ಏನಂದೆ? ಗಣಿತ ಕಲಿಬೇಕು ಅಂದರೆ ಆಟ ಆಡಬೇಕು. ಸೊ ಅದರಿಂದ ಯಾಕೆ ಗಣಿತ ಬಳಸ್ತೀವಿ ಅನ್ನೋದ್ರ ಮೇಲೆ ಅಲ್ಲಿ ಕಮ್ ಬ್ಯಾಕ್ ಟು ಸೊ ದಿಸ್ ಈಸ್ ವೈ ಐ ಯೂಸ್ ಮ್ಯಾಥ್ಸ್. ನೋಡೋಣ, ಅಲ್ಲಿ ಜಸ್ಟ್ ಲಿಂಕ್ ಇದ್ದರೆ ನೋಡ್ತಿಲ್ಲ ಅಂದರೆ ಹಂಗೆ ಪ್ಲೇ ಆಗುತ್ತೆ. ಅದೇ ಸೊ ಎಲ್ಲಿ ಮ್ಯಾಥ್ಸ್ ಬಳಸಿ key processes in the ocean, improving storm surge models, measure the exchange of carbon between the Earth's surface and the atmosphere, science, engineering, medicine, finance, aerospace, airplanes, satellites, ships. cryptography, research. ಈ ಪ್ರಶ್ನೆ ನೀವು ಕೇಳ್ಬೋದು, ಇದು ಸಹ ಮ್ಯಾಥ್ಸ್ ಬರುವಂಥದ್ದು. ಈ ಪ್ರಶ್ನೆ ನಾವೆಲ್ಲರೂ ಕೇಳ್ಕೋಬೇಕಾಗಿದೆ. ನಾನು ಐ ಯೂಸ್ ಮ್ಯಾಥ್ಸ್ ವೈ ಐ ಯೂಸ್ ಮ್ಯಾಥ್ಸ್ ಅನ್ನುವಂಥದ್ದು. ಐ ಕಮ್ ಬ್ಯಾಕ್ better understand key processes in the ocean, improving storm surge models, measure the exchange of carbon between the Earth's surface and the atmosphere, science, engineering, medicine, finance, Aerospace, airplanes, satellites, ships. cryptography, research, conservation, image recognition, animal movements, biomedical imaging, cleaning oil off of the beaches, vehicle traffic and pedestrian traffic, understanding unstructured data, molecular biology, modeling ice flow, develop new robotic technologies, computer graphics, robotic telescopes, image processing, answer targeted biological questions, identify situations that generate systemic risk, look at public tweets, and from those get a sense of the health of the nation, treat patients with various diseases, growing a particular type of tissue, to give people a sense of connection and empathy and self-awareness. ಲಾಸ್ಟ್ ವರ್ಡ್ ಇತ್ತು, ಸೊ ತುಂಬ ಚೆನ್ನಾಗಿತ್ತು. ಎನಿಯೋ ಇದು ಸ್ಯಾಮ್ ಸೊಸೈಟಿ ಫಾರ್ ಇಂಡಸ್ಟ್ರಿಯಲ್ ಮ್ಯಾಥ್ಸ್ ರಿವ್ಯೂ. ಸೊ ನೀವು ಅದಕ್ಕೆ ಹೋದರೆ ಸಾಕಷ್ಟು ಇದರ ಬಗ್ಗೆ ತಿಳ್ಕೊಬೋದು. ದ ಹೋಲ್ ಕ್ವಶನ್ ಈಸ್ ಅಬೌಟ್ ಸರಿಯಿಂದ ಎಲ್ಲಿ ಮ್ಯಾಥ್ಸ್ ಬಳಸ್ತಾರೆ ಅನ್ನುವಂಥ ಒಂದು ಕ್ವಶನು. ಅದು ಮಾಡಿ ಮೋಸ್ಟ್ಲಿ ದೊಡ್ಡದು ಮಾಡಿ ಬಿಡಿ ಬಂತು. ಓಕೆ, ಇನ್ ಆರ್ಡರ್ ಟು ಲರ್ನ್ ಮ್ಯಾಥ್ಸ್ ಯು ಹ್ಯಾವ್ ಟು ಪ್ಲೇ ವಿತ್ ಮ್ಯಾಥ್ಸ್. ಆಟ ಆಡಬೇಕು. ಗಣಿತ ಕಲಿಬೇಕು ಅಂದರೆ ಆಟ ಆಡಬೇಕು. ಇಲ್ಲಿ ಸಾಕಷ್ಟು ಆಟದ ಪಿಕ್ಚರ್ಗಳಿದೆ. ಮನೆ ಮಂದಿ ಎಲ್ಲ ಕೂತು ಆಡೋವಂಥದ್ದು. ನನಗೆ ಚಿಕ್ಕ ವಯಸ್ಸಲ್ಲಿ ಕೇಳ್ತಿದ್ರು ನಮ್ಮಮ್ಮ 32 ಉದುರಿಸ್ತೀನಿ ಅಂತ. ಎಷ್ಟು? ಐ ವಾಸ್ ಎ ವೆರಿ ಕಿಡ್, ಐ ಡೋಂಟ್ ನೋ ದ ನಂಬರ್ಸ್ ಬಗ್ಗೆನೇ ಗೊತ್ತಿಲ್ಲ. ಅವಾಗ 32, ವೆದರ್ ಶಿ ವಾಸ್ ಟೀಚಿಂಗ್ ಮ್ಯಾಥ್ಸ್ ಆರ್ ಶಿ ವಾಸ್ ಕೋಲ್ಡಿಂಗ್, ಐ ಡಿಡ್ ನಾಟ್ ನೋ. ನನಗೆ ಬೈತಾ ಇದ್ದಾರೋ ಅಥವಾ ಗಣಿತ ಹೇಳ್ಕೊಡ್ತಿದ್ದಾರೋ ಅಂತ. ಸೊ ನಾವೆಲ್ಲ ಕಲ್ತಿದ್ದೆ ಹೀಗೆ, ಕಿವಿಯಿಂದ ಕೇಳಿಸ್ಕೊತಿದ್ವು ಗಣಿತನ, ನಾಲ್ಗೆಲ್ಲಿ ಅಥವಾ ರಿಜಿಸ್ಟರ್ ಮಾಡ್ಕೊಂಡು ಮಾಡ್ತೀವಿ. ಸೊ ಪಾಠ ಹೇಳ್ಬೇಕಂತ ಹೇಳ್ತೀನಿ. ಸೊ ಟೇಕ್ ನೋಟ್ಸ್ ಆನ್. ಎಲ್ಲಿ ನೋಟ್ಸ್ ಎಲ್ಲಿ ತಗೋತೀರಾ? ಟೇಕ್ ನೋಟ್ಸ್ ಆನ್ ಅಂತ ನಾವೆಲ್ಲ ಕಲ್ತಿದ್ದು. ನೋಟ್ಸ್ ಆನ್ ಎಲ್ಲಿ, ಯಾವುದರಲ್ಲಿ? ಟೇಕ್ ನೋಟ್ಸ್ ಆನ್ ಯುವರ್ ಟಂಗ್. ಕಾಳಿದಾಸ ನೆನ್ಕೊಳ್ಳಿ. ಟೇಕ್ ನೋಟ್ಸ್ ಆನ್ ಯುವರ್, ಸಂಗೀತ ಹಂಗೆ ಕಲಿಯುತ್ತಾನೆ, ಕಿವಿಲಿ ಕೇಳಿಸ್ಕೊತೀವಿ, ರಿಜಿಸ್ಟರ್ ಮಾಡ್ಕೊಳ್ತೀವಿ, ನಾಲ್ಗೆಲ್ಲಿ ಬರ್ತಾ ಇರುತ್ತೆ. ಪಾಠನೂ ಅಷ್ಟೇ. ಲಿಸನ್ ಟು ಯುವರ್ ಟೀಚರ್. ಹೆಂಗೆ ಕೇಳಿಸ್ಬೇಕಂದ್ರೆ, ಗುರುಧ್ವನಿ ಕಿವಿ ಗಪ್ಪಳಿಸಿದರೆ ವಿದ್ಯೆ ಹತ್ತದೆ, ಮತ್ತೇನು ಹೊತ್ತಿತ್ತು. ಗುರುಧ್ವನಿ ಕಿವಿಗೆ ಅಪ್ಪಳಿಸಿದರೆ ವಿದ್ಯೆ ಹತ್ತದೆ, ಮತ್ತೇನು ಹತ್ತದೆ. ಸೊ ಟೀಚರ್ಸ್ಗಳು ಗುಡುಗಬೇಕು. ಟೀಚರ್ಸ್ಗಳು ಬರೀ ಗುಡುಗರೆ ಸಾಲಲ್ಲ, ಟೀಚರ್ಸ್ಗಳು ಮಿಂಚಬೇಕು. ನಾನು ಮಿಂಚ್ತಾ ಇದ್ದೀನ, ಮೈಸೂರು ಸಿಲ್ಕ್ ಶರ್ಟ್ ಹಾಕೊಂಡು ಬಂದಿದ್ದೀನಿ. ಟೀಚರ್ಸ್ ಬರೀ ಗುಡುಗರೆ ಸಾಲ, ಇವತ್ತು ಮಿಂಚಬೇಕು. ನನಗೆ ಇದಕ್ಕೆ ಮುಂಚೆ ಇಷ್ಟೊಂದು ಡ್ರೆಸ್ ಸೆನ್ಸ್ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಶೋ ಕಿಮ್ ಮಾಡಬೇಕು, ಪಾಠ ಹೇಳ್ಕೊಡ್ಬೇಕು ಅಂದರೆ. ಯಾಕೆಂದರೆ ನಮ್ಮ ಕಡೆ ಫಸ್ಟ್ ಗಮನ, ಆಮೇಲೆ ಪಾಠದ ಕಡೆ ಇರಬೇಕು. ಸೊ ನಮ್ಮ ಕಡೆ ಫಸ್ಟು ಹೇಳ್ಕೋಬೇಕು, ಆಮೇಲೆ ಪಾಠನ ಅದರೊಳಗೆ we have to fit the lessons into their mindset. ಥಾಟ್ಗೆ ನಾವು ಸೊ ವಿ ಹ್ಯಾವ್ ಟು ಇನ್ ಸಚ್ ಎ ವೇ ದಟ್ ಅದು ಫ್ಲ್ಯಾಶ್ ಅಂದರೆ ಮಿಂಚ್ ಥರ ಗುಡುಗಬೇಕು. ಇಲ್ಲಿ ಮಿಂಚಾಗಬೇಕು ಅವರು, ಎಲ್ಲಿ ತಲೆಯಲ್ಲಿ ಮಿಂಚ್ ಥರ. ಎವ್ರಿ ಥಾಟ್ ನಮ್ಮ ಗುರುಧ್ವನಿ ಹೇಳ, ಗುರುಧ್ವನಿ ಕಿವಿಗೆ ಅಪ್ಪಳಿಸಿದರೆ ವಿದ್ಯೆ ಹತ್ತದೆ, ಮತ್ತೇನು ಹತ್ತೀತು. ಅದರಿಂದ ನನ್ನ ಕ್ಲಾಸಲ್ಲಿ ಹೇಳ್ತೀನಿ, ನಿದ್ದೆ ಮಾಡಿ ಕಿವಿ ಕೊಟ್ಬಿಡಿ, ನಿದ್ದೆ ಮಾಡಿ ಕಿವಿ ಕೊಟ್ಬಿಡಿ. ಐ ನೀಡ್ ಯುವರ್ ಇಯರ್ಸ್ ಅಷ್ಟೇ, ನನಗೇನು ಬೇಡ ಕಿವಿ. ಅದಕ್ಕೆ ಸೈಲೆನ್ಸ್ ಮತ್ತು ಲಿಸನ್ ಅನ್ನೋ 2 ಪದ ಇದೆ. ಸೈಲೆನ್ಸ್ ಅದರಲ್ಲೇ ನೀವು ಅದಲು ಬದಲು ಮಾಡಿದ್ರೆ ಲಿಸನ್ ಅನ್ನೋ ಪದ ಇದೆ, ಅವನ್ನ ನೋಡಿದ್ದೀರಾ? LISTEN ಸೈಲೆನ್ಸ್. ಸೊ ನಾವು ಹೇಳ್ತೀವಿ ಸೈಲೆಂಟ್ ಅಂತ. ಯಾತಕ್ಕೆ ಹೇಳ್ತೀವಿ ಅಂದರೆ ಫಸ್ಟು ಕೇಳಿಸ್ಕೊಳ್ಳಿ. ಸೊ ಅದಕ್ಕೆ ಕೇಳಿಸ್ಕೋಬೇಕು ಅಂದರೆ ನಿಶಬ್ದವಾಗಿರ್ಬೇಕಾಗತ್ತೆ, ಆ ನಿಶಬ್ದ ಬರಬೇಕು. ಅದರಿಂದ ಗಣಿತ ಕಲಿಬೇಕು ಅಂದರೆ ನನಗೆ ಕಾಣಿಸಿದ್ದೇನೆ ಆಟ ಆಡಬೇಕು ಅಂತ. ಬೇಸಿಕಲಿ ಮ್ಯಾಥಮೆಟಿಕ್ಸ್ ನಮ್ಮ ಲೈಫ್ನ ಆರ್ಡರ್ ಮಾಡುತ್ತೆ ಅಂತಾರೆ. ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ಮೈಂಡ್, ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ಹ್ಯೂಮನ್ ಥಾಟ್, ಇಟ್ಸ್ ಅ ಡೊಮೈನ್ ಆಫ್ ಡಿಸ್ಕೋರ್ಸ್, ನಂಬರ್, ಸೆಟ್, ಈಕ್ವೇಷನ್, ಪ್ರೂಫ್. ಅದಕ್ಕೂ ಮುಂಚೆ ಹೇಳ್ತಾನೆ ಇಟ್ಸ್ ನಾಟ್ ಅಬೌಟ್ ಎನಿಥಿಂಗ್ ಅಬೌಟ್ ಈಕ್ವೇಷನ್ಸ್. ಈಕ್ವೇಷನ್ ಅಲ್ಲ ಅಂತ. ಓಕೆ, ಇವಾಗ ನಾನು ಒಂದು ಸಂಖ್ಯೆ ಬಂದೆ 5 ಅಂತ ಹೇಳಿದೆ. ಸೊ ಇನ್ನೊಂದು ದೊಡ್ಡ ಪ್ರಶ್ನೆ ಕೇಳ್ತೀನಿ, ಅತ್ಯಂತ ಸರಳವಾದ್ದು. ಸಪೋಸ್ ಇಫ್ ಐ ಟೇಕ್ ಎ ಪೇಪರ್, ಯಾವುದೋ ಒಂದು ಪೇಪರ್ ತೊಗೊಳ್ತೀನಿ ಅಂತ ಇಟ್ಕೊಳ್ಳಿ. ಒಂದು ಪೇಪರ್ ತೊಗೋತೀನಿ ಅಂತ ಇಟ್ಕೊಳ್ಳಿ. ಓಕೆ, ಐ ಟೇಕ್ ಎ ಪೇಪರ್.
ಹೋಪ್ ಸೊ ದಿಸ್ ಇಸ್ ನಾಟ್ ದ ಪೇಪರ್ ಐ ಓಕೆ ಎನಿ ಪೇಪರ್ ಐ ಕ್ಯಾನ್ ಟೇಕ್ ಇಟ್. ಸೊ ಇದಕ್ಕೊಂದು ಪ್ರಶ್ನೆ ಕೇಳ್ತೀನಿ, ಗಣಿತ ಕುಣಿಬೇಕು ಅನ್ನುವಾಗ. ಸೊ ಇರಲಿ ಪರವಾಗಿಲ್ಲ, ಇಟ್ಸ್ ನಾಟ್ ಎ ಪ್ರಾಬ್ಲಮ್, ಏನೋ ಬರ್ದೀನಿ. ಓಕೆ, ಈ ಪೇಪರ್ ತೊಗೋತೀನಿ. ಇದರ ಏರಿಯಾ ಹೇಳೋಕ್ಕಾಗುತ್ತೆ ಯಾರಿಗಾರು? ಓಕೆ, ಮೈ ಕ್ವಶನ್ ಅದಲ್ಲ ಪ್ರಶ್ನೆ ಅಂತ ಒಂದು ದೊಡ್ಡ ಸೀರೀಸ್ ಇದೆ. ಅದಲ್ಲ ಪ್ರಶ್ನೆ ಏನು? ಇದರ ವಾಲ್ಯೂಮ್ ಎಷ್ಟು? ಅಪ್ರಾಕ್ಸಿಮೇಟ್ ವಾಲ್ಯೂಮ್ ಪೇಪರ್ದು. ಇವಾಗ ಇದಕ್ಕೆ ನಂಗೆ ಸಹಾಯ ಮಾಡೋನು ಗಣಿತಕ್ಕಿಂತ ಗಡಿಯಾರ ಕಂಡುಹಿಡಿದವರು ಒಬ್ಬರು ಇದ್ದಾರೆ. ಯಾರು ಗಡಿಯಾರ ಯಾರು ಕಂಡುಹಿಡಿದ್ರು ಗೊತ್ತಾ? ಫಸ್ಟ್ ಗಡಿಯಾರ ಮಾಡಿದವರು ಅಲ್ಲ, ತುಂಬ ಹಿಂದೆ ಹೇಳ್ತಿರೋದು. ಓಕೆ, ಒಂದು ಕ್ಲೂ ಕೊಡ್ತೀನಿ. ಸೊ ಡೆನ್ಸಿಟಿ, ಗೋಲ್ಡು, ನೀರು. ಸೊ ಆರ್ಕಿಮಿಡಿಸ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ವಿತ್ ಕ್ಲಾಕ್ನ ಮಾಡಿರೋದಕ್ಕೆ, ಅದು ಕತೆ ಆಮೇಲೆ ಬರ್ತೀನಿ. ಸೊ ಆರ್ಕಿಮಿಡಿಸ್ ಥಾಟ್ ಅಂತ ಕರಿತೀನಿ. ಈ ಪೇಪರ್ ತೊಗೋತೀನಿ. ವಾಲ್ಯೂಮ್ ಯಾರು ಹೇಳೋಕ್ಕಾಗತ್ತಾ ಇನ್ಸ್ಟೆಂಟಾಗಿ? ವಾಲ್ಯೂಮ್ ಮೈ ಕ್ವಶನ್ ಇಸ್ ನಾಟ್ ಏರಿಯಾ. ಓಕೆ ಬೇಡ, ಏನು ಬೇಡ ನೋಡಿ, ಮುದುರ್ತೀನಿ. ಮುದುರ್ದಾಗ ಇದೊಂದು ಸ್ಪೆರಿಕಲ್ ಆರ್ಡ್ರ್ 1 ಇಂಚ್ದಾಗುತ್ತೆ. ಆ್ಯಕ್ಚುಲಾಗಿ 2 ಇಂಚ್ದೇ ಬರ್ತಿದೆ ಇದು. ಸೊ 1 ಇಂಚು 2πr ಗೊತ್ತಿಲ್ಲ, πr² ಉಪಯೋಗಿಸಿ ಹೇಳಿ ನೋಡೋಣ. ಹಾಫ್ ಇಂಟು πr² ಹೇಳಿ, π ಇಂಟು r². ಇಟ್ಸ್ ಆ್ಯಕ್ಚುಲಿ πr². ಎಷ್ಟು ವಾಲ್ಯೂಮ್ ಬಿಟ್ಬಿಡಿ, 4/3 πr³ ಬರುತ್ತೆ ವಾಲ್ಯೂಮ್ಗೆ. 2πr ಇಂದ ಶುರು ಮಾಡಿ 4/3 πr³ ಅಲ್ವಾ? 4/3 ಅಂದರೆ 4/3 ಇಂಟು π ಇಂಟು 1 ಎಷ್ಟು? 4/3 π ಅಷ್ಟೇ. ತಕ್ಷಣ ಹೇಳ್ಬೋದು ಆನ್ಸರ್ನ. ಏನು ಮಾಡೋದು ಅಂದರೆ ಇಟ್ಸ್ ಅನ್ ಅಪ್ರಾಕ್ಸಿಮೇಟ್, ಇಟ್ಸ್ ನಾಟ್ ಆ್ಯಕ್ಚುಯಲ್. ಬಟ್ ಏನು ಅಂದರೆ ಪ್ರಾಕ್ಟಿಕಲ್. ದಿಸ್ ಇಸ್ ಕಾಲ್ಡ್ ಅಪ್ಲೈ. ಯಾಕೆಂದರೆ AM ಅಂದ್ರೇನು, PM ಅಂದ್ರೇನು? ನಾನು ಮ್ಯಾಥಮೆಟಿಕ್ಸ್ ಹೇಳ್ಕೊಡೋಕೆ ಬಂದಿದ್ದೆ, ನನಗೆ AM ಅಂದರೆ PM ಅಂದರೆ ಅದಲ್ಲ. ಓಕೆ, ನೋಡೋಣ, ಗೆಸ್ ಮಾಡಿ. 1 ಸೆಕೆಂಡ್. ಓಕೆ, ದ AM ಸ್ಟ್ಯಾಂಡ್ಸ್ ಫಾರ್ ಅಪ್ಲೈಡ್ ಮ್ಯಾಥ್ಸ್, PM ಸ್ಟ್ಯಾಂಡ್ಸ್ ಫಾರ್ ಪ್ಯೂರ್ ಮ್ಯಾಥ್ಸ್. ಬೆಳಿಗ್ಗೆ ಸಂಜೆ ಎಲ್ಲ ಪ್ಯೂರ್ ಮ್ಯಾಥ್ಸು, ಬೆಳಿಗ್ಗೆ ಎಲ್ಲ ಅಪ್ಲೈಡ್ ಮ್ಯಾಥ್ಸ್. ಸೊ ಮ್ಯಾಥ್ಸ್ ಅಪ್ಲೈ ಮಾಡೋದು. ಸೊ ದ ಪ್ರಾಬ್ಲಮ್ ವಿತ್ ಅಸ್, ವಿ ಡೋಂಟ್ ಅಪ್ಲೈ ದ ಮ್ಯಾಥ್ಸ್. ಎಲ್ಲಿ ಬಳಸ್ತೀವಿ ಗಣಿತ, ಎಲ್ಲಿ ಬಳಸ್ತೀವಿ ಅನ್ನುವಂಥದ್ದು. ಗಣಿತ ಕಲಿಬೇಕು ಅಂದರೆ ಒಂದು ಪೆನ್ಸಿಲ್ ಇದ್ರೆ ಸಾಕಂತೆ. ಏನು? ಒಂದು ಪೆನ್ಸಿಲು, ಒಂದು ಪೇಪರ್, ಒಂದು ರಬ್ಬರ್, ಇವು 3 ಇದ್ದರೆ ಗಣಿತ ಕಲಿಬೋದಂತೆ. ಇನ್ ಆರ್ಡರ್ ಟು ಲರ್ನ್ ಮ್ಯಾಥ್, ವೆರಿ ಸಿಂಪಲ್ ಟೂಲ್. ವಾಟ್ ಯು ನೀಡ್ ಈಸ್ ಎ ಪೆನ್ಸಿಲ್, ಎ ರಬ್ಬರ್ ಆ್ಯಂಡ್ ಎ ಪೇಪರ್ ಅಥವಾ ಬೋರ್ಡ್. ಇವತ್ತಿರುವಂಥ ಬೋರ್ಡ್ಗಳು ಬೇರೆ ಬದಲಾಗಿದೆ. ಬ್ಲ್ಯಾಕ್ ಬೋರ್ಡು, ಗ್ರೀನ್ ಬೋರ್ಡು, ವೈಟ್ ಬೋರ್ಡು. ಇವತ್ತು ಇನ್ನೊಂದು ದೊಡ್ಡ ಬೋರ್ಡ್, ಡ್ಯಾಶ್ ಬೋರ್ಡ್ ಅಂತ. ಏನು ಬೋರ್ಡು? ಡ್ಯಾಶ್ ಬೋರ್ಡ್. ಕೇಳಿದ್ದೀರಾ? ವೇರ್ ಆ್ಯಕ್ಚುಲಿ ಪ್ರತಿಯೊಂದು ಇನ್ಸ್ಟೆಂಟ್ನ ಡೈನಾಮಿಕ್ ಆಗಿ ಡಾಟಾ ಪ್ರಾಸೆಸ್ ಮಾಡಿ, ಡಾಟಾ ಟು ಕಲೆಕ್ಟ್, ಡಾಟಾ ಟು ಮ್ಯಾನೇಜ್, ಡಾಟಾ ಟು ಅಂತ ಹೇಳ್ತೀವಿ. ಸೊ ಅದು ಬರುವಂಥದ್ದು. ಸೊ ದ ಕ್ವಶನ್ ಇಸ್ ಅಬೌಟ್ ಅದಕ್ಕೆ. ಸೊ ನನ್ನ ಹತ್ರ ಒಂದು ಪೆನ್ಸಿಲ್ ಇದೆ, ಬಾ. ಪೆನ್ಸಿಲ್ ಇದೆ ಅಲ್ವಾ, ಬಾ. ಕಮ್ ಐ ನೀಡ್ ಎ ಕಿಡ್ ಇನ್ ಆರ್ಡರ್ ಟು. ಸೊ ಎಷ್ಟನೇ ಕ್ಲಾಸ್ ನೀನು? 5th. ಓಕೆ, ಗುಡ್. ಸೊ ಏನಿದು? ಇದೇನೊಂದು ಮ್ಯಾಜಿಕ್ ಬಾಕ್ಸ್. ಎಲ್ಲರೂ ಹೇಳ್ತಾರೆ ಮ್ಯಾಜಿಕ್ ಬಾಕ್ಸ್. ಸೊ ಇದರೊಳಗೆ ಪೆನ್ಸಿಲ್ನ ಹಿಂಗೆ ಹಾಕ್ತೀಯ ಅಂತ ಇಟ್ಕೋ. ಸೊ ಹಿಂಗೆ ಹಾಕ್ಬಿಟ್ಟು ಇದನ್ನು ಹೇಳಿ, ಈ ಕಡೆ ಮಧ್ಯದ್ದು ಹೇಳಿ, ಈ ಕಡೆ ಮಧ್ಯದ್ದು ಹೇಳಿ ಫುಲ್, ಅಥವಾ ಈ ಕಡೆ ಹೇಳಿ. ಹಾಂ, ಓಕೆ, ಹೇಳಿದೆ. ಇವಾಗ ನೋಡು, 3 ಪೀಸ್ ಆಗೋಯ್ತು. ಮ್ಯಾಗ್ನೆಟಾ ನೋಡು, ತೊಗೊಳ್ಳಿ. ಮ್ಯಾಗ್ನೆಟಾ, ಓಕೆ, ಮ್ಯಾಗ್ನೆಟಾ ಫುಲ್ ಪೆನ್ಸಿಲ್ ಹಾಕಿದೆ, ಏನಾಯಿತು? 3 ಭಾಗ ಆಯಿತು. ಸೊ ನಾವು ಹೇಳ್ತೀವಿ, ಮ್ಯಾಜಿಷಿಯನ್ ಏನು ಮಾಡ್ತಾರೆ, ಇದನ್ನು ತೊಗೋತಾರೆ, ಮ್ಯಾಥ್ಸ್ ಇಂದ ಮ್ಯಾಜಿಕ್ಕಿಂದ ಮ್ಯಾಥ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಭಾಗ ಆಯಿತು, ಮತ್ತೆ ಕ್ಲೋಸ್ ಮಾಡ್ತಾರೆ, ಮತ್ತೆ ಪೆನ್ಸಿಲ್ ವಾಪಸ್ ಕೊಡ್ತಾರೆ. ದಿಸ್ ಔಟ್ ದೇ ಡೂ ಇಟ್ ಅಲ್ವಾ? ಹೇಳಿ. ಹೌದು, ಖಂಡಿತ, ಅಗ್ರೀಡ್. ಸೊ ನಾವು ಅದನ್ನ ಮ್ಯಾಥಮೆಟಿಕ್ಸಲ್ಲಿ ಬರುವಂಥದ್ದು ಇಲ್ಲಿರಲಿ ಪರವಾಗಿಲ್ಲ. ಹಿಂಗಂದಾಗ ಇದರೊಳಗೆ ಪೆನ್ಸಿಲ್ ಇರುತ್ತೆ. ಬಾಕ್ಸ್ ಸ್ಟ್ರಕ್ಚರ್ ಹೆಂಗಿರುತ್ತೆ? ಬಾಕ್ಸ್ ಸ್ಟ್ರಕ್ಚರ್ ಮ್ಯಾಥಮ್ಯಾಟಿಕಲ್ ಆಗಿರೋದ್ರಿಂದ. ಬಾಕ್ಸ್ ಸ್ಟ್ರಕ್ಚರ್ ಏನು? ಮ್ಯಾಥಮ್ಯಾಟಿಕಲ್. ದ ಬಾಕ್ಸ್ ಹ್ಯಾಸ್ ಬೀನ್ ಡಿಸೈನ್ ಮ್ಯಾಥಮ್ಯಾಟಿಕಲಿ ಇನ್ ಸಚ್ ಎ ವೇ ದಟ್ ಈ ಒಂದು ಪುಷ್ ಮಾಡಿದಾಗ ಇಲ್ಲಿ ಇರುವಂಥದ್ದು 2 ಇಲ್ಲಿ ಇಟ್ಕೊಳುತ್ತೆ, ಇಲ್ಲಿ ಬರುತ್ತೆ. ಅದರಿಂದ 2 ಒಳಗಿದೆ, ಅದೇ ಲಾಕ್ ಆಗುತ್ತೆ ಮ್ಯಾಜಿಕ್ ಥರ. ಇಲ್ಲಿ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ, ಅದರಿಂದ ಇಟ್ ಡಸಂಟ್ ಹ್ಯಾವ್. ಸೊ ಕೂತ್ಕೋ. ಸೊ ದ ಹೋಲ್ ಕ್ವಶನ್ ಇಸ್ ಅಬೌಟ್ ಈ ಥರದ ಮ್ಯಾಜಿಕ್ಗಳು ಮಾಡ್ತಾರೆ. ಮ್ಯಾಜಿಕ್ಕಿಂದ ಲಾಟ್ ಆಫ್ ಮ್ಯಾಜಿಕ್ಕಿಂದ ಇರುವಂಥದ್ದು ಮ್ಯಾಥ್ಸ್ ಇರುತ್ತೆ, ಮ್ಯಾಥಮ್ಯಾಟಿಕಲ್ ಸ್ಕಿಲ್ಸ್ ಇರುತ್ತೆ, ಸ್ಕಿಲ್ ಸೆಟ್ ಇರುತ್ತೆ. ಅದರಿಂದ ವಾಟ್ ಯು ಹ್ಯಾವ್ ಟು ಲರ್ನ್ ಮ್ಯಾಥ್ಸ್ ಬೇರೆ ಬೇರೆ ರೀತಿಯಲ್ಲಿ. ಸೊ ವೈ ಐ ಬೋಟ್ ಆಲ್ ದೀಸ್ ಥಿಂಗ್ಸ್ ಇಸ್ ವಿ ಆಲ್ವೇಸ್ ಕ್ಯಾನ್ ಮೋಟಿವೇಟ್ ಥ್ರೂ ಲಾಟ್ ಆಫ್ ಪ್ಲೇ ಮಕ್ಕಳ ಜೊತೆ. ಇಲ್ಲಿರುವಂಥ ಒಂದು ನೋಡಿದ್ದೀರಾ ಯಾವುದದು? ದಾರ ಇಟ್ಕೊಂಡು ಆಡುವಂಥದ್ದು ಕ್ಯಾಟಲ್ ಸ್ಕ್ರಾಡಲ್ ಅಂತ ಹೇಳ್ತೀವಿ, ನಾವೆಲ್ಲ ಆಟ ಆಡ್ತೀವಿ. ಕ್ಯಾಟಲ್ ಸ್ಕ್ರಾಡಲ್ ಕೇಳಿದ್ದೀರಾ ಅಲ್ವಾ? ಓಕೆ, ಮೈ ಕ್ವಶನ್ ಇಸ್ ಕ್ಯಾಟಲ್ ಸ್ಕ್ರಾಡಲ್ ಆಡೋಕ್ಕೆ ಎಲ್ಲರಿಗೂ ಬರುತ್ತೆ. ಈ ಗಣಿತ ಕುಣಿಯೋಕ್ಕೆ ಶುರು ಮಾಡ್ತಿದ್ದೀನಿ. ಓಕೆ, ಕುಣಿಯುತ್ತೆ, ಇದೆಲ್ಲ ಹಾಡ್ತೀರಾ. ದ ಹೋಲ್ ಕ್ವಶನ್ ಇಸ್ ಪ್ಲೇ ಇಟ್. ಎಷ್ಟು ಜನಕ್ಕೆ ಆಡೋಕ್ಕೆ ಬರುತ್ತೆ ಇದ್ರ ಬಗ್ಗೆ? ಎಷ್ಟು ಜನ? ಓಕೆ, ಗುಡ್, ವೆರಿ ಗುಡ್. ಯು ಕ್ಯಾನ್ ಪ್ಲೇ ವಿತ್ ಇಟ್. ಇಟ್ ಲರ್ನ್ಸ್ ಲಾಟ್ ಆಫ್ ಪ್ಯಾಟರ್ನ್ಸ್ ಆ್ಯಂಡ್ ಶೇಪ್ಸ್. ಇದ್ರ ಬಗ್ಗೆ ಸಾಕಷ್ಟು ಪೇಪರ್ಸ್ಗಳಿದೆ, ರಿಸರ್ಚ್ ಇದೆ, PhD ಅವಾರ್ಡ್ ಆಗಿದೆ. ಏನಾಗಿದೆ? PhDಗಳು ಓನ್ಲಿ ಬಿಹೈಂಡ್ ದಿಸ್ ಥ್ರೆಡ್. ಈ ನಾಟ್ ಥಿಯರಿ ಅಂತ ಆಮೇಲೆ ಬರ್ತೀನಿ. ಸೊ ನನ್ನ ಕ್ವಶನು, ಈ ದಾರ ಇದೆ, ಈ ದಾರದಲ್ಲಿ ಒಂದು ಸರ್ಕಲ್ ಮಾಡ್ಕೊಡ್ತೀರಾ? ಯಾರು ಬಂದು ಸರ್ಕಲ್ ಮಾಡಿಕೊಡಿ. ಕ್ಯಾನ್ ಯು ಡೂ ಇಟ್? ದಾರದಲ್ಲಿ ಸರ್ಕಲ್ ಮಾಡಬೇಕು. ಐ ನೀಡ್ ಇಟ್ ಶುಡ್ ಲುಕ್ ಲೈಕ್ ಎ ಸರ್ಕಲ್. ಅದೇ ಯು ಶುಡ್ ಗಿವ್ ಎ ಥಾಟ್ ಸಚ್ ದಟ್ ಅಟ್ಲೀಸ್ಟ್ ಸರ್ಕಲ್ ಥರ ಕಾಣಿಸ್ಬೇಕು. ಓಕೆ, ಸರ್ಕಲ್ ಮಾಡಬೇಕು. ಒಂದು ಸರ್ಕಲ್ ಮಾಡಿ. ನಾನು ಆಟ ಆಡ್ತಿಲ್ಲ, ಸರ್ಕಲ್ ಮಾಡಿ. ಓಕೆ, ಸಪೋಸ್ ಓಕೆ, ಏನು ಹೇಳಿ? ಓಕೆ, ಈಗ ಮಾಡ್ತಾ ಹೋದ ಕರೆಕ್ಟ್. ಸೊ ಅಟ್ಲೀಸ್ಟ್ ಇಫ್ ಮೋರ್ ದೆನ್ 1 ಬಂದರೆ ಕರೆಕ್ಟಾಗಿ ಪರ್ಫೆಕ್ಟ್ ಸರ್ಕಲ್ ಬರುತ್ತೆ ಅಲ್ವಾ? ಸೊ ನೌ ಯು ಆರ್ ಪ್ಲೇಯಿಂಗ್ ವಿತ್ ಇಟ್. ಸೊ ಐ ಡಿಡ್ ನಾಟ್ ಸೇ
ಇಷ್ಟು ಅಷ್ಟು ದೊಡ್ಡ ಸರ್ಕಲ್ ಅಂತ ಹೇಳಿಲ್ಲ. ಐ ವಿಲ್ ಗೆಟ್. ಸೊ ನೋಯಿಂಗ್ ಒಂದು ಯಾವುದು ಒಂದು ಇರಲ್ಲ ಪ್ರಪಂಚದಲ್ಲಿ. ನಥಿಂಗ್ ಇಸ್ ಇಂಡಿಪೆಂಡೆಂಟ್, ನಥಿಂಗ್ ಇಸ್ ಅಲೋನ್. ಮೋರ್ ದೆನ್ ಒನ್ ಇರುತ್ತೆ. ಕಲಿಯೋದು ಅಷ್ಟೇ, ಮೋರ್ ದೆನ್ ಒನ್ ಇರುತ್ತೆ, ಮೋರ್ ದೆನ್ ಒನ್ ಇರುತ್ತೆ. ಓಕೆ, ದ ಸೇಮ್ ಕ್ವಶನ್ ಪೇಪರ್ ತೊಗೋತೀನಿ. ಈಗ ಕ್ವಶನ್ ಡಿಫ್ರೆನ್ಸ್ ಮಾಡ್ತೀನಿ. ಸೊ ದ ಕ್ವಶನ್ ಡಿಫ್ರೆನ್ಸ್ ಈಸ್ ವಾಟ್ ಈಸ್ ದ ಏರಿಯಾ ಫಾರ್ಮುಲಾ ಹೇಳ್ತೀರಾ? ಇದರ ಏರಿಯಾಗೆ ಫಾರ್ಮುಲಾ ಓಕೆ ಗೊತ್ತಿದೆ ನಂಗೆ, ಬೇಡ. ಇದರ ಔಟ್ಸೈಡ್ ಏರಿಯಾಗೆ ಫಾರ್ಮುಲಾ ಹೇಳಿ ನೋಡೋಣ. What is the formula for outside a circle? What is the formula for outside a square? What is the formula for outside a rectangle? What is the formula for outside a any shapes? Okay. Any? ಒಟ್ಟು ಓಕೆ. now you are coming. ನೋಡಿ, ಇದುವರೆಗೆ ಇದ್ರ ಏರಿಯಾ ಗೊತ್ತು, ಒಂದು ಫಾರ್ಮುಲಾ ಗೊತ್ತು. ಲೆಟ್ಸ್ ಐ ಕಾಲ್ ಇಟ್ ಆಸ್ ಎ. ಐ ಕಾಲ್ ಇಟ್ ಆಸ್ ಎ. ಸಪೋಸ್ ಇಫ್ ಐ ಡೋಂಟ್ ನೋ ವಾಟ್ ಈಸ್ ದ ಏರಿಯಾ ಆಫ್ ದಿಸ್. ಇದ್ರೊಳಗೆ ಇದು ನಾನು ಹೇಳ್ತಿದ್ದು ಇದ್ರ ಸುತ್ತ ಇರುವಂಥ ಏರಿಯಾ ಎಷ್ಟು ಅನ್ನುವಾಗ ಪ್ಲೇನ್ ಫಿಗರಲ್ಲಿ. ಸೊ ಇದ್ರ ಏರಿಯಾ ಗೊತ್ತಿಲ್ಲ. ಇದ್ರ ನಾನು ಕೇಳ್ತಿದ್ದೆ ಇದ್ರ ಸುತ್ತ ಇರುವಂಥದ್ದು ಒಟ್ಟು ಏರಿಯಾನ ಎಕ್ಸ್ ಅಂದ್ಕೊಂಡ್ರೆ, ಎಕ್ಸ್ ಅಂದ್ರೇನು ಗೊತ್ತಿಲ್ಲ, ಐ ಡೋಂಟ್ ನೋ. ಎಕ್ಸ್ ಅಂದರೆ ಗೊತ್ತಿಲ್ಲ, ಐ ಡೋಂಟ್ ನೋ. ಇದ್ರದ್ದು ಗೊತ್ತು ಎ. ವಾಟ್ ಇಸ್ ದ ಫಾರ್ಮುಲಾ ನಾವು? ಒಂದು ಸಬ್ಟ್ರಾಕ್ಷನ್ ಫಾರ್ಮುಲಾ ರೀ, ಅಷ್ಟೇ ಸಿಂಪಲ್. ಈಕ್ವೇಷನ್ ಡಿರೈವ್ ಆಯ್ತಾ? ದಿಸ್ ವಾಟ್ ಆ್ಯಕ್ಚುಲಿ ಯು ಕ್ಯಾನ್ ಕ್ರಿಯೇಟ್ ಈಕ್ವೇಷನ್. ಈಕ್ವೇಷನ್ ಆರ್ ನಥಿಂಗ್ ಬಟ್ ಯುವರ್ ಥಾಟ್ getting into the problem, understanding the problem, creating an equation form. Maths ಈ ಥಾಟ್ ಅನ್ನು ಈ ಥರ ಕ್ರಿಯೇಟ್ ಮಾಡ್ಕೊಂಡು. ಸೊ ನೀವೇ ಇಲ್ಲೇ ಈಕ್ವೇಷನ್ ಡಿರೈವ್ ಮಾಡಿ. ವಾಟ್ ಇಸ್ ದ ಫಾರ್ಮುಲಾ? ವಾಟ್ ಇಸ್ ದ ಏರಿಯಾ ಅರೌಂಡ್ ಎನಿ ಶೇಪ್ ಈಸ್ ಆಲ್ವೇಸ್ ಎಕ್ಸ್ ಮೈನಸ್ ಎ. ಹೌದಾ? ಎಕ್ಸ್ ಮೈನಸ್ ಎ ಮೇ ಬಿ ರೆಕ್ಟ್ಯಾಂಗಲ್, ಎ ಮೇ ಬಿ ವಾಟ್ ಎವರ್ ಶೇಪ್ ದಟ್ ಯೂಸ್. ಸೊ ಈ ಎಕ್ಸ್ ಮೈನಸ್ ಎಕ್ಸ್ ಅನ್ನೋವಂಥದ್ದು ಇಂಪಾರ್ಟೆಂಟು. ನಾನು ಎಕ್ಸ್ ಅಂಟರ್, ನಾನೇನಂದೆ ಎಕ್ಸ್ ಅಂಟರ್. ಐ ಕಮ್ ಬ್ಯಾಕ್ ಟು ವಾಟ್ ಈಸ್ ಅನ್ ಎಕ್ಸ್ ಅಂಟರ್. ಸೊ ಆ ಎಕ್ಸ್ ಅನ್ನೋವಂಥದ್ದು ಇಂಪಾರ್ಟೆಂಟು. ಯಾಕೆಂದರೆ ಮುಖ್ಯವಾಗಿ ಇದ್ದೇ ಕ್ವಶನ್ ಕೇಳೋದು, ಎಲ್ಲಿದೆ ಗಣಿತ? ವೇರ್ ಈಸ್ ಮ್ಯಾಥ್ಸ್? ಇಲ್ಲಿದೆಯಾ ಗಣಿತ? ಇಲ್ಲಿ ಹಿರಣ್ಯಕಶಿಪು, ಇಲ್ಲಿ ಪ್ರಹ್ಲಾದನ್ ಕೇಳ್ತಾನೆ ಎಲ್ಲಿದೆ ಗಣಿತ? ಯಾರೋ ಹಿರಣ್ಯಕಶಿಪು, ಎಲ್ಲಿ? ಇಲ್ಲಿದೆಯಾ? ಲುಕ್ ಅಟ್ ವೇರ್ ಈಸ್ ಮ್ಯಾಥ್ಸ್. if you see that one, the dance starts. You can look around and the mass comes and dance in front of you. Ganita kunyak shuru madutte. So I am a rectangle, I am a square, I am a number, I am this, I am that. It starts dancing because you are connecting with the mathematical thoughts. You are connecting with ಅದಕ್ಕೆ ಹೇಳಿದ್ರು. ಸೊ ನಿಮ್ಮ ಥಾಟ್ಸ್ಗಳಿಗೆ ಒಂದು ಪರಿಭಾಷೆ ಅಥವಾ ಅದ್ಭುತವಾದ ಭಾಷೆ, ಇಟ್ಸ್ ಕಮ್ಯುನಿಕೇಷನ್, ಸಂವಹನ ಮಾಡೋಕ್ಕೆ, ಐಡಿಯಾಸ್ಗಳಿಗೆ, ಒಳಹುಗಳಿಗೆ ಸಂವಹನ ಮಾಡೋಕ್ಕೆ ಒಂದು ಭಾಷೆ ಅಂದರೆ ಅದು ಗಣಿತ. ಗಣಿತ ಒಂದು ವಿಶ್ವ ಭಾಷೆ ಅಲ್ಲ, ನಭೋಮಂಡಲದ ಭಾಷೆ, ಕಾಸ್ಮಿಕ್ ಲ್ಯಾಂಗ್ವೇಜ್. ನಾಟ್ ಓನ್ಲಿ ವಿಶ್ವ ಅಲ್ಲ, ಇಡೀ ಕಾಸ್ಮಿಕ್ ಲ್ಯಾಂಗ್ವೇಜ್. ಮ್ಯಾಥ್ಸ್ ಇಸ್ ಎ ಕಾಸ್ಮಿಕ್ ಲ್ಯಾಂಗ್ವೇಜ್. ಇವತ್ತು ಕಾಸ್ಮಾಲಜಿನ ಅರ್ಥ ಮಾಡ್ಕೋಬೇಕು ಅಂತಂದರೆ ನಮ್ಗೆ ಮ್ಯಾಥ್ಸ್ ಬೇಕಾಗುತ್ತೆ. ಮ್ಯಾಥ್ಸ್ ಇಲ್ಲದೆ ಕಾಸ್ಮಾಲಜಿ. ಅಲ್ಲೂ ಕಾಸ್ಮಿಕ್ ಡಿಸ್ಟೆಂಟ್ ಲ್ಯಾಡರ್ ಅನ್ನೋ ಪದ ಇದೆ, ಕೇಳಿದಿರ ಯಾರು? ಕಾಸ್ಮಿಕ್ ಡಿಸ್ಟೆಂಟ್ ಲ್ಯಾಡರ್. ಕಾಸ್ಮಿಕ್ ಡಿಸ್ಟೆಂಟ್ ಲ್ಯಾಡರ್ ಅಂದರೆ ಏಣಿ. ಎಲ್ಲಿ? ಕಾಸ್ಮಾಲಜಿನ ಅರ್ಥ ಮಾಡ್ಕೊಳ್ಳೋಕ್ಕೆ, ಇಡೀ ನಮ್ಮ ವಾಟ್ ಈಸ್ ಯೂನಿವರ್ಸ್ ಅನ್ನೋವಂಥದ್ದು, ಅಥವಾ ವಾಟ್ ಎವರ್ ಯು ಆರ್ ಥಿಂಕಿಂಗ್ ವೆರಿ ಬಿಗ್ ಬ್ಯಾಂಗ್ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಾಸ್ಮಾಲಜಿಲಿ ನಾವು ಬರುವಂಥದ್ದು ಒಂದು ಏಣಿ. ಆ ಏಣಿ ಹೆಸರೇನು? ಕಾಸ್ಮಿಕ್ ಡಿಸ್ಟೆನ್ಸ್ ಲ್ಯಾಡರ್ ಅಂತ ಕರಿತೀವಿ. ಅದರಲ್ಲಿ 3 ಹಂತಗಳು, ಫಸ್ಟ್ 3 ಸ್ಟೆಪ್ಸ್, 3 ನಾವು ಅದರ ಅಟ್ಟಣಿಗಳು ಅಂತ ಕರಿತೀವಿ. 3 ಲೆವೆಲ್ ಇದೆ. ಫಸ್ಟ್ 3 ಲೆವೆಲ್ಸ್ ಆರ್ ಹೈಸ್ಕೂಲ್ ಮ್ಯಾಥ್ಸ್. ಹೈಸ್ಕೂಲ್ ಮ್ಯಾಥ್ಸಿಂದ ಸಪೋಸ್ ನಾನು ಹಿಂಗಂದ್ರೆ ಏನನ್ಸುತ್ತೆ? ಹಿಂಗಂದ್ರೆ ಎಲ್ಲರೂ ನೆನೆಸ್ಕೊಳ್ಳೋದೆ ಅಲ್ವಾ? ನೋ, ದಿಸ್ ಈಸ್ ಐ ಕ್ಯಾನ್ ಮೆಷರ್. ಹಿಂಗೆ ನೋಡಿದ ತಕ್ಷಣ 1 ಡಿಗ್ರಿ ಅಂತ, ಇದು 5 ಡಿಗ್ರಿ ಅಂತ, ಇದೆಷ್ಟು ಡಿಗ್ರಿ? ಐ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ವಿತ್ ಯುವರ್ ಹ್ಯಾಂಡ್ಸ್ ಯು ಕ್ಯಾನ್ ಮೆಷರ್ ದ ಡಯಾಮೀಟರ್. ಅರ್ಥ ಆಗ್ತಿದೆಯಾ? ಓಕೆ, ತಕ್ಷಣ ಹೇಳಬೇಕು, ಇನ್ಸ್ಟೆಂಟ್ ಆ ಕ್ವಶನ್ಗೆ ಆನ್ಸರ್ ಹೇಳಬೇಕು. ವಾಟ್ ಈಸ್ ದ ಶೇಪ್ ಆಫ್ ಎ ಸ್ಟಾರ್? ನಕ್ಷತ್ರದ ಶೇಪ್ ಯಾವುದು? ಸ್ಟಾರ್ ಶೇಪ್ ಏನು? ಕರೆಕ್ಟ್. ಪ್ಲೇನಲ್ಲಿ ತೊಗೊಂಡ್ರೆ ಸರ್ಕಲ್ಲು, ಇಲ್ಲ ಅಂತಂದರೆ ಸ್ಪೆರಿಕಲ್. ಕರೆಕ್ಟ್. ಎಷ್ಟೋ ಜನ ಉತ್ತರ ಸ್ಟಾರ್ ಅಂದ ತಕ್ಷಣ ಬರೀರಿ ಅಂದ ತಕ್ಷಣ ನಕ್ಷತ್ರನೇ ಬರೆಯೋಕೆ ಹೋಗ್ತೀವಿ. ಯಾಕೆಂದರೆ ಆಪ್ಟಿಕಲ್ ಇಲ್ಯೂಷನ್ ಅದು. ಆಪ್ಟಿಕಲ್ ಇಲ್ಯೂಷನಿಂದ ಕ್ರಿಯೇಟ್ ಆಗುವಂಥ ಇಮೇಜ್ ನಮಗೆ. ಸೊ ನೋಡಿದ್ದು ಸುಳ್ಳಾಗಬಹುದು, ಹೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದರೆ ನಿಜವೂ ತಿಳಿದು. ಸೊ ದಟ್ಸ್ ವಾಟ್ ಆ್ಯಕ್ಚುಲಿ ಮ್ಯಾಥ್ಸ್ ಇಸ್ ಆಲ್ವೇಸ್ ಇನ್ ಸರ್ಚ್ ಆಫ್ ಟ್ರೂತ್. ಇವತ್ತು ಸತ್ಯನ ಹುಡುಕುವಂಥ ಒಂದು ಭಾಷೆ ಇದ್ದರೆ, ಸತ್ಯಕ್ಕೆ ತಾನೇ ತನ್ನನ್ನು ತೊಡಗಿಸ್ಕೊಂಡಿರುವಂಥ ಭಾಷೆ ಅಂದರೆ ಮ್ಯಾಥ್ಸ್. ಮ್ಯಾಥ್ಸ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ಟ್ರೂತ್. ಇಟ್ ಸ್ಪೀಕ್ಸ್ ಆಲ್ವೇಸ್ ದ ಟ್ರೂತ್. ಅದರಿಂದ ಮ್ಯಾಥ್ಸ್ ಹೇಗೆ ಲ್ಯಾಂಗ್ವೇಜ್ ಆಗುತ್ತೆ? ಒಂದು ಸತ್ಯನ, ಇವತ್ತಿನ ಸತ್ಯದ ಗ್ರಹಿಕೆ ಮಾಡುವಂಥ ಒಂದು ಶಕ್ತಿ ಇರುವಂಥದ್ದು ಭಾಷೆ. ಅದರಿಂದ ಹೋಲ್ ಕ್ವಶನ್ ಇಸ್ ಮ್ಯಾಥ್ಸ್ ಅಂದರೆ ಸಾಕಷ್ಟಿದೆ ಅಲ್ಲಿ ಹೇಳಿರುವಂಥದ್ದು. ಅದಕ್ಕೆ ಇಲ್ಲಿ ಮ್ಯಾಥ್ಸ್ ಡ್ಯಾನ್ಸ್ ಅನ್ನುವಾಗ ಬರುವಂಥದ್ದು. ಸರ್ ಪವರ್ ಕನೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಒಂದು ಇದಕ್ಕೆ ಬರ್ತೀನಿ. ಸೊ ಇವಾಗ ಸರ್ಕಲ್ ನೋಡ್ರಿ. ಓಕೆ, ಇದೆ ಎಂಡ್. ಸೊ ನಾನು ಇಲ್ಲಿಗೆ ಬಂದಿದ್ದೆ ವಾಟ್ ಈಸ್ ದ ಏರಿಯಾ ಅಂತ. ಇವಾಗ ಎಕ್ಸ್ ಅಂತಂದರೆ ಎಕ್ಸ್ ಅಂತಾರೆ. ಸೊ ವಾಟ್ ಈಸ್ ದ ಕ್ವಶನ್ ಈಸ್ ಅಬೌಟ್ ಎಕ್ಸ್ ಅಂತ ಬಂದೆ. ಗೊತ್ತಿದೆ 5. ಯಾವ ಸಂಖ್ಯೆ ನಾನು ಹೇಳ್ತೀನಿ. ವಿಜುವಲ್ ಮ್ಯಾಥ್ಸ್ ಅಂತ ಒಂದು ಬುಕ್ ಕಳಿಸ್ಕೊಡ್ತೀನಿ, ಹೈಸ್ಕೂಲ್ ಲೆವೆಲ್ದು.
350 ಪೇಜ್ಗಳಿದೆ, 350 ಪೇಜಸ್ ಮೇಲಿದೆ. ಸೊ ವಿಚ್ ಐ ಕ್ಯಾನಾಟ್. ಎವ್ರಿ ಲೆಸನ್ ಆಫ್ ಹೈಸ್ಕೂಲ್ ಟೀಚಿಂಗ್ ಹ್ಯಾಸ್ ಬೀನ್ ಕನ್ವರ್ಟ್ ಇಂಟು ವಿಜುವಲ್ ಮ್ಯಾಥ್ಸ್. ವಿಜುವಲ್ ಆಗಿ ಕಲಿಯೋದು. ಗಣಿತನ ಇವತ್ತು ವಿಜುವಲ್ ಆಗಿ ನೋಡ್ಬೋದು, ವಿಜುವಲ್ ಆಗಿ ಕಲಿಬೋದು. ಐ ಕಮ್ ಬ್ಯಾಕ್ ಟು ದ ಹೌ ವಿಜುವಲ್ ಯು ಕ್ಯಾನ್ ಲರ್ನ್ ಮ್ಯಾಥ್ಸ್. ಸೊ ಇವತ್ತು ಸಾಕಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಸೊ ದೇ ಆರ್ ಕನ್ವರ್ಟಿಂಗ್ ಎವ್ರಿಥಿಂಗ್ ಇಂಟು ವಿಜುವಲ್ ಫಾರ್ಮ್ಯಾಟ್. ಒಂದು ವಿಜುವಲ್ ಬುಕ್ನೇ ಸಹ ತೋರಿಸ್ತೀನಿ PUC ಲೆವೆಲ್ದು. ಸೊ ದ ಕ್ವಶನ್ ಇಸ್ ಅಬೌಟ್ ಹೌ ಬ್ಯಾಸ್ಟ್ ಯು ವಿಲ್ ಸಿ ಇಟ್ ಅನ್ನೋಂಥ. ಅದರಿಂದ ಎಕ್ಸ್ ನಿಲ್ಸೋಕ್ಕೂ ಮುಂಚೆ, ಟೀ ಬ್ರೇಕ್ ಮುಂಚೆ, ಎಕ್ಸ್ ಅಂದರೆ ಐ ಡೋಂಟ್ ನೋ. ಇಫ್ ಐ ಸೇ ಐ ನೋ, ಇಟ್ಸ್ ಎಂಡ್ ಆಫ್ ಲರ್ನಿಂಗ್. ಇಫ್ ಐ ಸೇ ಐ ನೋ, ಇಟ್ ಈಸ್ ಎಂಡ್ ಆಫ್. ಇಫ್ ಐ ಸೇ ಐ ಡೋಂಟ್ ನೋ, ಇಫ್ ಐ ಸೇ ಐ ಡೋಂಟ್ ನೋ, ಇಟ್ಸ್ ಬಿಗಿನಿಂಗ್ ಆಫ್ ಲರ್ನಿಂಗ್ ಇನ್ ಟರ್ನ್ಸ್. ಸೊ ಗೊತ್ತಿದೆ ಅನ್ನೋಕ್ಕಿಂತ ಐ ಡೋಂಟ್ ನೋ. ಸೇ ಐ ಡೋಂಟ್ ನೋ ವಿತ್ ಕಾನ್ಫಿಡೆನ್ಸ್. ಸೇ ನೋ ವಿತ್ ಕಾನ್ಫಿಡೆನ್ಸ್. ಏನಂದರೆ ಸೇ ನೋ ವಿತ್ ಕಾನ್ಫಿಡೆನ್ಸ್. ಒಂದು ಮೋರ್ ಬುಕ್ಸ್ ಕಳಿಸ್ಕೊಡ್ತೀನಿ. 1001 ಕ್ವಶನ್ ಹೇಳ್ತೀವಿ. ₹1000 ಮೇಲೆ ₹1 ಇಟ್ಕೊಡ್ತೀವಲ್ಲ. 1001 ಕ್ವಶನ್, ಯಾವ ಕ್ವಶನ್ಗೂ ಆನ್ಸರ್ ಇಲ್ಲ. ಮೊನ್ನೆ ಫಸ್ಟ್ ಡೇ ಮಾತಾಡುವಾಗ ಯಾರೋ ಒಬ್ಬರು, ಐ ಥಿಂಕ್ ಗಿರೀಶ್ ಅವರು ಸರ್ ಹೇಳ್ತಿದ್ದು ಅನ್ಸುತ್ತೆ, ಪ್ರಶ್ನೆ ಕೇಳ್ತಿದ್ದೆ ನಾನು, ಸಾಕಷ್ಟು ಪ್ರಶ್ನೆ ಕೇಳ್ತಿದ್ದೆ ಅಂತ. ಪ್ರಶ್ನೆ ಕೇಳಬೇಕು, ಉತ್ತರ ಹುಡುಕಬೇಕು. ಪ್ರಶ್ನೆ ಕೇಳಿಲ್ಲ. ಸೊ ಯು ಹ್ಯಾವ್ ಟು ಆಸ್ಕ್ ಕ್ವಶನ್ಸ್. There are questions which cannot be answered. You can answer more than one way. Every mathematical problem has that kind of tendency to answer in many ways, or one problem can be solved in many ways, one problem can be seen in many ways. ಒಂದು ಸಂಖ್ಯೆನ ಯಾವ ರೂಪದಲ್ಲಿ ನೋಡ್ಬೋದು ಅಂತ come back. So say x. If I say I don't know, x and I don't know, x hunters ಇದ್ದಾರೆ. ಏನಂದರೆ x hunter. ಉದಾಹರಣೆಗೆ x 5 ಗೊತ್ತು, x ಗೊತ್ತು. 5ನ ದಶಾವತಾರದಲ್ಲಿ ತೋರಿಸ್ತಾರೆ. 5/1 ಹೇಳ್ತಾ ಹೋಗ್ತೀನಿ. 0.5 × 10⁻1 √25. So you can write in many form. 5 can be written in many form. Okay, my question is, say x is equal to 2. ಗೊತ್ತಿದೆ, x ಅಂದರೆ 2. ಇವಾಗ x ತಲೆ ಮೇಲೆ 2 ಕೂರ್ತೀನಿ, 2 ತಲೆ ಮೇಲೆ x ಕೂರ್ತೀನಿ. ಇದೊಂದು ಕ್ಯಾನ್ಸರ್ ಮಾಡ್ಬಿಟ್ಟು ವಿಲ್ ಗಿವ್ ಎ ಟ್ರೀ ಬೇಕ್. ಸೊ ವಾಟ್ ಈಸ್ ಐ ಆಮ್ ಸೇಯಿಂಗ್ ಇಸ್, x ತಲೆ ಮೇಲೆ 2 ಕೂರಿಸ್ಬೇಕು. ಓಕೆ, ವಾಟ್ ಈಸ್ x ತಲೆ ಮೇಲೆ 2 ಕೂರಿಸಿದ್ರೆ x⁻². ಗೊತ್ತಿದೆ. ಸೊ ಫಸ್ಟ್ ಅಂದರೆ 2 ಗೊತ್ತು, x ಗೊತ್ತು. ಸೊ ನಾನು ಹೇಳ್ತೀನಿ 2⁻x is equal to x⁻². Then what is my x? High school maths ಯಾರು ಆನ್ಸರ್ ಮಾಡ್ತೀರಾ ನೋಡಿ, ಹೇಳ ನೋಡಿ. ಓಕೆ, ನಾವು ಯು ಸ್ಟಾರ್ಟ್ ಡೂಯಿಂಗ್. ಎಕ್ಸ್ಗೆ 0 ಕೊಡ್ತೀನಿ, 2⁻0, 0⁻2 ಸಾಧ್ಯ ಇಲ್ಲ, ಹೋಯ್ತು. ಎಕ್ಸ್ಗೆ 1 ಕೊಡ್ತೀನಿ, 2⁻1 is equal to 1⁻. ನೋ, ಆನ್ಸರ್ ಇಸ್ ನೋ. ಎಕ್ಸ್ಗೆ 2 ಕೊಡ್ತೀನಿ, 2⁻2 is 4, 2⁻2 is 4, ಎಕ್ಸ್ ಕ್ಯಾನ್ ಟೇಕ್ 2. ಅಷ್ಟೇನಾ? ಎಕ್ಸ್ಗೆ 4 ಕೊಡ್ತೀನಿ, ಹಾಂ, ಎಕ್ಸ್ಗೆ 4 ಕೊಡ್ತೀನಿ, 16. ಸೊ ದಿಸ್ ಪ್ರಾಬ್ಲಮ್ ಇಸ್ ಹ್ಯಾವಿಂಗ್ ಮೋರ್ ದೆನ್ ಒನ್ ಆನ್ಸರ್. ಸೊ ವಾಟ್ ಐ ಕ್ರಿಯೇಟೆಡ್, knowing x, knowing 2 is what is known. Creating this is called a puzzle. ಪಜಲ್ ಅಂದ್ರೆ ಇಷ್ಟೇ, ವಿಷಯ ಗೊತ್ತಿರೋ ನೋನ್ ಥಿಂಗ್ ಇಂದ ಅನ್ನೋನ್ ಮಾಡ್ದವಲ್ಲ. ವಿ ಕ್ರಿಯೇಟೆಡ್ ಎ ಪಜಲ್ ಔಟ್ ಆಫ್ ಇಟ್. ಗಣಿತ ಕಲಿಬೇಕು ಅಂದರೆ ಪಜಲ್ಸ್ಗಳಿಂದ ಬೀಳಬೇಕು. ಆ ಪಜಲ್ಸ್ಗಳು ಹೆಂಗಿರುತ್ತೆ, ಸಣ್ಣ ಸಣ್ಣ ಪಜಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಆ ಪಜಲ್ಸ್ಗಳ ಮುಖಾಂತರ ಮ್ಯಾಥ್ಸ್ ಶುಡ್ ಬಿ ಲರ್ನ್ಡ್ ಇನ್ ಸಚ್ ಎ ವೇ ದಟ್ ಯು ಆಲ್ವೇಸ್ ಲುಕ್ ಇನ್ ಟು ದ ಮ್ಯಾಥ್ಸ್ ಪಜಲ್ಸ್. ಇವಾಗ ಅದು ಮಾಯಾ ಚೌಕದಿಂದ ಶುರು ಆಗ್ಬೋದು, ನಿಮ್ಮ ಇದರಿಂದ ಶುರು. ಸೊ ಐ ಕಮ್ ಬ್ಯಾಕ್. ದ ಹೋಲ್ ಕ್ವಶನ್ ಆಫ್ ಮ್ಯಾಥ್ಸ್ ಬಿಕಮ್ ಇಂಟ್ರೆಸ್ಟಿಂಗ್ ವೆನ್ ಯು ಲುಕ್ ಇನ್ ಟು ಮ್ಯಾಥ್ಸ್ ಬಿಕಮಿಂಗ್ ಮ್ಯಾಜಿಕಲ್. So maths becoming magical. So before ending the session, I'll show you one more magic which everybody knows about it. So ಇದು ಅತ್ಯಂತ ಎಲ್ಲರೂ ನೋಡ್ತೀರಾ, ವಾ ಅಂತೀವಿ. ಸೊ 111/1 + 1 + 1 ಎಷ್ಟು? ಇದು ನೋಡಿದ್ದೀರಾ? ಹಾಂ, 2 + 2 + 2 ಆಗ್ತಾರೆ. ಹಾಗೆ 9, ಇಲ್ಲಿವರೆಗೂ 999 9 + 9 + 9 is equal to 37 ಅಲ್ವಾ? ಈ ಸುಮಾರು ಪಜಲ್ಸ್ ನೋಡ್ತಾರೆ, ಮ್ಯಾಜಿಕ್ ಬುಕ್ಸಲ್ಲಿ ಸಿಗುತ್ತೆ, ಮ್ಯಾಥಮ್ಯಾಜಿಕಲ್ ಇರುತ್ತೆ. ಓಕೆ, ವಂಡರ್ ಅಂತೇಳಿ. ಮೈ ಕ್ವಶನ್ ಇಸ್ ನಾಟ್, ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್? ವಾಟ್ ಈಸ್ ದಟ್ ಪ್ರಾಬ್ಲಮ್? ಇಫ್ 1 + 1 + 1 is equal to 37 ಅಂದರೆ 37 ಬರುತ್ತೆ. ಇದು ಯಾಕೆ ಹಿಂಗಾಯ್ತು ಅಂತ ಯಾರು ಆನ್ಸರ್ ಮಾಡಿದ್ದೀರಾ? ವೈ ಇಟ್ ಈಸ್ ದೇರ್? ವೈ ದ ಪ್ರಾಬ್ಲಮ್? ಇಟ್ಸ್ ಮೇಕಿಂಗ್ ಎ ಪಜಲ್, ಲುಕಿಂಗ್ ಎ ಪಜಲ್ ಆ್ಯಂಡ್ ರೀಡಿಂಗ್ ಸಚ್ ಪಜಲ್. ಫ್ಯಾಸಿನೇಟಿಂಗ್. ಗಣಿತ ಮ್ಯಾಜಿಕ್ ಆಗಿದೆ ಅಂತ ಹೇಳೋದಲ್ಲ ಇಂಪಾರ್ಟೆಂಟ್. ಇಲ್ಲಿ ಡ್ಯಾನ್ಸ್ ಶುರು ಆಗುತ್ತೆ. ಈ ನಿಮಗೆ 2/3ನ × 2 ಏನಾಗುತ್ತೆ ಅವಾಗ? ಸೇಮ್ ಆಗುತ್ತೆ ಅಲ್ವಾ? ಇಲ್ಲಾಗಿರೋದು ಅಷ್ಟೇ, ಈಕ್ವಿವೆಲೆಂಟ್ ಫ್ರಾಕ್ಷನ್, ಸಮಭಿನ್ನ ರಾಶಿಗಳಷ್ಟೇ. ಸಮಭಿನ್ನ ರಾಶಿ ಮಾಡಿದ್ದು. ಬಟ್ ಇದು ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್, ವೈ ದೇ ಡಿಡ್ ನಾಟ್ ಟೇಕ್ 1/1, 2/2, ಒಂದೇ ಒಂದು. ದೆನ್ ವೈ 11/1 + 1 ಯಾಕೆ ತೊಗೊಳ್ಳಿಲ್ಲ? ವೈ ದೇ ಡಿಡ್ಂಟ್ ಟಾಕ್ 111 + 1 + 1 + 1 + 1 ಯಾಕೆ ತೊಗೊಳ್ಳಿಲ್ಲ? ಆ್ಯಂಡ್ ವಿಚ್ ಇಸ್ ದ ನೆಕ್ಸ್ಟ್ ನಂಬರ್ ದಟ್ ಯು ಗೆಟ್ ವಿಚ್ ಆ್ಯಕ್ಚುಲಿ ಗಿವ್ಸ್ ಎನ್ ಇಂಟೀಜರ್ ಫಾರ್ಮ್. ಬಟ್ ಫ್ರಾಕ್ಷನಲ್ಲೂ ಸಹ ಅದು ಆನ್ಸರ್ ಒಂದೇ ಇರುತ್ತೆ. ವಿ ಡೋಂಟ್ ಲಿಕ್ ಇನ್ ಟು ದಟ್ ಕೈಂಡ್ ಆಫ್. ಸೊ ಗಣಿತನ ನುಗ್ಗಿ ನೋಡಬೇಕು. ಸೊ ಯು ಹ್ಯಾವ್ ಟು ಲುಕ್, ದುರ್ಗುಟ್ಕೊಂಡು ನೋಡಬೇಕು. ದುರ್ಗುಟ್ಕೊಂಡು ನೋಡಿದ್ರೆ ಒಳಗಿರೋಂಥ ಗುಟ್ಟೆಲ್ಲ ಬಿಟ್ಕೊಡುತ್ತೆ, ಒಳಗಿರೋಂಥ. ಸೊ ದೀಸ್ ಪೀಪಲ್ ಆರ್ ಫಾಲೋಯಿಂಗ್ ಮೈ ಇನ್ಸ್ಟ್ರಕ್ಷನ್. ನಿದ್ದೆ ಬರ್ತಿದೆಯಾ ಸರ್? ಗುಡ್, ಕಿವಿ ಕೊಟ್ಬಿಡಿ, ಬೇಜಾರು ಮಾಡ್ಕೋಬೇಡಿ. ಓಕೆ, ಐ ಜಸ್ಟ್ ಲುಕ್ ಅಟ್ ಇಟ್. ಸೊ ಟೇಕ್ ಎ ಬ್ರೇಕ್, ಐ ವಿಲ್ ಕಮ್ ಬ್ಯಾಕ್. ಬಿಫೋರ್ ಕಮಿಂಗ್ ಬ್ಯಾಕ್, ಟೀ ಇಲ್ಲೇ ಹೊರಗಡೆ ಇದೆ, ಸಭಾಂಗಣದ ಹೊರಗಡೆ.
ಸೊ 10 minutes we'll take a break and come back. Thank you. ವಿಲ್ ಹ್ಯಾವ್ ಎ ಡ್ಯಾನ್ಸ್. ಸೊ ಮಧ್ಯಾಹ್ನ ಡ್ಯಾನ್ಸ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಸ್ಟಿಕ್ ತೊಗೊಂಬರ್ತೀನಿ, ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ಬೋದು. ಡ್ಯಾನ್ಸ್ ಯಾವುದೋ ಒಂದು ತೋರಿಸ್ತೀನಿ, ನೀವು ಧೈರ್ಯವಾಗಿ ಮಾಡ್ತೀನಿ ಅಂದರೆ ನಾನು ಕಾರಲ್ಲಿ ತಂದಿದ್ದೀನಿ. ಸರ್ ನಮ್ಮಲ್ಲಿ ಟ್ಯಾಲೆಂಟ್ ತುಂಬ ಇದೆ ಸರ್. ಹಾಂ ಓಕೆ, ಇದೇ ಮಾಡ್ತೀನಿ. ಇವಾಗ ಬರ್ತೀನಿ, ಅಲ್ಲಿ ಕಮ್ ಬ್ಯಾಕ್. ನಾವು ಈಗ ಬರ್ತೀನಿ. ಹಾಂ ಏನು ಸರ್? ಇಲ್ಲ ಬರ್ತೀನಿ. ಇದು ನಿಮ್ಮನ್ನು ನಾವು ಸ್ವಲ್ಪ ಕೂರಿಸ್ಬೇಕು, ಆಮೇಲೆ ಒಳಗಡೆ ನುಗ್ಗಿಸ್ಬೇಕು. ಸೊ ನಿಮ್ಮ ಮ್ಯಾಥ್ಮೆಟಿಕಲ್ ಥಿಂಕಿಂಗ್ ಫಸ್ಟ್ ಬರಬೇಕು, ದೆನ್ ವೆಲ್ಕಮ್ ಬ್ಯಾಕ್. ಹೇಳಿ, ನೀನು ವಾಯ್ಸು ಇದಾಗುತ್ತೆ, ಹೊಟ್ಟೆ ಇಟ್ಕೊಳ್ಳಿ. ತೆಗಿಬೇಕು, ಅದಕ್ಕೊಂದು ಚೆನ್ನಾಗಿದೆ. ಇವಾಗ ಬರ್ತೀನಿ, ವೆಲ್ಕಮ್ ಬ್ಯಾಕ್. ಆಫ್ ಮಾಡಿ. ಆಲ್ರೆಡಿ ಇದಕ್ಕೊಂದು ಪೀಸ್ ಆಗಿದೆ, ಈ ಪೀಸ್ ಇಲ್ಲಿಂದ ಇಲ್ಲಿಗೆ ಹಾಕಿದ್ದಾರೆ. ಸೊ ಆಲ್ರೆಡಿ ಒಂದು ಪೀಸ್ ಹಾಕಿರ್ತಾರೆ, 3 ಪೀಸ್ ಇದೆ ಒಳಗಡೆ. ಡಿಸೈನ್ ಮ್ಯಾಜಿಕ್ ಮಾಡಬೇಕು, ಆ ಮನುಷ್ಯರನ್ನ ಕಟ್ ಮಾಡಿ ಎಲ್ಲ ಮಾಡ್ಬೋದು. ದ ವೇ ಇನ್ ವಿಚ್ ದ ಶೇಪ್ಸ್ ಅಂಡ್ ಪ್ಯಾಟರ್ನ್ಸ್ ಬರ್ತೀನಿ. ಹೌ ಡು ಯು ಬ್ಯಾಂಡ್ ಯುವರ್ ಸೆಲ್ಫ್, ಕರ್ವ್ಸ್ ಬಗ್ಗೆ, ಸ್ಪೆಷಲ್ ಕರ್ವ್ಸ್ ಬಗ್ಗೆ ಬರ್ತೀನಿ, 3 ಡೈಮೆನ್ಷನಲ್ ಕರ್ವ್ಸ್ ಬಗ್ಗೆ. ಸೊ ವೆನ್ ಸ್ಪೆಷಲ್ ಕರ್ವ್ ಅಂದಾಗ ವೆನ್ ಯು ಮೇಕ್ ಎ ಕ್ರೀಸ್, ಎ ಪಾಯಿಂಟ್ ಇನ್ ಎ ಸ್ಪೇಸ್ ಇಸ್ ಮೋರ್ ಇಂಪಾರ್ಟೆಂಟ್. ನೀವು ಹೈಸ್ಕೂಲಲ್ಲಿ ಪಾಯಿಂಟ್ ಇನ್ ಎ ಪ್ಲೇಸ್ ಇಸ್ ನಾಟ್ ಅಲ್ಲ, ಪಾಯಿಂಟ್ ಇನ್ ಎ ಸ್ಪೇಸ್ ಇಸ್ ಮೋರ್. ನಿಮ್ಮದು ಗಣಿತ ಕುರಿತ ಎಡಿಟ್ ಆಗಿದೆ ಸರ್, ಇಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಇನ್ನೂ ಶುರು ಮಾಡಿಲ್ಲ, ಬರ್ತಾ ಇದೆ, ಇಂಡಸ್ಟ್ ಮಾಡ್ತಾ ಇದೆ. ಒಂದೊಂದೇ ಮಾಡ್ತಾ ಇದ್ವಿ. ಒಂದೊಂದೇ ಅದರ ಎಕ್ಸ್ಪ್ರೆಷನ್ ಹೆಂಗೆ, ವಾಟ್ ಕೈಂಡ್ ಆಫ್ ಡ್ಯಾನ್ಸ್ ಕ್ಯಾನ್ ಡೂ ಇಟ್ ಅನ್ನೋದು ದ್ವಿತೀಯಲ್ಲಿ ನೀವು ಮಾಡಿಸ್ತೀನಿ, ದ್ವಿತೀಯಲ್ಲಿ ಮಾಡಿಸ್ತೀನಿ, ಅದೆಲ್ಲ ಮಾಡಿಸ್ತೀನಿ. ಪಂಚಿದೆ ಪ್ರತಿ ಊರಿಗೂ ಬರ್ತೀನಿ, ನೀವು ಕರೆವೇ ಬರ್ತೀನಿ, 100 ರೂಪಾಯಿ ಎನಿಥಿಂಗ್ ಕಮ್ಮಿ ಮಾಡಿಲ್ಲ. ಸರ್ ನಮಗೆ ಟೀಚರ್ಸ್ ಟ್ರೈನಿಂಗ್ ಇದ್ದಾಗ ನೀವು ಬನ್ನಿ. ಇನ್ನೂ ಡ್ಯಾನ್ಸ್ ಶುರು ಮಾಡಿಲ್ಲ, ಡ್ಯಾನ್ಸ್ ಶುರು ಮಾಡಬೇಕು. ಬನ್ನಿ ಸರ್, ಬನ್ನಿ. ಅಂದರೆ 986 ಹೌದಾ? 9986 235 ಸರ್ 9986 235 800. ಇಲ್ಲ ನಾನು ನೋಡ್ಕೊಳ್ತೀನಿ, ಗೊತ್ತಾಗಿದೆ, ಕಳೆದೀನಿ, ಸುಮಾರು ಕಳ್ಕೊಂಡಿದ್ದೀನಿ, ಕೆಲವು ಕಳ್ಕೊಳಕ್ಕೆ ಇಷ್ಟಪಡಲ್ಲ. ನೀವು ನಂಬಲ್ಲ, ಹಿಂಗೆ ನಾವು ನೋಡ್ತಾ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ, ಹಿಂಗೆ ಇದ್ದಿದ್ದು ಹಿಂಗೆ ಪಾಸ್ ಆಗೋಷ್ಟೊಳಗೆ ಇಲ್ಲ, ಅದು ಯಾರು ಎತ್ಕೊಂಡಿರ್ತಾರೆ ಆ ಜನಗಳಿದೆ, ಇವುಗಳಿದ್ದಾರೆ, ಹಿಂಗೆ ಆ ಥರ ಪಾಪ ನೀವುಗಳು ಎಲ್ಲೆಲ್ಲ ಹುಡುಕ್ ತಂದಿರ್ತೀರಾ, ಹಿಂಗೆ ಬಂದು ಹಿಂಗೆ ಆಗ್ಬಿಟ್ರೆ ಬಾಬು.
ಸರ್ ತಮ್ಮ ಹೆಸರು ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ. ನಾವು ಚಿಕ್ಕವ್ರದಾಗ ಒಂದು ಪುಸ್ತಕ ಓದ್ತೀವಿ ಸರ್, ಸಣ್ಣವ್ರದ್ದು ಕೃಷ್ಣಮೂರ್ತಿ ಅವ್ರದ್ದು. ಅದೇ ಕೃಷ್ಣ ನೀವೇ ತಿಳ್ಕೊಂಡಿವಿ ಸರ್. ಅವ್ರ ಅದ್ಭುತ ಸರ್ ಪುಸ್ತಕ ಬರಿತಾ ಇದ್ರು. ಅದು ಆಟ ನೀವು ಬರಿತಾ ಇದ್ದೀರಿ ಸರ್. ಇಲ್ಲ ನನಗಿಲ್ಲ ಇಲ್ಲ ಬೇಡ ಬೇಡ ಪರವಾಗಿಲ್ಲ. ಒಂದು ಲೋಟ ನೀರು, ಬಾಟ್ಲು ನೀರು. ಇಲ್ಲ ನಂಗೆ ಬರೀ ನೀರು ಕುಡಿ ಸಾಕು ಅಂದೆ. ನಂಗೆ ಕಾಫಿ ಬೇಡ ಅಂತ. ಐ ಟೇಕ್ ಇಟ್, ಡೋಂಟ್ ವರಿ ಅಬೌಟ್ ಇಟ್. ನನಗೆ ನೀರು ಕುಡಿ ಸಾಕು ಅಂದೆ. ನಂಗೆ ತಂದ್ಕೊಡ್ಬೇಡಿ. ನಾನು ಟೀಚರ್ಗಳ ಮಧ್ಯದಲ್ಲಿ ಇರುವಾಗ ಕಾಣ್ತಾ ಇಲ್ಲ, ಸ್ಟೂಡೆಂಟ್ಗಳ ಮಧ್ಯದಲ್ಲಿ ಇರುವಾಗ ಕಾಣ್ತಾ ಇಲ್ಲ ನನಗೆ. ನಾನು ತಂದ್ಕೊಡಿ ಅಂತ ಹೇಳಿ ಸರ್, ನೀರು ಕುಡಿ ಸಾಕು. ಹೋಗಲೇ ಬೇಡ ಸರ್ ಕೇಳಲಿಲ್ಲ. ನಂಗೆ ಬೇಡ ಅಂದೆ. ನಾನು ಒಂಚೂರು ಬೇರೆ ಕೆಲಸ ಮಾಡ್ತಿರ್ತೀನಿ, ಬೇಡ ಅಂದೆ. Sorry sir, if I hurt you. ಹರ್ಟ್ ನೋ ಚಾನ್ಸ್ ಸರ್, ಯು ಆರ್ ಹರ್ಟಿಂಗ್ ಮೀ. ಅದು ಸಾಧ್ಯನೇ ಇಲ್ಲ. ಮಾತಾಡಲ್ಲ, ಇರೋ ವಿಚಾರ ಹೇಳ್ಬೇಕು. He has come before. ನನ್ನನ್ನು ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ ಅವರು. ಈ ಸೆಷನ್ ಲೈವ್ ಹೋಗ್ತಾ ಇದೆ ಸರ್ ಯೂಟ್ಯೂಬ್ ಅಲ್ಲಿ. ಓಕೆ, ಗೊತ್ತಾಯ್ತು ಸರ್. ಲಿಂಕ್ ಕೊಟ್ಟಿದ್ದೀನಿ ನೋಡಿ, ನಿಮ್ಮ ವಾಟ್ಸಪ್ ಅಲ್ಲಿ ಇದೆ. ಬ್ರೇಕ್ ಇರುತ್ತೆ. ಲೈವ್ ಹೋದ್ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ, ಡಿಸ್ಟರ್ಬ್ ಆಗುತ್ತೆ. ಒಂದು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಇನ್ನೊಂದು ಲಿಂಕ್ ಮಾಡಬೇಕು. ಅದೆಲ್ಲ ಯಾರಿಗೆ ಬೇಕು? ಹಾಂ ಟೀಚರ್, ನಾನು ಬರ್ತೀನಿ ಈ ಪ್ರಶ್ನೆಗೆ ಅಂತಾರೆ. ನಿಮಗೆ ಸಿನಿಮಾ ಮಾತ್ರ ಫಾಸ್ಟಾಗಿ ನೋಡ್ತೀರಾ, ಪಾಠ ಫಾಸ್ಟಾಗಿ ಕೇಳೋಕ್ಕಾಗಲ್ವಾ? ಹೆಂಗ್ ಪ್ರೆಷರ್ ಕೊಡ್ತೀನಿ ನೀವು ಕುಕ್ಕರಲ್ಲಿ ಕುತ್ಕೊಂಡು ಬೈಬೇಕು. ಕರೆಕ್ಟ್, ನೀವು ಅಬ್ಸರ್ವ್ ಮಾಡಿ, ಇಟ್ಸ್ ಕರೆಕ್ಟ್. ನಿಮ್ಗೊಂದು ಇದು ಟೀಚರ್ ಸೆಷನ್ ಒಂದು ಇಟ್ಕೊಂಡು ಇಡೀ ಸೆಷನ್ ಪೋಸ್ಟ್ ಮಾಡಲ್ಲ. ಐ ವಿಲ್ ಗಿವ್ 100 ಐಡಿಯಾ. ನಿಮಗೆ ಬೇಕಾದ ಐಡಿಯಾ ನೀವು ತೊಗೊಳ್ಳಿ, ಅವ್ರಿಗೆ ಬೇಕಾದ ಐಡಿಯಾ ಅವ್ರು ತೊಗೊಳ್ಳಿ, ಅವ್ರಿಗೆ ಬೇಕಾದ ಐಡಿಯಾ ಅವ್ರು ತೊಗೊಳ್ಳಿ. ಸೊ ಐ ಆಮ್ ಅಡ್ರೆಸಿಂಗ್ 100 ಪೀಪಲ್ ವಿತ್ 100 ಐಡಿಯಾಸ್. ಯು ವಿಲ್ ಕಮ್ ಬ್ಯಾಕ್ ಟು ನೌ. ಸೊ ನನ್ನ ಕೆಲವು ಸ್ಲೈಡ್ 500ಕ್ಕಿಂತ ಹೆಚ್ಚಿದೆ. 500ಕ್ಕೆ ಹೆಚ್ಚಿನ 3 ಅವರ್ ಕವರ್ ಮಾಡಿರ್ತೀನಿ. ನೊಬಡಿ ಕಾಸ್ ಓನ್ಲಿ 5 ಸ್ಲೈಡ್ಸ್ ಅಲ್ಲಿ ಬರ್ತಾರೆ ಕವರ್ ಮಾಡೋದು. ದಟ್ಸ್ ಕಾಲ್ಡ್, ದಿಸ್ ಇಸ್ ಕಾಲ್ಡ್, ವಾಟ್ ಈಸ್ ಕಾಲ್ಡ್ ಆಸ್ ಕೇಳಿದರೆ ಫೋರ್ಸ್ ಲರ್ನಿಂಗ್. ಏನಿದೆ? ಫೋರ್ಸ್ ಲರ್ನಿಂಗ್. ಸೊ ನೀವು ಆ ಕಡೆ ಈ ಕಡೆ ಕದಲ್ಬಾರ್ದು. ಗೊತ್ತಾಯ್ತಾ? ನನಗೆ ಭೂತ ಹೋಗ್ತದೆ. ಇದು ನೋಡಿದ್ರೆ ಟೊಮೆಟೊ ಕಾಂತ ನಾಸ್ ಬಂದ ತಕ್ಷಣ ಎಕ್ಸೈಟ್ಮೆಂಟ್ ಏನಾಗಿತ್ತು, ಹೆಂಗಿತ್ತು ನಿಮ್ಮ ಎಕ್ಸೈಟ್ಮೆಂಟ್, ಏನ್ ಹೇಳ್ಬೇಕು ಏನಿಲ್ಲ ಅಂತ ಅಷ್ಟೊಂದು ಇಲ್ಲ. ಅಲ್ಲಿ ಇನ್ನೊಂದು ವಿಷಯ ಬರುತ್ತೆ, ಏನ್ ಗೊತ್ತಾ, ಅವ್ರು ಕಂಟಿನ್ಯೂ ಕ್ಲಾಸ್ ಕೊಡ್ತಿರೋದ್ರಿಂದ ಇದು ಅವರಿಗೆ ನಮಗೆ ಹೆಂಗ ಅನ್ಸುತ್ತೆ, ಆದ್ರೆ ನಿಮ್ಮ ಎನರ್ಜಿ ಬರಕ್ ಸಾಧ್ಯ ಇಲ್ಲ ಸರ್. ಅದೇನ್ ಗೊತ್ತಾ, ಅವ್ರಿಗಿರೋ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಎನರ್ಜಿ ಕೊಡುತ್ತೆ ಸರ್. ಈಗ ಬರ್ತೀನಿ ನೀವು ಪ್ಯಾಷನ್. ಸರ್ ಯಾವ ಇಯರ್ಗೆ ನೀವು ರಿಟೈರ್ಡ್ ಅಂದ್ರೆ ವಾಟ್ ಏಜ್? 2024. ಅಲ್ಲ ಅಲ್ಲ ಸರ್, ನೀನು ರಿಟೈರ್ಡ್ ಆಗಿ. ಓಕೆ ಇಲ್ಲ ತಲೆ ಉಪಯೋಗಿಸಿ ಕೂದಲು ಬೆಳೆದು. ಅಗ್ರಿ ವಿತ್ ದಟ್. ಯಾಕಂದ್ರೆ ಐ ಕಮ್ ಬ್ಯಾಕ್. ಅದೇ ಸರ್, ಆ ಥರ ಕೆಲವು ಕೂತ್ಕೊಂಡ್ರೆ ಯು ಡೋಂಟ್ ನೋ ಮೈ ಏಜ್. ವಾಟ್ಸ್ ಮೈ ಏಜ್? 59 ಈಗ ಹೇಳಿದ್ರು. 58 ಹುಡುಗಿ ಬಗ್ಗೆ ಒಂದು ಮಾತಿದೆ. 30 ಆದ್ಮೇಲೆ ಅವ್ರಿಗೆ 30, 31, 32 ಒಂದು ಜೋಕ್ ಇದೆ. ಜೋಕ್ ಬಗ್ಗೆ ಹುಡುಗಿರು ವಯಸ್ಸು ಹೇಳ್ಬಿಡೋದು ಅಂತ ಬಿಟ್ವೀನ್ 30 to 40 they spend only 1 year. 30 ಆದ್ಮೇಲೆ 40 ಆಗಿದೆ 31, 31, 31. ಯಾಕೆಂದ್ರೆ 10 ವರ್ಷ ಕಳೆದಿದೆ. ಅದೇ ತರ ಐ ಕಮಿಂಗ್ ಬ್ಯಾಕ್. ಐ ಆಮ್ ಕಮಿಂಗ್ ಬ್ಯಾಕ್. ಐ ಹ್ಯಾವ್ ಸ್ಟಾಪ್ ಇಟ್. 25 ನಿಂತೋಗಿದೆ. ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ ಹೆಂಗಿರ್ತಾನೋ ಹಂಗೆ ಇವತ್ತು ಒಳ್ಳೇದು ಸರ್. I am just a PG student, licensed student. So what I look is not what I am. But my age of my brain is very very. ಈಗ ನೀವು ಬಂದ ಮೇಲೆ ಅದು ಒಂಥರ ನಮಗೆ ಆನೆ ಎಲ್ಲ ಹೋಗ್ತಿರ್ತದೆ, ಮತ್ತೆ ಸಡನ್ ಆಗಿ ಸಿಂಟ್ಯಾಕ್ಸ್ ಅಲ್ಲಿ ನೀರಿದ್ರೆ ನೆಲ್ ಸರಿಯಾಗಿ ನೋಡೋದು. ಇಲ್ಲ ಅಂದ್ರೆ ನೆಲ್ಲಿ ಕಾಲಿ ನೆಲ್ಲಿ ತುಂಬಿದೆ. ಅದಕ್ಕೆ ತಲೆ ಒಳಗೆ ಹುಳ ಬಿಟ್ಕೊಡಿ ಅಂತ ಹೇಳಿ. ಇಟ್ಸ್ ನಾಟ್ ಗಣಿತ ಹುಳ, ಗಣಿತ ಮಿಂಚು. ಹುಳ ಬಿಟ್ಕೊಬೇಡಿ, ಮಿಂಚು ಬಿಟ್ಕೊಳ್ಳಿ. ಬೆಳ್ಕೊಳ್ತಾ ಹೋಗ್ಬೇಕು. ಫ್ಲಾಶ್ ಆಗಬೇಕು. ಒಂದೊಂದು ಲೈಟ್ ಎನರ್ಜಿ, ಒಂದೊಂದು ಸೆಲ್ ನ್ಯೂರಾನ್ಗಳು ನಿಮಗೆ ಫ್ಲಾಶ್ ಆಗಿ ಎಲೆಕ್ಟ್ರಿಕಲ್ ಎನರ್ಜಿ ಪಲ್ಸ್ ಆಗ್ತಲ್ಲ. ಒಂದೊಂದು ಥಾಟ್, ಒಂದೊಂದು ಪಲ್ಸ್ ಅರೆ 1 ಬಿಲಿಯನ್ ಎನರ್ಜಿ ಎಷ್ಟು ಅಂತ ಕಂಡಕ್ಟ್ ಆಗುತ್ತೆ. ಎಷ್ಟು ನೋಟ್ಸ್ ಬರ್ತಾವು ಹೊಟ್ಟೆ ಎಸಿತೆ ನೀರು ಪಾಪ.
ಸರ್ ಇದು ಇನ್ನೊಂದು ಹೇಳೋಕೆ ಬಂದು ನೀವೇನೋ ಚೇಂಜಸ್ ಮಾಡ್ಕೊಂಡು ಲ್ಯಾಪ್ಟಾಪ್ ಯೂಸ್ ಮಾಡೋದಿಲ್ಲ. ಇಲ್ಲ ಇದು ಗೊತ್ತಿದೆ ಆ ಥರ ಇದೆ. ಅದಕ್ಕೆ ಇದೇ ತಂದ್ಬಿಟ್ಟೆ ಏನಾದ್ರು ಮೆನ್ಷನ್ ಮಾಡಬೇಕು ಅಂದರೆ ಇದು ಇರ್ತಿರುತ್ತೆ. ಗೊತ್ತು ಇಲ್ಲೇನು ಅದಕ್ಕೆ ಇದನ್ನು ಇಟ್ಕೊಂಡ್ಬಿಟ್ಟೆ ಅಂತ ಕಾರ್ಡ್ಲೆಸ್ ಕೀಬೋರ್ಡ್ ತಂದಿದ್ದೀನಿ ಬೆಸ್ಟ್ ನೋಡಿ. ಸೊ ಎಲ್ಲ ಕಡೆಗೂ ಬೇಕು ಅಂದರೆ ಕಾರ್ಡ್ಲೆಸ್ ಕೀಬೋರ್ಡ್. ಮಧ್ಯಾಹ್ನ ನಿಜವಾದ ಡ್ಯಾನ್ಸ್ ಮಾಡಿಸ್ತೀನಿ. ಡ್ಯಾನ್ಸ್ ನಂದು ಇರುತ್ತೆ. ಆಫ್ಟರ್ನೂನ್ ಸೆಷನ್ ವಿಲ್ ಹ್ಯಾವ್ ದ ಡ್ಯಾನ್ಸ್. ಮ್ಯಾಥಮೆಟಿಕಲ್ ಥಿಂಕಿಂಗ್ ಅನ್ನೋದ್ರ ಬಗ್ಗೆ ಬೇಡ ಜಾಸ್ತಿ ಮಾಡಲ್ಲ. ಹೌ ಟು ಥಿಂಕ್ ಮ್ಯಾಥಮೆಟಿಕಲ್ ಎನ್ನುವಂಥದ್ದು. ಥಿಂಕ್ ಮ್ಯಾಥಮೆಟಿಕಲ್ ಎನ್ನುವಾಗ ಹೇಗೆ ಮ್ಯಾಥ್ಸ್ ಥಿಂಕಿಂಗ್ ಬರಬೇಕು ಅನ್ನುವಂಥ ಒಂದಿದು. ಅದಕ್ಕೆ ಆ ಮಗುನೇ ಸಹಾಯ ತಗೋತೀನಿ. ಕಮ್ ಬ್ಯಾಕ್ ಸ್ಟೇಜ್. ಹಲೋ ಓಕೆ. ಸೊ ಹಾಕಿಂದೆ ಯಾರೋ ಹೇಳೋರು ತುಂಬ ಶೆಕೆ ಕೋಟ್ ಹಾಕ್ಕೊಂಡಿರಿ ಸರ್, ಕೋಟ್ ಬಿಚ್ಚಿಬಿಡಿ ಅಂದರು. ಅದಕ್ಕೂ ಒಂದು ಟೈಮ್ ಇದೆ ಸರ್ ಕೋಟ್ ಬಿಚ್ಚಕ್ಕೂ, ಹಂಗೆ ಬಿಚ್ಚಕ್ಕಾಗಲ್ಲ ಸರ್ ಅಂತ. ಕೋಟ್ ಬಿಚ್ಚಕ್ಕೂ ಒಂದು ಟೈಮ್, ಎಲ್ಲರೂ ಬಂದಿರ ಅಂತ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಸುಮ್ಮನೆ ಬರಲ್ಲ, ಆ್ಯಕ್ಚುಲಾಗಿ ನನಗೆ ಪ್ರಾಬ್ಲಮ್ ಆಗೋಯ್ತು. ಸೊ ಹ್ಯಾಡ್ ಮೋರ್ ದೆನ್ 5 sets ಆಫ್ ಈ ಗಣಿತ ಕುಣಿತ ಕಾರ್ಯಕ್ರಮಕ್ಕೆ ಅಂತ ಬೇರೆ ಬೇರೆ ಡ್ರೆಸ್ಗಳು ಹಾಕೊಂಡಿದ್ದೀನಿ. ನೆನ್ನೆ ಮಳೆ ಬಂದ್ರಿಂದ ಒಗ್ದಾಕಿಂದ ವಾಷಿಂಗ್ ಮಾಡಿದ್ಮೇಲೆ ಐರನ್ ಕೊಟ್ಟಿದ್ದು ವಾಪಸ್ ಬರಲಿಲ್ಲ. ಓಕೆ ಸ್ಟಾರ್ಟ್ ಮಾಡಿ ಓಕೆ. ಇಲ್ಲ ಕೂತ್ಕೋ ನೀನು ಬೇಕು ನನಗೆ. ನಿಮ್ಮ ಕೈಗೆ ಎಲ್ಲ ಒಂದು PDF ಬಂದಿದೆ. PDF ಅಲ್ಲಿ ಬೇರೆ ಬೇರೆ ಪ್ರಿಂಟ್ PDF 3 ಲೆವೆಲಲ್ಲಿ ಕಳಿಸಿದ್ದೀನಿ. ಸಾಕಷ್ಟು ಕಳಿಸ್ಬೇಕಾಗಿತ್ತು. ಮಾತಾಡಿ. ಸೊ ಎಲ್ಲರೂ ಮೊಬೈಲು ಉಪಯೋಗಿಸ್ಬೋದು ಕೆಲವು ಟೈಮಲ್ಲಿ. ಐ ಅಲೋ ಯು ಟು ಯೂಸ್ ಯುವರ್ ಮೊಬೈಲ್ ಫಾರ್ ವಾಟ್ ಪರ್ಪಸ್ ಅಂತ ಹೇಳ್ತೀನಿ. ಲೂಸ್ ಕನೆಕ್ಷನ್ ಇದೆಯಾ? ಓಕೆ ಒಂದು ಕೆಲಸ ಮಾಡು, ನಿನಗೆ ಒಂದು ಕೆಲಸ ಕೊಡ್ತೀನಿ. ಬಿಸಾಕ್ ಮೇಲೆ ಪ್ರೋ ಸುಮ್ಮನೆ ಇಟ್ಕೊ ಕ್ಯಾಚ್ ಮಾಡು. ಓಕೆ ಅನೌನ್ಸ್ ಆಯ್ತಾ ಮಾಡಿ. ಕೆಲವರು ವಿಜ್ಞಾನ ಲೋಕ ಚಂದಾದಾರಿಕೆ ಬೇಕು ಅಂತ ಹೇಳಿದರು. ನಾನು ಈ ಫಾರ್ಮನ್ನು ಇಲ್ಲಿಂದ ಪಾಸ್ ಮಾಡ್ತೀನಿ, ತಗೊಳ್ಳಿ. ಈ ನಂಬರನ್ನು ನೋಟ್ ಮಾಡಿ. ಇಲ್ಲಿ ಸ್ಕ್ಯಾನರ್ ಇದೆ, ಇದರಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಅದರ ಡೀಟೇಲ್ಸನ್ನು ಈ ನಂಬರ್ಗೆ ವಾಟ್ಸಪ್ ಮಾಡಬೇಕು. ಸೊ ನಿಮ್ಮ ಚಂದಾದಾರಿಕೆ ಅಲ್ಲಿ ಆಗುತ್ತೆ. ವಾಟ್ಸಪ್ ಮಾಡುವಾಗ ದಯವಿಟ್ಟು ಈ ಫಾರ್ಮು ಒಂದು ಫೋಟೋ ತೆಗೀರಿ, ಎರಡೂ ಒಟ್ಟಿಗೆ ಮಾಡಿ, ಆಯಿತಾ? ಬರ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರ್ ಬರ್ಕೊಳ್ಳಿ ದಯವಿಟ್ಟು. 900 ಕೋಟಿ 86,75,123. ಅದರಲ್ಲೇ ಇವಾಗ ಸೆಷನ್ ಆಗುತ್ತೆ ನೋಡಿ. ಉಮೇಶ್ ಅಂತೇಳಿ, ಉಮೇಶ್ KC ಅಂತೇಳಿ. ಈ ಫಾರ್ಮು ಫಿಲ್ ಮಾಡಿದ ನಂತರ ಈ ಫಾರ್ಮು ಪ್ಲಸ್ ಟ್ರಾನ್ಸಾಕ್ಷನ್ ಸ್ಕ್ರೀನ್ಶಾಟ್ ಎರಡು. ಉಮೇಶ್ KC. ಓ ಡೈರೆಕ್ಟ್ ಇಲ್ಲೇ ಮೊಬೈಲಲ್ಲೇ ಮಾಡಿ, ಸರ್ ಅಲೌಡ್ ಮಾಡಿದ್ದಾರೆ. ಹಾಗೂ ಮಾಡ್ಬೋದು, ಅಲ್ಲಿ ಫಾರ್ಮ್ ಸಮೇತ ಕೊಡಬೇಕು ಅಷ್ಟೇ. ಓಕೆನಾ? ಅಮೌಂಟ್ ಇದರಲ್ಲಿದೆ, ಈ ಫಾರ್ಮಲ್ಲಿದೆ ಡೀಟೇಲ್ಸ್. ವೈಯಕ್ತಿಕವಾಗಿ 50 ರೂಪಾಯಿ, ಸಾಂಸ್ಥಿಕವಾಗಿ ಡ್ಯಾಶ್ ಇದೆ. ವಾರ್ಷಿಕ 300 ರೂಪಾಯಿ, ಸಂಸ್ಥೆಗಾದರೆ 500 ರೂಪಾಯಿ. ಅಜೀವ ಪರ್ಯಂತ ಆದರೆ ಸಂಸ್ಥೆಗೆ 5,000, ವೈಯಕ್ತಿಕ ಆದರೆ 4,000. ಲೈಫ್ ಟೈಮ್. ಸ್ಟಾರ್ಟ್ ಮಾಡಿ ಪ್ರೆಸೆಂಟೇಷನ್.
ನಂಬರ್ ಎಲ್ಲ ಬರ್ಕೊಂಡ್ರಾ? ಇಲ್ಲಿ ಬಿಡಿ ಪರವಾಗಿಲ್ಲ, ಕಾಣುತ್ತೆ, ಇರಲಿ ಪರವಾಗಿಲ್ಲ, ಹಂಗೆ ಇರಲಿ ಬಿಡಿ, ಫುಲ್ ಡೇ. ಹಾಂ ಇದ್ರಲ್ಲಿ ಬೇಡ ಬಿಡಿ, ಇಲ್ಲೇ ತೊಗೊಳ್ತೀನಿ, ಇಲ್ಲೇ ತೊಗೊಳ್ತೀನಿ. ಓಕೆ ಪರವಾಗಿಲ್ಲ, ಕಾಣುತ್ತೆ, ಏನು ಪ್ರಾಬ್ಲಮ್ ಇಲ್ಲ ತಾನೆ? ಹಾಂ ಇಲ್ಲ, ಫುಲ್ ಸ್ಕ್ರೀನ್ ಮಾಡಿ, ಪರವಾಗಿಲ್ಲ, ಫುಲ್ ಸ್ಕ್ರೀನೇ ಮಾಡಿ. ಮಾಡಿ ಮಾಡಿ. ಇನ್ನು ವಿಜುವಲ್ ಇದು ಬರಬೇಕಾ? ಓಕೆ ಅಂತ ಲೂಸಾ ಲೂಸ್ನಿಂಕ ಹೌದಾ? ಬೇರೆ ವೈರ್ ಕೊಡಲಾ ಕೇಬಲು? ನೋಡಿ ಇದು ಟೈಟ್ ಕನೆಕ್ಟ್ ಮಾಡಿ ಹಿಂದ್ಗಡೆ, ನನ್ನ ಲ್ಯಾಪ್ಟಾಪ್ ಕನೆಕ್ಷನ್, ಪವರ್ ಕನೆಕ್ಷನ್ ಮಾಡಿದ್ದೀರಾ? ಓಕೆ ಮತ್ತೆ ಶುರು ಮಾಡೋಣ. ಸೊ ಯಾರ ಕೇಳೋರು ಗಣಿತ ಕುಣಿತ ಕೋಟ್ ಬಿಚ್. ಸೊ ನನ್ನ ಕೈಲಲ್ಲಿ ಓಬರ್ಮನ್ ಸ್ಪಿಯರ್ ಅಂತ ಬರ್ತಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಮಾತಾಡೋಕ್ಕೂ ಮುಂಚೆ ಕೇಳಿದ್ರು, ಸರ್ ಕೋಟು ಸ್ವಲ್ಪ ಶೆಕೆ ಆಗುತ್ತೆ ಸರ್, ಬಿಚ್ಬಿಡಿ. ಎಸ್ ಐ ಬಿಚ್. ಸೊ ಬಿಚ್ಚಿ ಸುಮ್ಮನೆ ಬಿಚ್ಚಬಾರ್ದಲ್ವಾ? ಸೊ ಮ್ಯಾಥ್ಸ್ ಬರೀ ನನಗೆ ಪ್ಯಾಷನ್ ಅಲ್ಲ, ಫ್ಯಾಷನ್. ನನ್ನ ಹಿಂದೆ ಇರುವಂಥ ಅದು AEIOU ಅಂತ ಕರಿತೀನಿ. ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಓವಲ್ಸ್ ಅಂತ ಕರೀ, ಇಲ್ಲಿ ಓವಲ್ಸ್ ಇಲ್ಲ. ಕ್ಯಾನ್ ಯು ಫೈಂಡ್ ಔಟ್? ಇಟ್ ಈಸ್ e⁻⁵ + 1 = 0 ಅಂತ ಆಯ್ಲರ್ಸ್ ಈಕ್ವೇಷನ್ನು. ಮೋಸ್ಟ್ ಬ್ಯೂಟಿಫುಲ್ ಇಕ್ವೇಷನ್ ಅಂತ ಇಟ್ ಹ್ಯಾಸ್ ಬೀನ್ ಅವಾರ್ಡೆಡ್ ಇನ್ 10 ವರ್ಷದಿಂದನೇ ಅವಾರ್ಡ್ ಆಗಿರುವಂಥ ಇಕ್ವೇಷನ್, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಇಕ್ವೇಷನ್ ಅಂತ. ಆಯ್ಲರ್ ಬಗ್ಗೆ ನೀವು ಒಂದು ಪಾಠದಲ್ಲಿ ಬರುತ್ತೆ, ನೀವು ಹೈಸ್ಕೂಲ್ ಪಾಠದಲ್ಲಿ ಆಯ್ಲರ್ನ ಮೆನ್ಷನ್ ಮಾಡ್ತಾರೆ. ಆಯ್ಲರ್ ಕೇಳಿದ್ದೀರಾ? ಸೊ ಆಯ್ಲರ್ ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯಾಥಮ್ಯಾಟಿಷಿಯನ್. ಸೊ ಆಯ್ಲರ್ ಸಾಕಷ್ಟು ಕೊಟ್ಟಿದ್ದಾರೆ. ಅನ್ನುವಂಥದ್ದೊಂದು AEIOU ಒಂದೇ, AEIOU. ಎ ಅಂದರೆ 1, ಇ ನೆಪೀರಿಯನ್ ಗೊತ್ತಿದೆಯಾ? ಲಾಗರಿಥಮಲ್ಲಿ ಉಪಯೋಗಿಸ್ತೀವಿ, ನ್ಯಾಚುರಲ್ ಲಾಗರಿಥಮ್ ಅಂತ ಕರಿತೀವಿ. ಐ ಇಮ್ಯಾಜಿನರಿ ನಂಬರ್ ಐ, O 0, AEIOU. ನ ಉಲ್ಟಾ ಮಾಡಿದ್ರೆ ಪೈ ಆಗುತ್ತೆ. ಸೊ ಇಲ್ಲಿ 5, ದೀಸ್ ಆರ್ ದ 5 ಮೆಂಬರ್ಸ್ ವಿಚ್ ಆ್ಯಕ್ಚುಲಿ 5 ಜನ ಸೇರ್ಕೊಂಡು ಪಾರ್ಟಿ ಮಾಡ್ತಿರೋದು. EI⁵01, 5 ಜನ ಪಾರ್ಟಿ ಮಾಡಿದ್ರೆ e⁻⁵ + 1 = 0 ಅಂತ ಬರುತ್ತೆ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಇಕ್ವೇಷನ್. ಯು ಕ್ಯಾನ್ ಡಿರೈವ್ ಇಟ್. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟು ಡಿರೈವ್ ಇಟ್. ಸೊ ಇನ್ ಆರ್ಡರ್ ಟು ಲರ್ನ್ ಯು ಹ್ಯಾವ್ ಟು ಬಿಕಮ್ ಲೇಜಿ. ಏನಂದರೆ ಕಲಿಬೇಕು ಅಂದರೆ ಸೋಮಾರಿಯಾಗಿರಬೇಕು. ಬ್ಯುಸಿ ಇದ್ರೆ ಕಲಿಯೋಕ್ಕಾಗಲ್ಲ. ಯು ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್. ಐ ವಿಲ್ ಶೋ ಯು ಒನ್ ಪೇಪರ್ ವಿಚ್ ಆ್ಯಕ್ಚುಲಿ ಇಟ್ ಟುಕ್ 13 years. ಇವತ್ತು ಫೀಲ್ಡ್ ಮೆಡಲ್ ಬಂದಿದೆ ಒಬ್ಬರಿಗೆ, ಅವನ ಹೆಸರು ಜೂನ್ ವಾ ಅಂತ. ಈ ಸಲ ಫೀಲ್ಡ್ ಮೆಡಲ್ ತೊಗೊಂಡಿದ್ದಾರೆ, ಜೂನ್ ವಾ ಅಂತ. ಸೊ ಅವರ ಫೀಲ್ಡ್ ಮೆಡಲ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾನು ಹೇಳಿರುವಂಥದ್ದು, ಈ ಕ್ವಶನ್ಸ್ ಇರುವಂಥದ್ದು, ವಿ ಆಲ್ವೇಸ್ ಲುಕ್ ಅಟ್ ದೀಸ್ ನಂಬರ್ಸ್ ಆ್ಯಂಡ್ ಇಯರ್ ಯು ಕ್ಯಾನ್ ಲುಕ್ ಅಟ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಇದನ್ನೇ ನಾನು ಕಟ್ ಮಾಡಿದ್ರೆ ಇಟ್ ಸ್ಟಾರ್ಟ್ ಡ್ಯಾನ್ಸಿಂಗ್. ಸೊ ವಾಟ್ ಈಸ್ ಇಂಟ್ರೆಸ್ಟಿಂಗ್ ಈಸ್, ಒಂದು ಸರ್ಕಲ್ ತಿಳ್ಕೊಳ್ಳೋದು, ಇದು ಡ್ಯಾನ್ಸ್ ಮಾಡಬೇಕು ಡೈನಮಿಕ್ ಆಗಿ. ಸೊ ವೆನ್ ಇಟ್ ಸ್ಟಾರ್ಟ್ ಡ್ಯಾನ್ಸಿಂಗ್ ವಾಟ್ ಯು ಸಿ ಇಸ್ ಇಂಪಾರ್ಟೆಂಟ್. ನೋಡಿ ಸರ್ಕಲ್ ಏನಾಗುತ್ತೆ ತಿರುಗಿಸಿದ್ರೆ. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ 1 ಪಾಯಿಂಟಲ್ಲಿ ಇದನ್ನು ತಿರುಗಿಸಿದ್ರೆ, ಹಿಂಗೆ ತಿರುಗಿಸಿದ್ರೆ ಏನು ಶೇಪ್ ಆಗುತ್ತೆ? ವಿಜುವಲ್ ಥಿಂಕಿಂಗ್ಸ್. ಅಗೇನ್ ಇಟ್ ಬಿಕಮ್ ಸರ್ಕಲ್. ನಾನು ಯಾವುದೇ ಶೇಪ್ ತೊಗೊಂಡ್ರು ಅಥವಾ ನಾನು ಇದನ್ನು ತಿರುಗಿಸಿದ್ರು ಸಹ ಒಂದು ಬರುವಂಥದ್ದು, ಇಟ್ ಈಸ್ ಆ್ಯಕ್ಚುಲಿ ಯಾವ ಶೇಪ್ ಬರುತ್ತೆ? ಇಟ್ ಮೇ ಬಿ ಎ ಸ್ಪಿಯರ್ ಆರ್ ಇಟ್ ಮೇ ಬಿ ಎ ಸಾಲಿಡ್ ಇನ್ ವಿಚ್. ಹೌದು, ಎಸ್ ನಿಮ್ಗೆ ಅಂಡಾಕಾರ ಆಗುತ್ತೆ ಅಲ್ವಾ? ಸೊ ಯು ಲುಕ್ ಅಟ್. ಸೊ ಮ್ಯಾಥ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ವೆನ್ ಇಟ್ ಈಸ್ ಡೈನಮಿಕ್. ಸ್ಟ್ಯಾಟಿಕ್ ಆಗಿದ್ರೆ ಮ್ಯಾಥ್ಸ್ ಇಂಟ್ರೆಸ್ಟ್ ಅಲ್ಲ. ಮ್ಯಾಥ್ಸ್ ಕುಣಿಬೇಕು, ನಂಬರ್ಗಳು ಕುಣಿಬೇಕು, ಆಕಾರಗಳು ಕುಣಿಬೇಕು. ಏನು ಕುಣಿಬೇಕು? ಆಕಾರಗಳು. ಆಕಾರದಲ್ಲಿ ಗಣಿತ ತುಂಬಿದೆ, ಆಕಾರದಲ್ಲಿ ಗಣಿತ ತುಂಬಿದೆ. ಸೊ ದ ಸಾಂಗ್ ದಟ್ ಅದೆಲ್ಲ ನಾನು ಯೋಚನೆ ಮಾಡ್ತಿರೋದು. ಸೊ ನನ್ನ ಯೋಚನೆ ಇರುವಂಥದ್ದು ಆಕಾರದಲ್ಲಿ, ಎನಿ ಶೇಪ್ಸ್ ಆ್ಯಂಡ್ ಪ್ಯಾಟ್ರನ್ಸ್. ಮ್ಯಾಥ್ಸ್ ಕಲಿಬೇಕು ಅಂದರೆ ಶೇಪ್ಸ್ ಆ್ಯಂಡ್ ಪ್ಯಾಟ್ರನ್ ಕಲಿಬೇಕು. ಪ್ರತಿಯೊಂದು ಆಕಾರದಲ್ಲೂ ಗಣಿತ ತುಂಬಿಕೊಂಡಿರುತ್ತೆ, ತುಳುಕ್ತಾ ಇರುತ್ತೆ. ಯು ಹ್ಯಾವ್ ಟು ಸಿ ಇಟ್. ಇಫ್ ಯು ಸ್ಟಾರ್ಟ್ ಸೀಯಿಂಗ್. ಸೊ ನಾವೆಲ್ಲ ರೆಗ್ಯುಲರ್ ಶೇಪ್ಸ್ ನೋಡಿ ಅಭ್ಯಾಸ, ಹೌದಲ್ವಾ? ರೆಗ್ಯುಲರ್ ಶೇಪ್ಸ್ಗಳು ಯಾವುದು? ಸರ್ಕಲು, ರೆಕ್ಟ್ಯಾಂಗಲ್, ಅದಲ್ಲ. ವರ್ಡಲ್ಲಿ ನೋಡಿದ್ರೆ, ಪ್ರಪಂಚ ನೋಡಿದ್ರೆ ಯಾವುದು ರೆಗ್ಯುಲರ್ ಅಲ್ಲ, ಎಲ್ಲ ಇರೆಗ್ಯುಲರ್. ವಾಟ್ ಇಸ್ ದ ಶೇಪ್ ಆಫ್ ಎ ಲೀಫ್? ಓಕೆ, ಒಂದು 5 ಎಲೆಗಳ ಹೆಸರು ಹೇಳಿ. ಮನೆಯಲ್ಲಿ ಬಳಸುವಂಥ 5 ಎಲೆ ಹೆಸರು. 10 ಎಲೆ ಹೆಸರು ಹೇಳಿ. 50 ಎಲೆ ಹೆಸರು ಹೇಳಿ. ಮನೇಲಿ ಬಳಸುವಂಥದ್ದು ಎಲೆ ಸೈನ್ಸ್. 50 ಎಲೆಗಳು ನೀವು ಬಳಸ್ತೀರಾ ಮನೇಲಿ? ಬಳಸ್ತೀರ? ಆಹಾ, ಈಗ ಕೊತ್ತಂಬರಿ, ಪಾಲಾಕು, ಅದರಲ್ಲೂ ಎಲೆ ಇದೆ ಅಂತ ಗೊತ್ತಾಯ್ತಲ್ವಾ? ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಇಫ್ ಯು ಸ್ಟಾರ್ಟ್ ಲುಕಿಂಗ್ ಪ್ರಾಪರ್ಲಿ, ನೋಡೋಕ್ಕೆ ಶುರು ಮಾಡಿದಾಗ
ನಿಮಗೆ ಬರೀ ಬಾಳೆದೆಲೆ ವಿಳ್ಳೆದೆಲೆ ಈ ಎಲೆಗಳಲ್ಲ, ಇದು ಸಹ ಎಲೆಗಳು ಅನ್ನೋ ಜ್ಞಾನ ಬರುತ್ತೆ. ದಟ್ಸ್ ವಾಟ್ ಆಕ್ಚುಲಿ ಸೈನ್ಸ್ ಇಸ್ ಅಬ್ಸರ್ವಿಂಗ್. ನೋಡ್ತಾ ಇದ್ರೆ ಜ್ಞಾನ ಬೆಳೆಯುತ್ತೆ. ಸೊ ವಿ ಹ್ಯಾವ್ ಟು ಲುಕ್. ಅದಕ್ಕೆ ದುರ್ಗುಟ್ಕೊಂಡು ನೋಡಿ, ಗಣಿತ ಎದುರ್ಕೊಂಡು ಬಾಲ ಮುದುರ್ಕೊಂಡು ತಲೆಗೆ ಹತ್ಕೋಬೇಕು. ಇಲ್ಲಿ ತಲೆಯಲ್ಲಿ ಹತ್ಕೊಂಡೆ. ದಿಸ್ ಈಸ್ ಎ ನೆಟ್ವರ್ಕ್, ಬ್ರೈನು, ನ್ಯೂರಲ್ ನೆಟ್ವರ್ಕ್. ಬರೀ ನೆಟ್ವರ್ಕ್ ಅಲ್ಲ, ಎಂಥ ನೆಟ್ವರ್ಕು? ನ್ಯೂರಲ್ ನೆಟ್ವರ್ಕ್. ನರಮಂಡಲ ಅಲ್ಲೋಗಿ ತಗಲಾಕೊಂಡ್ಬಿಡುತ್ತೆ. ಗಣಿತ ಇಲ್ಲಿ ತಗಲಾಕೊಂಡ್ಬಿಡುತ್ತೆ. ಸರ್ ಒಂದು ಸರ್ ಓಕೆ, ಗಣಿತ ತಗಲಾಕೊಂಡ್ಬಿಡುತ್ತೆ. ಇಲ್ಲಿ ಲಾಕ್ ಆಗಿಬಿಡುತ್ತೆ. ಇಲ್ಲಿ ಗಣಿತ ಬೆಳೆಯುತ್ತೆ, ಅದು ಬರಲ್ಲ ಆಚೆಗೆ. ಎಲ್ಲಿ ಬೆಳೆಯುತ್ತೆ? ಸೊ ಗಣಿತನ ಏನು ಮಾಡಬೇಕು? ಕೂಡಾಕಬೇಕು. ಎಲ್ಲಿ? ತಲೆ ಒಳಗೆ. ತಲೆ ಒಳಗೆ. ಟೇಕ್ ದ ಮ್ಯಾಥ್ಸ್ ಇನ್ ಟು ಯುವರ್ ಬ್ರೈನ್. ಅಕ್ಕಪಕ್ಕ ಇಟ್ಕೊಳ್ಳಿ, ತಲೆಯಲ್ಲೇ ಇಟ್ಕೊಳ್ಳಿ. ತಲೆ ಒಳಗೆ ಇಟ್ಕೊಂಡ್ರೆ, ಮೆದುಳಲ್ಲಿ ಇಟ್ಕೊಂಡ್ರೆ ಬ್ರೈನ್. ಯೂಸ್ ಯುವರ್ ಬ್ರೈನ್ ಆರ್ ಲೂಸ್ ಯುವರ್ ಬ್ರೈನ್ ಅಂತೀನಿ. ಏನಂದೆ? ಯೂಸ್ ಯುವರ್ ಬ್ರೈನ್ ಆರ್ ಲೂಸ್ ಯುವರ್ ಬ್ರೈನ್. ಸೊ ವಯಸ್ಸಾಗ್ತಾ ಹೋಗ್ತಾ ನಾವು ಬ್ರೈನ್ನ ಕಳ್ಕೊತೀವಿ. ಒನ್ ಆಫ್ ದ ಆರ್ಗನ್ ವಿಚ್ ಡಸಂಟ್ ಯೂಸ್. ನಾವು ಬಳಸದೇ ಇರುವಂಥ ಒಂದು ಆರ್ಗನ್ ಅಂತ ಇದ್ರೆ ಹೆಚ್ಚು ಜನ, ಅದು ಮೆದುಳು. ಬಳಸದೇ ಇರುವಂಥ ಆರ್ಗನ್. ಇಫ್ ಯು ಸ್ಟಾರ್ಟ್ ಯೂಸಿಂಗ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಆರ್ಗನ್. ಇಟ್ ಗ್ರೋಸ್ ವಿತ್ ದ ಏಜ್. ಮೆದುಳು ಏಜ್ ಜೊತೆ ಬೆಳೆಯುತ್ತೆ. ಹೆಂಗೆ ಬೆಳೆಯುತ್ತೆ ಅಂತಂದರೆ, ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದರೆ, ಇಟ್ ಬಿಕಮ್ಸ್ ಮಚ್ ಮೋರ್ ವಾಯ್ಸ್. ಇಟ್ ಬಿಕೇಮ್ ಮಚ್ ಮೋರ್ ವಾಯ್ಸ್. ವಯಸ್ಸಾಗ್ತಿದ್ದಂಗೆ ಬ್ರೈನ್ ವೈಸ್ ಆಗುತ್ತೆ. WIC. ಇಟ್ ಬಿಕಮ್ಸ್ ವಾಯ್ಸ್. ವಾಯ್ಸ್ ಅಂದರೆ ಲರ್ನಿಂಗ್ ಲಾಟ್. ಎ ವಾಯ್ಸ್ ಪರ್ಸನ್, ವಿ ನೋ ಎ ವಾಯ್ಸ್ ಪರ್ಸನ್ ಯು ನೋಸ್ ಲಾಟ್ ಆಫ್ ಥಿಂಗ್ಸ್. ಸೊ ಇಟ್ ಮೇಕ್ಸ್ ಯು ಟು ವೆನ್ ಯು ಸ್ಟಾರ್ಟ್ ಲರ್ನಿಂಗ್ ಪುಟಿಂಗ್ ಎವ್ರಿಥಿಂಗ್ ಇನ್ ಟು ಬ್ರೈನ್. ಸೊ ಈ ಗಣಿತ ಇಂಥದಕ್ಕೊಂದು ಭಾಷೆ ಇದ್ದರೆ, ಈ ಬ್ರೈನ್ ಕಲ್ತ್ಕೋಬೇಕು ಅಂತ ಒಂದು ಭಾಷೆ ಇದೆ, ಆ ಭಾಷೆನೇ ಗಣಿತ. ಇನ್ ಆರ್ಡರ್ ಟು ಲರ್ನ್ ಲಾಟ್ ಆಫ್ ಥಿಂಗ್ಸ್ ಯು ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್. ಅದರಿಂದ ವಿಕೆಟ್ ಲರ್ನಿಂಗ್ಲಿ ಅದ್ರ ಬಗ್ಗೆ ಸಾಕಷ್ಟು ಥಾಟ್ಸ್ಗಳಿರುತ್ತೆ. ಆರ್ಟ್ ಆಫ್ ಲರ್ನಿಂಗ್, ಗಣಿತನ ಹೆಂಗೆ ಕಲಿಬೇಕು ಅಂತಾಗ ಈ ಟ್ವಿಸ್ಟ್ ಕೊಡಬೇಕು, ಇದನ್ನು ತಿರುಗಿಸ್ಬೇಕು. ಈಗ ಟ್ವಿಸ್ಟ್ ಕೊಡಬೇಕು, ತಿರುವು ಕೊಡಬೇಕು. ಅನ್ಲೆಸ್ ಇಂಟಿಲ್ ಯು ಟರ್ನ್, ಲೈಕ್ ಐ ಸೆಡ್, ಬಿಕಮ್ ಎ ಲೇಸಿ ಲರ್ನ್. ಆರ್ಟ್ ಆಫ್ ಲರ್ನಿಂಗಲ್ಲಿ ಒಂದು ಕಲೆ ಅಂದರೆ ಸೋಮಾರಿಯಾಗಿರಿ ಕಲಿಯೋಕ್ಕೆ. ಯಾವುದಕ್ಕೆ ಸೋಮಾರಿಯಾಗಿರಬೇಕು? ಕಲಿಯೋಕ್ಕೆ. ಆಮೇಲೆ ಗಣಿತ ಕಲಿಯೋಕ್ಕೆ. ಫಸ್ಟ್ ಕಲಿಯೋಕ್ಕೆ ಸೋಮಾರಿಯಾಗಿ. ಸೊ ಯು ಶುಡ್ ಬಿಕಮ್ ಲೇಸಿ. ಇಟ್ ಟುಕ್ 3 years ಟು ಒಂದು ಆ್ಯಂಗಲ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ 3 ವರ್ಷ ಬೇಕಾಯಿತು. ಬಿಕಾಸ್ ಥ್ರೂ ಆ್ಯಂಗಲ್ ಯು ಕ್ಯಾನ್ ಮೆಷರ್ ಲಾಟ್. ಇಡೀ ವಿಶ್ವನೇ ಮೆಷರ್ ಮಾಡಿ ಇಟ್ಬಿಡೋದು ಒಂದು ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್. ಎಷ್ಟು ಆ್ಯಂಗಲ್ ಗೊತ್ತಿದೆ? ಅಕ್ಯೂಟ್ ಆ್ಯಂಗಲು, ರೈಟ್ ಆ್ಯಂಗಲು. ಇವಾಗ ನೀವು ತಮಿಳ್ನಾಡಲ್ಲಿ ಸ್ಕೂಲಲ್ಲಿ ಆ್ಯಂಗಲ್ ಡ್ಯಾನ್ಸ್ ಇದೆ. ನೀವು ಬೇಕಾದ್ರೆ ಆ ಡ್ಯಾನ್ಸ್ಗಳು ನೋಡೋದು. ಯೂಟ್ಯೂಬ್ ಹೋದರೆ ಆ್ಯಂಗಲ್ ಬಗ್ಗೆ ಡ್ಯಾನ್ಸ್ಗಳು ಮಾಡಿದೆ. ಕೋನ ಅಂದ್ಕೊಂಡು ತುಂಬ ಚೆನ್ನಾಗಿದೆ, ನೀವು ಮಾಡ್ಬೋದು. ಸೊ ಯು ಕ್ಯಾನ್ ಪರ್ಫಾರ್ಮ್ ಎನಿ ಕೈಂಡ್ ಆಫ್ ಡ್ಯಾನ್ಸ್. ಸೊ ಆ ಥರ ಡ್ಯಾನ್ಸ್ ಫಾರ್ಮ್ ಮಾಡೋವಂಥದ್ದು ಬರುವಂಥದ್ದು ಹೇಗೆ? ಐ ಲುಕ್ ಇನ್ ಟು ದ ಆಫ್ಟರ್ನೂನ್ ಸೆಷನಲ್ಲಿ ಕೆಲವು ಡ್ಯಾನ್ಸ್ ತರ್ತೀನಿ. ಲೈವ್ ಡ್ಯಾನ್ಸೇ ಮಾಡೋಣ, ನಿಮ್ಮ ಕೈಲೇ ಮಾಡಿಸ್ತೀನಿ. ಅದಕ್ಕೆ ಮುಂಚೆ ಈ ಥಾಟ್ ಅಂದ್ರೆ, ಮ್ಯಾಥಮೆಟಿಕಲ್ ಥಾಟ್ಸ್ ಅಂದ್ರೇನು, ಅದು ಹೇಗಿರುತ್ತೆ ಅನ್ನೋ ಒಂದು ಕಲ್ಪನೆ ಬರಬೇಕಾಗುತ್ತೆ. ಆ ಕಲ್ಪನೆಯಲ್ಲಿ ನಿಮ್ಮ ಕೈಗೆ ಕೇಳರು ಏನಾದ್ರು ಮಾಡಿಸಿ ಸರ್ ಕೈಯಲ್ಲಿ ಅಂತ. ನಿಮಗೆ ಐಸ್ ಕ್ರೀಮ್ ಸ್ಟಿಕ್ ಕೊಟ್ಟಿದೆ. ನನಗೆ ಯಾವಾಗಲೂ ಅಷ್ಟೇ, ಐಸ್ ಕ್ರೀಮ್ ತಿನ್ನೋಕ್ಕಿಂತ ಐಸ್ ಕ್ರೀಮ್ ಸ್ಟಿಕ್ ನೋಡ್ತಿದ್ದೆ. ಐಸ್ ಕ್ರೀಮ್ ತಿನ್ನೋಕ್ಕಿಂತ ಐಸ್ ಕ್ರೀಮ್ ಸ್ಟಿಕ್ಸ್. ವಾಟ್ ಐ ಕ್ಯಾನ್ ಡೂ ವಿತ್ ಐಸ್ ಕ್ರೀಮ್? ಸೊ ಟೇಕ್ ಎ ಸ್ಟಿಕ್, ಯೂಸ್ ದ ರಬ್ಬರ್ ಬ್ಯಾಂಡ್. ಯು ಕ್ಯಾನ್ ಸ್ಟಾರ್ಟ್ ವಿತ್ ಡೂಯಿಂಗ್ ಒಂದು ಆ್ಯಂಗಲ್ ಮಾಡ್ಬೋದು. ಹೌದಾ? ಒಂದು ಕಡೆ ಒಂದು ರಬ್ಬರ್ ಬ್ಯಾಂಡ್ ಕಟ್ಬೋದಲ್ವಾ? ನೋಡಿ, ಟ್ರೈ ಮಾಡಿ ಫಸ್ಟ್. ಆಮೇಲೆ 3 ರಬ್ಬರ್ ಬ್ಯಾಂಡ್ ಹಾಕಿ ಟ್ರಯಾಂಗಲ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಉಪಯೋಗಿಸಿರುವಂಥದ್ದು ಪಂಚ್ ಮಿಷಿನ್ ಉಪಯೋಗಿಸ್ತೀನಿ. ಉಕ್ ಸಿಗುತ್ತೆ, ಬೆಲ್ಟ್ ಉಕ್ ಸಿಗುತ್ತೆ, ಅದನ್ನು ಪ್ರೆಸ್ ಮಾಡಿದ್ದೀನಿ. ಮೆನಿ ಶೇಪ್ಸ್ ಯು ಕ್ಯಾನ್ ಮೇಕ್ ಇಟ್. ಸೊ ಸ್ಕ್ವೇರು, ರೆಕ್ಟಾಂಗಲ್. ಅದರಲ್ಲಿ ಟ್ರಯಾಂಗಲ್ ನಾನೇನು ಇದು ಮಾಡೋಕ್ಕಾಗಲ್ಲ. ಸೊ ಎನ್ ಐಸ್ ಕ್ರೀಮ್ ಸ್ಟಿಕ್, ಇದು ಸ್ಮಾಲ್ ಸೈಜು. 2 ಸೈಜಲ್ಲಿ ನಿಮ್ಗೆ ಐಸ್ ಕ್ರೀಮ್ ಕೊಟ್ಟಿದೆ. ಸೆಕೆಂಡ್ ಲೆವೆಲಲ್ಲಿ ನಿಮಗೆ ತೊಗೊಂಡಿರುವಂಥ ಸಿಮಿಲಲ್ಲಿ ಈ ಐಸ್ ಕ್ರೀಮ್ ಸ್ಟಿಕ್ಗೆ ಪಂಚ್ ಮಾಡಿ ನಾನು ಇದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಹೇಗಿರು ಕೃಷ್ಣ, ನನ್ನ ಕೈಲಿ ಚಕ್ರ ಇರಬೇಕು, ಇದು ಚಕ್ರ. ಸೊ ಇದನ್ನು ನಾನು ತಾಳೆಗರಿ ಥರ ಉಪಯೋಗಿಸ್ತಾ ಇದ್ದೀನಿ. ಸೊ ನಿಮಗೆ ಅಲ್ಲೊಂದು ಟೆಕ್ಸ್ಟ್ ಪ್ರಿಂಟ್ ಕೊಡುವಾಗ ಪ್ರತಿಯೊಂದು ನಂಬರ್ಗೂ ಒಂದೊಂದು ಕತೆ ಇದೆ. ಎವ್ರಿ ನಂಬರ್ ಆಸ್ ಎ ಸ್ಟೋರಿ ಟು ಟೆಲ್. ಅದು ಸ್ಟೋರಿ ಆಫ್ ಝೀರೋ. 631 ಪೇಜ್ ಇದೆ. ಸ್ಟೋರಿ ಆಫ್ ಝೀರೋ 1231 ಒಬ್ಬರು ಝೀರೋ ಬಗ್ಗೆ 1200 ಪೇಜ್ ಪುಟಗಟ್ಟಲೆ ಕತೆ ಬರೆದಿದ್ದಾರೆ, ಕಾದಂಬರಿ ಬರೆದಿದ್ದಾರೆ. ಲರ್ನಿಂಗ್, ಸೊ ನೋಯಿಂಗ್ ಝೀರೋ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲೂ ಹೆಚ್ಚಿಗೆ ನಾನು ನೋಡುವಂಥದ್ದು ಅಂದರೆ ಪುಸ್ತಕದ ಹೆಸರೇ ಅದ್ಭುತ. ನೋಡಿ, ಎಲ್ಲ ಹೊತ್ಕೊಂಡ್ಬಂದಿರೋ, ಸುಮ್ಮನೆ ಬಂದಿಲ್ಲ. ತಲೆ ಮೇಲೆ ಹೊತ್ಕೊಂಡು ತಿರುಗಬೇಕಾಗಿರೋ ಪುಸ್ತಕ ಇದು. ಎಲ್ಲಿ? ತಲೆ ಮೇಲೆ. ಬುಕ್ ಹೆಸರು ಗಾಡ್ ಕ್ರಿಯೇಟೆಡ್ ಇಂಟೀಜರ್. ಅಲ್ಲಿ ಸಾಫ್ಟ್ ಕಾಪಿ ತೋರಿಸ್ತೀನಿ, ಎಲ್ಲರಿಗೂ ಕಾಣಿಸದೇ ಇರ್ಬೋದು. ದಿಸ್ ಇಸ್ ಕಾಲ್ಡ್ ಗಾಡ್ ಕ್ರಿಯೇಟೆಡ್ ಇಂಟೀಜರ್. ಯಾರು ಬರ್ದಿದ್ದು ಗೊತ್ತಾ ಈ ಬುಕ್ಕು? ಸ್ಟೀಫನ್ ಹಾಕಿಂಗ್. ಇದು ಸಂಪಾದನೆ ಮಾಡಿರುವಂಥ ಬುಕ್ಕು. ದಿಸ್ ಇಸ್ ಸಂಪಾದನೆ. ಅಲ್ಲಿ ಸಾಫ್ಟ್ ಕಾಪಿ ಅಲ್ಲಿ ಶೋ ಯು. ಸ್ಟೀಫನ್ ಹಾಕಿಂಗ್ ಹ್ಯಾಸ್ ರಿಟನ್ ದಿಸ್ ಬುಕ್ ಕಾಲ್ಡ್ ಗಾಡ್ ಕ್ರಿಯೇಟೆಡ್ ಇಂಟೀಜರ್ಸ್. ಸಂಖ್ಯೆಗಳ ಬಗ್ಗೆ, ಅಂಕಿಗಳ ಬಗ್ಗೆ. ಅಂಕಿಗಳು ಕುಣಿಬೇಕು, ಅಂಕಿಗಳು ಡ್ಯಾನ್ಸ್ ಮಾಡಬೇಕು. ನಾಳೆ ಡ್ಯಾನ್ಸ್ ಸ್ಟಾರ್ಟ್ ಮಾಡೋ ಅಂಕಿಗಳು. ಸೊ ಇಂಥ ಒಂದು ಬುಕ್, ಇಂಟೀಜರ್, ಗಾಡ್ ಕ್ರಿಯೇಟೆಡ್ ಇಂಟೀಜರ್. ಈ ಬುಕ್ದು ಸಾಫ್ಟ್ ಕಾಪಿ ನಾವು ತೋರಿಸ್ತೀನಿ. ಐ ಗಾಟ್ ದ ಸಾಫ್ಟ್ ಕಾಪಿ ವಿನ್ ಆ್ಯಕ್ಚುಲಿ ಪೇಜ್. ಎಲ್ಲ ಗಣಿತಜ್ಞರು ಬಂದಿರುವಂಥ ಇತಿಹಾಸದಲ್ಲಿ ಬಂದಿದ್ದು ಮೋಸ್ಟ್ ಆಫ್ ದೆಮ್ ಇಂಡಿಯನ್ಸ್ ಇಲ್ಲ. ನನ್ನನ್ನು ಒಂದು ಪ್ರಶ್ನೆ ಕೇಳಿರಿದ್ದೂ, ಸರ್ ಇದರಲ್ಲಿ ಭಾರತೀಯರ ಹೆಸರು ಯಾರು ಒಬ್ಬರು ಇದ್ದಾರಾ ಸರ್ ಅಂತ. ಸೇರಿಸಿಲ್ಲ ಸರ್, ನಾವು ಸೇರಿಸೋ ಕೆಲಸ ಮಾಡಬೇಕು. We have to do it. So now we have to do it because most of the things we are not known to the world, because we learned the knowledge ಕಿವಿಲ್ ಕೇಳಿಸ್ಕೊಂಡು ನಾಲ್ಗೆ ಮೇಲೆ ಬರ್ಕೊಂಡು ಬಾಯಲ್ಲಿ ಹೇಳ್ತಾ ಇದ್ದು ಹೊರತು ಯಾವುದೇ ಒಂದನ್ನು ನಾವು ಅಕ್ಷರ ರೂಪದಲ್ಲಿ ಇಲ್ಲ, ಲಿಟ್ರಲ್ ಫಾರ್ಮಲ್ಲಿ ಇಡಲಿಲ್ಲ. ಎಲ್ಲ ಮಂತ್ರ ಆಗೋಯ್ತು. ಏನಾಯಿತು? ಸೊ ಗಣಿತ ಕಲಿಬೇಕು ಅಂದರೆ ಮಂತ್ರ ಆಗಬೇಕು. ಹೆಂಗೆ? ನಂದು ಸಹ ಬೆಳಿಗ್ಗೆ ಮಂತ್ರ ಇದೆ. ಆಲ್ಫಾ ನಮ, ಬೀಟಾ ನಮ, ಗಾಮಾ ನಮ, ರಾಮಾನುಜಾಯ ನಮ, ಈ ಥರ. ಸೊ 1 2 3 4 5 5
ಹಾಗೆ ಹತ್ತಾಯನಮ ದಶಾಯನಮ. ಸೊ ಏನು ಬೇಕಾದ್ರು. ಸೊ ಐ ಕ್ಯಾನ್ ಟೆಲ್ ಮೈ ಮಂತ್ರಾಸ್ ಆರ್ ಗಣಿತಗಳು, ಗಣಿತದ ಒಂದೊಂದು ಅಕ್ಷರವು ಒಂದೊಂದು ಥಾಟು ಬೀಜ ಮಂತ್ರಗಳು ನನಗೆ. ಎವ್ರಿ ಥಾಟ್ ಇಸ್ ಎ ಮೀನ್ಸ್ ವಿಚ್ ಮೇಕ್ ಮೀ ಟು ಡ್ಯಾನ್ಸ್, ಥಾಟ್ ಡ್ಯಾನ್ಸ್ ಅಂತ ಕರಿತೀನಿ, ಥಾಟ್ ಲ್ಯಾಬ್ ಅಂತ ಕರಿತೀನಿ. ಇಲ್ಲಿ ಗಣಿತ, ಇಲ್ಲಿ ಕುಣಿಬೇಕು, ಇಲ್ಲಿ ಕುಣಿಯುತ್ತೆ, ಖಂಡಿತ ಕುಣಿಯುತ್ತೆ. ಈ ಸೆಷನ್ ಆದಮೇಲೆ ಕುಣಿಲಿಲ್ಲ ಅಂದರೆ ತಗೊಳ್ಳಿ ಬ್ಯಾಟ್ಸ್, ದ ಮ್ಯಾಥ್ಸ್ ವಿಲ್ ಬಿ ದೇರ್ ವಿತ್ ಯು ಇನ್ ಯುವರ್ ಹೆಡ್. ಹೆಂಗಿರುತ್ತೆ ಅಂದರೆ ಗಣಿತ ಹೇಳ್ದಂಗೆ ಎಗಲೇರಿ ಬೆನ್ನೇರಿ ಇಲ್ಲಿ ಬಂದು ಸೇರಿಕೊಂಡ್ರೆ ಅದು ಜಿನಿ ಆಗಿಬಿಡುತ್ತೆ. ಜಿನಿಯನ್ನು ಕೇಳಿದ್ದೀರಾ? ಜಿನಿ ಅಂದ್ರೇನು? ಓಕೆ, ಪೌಡ್ರ್ ಮುಂದೆ ಜಿನಿ, ಮ್ಯಾಜಿಕ್ ಲ್ಯಾಂಪ್ ಕೇಳಿದ್ದೀರಲ್ಲ, ಅಲ್ಲಾವುದ್ದೀನ್ ಅದ್ಭುತದಿ. ಹಿಂಗಂದ್ರೆ ವಾಟ್ ಐ ಕ್ಯಾನ್ ಡೂ ಫಾರ್ ಯು ಅಲ್ವಾ? ಏನು ಮಾಡುತ್ತೆ ಅಲ್ವಾ ಮ್ಯಾಜಿಕ್ ಲ್ಯಾಂಪಲ್ಲಿ? ಅಲ್ಲಾವುದ್ದೀನ್ ಅದ್ಭುತದ ಹಿಂಗಂದ್ರೆ ವಾಟ್ ಐ ಕ್ಯಾನ್ ಡೂ ಫಾರ್ ಯು. ಗಣಿತ ತಲೆ ಒಳಗೆ ಸೇರಿಕೊಂಡ್ರೆ ತಲೆನ ಹಿಂಗಂದ್ರೆ ಇಟ್ ವಿಲ್ ಸೇ ವಾಟ್ ಐ ಕ್ಯಾನ್ ಡೂ. ಶಾಲ್ ಐ ಹೆಲ್ಪ್ ಯು ಫಾರ್ ಬಯಾಲಜಿ, ಶಾಲ್ ಐ ಹೆಲ್ಪ್ ಯು ಫಾರ್ ಎಕನಾಮಿಕ್ಸ್, ಶಾಲ್ ಐ ಹೆಲ್ಪ್ ಯು ಫಾರ್ ನಾಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದಕ್ಕೆಲ್ಲ ಹೆಲ್ಪ್ ಮಾಡಿ, ಫಿಸಿಕ್ಸ್ ಹೆಲ್ಪ್ ಮಾಡೀನಿ, ಕೆಮಿಸ್ಟ್ರಿಗೆ ಹೆಲ್ಪ್ ಮಾಡೀನಿ, ಶಾಲ್ ಐ ಹೆಲ್ಪ್ ಯು ಫಾರ್ ಎನಿ ಸಬ್ಜೆಕ್ಟ್ ಅನ್ನತ್ತೆ. ಮ್ಯಾಥ್ಸ್ ಇಸ್ ದೇರ್ ಫಾರ್ ವಿತ್ ಎ ವೆರಿ ಸಬ್ಜೆಕ್ಟ್. ಮ್ಯಾಥ್ಸ್ ಇಸ್ ಕ್ವೀನ್ ಆಫ್ ಆಲ್ ಸಬ್ಜೆಕ್ಟ್ ಅಂತೀರಿ. ಸೊ ಕ್ವೀನ್ ಆಫ್ ಆಲ್ ಸಬ್ಜೆಕ್ಟ್ ಅಂದರೆ ಇನ್ನು ಬಾಕಿ ಸಬ್ಜೆಕ್ಟ್ಗಳೇನು? ಇನ್ನು ಬಾಕಿ ಸಬ್ಜೆಕ್ಟ್ಸ್ಗಳೆಲ್ಲ ಸಬ್ಜೆಕ್ಟ್ಸೇ. ಸಬ್ಜೆಕ್ಟ್ಸ್ ಅಂದ್ರೇನು? ಇಂಗ್ಲೀಷ್ ಸಬ್ಜೆಕ್ಟ್ ಅಂದ್ರೇನು? ಪ್ರಜೆಗಳು. ಗಣಿತ ಮಹಾರಾಣಿ, ಉಳಿದಿದ್ದೆಲ್ಲ ಪ್ರಜೆಗಳು. ಗೊತ್ತಾಯ್ತಾ? ಸೊ ಆಲ್ ಅದರ್ disciplines are all its subjects. So maths is the queen, all other are disciplines are its subjects. Huh? Okay, the question is, this is a very interesting question. She has the liberty to change maths, king. She has the liberty to, that's why physics was the king. Now the computer science was the king. ಸೊ ಬಟ್ ಈಗ ಮತ್ತೆ ಶುರು ಆಯಿತು ಫಿಸಿಕ್ಸ್. ನಾನು ಬಿಟ್ಬಿಟ್ಟು ಯಾಕೆ ಹೋದೆ? ಫಿಸಿಕ್ಸ್ ಕೇಳ್ತು, ನಾನು ಥಿಯರಿಟಿಕಲ್ ಫಿಸಿಕ್ಸ್ ಸ್ಟೂಡೆಂಟ್, ನಾನು ಬಿಟ್ಬಿಟ್ಟು ಯಾಕೆ? ಸೊ ಫಿಸಿಕ್ಸ್ ಇನ್ನೊಂದು ಹೊಸ ಮ್ಯಾಥ್ಸ್, ಹೊಸದು ಥಾಟ್ ತಂತು, ವಿಚ್ ಇಸ್ ಕಾಲ್ಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಮತ್ತೆ ನುಗ್ಗಿದೆ ಮ್ಯಾಥ್ಸಲ್ಲಿ. ಸೊ ಇವರಿಬ್ಬರು ನಡುವೆ ಫೈಟ್ ನಡೀತಿದೆ. ಬಿಡಿ, ರಾಜ ಅಂತ ಬಂದರೆ ಹೆಸರು ಮಾಡುವಂಥದ್ದು ಎರಡು, ಒಂದು ಕಂಪ್ಯೂಟರ್ ಸೈನ್ಸು, ಇನ್ನೊಂದು ಫಿಸಿಕ್ಸ್. ಸಾಕಷ್ಟು ರಾಜಗಳು, ಈ ಪ್ರಜೆಗಳಲ್ಲಿ ಒಬ್ಬೊಬ್ಬರು ರಾಜರಾಗ ಟ್ರೈ ಮಾಡ್ತಾ ಇದ್ದಾರೆ. Every subject want to make, so I'll become a king. So non queen, and I know how to rule. I know whom with I should make my life out of it. So forget ನಾನು ಥಿಯರಿಟಿಕಲ್ ಆಗಿ ಒಂದು ಕಾನ್ಸೆಪ್ಟ್ ಇರ್ಬೋದು, ಬಟ್ ಯುವರ್ ಕ್ವಶನ್ಗೆ ಆನ್ಸರ್ ಹೇಳ್ತಿರುವಂಥದ್ದು. ಓಕೆ, ದ ಕ್ವಶನ್ ಇಸ್, ಅದರಿಂದ ಇಲ್ಲಿ ಗಣಿತ ಕುಣಿಬೇಕು ಅನ್ನುವಾಗ ಮ್ಯಾಥ್ಸ್ ಬರ್ತಾ ಇಲ್ಲ. ಓಕೆ ಸರ್, ಓಕೆ, ದ ಹೋಲ್ ಕ್ವಶನ್ ಇಸ್, ನನ್ನ ಕೈಲಿ ಈಗ ಒಂದು ಪಿಕ್ಚರ್ ಇದೆ. ಸೊ ಫಸ್ಟು ಟ್ರೈ ಮಾಡಿ, ರಬ್ಬರ್ ಬ್ಯಾಂಡ್ ತೊಗೊಳ್ಳಿ. ಇದೆಯಾ ರಬ್ಬರ್ ಬ್ಯಾಂಡ್? ಎಲ್ಲರ ಹತ್ರ ಇದೆಯಾ? ಸ್ಟಿಕ್ಸ್ ಇದೆಯಾ? ಹೆಲ್ಪ್ ಮಾಡಿ. ಓಕೆ, ಮಾಡಿದ್ದೀರಾ? ಓಕೆ, ಯಾವ್ಯಾವ ಶೇಪ್ ಮಾಡ್ಬೋದು ಅನ್ನೋ ಕ್ವಶನ್ಸ್ಗಳು. ಫಸ್ಟ್ ಸ್ಟೆಪ್ ಇಸ್ ಟು ಲರ್ನ್ ಟು ಶೇಪ್ಸ್ ಔಟ್ ಆಫ್ ಇಟ್. ಇದು ಎಷ್ಟೆಷ್ಟು ಕಲಿಬೋದು ಅನ್ನೋದು ಬರ್ತೀನಿ. ಸೊ ಇದು ಐಸ್ ಕ್ರೀಮ್ ಸ್ಟಿಕ್ಕಿಂದ ನೆಕ್ಸ್ಟ್ ಬರುವಂಥದ್ದು. ನಾನು ಸಾಕಷ್ಟು ಐಸ್ ಕ್ರೀಮ್ ಸ್ಟಿಕ್ ತೆಗೆದೆ. ಅರ್ಥ ಅಲ್ವಾ? ಏನು ಪ್ರಾಬ್ಲಮ್ ನಂದೇನಾ? ಇಲ್ಲಾಂದರೆ ಇದಕ್ಕೆ ಹಾಕ್ಕೊಟ್ಬಿಡ್ತೀನಿ ಅಷ್ಟೇ. ನಿಮ್ಮ ಲ್ಯಾಪ್ಟಾಪ್ ಕೊಡ್ತೀನಿ ಬಿಡಿ, ಇನ್ನೇನು ಮಾಡೋಕ್ಕೆ. ಇಲ್ಲ, ನನಗೆ ಅದು ಆಮೇಲೆ ಬೇಕಿದು, ಸಿಸ್ಟಮ್ ಬೇಕು ಮಧ್ಯಾಹ್ನಕ್ಕೆ. ಓಕೆ, ಸೊ ನನ್ನ ಕೈಲಿ ಒಂದು ಬಾಲ್ ಇದೆ. ಈ ಬಾಲ್ ಬುಗ್ರಿ ಸಿಗುತ್ತೆ, ಲೈಟಲ್ಲಿ ಹಿಂಗೆ ಹಾಕ್ಬೋದು, ಬುಗ್ರಿ ಸಿಗುತ್ತೆ. ಸೊ ಎಷ್ಟು ಜನ ಕೆಮಿಸ್ಟ್ರಿ ಪಾಠ ಮಾಡೋರಿದ್ದೀರಾ? ಓಕೆ, ಸೊ ಇದು ನೋಡುವಾಗ ಯಾವ್ದಾದ್ರು ಕೆಮಿಸ್ಟ್ರಿ ಏನಾದ್ರು ಜ್ಞಾಪಕ ಬರುತ್ತೆ ಹೇಳಿ ನೋಡಿ. ಅದಕ್ಕೆ ಮುಂಚೆ ಪದ ಏನು? ಫುಲ್ಲರಿಂಗ್ಸ್ ಬಗ್ಗೆ. ಕರೆಕ್ಟ್. ಓಕೆ, ಐಸೋಮಾರ್ಫಿಸಮ್ ಬರ್ತೀರಾ, ಫುಲ್ಲರಿಂಗ್ ಬರ್ತೀರಾ, ಇನ್ನೊಂದು ಸರಿ ಇದಕ್ಕೇನಿರ್ಬೋದು? ಬಕ್ ಮಿನಿಸ್ಟರ್. ಓಕೆ, ದಟ್ಸ್ ವಾಟ್ ಆ್ಯಕ್ಚುಲಿ ಬಾಲ್ ಶುಡ್ ಬಿ ನೋನ್ ವಿತ್ ವೆರಿ ಸಿಂಪಲ್ ನೋ. ಹೆಸರು ಗೊತ್ತಿದೆಯಾ ಸರ್? ಇದು ಹೆಸರೇನು ಸರ್? ಆಮೇಲೆ ಬರೋಣ. ಬಕಿ ಬಾಲ್. ಇದರಲ್ಲಿ ವಾಟ್ ಯು ಕ್ಯಾನ್ ಸಿ ಇನ್ ಫುಟ್ಬಾಲ್ ನೋಡಿದಾಗ ಇದರಲ್ಲಿ ಯಾವ್ಯಾವ ಬೇಸಿಕ್ 2 ಶೇಪ್ಸ್ ಯಾವುದಿದೆ? ಪೆಂಟಗನ್ ಮತ್ತು ಎಕ್ಸಗನ್ ಅಲ್ವಾ ಬಕಿ ಬಾಲ್ ಅನ್ನೋಂಥದ್ದು. ಸೊ ಮ್ಯಾಥ್ಸ್ ನೋಡಿದ ತಕ್ಷಣ ಒಂದು ಆಟದ ಸಾಮಾನ ಕಂಡ್ರು, ದಿಸ್ ಈಸ್ ನಾಟ್ ಅ ಟಾಯ್, ಇಟ್ಸ್ ಅ ಟಾಯ್ ವಿಚ್ ಕ್ಯಾನ್ ಟೀಚ್ ಮ್ಯಾಥಮ್ಯಾಟಿಕ್ಸ್. ಇಟ್ಸ್ ಅ ಟಾಯ್ ವಿಚ್ ಕ್ಯಾನ್ ಟೀಚ್ ಮ್ಯಾಥಮ್ಯಾಟಿಕ್ಸ್. ಯಾಕೆ ನೀವು ಕೈಯಲ್ಲಿ ಗಣಿತ ಇರಬೇಕು, ಗಣಿತದ ಮುಖಾಂತರ ಕಲಿಬೋದು. ಕೆಮಿಸ್ಟ್ರಿಲಿ ಬಕಿ ಬಾಲ್ ಅನ್ನುವಂಥದ್ದು, ಬಕೀಸನ್ ನೀವು ಹೇಳುವಂಥ ಫುಲ್ಲರ್ಮನ್ ಅನ್ನುವಂಥದ್ದು, ಈ ಕಾನ್ಸೆಪ್ಟ್ ಮುಖಾಂತರ ಇಡೀ ಕಾರ್ಬನ್ ಫಾರ್ಮಲ್ಲಿ ಡೈಮಂಡು, ಯಾವ್ಯಾವುದು 3 ಫಾರ್ಮ್ಸ್ ಆಫ್ ಕಾರ್ಬನ್ ಇವತ್ತು. ದಿಸ್ ಇಸ್ 1 ಫಾರ್ಮ್, ದೇ ಆರ್ ಗ್ರಾಫೈಟ್ ಫಾರ್ಮಲ್ಲಿ ಹೇಳಿದೆ.
ಮತ್ತು ಇದೊಂದು 6. ಇದರಲ್ಲಿ ಎಷ್ಟು ಫೇಸ್ ಇದೆ ಕ್ವಶನ್ಗೆ ಆನ್ಸರ್ ಮಾಡಬೇಕು. ನೋಡ್ತೀರಾ ಎಷ್ಟು ಫೇಸ್ ಇದೆ? ಸೊ ಹೌ ಮೆನಿ ಫೇಸಸ್ ಆರ್ ದೇರ್, ಎಡ್ಜಸ್ ಆರ್ ದೇರ್, ಅದಕ್ಕೆ ವರ್ಟಿಸಿಸ್ ಆರ್ ದೇರ್. ಸೊ ಒಂದು ಯಾವುದೇ ಒಂದು ವಸ್ತು ತೊಗೊಂಡಾಗ ಅದರ ನೋಡುವಾಗ ನಮಗೆ ಅದರ ವರ್ಟಿಸಿಸ್ ಮತ್ತೆ. ಸೊ ಇದು ನೆಕ್ಸ್ಟ್ ಸರ್ಕಲ್. ಸೊ ನನ್ನ ಕೈಲಿ ಇನ್ನೊಂದಿದೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಇದೇನಿದು? ಅಲ್ಲ ಪರವಾಗಿಲ್ಲ, ಸರ್ಕಲ್. ಇವಾಗ ನೆಕ್ಸ್ಟ್ ಏನು ಇದೇನಿರ್ಬೋದು? ಇಟ್ಸ್ ಅ ಗ್ಯಾಸ್ಕೆಟ್. ಬಟ್ ಯಾವ ಗ್ಯಾಸ್ಕೆಟ್ ಇದು? ಅಥವಾ ಇನ್ನೊಂದು ಹೇಳ್ಬೇಕು ಅಂದರೆ ಹೌದು, ಯಾವ್ದಾದ್ರು ಒಂದು ಮೋಟರ್ಗೆ ಬರುವಂಥದ್ದು ಮೋಟರ್ ಅಲ್ವಾ? ಮೋಟರ್. ಇದ್ರ ಹಲ್ಗಳು ಒಳಗಡೆ ಇದೆ. ಏನು ಹಲ್ಗಳು ಒಳಗಡೆ ಇದೆ ಅಲ್ವಾ? ಸೊ ಲುಕ್ ಅಟ್ ದಿಸ್ ಥಿಂಗ್. ಸೊ ಈ ಟೀತ್ಗಳು ಒಂದಕ್ಕಿಂತ ಹೆಚ್ಚು ಟ್ರ್ಯಾಂಗಲ್ಸ್ಗಳು ಕೂತ್ಕೊಂಡು ಸರ್ಕಲ್ ಮೇಲೆ ಟ್ರ್ಯಾಂಗಲ್ ನೃತ್ಯ ಮಾಡ್ತಿದೆ. ದ ಟ್ರ್ಯಾಂಗಲ್ಸ್ ಆರ್ ಡ್ಯಾನ್ಸಿಂಗ್ ಆನ್ ದ ಸರ್ಕ್ಯುಲರ್ ಫಾರ್ಮ್ಸ್ ನನ್ನ ಪ್ರಕಾರ ಅಲ್ವಾ? ಸರ್ಕಲ್ ಮೇಲೆ ಒಂದಕ್ಕಿಂತ ಹೆಚ್ಚು ಟ್ರ್ಯಾಂಗಲ್ಸ್ಗಳಿದ್ದಾಗ ನಿಮಗೆ ಬರ್ತೀನಿ, ಅಲ್ಲಿ ಕಮ್ ಬ್ಯಾಕ್ ಟು ದ ಫ್ಯಾಕ್ಟಲ್ ಜಾಮೆಟ್ರಿ ವೇರ್ ದ ಹೋಲ್ ಡ್ಯಾನ್ಸ್ ಸ್ಟಾರ್ಟ್ಸ್ ವಿತ್ ದ ಟ್ರ್ಯಾಂಗಲ್ಸ್. ಅವರು ಸಹ ತ್ರಿಭುಜ ತ್ರಿಭುಜ ಅಂತ ಒಂದು ಹಾಡಿದೆ ಕನ್ನಡದಲ್ಲಿ, ಹಾಡು ಹೇಳೋಕ್ಕಾಗಲ್ಲ. ಸೊ ಇನ್ ಆರ್ಡರ್ ಟು ಟೀಚ್ ಮ್ಯಾಥ್ಸ್ ಯು ಟು ಕ್ರಿಯೇಟ್ ಸಾಂಗ್ಸ್, ಹಾಡುಗಳು ಕಟ್ಟಬೇಕು. ನೋಡೋಣ, ಐ ವಿಲ್ ಗಿವ್ ಎ ಚಾಲೆಂಜ್ ಬಿಫೋರ್ ಸೆಷನ್. ಆಫ್ಟರ್ ಊಟ ಮಾಡುವಾಗ ಒಂದು ಹಾಡು, ಒಂದು 4 ಅಥವಾ 5 ವಾಕ್ಯಗಳಲ್ಲಿ ಒಂದು ಹಾಡು ಕಟ್ತೀರಾ, ಗಣಿತದ ಹಾಡು ಕಟ್ಟಬೇಕು. ದಿಸ್ ಇಸ್ ಚಾಲೆಂಜ್. ನಾನು ಸಾಕಷ್ಟು ಹಾಡುಗಳನ್ನ ಕನ್ವರ್ಟ್ ಮಾಡಿದ್ದೀನಿ. ಸೊ ವಿಚ್ ಐ ಕಮ್ ಬ್ಯಾಕ್. ಇವಾಗ ಅತ್ಯಂತ ಪಾಪ್ಯುಲರ್ ಹಾಡು ಅಂತಂದರೆ ಹೇಳು ಕೃಷ್ಣ. ಕೇಳಿದ್ದೀರಾ? ಕೇಳಿದ್ದೀರಾ? ಯಾವುದೋ ಒಂದು ಹಾಡು, ತುಂಬ ಫೇಮಸ್ ಸಿಂಗರು, ಯಂಗ್ ಸಿಂಗರ್ ಇವತ್ತಿರುವಂಥದ್ದು ಯಾರು? ವಾಸುಕಿ ಒಬ್ಬೆ ಒಂದು ಹಾಡಿದೆ, ಹೇಳಿ. ಹೇಳು ಕೃಷ್ಣ ಕೇಳು ಪಾರ್ಥ, ಹೇಳು ಕೃಷ್ಣ ಕೇಳು ಪಾರ್ಥ ಅಂತ ಹೇಳು. ಅದು ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಹೇಳು ಶಿಷ್ಯ ಕೇಳು ಗುರುವೆ, ಕೇಳು ಶಿಷ್ಯ ಹೇಳು ಗುರುವೆ ಅಂತ. ಕೇಳು ಶಿಷ್ಯ ಗುರು ಏನು ಹೇಳ್ತಾನೆ? ಕೇಳು ಶಿಷ್ಯ ಹೇಳು ಗುರುವೆ. ಏನು ಗಣಿತ ಕಷ್ಟನಾ ಅಂತ ಹಾಡು ಬರುವಂಥದ್ದು. ಗಣಿತ ಕಷ್ಟ. ಪ್ರಶ್ನೆ ಒಂದು ಕೇಳ್ತಾನೆ, ಕೇಳು ಶಿಷ್ಯ ಹೇಳು ಗುರುವೆ ಗಣಿತ ಕಷ್ಟನಾ ಅಂತ. ಅದಕ್ಕೆ ಆನ್ಸರ್ ಮಾಡ್ಕೊಂಡು ಹೋಗೋ ಸಾಂಗು. ಸೊ ಐ ಕಮ್ ಬ್ಯಾಕ್ ಟು ದ ಸಾಂಗ್ ಆಫ್ಟರ್ಸ್. ಬಿಕಾಸ್ ಮ್ಯಾಥ್ಸ್ ಡ್ಯಾನ್ಸ್ ಮಾಡಬೇಕು ಅಂದರೆ ನಿಮ್ಗೆ ಆಡಬೇಕು, ಹಾಡನ್ನು ನೀವು ಬರೀಬೋದು. ದಿಸ್ ಕಾಲ್ಡ್ ಸ್ಟೆಮ್, ಸೈನ್ಸ್, ಇಂಜಿನಿಯರಿಂಗ್, ಆರ್ಟ್ಸ್, ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಾಗ ಅಲ್ಲಿ ಬರುವಂಥ ಒಂದು ಇಂಜಿನಿಯರಿಂಗ್ ಎ ಅಂತ ಹೇಳಿ. ಸ್ಟೀಮ್ ಅಂತ ಕೇಳಿದಿರಾ? ಸ್ಟೆಮ್ ಅಲ್ಲ, ಸ್ಟೆಮ್ ಬಂದು ಇವಾಗ ಸ್ಟೀಮ್ ಆಗಿದೆ. ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥ್ಸ್ ಮಧ್ಯೆ ಎ ಬೇರೆ ಇದೆ ಇವತ್ತು. ಸ್ಟೀಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟೀಮ್ ಅಂದರೆ ಆರ್ಟ್ಸ್ ಅಂದರೆ ಈ ಕಲೆ, ಕಲಿಯುವ ಕಲೆ, ಕಲಿಸುವ ಕಲೆ, ಕಲಿಯುವ ಕಲೆ, ಕಲಿಸುವ ಕಲೆ. ಸೊ ಟೀಚಿಂಗ್ ಈಸ್ ಟ್ವೈಸ್ ಲರ್ನಿಂಗ್. ಟೀಚಿಂಗ್ ಈಸ್ ಒಂದ್ಸಲಿ ನಮ್ಗೆ ಗೊತ್ತಾಗಕ್ಕೆ, ಇನ್ನೊಂದ್ಸಲಿ ಹೇಳ್ಕೊಡಕ್ಕೆ. ಇಟ್ ಈಸ್ ನಾಟ್ 1 times, ಇಟ್ಸ್ 10 times. ಕಲಿತಾ ಕಲಿಯುವಿಕೆನೇ ಗುರು ಆಗಬೇಕು, ಕಲಿಯೋದೇ ಗುರು ಆಗಬೇಕು. ಸೊ ಬಿಕಮ್, ಸೊ ದ ಪ್ರಾಬ್ಲಮ್ ಅದಕ್ಕೋಸ್ಕರ ಹೇಳುವಂಥದ್ದು ನೋಡಿ, ಅವಳ ಕೈಲಿರುವಂಥದ್ದು ಮ್ಯಾಥ್ಸ್ ಪ್ರಾಬ್ಲಮ್. ಸೊ ಇದೊಂದು ಬಾಲ್. ಸೊ ಇಲ್ಲಿ ಅನ್ಲೆಸ್ ಅಂಟಿಲ್ ಇದನ್ನೇ ಐನ್ಸ್ಟೈನ್ ಮಾಡುವಂಥದ್ದು ಥಾಟ್ ಡ್ಯಾನ್ಸ್ ಅಂತ ಕರಿತೀವಿ. ಏನಂದರೆ ಥಾಟ್ ಲ್ಯಾಬ್ ಕ್ರಿಯೇಟ್ ಮಾಡ್ತಾರೆ ಐನ್ಸ್ಟೈನ್. ಏನು ಲ್ಯಾಬು? ಥಾಟ್ ಇಟ್ ಸೆಲ್ಫ್ ಇಸ್ ಅ ಲ್ಯಾಬ್. ಏನಂದರೆ ಥಾಟ್ ಅರ್ಥ ಮಾಡ್ಕೊಂಡು ಅದರಿಂದ ಅವರು E=mc² ಆಗಲಿ, ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಆಗಲಿ, ಅಥವಾ ಸ್ಪೇಸ್ ಟೈಮ್ ಬಗ್ಗೆ ಕಾನ್ಸೆಪ್ಟ್ಸ್ಗಳಾಗಲಿ ನೀವು ಓದೋವಂಥ ಇಡೀ ಕಾನ್ಸೆಪ್ಟ್ ಬರುವಂಥದ್ದು. ಇವತ್ತು ಈ ಬುಕ್ ತೊಗೊಂಡಾಗ ಬುಕ್ ತೋರಿಸುವಾಗ ಇಡೀ ಅಲ್ಲಿ ಹೇಳುವಾಗ ಥಾಟ್ ಡ್ಯಾನ್ಸ್ ಆಗುತ್ತೆ. ಥಾಟ್ ಡ್ಯಾನ್ಸ್ ಶುರು ಆಗಬೇಕು. ಅದಕ್ಕೆ ಆಲೋಚನೆಗಳು ಕುಣಿಯದೆ ಕಲಿಯುವಿಕೆ ಇರೋಲ್ಲ. ವಿಚ್ ಹ್ಯಾಸ್ ಟು ಡ್ಯಾನ್ಸ್? ಥಾಟ್. ಸೊ ಈ ಥಾಟ್ನ ನಾವು ಬಳಸ್ತಾ ಹೋಗ್ಬೇಕಾಗತ್ತೆ, ಥಾಟನ್ನು ಶಾರ್ಪ್ ಮಾಡ್ತಾ ಹೋಗ್ಬೇಕಾಗತ್ತೆ, ಥಾಟನ್ನು ಮೆಂಡ್ ಮಾಡಬೇಕಾಗತ್ತೆ, ಥಾಟನ್ನು ಮೆಂಡ್. ಸೊ ಯು ಹ್ಯಾವ್ ಟು ಮೆಂಡ್ ಯುವರ್ ಥಾಟ್ಸ್ ಇನ್ ಆರ್ಡರ್ ಟು ಲರ್ನ್. ಅನ್ಲೆಸ್ ಅಂಟಿಲ್ ಯು ಮೆಂಡ್ ಯುವರ್ ಥಾಟ್ ಯು ಕೆನಾಟ್ ಲರ್ನ್. ಸೊ ಮ್ಯಾಥಮ್ಯಾಟಿಕ್ಸ್ ಮೇಕ್ಸ್ ಯು ಟು ಗಿವ್ ಅ ಲಾಟ್ ಆಫ್ ಎಕ್ಸೈಸ್ ಕೊಡುತ್ತೆ. ಯಾಕೆ? ಅಭ್ಯಾಸಗಳು ಅಂದ್ರೇನು? ಸೊ ಹೋಮ್ ವರ್ಕ್ ಮಾಡ್ಕೊಂಬನ್ನಿ ಅಂತ ಎಲ್ಲರೂ ಹೇಳ್ತಾ ಇದ್ರು ಮನೇಲಿ. ಅವಾಗ ನಾನು ಹೋಮ್ ವರ್ಕ್ ಮಾಡ್ಕೊಂಡು ಹೋಗ್ತೀನಿ. ಏನು ಮಾಡಿದೆಪ್ಪ? ಕಸ ಗುಡಿಸ್ದೆ, ಅಂಗಡಿ ಹೋಗಿದ್ದೆ. ನಾನು ಹೇಳಿದೆ ಕಸ ಗುಡಿಸ್ದೆ. ಸೊ ನೀವೇನು ಹೇಳಿರಿ? ಹೋಮ್ ವರ್ಕ್. ನಾನು ಹೋಮ್ ವರ್ಕ್ ಮಾಡಿದ್ದೀನಿ. ಯಾವ್ದು ನಿನ್ಗೆ ಹೋಮ್ ವರ್ಕ್ ಅಂದರೆ ನೀನು ಕೊಟ್ಟಿರೋ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ಕೊಂಡು. ನೀವು ಹೇಳಲಿಲ್ಲ, ಅಲ್ಲಿರೋದು ಅಭ್ಯಾಸ, ಎಕ್ಸಸೈಸ್ ಅಂತಿದೆ. ಇಟ್ ಡಸಂಟ್ ಸೇ ಹೋಮ್ ವರ್ಕ್ ಅಂತಿಲ್ಲ. ನೀವು ರಾಂಗ್ ಯೂಸೇಜ್ ಆಫ್ ಇಂಗ್ಲೀಷ್ ನನ್ನ ಪ್ರಕಾರ. ಹೋಮ್ ವರ್ಕ್ ಅಂದರೆ ಮನೆ ಕೆಲಸನೇ ಮಾಡಬೇಕು. ಎಕ್ಸಸೈಸ್ ಅಂತಿದೆ. ಎಕ್ಸಸೈಸ್ ಅಂದರೆ ಅಭ್ಯಾಸ, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ. ಪ್ರತಿಯೊಂದು ಪಾಠದಿಂದ ಅಭ್ಯಾಸಗಳಿರುತ್ತೆ, ಅದರ ಬೇರೆ ಬೇರೆ ಫಾರ್ಮ್ಸ್ ಇರುತ್ತೆ. ಐ ಶೋ ಯು ಹೌ ಒನ್ ಐಡಿಯಾ ಬಿಕಮ್ಸ್ ಬಿಗ್. ಎನ್ ಐಡಿಯಾ, ಟೇಕ್ ಎನ್ ಐಡಿಯಾ, ಮೇಕ್ ಬಿಕಮ್ಸ್. ಥಿಂಕ್ ಬಿಗ್ ಅಂತ ಎಲ್ಲರೂ ಹೇಳ್ತೀವಿ. ಏನಂತೀವಿ? ಎಲ್ಲರಿಗೂ ಹೇಳಿ ಮಕ್ಕಳಿಗೆ ಥಿಂಕ್ ಬಿಗ್, ದೊಡ್ಡದಾಗಿ ಯೋಚನೆ. ಹೆಂಗೆ ದೊಡ್ಡದಾಗಿ ಯೋಚನೆ ಮಾಡಿ ಹೇಳ್ಕೊಡಿ ನೋಡೋಣ ಅಂತ ಕೇಳ್ತೀನಿ. ಹೌ ಟು ಥಿಂಕ್ ಬಿಗ್. ಐ ಕಮ್ ಬ್ಯಾಕ್. ಹೌ ಟು ಥಿಂಕ್ ಬಿಗ್. ಅದರಿಂದ ಇಲ್ಲಿ ಆ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಅನ್ನುವಾಗ ನನಗೆ ಅದಕ್ಕೆ ಏನು ಮಾಡಬೇಕು? ಸೊ ವಾಟ್ ಐ ಸೆಡ್, ಎಕ್ಸೈಸ್ ಅಂದರೆ ಎಕ್ಸೈಸ್ ಮಾಡಬೇಕು. ಎಕ್ಸೈಸ್ ಅಂದರೆ ಇವತ್ತು ಹೇಳ್ತೀನಿ ಪ್ಯಾಕ್ ಅಂತ ಕರಿತೀನಿ. PAC ಪ್ಯಾಕ್ ಕೇಳಿದಿರ ಪದ? PACK ಪ್ಯಾಕ್ ಗೊತ್ತಿದೆ. 6 ಪ್ಯಾಕ್ 7 ಪ್ಯಾಕ್ PACK ಪ್ಯಾಕ್ ಅಂತ ಕರಿತೀವಿ. ಪ್ಯಾಕ್ ಅಂದರೆ ನಂದು PAC ಓನ್ಲಿ. ಪ್ಯಾಕ್ಮನ್ ಅನ್ನೋ ಒಂದು ಆಟ ಇದೆ, ಟಕ 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 ಅಂತ ಹೋಗ್ತಿರುತ್ತೆ, ತಿಂತಾ ಇರುತ್ತೆ. ಪ್ಯಾಕ್ಮನ್ ಇಸ್ ಎ ಗೇಮ್. ಐ ಆಮ್ ಟಾಕಿಂಗ್ ಆಫ್ ದ ಪ್ಯಾಕ್ ಅಂದರೆ ಪೇರೆಂಟ್, ಅಡಲ್ಟ್ ಆ್ಯಂಡ್ ಚೈಲ್ಡ್. ಪೇರೆಂಟ್, ಅಡಲ್ಟ್, ಚೈಲ್ಡ್. ಇದು ಟ್ರಾನ್ಸಾಕ್ಷನಲಿಸಿಸ್ ಅನ್ನೋ ಒಂದು ಸೈಕಾಲಜಿಲಿ, ಲರ್ನಿಂಗಲ್ಲಿ ಪೇರೆಂಟ್ ಆಗಿರಬೇಕು, ಅಡಲ್ಟ್ ಆಗಿರಬೇಕು, ಚೈಲ್ಡ್ ಆಗಿರಬೇಕು ಅಂತ. ಸೊ ಇನ್ ಆರ್ಡರ್ ಟು ಲರ್ನ್ ಯು ಶುಡ್ ಬಿಕಮ್ ಎ ಚೈಲ್ಡ್. ಮಗುವಿನ ಕುತೂಹಲ ಇಟ್ಕೋಬೇಕಾಗುತ್ತೆ. ಅಡಲ್ಟ್ ಎಷ್ಟು ಕಲಿಬೇಕು ಅನ್ನೋವಂಥದ್ದು ಒಂದು
ನಿರ್ಧಾರ ಇರಬೇಕು. ಮತ್ತು ಯಾವುದನ್ನಾರು ಪ್ರಶ್ನೆ ಮಾಡೋದು, ಅಡಲ್ಟ್ ಅಂದರೆ ಕ್ವಶನ್ ಮಾಡುವಂಥದ್ದು, ಪೇರೆಂಟ್ ಅಂದರೆ ಜವಾಬ್ದಾರಿಯಿಂದ ನೋಡುವಂಥದ್ದು. ಸೊ ಈ ಪ್ಯಾಕ್ ಅಂದರೆ ಪೇರೆಂಟ್, ಅಡಲ್ಟ್, ಚೈಲ್ಡ್. ಅದರಿಂದ ಎಲ್ಲ ಏಜಲ್ಲೂ ಇದು ಸಮನಾಗಿರಬೇಕು. ಯಾವುದು? ನಮ್ಮ ಪೇರೆಂಟ್ ಆ್ಯಟಿಟ್ಯೂಡ್, ಅಡಲ್ಟ್ ಆ್ಯಟಿಟ್ಯೂಡ್, ಮತ್ತು ಇಲ್ಲಾಂದರೆ ಕೆಲವರು ಏನಾಗಿರುತ್ತೆ ಅಂದರೆ ಬರೀ ಚೈಲ್ಡಿಶ್ ಆಗಿರ್ತಾರೆ, ಬರೀ ಪೇರೆಂಟ್ ಆಗಿರ್ತಾರೆ, ಬರೀ ಅಡಲ್ಟು. ಯಾಕೆ? ಪ್ರಶ್ನೆಗಳು ಕೇಳ್ತಾ ಇರೋದು ಹಾಗೆ. ಸೊ ನೋ, ಯು ಹ್ಯಾವ್ ಟು ಬ್ಯಾಲೆನ್ಸ್. ಸೊ ಕಲಿಯೋದಕ್ಕೆ ಅತ್ಯಂತ ಅದ್ಭುತವಾದ ಒಂದು ಕಲ್ಪನೆ ಇರುವಂಥ ಟ್ರಾನ್ಸಾಕ್ಷನ್ ಅಂತ ಪ್ಯಾಕ್ ಥಿಯರಿ ಇರಬೇಕು. ಪ್ಯಾಕ್ ಥಿಯರಿ, ಪ್ಯಾಕ್ ಸಿದ್ಧಾಂತ ಅಂತಾನೆ. ಅದಕ್ಕೆ ಅಂದರೆ ಪೇರೆಂಟ್, ಅಡಲ್ಟ್ ಮತ್ತು ಚೈಲ್ಡ್. ಈ ಪೇರೆಂಟ್, ಅಡಲ್ಟ್, ಚೈಲ್ಡ್ ನಮ್ಮಲ್ಲಿ ಸಮಾನ ಆಗಿದ್ದಾಗ ಯಾವುದೇ ಏಜಲ್ಲೂ ಸಹ ನಾವು ಕಲಿಬೋದು, ಕಲಿಕೆ ದೊಡ್ಡದಾಗುತ್ತೆ. ಸೊ ದಟ್ಸ್ ವಾಟ್ ಆ್ಯಕ್ಚುಲಿ ದ ಮ್ಯಾಥ್ಸ್ ಲರ್ನಿಂಗಲ್ಲಿ ಆ್ಯಸ್ ಯು ಸ್ಟಾರ್ಟ್ಸ್ ಫ್ರಮ್ 0 ಲೆವೆಲ್, 1 ಲೆವೆಲ್, 2nd ಲೆವೆಲ್, 3rd ಲೆವೆಲ್, 4th ಲೆವೆಲ್, ಆ ಥರ ಲೆವೆಲ್ ವೈಸ್ ಕಲಿತಾ ಹೋಗಬೇಕು. ಯಾವ ರೀತಿ? ಲೆವೆಲ್ ವೈಸ್. ಐ ಶೋ ಯು ಒನ್ ಪ್ರಾಬ್ಲಮ್ ಆ್ಯಂಡ್ ಟೇಕ್ ದ ಪ್ರಾಬ್ಲಮ್ ಟು ದ nth ಲೆವೆಲ್. ಹೇಗೆ ಲೆವೆಲ್ಸ್ನ ನೋಡ್ತಾ ಹೋಗ್ಬೋದು ಒಂದೇ ಒಂದು ಪ್ರಾಬ್ಲಮಲ್ಲಿ. ಸೊ ಇದು ಒಂದು ನೀವು ಇದೇ ಥರನೇ ಶಿ ಈಸ್ ಹ್ಯಾವಿಂಗ್ ಹೋಲ್ಡಿಂಗ್ ವಾಟ್ ಈಸ್ ಕಾಲ್ಡ್ ಆಸ್ ಓಬರ್ಮನ್ ಸ್ಪಿಯರ್ ಅಂತ ಕರಿತೀವಿ. ಇದು ಸಾಕಷ್ಟು ಮಾಡಲ್ಸ್ ಇರುತ್ತೆ. ಇದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಓಬರ್ಮನ್ ಸ್ಪಿಯರ್ ಅನ್ನೋಂಥದ್ದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇದೇ ಥರನೇ ಇನ್ನೊಂದಿರುವಂಥದ್ದು ಆಟ ಆಡೋವಂಥದ್ದು ತುಂಡುವೆ. ಸೊ ಎಲ್ಲರ ಮನೇಲೂ ಕಾಣುತ್ತೆ. ಇವತ್ತು ಸ್ಯಾಟಲೈಟ್ ಡಿಸೈನಲ್ಲಿ ಉಪಯೋಗಿಸ್ತಾರೆ ಮಾಡಲಿಂಗು. ಸೊ ವಾಟ್ ಈಸ್ ದಿಸ್? ಹಿಂಗಂದರೆ ನೋಡಿ, ಹಿಂಗಂದರೆ ಸೊ ಲುಕ್ ಅಟ್ ದಿಸ್. ಸೊ ನಾವು ಒಂದು ಟ್ರೆಪೀಸಿಯಂ ಕಲಿಸ್ಕೊಡ್ತೀವಿ, ಒಂದು ಸರ್ಕಲ್ ಕಲಿಸ್ಕೊಡ್ತೀವಿ, ಇಲ್ಲೊಂದು ಸರ್ಕಲು, ಸೆಮಿ ಸರ್ಕಲ್ ಕಲಿಸ್ತೀವಿ. ಬಟ್ ನಾಟ್ ಆ್ಯಕ್ಚುಲಿ ಆಲ್ ದೇ ಆರ್ ನಾಟ್ ಆ್ಯಕ್ಚುಲಿ. ಒಂದು ಸ್ವಲ್ಪ ಅದರಲ್ಲಿ ಬದಲಾವಣೆ ಹಾಕಿ ಎಲ್ಲ ಒಟ್ಟಿಗೆ ಸೇರಿದಾಗ ಸೊ ವಿ ಆರ್ ಇಂಡಿಪೆಂಡೆಂಟ್ ಅಂದರು. ನಾವು ಸ್ವಾವಲಂಬಲಿಗಾದರೂ ಇಂಟರ್ ಡಿಪೆಂಡೆಂಟ್. ಅದರಲ್ಲೂ ಅಷ್ಟೇ ಗಣಿತದ ಎಲ್ಲ ಶಾಖೆ ಎಲ್ಲನೂ ಸಹ ಒಟ್ಟಿಗೆ ಬಳಸಬೇಕು. ನಾಟ್ ಓನ್ಲಿ ಒಂದು ಥಿಯರಮು, ಒಂದು ಕಂಜೆಕ್ಚರು, ಒಂದು ಲೈನು, ಒಂದು ಥಾಟು ಅಲ್ಲ, ಎಲ್ಲ ಕೂಡಬೇಕು, ಎಲ್ಲ ಸೇರ್ಕೋಬೇಕು. ಅದರಿಂದ ದಿಸ್ ಈಸ್ ಬಾರ್ನ್ ಔಟ್ ಆಫ್ ಮ್ಯಾಥಮ್ಯಾಟಿಕ್ಸ್ ಸ್ಕಿಲ್ನ ಅಪ್ಲೈ ಮಾಡಿ ಇಂಜಿನಿಯರಿಂಗ್ ಬಳಸಿ ಮಾಡಿರುವಂಥದ್ದು. ಸೊ ಇಲ್ಲಿ ಆಗುವಂಥ ಚೇಂಜ್ ಅಂದರೆ ಒಂದು ಲೈನ್ ಹೆಂಗೆ ಚೇಂಜ್ ಆಗುತ್ತೆ, ಒಂದು ಸರ್ಕಲ್ ಹೆಂಗೆ ಚೇಂಜ್ ಆಗುತ್ತೆ. ಎ ಚೇಂಜ್ ಇನ್ ಸರ್ಕಲ್ ಬ್ರಿಂಗ್ ಲಾಟ್ ಆಫ್ ಥಿಂಗ್ಸ್. ಎ ಚೇಂಜ್ ಇನ್ ಸರ್ಕಲ್, ಈ ಚೇಂಜನ್ನು ಮೆಷರ್ ಮಾಡುವಂಥದ್ದೇ. ಫಸ್ಟ್ ಹೇಳಿದ್ನಲ್ಲ, ನಂಬರಿಂದ ಎಕ್ಸ್ ಆದಾಗ ಆಲ್ಜಿಬ್ರಾ ಆಗುತ್ತೆ, ನಂಬರಿಂದ ಎಕ್ಸ್ ಆದಾಗ ಆಲ್ಜಿಬ್ರಾ ಆಗುತ್ತೆ. ಈ ಎಕ್ಸು ಚೇಂಜ್ ಆಗ್ತಿದ್ರೆ ಎಕ್ಸ್ ಏನಾಗಬೇಕು? ಎಕ್ಸು ಚೇಂಜ್, ರೇಟ್ ಆಫ್ ಚೇಂಜ್ ಆಫ್ ಎಕ್ಸ್. ಕ್ಷಣಕ್ಕೆಷ್ಟು ದೊಡ್ಡದಾಗೆಷ್ಟು ಹೆಂಗೆ ಬೆಳೆಯುತ್ತೆ, ಎಕ್ಸ್ ದೊಡ್ಡದಾಗಿ ಬೆಳೆಯುತ್ತೋ ಸಣ್ಣಗೆ ಬೆಳೆಯುತ್ತೋ. ಸೊ dy/dx ಆರ್ x⁻³ ಅನ್ನುವಂಥದ್ದು. ಈ ಗ್ರೋತ್ ಆಫ್ ಎಕ್ಸ್ ಆರ್ ಡಿಮಿನಿಷಿಂಗ್ ಆಫ್ ವಾಟ್ ಈಸ್ ಕಾಲ್ಡ್ ಕ್ಯಾಲ್ಕುಲಸ್. ವಾಟ್ ಈಸ್ ಕಾಲ್ಡ್ ಕ್ಯಾಲ್ಕುಲಸ್. ಕ್ಯಾಲ್ಕುಲಸ್ ಈಸ್ ನಥಿಂಗ್ ಬಟ್ ಅದರ ರೇಟನ್ನು ಮೆಷರ್ ಮಾಡುವಂಥದ್ದು. ನೋಡಿ ಎಷ್ಟೇ. ಸೊ ಸ್ಟೆಪ್ ಬೈ ಸ್ಟೆಪ್. ಸೊ ನೋ ದ ನಂಬರ್ಸ್, ಫ್ರಮ್ ದಟ್ ನಂಬರ್ ಗೋ ಟು ದ ಆಲ್ಜಿಬ್ರಾ, ಫ್ರಮ್ ದೇರ್ ಯು ಗೋ ಟು ದ ಕ್ಯಾಲ್ಕುಲಸ್. ಒಂದು 5 ಸಬ್ಜೆಕ್ಟ್ ಅಷ್ಟೇ. ಹೈಸ್ಕೂಲ್ ಲೆವೆಲಲ್ಲಿ 5 ಇಂಪಾರ್ಟೆಂಟ್ ಆಗುತ್ತೆ. 1 ಅರ್ಥಮೆಟಿಕ್, 2 ಆಲ್ಜಿಬ್ರಾ, 3 ಒಂದು ಚೇಂಜನ್ನು ಮೆಷರ್ ಮಾಡುವಂಥದ್ದು. ಹೌ ಅ ಚೇಂಜಸ್. ಈ ಚೇಂಜನ್ನು ಮೆಷರ್ ಮಾಡೋಕ್ಕೆ ಅತ್ಯಂತ ಸಿಂಪಲ್ ಥಾಟ್ ಇಂಟ್ರೊಡ್ಯೂಸ್ ಮಾಡೋದೇ ರೇಷಿಯೋ. ಏನು? ರೇಷಿಯೋ. ಎಷ್ಟಕ್ಕೆಷ್ಟು? ರೇಷಿಯೋ ಇಸ್ ಎ ಪ್ಯೂರ್ ನಂಬರ್ ಕಂಪೇರಿಂಗ್ 2 ಥಿಂಗ್ಸ್ ವಿತ್ ಸಮ್. ಎರಡು ವಸ್ತುನ ಕಂಪೇರ್ ಮಾಡ್ತಾರೆ. ಇಟ್ಸ್ ಅನ್ ಪ್ಯೂರ್ ನಂಬರ್ ಕಂಪೇರಿಂಗ್ 2 ನಂಬರ್ಸ್. ಅಥವಾ ಅದು ಫಸ್ಟ್ ಲೆವೆಲ್ ಬರುತ್ತೆ. ಮುಂದೆ ಹೋಗ್ತೀರಾ ಯು ಕ್ಯಾನ್ ಕಂಪೇರ್ ಆಲ್ಸೋ. ಎರಡೂ ಕಾಮನ್ ಆಗಿದ್ದನ್ನು ಕಂಪೇರ್ ಮಾಡ್ಬೋದು. ಅದು ಹೈಯೆಸ್ಟ್ ಲೆವೆಲಲ್ಲಿ ಐಲ್ ಕಮ್ ಬ್ಯಾಕ್ ಟು ಯು. ಸೊ ಎನಿಯೋ ಇನ್ ಆರ್ಡರ್ ಟು ಕಂಪೇರ್ ರೇಷಿಯೋ ಇಸ್ ದ ಒನ್ ವಿಚ್ ಸ್ಟಾರ್ಟ್ಸ್ ವಿತ್ ಆಲ್ಜಿಬ್ರಾಗೆ. ಹೇಗೆ ನೀವು ಒಂದು ನಂಬರಿಂದ ಎಕ್ಸ್ ಆದಾಗ ಆಲ್ಜಿಬ್ರಾ ಆಗುತ್ತೋ, ಈ ರೇಷಿಯೋ ಕಾನ್ಸೆಪ್ಟ್ಸೇ ಮುಂದೆ ಚೇಂಜನ್ನು ಹೇಳ್ಕೊಡುತ್ತೆ. ಸಣ್ಣದೋ ದೊಡ್ಡದೋ ಬೆಳೆಯೋದು ಹೆಂಗೆ ಆಫ್ ಆ ಗ್ರೋತನ್ನು. ಸೊ ಇಡೀ ಪ್ರಪಂಚದಲ್ಲಿ ಯುದ್ಧ ನಡೀತಿರುತ್ತೆ ರಾಮಾನುಜಂ ಕಾಲದಲ್ಲಿ, ಹೌದಾ? ಯುದ್ಧ ನಡೀತಿರುತ್ತೆ. ಆಗ ರಾಮಾನುಜಂ ನಂಬರ್ ಒಳಗೆ ನುಗ್ತಾರೆ. ಅದ್ರೊಳಗೆ ನುಗ್ತಾರೆ, ನಂಬರ್ ಒಳಗೆ ನುಗ್ಗಿ. ಸೊ ಅದು ಏನಾಗ್ತಿರುತ್ತೆ? ವಿ ಕಾಲ್ ಇಟ್ ಆಸ್ ಪಾರ್ಟಿಷನ್. ದೇಶಗಳು ವಿಭಜನೆ ಆಗ್ತಾ ಇರುತ್ತೆ. ಆದರೆ ರಾಮಾನುಜಂ ನಂಬರ್ ಒಳಗಿರುವಂಥ ವಿಭಜನೆ ನೋಡ್ತಾರೆ. ಇಟ್ಸ್ ಕಾಲ್ಡ್ ಪಾರ್ಟಿಷನ್ ಆಫ್ ನಂಬರ್. ಓಕೆ, ಎಲ್ಲಿಗೆ ಬಂದೆ ನಿಂತೆ ಅಂದರೆ ಇವಾಗ ನೋಡೋಣ. ಸೊ ಯು ನೋ 5 ಕರೆಕ್ಟ್. 5 ಗೊತ್ತಿದೆ ಅಂತಾನೆ. ಯು ನೋ 5. ಕ್ಯಾನ್ ಯು ಮೇಕ್ 5 ಫ್ರಮ್ 3 ನಂಬರ್ಸ್? ಬರೀ ನೋಡೋಣ. 3 ನಂಬರ್ ಕೂಡೋದು ಕಳಿಯೋದು 5 ನಂಬರ್. 3 ನಂಬರ್ ಕೂಡೋದ್ರಿಂದನೋ ಕಳಿಯೋದ್ರಿಂದನೋ ಅಥವಾ ಗುಣಿಸೋದ್ರಿಂದ 5 ಬರ್ಸೋಕ್ಕಾಗತ್ತಾ ನೋಡಿ? ಕ್ಯಾನ್ ಯು ಮೇಕ್ 5 ಫ್ರಮ್ 3 ನಂಬರ್ಸ್? 0. ಓಕೆ. Next, can you make from 10 numbers? 10 numbers. Make 5 from 10 numbers. Okay, ಮಾಡ್ತೀರಾ? 100 numbers? ಮಾಡ್ತೀರಾ? ಸಖತ್. Now we are becoming more intelligent. So thought ಕುಣಿಯೋಕ್ಕೆ ಶುರು ಆಗಿದೆ. 100, 1000, 1 ಲಕ್ಷ. 1 ಲಕ್ಷ ಮಾಡಬಹುದು. ಸೊ ಇವಾಗ ಬಂದು ಇಶ್ಯೂಗೆ. ಸೊ 1 crore. If you are able to make 5 from 1 crore number, you are a statistician. ಇವರೇ ಅವರೇಜು, ಮೀನು, ಮೋಡು ಅಲ್ವಾ ಎಲ್ಲ ಕಲಿಸೋದು ಸ್ಟ್ಯಾಟಿಸ್ಟಿಷಿಯನ್. ಯು ಆರ್ ಕುಕಿಂಗ್ ಓನ್ಲಿ ಟು ಗೆಟ್ 5 ಫ್ರಮ್ ಲಾಟ್ ಆಫ್ ನಂಬರ್ಸ್. ಇಫ್ ಯು ಆರ್ ಏಬಲ್ ಟು ಮೇಕ್ ಅಟ್ಲೀಸ್ಟ್ ಒಂದು 100 crore 8ನ 8.5 ಮಾಡ್ತೀನಿ, 7ನ 7.5 ಮಾಡ್ತೀನಿ ಅಂದರೆ ಯು ಆರ್ ಎ ಫೈನಾನ್ಸ್ ಮಿನಿಸ್ಟರ್. ಯು ಆರ್ ಎ ಫೈನಾನ್ಸ್ ಮಿನಿಸ್ಟರ್ ಬಿಕಾಸ್ ಯು ಹ್ಯಾವ್ ಟು ಕುಕ್ ಲಾಟ್ ಆಫ್ ನಂಬರ್ ಇನ್ ಆರ್ ಟು ಡೇ. GDP ಎಷ್ಟು? 8ರಿಂದ 8.5 ಆಗುತ್ತಾ? 7ರಿಂದ 7.5 ಮಾಡೋಕ್ಕಾಗತ್ತಾ?
ಯು ಹ್ಯಾಸ್ ಟು ಟೇಕ್ ಲಾಟ್ ಆಫ್ ಡಾಟಾ ಆ್ಯಂಡ್ ಕುಕ್ ಇಟ್ ಆ್ಯಂಡ್ ಬ್ರಿಂಗ್ ಬ್ಯಾಕ್ ಓನ್ಲಿ ಏನು ಸಿಗುತ್ತೆ ಮಾಡಿದ್ರೆ ಬರೀ 8 ಬರೀ 7 ಬರೀ 5 ದ ನಂಬರ್ ವಿಚ್ ವಾಸ್ ವೆರಿ ಸಿಂಪಲ್ ಬಿಕಮ್ ವೆರಿ ಕಾಂಪ್ಲೆಕ್ಸ್ ಅಟ್ ದಟ್ ಲೆವೆಲ್. ಹೌದಲ್ವಾ? ಅತ್ಯಂತ ಸಂಕೀರ್ಣ. ಇದನ್ನು ಒಂದು ಬುಕ್ ಹೆಸರಿದೆ, ಅಲ್ಲಿ ಕಮ್ ಬ್ಯಾಕ್. ಅದು ಇಂಗ್ಲೀಷಲ್ಲಿ ನನಗೆ ಸರಳ, ಕಷ್ಟ, ಕ್ಲಿಷ್ಟ ಅಂತ ಪದಗಳು ಉಪಯೋಗಿಸಿ. ಎಷ್ಟು ಜನ ಶೇಪ್ ಮಾಡಿರಿ? ಹೌ ಮೆನಿ ಪೀಪಲ್ ಆರ್ ಏಬಲ್ ಟು ಶೇಕ್? ಸೊ ಡಿಫ್ರೆಂಟ್ ಶೇಪ್ಸ್ ಯು ಆರ್ ಕಮಿಂಗ್ ಬ್ಯಾಕ್. ಸೊ ಗುಡ್. ಸೊ ನಾವು ಪೀಪಲ್ ಎಸ್ ಕಮ್ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್. ಓಕೆ ನಾವು ಸೊ ಇದರಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿದ್ದೀರಾ? ರಬ್ಬರ್ ಬ್ಯಾಂಡ್ ಹಾಕಿದ್ದೀರಾ? ಓಕೆ, ಮೈ ಕ್ವಶನ್ ಇಸ್ ರಬ್ಬರ್ ಬ್ಯಾಂಡ್ ಹಾಕಿಲ್ಲ ಅವರು. ಸೊ ಅದನ್ನು ಟೆನ್ಸಿಗ್ರಿಟಿ ಅಂತ ಕರಿತೀವಿ. ಟೆನ್ಷನ್ನಿಂದ ಇಂಟಿಗ್ರೇಟ್ ಆಗೋದಕ್ಕೆ ಟೆನ್ಸಿಗ್ರಿಟಿ ಅಂತ ಕರಿತೀವಿ. ಏನಂತೀವಿ? ಟೆನ್ಷನ್ ಇಂಟಿಗ್ರೇಟ್ ಆದಾಗ ವಿತೌಟ್ ಯೂಯಿಂಗ್. ಅವತ್ತು ದಿನ ನಾನು ಮಧ್ಯಾಹ್ನ ತೋರಿಸ್ತೀನಿ ಆ ಶೋನ. ಸೊ ಅದರಲ್ಲಿ ಲಿಯೋನಾರ್ಡೋ ಡಾ ವಿನ್ಸಿ ಕೇಳಿದ್ದೀರಾ? ಜ್ಞಾಪಕ ಬಂದರೆ ಮೋನಾಲಿಸಾ ಜ್ಞಾಪಕ ಬರ್ತಾರೆ, ಬೇರೆ ಏನೂ ಜ್ಞಾಪಕ ಬರಲ್ಲ. ಬಟ್ ಈ ವಾಸ್ ಕಾಲ್ಡ್ ಎ ಪಾಲಿಮ್ಯಾಥ್. ಕೇಳಿದ್ದೀರಾ ಪಾಲಿಮ್ಯಾಥ್ ಅನ್ನೋ ಪದ? ಪಾಲಿಮ್ಯಾಥ್ ಎಷ್ಟು ಜನ ಕೇಳಿದ್ದೀರಾ? ಪಾಲಿಮ್ಯಾಥ್, ಪಾಲಿ ಅಂದರೆ ಮೆನಿ. ಪಾಲಿಮ್ಯಾಥ್ ಅಂತ ಯಾರನ್ನು ಕರೀತಾರೆ? ಯುನೋ ಪಾಲಿಮ್ಯಾಥ್. ಹೂ ಇಸ್ ಕಾಲ್ಡ್ ಎಸ್ ಎ ಪಾಲಿಮ್ಯಾಥ್? ಈ ಶತಮಾನದಲ್ಲೂ ಪಾಲಿಮ್ಯಾಥ್. ಗೆಲಿಲಿಯೋ ವಾಸ್ ಎ ಪಾಲಿಮ್ಯಾಥ್. ಐನ್ಸ್ಟೈನ್ ಇಸ್ ನಾಟ್ ಎ ಪಾಲಿಮ್ಯಾಥ್. ಲಿಯೋನಾರ್ಡೋ ಡಾ ವಿನ್ಸಿ ವಾಸ್ ಎ ಪಾಲಿಮ್ಯಾಥ್. ಹೂ ಇಸ್ ಎ ಪಾಲಿಮ್ಯಾಥ್? ಪಾಲಿಗಾನ್ ಗೊತ್ತು? ಪಾಲಿಗನ್ ಕನ್ನಡದಲ್ಲಿ ಏನಂತೀವಿ? ಬಹು ಭುಜಾಕೃತಿಗಳು. ಸೊ ಬಹು ಭುಜಾಕೃತಿಲಿ ಇಲ್ಲಿ ನಾವು ಒಂದು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿದ್ದೀವಿ, ಪಾಲಿಮ್ಯಾಥ್ ಅಂತ. ಸೊ ಬಹು ಗಣಿತಜ್ಞ ಅಂತ ಗಣಿತ ಅಂತ ಇಲ್ಲ, ಆ್ಯಕ್ಚುಲಾಗಿ ಆ ಥರ ಉಪಯೋಗಿಸೋಕ್ಕಾಗಲ್ಲ. ಪಾಲಿಮ್ಯಾಥ್ ಇಸ್ ಒನ್ ಹೂ ಇಸ್ ಗುಡ್ ಆಟ್ ಮೋರ್ ದೆನ್ 10 ಫೀಲ್ಡ್ಸ್. 10ಕ್ಕಿಂತ ಹೆಚ್ಚು ಕ್ಷೇತ್ರದಲ್ಲಿ ಪರಿಣಿತ ಇರುವಂಥದ್ದು. ಕಲಾವಿದ ಆಗಿರಬೇಕು, ಇಂಜಿನಿಯರ್ ಆಗಿರಬೇಕು, ಆರ್ಕಿಟೆಕ್ಟ್ ಆಗಿರಬೇಕು, ವಿಷನರಿ ಆಗಿರಬೇಕು. ಅಂದರೆ ಮುಂದಿನ ಶತಮಾನಗಳಲ್ಲಿ ಏನಾಗುತ್ತೆ ಅಂತ ಅವನು ಯೋಚನೆ ಮಾಡುವಂಥ ಶಕ್ತಿ ಇರಬೇಕು. 500 ವರ್ಷ ಆದಮೇಲೆ ಐ ವಿಲ್ ಕಮ್ ಬ್ಯಾಕ್ ಆಫ್ಟರ್ 10,000 ಏನಾಗುತ್ತೆ ಅವತ್ತಕ್ಕೊಂದು ಗಡಿಯಾರ ಬೇಕಂತ ಇವತ್ತೊಂದು ಗಡಿಯಾರ ಇದೆ. ಸೊ ಐ ವಿಲ್ ಕಮ್ ಬ್ಯಾಕ್ ಟು ದಟ್ ವಾಚ್ ವಿಚ್ ಆ್ಯಕ್ಚುಲಿ ದೇ ಆರ್ ಮೇಕಿಂಗ್. ಸೊ ಇಟ್ಸ್ ಕಾಲ್ಡ್. ಸೊ ಅದರಿಂದ ಈ ಒಂದು ಥಾಟ್ ಯು ವಾಸ್ ಎ ಪಾಲಿಮ್ಯಾಥ್. ಸೊ ಅದರಿಂದ ನೀವು ನಾನು ಹೇಳಿದಂಗೆ ಆಕಾರದಲ್ಲಿ. ಸೊ ಶಿ ಈಸ್ ಲುಕಿಂಗ್ ಅಟ್ ಥಾಟ್. ಅನ್ಲೆಸ್ ಯುವರ್ ಥಾಟ್ ಕುಣಿಯೋಕ್ಕೆ ಶುರು ಮಾಡಿದೆ. ಹೇಳಿದ ಅದಕ್ಕೆ ತಲೆಲೇ ಕುಣಿಬೇಕು ಅಂದಿದೆ. ಏನಂದರೆ ಗಣಿತ ಗೊತ್ತಿದ್ರೆ ತಲೆಯಲ್ಲೇ ಕುಣಿಬೋದು. ಸೊ ದ ಹೋಲ್ ಕ್ವಶನ್ ಇಸ್ ಲೈಕ್ ದಟ್. ದ ಹೋಲ್ ಕ್ವಶನ್ ಇಸ್ ಅದರಿಂದ ಇವನು ಅಷ್ಟೇ ಹೋಬರ್ಮನ್ ಇವರೇ. ಸೊ ಈಸ್ ದ ಒನ್ ಹೂ ಹ್ಯಾಸ್ ಇನ್ವೆಂಟೆಡ್ ದಿಸ್. ಸೊ ಇವತ್ತು ಇದನ್ನು ಜಿಯೋ ಡಿಸ್ಕ್ ಅಂತ ಕರಿತೀವಿ. ಜಿಯೋ ಡಿಸ್ಕಲ್ಲಿ ಟ್ರ್ಯಾಂಗಲ್ಸ್ ಟ್ರ್ಯಾಂಗಲ್ಸ್ ಮಾಡ್ತೀವಿ. ಇವತ್ತು ಇನ್ಫೋಸಿಸ್ ಆಗಲಿ ಆರ್ಕಿಟೆಕ್ಚರಲ್ಲಿ ಸಾಕಷ್ಟು ಉಪಯೋಗಿಸ್ತೀವಿ. ಒಂದು ಟ್ರ್ಯಾಂಗಲ್ ಬರೀ ಟ್ರ್ಯಾಂಗಲ್ ಕಲ್ಪನೆಗಲ್ಲ, ಇಂಥ ಒಂದು ಟ್ರ್ಯಾಂಗಲ್ ಕಲ್ಪನೆ ಇಟ್ ಟೇಕ್ಸ್ ಟು ಕ್ರಿಯೇಟ್ ಅನ್ ಆರ್ಕಿಟೆಕ್ಚರ್ ಅಲ್ವಾ. ಸೊ ಇದನ್ನ ಮಾಡ್ತಾ ಹೋಗ್ತಾರೆ. ಸೊ ಮ್ಯಾಥ್ಸ್ ಅಲ್ಲಿ ಕುಣಿಯೋಕ್ಕೆ ಶುರು ಮಾಡಿದಾಗ ಇಟ್ ಹ್ಯಾಪನ್ಸ್ ಓನ್ಲಿ ಬಿಕಾಸ್ ಆಫ್ ಮೋರ್ ದೆನ್ ಒನ್. ಸೊ ನೋಡಿ, ಇನ್ಕ್ಲೂಡಿಂಗ್ ಮಿಸ್ಟರ್ ಒಬಾಮಾ ಈಸ್ ಇನ್ಸೈಡ್ ದಟ್. ಈ ಡ್ಯಾನ್ಸ್ ಮಾಡ್ತಾರೆ. ಇವತ್ತು ಇವೆಲ್ಲ ಸಾಕಷ್ಟು ಈ ಥರದ್ದು ಕ್ರಿಯೇಟ್ ಮಾಡ್ಬೋದು. ಯು ಕ್ಯಾನ್ ಡೂ ವಿತ್ ಯುವರ್ ಐಸ್ ಕ್ರೀಮ್ ಸ್ಟಿಕ್. ಅಲ್ಲದೆ ನಿಮಗೆ ಇದ್ರ ಸ್ಟಿಕ್ಸ್ ಕೊಟ್ಟಿದ್ದೀನಿ, ಕೆಲವ್ರಿಗೆ ಸಿಕ್ಕಿದೆ. ಯಾವುದು? ವಿ ಕಾಲ್ ಇಟ್ ಆಸ್ ಚಾಪ್ ಸ್ಟಿಕ್ಸ್ ಅಂತ ಕರೀತಾರೆ. ಆ ಚಾಪ್ ಸ್ಟಿಕ್ಕಲ್ಲಿ ನಾವು ಇದನ್ನು ಕ್ರಿಯೇಟ್ ಮಾಡ್ಬೋದು. ಅಥವಾ ಎನಿ ಕೈಂಡ್ ಆಫ್ ಸ್ಟಿಕ್ಸ್. ಹಂಚಿ ಕಡ್ಡಿ ಸಿಗುತ್ತೆ, ಮನೇಲಿ ಪೊರ್ಕೆ ಕಡ್ಡಿಗಳು ಸಿಗುತ್ತೆ. ಕಟ್ ಮಾಡಿ ಆ ಪೊರ್ಕೆ ಕಡ್ಡಿಲಿ ನಾವು ಈ ಒಂದು ಹೋಬರ್ಮನ್ ಸ್ಪಿಯರ್ನ ಮಾಡಿಸ್ಬೋದು. ಇಟ್ಸ್ ಅ ಕಾಸ್ಟ್ ಎಫೆಕ್ಟಿವ್. ಸ್ಕೂಲಲ್ಲಿ ಹೇಳಿದೆ ನಿಮ್ಗೇನು ಸಿಗುತ್ತೋ, ನಿಮ್ಗೆ ಗಣಿತ ಕಲಿಸ್ಬೇಕು, ನಿಮ್ಗೇನು ಸಿಗುತ್ತೋ ಅದು ತೊಗೊಂಬನ್ನಿ ಅಂದೆ. ಎಲ್ಲ ಹೊತ್ಕೊಂಡು ಕಲ್ಲುಗಳು ತಂದಿರೋ ಕಲ್ಲು ಶೇಪ್ಸ್ ಹೇಳಿ ಅಂತ ಕೇಳಿದೆ. ಸೊ ವಾಟ್ ಈಸ್ ಆ್ಯಕ್ಚುಲಿ ನೋನ್ ಶೇಪ್ಸ್? ಕ್ಯಾನ್ ಯು ಟೆಲ್ ಎ ಶೇಪ್ ಆಫ್ ಎ ಸ್ಟೋನ್? ದಟ್ಸ್ ವಾಟ್ ಆ್ಯಕ್ಚುಲಿ. ಸೊ ಖಂಡಿತ ಎಷ್ಟು ಕಷ್ಟ ಆದರೂ ಕೆಲವು ಮಾತ್ರ ಹೇಳ್ಬಿಡ್ತಾರೆ. ಬೆಂಚ್ ಕಲ್ಲು ಅಂದರೆ ಒಂದು ಶೇಪ್ ಬರುತ್ತೆ, ಅಥವಾ ಓಲ್ ಶೇಪ್ ಒಂದು ಕೆಲವುದಕ್ಕೆ ಶೇಪ್ಸ್ ಕಳುತ್ತೆ ಬೆಣಸು ಕಲ್ಲು ಅಂದ ತಕ್ಷಣ. ಅದೇ ಥರ ಇನ್ನೊಂದು ನಮ್ಮ ಮನೇಲಿಟ್ಟು ಪೂಜೆ ಮಾಡುವಂಥ ಒಂದು ಕಲ್ಲಿದೆ, ಸಾಲಿಗ್ರಾಮ್, ಅದಕ್ಕೊಂದು ಶೇಪ್ ಜ್ಞಾಪಕ ಬರುತ್ತೆ. ಸೊ ವೆನ್ ಐ ಸೇ ಸಾಲಿ, ಸೊ ವಿ ಆಲ್ವೇಸ್ ಥಿಂಕ್ ನೋ ದೇರ್ ಆರ್ ಶೇಪ್ಸ್ ವಿಚ್ ಆ್ಯಕ್ಚುಲಿ ನೋನ್ ಬೈ ನಾಟ್ ಬೈ ನೇಮ್. ನಿಮಗೆ ಗೊತ್ತಿರುವಂಥ ಪುಸ್ತಕದಲ್ಲಿ ಕರೆಯುವಂಥ ಶೇಪ್ಸ್ ಇಲ್ಲ, ಅದರ್ ದ್ಯಾನ್ ಬುಕ್ಸ್. ದೇರ್ ಆರ್ ಶೇಪ್ಸ್ ವಿಚ್ ವಿ ಕಾಲ್ ಇಟ್ ಆಸ್ ಶೇಪ್ಸ್. ಅದರಿಂದ ನೀವು ಆ ಥರ ಶೇಪ್ ನೋಡಿದಾಗ ಒಂದು ಶೇಪ್ ಬರೀ ಅಮೀಬಾ ಅಂದ ತಕ್ಷಣ ಜ್ಞಾಪಕ ಬರೀತೀರಾ ಅಲ್ವಾ? ಸೊ ಯು ಡೋಂಟ್ ರೈಟ್ ರ್ಯಾಂಗ್. ಸೊ ಅಮೀಬಾ ಒಂದು ಶೇಪ್. ಸೊ ಗೊತ್ತಿಲ್ಲದೆ ಇರೋ ಒಂದು ಶೇಪ್ಗಳು ಬರೀರಿ ಅಂದಾಗ ದೆನ್ ಯು ಸ್ಟಾರ್ಟ್ ರೈಟಿಂಗ್ ಪ್ಯಾರಾಮೀಸಿಯಂ ಅಮೀಬಾ. ಸೊ ಬಯಾಲಜಿಲಿ ಮ್ಯಾಥ್ಸ್ ಕಾಣಿಸುತ್ತೆ. ಸೊ ನಾವು ಮ್ಯಾಥ್ಸ್ ಆಗಿ ನೋಡಿರಲ್ಲ, ಪರಿಚಯ ಮಾಡ್ಕೊಂಡಿರಲ್ಲ. ಓ ಯು ಆರ್ ಮ್ಯಾಥ್ಸ್, ನೀವು ಹಾಗೆ ಗಣಿತ ಇಷ್ಟು ದಿನ ಗೊತ್ತಿರಲಿಲ್ಲ ಬಳಸ್ತಾ ಇದ್ದು ಅಂತ. ಓದಿ ಆ ಪಿಶಾಚಿ ಅಂತ ಬಂದ ಗವಾಕ್ಷಿಲಿ ಅಂತ. ಸೊ ಮ್ಯಾಥ್ಸ್ ಬಿಟ್ಟು ಬಯಾಲಜಿಗೆ ಹೋದ್ರೆ ಬಯಾಲಜಿ ಮನೆ ಹೇಳ್ತಾ ಇದ್ದೆ ಸರ್ ಸಹ. ಸೊ ಅವರು ಗಣಿತ ಬಿಟ್ಟು ಅಲ್ವಾ ಫಸ್ಟ್ ಡೇ ಐ ಥಿಂಕ್ ಹಿ ಸ್ಪೋಕ್ ಅಬೌಟ್ ಇಟ್. ಹಿ ಸೇಸ್ ದಟ್ ಮ್ಯಾಥ್ಸ್ ಬೇಡ ಅಂತ ಹೋದ್ರು. ಸೊ ಇಟ್ಸ್ ಯು ಕೆನಾಟ್ ನೆಗ್ಲೆಕ್ಟ್ ದಿಸ್ ಗಾಯ್ ಇಸ್ ಎ ವೆರಿ. ಸೊ ಏನಿದು ಹಿಂದೆ ನೆರಳು ಥರ ಹಿಂಬಾಲಿಸ್ಕೊಂಡು ಬರ್ತಾನೆ ಇರುತ್ತೆ. ಈಸ್ ಎ ಒನ್ ಆಫ್ ದ ಶ್ಯಾಡೋ. ಎಲ್ಲರಿಗೂ ಶ್ಯಾಡೋ ಗಣಿತ ಇದ್ದೇ ಇರುತ್ತೆ. ಸೊ ಎವ್ರಿಬಡಿ ಎಸ್ ನೆರಳು ಇರುತ್ತೆ, ಗಣಿತದ ನೆರಳು ಇರುತ್ತೆ. ಆ ನೆರಳನ್ನ ಗಮನಿಸಲ್ಲ. ಹೆಚ್ಚು ನಾವು ಗಮನಿಸ್ತಾ ಇದ್ದ ವಸ್ತು ಅಂದರೆ ನೆರಳು. ನಮ್ಮ ನೆರಳು ನಮ್ಗೆ ಗೊತ್ತಾಗಲ್ಲ. ವೆನ್ ಇಟ್ ಕಮ್ಸ್ ಇನ್ ಅದರ್ ಡೈರೆಕ್ಷನಲ್ಲಿ ನಾವು ನೋಡ್ತೀವಿ. ಆದರೆ ದಿಸ್ ಶ್ಯಾಡೋ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ಮ್ಯಾಥ್ಸ್ ನೋಡೋವಂಥ ದೃಷ್ಟಿ ದಿವ್ಯ ದೃಷ್ಟಿ ಆಗಬೇಕು. ಏನಂದರೆ ಮ್ಯಾಥ್ಸ್ ನೋಡೋ ದೃಷ್ಟಿ ಏನಾಗಬೇಕು? ದಿವ್ಯ ದೃಷ್ಟಿ. ಸೊ ಈಗ ನೋಡ್ತಿರಲ್ಲ ಆ ಥರ ನೋಡ್ಬೋದು. ಸೊ ಇಲ್ಲೇನು ಕಾಣಿಸ್ತಿದೆ? ಸೊ ಈ ಸಲ ಮ್ಯಾರಿಯಾನಾ ಇವರು, ಶೀಸ್ ಫ್ರಮ್ ಯುಕ್ರೇನ್, ಯುದ್ಧ ನಡೀತಿರುವಂಥ ದೇಶ.
ನಾನು ಯುದ್ಧದ ಬಂದಾಗೆ ಅಲ್ಲಿ ಬಂದೆ, ಅದಕ್ಕೆ ಹೇಳಿದೆ ಅವನು ಪಾರ್ಟಿಷನ್ ಆಫ್ ನಂಬರ್ನ ಬ್ರೇಕ್ ಮಾಡಿ ಈ ಜಸ್ಟ್ ಲುಕ್ಸ್ ಬ್ರೇಕ್ಸ್ ಇಂಟು ಸ್ಮಾಲ್ ನಂಬರ್ಸ್. ಎಷ್ಟು ಸ್ಮಾಲ್ ನಂಬರ್, ಅದನ್ನು ಕೂಡ್ಸೋರು ಎಷ್ಟು ಬರುತ್ತೆ, ಗುಣಿಸೋರು ಎಷ್ಟು ಬರುತ್ತೆ ಅನ್ನೋವಂಥ ಕಾನ್ಸೆಪ್ಟ್ಸ್ ಇದೆ. ಸೊ ಅದರಿಂದ ಮಧ್ಯಾಹ್ನ ಸೆಷನ್ ಸೊ ಯು ಲುಕ್ ಅಟ್ ದಿಸ್ ಆರೆಂಜ್, ಶಿ ಇಸ್ ದೇರ್ ಡೂಯಿಂಗ್ ದಟ್ ಆರೆಂಜ್ ವರ್ಕ್. ಇಲ್ಲಿ ಪ್ಯಾಕಿಂಗ್ ಆಫ್ ಸ್ಪೆರಿಕಲ್ ಪ್ಯಾಕಿಂಗ್ ಇದ್ರ ಬಗ್ಗೆನೇ ವರ್ಕ್ ಮಾಡಿದ್ರು. 40 ವರ್ಷದೊಳಗಿರುವಂಥ ಗಣಿತದ ಬಗ್ಗೆ ಕೆಲಸ ಮಾಡಿರೋರಿಗೆ ನೋಬೆಲ್ ಪ್ರೈಸ್ಗೆ ಈಕ್ವಲೆಂಟ್ ಪ್ರೈಸ್ ಕೊಡ್ತಾರೆ, ಫೀಲ್ಡ್ ಮೆಡಲ್ ಅಂತ ಕೊಡ್ತಾರೆ. ಇಟ್ಸ್ ಕಾಲ್ಡ್ ಫೀಲ್ಡ್ ಮೆಡಲ್. ಕಂಟಿನ್ಯೂಸ್ ಆಗಿ 2 ವರ್ಷ 2014, 2018 ಇಂಡಿಯನ್ಸ್ಗೆ ಬಂದಿದೆ. ಅದರಲ್ಲೂ ನಂಬರ್ ಥಿಯರಿಲಿ ಬಂದಿದೆ. ಅವರಲ್ಲಿ ಬರೀ ನಂಬರಿಂದ ಬಿದ್ದರೆ ಸಾಕು. ಯಾವುದರಿಂದ ಬೀಳಬೇಕು, ಅಂಕಿಗಳಿಂದ ಬಿದ್ದರೆ ಸಾಕು, ಬೇರೆ ಏನು ಬೇಡ. ಜಸ್ಟ್ ನೋ ನಂಬರ್ಸ್, ಪ್ಲೇ ವಿತ್ ನಂಬರ್ಸ್, ಯು ಕ್ಯಾನ್ ಗೋ ಫಾರ್ ಹೈಯೆಸ್ಟ್ ಲೆವೆಲ್ ಆಫ್ ನಂಬರ್. ಸೊ ನಾವು ವಿ ಆರ್ ಗುಡ್ ಅಟ್ ನಂಬರ್ಸ್. ಬೇಸಿಕಲಿ ನಾವು ಭಾರತೀಯರು ಅಂಕಿಗಳಲ್ಲಿ ಪರಿಣಿತರು. ಅದು ಯಾವ ಥರ ಪರಿಣಿತರು ಅಂದರೆ ಅದನ್ನು ನಾವು ಆ ನಂಬರ್ನ ನಮ್ಮ ಎಷ್ಟನೇ ತಾರೀಕು ಕೊಟ್ಟಿದ್ದೀಯಪ್ಪ, 2 + 3 8, ಸೊ ಒಳ್ಳೇದಾಗುತ್ತೆ ಕೆಟ್ಟದ ಪ್ರಿಡಿಕ್ಷನ್ಗೆ ಮಾತ್ರ. ಏನಕ್ಕೆ, ಸೊ ನೀನು ಹುಟ್ಟಿದಬ್ಬ 31, ಸೊ 31ನೇ ತಾರೀಕು 3 1 4, ಸೊ 4 ಪ್ಲಸ್ ಎಲ್ಲ ಕೊಟ್ಬಿಟ್ಟು 8 ಒಳ್ಳೆ ನಂಬರ್, 6 ಒಳ್ಳೆ ನಂಬರ್, ಇಲ್ಲಿ ಈ ಲೆವೆಲ್ಗೆ ಇಳಿಸ್ಬಿಟ್ಟಿದ್ದೀವಿ ನಾವು. ಸೊ ಆಸ್ಟ್ರೋನಮಿಗಿಂತ ಆಸ್ಟ್ರಾಲಜಿಗೆ ಇಳಿಸ್ಬಿಟ್ಟಿದ್ದೀವಿ. ಸೊ ಒನ್ ಆಫ್ ದ ಪ್ರಾಬ್ಲಮ್ ದಟ್ ವಿ ಕ್ರಿಯೇಟೆಡ್ ಫಾರ್ ಅವರ್ ಸೆಲ್ಫ್ ಈಸ್ ವಿ ಆಲ್ವೇಸ್ ಲುಕ್ ದ ನಂಬರ್ಸ್ ಆಸ್ ಅವರ್ ಫ್ಯೂಚರ್. ನಂಬರ್ ಚೆನ್ನಾಗಿರೋ ನಾವು ಚೆನ್ನಾಗಿರ್ತೀವಿ ಅಂತ, ಲಕ್ಕಿ ನಂಬರ್. ಓಕೆ, ಇಟ್ಸ್ ನಾಟ್ ಲೈಕ್ ದಟ್. ಸೊ ಮೇ ಬಿ ಯು ಮೇಕ್, ಬಿಕಾಸ್ ಇವತ್ತು ಡಾಟಾ ಸೈನ್ಸಲ್ಲಿ ಹೈಯೆಸ್ಟ್ ಲೆವೆಲಲ್ಲಿ ನಡೀತಿರುವಂಥದ್ದು ಪ್ರಿಡಿಕ್ಷನ್ ವಿತ್ ಆಲ್ ದ ಡಾಟಾ. It's also kind of prediction they are doing, but it is a scientific prediction. It is a statistical prediction. So the prediction that we are doing is entirely based on facts. So ಅದರಿಂದ ಇಲ್ಲಿ ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದು ನಿಮ್ಗೆ ಗೊತ್ತಾದರೆ ಯು ಬಿಕಮ್ ಎನ್ ಎಕ್ಸ್ಪರ್ಟ್. ಗಣಿತ SLCಯಲ್ಲಿರುವಂಥ ಗಣಿತ ಬಳಸಿದ್ರೆ ಬದುಕನ್ನೇ ಕಟ್ಕೋಬೋದು. SLC ಒಳಗಿರುವಂಥ ಗಣಿತ ಬಳಸಿದ್ರೆ ಬದುಕನ್ನೇ ಕಟ್ಕೋಬೋದು. ಇನ್ನು PUCದು, ಇನ್ನು ಗ್ರ್ಯಾಜುಯೇಷನ್ದು, ಇನ್ನು ಪೋಸ್ಟ್ ಗ್ರ್ಯಾಜುಯೇಷನ್, ಯು ವಿಲ್ ಬಿ ವಂಡರ್ಫುಲ್ ಗೈ. ಸೊ ಮ್ಯಾಥ್ಸ್ ಅಟ್ ಲೆವೆಲ್ಸ್ ಆರ್ ಎಂಟೈರ್ಲಿ ಡಿಫ್ರೆಂಟ್. ಅದರಿಂದ ಗಣಿತ ಅನ್ನುವಂಥದ್ದು ಕುಣಿಬೇಕು ಅಂದರೆ ನೋಡಿ ಅಲ್ಲಿ ಜಸ್ಟ್ ಲುಕ್, ಇವರು ಇಟ್ಸ್ ಅನ್ ಅವಾರ್ಡ್ ವಿನಿಂಗ್, ಅವ್ರು ಬಂದಿದ್ದೆ ಅದಕ್ಕೆ. ಇನ್ನೊಬ್ಬ ಈಸ್ ಅನದರ್ ಗೈ ಹೂ ಗಾಟ್ ಇಟ್, ಜೂನ್ಹಾ ಅಂತ. ಸೊ ಈಸ್ ಎ ಡ್ರಾಪ್ ಔಟ್, 6 years ಇಟ್ ಟು ಕಂಪ್ಲೀಟ್ ಇಸ್ ಡಿಗ್ರಿ, 37 years ನಾವು, 37 ವರ್ಷ. ಅವನ ಕೈಲಿರುವಂಥದ್ದು ನೀವು ನೋಡ್ತಿರೋವಂಥ ಹೆಡ್ರಾನ್ಸ್ ಅಂತ ನಾವು ಕರಿತೀವಿ, ಪಾಲಿಹೆಡ್ರಾನ್ಸ್ಗಳು, ಕ್ಯೂಬಾಯ್ಡು ಅಥವಾ ಬರ್ತೀನಿ. ಯು ಹ್ಯಾವ್ ಟು ಮೇಕ್ ಒನ್ ಆಫ್ ದ ಹೆಡ್ರಾನ್ಸ್. ಸೊ ಅದರಿಂದ ಬ್ರೇಕಿಂಗ್ ನ್ಯೂಸ್ ಇದು ಇತ್ತೀಚೆಗೆ ಬಂದಿರೋದು, 5 hours ಇದೆ. ಫೀಲ್ಡ್ ಮೆಡಲ್ ತೊಗೊಂಡಿದ್ದಾರೆ. ವಾಟ್ ಈಸ್ ದಿಸ್ ಫೀಲ್ಡ್ ಮೆಡಲ್? ಸೊ ಯಾವ ದೇಶ ಕೊಡುತ್ತೆ ಫೀಲ್ಡ್ ಮೆಡಲ್? ಯಾವ ದೇಶದಿಂದ ಬಂದಿರುವಂಥ ಫೀಲ್ಡ್ ಮೆಡಲ್? ಎನಿಬಡಿ ನೋಸ್ ಅಬೌಟ್ ಇಟ್? ಇಟ್ಸ್ ಫ್ರಮ್ ಕೆನಡಾ. ಸೊ ಕೆನಡಾದಲ್ಲಿ ನೀವು ವೆಬ್ಸೈಟ್ಗೆ ಹೋಗಿ ಕ್ರಕ್ಸ್ ಅಂತ CRUX, ಕ್ರಕ್ಸ್ ಅಂತ ಹೆಸರೇನು, ಕ್ರಕ್ಸ್ ಅನ್ನೋ ಒಂದು ಸೈಟ್ಗೆ ಹೋದರೆ ನೀವು ಮಕ್ಕಳಿಗೆ ಒಲಿಂಪಿಯಾಡ್ ಕಲಿಸ್ಬೇಕು, ಹೌದಾ? ಒಲಿಂಪಿಯಾಡ್ ಕಲಿಸ್ಬೇಕು ಅಂದರೆ ಅಲ್ಲಿ ಪಜಲ್ಸ್ಗಳಿದೆ. ಆ ಪಜಲ್ಸ್ಗಳು ಹೇಗೆ ಸಾಲ್ವ್, ವಿತ್ ದ ಸೊಲ್ಯೂಷನ್ ಯು ವಿಲ್ ಗೆಟ್ ಇಟ್. ಪ್ರಾಬ್ಲಮ್ಸ್ ವಿತ್ ದ ಸೊಲ್ಯೂಷನ್, ಗ್ರೇಟೆಸ್ಟ್ ಪ್ರಾಬ್ಲಮ್, ವಂಡರ್ಫುಲ್ ಪ್ರಾಬ್ಲಮ್ಸ್, ವಿತ್ ಸೊಲ್ಯೂಷನ್ ಯು ವಿಲ್ ಗೆಟ್ ಬ್ಯಾಕ್. ಸೊ ಆ ಥರ ಸೊಲ್ಯೂಷನ್ಸ್ಗಳು ಕೊಡುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಸೊ ಅಗೇನ್ ಐಲ್ ಕಮ್ ಬ್ಯಾಕ್ ಟು ಒನ್ ಆಫ್ ದ ಸಿಂಪ್ಲೆಸ್ಟ್ ಥಿಂಗ್ಸ್. ಐ ಟೇಕ್ ದಿಸ್ ರಿಂಗ್ ಆ್ಯಂಡ್ ದಿಸ್ ರಿಂಗ್, ಐ ಕ್ರಿಯೇಟ್ ಅ ಪಜಲ್ ಔಟ್ ಆಫ್ ಇಟ್. ಓಕೆ, ಏನು ಪಜಲು? ಸೊ ಈಗ ಈ ರಿಂಗು ಕಾಣಿಸ್ತಾ ಇದೆಯಾ? ಓಕೆ, ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಕಾಲ್ಡ್ ಆಸ್, ಏನಂತೀವಿ ಎರಡು? ಓಕೆ, ಕಾನ್ಸೆಂಟ್ರಿಂಗ್ ಸರ್ಕಲ್ ಕನ್ನಡದಲ್ಲಿ. ಓಕೆ, ಎರಡೇ ಇದೆ ಅಲ್ವಾ? ಓಕೆ, ಮೈ ಕ್ವಶನ್ ಇಸ್, ಒಂದು ಸರ್ಕಲ್ ತೊಗೋತೀನಿ. ಈ ಸರ್ಕಲ್ ಲೆಟ್ಸ್ ಸೇ ಸರ್ಕಂಫರೆನ್ಸ್ ಗೊತ್ತಿದೆ ಏನು? ವಾಟ್ ಇಸ್ ದ ಸರ್ಕಂಫರೆನ್ಸ್, ಫಾರ್ಮುಲಾ ಫಾರ್ ಸರ್ಕಂಫರೆನ್ಸ್? 2πr, ಹೌದಾ? ಓಕೆ, 2πr ತೊಗೋತೀನಿ. ಸೊ ನಾವು ಸರ್ಕಂಫರೆನ್ಸ್ನ 1 ಮೀಟ್ರ್ ಜಾಸ್ತಿ ಮಾಡ್ತೀನಿ. ಏನು ಹೇಳಿದೆ? ಸರ್ಕಂಫರೆನ್ಸ್ನ 1 ಮೀಟ್ರ್ ಜಾಸ್ತಿ ಆದ್ರೆ ಏನಾಗುತ್ತೆ? ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್? ಸೊ ಈ ಸರ್ಕಂಫರೆನ್ಸು, ಎರಡು ಸರ್ಕಂಫರೆನ್ಸ್, ಮೊದಲಿನ ಸರ್ಕಂಫರೆನ್ಸ್ಗೂ ಈ ಸರ್ಕಂಫರೆನ್ಸ್ಗೂ ಚೇಂಜ್ ಆಗುತ್ತಾ? ಸೊ ಅವಾಗ ಇದ್ರ ಹೈಟ್ ಚೇಂಜ್ ಆಗುತ್ತಾ, ಇದು ದಪ್ಪ. ಸೊ ಇದ್ರ ವಾಟ್ ಈಸ್ ದ ಚೇಂಜ್ ಇನ್ ದ ರೇಡಿಯಸ್? ಇಫ್ ದ ಸರ್ಕಂಫರೆನ್ಸ್ ಇಸ್ ಇನ್ಕ್ರೀಸ್ ಬೈ 1 meter, ವಾಟ್ ಈಸ್ ದ ಚೇಂಜ್ ಇನ್ ದ ರೇಡಿಯಸ್? ರೇಡಿಯಸಲ್ಲಿ ಚೇಂಜ್ ಆಗುತ್ತಾನೆ. ಅಂಡ್ ದ ಟೈಮ್ ಗಿವನ್ ಇಸ್ ಓನ್ಲಿ ಅಬೌಟ್ 30 seconds. 30 ಸೆಕೆಂಡು. ಸೊ ಇದನ್ನು ಮುಖ್ಯವಾಗಿ ಬರುವಂಥದ್ದು. ಸೊ ಯಾಕೆ ಈ ಪ್ರಾಬ್ಲಮ್ ಬಂದೆ ಅಂತ ಕ್ವಶನ್ ಇರುವಂಥದ್ದು. ಓಕೆ, ನೌ ಯು ಆರ್ ಕಮಿಂಗ್ ಬ್ಯಾಕ್, ಐ ಶೋ ಯು. ಸೊ ಓಕೆ, ದ ಫಸ್ಟ್ ಕ್ವಶನ್ ಇಸ್ 2π ಹೇಳಿದ್ರಿ. 2πr ಓಕೆ, 2πr1, 2πr1 ಮತ್ತು 2πr2. 2πr1 minus 2πr2 is equal to 1 meter. Therefore 2π into r1 minus r2 is equal to 1. Therefore r1 minus r2 is equal to 1 by 2π. 1 by 2π ಅಂದರೆ 1/7. 1/7 ಅಂದರೆ 3.4 ತೊಗೊಳ್ಳಿ ಅಪ್ರಾಕ್ಸಿಮೇಟ್ ಆಗಿ. ಸೊ ಎಷ್ಟಿರ್ಬೋದು, ಅಥವಾ ಅಪ್ರಾಕ್ಸಿಮೇಟ್ ಆಗಿ ಹೇಳಿ ನೋಡೋಣ, ಅಂದಾಜು. ಓಕೆ,
ದ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದಿಸ್ ಕಾನ್ಸ್ಟಾಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಇಂಟ್ರೆಸ್ಟಿಂಗ್ ಅಂದರೆ, ನಿಮ್ಮ ಹೊಟ್ಟೆನ 1 ಮೀಟ್ರ್ ಜಾಸ್ತಿ ಮಾಡಿ ಅಷ್ಟೇ ಥಿಕ್ನೆಸ್. ಒಂದು ಆಟಮ್ ತೊಗೊಂಡು ಅದರ ಥಿಕ್ನೆಸ್ನ ಅಥವಾ ಅದರ ಸರ್ಕಂಫರೆನ್ಸ್ 1 ಮೀಟ್ರ್ ಜಾಸ್ತಿ ಮಾಡಿ ಅಷ್ಟೇ ಥಿಕ್ನೆಸ್ಸು. ಇಡೀ ವಿಶ್ವದ 1 ಮೀಟ್ರ್ ಜಾಸ್ತಿ ಯಾರು ಅದ್ರ ಥಿಕ್ನೆಸ್ಸು R1 - R2 ರಿಮೈನ್ಸ್ ಎ ಕಾನ್ಸ್ಟಂಟ್. ಹೌದಾ? ಯೋಚನೆ ಮಾಡಿ ಅಲ್ವಾ? ನಾನೇನು ಕೇಳ್ತಿಲ್ಲ. 2πr R1 - R2. ಟೇಕ್ ಎನ್ ಆಟಮ್ ಸೇಮ್. ಟೇಕ್ ಎ ಇವಾಗ ಹೊಟ್ಟೆ ದಪ್ಪ ಆಯಿತು ಅಂತ ಹೇಳ್ತೀವಿ, ಇಟ್ ಈಸ್ ಆಲ್ಸೋ ಸೇಮ್. ಟೇಕ್ ದ ಇನ್ಕ್ಲೂಡಿಂಗ್ ಎ ಬಿಗ್ ಸ್ಪೆರಿಕಲ್ ಒಂದೇ ಸೇಮ್. ವೈ? ಬಿಕಾಸ್ ವೈ ಐ ಆಮ್ ಟಾಕಿಂಗ್ ಅಬೌಟ್ ಇಸ್ ದಿಸ್ ಈಸ್ ಕಾನ್ಸ್ಟಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ಲೈಫ್. ಕಾನ್ಸ್ಟಂಟ್ಸ್, ಎಷ್ಟು ಕಾನ್ಸ್ಟೆಂಟ್ಸ್ ನಿಮ್ಗೆ ಪರಿಚಯ ಇದೆ? ಟೆಲ್ ಮಿ ಹೌ ಮೆನಿ ಕಾನ್ಸ್ಟೆಂಟ್ಸ್ ದಟ್ ಯು ನೋ. ಎಷ್ಟು ಕಾನ್ಸ್ಟೆಂಟ್ಸ್ ನಿಮ್ಗೆ ಪರಿಚಯ ಇದೆ? ಹಾಂ, ಕಾನ್ಸ್ಟೆಂಟ್ಸ್ಗಳು. ಎನಿ ಕಾನ್ಸ್ಟೆಂಟ್ ದಟ್ ಯು ನೋ. Pi is a constant, agreed? ಕಾನ್ಸ್ಟೆಂಟ್ಸ್ಗಳು ಎಷ್ಟು ಪರಿಚಯ ಇದೆ? ಓಕೆ, ನಾವು ದಿಸ್ ಈಸ್ ಒನ್ ಬುಕ್ ವಿಚ್ ಆ್ಯಕ್ಚುಲಿ ಇಟ್ಸ್ ಕಾಲ್ಡ್, ಇಲ್ಲೊಂದು ಪದ ಇದೆ ಕೋನನ್ ಡ್ರಮ್ಸ್ ಅಂತ. ಈ ಪದ ಕೇಳಿದೆ. ಇದು ಆ್ಯಕ್ಚುಲಿ ಉಚ್ಚಾರಣೆ ಇಂಗ್ಲೀಷಲ್ಲಿ ಕಷ್ಟ, ಇಂಗ್ಲೀಷಲ್ಲಿ ಬೇಕಾದ್ರೆ ನೋಡಿ. CONUNDRUMS. ಇಂಗ್ಲೀಷ್ ವಿಚಿತ್ರದ ಭಾಷೆ. ನನಗೆ ಇದು ಕೊಹ ಡ್ರಾ ಎಮ್ ಸೈಲೆಂಟು, ಇಟ್ಸ್ ಕಾಲ್ಡ್ ಕೋನ್ ಡ್ರಾ ಅಂತ ಹೇಳ್ತಾರೆ, ಕೋನ್ ಡ್ರಮ್ಸ್ ಅಂತ. ಬಟ್ ಇದು ಕೋನನ್ ಡ್ರಮ್ ಅನ್ನುವಂಥದ್ದು ಇಲ್ಲಿರುವಂಥ ಕ್ವಶನ್ ಏನು ಗೊತ್ತಾ? ಇದು ಕನ್ನಡದಲ್ಲಿ ಏನು ಅಂತ ಪದ ನನಗೆ ಬೇಕಾಗಿರೋದು. ಡ್ರಮ್, ಇಲ್ಲಿ ಡ್ರಮ್ ನನಗೆ ತಮಟೆ ಬಾರಿಸ್ದಂಗೆ ಒಂದು ಕೋನನ್ ಡ್ರಮ್ ಅಂದರೆ ವಾಟ್ ಈಸ್ ದಿಸ್? ಆ್ಯಕ್ಚುಲಿ ಇಟ್ಸ್ ಕಾಲ್ಡ್ ಆಸ್ ಎ ಪಜಲ್. ಅಂದರೆ ಇದು ಕ್ಲಿಷ್ಟ ಅಂತ ಒಂದು ಪದ ಉಪಯೋಗಿಸಿ ಗೊತ್ತಾ? ಕಷ್ಟ ಕ್ಲಿಷ್ಟ, ಸರಳ ಕಷ್ಟ ಕ್ಲಿಷ್ಟ. ಗಣಿತ ಅಂದರೆ ಸರಳನ, ಕ್ಲಿಷ್ಟನ ಫಸ್ಟ್. ಸೊ ಇದು ಈ ಬುಕ್ಕು ಈ ಥರ ಒಂದು ಪ್ರಾಬ್ಲಮ್ಸ್ಗಳು ಇರುತ್ತೆ. ಈ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಪ್ರಾಬ್ಲಮ್ ಕಾಣುವಂಥದ್ದೇ ಇದರಲ್ಲಿ ಬರುವಂಥದ್ದೇ. ದಿಸ್ ಇಸ್ ಒನ್ ಪ್ರಾಬ್ಲಮ್ ವಿಚ್ ಟಾಕ್ಸ್ ಅಬೌಟ್ ಇಟ್. ಸೊ ಒನ್ ಆಫ್ ದ ಬೆಸ್ಟ್ ಬುಕ್ಸ್, ಇಟ್ ಈಸ್ ರಿಟರ್ನ್ ಬೈ ಜೂಲಿಯನ್ ಹವೇಲಿ ಅಂತ ಸಾಕಷ್ಟು ಮ್ಯಾಥಮೆಟಿಕಲ್ ಬರೆದಿದ್ದಾರೆ. ಸೊ ಇಲ್ಲಿ ಫಸ್ಟ್ ಲೆಸನಲ್ಲಿ ಇದು ಕಾಣಿಸುತ್ತೆ, ಈ ಪ್ರಾಬ್ಲಮ್ ಕಾಣಿಸುತ್ತೆ. ಈ ಟಾಕ್ಸ್ ಅಬೌಟ್ ದಿಸ್ ಪ್ರಾಬ್ಲಮ್, ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಏನದು? ಸೊ ವಾಟ್ ಆ್ಯಕ್ಚುಲಿ ಇದೆಷ್ಟು ಅಂತ ಒಂದಿದೆ. ಓಕೆ, ಐ ಕಮ್ ಬ್ಯಾಕ್ ಟು ದಟ್ ಪ್ರಾಬ್ಲಮ್. ಸೊ ಇದೇ ಕ್ವಶನ್, ಇದೇನಿಲ್ಲ ಪ್ರಾಬ್ಲಮ್. ಸೊ ಇಟ್ ಇಸ್ ನಥಿಂಗ್ ಬಟ್ 1/2π ಇಸ್ ಎ ಕಾನ್ಸ್ಟೆಂಟ್ ಬರುತ್ತೆ. ಸೊ ಲುಕ್ ಅಟ್ ದಿಸ್ ಪ್ರಾಬ್ಲಮ್. ಈ ಕಾನ್ಸ್ಟೆಂಟ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡಿದ್ರೆ ಯು ಬಿಕೇಮ್ ಎನ್ ಹಿಸ್ಟಾರಿಕ್ ಪರ್ಸನ್. ನೀವು ಒಂದು ಹೊಸ ಕಾನ್ಸ್ಟೆಂಟ್ಸ್ನ ಕ್ರಿಯೇಟ್ ಮಾಡೋಕ್ಕಾದ್ರೆ, ಹೊಸದೊಂದು ಸ್ಥಿರಾಂಕವನ್ನು ಹುಟ್ಟಾಕಾದ್ರೆ, ಸೊ ಯು ಕ್ಯಾನ್ ಲಿವ್ ಫಾರ್ ಎವರ್, ಆರ್ ಯು ಕ್ಯಾನ್ ಲಿವ್ ಫಾರ್ ಸೆಂಚುರೀಸ್, ಆರ್ ಯು ಕ್ಯಾನ್ ಲಿವ್ ಟ್ವೈಸ್. ಯು ಕ್ಯಾನ್ ಲಿವ್ ಥಿಂಕ್ ವೈಸ್, ಲಿವ್ ಟ್ವೈಸ್ ಅನ್ನುವಂಥ. ಥಿಂಕ್ ಆ್ಯಂಡ್ ಗ್ರೋ ರಿಚ್ ಪದ ಕೇಳಿದ್ದೀರಾ? ನೆಪೋಲಿಯನ್ ಬೋನಪಾರ್ಟ್ ಅಂತ ಒಂದು ಬುಕ್ ಬರ್ದಿದ್ದಾನೆ. ಆ ಬುಕ್ ಹೆಸರು ಥಿಂಕ್ ಆ್ಯಂಡ್ ಗ್ರೋ ರಿಚ್. ಅಮೆರಿಕನ್ ಬುಕ್ಕು. ಎಲ್ಲ ರಸ್ತೆಯಲ್ಲೂ ತಗೋತಾರೆ. ಓದ್ತಾ ಇದ್ದರೆ ದುಡ್ಡು ಸಂಪಾದನೆ ಮಾಡ್ತಾ ಇರಬೇಕು. ಬಟ್ ವಿ ಆರ್ ಇಂಡಿಯನ್ಸ್ ಆರ್ ನಾಟ್ ಲೈಕ್ ದಟ್. ಫಾರ್ ವಿ ನಾನು ಹೇಳ್ತಿದ್ದೆ, ನಾನು ಸಹ ಫಾಲೋ ಮಾಡ್ತಿದ್ದು ಮನಿ ಅನ್ನುವಂಥದ್ದು, ದುಡ್ಡು ಅನ್ನೋದು ಹೆಂಗೆ ಅಂತ. ಇಟ್ಸ್ ಎ ಬೈ ಪ್ರಾಡಕ್ಟ್ ಫಾರ್ ಮಿ. ವಾಟ್ ಐ ಸೆಡ್? ದುಡ್ಡು ಅನ್ನೋದು ನನಗೆ ಬೈ ಪ್ರಾಡಕ್ಟ್, ಇಟ್ಸ್ ನಾಟ್ ದ ಮೈನ್ ಪ್ರಾಡಕ್ಟ್. ಸೊ ನಾನೇನು ಕೆಲಸ ಮಾಡ್ತೀನಿ ಆದರೆ ದುಡ್ಡು ಬರುತ್ತೆ ಅಷ್ಟೇ. ಸೊ ನನ್ನ ಕೆಲಸ ಇಂಪಾರ್ಟೆಂಟ್. ಕೆಲಸ ಚೆನ್ನಾಗಿ ಮಾಡಿಕೊಟ್ರೆ ದುಡ್ಡು ತಾನಾಗೇ ಬರುತ್ತೆ. ದುಡ್ಡುಗೋಸ್ಕರ ಕೆಲಸ ಮಾಡ್ತಿಲ್ಲ ನಾನು. ಐ ಆಮ್ ನಾಟ್ ಡೂಯಿಂಗ್, ದಟ್ಸ್ ಕಾಲ್ಡ್ ಪ್ಯಾಷನ್. ಇಫ್ ಯು ಡೂ ಇಟ್, ಮನಿ ಕಮ್ಸ್ ಔಟ್ ಆಫ್ ಇಟ್, ಡೋಂಟ್ ವರಿ ಅಬೌಟ್ ಇಟ್. ಸೊ ನಾವು ಇಂಡಿಯನ್ಸ್ ಆರ್ ಲೈಕ್ ದಟ್. ಥಿಂಕ್ ವೈಸ್, ಲಿವ್ ಟ್ವೈಸ್ ಅನ್ನೋರು ನಾವು. ಏನಂದರೆ ಥಿಂಕ್ ವೈಸ್ ಅಂದರೆ ನಾವು ಸತ್ತ ಮೇಲೂ ಬದುಕಬೇಕು. ಸೊ ನಮ್ಮ ಮುತ್ತಾತ ಹಿಂಗಿದ್ದ ಅಂತ ಮನೇಲಾರು ಜ್ಞಾಪಕ ಕಟ್ಕೋ. ಸೊಸೈಟಿಯಲ್ಲಿ ಬಿಟ್ಬಿಡಿ, ನಮ್ಮ ಮುತ್ತಾತ ಯಾರು ಗೊತ್ತಾ ಅಂತ ನಮ್ಮ ಮನೇಲಿ ಹೇಳಬೇಕು, ಬೇರೆಯವ್ರ ಮೇಲೆ ಬಿಟ್ಬಿಡಿ. ಫರ್ಗೆಟ್ ಅಬೌಟ್ ಪೀಪಲ್ ಟಾಕಿಂಗ್. ಕ್ಯಾನ್ ಯು ನೋ ಯುವರ್ ಸೆಲ್ಫ್ ಇನ್ ದ ಸೆಂಚುರೀಸ್? ನೀವು ನಿಮ್ಮ ಸೆಂಚುರಿಯಲ್ಲಿ ಕಳಿಸೋ. ಸೊ ಇಂಥ ಒಂದು ಶಕ್ತಿ ಕೊಡುವಂಥದ್ದು ಗಣಿತ ಪ್ರಜ್ಞೆಯಿಂದ ನಿಮ್ಮ ಐಡಿಯಾಸ್ ಬರುತ್ತೆ. ಐಡಿಯಾಸ್ಗೊಂದು ಸಿಂಬಾಲಿಕ್ ಥಿಂಕ್ ಬರುತ್ತೆ. ಆ ಸಿಂಬಾಲಿಕ್ ಥಿಂಕಿಂದ ನೀವು ಬರುವಂಥದ್ದೇ. ಸೊ ಈ ಗಣಿತ ಕುಣಿತದ ಕಾರ್ಯಕ್ರಮದ ಮೂಲ ಉದ್ದೇಶನೇ ಅದರಿಂದ. ಲುಕ್ ಅಟ್ ದೀಸ್ ಥಿಂಗ್ಸ್ ವಿಚ್ ಆ್ಯಕ್ಚುಲಿ ಗಾಟ್ ಓನ್ಲಿ ಡೂಯಿಂಗ್ ವಾಕಿಂಗ್ ಆನ್ ಓನ್ಲಿ ಶೇಪ್ಸ್ ಆ್ಯಂಡ್ ಪ್ಯಾಟರ್ನ್ಸ್. ನೀವು ನೋಡುವಂಥ, ನಾನು ಇವಾಗ ತಂದಿದ್ದೆ ಅದಕ್ಕೋಸ್ಕರ. ನಾನು ಇಷ್ಟು ಶೇಪ್ಸ್ಗಳು ತೋರಿಸಿರುವಾಗ, ಇಲ್ಲಿ ತೋರಿಸ್ತಾ ಇರುವಾಗ, ಹಿಂಗೆ ತೋರಿಸುವಾಗ, ಬಾ ಈಗ ನೀನು ಬಾ, ಈಗ ನಂಗೆ ಬರ್ತೀನಿ. ಸೊ ಆರ್ ಕ್ವಶನ್ಸ್, ಐ ಲಾಸ್ಟ್ ಒನ್ ಕ್ವಶನ್. ಸೊ ನಿನಗೆ ಮಗ್ಗಿ ಬರುತ್ತಾ? ಮಗ್ಗಿ ಹೇಳು ನೋಡೋಣ. ಎನಿ ಟೇಬಲ್ ಹೇಳು. 4 1 4 4 2 8 4 3 12 4 4 16 4 5 20 4 6 24 4 7 28 4 8 36 4 9 36 4 10 40 4 11 4 20 4 50 ಓಕೆ. ನಾನು ಈ ಉಲ್ಟಾ ಹೇಳ್ಕೊಡ್ತೀನಿ ಕಲಿ ನೋಡಿ. ಇದೇ ಮಗಿ ನಾನು ಹೇಳ್ತೀನಿ, ಯಾವುದೇ ಕ್ಲಾಸು ಎಲ್ಲ ಮಗಿನೂ ಹೇಳ್ಬೇಕು. ಅವ್ರ ಕ್ಲಾಸ್ ಮಗಿ ಎಷ್ಟನೇ ಕ್ಲಾಸು? 5th. ಅವಳು 5ನೇ ಕ್ಲಾಸ್ ಟೇಬಲ್ ಹೇಗೆ? 5 1 5 ಅಲ್ಲ, 1 5 5, 2 5 10, 3 5 15, 4 5 20. ಹೇಳಿ ನೋಡೋಣ, ಗೊತ್ತಾಯ್ತಾ ಹೇಳಿದ್ದು? ಇನ್ಸ್ಟೆಡ್ ಆಫ್ 5 1s ಯು ಹ್ಯಾವ್ ಟು ಟೆಲ್ 1 5s. ಹೇಳಿ ನೋಡೋಣ. 1 5 5 5 10 3 5 15 4 5 20 5 5 25 6 5 30. ಸೊ ನೀವು ತಿರುಗಿಸ್ರಿ ನೋಡಿ. ಸೊ ಆಮೇಲೆ 11 5s ಈಗ ಬರುತ್ತೆ. ಹಾಗೆ 25 ಹೇಳ್ತೀಯಾ? 20 ರೂಪಾಯಿ 5 ಸಲ 100 ರೂಪಾಯಿ, 50 ರೂಪಾಯಿ 5 ಸಲ 250 ರೂಪಾಯಿ ಬಳಸ್ತಾ ಇದ್ದೀವಿ. 1000 ರೂಪಾಯಿ 2000 ರೂಪಾಯಿ 5 ಸಲ
₹6,000. Okay, thank you. So give a twist to learning. What I did only interchange it. ಯಾಕಂದರೆ x y is equal to yx. You can teach them. Our class or 9ನೇ ಕ್ಲಾಸ್ ಅವ್ರು 9ನೇ ಮಗ್ಗಿ clear, but instead of learning 9 ones they should learn 1 9s, 2 9s, 3 9s, 100 9s, 101 9s, 200 9s, 300 9s, only 9. ಪಕ್ಕಕ್ಕೆ ಬದಲಾಯಿಸಿದ್ರೆ ಅದಲು ಬದಲು ಕಂಚಿ ಕದಲು ಅಲ್ವಾ? ಸೊ ಚೇಂಜ್ ದ ವೇ ಇನ್ ವಿಚ್ ಯು ಥಿಂಕ್ ಅಬೌಟ್ ಅ ಪ್ರಾಬ್ಲಮ್. ದ ಪ್ರಾಬ್ಲಮ್ ಗಿವ್ಸ್ ದ ಸೊಲ್ಯೂಷನ್ ಇನ್ ಎ ಡಿಫ್ರೆಂಟ್ ವೇ. ಸೊ ದಟ್ಸ್ ವಾಟ್ ಆ್ಯಕ್ಚುಲಿ ಹಿಯರ್ ಎವ್ರಿಥಿಂಗ್ ಡ್ಯಾನ್ಸಸ್ ಲೈಕ್ ಮೀ ಇನ್ ಫ್ರಂಟ್ ಆಫ್. ಸೊ ಪ್ರತಿಯೊಂದು ಥಾಟ್ಗೂ ಆ ಥರ ಒಂದು ಡ್ಯಾನ್ಸ್ ಬರುತ್ತೆ. ಸೊ ಅದರಿಂದ ಈ ದೇ ಲುಕ್ ಅಟ್ ದ ಥಿಂಗ್ಸ್ ನೀವು ನೋಡಲ್ಲ, ನೋಡೋಕ್ಕೊಂದು ಥಾಟ್ಸ್ ಕೊಡ್ತಾರೆ, ಆ ಥಾಟ್ಗಳೇ ಡ್ಯಾನ್ಸ್ ಮಾಡಿಸ್ತಾ ಹೋಗುತ್ತೆ. ಈಸ್ ಅ ಗಾಯ್ ಹೂ ವಾಸ್ ಆ್ಯಕ್ಚುಲಿ ಡಿಡ್ 6 years to, ಬಟ್ ಅಟ್ 37 he got field medal. He did his work, ಮ್ಯಾಥ್ಸಲ್ಲೇ ವರ್ಕ್ ಮಾಡಿ ಫೀಲ್ಡ್ ಮೆಡಲ್ ತೊಗೊಳ್ಬೇಕು ಅಂತಾನೆ ಈ ವರ್ಷ ತೊಗೊಂಡು 2022. ಇಟ್ಸ್ ನಾಟ್ ಈವನ್ 3 months old. ಅದರಿಂದ ದ ಹೋಲ್ ಕ್ವಶನ್ ಈಸ್ ಅಂಡರ್ಸ್ಟ್ಯಾಂಡ್ ದೀಸ್ ಪೀಪಲ್ ಹ್ಯಾವ್ ವರ್ಕ್ಡ್ ಇನ್ ಸಚ್ ಎ ವೇ ದಟ್ ಇಟ್ ಬಿಕಮ್ಸ್ ಅ ಪ್ಯಾಷನ್. ಅದರಿಂದ ಗಣಿತ ಕೈಯಲ್ಲಿದೆ ಅಂತ ಹೇಳ್ತೀನಿ, ಕೈಯಲ್ಲಿ ಗಣಿತ ಇದೆ, ಅಂಗೈಯಲ್ಲಿ ಮ್ಯಾಥ್ಸ್ ಇನ್ ಹ್ಯಾಂಡ್. ಸೊ ಹಿಂಗಂದಾಗ ನಾವು ಚಿಕ್ಕ ವಯಸ್ಸಲ್ಲಿ ಕಲಿತಿರುವಾಗ ಇದ್ದಿದ್ದು ಮ್ಯಾಥ್ಸ್ ಇನ್ ಹ್ಯಾಂಡ್, ಹಿಂಗೆ ಡ್ಯಾನ್ಸ್ ಮಾಡುತ್ತೆ ಹಿಂಗೆ. ಸೊ ನಾವು ಇದು ನೋಡಿದಾಗ ಏನು ಹೇಳ್ತಿದ್ದು, ವಿ ಆ್ಯಕ್ಚುಲಿ ಸೇ ಜನವರಿ ಫೆಬ್ರವರಿ ಮಾರ್ಚ್ ಹೇಳ್ತಾ ಇದ್ದು. ಓಕೆ, ನೌ ದ ಕ್ವಶನ್ ಈಸ್ ಪ್ರತಿಯೊಂದು ಬೆರಳಲ್ಲೂ ಹಿಂಗೆ ಮಡ್ಚಿ ಇದು. ಸೊ ಯು ಕ್ಯಾನ್ ಫೋಲ್ಡ್ ಇಟ್, ದೇರ್ ಇಸ್ ಅ ಡಿವಿಷನ್. ಸೊ 10 ಬೆರಳಲ್ಲಿ ಎಷ್ಟು ಡಿವಿಷನ್ ಇದೆ? ಇಲ್ಲಿ 2, ಇನ್ನು ಬಾಕಿ ಇದೆಲ್ಲ 3. ಸೊ 30ರಲ್ಲಿ 2 ಕಳೆದ್ರೆ ಎಷ್ಟು? 28 ಅಲ್ವಾ? ಸೊ ಫಸ್ಟ್ ಹೇಳ್ತಿರು 1 to the power of 9. ನೋಡಿ ಮತ್ತೆ ಚೇಂಜ್ ಮಾಡ್ತೀನಿ. ಸೊ 10 to the power of 1, 10 to the power of 2, 10 to the power of 3, 10 to the power of 4, 10 to the power of 5, 10 to the power of 6 ಮಾಡೋದು ಬೇಡ. ಬೈನರಿ 2 to the power of 1, 2 to the power of 2, 2 to the power of 3, 2 to the power of 4, 2 to the power of 5, 2 to the power of 10 ವರೆಗೂ ಹೇಳ್ಕೊಂಡು ಹೋಗ್ಬೋದು. 2 power 10 ಎಷ್ಟು? 1k ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಮ್ಯಾಪ್ ಆನ್ ಎವ್ರಿಥಿಂಗ್. ಸೊ ದ ಮ್ಯಾಥ್ಸ್ ಕ್ಯಾನ್ ಬಿ ಮ್ಯಾಪ್ಡ್ ಆನ್ ಟು ಎವ್ರಿಥಿಂಗ್ ಅಪಾರ್ಟ್ ಫ್ರಮ್. ಸೊ ಅದರಿಂದ ಗಣಿತದ ಅಂಕದ ಮನಸ್ಸು ಅಂತ ಕರಿತೀವಿ, ಅನ್ಲೆಸ್ ಅಂಟಿಲ್. ಅದಲ್ಲದೆ ಇವತ್ತು ಟೇಬಲ್ಸ್ಗಳನ್ನ ಸುಮಾರು ಇದನ್ನು ಮಾಡ್ತೀವಿ, ನೀವು ಇಂಟರ್ನೆಟ್ಗೆ ಹೋಗಿ. ಸೊ ಇದರಲ್ಲಿ ಮಲ್ಟಿಪ್ಲಿಕೇಶನ್ ಟೇಬಲ್ ಹೆಂಗೆ ಕಲಿತೀವಿ, ಯಾಕೆ ಟೇಬಲ್ ಬೇಕು ಹೇಳಿ ನೋಡೋಣ. ವೈ ಡು ಯು ನೀಡ್ ಎ ಟೇಬಲ್? ವೈ ಡು ಯು ನೀಡ್ ಎ ಟೇಬಲ್? ಇಷ್ಟು ಹೇಳ್ತಾ ಮಗ್ಗಿಯಲ್ಲಿ ಬಳಸ್ತೀರಾ ಸರ್? ಮಗ್ಗಿ ಸುಗ್ಗಿ ಅಂತಾನೆ ಕರಿತೀನಿ. ಏನಂತ ಕರಿತೀನಿ? ಮಗ್ಗಿನಲ್ಲಿ ಬಳಸ್ತೀವಿ. ಮಗ್ಗಿ ಯಾಕೆ ಕಲಿಬೇಕು? ಸೊ ಇಷ್ಟೆಲ್ಲ ಹೇಳಿರಿ, ಇನ್ನೊಂದು ಮಗ್ಗಿ ಹೇಳ್ತೀಯಾ? ಚಾಲೆಂಜ್. ಹಾಂ, ಈಗ ಈ ಮಗ್ಗಿ ಇಂಟ್ರೆಸ್ಟಿಂಗ್ ಮಗ್ಗಿ. ಬಾ, ಮಗ್ಗಿ ಹೆಸರು ಮಗ್ಗಿ ಸುಗ್ಗಿ. ಹೇಳಬೇಕಾಗಿರೋ ಮಗ್ಗಿ ಅರ್ಧದ ಮಗ್ಗಿ. ಯಾವ ಮಗ್ಗಿ? ಆಫ್ ಟೇಬಲ್. ಸೊ ನಾವು ಕಲಿಸುವಾಗ ಒಂದು ಚೇಂಜ್ ಮಾಡಬೇಕು. ಇಫ್ ಯು ಆರ್ ಏಬಲ್ ಟು ಸೇ ಆಫ್, ದ ಡ್ಯಾನ್ಸ್ ಸ್ಟಾರ್ಟ್ಸ್. ಆಫ್ ಒನ್ಸ್ ಆಫ್, ಆಫ್ ಟೂಸ್ 1, ಆಫ್ 3s 1 and half. ನೋಡಿ ಇದು ಚೆನ್ನಾಗಿದೆ ಅಲ್ವಾ? ಹೇಳ್ಬೋದಲ್ವಾ? ಅರ್ಧ ಗೊತ್ತಾ? ಏನೋ ಆಫ್ ಅರ್ಧ ಗೊತ್ತಾ? ಅರ್ಧದ ಮಗ್ಗಿ ಹೇಳ್ತೀಯಾ? ಸೊ ಅದೇ ಥರ ಕಾಲದ ಮಗ್ಗಿ ಹೇಳ್ಬೇಕು, ಕೂತ್ಕೋ. ಸೊ ಕಾಲ್. ಸೊ ಇಟ್ ಈಸ್ ನಾಟ್ ಓನ್ಲಿ ದ ನಂಬರ್. ಸೊ ಯಾಕೆ ಕಾಲ್ ಕೆ ಜಿಗೆ ಎಷ್ಟು, ಅರ್ಧ ಕೆ ಜಿಗೆ ಎಷ್ಟು, ಈ ಮಲ್ಟಿಪ್ಲಿಕೇಶನ್ ಅಲ್ವಾ? ಸೊ ನೌ ಯು ಆರ್ ಸಿಂಗಿಂಗ್ ದ ಸಾಂಗ್. ದ ಮ್ಯಾಥ್ಸ್, ದ ಮಲ್ಟಿಪ್ಲಿಕೇಶನ್ ಇಟ್ ಸೆಲ್ಫ್ ಬಿಕಮ್ ಎ ಸಿಂಗ್. ಹೌದಲ್ಲ? ಯಾವಾಗ ಈ ಹಾಡು ಸೃಷ್ಟಿ ಆಗುತ್ತೋ ಡ್ಯಾನ್ಸ್ ಶುರು ಆಗುತ್ತೆ, ಶುರು ಆಗ್ತಿದೆ. ಎವ್ರಿಬಡಿ ಈಸ್ ಡ್ಯಾನ್ಸಿಂಗ್ ಇನ್ ದರ್ ಥಾಟ್. ಅದರಿಂದ ಆ ಟೇಬಲ್ನ ಮಗ್ಗಿಯ ಕಲರವ ಆಗುತ್ತೆ. ಮಗ್ಗಿದು ಕಲರವ. ಇಲ್ಲಿ ಕಲರವನ ಪದ ಕೇಳಿರತ್ತಾನೆ. ಸೊ ಇಟ್ ಆಲ್ ಫಾರ್ಮ್ಸ್ ಆಫ್ ಮಗ್ಗಿ ಇಟ್ ಸ್ಟಾರ್ಟ್ಸ್. ಆವಾಗಲೇ ಮ್ಯಾಥ್ಸಲ್ಲಿ ದೊಡ್ಡ ಮಗ್ಗಿ ಕಲಿಬೇಕಾಗುತ್ತೆ. ಕಂಪ್ಯೂಟರ್ ಸೈನ್ಸ್ ತೊಗೊಂಡಾಗ ಇಟ್ಸ್ ಕಾಲ್ಡ್ ಮಲ್ಟಿಪ್ಲಿಕೇಶನ್ ಆಫ್ ಲಾರ್ಜ್ ನಂಬರ್ಸ್. ನಿಮ್ಮ ಮೊಬೈಲ್ ನಂಬರ್ ಜೊತೆ ಇನ್ನೊಂದು ಮೊಬೈಲ್ ನಂಬರ್ ಗುಣಿಸಿದ್ರೆ ಯಾವ ನಂಬರ್ ಬರುತ್ತೆ ಹೇಳಿ ನೋಡೋಣ. ನೌ ದ ಚಾಲೆಂಜ್ ಸ್ಟಾರ್ಟ್ಸ್. ಇಟ್ ಈಸ್ ನಾಟ್ 2 table, it is not 3 table, your number and your friend number, your number. ಸರ್ ಸ್ವಲ್ಪ ಕಷ್ಟ ಸರ್, ಸ್ವಲ್ಪ ಸರಳ ಮಾಡಿಕೊಡಿ ಸರ್, ಕೂಡಿಸಿ ಹೇಳಿ ನೋಡೋಣ. ಏನು ತುಂಬ ಸಿಂಪಲ್ ಮಾಡ್ತೀನಿ ಪ್ರಾಬ್ಲಮ್. ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಇನ್ನೊಂದು ಮೊಬೈಲ್ ನಂಬರ್ ಬಂದರೆ 2 ಮೊಬೈಲ್ ನಂಬರ್ ಕೂಡಿದಾಗ ಬರೋ ಮೊಬೈಲ್ ನಂಬರ್ ಸಂಖ್ಯೆಯಲ್ಲಿ ಎಷ್ಟು ಡಿಜಿಟ್ಸ್ ಇರುತ್ತೆ? ಪಜಲ್ ಅಲ್ವಾ? ಸೊ ಯು ಶುಡ್ ನಾಟ್ ಟೇಕ್ ಟೈಮ್ ಆಲ್ಸೋ. ದಿಸ್ ಕಾಲ್ಡ್ ಸಿಂಪಲ್. ಇದನ್ನು ಸಿಂಪಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ತುಂಬ ಸಿಂಪಲ್ ಆಗಿದೆ. ಬಟ್ ಮಗ್ಗಿಯಿಂದ ಮೊಬೈಲ್ ನಂಬರ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ಯಾವುದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಿಮ್ಮ ಮೊಬೈಲ್ ನಂಬರ್ ತೊಗೊಳ್ಳಿ, ಪ್ರೈಮ್ ಫ್ಯಾಕ್ಟರ್ ಅಂತಿದೆ, ನಿಮ್ಮ ಮೊಬೈಲ್ ನಂಬರ್ ಪ್ರೈಮ್ ನಂಬರ್ ಅಂತ ಚೆಕ್ ಮಾಡ್ಬೋದು. ಎಷ್ಟು ಜನ ಚೆಕ್ ಮಾಡಿದ್ದೀರಾ? ಅಥವಾ ಪ್ರೈಮ್ ಫ್ಯಾಕ್ಟರ್ಸ್, ನೀವು ಯಾವುದೇ ನಂಬರ್ಗೂ ಕಾಂಪೋಸಿಟ್ ನಂಬರ್ನ ಪ್ರೈಮ್ ಫ್ಯಾಕ್ಟರ್ 8ಕ್ಕೆ ಎಷ್ಟಪ್ಪ, 8, 4, 2 ಅಂತ ಗೊತ್ತಾಗುತ್ತೆ. ಇಟ್ಸ್ ನಾಟ್ ಅಬೌಟ್ ಇಟ್. ಟೇಕ್ ಯುವರ್ ಮೊಬೈಲ್ ನಂಬರ್, ಫೈಂಡ್ ದ ಫ್ಯಾಕ್ಟರ್ಸ್ ಆಫ್ ಯುವರ್ ಮೊಬೈಲ್ ನಂಬರ್, ಫೈಂಡ್ ದ ವಾಟ್ ಯು ನೋ, ಫ್ರಮ್ ದಟ್ ಯು ಶುಡ್ ಲರ್ನ್. ವಾಟ್ ಯು ನೋ ಫ್ರಮ್ ದಟ್ ಯು ಶುಡ್. ದ್ಯಾಟ್ಸ್ ವಾಟ್ ಆ್ಯಕ್ಚುಲಿ ಮ್ಯಾಥ್ಸ್. ನಾನು ಹೇಳ್ತೀನಿ, ಏನು ಗೊತ್ತಿದೆಯೋ ಅದರಿಂದ ಕಲಿಬೇಕು. ಅದರಿಂದ ನಾನು ಇಷ್ಟೇ ನಂಬರ್ ಇಟ್ಕೊಂಡು ಆಟ ಆಡ್ಬಿಡ್ತೀನಿ, ಇಷ್ಟೇ 9 ಡಿಜಿಟ್ ಇಟ್ಕೊಂಡು 10 ಡಿಜಿಟ್ ಇಟ್ಕೊಂಡು ಎಲ್ಲ ಇಂಜಿನಿಯರಿಂಗ್ ಮ್ಯಾಥ್ಸ್ ಎಲ್ಲ ಎವ್ರಿಥಿಂಗ್ ಐ ಕ್ಯಾನ್ ಸ್ಟಾರ್ಟ್ ಟೇಕಿಂಗ್. ಬಿಕಾಸ್ ದ ವೇ ಇನ್ ವಿಚ್ ಯು ಲುಕ್ ಅಟ್ ಇಟ್, ಇದು ಬರೀ ಹೆಸರಲ್ಲ ಸಾರ್, ಇದು ಬರೀ ಹೆಸರಲ್ಲ ಸರ್. ಇದರ ಮೇಲೆ ಇದ್ರ ಜೊತೆ ಏನೇನಿದೆ ಅನ್ನುವಂಥ ಇದೆ ಹೇಳೋದು ವಿದ್ಯೆ. ದಿಸ್ ಈಸ್ ಥಾಟ್ಸ್.
ದ ಥಾಟ್ ಕನೆಕ್ಟ್ ಆಗಬೇಕು, ನೀವು ನೋಡೋದ್ರ ಜೊತೆ ಥಾಟ್ ಕನೆಕ್ಟ್. ದಟ್ಸ್ ವಾಟ್ ಆ್ಯಕ್ಚುಲಿ ಅಬ್ಸರ್ವೇಷನ್ ಅಂತ ಕರೆಯೋದು, ಸೈಂಟಿಫಿಕ್ ಅಬ್ಸರ್ವೇಷನ್ ಅಂತ ಕಲ್ತೀರಿ. ಸೊ ಇದನ್ನು ಸಿಂಬಾಲಿಕ್ ಆಗಿ ಮ್ಯಾಥ್ಸ್ ಮಾಡಿಬಿಟ್ರೆ ತುಂಬ ಈಸಿ, ಇನ್ನೊಬ್ರಿಗೆ ಹೇಳ್ಕೊಡ್ಬೋದು, ಕಮ್ಯುನಿಕೇಟ್ ಮಾಡೋದು. ಯಾಕೆಂದರೆ ಮ್ಯಾಥ್ಸ್ ಇಸ್ ಅ ಲ್ಯಾಂಗ್ವೇಜ್ ವಿಚ್ ಗಿವ್ಸ್ ಯು ದ ಪಾಸ್ಪೋರ್ಟ್ ಆ್ಯಂಡ್ ವೀಸಾ. ನನಗೂ ಪೈ ನಿಮಗೂ ಪೈ. ಇನ್ನೊಂದು ಪ್ರಶ್ನೆ, ಬನ್ನಿ, ಯು ಕ್ಯಾನ್ ಕಮ್ ಎನಿಬಡಿ. ಸೊ ಬನ್ನಿ, ಯಾರು ಬನ್ನಿ, ಯು ಕ್ಯಾನ್ ಕಮ್. ದಿಸ್ ಒನ್ ಕ್ವಶನ್ ಐ ಆಸ್ಕ್. ಓಕೆ ಬನ್ನಿ. ಸೊ ಈಗ ನಿಮ್ಮ ಹೆಸರು ಗೊತ್ತಿದೆ ಅಲ್ವಾ? ಓಕೆ, ನಿಮ್ಮ ಹೆಸರು ಗೊತ್ತಿದೆ, ಏನು ಬೇರೆ ಇಲ್ಲ, ಸಿಂಪಲ್ ಕ್ವಶನ್. ಸೊ ನಿಮ್ಮ ಹೆಸರು, ವಾಟ್ಸ್ ಯುವರ್ ನೇಮ್? ಸುನೀಲ್. ಸುನೀಲ್. ಕನ್ನಡದಲ್ಲಿ? ಸುನೀಲ್. ಇಂಗ್ಲೀಷಲ್ಲಿ? ಸುನೀಲ್. ತಮಿಳಲ್ಲಿ? ಸುನೀಲ್. ಫ್ರೆಂಚಲ್ಲಿ? ಸುನೀಲ್. ಅಮೆರಿಕಾದಲ್ಲಿ? ಸುನೀಲ್. ಏನು ಹಂಗಾರೆ ಬರೆಯಕ್ಕೆ ಹೋಗಿ? SUNIL. ಇಂಗ್ಲೀಷಲ್ಲಿ? SUNIL. ಕನ್ನಡದಲ್ಲಿ? ಸುನೀಲ್. ಓಕೆ ಓಕೆ. ಸೊ ರಸಸ್ವರ ಎಷ್ಟಿದೆ, ದೀರ್ಘ ಸ್ವರ ಇದೆ ಅಂತ ನಾನು ಕೇಳ್ಬೋದು ನಿಮ್ಮನ್ನ. ನಿಮ್ಮ ಹೆಸರಲ್ಲಿ ರಸಸ್ವರ ಎಷ್ಟು, ದೀರ್ಘ ಸ್ವರ ಎಷ್ಟು ಅಂತೆಲ್ಲ ಕೇಳ್ಬೋದು. ಕ್ವಶನ್ ಇಸ್, ನೀವು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಎಲ್ಲರಲ್ಲೂ ಹೆಸರು ಮಾತ್ರ ಒಂದೇ, ವಾಟ್ ದ ವಾಯ್ಸ್ ಸೌಂಡ್ ಇಸ್ ಸೇಮ್ ಬಟ್ ದ ಫಾರ್ಮ್ ಇಸ್ ಡಿಫ್ರೆಂಟ್. ಹೌದಾ? ಕೂತ್ಕೊಳ್ಳಿ. ಸೊ ದಿಸ್ ಇಸ್ ನಾಟ್ ಲೈಕ್ ವಿತ್ ಮ್ಯಾಥ್ಸ್. ಮೋಸ್ಟ್ ಆಫ್ ದ 90% ಆಫ್ ಮ್ಯಾಥ್ಸ್ ವಾಟ್ ಯು ಥಿಂಕ್ ಇಸ್ ವಾಟ್ ಈಸ್ ರಿಟರ್ನ್. ನೀವೇನು ಯೋಚಿಸ್ತೀರಾ ಅದನ್ನೇ ಬರ್ದಿರ್ತೀರ. ಅದಕ್ಕೆ ದಿಸ್ ಅ ಲ್ಯಾಂಗ್ವೇಜ್ ಸ್ಪೋಕನ್ ಬೈ ಎವರಿ ಸೈಂಟಿಸ್ಟ್, ದಿಸ್ ಲ್ಯಾಂಗ್ವೇಜ್ ಸ್ಪೋಕನ್ ಬೈ ಎವರಿ ಲರ್ನ್ ಪರ್ಸನ್. ಸೊ ಇಸ್ ದ ಲ್ಯಾಂಗ್ವೇಜ್ ಆಫ್ ಇಂಟೆಲಿಜೆನ್ಸ್, ದ ಲ್ಯಾಂಗ್ವೇಜ್ ಆಫ್ ಇಂಟೆಲಿಜೆನ್ಸ್. ನನ್ನ ಇಂಟೆಲಿಜೆನ್ಸ್ ನಿಮ್ಮ ಇಂಟೆಲಿಜೆನ್ಸ್ ಮಾತಾಡಬೇಕು ಅಂದರೆ ಒಂದು ಭಾಷೆ ಅಂದರೆ ಮ್ಯಾಥ್ಸ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಕಮ್ಯುನಿಕೇಷನ್. ಇವರ ಸಂವಹನ ಮಾಡೋಕ್ಕೆ ಗಣಿತದಲ್ಲಿ ನಾವು ಈಸಿಯಾಗಿ ಸಂವಹನ ಮಾಡ್ಬೋದು. ಗಣಿತದಲ್ಲಿ ಮಾತಾಡೋದು ಈಸಿ, ಯಾವ್ದ್ರಲ್ಲಿ ಮಾತಾಡೋದು ಈಸಿ? ವಾಟ್ ಯು ರೈಟ್ ಆ್ಯಂಡ್ ವಾಟ್ ಯು ಸೌಂಡ್ ಈಸ್ ಸೇಮ್. ಮ್ಯಾಥ್ಸ್ ನನಗೂ ಪೈ ನಿನಗೂ ಪೈ, ನನಗೂ ಒಂದು ನಿನಗೂ ಒಂದು. ಸೊ ಹೆಚ್ಚು ನಾನು ಯಾಕೆಂದರೆ ಎಲ್ಲನೂ ಹೇಳೋಕ್ಕಾಗಲ್ಲ, ಹೆಚ್ಚು ಗಣಿತ ಮತ್ತು ಗಣಿತ ಏನು ಹೇಳುತ್ತೋ ಅದನ್ನೇ ಬರೆಯುತ್ತೆ. ದ ಪ್ಯಾಟ್ರನ್ಸ್ ಆ್ಯಂಡ್ ದ ಥಾಟ್ಸ್ ಆರ್ ಒನ್ ಆ್ಯಂಡ್ ದ ಸೇಮ್. ಅದರಿಂದ ಥಾಟ್ಸ್ ಮತ್ತು ಪ್ಯಾಟ್ರನ್ಸ್ ಇಂಪಾರ್ಟೆಂಟ್ ಆಗುತ್ತೆ. 3 ಲೆವೆಲ್. ಫಸ್ಟು ವಿ ಸ್ಟಾರ್ಟ್ ವಿತ್ ನಂಬರ್ ಥಿಯರಿ, ದೆನ್ ಗೋ ಟು ದ ಆಲ್ಜಿಬ್ರಾ, ಗೋ ಟು ದ ಕ್ಯಾಲ್ಕುಲಸ್. ನೆಕ್ಸ್ಟ್ ಕಲಿಯುವಂಥದ್ದೇ ಈ ನಂಬರ್ಸ್ಗಳನ್ನ ತುಂಬ ಹತ್ತಿರ ಇರುವಂಥದ್ದೇ ಜಾಸ್ತಿ ಕಲಿಯುವಂಥದ್ದು. ಇವೆಲ್ಲನೂ ಸೇರಿ ಜೆಮೆಟ್ರಿಗೆ ಹೋಗ್ತೀವಿ. ವಾಟ್ ವಿ ಗೋ ಫಾರ್ ಎ ಜೆಮೆಟ್ರಿ ಶೇಪ್ಸ್ ಅಂತ. ಇವೆಲ್ಲ ಸೇರಿಸಿ ನೆಕ್ಸ್ಟ್ ಡಾಟಾ ಅಂತ ಕರಿತೀವಿ, ಲಾಟ್ ಆಫ್ ಡಾಟಾ ಆ್ಯಂಡ್. ಸೊ ಈ 5 ಸಬ್ಜೆಕ್ಟು ಹೈಸ್ಕೂಲ್ ಲೆವೆಲ್ಗೆ ತುಂಬ ಇಂಪಾರ್ಟೆಂಟ್ ಇವತ್ತು. ಡಾಟಾ ಟು ಕಲೆಕ್ಟ್, ಡಾಟಾ ಟು ಮ್ಯಾನೇಜ್, ಡಾಟಾ ಟು ಪ್ರಾಸೆಸ್ ಅಂತ ಕರಿತೀವಿ. ಅದರಿಂದ ಈ 5 ಸಬ್ಜೆಕ್ಟಲ್ಲಿ ಹೆಚ್ಚು ಇರುವಂಥದ್ದು. ಇಲ್ಲಿ ಅತ್ಯಂತ ಒಂದು ಪ್ರಾಬ್ಲಮ್ ಇದೆ, ಅಕ್ಯುರೇಸಿ ಮತ್ತು ಪ್ರೆಸಿಷನ್. ಸೊ ನಾನು ಅದಕ್ಕೆ ಬಂದೆ. ಸೊ ಇಲ್ಲಿ ನೋಡಿ, ಸೊ ಟಾರ್ಗೆಟ್ 1.234 ಬರಬೇಕು. ಎಕ್ಸ್ಪೋನೆಂಟ್ ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಬರುತ್ತೆ 1.270, 1.2130, ಇವೆಷ್ಟು ಬರುತ್ತೆ ಸ್ಟೂಡೆಂಟ್, 4 ಸ್ಟೂಡೆಂಟ್ ಆನ್ಸರ್, 4 ಸ್ಟೂಡೆಂಟ್. ಏನಾಗಿದೆ ನಮ್ದೆಷ್ಟು ಟಾರ್ಗೆಟು? ಚಿತ್ರರೂಪದಲ್ಲಿದೆ. ಮಧ್ಯ ಇರೋವಂಥದ್ದು 1.234, ಅದು ಟಾರ್ಗೆಟು. ಓಕೆ, ಕ್ರಾಸ್ ಮಾಡಿದೆ ಪಾಯಿಂಟಲ್ಲಿ 1.234. ಬಟ್ ಬೇರೆ ಬೇರೆ, ಅದಕ್ಕೆ ದಟ್ ಈಸ್ ನಾಟ್ ಆ್ಯಕ್ಯುರೇಟ್, ನಾಟ್ ಪ್ರಿಸೈಸ್. ವರ್ಡ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಯುರೇಟು ಅಲ್ಲ, ಪ್ರಿಸೈಸು ಅಲ್ಲ. ಸೆಕೆಂಡ್, ಆ್ಯಕ್ಯುರೇಟ್. ಯಾಕೆ ಆ್ಯಕ್ಯುರೇಟು? 1.2, 1.2, 1.2, 1.2 ಹತ್ರನೇ ಇದೆ. ಬಟ್ ನಾಟ್ ಪ್ರಿಸೈಸ್. 1.234 ಬರಲಿಲ್ಲ. ಇಟ್ಸ್ ಆ್ಯಕ್ಯುರೇಟ್ ಬಟ್ ನಾಟ್ ಪ್ರಿಸೈಸ್. ಇದು ಬಂದಿದೆ 1.276, 1.276, 1.276, 1.2 ಎಲ್ಲ ಸರಿ ಇದೆ, ಪ್ರಿಸೈಸ್ ಆಗಿದೆ. ಆ ಸ್ಟೂಡೆಂಟ್ಗೆ 1.27, ಈ ಸ್ಟೂಡೆಂಟ್ 1.27, ಇನ್ನೊಬ್ಬ ಸ್ಟೂಡೆಂಟು 1.276. ಎವ್ರಿಥಿಂಗ್ ಇಸ್ ಪ್ರಿಸೈಸ್. ಸೊ ಲುಕ್ ಅಟ್ ದೀಸ್ ಡ್ಯಾನ್ಸಸ್ ವಿಚ್ ಇಸ್ ಅಕರಿಂಗ್. ಇಲ್ಲಿ ಗಣಿತದ ಡ್ಯಾನ್ಸ್ ನೋಡಿ, ನಂಬರ್ಸ್ಗಳು ಡ್ಯಾನ್ಸ್ ಮಾಡ್ತಾ ಇದೆ, ಅದು ಆ ಕಡೆ ಈ ಕಡೆ ಬದಲಾಗ್ತಿದೆ. ಬಟ್ ಯಾವುದನ್ನ ಪ್ರಿಸೈಸ್ ಅಂತೀವಿ ಅದು ಕೊನೆಯಲ್ಲಿ ನೋಡಿ ಅದೇ ಆನ್ಸರ್. 4 ಸ್ಟೂಡೆಂಟ್ಗೆ ಒಂದೇ ಆನ್ಸರ್ ಬಂತು. ಸೊ ದಿಸ್ ವಾಟ್ ಆ್ಯಕ್ಚುಲಿ ಲರ್ನಿಂಗ್ ಮ್ಯಾಥ್ಸ್ ಇಸ್ ಲೈಕ್ ದಿಸ್. ದಿಸ್ ವಾಟ್ ಆ್ಯಕ್ಚುಲಿ ಒಂದು ಥಾಟ್ ಪ್ರೊಸೆಸಲ್ಲಿ ಒಂದು ವಿಭಿನ್ನವಾಗಿ ಎಲ್ಲ ರೂಪನೂ. ಸೊ ಯು ಹ್ಯಾವ್ ಟು ಲುಕ್ ಇನ್ ಟು ದ ಹೋಲಿಸ್ಟಿಕ್. ಗಣಿತ ಕಲಿಬೇಕು ಅಂದರೆ ಎಲ್ಲ ರೂಪದಲ್ಲೂ ನೋಡಬೇಕು. ಯು ಹ್ಯಾವ್ ಟು ಲುಕ್ ಆಲ್ ದ ಫಾರ್ಮ್ಸ್, ಆಲ್ ದ ಶೇಪ್ಸ್. ಆಗ ಅದೇ ಆ ಶೇಪ್ಸು ಮತ್ತು ಪ್ಯಾಟ್ರನ್ಸು ಇಲ್ಲಿ ಗೊತ್ತಾರೆ. ನಾನೆಲ್ಲ ಡ್ಯಾನ್ಸಲ್ಲಿ ಶೇಪ್ಸ್ ಇದೆ, ಮ್ಯಾಥ್ಸಲ್ಲಿ ಶೇಪ್ಸ್ ಇದೆ. ಡ್ಯಾನ್ಸಲ್ಲಿ ಫಾರ್ಮ್ ಇದೆ, ಮ್ಯಾಥ್ಸಲ್ಲಿ ಫಾರ್ಮ್ ಇದೆ. ಸೊ ಇಫ್ ಯು ನೋ ದ ಪ್ರಾಪರ್ ಫಾರ್ಮ್ ದೆನ್ ದ ಡ್ಯಾನ್ಸ್ ಈಸ್ ಕರೆಕ್ಟ್. ಅದರಿಂದ ಈ ಥಾಟ್ ಡ್ಯಾನ್ಸ್ ಅನ್ನುವಂಥದ್ದಕ್ಕೆ ಎಕ್ಸಾಂಪಲ್ ಕೊಡ್ತಿರೋವಂಥದ್ದು. ಅದರಿಂದ ಇಲ್ಲಿ ನಾನು ನೋಡ್ದಂಗೆ ಈ ಆಲ್ಫಾ ಅಂದರೆ ಏನು ಅನಿಸುತ್ತೆ, ಈ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಏನು ತೊಗೊಂಡಿದ್ದೀನಿ. ಆಲ್ಫಾ ಅಂದರೆ ಏನು ಅನಿಸ್ಬೋದು, ಬೀಟಾ ಅಂದರೆ ಏನು ಅನಿಸ್ಬೋದು, ಗಾಮಾ ಅಂದರೆ ಅನಿಸ್ಬೋದು. ಇವತ್ತು ಒಂದು ಸಿಂಬಲ್ ಇಟ್ ಕ್ಯಾನ್ ಸ್ಟ್ಯಾಂಡ್ ಅಂಡ್ ಮೋಸ್ಟ್ ದ ಸಿಂಬಲ್ ಕ್ಯಾನ್ ಸ್ಟ್ಯಾಂಡ್ ಫಾರ್ ಮೋರ್ ದೆನ್ ಒನ್ ಕೈಂಡ್ ಆಫ್ ಥಾಟ್. ಒಂದಕ್ಕಿಂತ ಹೆಚ್ಚು ಥಾಟ್ಗಳಿಗೆ ಅದು ಕಾರಣ ಆಗ್ತಾ ಹೋಗುತ್ತೆ. ಆ ದೃಷ್ಟಿಲಿ ನಾವು ನೋಡಬೇಕಾಗುತ್ತೆ. ಅದರಿಂದ ನೀವು ಮ್ಯಾಥ್ಸ್ ಥಾಟ್ನ ಯು ಕ್ಯಾನ್ ಯೂಸ್ ಇನ್ ಮೆನಿ ವೇಸ್ ಇನ್ ಮೆನಿ ಸಬ್ಜೆಕ್ಟ್ಸ್. in many ways in many subjects. So to communicate the same kind in a different way, ಅದರಿಂದ ಇದು ನೋಡಬೇಕಾಗುತ್ತೆ. ಅದರಿಂದ ಒಂದೇ ಒಂದು ನಂಬರ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಶರ್ಟ್ ಹಾಕೊಂಬರ್ಬೇಕಾಯ್ತು. ನನ್ನ ಅತ್ಯಂತ ಇಷ್ಟವಾದ ಕ್ಲಾಕ್ ರೆಪ್ರೆಸೆಂಟೇಷನಲ್ಲಿ ಗಣಿತನ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ನಂಬರ್ ಅಂದ್ರೇನು, ನಂಬರ್ಸ್ಗಳನ್ನ ಯಾವ್ಯಾವ ರೂಪದಲ್ಲಿ ನೋಡ್ಬೋದು ಅಂದರೆ ಈ ಗಡಿಯಾರ ಮಾಡಬೇಕಾಗುತ್ತೆ. ಇದನ್ನು ಮಾಡ್ಸೋಕ್ಕಾಗ್ತಿಲ್ಲ. ಇದು ಯು ಕ್ಯಾನ್ ಡೂ ಇಟ್, ದಟ್ ವರ್ಕ್ಶಾಪ್ ಐ ಟೆಲ್ ಯು. ಸೊ ವೇರ್ ಆ್ಯಕ್ಚುಲಿ 1 ಅಂದ್ರೇನು, 2 ಅಂದ್ರೇನು, ದ ಹೋಲ್ ಸಿಂಬಾಲಿಕಲಿ ಇಟ್ ಹ್ಯಾಸ್ ಬೀನ್ ರೆಪ್ರೆಸೆಂಟೆಡ್. ಒಂದು ವಿ ಕಾಲ್ ಇಟ್ ಆಸ್ ಕ್ರಿಪ್ಟೋಗ್ರಫಿ ಅಂತ ಕೇಳಿದ್ದೀರಾ? ಕ್ರಿಪ್ಟಿಕ್ ಅನ್ನೋ ಪದ ಕೇಳಿದ್ದೀರಾ? ಕ್ರಿಪ್ಟ್ ಅಂದ್ರೇನು? ಸೊ ಮೊದಲೆಲ್ಲ ಎಷ್ಟೋ ಜನ ಹೆಣ್ಮಕ್ಳು ಗುಟ್ಟಾಗಿ ಏನೇನೋ ಪದಗಳು ಬಳಸಿ ಕಾ ಉಪಯೋಗಿಸಿ ಆ ಉಪಯೋಗಿಸಿ
ಮಾತು ಗೊತ್ತಾಗಬಾರ್ದು ಅಂತ. ಅದೇ ಥರ ಒಂದು ಅನ್ನೋದು ಗೊತ್ತಾಗಬಾರ್ದು, ಒಂದು ಇರಬೇಕು ಅದರಲ್ಲಿ. ಎರಡು ಅನ್ನೋದು ಗೊತ್ತಾಗಬೇಕು, ಎರಡು ಆಗಿರಬೇಕು. ಮೂರು ಅನ್ನೋದು ಗೊತ್ತಾಗಿರ್ಬಾರ್ದು, ಮೂರು ಆಗಿರಬೇಕು. ನಾಲ್ಕು ಅನ್ನೋದು ಗೊತ್ತಾಗಿರ್ಬಾರ್ದು, ನಾಲ್ಕು ಇರಬೇಕು. ಸೊ ಎವ್ರಿಥಿಂಗ್ ಈಸ್ 3 ಫ್ಯಾಕ್ಟೋರಿಯಲ್ ಅಂದ್ರೇನು? ಇವಾಗ ಮತ್ತೆ ಮಗ್ಗಿಗೆ ಬರ್ತೀನಿ. ಮಗ್ಗಿ ಗೊತ್ತಾ? ಅರ್ಧ ಗೊತ್ತಾಯಿತು, ಉಲ್ಟಾ ಗೊತ್ತಾಯ್ತು. ಈಗ ಇನ್ನೊಂದು ಮಗ್ಗಿ ಹೇಳ. ಸೊ ಓಕೆ, 6 ಮೂರ್ಲಿ 6 3s ಓಕೆ, 6 7s 6 7s 42. ಓಕೆ, ಗೊತ್ತಿದೆ. ಓಕೆ, 3 2s ಇಂಟು 7, 3 ಇಂಟು 2 ಇಂಟು 7 ಎಷ್ಟು? ನೋಡಿ, ಯೋಚನೆ ಮಾಡಿ. 3 ಇಂಟು 6 7s ಹೇಳ್ಬಿಟ್ರು. 3 ಇಂಟು 2 ಇಂಟು 7 ಅಂದರೆ 42. ಹೇಳೋಕ್ಕಷ್ಟ. ಯಾಕೆಂದರೆ ಯಾರು 3 ಅಂಕಿ ಉಪಯೋಗಿಸಿ ಮಗ್ಗಿ ಕಲಿಸಿದ್ದೀರಾ? 4 ಅಂಕಿ ಕಲಿಸಿ ಮಗ್ಗಿ ಕಲಿಸಿದ್ದೀರಾ? ನಾವು ಸ್ಟಾರ್ಟ್ ಡೂಯಿಂಗ್ ಇಟ್. ಅದನ್ನು ಫ್ಯಾಕ್ಟ್ರೈಸೇಷನ್ ಅಂತ ಹೇಳ್ಕೊಟ್ಬಿಡ್ತೀರಾ. ಸೊ ಅಲ್ವಾ, 4 ಅಂಕಿ ಮಗ್ಗಿ ಮಾಡ್ಬೋದು. ಹೇಳೋ ನೋಡೋಣ. 2 ಎಂಟ್ಲಿ ಅದು 2 ಇಂಟು 3 ಇಂಟು 4 ಇಂಟು 6 ಎಷ್ಟು? ಬಟ್ ಅದರಲ್ಲಿ ಒಂದು ಕಾನ್ಸೆಪ್ಟ್ನ ಹೇಳೋದು ಮ್ಯಾಥಮೆಟಿಕಲ್ ಡೆವಲಪ್ ಆಗುತ್ತೆ. ಇಳಿಕೆ ಕ್ರಮದಲ್ಲಿ ಮಳಿಸುವಂಥದ್ದು. 9 ಇಂಟು 7 ಇಂಟು 9 ಇಂಟು 8 ಇಂಟು 7 ಇಂಟು 4 ಇಂಟು ಬಂದ ಅದನ್ನೇನಂತ ಕರೆದ್ರು? ಫ್ಯಾಕ್ಟೋರಿಯಲ್ ಅಂತ ಕರೆದ್ರು. ಹೌದಾ? ಫ್ಯಾಕ್ಟೋರಿಯಲ್ ಗೊತ್ತು ತಾನೆ? ಎವ್ರಿಬಡಿ ನೋಸ್ ಅಬೌಟ್ ಫ್ಯಾಕ್ಟೋರಿಯಲ್. ಹೌದಾ? ಓಕೆ, ಎವ್ರಿಬಡಿ ನೋಸ್ ಅಬೌಟ್ ಫ್ಯಾಕ್ಟೋರಿಯಲ್. ಓಕೆ, ಬಳಪ ಇದೆ. ಸೊ ಫ್ಯಾಕ್ಟೋರಿಯಲ್ ಗೊತ್ತು ತಾನೆ? ಸೊ 9 ಫ್ಯಾಕ್ಟೋರಿಯಲ್ ಅಂದರೆ ಗೊತ್ತು. ಹೌದಾ? 9 ಫ್ಯಾಕ್ಟೋರಿಯಲ್ ಇದೆ, 3 ಫ್ಯಾಕ್ಟೋರಿಯಲ್. ಓಕೆ, ಮೈ ಕ್ವಶನ್ ಇಸ್, ಹೌ ಮೆನಿ ಪೀಪಲ್ ನೋ ಅಬೌಟ್ ಈ ಸಿಂಬಲ್? ಫ್ಯಾಕ್ಟೋರಿಯಲ್ ಸಿಂಬಲ್ ಫಸ್ಟು, ಆಮೇಲೆ 9. ನೋಡಿ, ಚೇಂಜ್ ಆಗುತ್ತೆ. ಎಷ್ಟು ಜನ ಕೇಳಿದ್ದೀರಾ? ಕಾಯತಿ. ಹೌ ಮೆನಿ ಪೀಪಲ್ ಹ್ಯಾವ್ ಕಾಲ್ಡ್? ದಟ್ ಈಸ್ 9 ಫ್ಯಾಕ್ಟರ್. ವಾಟ್ ಈಸ್ ದಿಸ್ ಫ್ಯಾಕ್ಟೋರಿಯಲ್ ಸಿಂಬಲ್? ಫಸ್ಟು ಆಮೇಲೆ 9. ದಿಸ್ ಈಸ್ ಕಾಲ್ಡ್ ಸಬ್ ಫ್ಯಾಕ್ಟೋರಿಯಲ್. ದಿಸ್ ಇಸ್ ಕಾಲ್ಡ್ ಆಸ್, ನಾನು ಹೇಳ್ಕೊಡಲ್ಲ ನಿಮಗೆ. ಇವಾಗ ಕ್ವಶನ್ ಆಗಿ, ಪ್ರಶ್ನೆ ಆಗಿ ನಿಮಗೆ ತಾಟು ಬಿಟ್ಟಿದ್ದೀನಿ, ಹುಳ ಬಿಟ್ಟಿದ್ದೀನಿ ಅಲ್ಲ, ಮಿಂಚು ಬಿಟ್ಟಿದ್ದೀನಿ. ನಿಮ್ಮ ತಾಟ್ಗೆ ಗಣಿತದ ಹುಳ ಬಿಟ್ಟಿಲ್ಲ. ಏನು ಬಿಟ್ಟಿದ್ದು? ಅದು ಫ್ಲ್ಯಾಶು. ಸಬ್ ಫ್ಯಾಕ್ಟೋರಿಯಲ್ ವಾಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಇದೆಲ್ಲ ಅಪ್ಲಿಕೇಶನ್, ಒಂದೇ ಒಂದು ಅಪ್ಲಿಕೇಶನ್ ಹೇಳ್ತೀವಿ. ಒಂದು ಪಾರ್ಟಿ ನಡೀತಾ ಇರುತ್ತೆ. ಪಾರ್ಟಿಲಿ ಎಲ್ಲರನ್ನೂ ಕೈ ಕುಲ್ಕಬೇಕು. ಹೌದಾ? ಬಟ್ ಗಂಡ ಹೆಂಡತಿ ಹೋಗಿರ್ತಾರೆ. ಅವ್ರ ಹೆಂಡತಿ ಕೈ ಅವ್ರ ಗಂಡನ ಕೈ ಕುಲ್ಕಂಗಿಲ್ಲ. ಆ ಕಾನ್ಸೆಪ್ಟ್ನ, ಆ ಥರ ಒಂದು ಕಾಂಬಿನೇಷನ್ನ, ಎಷ್ಟು ಜನ ಕುಲುಕ್ತಾರೆ, ಎಷ್ಟು 5 ಜನ ಇದ್ದರೆ ಎಷ್ಟು, 6 ಜನ, ಆ ಥರದ ಲೆಕ್ಕ ಹಾಕೋಕ್ಕೆ ಈ ಸಬ್ ಫ್ಯಾಕ್ಟೋರಿಯಲ್ ಕಾನ್ಸೆಪ್ಟ್ ಉಪಯೋಗಿಸ್ತಾರೆ. ದರ್ ಆರ್ ಮೆನಿ ಅಪ್ಲಿಕೇಶನ್ ಆಫ್ ಸಬ್ ಫ್ಯಾಕ್ಟೋರಿಯಲ್. ಪೀಪಲ್ ಡಸಂಟ್ ನೋ ಅಬೌಟ್ ಇಟ್. ಈ ಫ್ಯಾಕ್ಟೋರಿಯಲ್ ಕಾನ್ಸೆಪ್ಟ್ನ ಇವಾಗ ಹೈಸ್ಕೂಲ್ ಪಾಠದಿಂದ ತೆಗೆದುಬಿಟ್ಟಿದ್ದಾರೆ ಅನ್ಸುತ್ತೆ. ದೇ ಆರ್ ರಿಮೂವ್. ಬಟ್ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ವೇರ್ ಆ್ಯಕ್ಚುಲಿ ಐ ಸೇ, ನಾನು ಹೇಳ್ತೀನಿ ಇಂಟ್ರೆಸ್ಟಿಂಗ್. ಯಾಕೆ ಇಂಟ್ರೆಸ್ಟ್ ಅಂದರೆ, ಮಗ್ಗಿನ ಒಂದಕ್ಕಿಂತ ಎಷ್ಟು ಹೇಳಿದೆ? 2 ಎಂಟ್ಲಿ 3 ಎಂಟ್ಲಿ 4 ಎಂಟ್ಲಿ ಅನ್ನೋಕ್ಕಿಂತ 3 ಅಂಕಿ 4 ಅಂಕಿ ಕುಣಿಯುತ್ತಲ್ಲ, ಆ ಮಲ್ಟಿಪ್ಲಿಕೇಶನ್ ಹೇಳ್ಕೊಡೋದು. ಅರ್ಧ ಮಗ್ಗಿ. Okay, that's what actually the factorial comes here. The whole question about is, this is what actually one of the ball which I bought it now. So ಈ ಬಾಲ್ ಚೇಂಜ್ ಆಗುತ್ತೆ, PhDಗಳು ಬಂದಿದೆ, ಇದು ಕುಣಿಯುತ್ತೆ. ಸೊ ದಿಸ್ ವಾಟ್ ಆ್ಯಕ್ಚುಲಿ ದ ಹೋಲ್ ಕ್ವಶನ್ ಇಸ್ ಇಲ್ಲಿ ಹೇಗೆ ಬರುತ್ತೆ ಅನ್ನುವಾಗ ಇದೆ ಕೈಯಲ್ಲಿ ಮೆಜರ್ಮೆಂಟ್ಸ್ ಅನ್ನ ಹೇಳೋವಂಥದ್ದು. ನೋಡಿ, ಗಣಿತ ಎಲ್ಲಿದೆ? ನಿಮ್ಮ ಕೈಯಲ್ಲೇ ಇದೆ, ಬಳಸ್ಬೋದು. ಮ್ಯಾಥ್ಸ್ ಇನ್ ಹ್ಯಾಂಡ್ ಅನ್ನುವಾಗ. ಸೊ ಯು ಕ್ಯಾನ್ ಆಲ್ಸೋ ಶೋ ದಿಸ್ ಅನ್ನುವಾಗ ಇಷ್ಟೇ ಇರೋದು. 1 ಇಂಚು ಅನ್ನೋದು, ಹಾಗೆ 2 ಇಂಚು ಅನ್ನುವಂಥದ್ದು, 4 ಇಂಚು ಅನ್ನುವಂಥದ್ದು. ದಿಸ್ ಆಫ್ ವಿ ಸ್ಟಾರ್ಟೆಡ್ ಲರ್ನಿಂಗ್ ಹ್ಯಾಂಡ್ಸ್ ಆನ್ ಮ್ಯಾಥ್ಸ್ ಅನ್ನುವಂಥದ್ದು. ಹೌದಲ್ವಾ? ಹಾಂ, ಬೇರೆ ಇರುತ್ತೆ ಅಂದಾಜು ಮಾರು ಹೋಗಿದೆ ಇವತ್ತು ಎಕ್ಸಾಕ್ಟ್ ಮೆಷರ್ಮೆಂಟ್. ಬಟ್ ವಾಟ್ ಐ ಸೇ ಇಸ್, ಅದಕ್ಕೆ ನಾನು ಹಿಂದೆ ಅದಕ್ಕೆ ಮುಂಚೆ ಐ ವಾಸ್ ನಾಟ್, ಐ ಸೆಡ್ ಪ್ರಿಸೈಸು, ಆ್ಯಕ್ಯುರೇಸಿ. ಇಟ್ ಮೇ ನಾಟ್ ಬಿ ಆ್ಯಕ್ಯುರೇಟ್ ಅಲ್ವಾ? ಸೊ ಪ್ರಿಸೈಸ್, ಈ ಥರ ಕಾನ್ಸೆಪ್ಟ್ಸು ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿಥಿಂಗ್ ಈಸ್ ನೀಡ್ ನಾಟ್ ಬಿ ಪಕ್ಕ. ಅದರಿಂದ ಗಣಿತ ಕುಣಿತ ಅನ್ನುವಾಗ, ಈ ಕುಣಿತದ ನೀವು ನೋಡುವಾಗ, ದಿಸ್ ಆಲ್ಸೋ ಅಂಗೈಯಲ್ಲೇ ಗಣಿತ. ಓಕೆ, 0 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ, ಇಡೀ ಟ್ರಿಗ್ನೋಮೆಟ್ರಿಯಲ್ಲಿ ರೇಷಿಯೋಸ್ಗಳನ್ನ ಉಪಯೋಗಿಸ್ತೀವಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಗೂ ಸಹ ಇದು ಬಳಸ್ತಾರೆ. ಅದೇ ಥರನೇ ಸ್ಟಲಾರ್ ಡಿಸ್ಟೆನ್ಸ್, 3 ಸಣ್ಣ ಹಿಂಗಂದ್ರೆ 1/2 ಡಿಗ್ರಿ, 5 ಡಿಗ್ರಿ ಮೆಜರ್ಮೆಂಟ್, 10 ಡಿಗ್ರಿ ಮೆಜರ್ಮೆಂಟ್, 15 ಡಿಗ್ರಿ ಮೆಜರ್ಮೆಂಟ್. ಸೊ ಇದು ಕಾಸ್ಮಿಕ್ ಡಿಸ್ಟೆನ್ಸ್ ಲ್ಯಾಡರ್ ಉಪಯೋಗಿಸ್ತೀವಿ. ಸೊ ಲುಕ್ ಅಟ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ದ ಮೊಮೆಂಟ್ ಐ ಸ್ಟೇಟ್ ಡ್ಯಾನ್ಸ್, ಹಿಂಗೆ ಅನ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರೆ, ಲುಕ್ ಅಟ್ ದಿಸ್. ದ ಹೋಲ್ ಡ್ಯಾನ್ಸ್ ಸ್ಟಾರ್ಟ್ಸ್ ವಿತ್, ಐ ಆಮ್ ಕಾಸ್ಮಿಕ್ ಡ್ಯಾನ್ಸಲ್ಲಿ ಮಾಡುವಾಗ ಈ ಅಂಕಿಗಳನ್ನ 1 ಪಕ್ಕ 1 0 10 1 ಪಕ್ಕ ಆ ಥರ ಹೇಳೋಕ್ಕೆ ಇದನ್ನೆಲ್ಲ ಸಹ ಡ್ಯಾನ್ಸ್ ಫಾರ್ಮಲ್ಲಿ ತಂದಿದ್ದೆ. ಸೊ ವೇರ್ ಆ್ಯಕ್ಚುಲಿ ಐ ಸ್ಟಾರ್ಟ್ ಡ್ಯಾನ್ಸಿಂಗ್ ವಿತ್ ದೀಸ್ ಕೈಂಡ್ ಆಫ್ ಹ್ಯಾಂಡ್ ಮೂವ್ಮೆಂಟ್ಸ್. ಸೊ ವಿಚ್ ಆ್ಯಕ್ಚುಲಿ ಮೇಕ್ಸ್ ಯು ಟು ಡ್ಯಾನ್ಸ್ ಲೈಕ್ ದಟ್. ಅದನ್ನು ಇನ್ನೂ ಕ್ಲಿಯರಾಗಿ ಹೇಳ್ತಿರುವಂಥದ್ದು. ಸಿಲ್ಲಿ ಬರುವಂಥದ್ದು ಇನ್ನೊಂದು ಪ್ರಾಬ್ಲಮ್. ಈಗ ಹೇಳ್ತೀರಾ, ಈ ಕಡೆಯಿಂದ ಈ ಕಡೆ ಹೋಗ್ತೀರಿ. 1 ವರ್ಷಕ್ಕೆ ಎಷ್ಟು ದಿನ? 1 ದಿನಕ್ಕೆ ಎಷ್ಟು ಗಂಟೆ? 1 ಗಂಟೆಗೆ ಎಷ್ಟು ನಿಮಿಷ? 1 ನಿಮಿಷಕ್ಕೆ ಎಷ್ಟು ಸೆಕೆಂಡು? ಓಕೆ, ಫಾಸ್ಟಾಗಿ. 1 ಗಂಟೆಗೆ ಎಷ್ಟು ನಿಮಿಷ? 1 ನಿಮಿಷಕ್ಕೆ ಎಷ್ಟು ಸೆಕೆಂಡು? ಓಕೆ, ಪ್ರಾಬ್ಲಮ್ ಆನ್ಸರ್ ಪ್ರಾಬ್ಲಮ್. ಈ ಕಡೆಯಿಂದ ಬರ್ತೀನಿ ಇವಾಗ. ಕ್ವಶನ್ಸ್. 1 ನಿಮಿಷಕ್ಕೆ ಗೊತ್ತಿದೆ. 1 ಸೆಕೆಂಡ್ಗೆ ಎಷ್ಟು ನಿಮಿಷ? ಪರವಾಗಿಲ್ಲ ಆನ್ಸರ್. 1 ಸೆಕೆಂಡ್ಗೆ ಎಷ್ಟು ಗಂಟೆ? 1 ಸೆಕೆಂಡ್ಗೆ ಎಷ್ಟು ದಿನ? 1 ಸೆಕೆಂಡ್ಗೆ ಎಷ್ಟು ವರ್ಷ? ಮೈ ಕ್ವಶನ್ ಇಸ್ ನಾಟ್ ಅಬ್ಸ್ಟ್ರಾಕ್ಟ್.
ಮೈ ಕ್ವಶನ್ ಇಸ್ ನಾಟ್ ತಪ್ಪೇನಿಲ್ಲ, ಕೇಳ್ಬೋದು. ಫ್ರಾಕ್ಷನ್ ಗೊತ್ತಿದೆ, ಫ್ರಾಕ್ಷನ್ ಹೇಳ್ಬೋದು ಅಲ್ವಾ. ಸೊ ಇದು ಮಾತ್ರ ಹೇಳ್ಕೊಡ್ತೀವಿ, ರೆಗ್ಯುಲರ್ ಆಗಿ ಎಲ್ಲಾನು ಹೇಳ್ಕೊಡ್ತೀವಿ. ಸಮಥಿಂಗ್ ಔಟ್ ಆಫ್ ಥಾಟ್, ನೀವು ದಿಸ್ ವಾಟ್ ಆ್ಯಕ್ಚುಲಿ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಏನೂ ಅಲ್ಲ. ನೀವು ಕೇಳೋ ಪ್ರಶ್ನೆಯಲ್ಲಿ ಒಂದಿಷ್ಟು ಬದಲಾಯಿಸಿದೆ. ಎವ್ರಿ ಎಕ್ಸೈಸ್ ಇಸ್ ಎ ಡಿಫ್ರೆಂಟ್ ಫಾರ್ಮ್ ಟೇಕನ್. ಎವ್ರಿ ಪ್ರಾಬ್ಲಮ್ ದಟ್ ಈಸ್ ಆಫ್ಟರ್ ಎಕ್ಸೈಸ್ ಇಸ್ ಎ ಡಿಫ್ರೆಂಟ್ ಫಾರ್ಮ್ ಆಫ್ ದ ಸೇಮ್ ಪ್ರಾಬ್ಲಮ್. ಅದೇ ಸಮಸ್ಯೆ ಬೇರೆ ರೂಪ. ಒಂದಿಷ್ಟು ರೆಕ್ಕೆ ಪುಕ್ಕ ಕಟ್ಕೊಂಡು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಆ ರೆಕ್ಕೆ ಪುಕ್ಕ ಮಕ್ಕಳು ಗಮನಿಸ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ರೆಕ್ಕೆ ಪುಕ್ಕ ಕಟ್ಕೊಂಡು ಅದು ಹೇಳೋದೇ ಇಲ್ಲ. ಎಕ್ಸೈಸಸಲ್ಲಿರುವಂಥ ಪ್ರಾಬ್ಲಮ್ಗೆ ಏನು ಬಂದಿರುತ್ತೆ, ರೆಕ್ಕೆ ಪುಕ್ಕಗಳು ಬಂದಿರುತ್ತೆ. ಈ ರೆಕ್ಕೆ ಪುಕ್ಕನ ತೆಗೆದು ಹಾಕಿದ್ರೆ ಮತ್ತೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ವಿ ಡೋಂಟ್ ನೋ ಹೌ ಟು ರಿಮೂವ್ ದಿಸ್ ಕಾರಣ. ಸೊ ದಟ್ಸ್ ವಾಟ್ ಆ್ಯಕ್ಚುಲಿ ಸಿಂಪ್ಲಿಫೈ ಮಾಡಿ ಏನಂತ ಹೇಳ್ತೀವಿ, ವಾಟ್ ಈ ಸಿಂಪ್ಲಿಫೈ. ಸೊ ನೀನು ಪ್ರಾಬ್ಲಮ್ ಹಿಂಗೆ ಹೇಳ್ಕೊಟ್ಟಿದ್ದೀನಿ, ಅದನ್ನು ಆ ಫಾರ್ಮಿಗೆ ತೊಗೊಂಬ ಆನ್ಸರ್ ಬರುತ್ತೆ ಅಂತ. ಸೊ ಅದಕ್ಕೆ ಹೇಳುವಂಥ ಸಿಂಪ್ಲಿಫೈ ಅನ್ನೋ ಕಾನ್ಸೆಪ್ಟ್ಸ್ ಅದರಿಂದನೇ ಬರುವಂಥದ್ದು. ಅದರಿಂದ ಅತ್ಯಂತ ಕುತೂಹಲವಾಗಿ ಒಂದು ಸಂಖ್ಯೆ ನನಗೆ ಐದರ ಮೇಲೆ ಒಂದು ಬುಕ್ ಬರಿತಾ ಇದ್ದೀನಿ. ಅದರ ಬುಕ್ಕಲ್ಲಿ ಪಾಟಲ್ಲಿ ಒಂದು ಇಮೇಜ್ ಇದು. ಇಲ್ಲಿ ಅತ್ಯಂತ ಇಷ್ಟ ಆಗಿದ್ದು ಒಂದು ಅಂದರೆ ಇದು 5ನ. ಸೊ ದ ನಂಬರ್ 5 ಇನ್ ಪ್ರೊನೌನ್ಸ್ ಆಸ್ ಹಾ. ನಾವು 5 ಅಂತ ಕನ್ನಡ ಹೇಳ್ತೀವಿ, 5 ಅಂತ ಇಂಗ್ಲೀಷ್ ಹೇಳ್ತೀವಿ. ತಾಯಿ ಲ್ಯಾಂಗ್ವೇಜಲ್ಲಿ ಅದಕ್ಕೆ ಹಾ ಅಂತಾರೆ. ಸೊ 555ಗೆ ಅವರು ಅನ್ನೋದೇನು ಹಾ 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 ಅಂದರೆ. ಸೊ ಲುಕ್ ಅಟ್ ದಿಸ್ ನಂಬರ್ ವಿಚ್ ಬ್ರಿಂಗ್ ಸ್ಮೈಲ್ ಆನ್ ಯುವರ್ ಫೇಸ್. ಎ 5 ಆಲ್ಸೋ ಬ್ರಿಂಗ್ ಸ್ಮೈಲ್ ಇಫ್ ಯು ನೋ ಇನ್ ಅನದರ್ ಲ್ಯಾಂಗ್ವೇಜ್. ಯಾಕಿದು ಹೇಳಿದೆ ಅನ್ನೋಂಥದ್ದು ಕ್ವಶನ್ ಇದೆ. ವೈ ಐ ಟೋಲ್ಡ್ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ವಿಚ್ ಐ ಬಾಟ್ ಒನ್ ಬುಕ್ ವಿಚ್ ಐ ಶೋ ಯು ಇನ್ ದ ಆಫ್ಟರ್ನೂನ್ ಸೆಷನ್ ವಿಚ್ ಆ್ಯಕ್ಚುಲಿ ಸೇಸ್, ಇದು ನಾನು ಹೇಳಿದ್ದು ಕಾನ್ಸ್ಟೆಂಟ್ಸ್ ಅಂತ, ಜಾನ್ ಡಿ ಬ್ಯಾರೋ ಅಂತ. ಸೊ ಈ ಬುಕ್ಕಲ್ಲಿ ಎಷ್ಟು ಕಾನ್ಸ್ಟೆಂಟ್ಸ್ಗಳ ಬಗ್ಗೆ ಬರೀತಾರೆ. ಒನ್ ಆಫ್ ದ ಬುಕ್ ಈಸ್ ಒನ್ ಆಫ್ ದ ಗ್ರೇಟ್ ಆಥರ್. ಐ ಶೋ ದ ಸಾಫ್ಟ್ ಕಾಪಿ ಇನ್ ದ ಆಫ್ಟರ್ನೂನ್. ಇದರಲ್ಲಿ ಐನ್ಸ್ಟೈನ್ ಮತ್ತು ಪಯಂಕರ್ ಕೇಳಿದ್ದೀರಾ? ಪಯಂಕರ್ ಮತ್ತು ಐನ್ಸ್ಟೈನ್ ಕೇಳಿದ್ದೀರಾ? ಪಯಂಕರ್ ಅನ್ನೋ ಗ್ರೇಟ್ ಮ್ಯಾಥಮ್ಯಾಟಿಷಿಯನ್. ಲಂಚ್ಗೆ ಹೋಗ್ಕೊಂಡು ಲಂಚ್ ಟೈಮ್ ಎಷ್ಟೊತ್ತಿಗೆ ಸರ್? ಎಷ್ಟು ಇವಾಗ? ಓಕೆ, ನಾಟ್ ಅ ಪ್ರಾಬ್ಲಮ್. ಸೊ ಪೇಜ್ ನಂಬರ್ ಐ ಥಿಂಕ್ 63 ಐ ರಿಮೆಂಬರ್, ಬಿಕಾಸ್ ನೀವು ಇಷ್ಟೆಲ್ಲ ಬುಕ್ ತಂದಿರ ಎಲ್ಲ ಓದಿರ ಅಂತ ಖಂಡಿತ ಓದೇ ಬಂದಿಲ್ಲ. ಸೊ ಆ್ಯಕ್ಚುಲಾಗಿ ಇನ್ನೊಂದು ಎಕ್ಸೈಸ್ ಇತ್ತು, ನಾನು ಮಾಡಿಸ್ತಾ ಇಲ್ಲ ಇವಾಗ ಟೈಮ್, ಅದು ಮಾಡಿಸ್ತೀನಿ. ಹಿಂಗೆ ಎಲ್ಲರ ಕೈಗೂ ಬುಕ್ ಹಂಚ್ಬಿಡ್ತೀನಿ. ಪಿಕ್ ಎ ನಂಬರ್, ರ್ಯಾಂಡಮ್ ನಂಬರ್ ಪಿಕ್ ಮಾಡಿ ಪೇಜ್ ನಂಬರ್ ಬಂದು ಹೇಳಿ ಅಂತ ಹೇಳ್ತೀನಿ. ಸೊ ಆವಾಗ ಅವರು, ಸೊ ಇಲ್ಲಿ ಐನ್ಸ್ಟೈನ್ ಮತ್ತು ಪಯಂಕರ್ ನಡುವೆ ಇರುವಂಥ ಸಂಭಾಷಣೆ. ನೀವು ಬೇಕಾದ್ರೆ ಬಬ್ರುಹಾನ ಮತ್ತು ಅರ್ಜುನ್ ನಡುವೆ ಸಂಭಾಷಣೆ. ಯು ಕ್ಯಾನ್ ಬ್ರಿಂಗ್ ದ ಡ್ರಾಮಾ ಇನ್ ಟು ದಟ್ ಮ್ಯಾಥಮೆಟಿಕಲ್ ಡ್ರಾಮಾ. ನೀವು ಯಾವುದನ್ನು ಮಾಡಿಸ್ಬೇಡಿ. ಸೊ ಯು ಕ್ಯಾನ್ ಟೇಕ್ ಯುವರ್ ಸ್ಕ್ರಿಪ್ಟ್ ಆ್ಯಂಡ್ ಡೂ ಇಟ್. ಸ್ಕ್ರಿಪ್ಟ್ ಮಾಡ್ಬೋದು. ಇಲ್ಲಿ ಇವರು ಐನ್ಸ್ಟೈನ್ ಈ ಕಡೆ ಇದ್ದಾನೆ, ಪಯಂಕರ್ ಆ ಕಡೆ. ಐನ್ಸ್ಟೈನ್ ಹೇಳ್ತಾನೆ, ಐನ್ಸ್ಟೈನ್ ಈಸ್ ಎ ಮ್ಯಾಥಮ್ಯಾಟಿಷಿಯನ್ ಹೂ ಬಿಕೇಮ್ ಎ ಫಿಸಿಸಿಸ್ಟ್. ಐನ್ಸ್ಟೈನ್ ಈಸ್ ಎ ಮ್ಯಾಥಮ್ಯಾಟಿಷಿಯನ್ ಹೂ ಬಿಕೇಮ್ ಫಿಸಿಸಿಸ್ಟ್. ವೇರ್ ಆ್ಯಕ್ಚುಲಿ ಪಯಂಕರ್ ವಾಸ್ ಎ ಫಿಸಿಸಿಸ್ಟ್ ಹೂ ಬಿಕೇಮ್ ಎ ಮ್ಯಾಥಮ್ಯಾಟಿಷಿಯನ್. ಅಪಾರ್ಟ್ ಫ್ರಮ್ ಪಯಂಕರ್ ವಾಸ್ ಆಲ್ಸೋ ಎ ಪಾಲಿಮ್ಯಾಥ್. ಪಯಂಕರ್ ವಾಸ್ ಎ ಗ್ರೇಟ್ ಮ್ಯಾಥಮ್ಯಾಟಿಷಿಯನ್, ಆಲ್ಸೋ ಫಿಸಿಸಿಸ್ಟ್. ಬಟ್ ಅವ್ನು ಹೇಳ್ತಾನೆ, ಐನ್ಸ್ಟೈನ್, ಯು ನೋ ಹೆನ್ರಿ ಐನ್ಸ್ಟೈನ್, ಐ ಒನ್ಸ್ ಸ್ಟಡಿಡ್ ಮ್ಯಾಥಮ್ಯಾಟಿಕ್ಸ್ ಬಟ್ ಐ ಗೇವ್ ಇಟ್ ಫಾರ್ ಫಿಸಿಕ್ಸ್. ನಾನು ಅದಕ್ಕೆ ಮ್ಯಾಥ್ಸ್, ಯಾಕೆಂದರೆ ಯು ವಾಸ್ ಎ ಮ್ಯಾಥ್ಸ್ ಸ್ಟೂಡೆಂಟ್, ಐನ್ಸ್ಟೈನ್ ವಾಸ್ ಎ ಮ್ಯಾಥ್ಸ್ ಸ್ಟೂಡೆಂಟ್. ಸೊ ಈ ಬಿಕೇಮ್ ಎ ಫಿಸಿಸಿಸ್ಟ್. ನಾನು ಮ್ಯಾಥ್ಸ್ ಓದಿದೆ, ಆದರೆ ಗೇವ್ ಇಟ್ ಅಪ್ ಫಾರ್ ಫಿಸಿಕ್ಸ್. ಯಾತಕ್ಕೆ? ವೈ? ಓ ರಿಯಲಿ? ಪಯಂಕರ್ ಕೇಳ್ತಾರೆ, ಓ ರಿಯಲಿ ವೈ? ಬಿಕಾಸ್ ಆಲ್ದೋ ಐ ಕುಡ್ ನಾಟ್ ಟೆಲ್ ದ ಡಿಫರೆನ್ಸ್ ಟ್ರೂ ಸ್ಟೇಟ್ಮೆಂಟ್ಸ್ಗೂ ಫಾಲ್ಸ್ ಸ್ಟೇಟ್ಮೆಂಟ್, ಟ್ರೂ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲ್ಸ್. ಐ ಜಸ್ಟ್ ಕುಡ್ ನಾಟ್ ಟೆಲ್ ವಿಚ್ ಫ್ಯಾಕ್ಟ್ಸ್ ವರ್ ಇಂಪಾರ್ಟೆಂಟ್ ಟು ಮೀ. ಟ್ರೂ ಸ್ಟೇಟ್ಮೆಂಟ್ ಯಾವುದು, ಒಂದು ಸ್ಟೇಟ್ಮೆಂಟಲ್ಲಿ ಟ್ರೂ ಯಾವುದು ಫಾಲ್ಸ್ ಯಾವುದು ಗೊತ್ತು, ಬಟ್ ಯಾವುದನ್ನು ಬಳಸಬೇಕು ಅನ್ನೋದು ಗೊತ್ತಾಗಲಿಲ್ಲ. ಮ್ಯಾಥ್ಸ್ ಹೇಳ್ತು ಇದು ಟ್ರೂ ಇದು ಫಾಲ್ಸು, ನಂಗೆ ಗೊತ್ತಾಯ್ತು ಯಾವ ಟ್ರೂ ಸ್ಟೇಟ್ಮೆಂಟ್, ಬಟ್ ಯಾವುದನ್ನು ಬಳಸಲಿ ಅನ್ನೋದು ಹೇಳ್ಕೊಡ್ಲಿಲ್ಲ. ಅದಕ್ಕೆ ನಾನು ಫಿಸಿಸಿಸ್ಟ್ ಆಗಿಬಿಟ್ಟೆ. ಓಕೆ, ಯಾರು ಹೇಳೋದು? ಐನ್ಸ್ಟೈನ್ ಹೇಳೋದು. ಪಯಂಕರ್ ಹೇಳ್ತಾನೆ, ದಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಬರ್ಟ್, ಬಿಕಾಸ್ ಐ ಒರಿಜಿನಲಿ ಸ್ಟಡಿಡ್ ಫಿಸಿಕ್ಸ್ ಬಟ್ ಲೆಫ್ಟ್ ಇಟ್ ಫಾರ್ ದ ಮ್ಯಾಥ್. ವೈ? ಬಿಕಾಸ್ ಐ ಕುಡ್ ನಾಟ್ ಟೆಲ್ ವಿಚ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ವರ್ ಟ್ರೂ ಅಂತ. ಲಾಜಿಕಲಿ ನಾನು ಹೇಳಿದ ಒಂದು ಲಾಜಿಕ್ ಬುಕ್ ಇದೆ. ದ ಹೋಲ್ ಬುಕ್ ಕಂಟೈನ್ಸ್ ಎನಿಥಿಂಗ್. ಇದರಲ್ಲಿ ನಮಗೆ ನೀವು ಕೇಳುವಂಥ ಒಂದು ಕಾನ್ಸ್ಟೆಂಟ್, ಪಾಪ್ಯುಲರ್ ಕಾನ್ಸ್ಟೆಂಟ್, ಕೆಮಿಸ್ಟ್ರಿಲಿ ಬಳಸುವಂಥದ್ದು ಯಾವುದು? ಅವಾಗಾಡ್ರೋ ನಂಬರ್ ಕೇಳಿದ್ದೀರಾ? 6.2 10 to the power of. ಸೊ 6ದು ಫ್ಯಾಕ್ಟರ್ 2 3 ಜ್ಞಾಪಕ ಇಟ್ಕೊಳ್ಳಿ. 6ದು ಫ್ಯಾಕ್ಟರ್ಸ್ ಯಾವುದು? 2 and 3. ಅದು ತಲೆ ಮೇಲೆ ಕೂತದೆ. 10 to the power of 23. ಸೊ 6.0 ಅಲ್ಲೂ ಅದೇನಿದೆ ನೋಡಿ, ಜಸ್ಟ್ ಅಬ್ಸರ್ವ್ ಇಟ್. ಸೊ ಆಲ್ ದಟ್ 2 3 ಫ್ಯಾಕ್ಟರ್ಸ್ ಕೂತಿರುತ್ತೆ, ಈಸಿಯಾಗಿ ಜ್ಞಾಪಕ ಇಟ್ಕೋದು. ನೋ ನೀಡ್ ಟು ಮೆಮೊರೈಸ್. ದ ಹೋಲ್ ಕ್ವಶನ್ ಈಸ್ ಅಬೌಟ್ ಹೌದಲ್ವಾ? ಅದರಿಂದ ಒಂದು ನಂಬರ್ ಹಿಂದೆ ಕಥೆಗಳು ನೀವು ಬಿದ್ದಾಗ ಒಂದೊಂದು ನಂಬರು ಒಂದೊಂದು ಕಥೆ ಹೇಳ್ತಾ ಹೋಗುತ್ತೆ. ಆ ನಂಬರ್ ಸ್ಟೋರಿ ನೀವು ಅರ್ಥ ಮಾಡ್ಕೊಳ್ತಿದ್ದಂಗೆ ಮ್ಯಾಥ್ಸ್ ಬಿಕಮ್. ಯಾಕೆ ಅಂದರೆ ಒನ್ ಆಫ್ ದ ಥಿಂಗ್ ದಟ್ ಎ ಸ್ಟೂಡೆಂಟ್ ಕಲಿಸ್ಬೇಕಾಗಿರುವಂಥ ಅತ್ಯಂತ ಇಂಪಾರ್ಟೆಂಟು, ಮಕ್ಕಳನ್ನ ಚೆನ್ನಾಗಿ ಬೆಳೆಸಿರ್ತೀವಿ. ಮಕ್ಕಳನ್ನೇನು ಬೆಳೆಸ್ತೀವಿ? ಸೊ ಇಟ್ಸ್ ಕಾಲ್ಡ್ ಕಂಫರ್ಟ್ ಝೋನ್. ಏನಂತ ಕರಿತೀವಿ? ಸುಖದ ಸೀಮೆ. ಏನು ಸೀಮೆ? ಸುಖದ ಸೀಮೆಯಲ್ಲಿ ಬೆಳೆಸ್ಬಿಟ್ಟಿರ್ತೀವಿ. ಯಾಕೆ ಕಲಿಯಲ್ಲ ಮಕ್ಕಳು ಅಂದರೆ ಅವ್ರು ಯಾವಾಗಲೂ ಸುಖದ ಸೀಮೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಯಾವ ಸೀಮೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ? ಕರ್ಕೊಂಡೋಗಿ ಬಿಡೋದೇನು, ಕರ್ಕೊಂಬರೋದೇನು, ಊಟ ಮಾಡಿಸೋದೇನು, ಮಕ್ಳಿಗೆ ಕೂತ್ಕೊಂಡು ಕಿವಿಲೇ ಪಾಠ ಹೇಳ್ಕೊಡೋದೇನು. ಎಲ್ಲಿ ಹೇಳ್ತೀವಿ? ಕಿವಿಲಿ. ಎಷ್ಟೋ ಜನ ಗುಂಪಲ್ಲಿ ಬಾ ಮನೆಗೆ, ನಮ್ಮ ಮನೆಗೆ ಬಾ, ನಾನು ಹೇಳ್ಕೊಡ್ತೀನಿ, ಇನ್ನೊಬ್ಬನಿಗೆ ಹೇಳ್ಕೊಡ್ತೀನಿ. ಬುದ್ಧಿವಂತ ಅಂತ ಗೊತ್ತಾರೆ ಟೀಚರ್ಸ್, ದೇ ವಿಲ್ ಹೈರ್ ಹಿಮ್, ಅಥವಾ ಅವರನ್ನು ದತ್ತು ತೊಗೊಂಡ್ಬಿಡ್ತಾರೆ. ಕಿವಿಲೇ ಹೇಳ್ಕೊಡ್ತೀವಿ. ಎಷ್ಟು ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ನಾಟ್ ರಾಂಗ್, ಬಟ್
ವಿ ವಾಂಟ್ ಟು ಟೇಕ್ ದಟ್ ನಾಲೆಜ್. ಅವಾಗ ತೊಗೊಳೋದು ಪ್ರಾಬ್ಲಮ್ ಏನು, ದೇ ವಿಲ್ ಕಮ್ ಟು ಎ ಕಂಫರ್ಟ್ ಝೋನ್. ದ್ಯಾಟ್ ಈಸ್ ದ ಹಿಂಡ್ರೆನ್ ಫಾರ್ ಅ ಲರ್ನಿಂಗ್. ಕಲಿಯೋಕ್ಕೆ ದೊಡ್ಡ ಸಮಸ್ಯೆ ಆಗೋದು ಗಣಿತ ಕಲಿಯೋಕ್ಕೆ ಈ ಒಂದು ಕಂಫರ್ಟ್ ಝೋನ್ ಇರ್ತಾರೆ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ದ ಕಂಫರ್ಟ್ ಝೋನ್. ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಪ್ರಾಕ್ಟೀಸ್, ಅಭ್ಯಾಸ ಅಭ್ಯಾಸ ಅಭ್ಯಾಸ. ಜಿಮ್ ಮಾಡಬೇಕು. ಏನು ಜಿಮ್ಮು? ಬ್ರೈನ್ ಜಿಮ್ ಮಾಡಬೇಕು. ಏನು ಜಿಮ್ಮು? 6 ಪ್ಯಾಕ್ ಬರಬೇಕು. ಎಲ್ಲಿ ಬರಬೇಕು? ಎಲ್ಲಿ 6 ಪ್ಯಾಕ್ ಇರಬೇಕು? ಎಲ್ಲಿ ತಲೆಯಲ್ಲೇ 6 ಪ್ಯಾಕ್ ಇರಬೇಕು. 6 ಪ್ಯಾಕ್ ತಲೆಯಲ್ಲಿ ಬರ್ಸ್ಕೊಳ್ಳಿ. ಸೊ ತಲೆಯಲ್ಲೇ ನೀವು, ಸೊ ಮ್ಯಾಥ್ಸ್ ಬೇಕು ಅಂದರೆ ಆ ಕಂಫರ್ಟ್ ಝೋನ್ ಅಂದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಲಾಟ್. ಯಾಕೆ ಕಷ್ಟಪಡಲೇಬೇಕು. ಕಷ್ಟಪಟ್ಟರೆ ಗಣಿತ ನಿಮ್ಮ ಜೊತೆ ಇರುತ್ತೆ. ಕಷ್ಟಪಡಲಿಲ್ಲ ಅಂದರೆ ಗಣಿತ ನಿಮ್ಮ, ಸೊ ಇಟ್ಸ್ ಅನ್ಲೆಸ್ ಅಂಟಿಲ್ ಯು ಟೇಕ್ ಸ್ಟ್ರೈನ್. ಅದಕ್ಕೆ ಜ್ವರ ಬಂದರೆ ಮಕ್ಕಳು ಓದಬೇಕೋ ಬೇಡೋ ಅಂದರೆ ಮಕ್ಕಳು ಓದಬೇಕು ಅಂತ ಹೇಳ್ತೀನಿ. ಏನಂದರೆ ಮಕ್ಕಳಿಗೆ ಜ್ವರ ಬಂದರೆ ಮಕ್ಕಳು, ಯಾಕೆಂದರೆ ಟೈಮ್ ಇರುತ್ತೆ, ಹಣ್ಣು ಹಂಪಲಾಸ್ ಎಲ್ಲ ಒಟ್ಟಿಗೆ ಕೊಡುತ್ತೆ. ಬರೀ ನಿದ್ದೆ ಮಾಡೋದು, ಕೂತ್ಕೊಳ್ಳೋದು. ಸೊ ಬುಕ್ ಕೊಡಿ, ಜ್ವರ ಬಂದ ಬುಕ್ ಕೊಡಿ, ಚೆನ್ನಾಗಿ ಓದ್ಬೋದು. ನಂಗೆ ಜ್ವರ ಬಂದರೆ ಖುಷಿ, ಚೆನ್ನಾಗಿ ಓದ್ಬೋದಲ್ಲ ಅಂತ ಎಲ್ಲ ನನ್ನ ಹತ್ರನೇ ಬರ್ತಲ್ಲ. ಸೊ ಇಫ್ ಯು ಗೆಟ್ ಫೀವರ್ ಇಟ್ಸ್ ದ ಟೈಮ್. ಜ್ವರ ಆಯಿತು ಜ್ವರ ಆಯ್ತು ಚೆನ್ನಾಗಿ ಓದ್ವೋ, ಚೆನ್ನಾಗಿ ಒಳ್ಳೆ ಟೈಮು. ಸೊ ವಿ ಡಿಡ್ ಇಟ್. ಲಾಸ್ಟ್ 2 ಇಯರ್ಸ್ ಏನು ಮಾಡ್ತು? ಕೊರೋನಾ ಅಂತ ಎಷ್ಟು ಕಲ್ತಿದ್ದೀವಿ ಅಲ್ವನ್ರಿ? ಯಾಕೆ ಎಲ್ಲರಿಗೂ ಜ್ವರ ಒಕ್ಕರ್ಸ್ಕೊಂಡಿತ್ತು, ಸಮಾಜಕ್ಕೆ ಜ್ವರ ಒಕ್ಕರ್ಸ್ಕೊಂಡಿತ್ತು ಅಲ್ವಾ? ಆವಾಗ ಕಲ್ತಿದ್ದು. ಇದು ಮೊದಲಿಂದ ಇದ್ದ ಥಾಟು. ಸೊ ಜ್ವರ ಬಂದರೆ ಪಾಠ ಹೇಳ್ಕೊಡ್ಬೋದು, ಚೆನ್ನಾಗಿ ಹೇಳ್ಕೊಡ್ಬೋದು. ಸೊ ಜ್ವರಕ್ಕೆ ಎದುರ್ಕೋಬೇಡಿ. ಸೊ ಈ ಜ್ವರ ಗಣಿತದ ಜ್ವರ ಆಗಬೇಕು. ಯಾವ ಜ್ವರ ಆಗಬೇಕು? ದ ಫೀವರ್ ಶುಡ್ ಬಿ ಮ್ಯಾಥ್ಸ್ ಫೀವರ್. ಇನ್ ಆರ್ಡರ್ ಟು ಲರ್ನ್ ಮ್ಯಾಥ್ಸ್ ಯು ಶುಡ್ ಹ್ಯಾವ್, ಯಾವ್ದಾದ್ರು ಜ್ವರ ಬರ್ಸ್ಕೊಳ್ಳಿ ಅಂದರೆ ಗಣಿತದ ಜ್ವರ ಬರ್ಸ್ಕೊಳ್ಳಿ ಅನ್ಬೇಕು. ಯಾವ ಜ್ವರ ಬರ್ಸ್ಕೋಬೇಕು? ಗಣಿತದ ಜ್ವರ ಬರ್ಸ್ಕೊಂಡ್ರೆ ಎಲ್ಲ ಕಲಿಬೋದು. ಸೊ ಯು ಹ್ಯಾವ್ ಟು ಗೆಟ್ ಎ ಫೀವರ್ ಆಫ್ ಮ್ಯಾಥ್ಸ್ ಇನ್ ಆರ್ಡರ್ ಟು ಲರ್ನ್ ಮ್ಯಾಥ್ಸ್. ಮ್ಯಾಥ್ಸ್ ಕಲಿಬೇಕು ಅಂತ ಎಂಥ ಫೀವರ್ ಬರಬೇಕು ನಿಮಗೆ? ಟೈಫಾಯ್ಡ್ ಗಿಫಾಯ್ಡ್ ಅಲ್ಲ, ಕೊರೋನಾ ಆಗಿರೋನೂ ಅಲ್ಲ. ನನಗಿದೆ ಮ್ಯಾಥ್ಸ್ ಫೀವರ್. ಐ ಆಮ್ ಆಲ್ಸೋ ಸಫರಿಂಗ್ ಫ್ರಮ್ ಮ್ಯಾಥ್ಸ್ ಫೀವರ್. ಸೊ ಮ್ಯಾಥ್ಸ್ ಇಸ್ ಎ ಕೈಂಡ್ ಆಫ್ ಫೀವರ್ ಫಾರ್ ಮಿ. ಸೊ ಅದಕ್ಕೆ ನನ್ನ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಲಾಟ್ ಆಫ್ ಟೆಂಪರೇಚರ್ ಗೋಸ್ ಟು ದ ಥೌಸಂಡ್ಸ್ ಆಫ್ ಡಿಗ್ರಿ ಟೆಂಪರೇಚರಲ್ಲಿ ಅದಕ್ಕೆ ಬಾಯ್ಲ್ ಆಗ್ತದೆ. ಸೊ ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎ ಸ್ಟಾರ್ ಪ್ರಾಪರ್ಲಿ ಬಿಕಾಸ್ ಆ ಟೆಂಪರೇಚರ್ಲೇ ವರ್ಕ್ ಮಾಡ್ತಿರ್ತೀನಿ. ಅದರಿಂದ ಅಂಡರ್ಸ್ ಇಂಟಿಲ್ ಯು ವಿಜುವಲೈಸ್ ಮ್ಯಾಥ್ಸ್. ನೋಡಬೇಕು, ಗಣಿತ ನೋಡಬೇಕಾಗತ್ತೆ. ಆ ಗಣಿತ ನೋಡೋ ಅಂಥದ್ದು ನಾವು ನೋಡಬೇಕಾಗತ್ತೆ. ಅದರಿಂದ ಯಾವುದೇ ಒಂದು ಈ ಥರ ಆಟ ನನಗೆ, ನಾನು ಹೇಳ್ತೀನಿ, ಪಾಪ್ಯುಲರ್ ಟಾಯ್ಸ್ಗಳ ಥರ ಕಾಣುತ್ತೆ. ಇಟ್ಸ್ ಅ ವಂಡರ್ಫುಲ್ ಟಾಯ್. ಸೊ ಇಲ್ಲೊಂದು ಮೇ ಬಿ ಏನಿರ್ಬೋದು, ಯಾವ ನೇಮಲ್ಲಿ ಇರ್ಬೋದು? ಸ್ಕ್ವಿರಲ್. ಓಕೆ, ಕರೆಕ್ಟ್. ಇಲ್ಲೊಂದು ಪಾಯಿಂಟ್ ಇದೆ. ಇದೊಂದು ಸ್ಟೆಮ್ ಟಾಯ್. ಡ್ಯಾನ್ಸ್ ಮಾಡುತ್ತೆ. ಬಿಟ್ಟರೆ ಸಾಕು, ಹಿಂಗೆ ಬಿಟ್ಟರೆ ಸಾಕು, ಅಟ್ಟಿಸ್ಕೊಂಡು ಓಡಾಡ್ತೀರ ಹಂಗೆ ಕಾಣಿಸುತ್ತೆ ನಮಗೆ. ಸೊ ಅಟ್ಟಿಸ್ಕೊಂಡು ಓಡಾಡಂಗೆ ಕಾಣಿಸ್ತಿರುತ್ತೆ. ಸೊ ಟೇಬಲ್ ಮೇಲೂ ಮಾಡ್ಬೋದು. ಓಕೆ, ದ ಥಿಂಗ್ ಈಸ್ ಐ ಕ್ಯಾನ್ ಸೊ ಪ್ಲೇಸ್ ಅಲ್ಲ, ಪರವಾಗಿಲ್ಲ, ಐ ಕ್ಯಾನ್ ಶೋ ಯು ಹಿಯರ್. ಇದು ಓಡಾಡುತ್ತೆ ಸುಮ್ಮನೆ, ಜಸ್ಟ್ ಏನು ಅಂದರೆ ಇದು ಓಡಾಡ್ತಾ ಇರುತ್ತೆ. ಸೊ ಜಸ್ಟ್ ಇಟ್ ಮೂವ್ಸ್ ಹಿಯರ್. ಸೊ ಬೇಕಾದ್ರೆ ಇಲ್ಲೇ ಬಿಟ್ಟು ತೋರಿಸ್ತೀನಿ, ಬೇಕಾದ್ರೆ ನೋಡ್ಬೋದು. ಸೊ ಇಟ್ ಕಮ್ಸ್ ದೇ. ಸೊ ಅಟ್ಟಿಸ್ಕೊಂಡು ಓಡಾಡ್ದಂಗೆ ಕಾಣುತ್ತೆ. ವಾಟ್ ಆ್ಯಕ್ಚುಲಿ ದ ಲರ್ನಿಂಗ್ ಆಫ್ ಮ್ಯಾಥ್ಸ್ ಈಸ್, ಸೊ ಆ ಸ್ಕ್ವಿರಲ್ಲು ಅದನ್ನು ಸ್ಪೆರಿಕಲ್ ಸರ್ಫೇಸ್ನ ಅಟ್ಟಿಸ್ಕೊಂಡು, ಇಟ್ಸ್ ನಥಿಂಗ್ ಬಟ್ ಎ ಪಾಯಿಂಟ್ ಇನ್ ಎ ಸ್ಪೇಸ್ ಈಸ್ ಮೋರ್ ಇಂಪಾರ್ಟೆಂಟ್. ಎ ಪಾಯಿಂಟ್ ಇನ್ ಎ ಸ್ಪೇಸ್, ಅದರಿಂದ ಪ್ಲೇನಲ್ಲಿ ಪಾಯಿಂಟ್ ಹೇಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಯಾಕೆಂದರೆ ಈ ಪಾಯಿಂಟ್ ಇನ್ ಎ ಸ್ಪೇಸ್, ಒಂದು ಸ್ಯಾಟಲೈಟ್ ಒಂದು ಪಾಯಿಂಟ್ ಅಂದ್ಕೊಂಡ್ರೆ ಅದು ಹೆಂಗೆ ತಿರುಗ್ತಾ ಇರುತ್ತೆ, ದ ಲೋಕಸ್, ದ ಪಾತ್ ಟ್ರಾವೆಲ್ ಬೈ ಎ ಸ್ಯಾಟಲೈಟ್ ಈಸ್ ಮೋರ್ ಇಂಪಾರ್ಟೆಂಟ್. ಎ ಪಾತ್ ಟ್ರಾವೆಲ್ಡ್ ಬೈ ಎ ಮೂನ್ ಇಸ್ ಇಂಪಾರ್ಟೆಂಟ್. ಪ್ರತಿಯೊಂದು ಚುಕ್ಕೆ, ನಾವು ವಿಶ್ವದಲ್ಲಿ ಚುಕ್ಕೆ, ವಿಶ್ವ ಸೋಲಾರ್ ಸಿಸ್ಟಮಲ್ಲಿ ಚುಕ್ಕೆ ಆಗುತ್ತೆ, ಸೋಲಾರ್ ಸಿಸ್ಟಮ್ ಗ್ಯಾಲಕ್ಸಿಲಿ ಚುಕ್ಕೆ ಆಗುತ್ತೆ. ಆ ಪಾಯಿಂಟ್ ಹೆಂಗೆ ಮೂವ್ ಆಗುತ್ತೆ ಅನ್ನೋ ಇವತ್ತು ನಿಮಗೆ ಶ್ರೀನಿವಾಸ್ ರತ್ನಕುಮಾರ್ ಅವ್ರು ಬಂದಿದ್ದರು ಅಲ್ವಾ? ಸೊ ಅವು ಅಂಥದ್ದು ನೋಡಿ ಮಾಡ್ಕೊಂಡು ಇದೊಂದು ಪಾಯಿಂಟ್ ಇದು ಆ್ಯಕ್ಚುಲಾಗಿ ಇಟ್ ಇಸ್ ನಾಟ್ ಒಂದು ಟಾಯ್ ಥರ ಕಾಣಿಸ್ಬೋದು, ಬಟ್ ನಾಟ್ ಎ ಟಾಯ್, ಇಟ್ಸ್ ಎನ್ ಎಕ್ಸಿಕ್ಯೂಟಿವ್ ಟಾಯ್. ಸೊ ಇದಕ್ಕೆ 2,500 ರೂಪಾಯಿ, ಕಡಿಮೆ ಏನು ಬಿಟ್ಬಿಡಲ್ಲ. ಸೊ ಕಡಿಮೆ ಬೆಲೆ ಇಲ್ಲ. ಆದರೆ ಈ ಟಾಯ್ ಇಟ್ ಈಸ್ ನಥಿಂಗ್ ಬಟ್ ಎ ಸ್ಟೆಮ್ ಟಾಯ್. ಸೊ ಇದರಲ್ಲೊಂದು ಮೋಟಾರ್ ಇದೆ ಒಳಗಡೆ, ಆನ್ ಮಾಡಿದ್ರೆ ಮೋಟಾರ್ ತಿರುಗುತ್ತೆ. ಸೊ ಆ ಮೋಟಾರ್ ತಿರುಗ್ತಾ ಇದ್ದಂಗೆ ಬಾಲ್ ತಿರುಗುತ್ತೆ. ದ ಹೋಲ್ ಕ್ವಶನ್ ಇಸ್ ಟೈಮ್ ದಟ್ ಯು ಕ್ಯಾನ್ ಇದಕ್ಕೊಂದು ಸೆಲ್ ಹಾಕ್ಬೋದು, ಮಾಡ್ಬೋದು. ಸೊ ದ ಕ್ವಶನ್ ಇಸ್ ಅಬೌಟ್ ದಿಸ್ ಸ್ಟೆಮ್ ಟಾಯ್. ಸೊ ಸೈನ್ಸು, ಇಂಜಿನಿಯರಿಂಗು, ಮ್ಯಾಥ್ಸ್ ಇಸ್ ಎ ಎಕ್ಸಾಂಪಲ್ ಫಾರ್ ಸ್ಟೆಮ್. ಸೊ ದ ಟಾಯ್ ಇಸ್, ಸೊ ಇದ್ರ ಜೊತೆ ಇದು ಕುಣಿತಾ ಇದೆ. ಯಾವ್ದು ಕುಣಿತಾ ಇದೆ? ದ ಸ್ಕ್ವಿರಲ್ ಇಸ್ ಡ್ಯಾನ್ಸಿಂಗ್ ವಿತ್ ದಿಸ್ ಸ್ಪೆರಿಕಲ್ ಸರ್ಫೇಸ್. ದ ಡ್ಯಾನ್ಸ್ ಇಸ್ ಸ್ಟಾರ್ಟಿಂಗ್ ಬಿಕಾಸ್ ದ ಸೈನ್ಸ್ ಇಸ್ ದೇರ್, ಇಂಜಿನಿಯರಿಂಗ್ ಇಸ್ ದೇರ್, ಟೆಕ್ನಾಲಜಿ ಇಸ್ ದೇರ್, ಮ್ಯಾಥಮೆಟಿಕ್ಸ್ ಇಸ್ ದೇರ್. ಸೊ ಎ ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಅಲ್ಲಿ ತಕ್ಬಿಟ್ಟು ದಾರ ಕಟ್ಬಿಟ್ಟು ಮಾಡೋರು, ಅನ್ಲೆಸ್ ಅಂಟಿಲ್ ಯು ಅಪ್ರಿಷಿಯೇಟ್ ದ ಟಾಯ್ ಇಸ್, ಇಟ್ಸ್ ನಾಟ್ ಓನ್ಲಿ ಅ ಟಾಯ್, ಇಟ್ಸ್ ಅ ಟಾಯ್ ಆಫ್ learning. It's a toy of, it's a joy of learning, not only a toy of learning. It's not only a toy of learning, it's also ಟೀ ನಾವು ಸ್ವಲ್ಪ ಎಳೆದಾಕರೆ ಈ ಕಡೆ ಕಳಿಸಿದ್ರೆ ಬಗ್ಸಿದ್ರೆ ಟೀ ಬಗ್ಗರು ಏನಾಗುತ್ತೆ ಈ ಕಡೆಗೆ ಛತ್ರಿ ಥರ ಕೊಡೆ ಮಾಡಿದ್ರೆ ಜಾಯ್ ಆಫ್ ಲರ್ನಿಂಗ್. ಸೊ ಕಲಿಯೋವಂಥದ್ದು, ಈ ಕಲಿಯೋದು, ಈಗ ನನಗೆ ಯಾಕೆ ಮ್ಯಾಥ್ಸ್ ಲವ್ ಅಂದರೆ ಇಟ್ ಹ್ಯಾಸ್ ಮೇಡ್ ಮೀ ಟು ಲರ್ನ್ ದ ಜಾಯ್ ವಿತ್ ಸಿಂಪಲ್ ಥಾಟ್ಸ್. ಅದನ್ನೆಲ್ಲನೂ ರೆಡ್ಯೂಸ್ ಮಾಡ್ಬಿಡು. ಒಂದು ಆರ್ಟಿಸ್ಟ್ಗೆ ಇರುತ್ತೆ, ಹಿಂಗೆ ರೆಡ್ಯೂಸ್ ಮಾಡಿ ಒಂದು ಸರ್ಕಲ್ ಮಾಡಿ. ಸೊ ಎವ್ರಿ ಪ್ಯಾರಲೈನ್ ನೋಡಿದ್ರೆ, ಇಫ್ ಯು ಲುಕ್ ಅಟ್ ಎ ಪ್ಯಾರಲೈನ್ ವಿಚ್ ಇಸ್ ಡ್ರಾನ್, ಇಟ್ ಇಸ್ ಆ್ಯಕ್ಚುಲಿ ಪ್ಯಾರಲೈನ್ಸ್ ವಿಲ್ ಬಿಕಮ್ ಟ್ರ್ಯಾಂಗಲ್ ಥರ ಆಗುತ್ತೆ. ಹೌದಲ್ವ? ಆರ್ಟಿಸ್ಟಲ್ಲಿ ದೂರದೇನಾಗುತ್ತೆ, ಟ್ರ್ಯಾಂಗಲ್ ಥರ ಮಾಡ್ಬಿಡ್ತಾನೆ. ಎ ಟ್ರ್ಯಾಂಗಲ್ ಫ್ರಮ್ ಎನ್ ಆರ್ಟಿಸ್ಟ್ ಪಾಯಿಂಟ್ ಇಸ್ ಎ ಪ್ಯಾರಲೈನ್. ನಿಜವಾದ ಪ್ಯಾರಲೈನ್ ಶುದ್ಧ ನಾನು ಬರೀಬೇಕು ಅಂದರೆ ಐ ಶುಡ್ ರೈಟ್, ನಾಟ್ ರೈಟ್ ಎವ್ರಿ ಟ್ರ್ಯಾಂಗಲ್
ನೀಡ್ ನಾಟ್ ಬಿ ಎ ಟ್ರಯಾಂಗಲ್ ಫಾರ್ ಅನ್ ಆರ್ಟಿಸ್ಟ್. ಇಟ್ಸ್ 3 ಡೈಮೆನ್ಷನ್ 2 ಡೈಮೆನ್ಷನ್ ಮಾಡಿದಾಗ ಎ ಪ್ಯಾರಲೈನ್ ಬಿಕಮ್ಸ್ ಅಕ್ಯೂಟ್ ಆ್ಯಂಗಲ್ ಥರ ಆಗಿಬಿಡುತ್ತೆ ಅಲ್ವಾ? ಹೌದು ತಾನೆ? ಸೊ ವಾಟ್ ಯು ನೋ ವಾಸ್ ಪ್ಯಾರಲಲ್, ಬಟ್ ವಾಟ್ ಯು ರೈಟ್ ಎ ಪಿಕ್ಚರ್ ಬಿಕಮ್ಸ್ ಡಿಫ್ರೆಂಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ಸ್ ಆಫ್ ಎ ಡ್ರಾಯಿಂಗ್ ಆರ್ಟಿಸ್ಟ್. ಈ ಪರ್ಸೆಪ್ಷನ್ ಸಿಗುವಂಥದ್ದು, ಈ ಕಲ್ಪನೆ ಸಿಕ್ಕಿದಾಗ ನಿಮಗೆ ಯು ಕ್ಯಾನ್ ಬಿಕಮ್ ಎನ್ ಆರ್ಟಿಸ್ಟಿಕ್ ಥಾಟ್ ಬರುತ್ತೆ. ಅದರಿಂದನೇ ಮ್ಯಾಥ್ಸ್ ಚೇಂಜ್ ಆದಾಗ, ಆ ಚೇಂಜನ್ನು ಅಬ್ಸರ್ವ್ ಮಾಡಿದಾಗ, ಒಂದು ಸರ್ಕಲ್ಲು ಒಂದಿದು ಆ 3 ಡೈಮೆನ್ಷನ್ 2 ಡೈಮೆನ್ಷನ್ ಹೆಂಗಾಗುತ್ತೆ ಅನ್ನೋ ಒಂದು ಕಲ್ಪನೆ ಬಂದಾಗ ನಿಮಗೆ ಬರುತ್ತೆ. ಅದನ್ನೇ ಹೇಳ್ತು ಯು ಆರ್ ಸೀಯಿಂಗ್ ಎ 3 ಡೈಮೆನ್ಷನ್ ಪ್ರೊಜೆಕ್ಷನ್ ಆಫ್ 4 ಡೈಮೆನ್ಷನ್. ಅದು ಇರುವಂಥದ್ದು ಒಂದು ಪಾಯಿಂಟ್, ಒಂದೇ ಒಂದು ಪಾಯಿಂಟ್ ಅಂದರೆ ಒಂದೇ ಒಂದು ನಂಬರ್ ಒಂದು ಪಾಯಿಂಟನ್ನು ಇಂಡಿಕೇಟ್ ಮಾಡುತ್ತೆ. 4 ಎ ನಂಬರ್ ಕ್ಯಾನ್ ಇಂಡಿಕೇಟ್ ಎ ಪಾಯಿಂಟ್. 4 and 2 numbers ಕ್ಯಾನ್ ಇಂಡಿಕೇಟ್ ಎ ಲೈನ್. ಗೊತ್ತಾ? ಅರ್ಥ ಆಗ್ತಾ? 3 numbers ಕ್ಯಾನ್ ಇಂಡಿಕೇಟ್ 3 ಡೈಮೆನ್ಷನ್. therefore 4 numbers ಕ್ಯಾನ್ ಇಂಡಿಕೇಟ್ 3 ಡೈಮೆನ್ಷನ್. 4 numbers 5, n numbers ಅನ್ನುವಾಗ ಸೊ ಈಗ ಬರುವಂಥ 1 ಅಂದ್ರೇನು, ಒಂದು ಪಾಯಿಂಟಲ್ಲಿ ತೋರಿಸುವಂಥದ್ದು, 2 ಪಾಯಿಂಟು, 3 ಪಾಯಿಂಟ್. ನೀವು ಆ್ಯಕ್ಚುಲಿ ಪಾಯಿಂಟ್ ಒಂದೇ ತೊಗೊಳ್ಳಿ. ಜಸ್ಟ್ ಟೇಕ್ ಎ ಪಾಯಿಂಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ 1 number, ಎ ಲೈನ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ 2 number xy, x1 x2 x2 ಅಂತ. ಎ 3 dimension ಆಬ್ಜೆಕ್ಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ 3 numbers, 4 dimension x1 x2 x3 ಅಂತ. 4 dimensionಗೆ 4 numbers, 5 dimensionಗೆ 5 numbers. ಈಗ 9 numbers ಇದೆ 9 dimension, 32 numbers ಇದೆ 32 dimension. ಈ ಒಂದು ಆಫ್ಟರ್ 3 dimension 4 dimension ಇಮ್ಯಾಜಿನ್ ಮಾಡೋಕ್ಕೂ ಮ್ಯಾಥಮ್ಯಾಟಿಕಲಿ ವಿ ಕ್ಯಾನ್ ಥಿಂಕ್ ಅಬೌಟ್ 5 dimension n dimension. ಅದನ್ನು ಇವತ್ತು ಈ ಸ್ಪೆರಿಕಲ್ ಪ್ಯಾಕಿಂಗಲ್ಲಿ 8th ಡೈಮೆನ್ಷನಲ್ಲಿ ಎಷ್ಟು ಕೇಳಿದ್ದೀರಾ? 8th ಡೈಮೆನ್ಷನಲ್ಲಿ ಸೊಲ್ಯೂಷನ್ ಇದೆ ಅಂತ ಶಿ ಹ್ಯಾಸ್ ಫೌಂಡ್ ಔಟ್ ದ ಸೊಲ್ಯೂಷನ್ ಇನ್ 8th dimension. ಅದಕ್ಕೆ ಫೀಲ್ಡ್ ಮೆಡಲ್ ಬಂದಿರೋದು. ನಾಟ್ ಥಿಂಕಿಂಗ್ ಇನ್ 1 dimension, not thinking in 2 dimension, not thinking in 3 dimension, thinking in 8 dimension and 24 dimension. ಅರ್ಥ ಅಂದರೆ ಏನಾಗುತ್ತೆ? ಸೊ ಕಲಿಯೋದು ಕಣ್ಣು ಮುಚ್ಕೊಂಡು, ಕಿವಿ ಮುಚ್ಕೊಂಡು, ಅರ್ಥ ಮಾಡ್ಕೊಳ್ಳಿ, ಬಾಯಿ ಮುಚ್ಕೊಂಡು, ಕಣ್ಣು ಕಿವಿ ಎಲ್ಲನೂ ಬಂದ್ ಮಾಡಿಕೊಂಡು ತಲೆ ಒಳಗೆ ಕಲ್ತ್ರೆ ಎಲ್ಲಿ ಕಲಿಬೇಕು? ತಲೆ ಒಳಗೆ ಕಲಿಯೋದು. ಸೊ ಇವಾಗ ಪಾಪ ಮೇಡಮ್ಗೆ ಮ್ಯಾಥ್ಸ್ ಇಸ್ ಡ್ಯಾನ್ಸಿಂಗ್ ಅಂದರೆ ಅದು ನೋಡಿದ್ರೆ ಯೋಚನೆ ಮಾಡಿ. ದಿಸ್ ಇಸ್ ಕಾಲ್ಡ್ ಎ 6 dimensional ವ್ಯೂ ಅನ್ನುವಾಗ ನಮಗೆ 5 ಸೆನ್ಸಸ್ ಅಂತ ಕರಿತೀವಿ ತಾನೆ. 6 sense 7 sense ಕೇಳಿದ್ದೀರಾ? ಸೊ ದಿಸ್ ಕ್ಯಾನ್ ಬಿ ಅಚೀವ್ಡ್ ಬೈ ಯು. ದಟ್ ಕೈಂಡ್ ಆಫ್ ಥಾಟ್ ಮೋರ್ ದ್ಯಾನ್ 5 senses. ಒಬ್ಬ ಬ್ಲೈಂಡ್ ಪರ್ಸನ್ ಹೆಂಗೆ ಕಲಿತಾನೆ ಹೇಳಿ ನೋಡೋಣ. ಹೌ ಎ ಬ್ಲೈಂಡ್ ಪರ್ಸನ್ ಲರ್ನ್ಸ್? ಹೌ ಎ ಬ್ಲೈಂಡ್ ಪರ್ಸನ್ ಲರ್ನ್ಸ್? ಇಫ್ ಯು ಜಸ್ಟ್ ಗಿವ್ ಅಟೆನ್ಷನ್ ಟು ಹೌ ಎ ಬ್ಲೈಂಡ್ ಪರ್ಸನ್. ನಾನೊಂದಿದೆ, ಹೌ ಕ್ಯಾನ್ ಯು ಡೂ ದ ಬ್ಲೈಂಡ್ ರೀಡಿಂಗ್? ಕ್ಯಾನ್ ಯು ಡೂ ದ ಬ್ಲೈಂಡ್ ಲಿಸ್ನಿಂಗ್? ಕ್ಯಾನ್ ಯು ಡೂ ದ ಬ್ಲೈಂಡ್ ವಾಚಿಂಗ್? ಬ್ಲೈಂಡ್ ವಾಚಿಂಗ್ ಕಣ್ಣು ಮುಚ್ಕೊಂಡ್ರೆ ನಂಗೆ ಕಾಣಬೇಕು ಸುತ್ತ. ಹೆಂಗೆ ಕಾಣಿಸ್ಕೋತೀರ? ಹೇಗೆ ಕಾಣುತ್ತೆ? ಬ್ಲೈಂಡ್ ಪರ್ಸನ್ ಹೆಂಗೆ ಕಾಣುತ್ತೆ? ಯು ಕ್ಯಾನ್ ಓನ್ಲಿ ಲುಕ್ ಅಟ್ ದ ಸೌಂಡ್ಸ್, ಲಿಸನ್ ದ ಸೌಂಡ್ಸ್, ಟಚ್, ಸ್ಪರ್ಶ ಮತ್ತು ಧ್ವನಿಯಿಂದ ಅವನು ಆಕಾರನ ಸುತ್ತಮುತ್ತನ ಪರಿಸರನ ಗುಣಿಸ್ತಾನೆ. ಯು ಕ್ಯಾನ್ ಸಿ ಥ್ರೂ ಓನ್ಲಿ ದ ಅದರ್ 2 senses, ನಾಟ್ ಥ್ರೂ ಐಸ್. ಬಟ್ ನಾವು ಮಾಡೋಕ್ಕಾಗಲ್ವಾ? ಹ್ಯಾವ್ ಯು ಎವರ್ ಟ್ರೈ ಟು ಲರ್ನ್ ವಿತೌಟ್ ಯೂಸಿಂಗ್ ದ ವಿಜುವಲ್ಸ್ ಅನ್ನುವಂಥದ್ದು ಒಂದು ಕ್ವಶನ್ ಇದೆ. ಕ್ಯಾನ್ ಯು ಡೂ ದ ಬ್ಲೈಂಡ್ ಲರ್ನಿಂಗ್? ಕ್ಯಾನ್ ಯು ಡೂ ದ ಬ್ಲೈಂಡ್ ಲರ್ನಿಂಗ್? ಸೊ ಈ ಬ್ಲೈಂಡ್ ಲರ್ನಿಂಗ್ ಅನ್ನು ಕಲಿಸುವಂಥ ಒಂದು ಶಕ್ತಿ ಇದೆ ಅಂದರೆ ಅದು ಗಣಿತಕ್ಕಿದೆ. ಯು ಕ್ಯಾನ್ ಥಿಂಕ್ ಮೋರ್ ದ್ಯಾನ್ ಡೈಮೆನ್ಷನ್. ಯಾಕೆಂದರೆ 1 dimension 2 dimension 4 dimension ಬಂದಾಗ ಈ ಥಾಟ್ ಲ್ಯಾಬನ್ನ ಇನ್ಸ್ಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಸ್ಪೇಸ್ ಟೈಮ್ ಬಗ್ಗೆ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹುಟ್ಟುತ್ತೆ. ಆಗ ನಿಮಗೆ ಅಪ್ರಿಷಿಯೇಟ್ ಆಗುವಂಥದ್ದು ಅದ್ಭುತವಾಗಿ ಹೌ ಈ ಬಿಕೇಮ್ ವೆರಿ ಗ್ರೇಟ್ ವಂಡರ್ಫುಲ್ ಪೀಪಲ್. ಇವರೆಲ್ಲ ಯಾಕಾದರೂ ಏನು ಮಾಡಿದ್ರು ಅಂತ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಆ 3 dimension ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಆಗ. ಸೊ ನಾನು ಹೇಳಿದೆ ಯೂಸ್ ಯುವರ್ ಬ್ರೈನ್ ಆರ್ ಲೂಸ್ ಯುವರ್ ಬ್ರೈನ್. ಇದು 3 dimension ಓರಿಗಾಮಿ ಮಾಡಿಸ್ಬೋದಾರೆ. ಇವತ್ತು 3 dimension ಪಾಪಪ್ ಬುಕ್ ಅಂತ ಕರಿತೀನಿ. ಈ ಪಾಪಪ್ ಬುಕ್ ಬಗ್ಗೆ ಮಾತಾಡ್ತೀನಿ. ಒಂದು ಪಾಪಪ್ ಮಾಡೋಣ. ಸೊ ದಿಸ್ ಈಸ್ ಅಬೌಟ್ ಎ ಪಾಪಪ್ ಬುಕ್. ಪಾಪಪ್ ಸೊ ಸೈಂಟಿಫಿಕ್ ಪಾಪಪ್ಸ್ ಅಂತ ಕರಿತೀವಿ. ಇದೇ ಮೆದುಳು, ಎಡಗಡೆ ಬಲಗಡೆ ಅಂತ ಹೇಳ್ತೀವಿ. ಸೊ ಇಡೀ ಬ್ರೈನನ್ನು ಪಾಪಪ್ಸ್ ಮಾಡ್ತೀವಿ. ಇದು ಪಾಪಪ್ ನಾವೇನು ಅಂದರೆ ಒಂದು ಗ್ರೀಟಿಂಗ್ ಕಾರ್ಡ್ ತೊಗೊಂಡು ಅವ್ರು ಕೊಟ್ಬಿಟ್ಟು ವಿಶ್ ಮಾಡೋಕ್ಕೆ ಮಾಡ್ತೀವಿ. ಬಟ್ ಕ್ಯಾನ್ ಯು ಕ್ರಿಯೇಟ್ ಸಚ್ ಗ್ರೀಟಿಂಗ್ ಕಾರ್ಡ್ಸ್? ದಟ್ಸ್ ಮೈ ಬೇಸಿಕ್ ಕ್ವಶನ್. ಓಕೆ, ಒನ್ ಆಫ್ ದ ಕ್ವಶನ್. ಬರುವಾಗ ಯು ನೋ ಎ ಥೀರಮ್. ಎಷ್ಟು ಜನ ಕೇಳಿದ್ದೀರಾ? ಥೀರಮ್ ಅಂದರೆ ಗೊತ್ತಿದೆ. ಪೈಥಾಗರಸ್ ಪಾಪ್ಯುಲರ್ ಥೀರಮ್. ಯಾರು ಹೇಳಿದ್ರೆ ಪೈಥಾಗರಸ್ ಥೀರಮ್ ಬಂದುಬಿಡ್ತೀವಿ. ಪೈಥಾಗರಸ್ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಡ್ತೀವಿ. ನಾವು ಒಂದು ಥೀರಮ್ ಹೆಸರು ಹೇಳ್ತೀನಿ, ಕೇಳಿದ್ದೀರಾ ಅಂತ. ಫಸ್ಟ್ ಕ್ವಶನ್. ದ ಥೀರಮ್ ನೇಮ್ ಈಸ್ ವೆರಿ ಪಾಪ್ಯುಲರ್ ಥೀರಮ್ ಇದು. ಬಟ್ ಒಂದು ಸ್ವಲ್ಪ ಲೆವೆಲ್ ಅಪ್ ಆಗಿದ್ರೆ ಮಾತ್ರ ಗೊತ್ತಿರುತ್ತೆ. ಥೀರಮ್ ಹೆಸರು ಕಟ್ ಆ್ಯಂಡ್ ಫೋಲ್ಡ್ ಥೀರಮ್. ಏನಂದರೆ 1 cut ಥೀರಮ್ ಕೇಳಿದ್ದೀರಾ? ಫೋಲ್ಡ್ ಆ್ಯಂಡ್ ಕಟ್ ಥೀರಮ್ ಎಷ್ಟು ಜನ ಕೇಳಿದ್ದೀರಾ ನೋಡೋಣ? ಕೇಳಿರ್ಬೇಕಾಗಿತ್ತು ಇಷ್ಟರೊಳಗೆ. ಫೋಲ್ಡ್ ಆ್ಯಂಡ್ ಕಟ್ ಥೀರಮ್, ಫೋಲ್ಡ್ ಆ್ಯಂಡ್ ಕಟ್ ಥೀರಮ್ ಒಂದೇ ಒಂದು. ಅದರಲ್ಲೂ ಸಿಂಗಲ್ ಕಟ್ ಥೀರಮ್ ಅಂದರೆ ಒಂದು ಹಿಂಗೆ ಕಟ್ ಮಾಡಿದ್ರೆ ಒಂದು ಶೇಪ್ ಆಗಬೇಕು. ಓನ್ಲಿ ಸಿಂಗಲ್ ಕಟ್. ಯು ಆರ್ ನಾಟ್ ಸಪೋಸ್ ಟು ಡೂ ಮೋರ್ ದೆನ್ 1 cut. ಟೇಕ್ ಫೋಲ್ಡ್ ಆ್ಯಂಡ್ ಕಟ್ ಇಟ್. ಯು ಶುಡ್ ಬಿಕಮ್ ಫೋಲ್ಡ್ ಆ್ಯಂಡ್ ಕಟ್ ಥೀರಮ್ ಅಂತ. ಥೀರಮ್ ಹೆಸರೇನು? ಒನ್ ಆಫ್ ದ ಫಸ್ಟ್ ಥೀರಮ್. ಅದಕ್ಕೆ ಮುಂಚೆ ಕಂಜೆಕ್ಚರ್ ಆಗಿತ್ತು. ಐ ಕಮ್ ಬ್ಯಾಕ್ ವಾಟ್ ಇಸ್ ಕಂಜೆಕ್ಚರ್. ಸೊ ಕಂಜೆಕ್ಚರ್ಗೂ ಸೊ ಅದರಿಂದ ದಿಸ್ ಈಸ್ ದ ಥಾಟ್ ಪ್ರಾಸೆಸ್. ಇಫ್ ಯು ಆರ್ ಏಬಲ್ ಟು ಥಾಟ್, ಈ ಥಾಟನ್ನು ಕೊಡುವಂಥ
ಲೆವೆಲ್ ಅಥವಾ ಗಣಿತ ಅಂದರೆ ಈ ಕುಣಿಯೋಕ್ಕೆ ಶುರು ಮಾಡಿದ್ರೆ ಒಳಗಡೆ, ಇಫ್ ಯುವರ್ ಥಾಟ್ ಸ್ಟಾರ್ಟ್ಸ್ ಡ್ಯಾನ್ಸಿಂಗ್ ವಿತ್ ಶೇಪ್ಸ್, ಪ್ಯಾಟರ್ನ್ಸ್, ನಂಬರ್ಸ್, ಅದಕ್ಕೆ ನಿಮ್ಮ ಥಾಟ್ಗೆ ಕ್ಯಾನ್ ಯು ಕ್ರಿಯೇಟ್ ಎ ಶೇಪ್, ಕ್ಯಾನ್ ಯು ಕ್ರಿಯೇಟ್ ಎ ಫಾರ್ಮ್, ಕ್ಯಾನ್ ಯು ಅಕ್ಷರ ರೂಪ ಕೊಡೋಕ್ಕಾಗತ್ತಾ, ಪದಗಳು ಕೊಡೋಕ್ಕಾಗತ್ತಾ? ಅಕ್ಷರ ಅಂದರೆ ಏನು ಹೇಳಿದೆ, ಅಕ್ಷರಗಳಿಂದ ಪದಗಳು, ಪದಗಳಿಂದ ವಾಕ್ಯಗಳು. ಸೊ ಗಣಿತದ ವಾಕ್ಯಗಳನ್ನು ಕ್ರಿಯೇಟ್. ಸೊ ನಿಮಗೊಂದು ಪ್ರಿಂಟ್ ಆಫ್ ಕೊಟ್ಟಿದ್ದೀನಿ, ಅದರಲ್ಲಿ ಪ್ರಿಂಟಲ್ಲಿ PDF ಅಲ್ಲಿ ಇದೆ ಗಣಿತದ ವಾಕ್ಯ ರಚನೆ ಮಾಡೋದು ಹೇಗೆ ಅಂತ ಒಂದು ಎಕ್ಸಸೈಸ್ ಕೊಟ್ಟಿದ್ದೀನಿ, PDF ಅಲ್ಲಿ ಇದೆ, ಅದು ನೋಡಿ. ಸೊ 3 ಪದಗಳನ್ನು ಉಪಯೋಗಿಸಿ ಹೌ ವಾಟ್ ಕೈಂಡ್ ಆಫ್ ಕ್ವಶನ್. ಸೊ ಮ್ಯಾಥಮ್ಯಾಟಿಕಲ್ ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡೋದು. ಸೊ ಮ್ಯಾಥ್ಸ್ನ ಸ್ಟೇಟ್ಮೆಂಟ್ ಆಗಿ ಕೊಟ್ಟರೆ ಜನರು ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಆರ್ ಆಲ್ವೇಸ್ ಟಫ್. ಬರೀ ನಂಬರ್ಸ್ ಕೊಟ್ಬಿಟ್ರೆ ಎಲ್ಲ ಮಾಡ್ತಾರೆ. ಇಫ್ ಇಟ್ ಇಸ್ ಎ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಇಟ್ ಈಸ್. ಸೊ ಈ ಸ್ಟೋರಿನೂ ಹಾಗೆ. ಸೊ ಅದರಿಂದ ಈ ಮ್ಯಾಥಮೆಟಿಕಲ್ ವಿಜುವಲೈಸೇಷನ್ ಅಂದರೆ ಇವತ್ತು ಇಷ್ಟು ಸಹ ಫೀಲ್ಡ್ಗಳಿದೆ ಮ್ಯಾಥ್ಸಲ್ಲಿ. ಸೊ ಅಷ್ಟು ಫೀಲ್ಡನ್ನ ಇವತ್ತು ನಾವು ಯಾಕೆ ಇಷ್ಟು ಕಡಿತ ಅಂತ ಒಂದೊಂದನ್ನು ಸಹ ಇಮೇಜ್ ಜೊತೆ ಮ್ಯಾಪ್ ಮಾಡಬೇಕು. ಮ್ಯಾಪ್ ಯುವರ್ ಥಾಟ್ ವಿತ್ ಎನ್ ಇಮೇಜ್ ಔಟ್ಸೈಡ್. ಅಂದರೆ ನಂಬರ್ ಥಿಯರಿ ಅಂದ್ರೇನು, ಚೇಂಜ್ ಅಂದ್ರೇನು. ಸೊ ಇದನ್ನು ಬೇಸಿಕಲಿ ವಿ ಕ್ಲಾಸಿಫೈ ಇಟ್ ಲೈಕ್ ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್ ಅಂದರೆ ಕಾಂಬಿನೇಷನು, ಥಿಯರಿ ಆಫ್ ಕಂಪ್ಯೂಟರ್ಸ್, ಕ್ರಿಪ್ಟೋಗ್ರಫಿ, ಇದನ್ನು ಗ್ರಾಫ್ ಥಿಯರಿನ ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್ ಅಂತ. ಅಪ್ಲೈಡ್ ಮ್ಯಾಥ್ಸ್ ಅಂದರೆ ಇವಿಷ್ಟುವೆ, ಫ್ಲೂಯಿಡ್ ಡೈನಾಮಿಕ್ಸ್, ನ್ಯೂಮೆರಿಕಲ್ ಆಪ್ಟಿಮೈಸೇಷನ್, ಪ್ರಾಬಬಿಲಿಟಿ ಥಿಯರಿ, ಸ್ಟ್ಯಾಟಿಸ್ಟಿಕ್ಸ್, ಫೈನಾನ್ಷಿಯಲ್, ಗೇಮ್ ಥಿಯರಿ. ದಿಸ್ ಇಸ್ ವಾಟ್ ಆಕ್ಚುಲಿ ಕಾಲ್ಡ್ ಮೈಂಡ್ ಮ್ಯಾಪ್ಸ್ ಅಂತ ಕರೀತಾರೆ ಇವತ್ತು. ಮೈಂಡ್ ಮ್ಯಾಪ್ ಬಗ್ಗೆ ಇನ್ನೊಂದಿರುವಂಥದ್ದು ಕಾನ್ಸೆಪ್ಟ್ ಮ್ಯಾಪ್ ಕಲಿಯುವಾಗ. ಒಂದು ಕಾನ್ಸೆಪ್ಟ್ಗೆ ಮ್ಯಾಪ್ ಹೆಂಗೆ ಮಾಡ್ಬೋದು, ಮೈಂಡ್ ಮ್ಯಾಪಿಂಗ್. ಸೊ ದೀಸ್ ಆರ್ ದ ಥಿಂಗ್ಸ್ ಆಸ್ ಎ ಟೀಚರ್ ವಿ ಶುಡ್ ನೋ ವಾಟ್ ಈಸ್ ಮೈಂಡ್ ಮ್ಯಾಪ್, ವಾಟ್ ಈಸ್ ಕಾನ್ಸೆಪ್ಟ್ ಮ್ಯಾಪ್, ಅಪಾರ್ಟ್ ಫ್ರಮ್ ಅದರ್ ಕೈಂಡ್ ಆಫ್ ಸಿಂಬಾಲಿಕ್ ಮ್ಯಾಪಿಂಗ್. ಸೊ ಈ ಅನ್ಲೆಸ್ ಅಂಟಿಲ್ ಯು ನೋ ದಿಸ್ ಕೈಂಡ್ ಆಫ್ ಸಿಂಬಾಲಿಕ್, ಹಂಗೆ ಅಂದ ತಕ್ಷಣ ಹಂಗೆ ಜ್ಞಾಪಕ ಬರಬೇಕು. ಸ್ಟ್ರಕ್ಚರ್ ಅಂದ ತಕ್ಷಣ ಒಂದು ರೂಬಿ ಕ್ಯೂಬ್ ಜ್ಞಾಪಕ ಬರಬೇಕು. ಆ ರೂಬಿ ಕ್ಯೂಬಲ್ಲಿ ಸಾಕಷ್ಟು ಕ್ಯೂಬ್ಗಳು ಬರುತ್ತೆ. ಸೊ ಇದೊಂದು ಕ್ಯೂಬು ನೋಡಿದ್ದೀರಾ, ಸ್ನೇಕ್ ಕ್ಯೂಬ್. ಯಾರೋ ಸಾಲ್ವ್ ಮಾಡೋಕ್ಕೆ ಬರುತ್ತಾ? ಹಾಂ, ಮಾಡೋಕ್ಕೆ ಬಂದಿರಾ? ಸೊ ಇದು ಒಂದೇ ಒಂದು ಸೊಲ್ಯೂಷನು. ಇದಕ್ಕೆ ಹಿಂಗಂತ 2 ಶೇಪಲ್ಲಿ ಬರುತ್ತೆ. ಸೊ ಒಂದು ಕಡೆ ಶೇಪ್ನ ನಾವು ಹಿಂಗೆ ತೊಗೊಂಡು ಕಣ್ಣು ಮುಚ್ಕೊಂಡು ಮಾಡಿ ವಿಜುವಲ್ ಥಿಂಕಿಂಗಲ್ಲಿ ಎಷ್ಟು ಮಾಡೋದು, ಹಿಂಗೆ ಇಟ್ಕೊಂಡು ಹಿಂದ್ಗಡೆ ಇಟ್ಕೊಂಡೇ ಮಾಡ್ಬೋದು. ಸೊ ಸಿಂಪ್ಲಿ ಜಸ್ಟ್ ಇಫ್ ಯು ಡೂ ಇಟ್ ಲೈಕ್ ದಿಸ್ ವೆರಿ ಸಿಂಪ್ಲಿ ಇಟ್ ಕ್ಯಾನ್ ಬಿ ಡನ್ ಇನ್ ಎ ಸೆಕೆಂಡ್. ಸೊ ಇದ್ರದ್ದು ವೀಡಿಯೋ ಹಾಕಿ ಯೂಟ್ಯೂಬಲ್ಲಿ ವೀಡಿಯೋ ಇದೆ. ಸೊ ಒಂದೇ ಒಂದು ಸೆಕೆಂಡಲ್ಲಿ ಇದಕ್ಕೆ ಸೊಲ್ಯೂಷನ್ ಇದೆ. ಓನ್ಲಿ 1 ಸೊಲ್ಯೂಷನ್ ಅಂತ ಕರಿತೀವಿ ಇದು. ಬಟ್ ಕ್ವಶನ್ ಈಸ್ ನಾಟ್ ಅಬೌಟ್ ಸಾಲ್ವಿಂಗ್ ದಿಸ್ ಕ್ಯೂಬ್. ಇದು ಹೆಂಗೆ ಮಾಡಿದ್ದಾರೆ ಸರ್? ಸೊ ದಾರ, ಇದಕ್ಕೆ 2 ಹೋಲು, ಇದಕ್ಕೆ ದಾರ, ಇಲ್ಲಿ ವರ್ಟಿಕಲ್ ಆಗಿ ಇಲ್ಲೊಂದು ತೂತು ಇಲ್ಲೊಂದು ತೂತು. ಸೊ ಇಲ್ಲೊಂದು ರಂಧ್ರ ಮಾಡ್ಯಾರೆ, ಇಲ್ಲೊಂದು ರಂಧ್ರ ಮಾಡ್ಯಾರೆ, ಟರ್ನ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಟರ್ನ್ ಕೊಟ್ಟಿದ್ದಾರೆ. ಕ್ಯಾನ್ ಯು ಕ್ರಿಯೇಟ್ ಸಚ್ ಎ ಟಾಯ್? ದಟ್ಸ್ ಮೈ ಬೇಸಿಕ್ ಕ್ವಶನ್. ಯಾಕೆ ಇದು ಒಟ್ಟಿಗೆ ಒಂದೇ ದಾರ ಹಾಕ್ಬಿಟ್ಟು ಮಾಡ್ಬೋದಾಯ್ತಲ್ಲ? ಸೊ ಹಿಂಗೆ ಮಾಡ್ಬಿಟ್ಟು ಒಂದು ಕ್ಯೂಬಲ್ಲಿ ಎಷ್ಟಿರಬೇಕು, 27 ಇರಬೇಕು. 27 ಮಾಡುವಾಗ ಹಿಂಗೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಈ ಥರ ಮಾಡಿದ್ರು? ಇದೇನಾದ್ರು ಚೇಂಜ್ ಆಯಿತಾ? ವೆದರ್ ಅ ಚೇಂಜ್ ಎನಿ ಅದರ್ ಫಾರ್ಮ್, ಇದಕ್ಕೆ ಇನ್ನೊಂದು ಫಾರ್ಮ್ ಬಂತ ಅಂತ ಕ್ವಶನ್ಸ್ ಇರುತ್ತೆ. ಸೊ ಆಗ ಬರುವಂಥದ್ದೇ. ಸೊ ಸಾಕಷ್ಟು ದಿಸ್ ಹ್ಯಾಸ್ ಗಾನ್ ಟು ಎ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲ ಬೇರೆ ಇನ್ನೊಂದು ನೋಡ್ತೀನಿ ತಡೆ, ನೋಡ್ತೀನಿ ಒಂದು ನಿಮಿಷ ನೋಡ್ತೀನಿ ಅದು. ಸೊ ಐ ಶೋ ಎ ಡಿಫ್ರೆಂಟ್ ಇದ್ರ ಮೇಲೆ ವರ್ಕ್ ಬಂದರು. ಇದ್ರ ಲೆವೆಲ್ ಇದೆ, ಇದು 0 ಲೆವೆಲ್ ಅಂತ ಕರಿತೀನಿಲ್ಲ ನೀವು. ಸೊ ಈ ಥರದ್ದು ನಾವು ಗಣಿತ ಕಲಿತವರು ಈ ಥರ ಒಂದು ಟಾಯ್ ಕ್ರಿಯೇಟ್ ಮಾಡೋದು ಕಲಿಬೇಕು. ಮ್ಯಾಥಮೆಟಿಕಲ್ ಟಾಯ್ಸ್, ವುಡನ್ ಟಾಯ್ಸ್ ಇವತ್ತು ಸಾಕಷ್ಟಿದೆ. ಸೊ ಅನ್ಲೆಸ್ ಅಂಟಿಲ್ ಯು ಥಿಂಕ್ ಡಿಫ್ರೆಂಟ್, ಇದೊಂದು ಪ್ರಾಬ್ಲಮ್ ನೋಡಿಕೊಂಡು ಇದೊಂದು ಸೊಲ್ಯೂಷನ್ ಮಾಡೋದಲ್ಲ. ಕ್ಯಾನ್ ಯು ಡೂ ಮೋರ್ ಸಚ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ವೇರ್ ಆ್ಯಕ್ಚುಲಿ ಯು ಟೇಕ್ ಎ ಶೇಪ್ ಕ್ಯೂಬ್, ಸಣ್ಣ ಕ್ಯೂಬ್ ತೊಗೊಂಡು ಅದು ಜಾಯಿನ್ ಮಾಡಿಕೊಂಡು ಬರೀ ಕ್ಯೂಬ್ ಬಗ್ಗೆ ಇಂಟ್ರೆಸ್ಟ್ ಅಲ್ಲ, ಕ್ಯೂಬ್ ಅದ್ರ ವಾಲ್ಯೂಮ್ ಎಷ್ಟು, ಏರಿಯಾ ಎಷ್ಟು ಅಷ್ಟೇ ಕಂಡುಹಿಡಿಯೋದಲ್ಲ. ದ ಮ್ಯಾಥ್ಸ್ ಶುಡ್ ಬಿಕಮ್ ಎನ್ ಹ್ಯಾಂಡ್. ಸೊ ಅದು ಆವಾಗ ಇದು ಅಪ್ಲಿಕೇಶನ್ ಅಪ್ಲೈಡ್ ಮ್ಯಾಥ್ಸ್ ಆಗುತ್ತೆ. ಪ್ಯೂರ್ ಮ್ಯಾಥ್ಸಿಂದ ಅಪ್ಲೈಡ್ ಮ್ಯಾಥ್ಸ್ ಆಗುತ್ತೆ. 3 ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ಆಗುತ್ತೆ. 3 ಡೈಮೆನ್ಷನಲ್ ಆದಾಗ ಇಂಜಿನಿಯರಿಂಗ್ ಆಗುತ್ತೆ. ಇಂಜಿನಿಯರಿಂಗ್ ಆದಮೇಲೆ ಪ್ರಾಡಕ್ಟ್ ಆಗುತ್ತೆ. ಪ್ರಾಡಕ್ಟ್ ಆದರೆ ಬದುಕು ಕಟ್ಕೊಳ್ಳುತ್ತೆ. ಪ್ರಾಡಕ್ಟ್ ಆದರೆ ಸೊ ಒಂದು ಕ್ಯೂಬ್ ಹೇಳ್ಕೊಡೋ ಬದಲು ಕ್ಯೂಬಲ್ಲಿ ಒಂದು ಟಾಯ್ ತಯಾರಿಸಿದ್ರೆ ಒಂದು ಇಂಡಸ್ಟ್ರಿ ಓಪನ್ ಮಾಡ್ಬೋದು. ಕ್ಯೂಬ್ದು ಏರಿಯಾ ವಾಲ್ಯೂಮು ಕಂಡುಹಿಡಿಯೋದು, ಕ್ಯೂಬ್ಗಳಿಗೆ ಈ ಥರ ಜಾಯಿನ್ ಮಾಡಿದ್ರೆ ಇಟ್ ಬಿಕಮ್ಸ್ ಎ ಪ್ರಾಡಕ್ಟ್ ಆ್ಯಂಡ್ ಇಟ್ ಬಿಕಮ್ಸ್ ಎ ಲೈಫ್ ಫಾರ್ ಯು. ಯೂಸ್ ಮ್ಯಾಥ್ಸ್ ಇನ್ ಆರ್ಡರ್ ಟು ಲೀವ್. ಬದುಕಕ್ಕೆ ಗಣಿತನ ಬಳಸಬೇಕು. ಏನಕ್ಕೆ? ಬರೀ ಎಕ್ಸಾಮ್ಗಲ್ಲ, ಎಕ್ಸಾಮಿನೇಷನ್ ಇಂಟೆಲಿಜೆನ್ಸ್ಗಲ್ಲ, ಎಕ್ಸಾಮಿನೇಷನ್ ಇಂಟೆಲಿಜೆನ್ಸ್. ಸೊ ನಾವು ವಿ ಆರ್ ಡೂಯಿಂಗ್ ಇಟ್. ಎಲ್ಲ ಕಡೆ ಬರುತ್ತೆ. ಇವತ್ತು NEP ಅದನ್ನು ತರ್ತಾ ಇದ್ದಾರೆ. ಸೈಂಟಿಫಿಕ್ ಟಾಯ್ಸ್ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ. ಎಕ್ಸಿಕ್ಯೂಟ್ ಟಾಯ್ಸ್ಗಳು ಕ್ರಿಯೇಟ್ ಮಾಡ್ತಿರುತ್ತೆ. ನಿಮ್ಮ ಸುತ್ತಮುತ್ತಲ ವಸ್ತು ತೊಗೊಂಡು ಅದರಲ್ಲಿ ಗೊತ್ತಿರುವಂಥ ವಿಷಯಕ್ಕೆ ಆ್ಯಡ್ ಮಾಡಿ, ಅದನ್ನು ಇಂಟಿಗ್ರೇಟ್ ಮಾಡಿ, ಅದನ್ನು ಎಂಬೆಡ್ ಮಾಡಿ ಗಣಿತನ ಒಂದು ಆಕಾರಕ್ಕೆ ತಂದಾಗ. ಬಟ್ ವಿ ನೋ ದೀಸ್ ಥಿಂಗ್ಸ್ ಆರ್ ದೇರ್ ಇನ್ ಯುವರ್ ಫುಡ್. ಕಿಚನ್ ಮ್ಯಾಥಮೆಟಿಕ್ಸ್ ಅಂತ ಮಾತಾಡ್ತೀನಿ. ಆ ಕಿಚನ್ ಮ್ಯಾಥಮೆಟಿಕ್ಸಲ್ಲಿ ಎವ್ರಿ ಡೇ ಎವ್ರಿ ವುಮೆನ್ ಆರ್ ಎವ್ರಿ ಒನ್ ಹೂ ಕುಕ್ಸ್, ಯಾಕೆಂದ್ರೆ ಇವತ್ತು ಗಂಡು ಅಡುಗೆ ಮಾಡ್ತೀನಿ. ಸೊ ಎವ್ರಿಬಡಿ ಹೂ ಕುಕ್ಸ್ ವಿಲ್ ನೋ ವಾಟ್ ಕೈಂಡ್ ಆಫ್ ಮ್ಯಾಥ್ಸ್ ಯೂಸ್. ಸಿಂಪಲ್ ರೇಷಿಯೋದಿಂದ ಶುರು ಮಾಡಿ, ಹೌದಾ? ರೇಷಿಯೋ ತಾನೆ, ಎಷ್ಟಕ್ಕೆಷ್ಟು, ಉಪ್ಪೆಷ್ಟು ಹಾಕಬೇಕು, ಇದೆಷ್ಟು ಹಾಕಬೇಕು ಎಲ್ಲ ಇದೆ ಅಲ್ಲಿ. ಗಣಿತ ಎಷ್ಟು ಬಳಸ್ತೀರಾ ಅಂದರೆ ಗೊತ್ತಿಲ್ಲದೆ ಬಳಸುವಂಥ ಹೆಣ್ಮಕ್ಳು ಬಳಸುವಂಥ ವಿದ್ಯೆ ಇದ್ದರೆ ಅದು ಗಣಿತ. ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಗೊತ್ತಿಲ್ಲದೆ ಬಳಸ್ತಾ ಇರ್ತೀರ, ಹೇಳ್ಕೊಳ್ಳಲ್ಲ ನಾನು ಗಣಿತ ಮಾಡ್ತೀನಿ ಅಂತ ಎಲ್ಲ. ಸರ್ ರಂಗೋಲಿ, ಇಲ್ಲಿ ಕಮ್ ಬ್ಯಾಕ್. ಚುಕ್ಕಿ ಯಾರಿಟ್ಟರು ಚುಕ್ಕಿ ಹಾಡೇ ಇದೆ, ಅಲ್ಲಿ ಕಮ್ ಬ್ಯಾಕ್ ಟು. ಸೊ
ಸೊ ಯಾರಿಟ್ಟರು ಚುಕ್ಕಿ ಅನ್ನುವಂಥದ್ದೇ. ಸೊ ಯಾಕೆ ಇಟ್ಟರು ಈ ಚುಕ್ಕಿ ಅನ್ನುವಂಥ, ಅದಕ್ಕೆ ಡೆಸಿಮಲ್ ಒಳಗೆ ಮತ್ತೆ 2.5 ಚುಕ್ಕಿ ಇಟ್ಟರೆ ಯಾರಿಟ್ಟರು ಚುಕ್ಕಿ. ಚುಕ್ಕಿ ಯಾವಾಗ ಬಂತು ಗೊತ್ತಾ? ಡೆಸಿಮಲ್ ನಂಬರ್ ಡು ಯು ನೋ? ಇಟ್ ಹಸ್ ಕಮ್ ಓನ್ಲಿ ಇನ್ 17th century. ನೇಪಿಯರ್ ಬಂದಾಗಲೇ ಅಲ್ಲಿ ಅವನು ಇಂಟ್ರೊಡ್ಯೂಸ್ ಮಾಡೋದು. ಪಾಯಿಂಟ್ ಅನ್ನೋದು ಬರುವಂಥದ್ದು 17th century. ಎಷ್ಟು ಜನ ಗೊತ್ತಿತ್ತು? ಅದಕ್ಕೆ ಮುಂಚೆ ಇಲ್ಲ. ಅದಕ್ಕೆ ಮುಂಚೆ ಬರೀ ರೇಷಿಯೋನೇ, ಫ್ರಾಕ್ಷನ್ಸೇ ಇದ್ದಿದ್ದು. ಈ ಗಣಿತದ ಇತಿಹಾಸ ಹುಡ್ಕೊಂಡು ಹೋದಾಗ ಗೊತ್ತಾಗೋದು ಪಾಯಿಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದ್ದು 17th century. ಸೊ ಅದು ನೇಪಿಯರ್ ಲಾಗರಿಥಮು ಗ್ರಾಫು ಅವು ಬಂದಾಗ ಅವನು ಇಂಟ್ರೊಡ್ಯೂಸ್ ಮಾಡ್ತಾನೆ. ದಟ್ಸ್ ವಂಡರ್ಫುಲ್ ಸೈನ್ಸ್. ಇಫ್ ಯು ನೋ ದ ಹಿಸ್ಟ್ರಿ ಆಫ್ ಮ್ಯಾಥಮೆಟಿಕ್ಸ್. ಅದನ್ನು ಬರೀ ಹಿಸ್ಟ್ರಿ ಆಫ್ ಮ್ಯಾಥಮೆಟಿಕ್ಸ್ ಓದ್ಬೇಕು ರೀ. ಯಾವ್ದ್ರ ಹಿಸ್ಟ್ರಿ? ಮ್ಯಾಥ್ಸ್ ಹಿಸ್ಟ್ರಿಗೆ ಮಾಡಬೇಕು. ಹಿಸ್ಟ್ರಿ ಆಫ್ ಮ್ಯಾಥ್ಸ್ ಅವರೇ ನೀವು ಹಿಸ್ಟ್ರಿ ಆಫ್ ಮ್ಯಾಥ್ಸ್ದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೋದು. ಮ್ಯಾಥ್ಸ್ದು ಹಿಸ್ಟ್ರಿ ಕ್ರಿಯೇಟ್. ಸೊ ಯು ಬಿಕಮ್ ಎನ್ ಹಿಸ್ಟ್ರಿ ಆಫ್ ಪಾರ್ಟ್ ಆಫ್ ದ ಹಿಸ್ಟ್ರಿ ಆಲ್ಸೋ. ಸೊ ಅದರಿಂದ ದ ಹೋಲ್ ಕ್ವಶನ್ ಇಸ್ ಅದಕ್ಕೆ ಬಂದು ನಿಂತ್ಕೊಂಡಿದ್ದು. ನಾ ಹೇಳೋಕ್ಕೂ ಅದು ಬಂದು ನಿಂತ್ಕೊಳ್ಳೋಕ್ಕೂ ಸ್ಲೈಡು ಇಟ್ಸ್ ಲೈಕ್ ದ್ಯಾಟ್. ಸೊ ದ ಹೋಲ್ ಸ್ಟೋರಿ ಸ್ಟಾರ್ಟ್ಸ್ ವಿತ್ ಇವತ್ತು ಮನುಷ್ಯ ಮಾತಾಡಿದ ಒಂದು ಭಾಷೆ, ಫಸ್ಟ್ ಭಾಷೆ, ದ ಲ್ಯಾಂಗ್ವೇಜ್ ಸ್ಪೋಕನ್. ಅದು ತೊಗೊಂಬಂದಿನ ಆ್ಯಕ್ಚುಲಿ ಇಲ್ಲ, ಅದು ತಂದಿದ್ದೆ. ಇಲ್ಲಿದೆ ಏನು ಹೇಳಿ? ವಾಟ್ ಈಸ್ ದಿ ಸಿಂಬಲ್? ಏನದು? ಬೋನ್. ಎತ್ಕೊಂಬರೋಣ ಅಂದ್ಕೊಂಡೆ. ನನ್ನ ಮನೇಲಿ ನಾಯಿ ಸಾಕಿನ ಅದಕ್ಕೊಂದು ಬೋನ್ ತಂದಿದ್ದೆ. ಅಂತ ತೊಗೊಂಬರೋಣ ಬೋನ್ ಇಟ್ಕೊಂಡು ಹೇಳೋಣಪ್ಪ ಮ್ಯಾಥ್ಸ್ ಅಂತ. ಯಾಕೆಂದರೆ ಈ ಬೋನ್ ಮೇಲೆ ಟ್ಯಾಲಿಡ್ ಸ್ಟಿಕ್ ಅಂತಿತ್ತಲ್ಲ, ದ ಮ್ಯಾನ್ ಆ ಸ್ಪೋಕನ್, ದ ಫಸ್ಟ್ ಲ್ಯಾಂಗ್ವೇಜ್ ಸ್ಪೋಕನ್ ಬೈ ಮ್ಯಾನ್ ಇಸ್ ಮ್ಯಾಥಮೆಟಿಕ್ಸ್ ವಿತ್ ದ ಸೌಂಡ್ ಫಾರ್ಮ್. ಡೋಂಟ್ ಥಿಂಕ್ ನಿಮಗೆ ಗೊತ್ತಿಲ್ಲ ಇಷ್ಟು. ಸೌಂಡ್ ಇಸ್ ಆಲ್ಸೋ ಎ ಫಾರ್ಮ್ ಆಫ್ ಲ್ಯಾಂಗ್ವೇಜ್ ಆಫ್ ಮ್ಯಾಥ್ಸ್. ಸೊ ಮ್ಯಾಥ್ಸ್ ಇಸ್ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್. ಫಾರ್ಮಲ್ ಲ್ಯಾಂಗ್ವೇಜ್ ಮತ್ತು ಆಟೋಮೋಟ ತೀರ ಅಂತಿದೆ. ಅದರಲ್ಲಿ ನಿಮ್ಗೆ ಗೊತ್ತೆ, ಮ್ಯಾಥ್ಸ್ ವಿಲ್ ಗಿವ್ ಬರ್ತ್ ಟು ಆಲ್ ಲ್ಯಾಂಗ್ವೇಜಸ್. ಏನು ಹೇಳಿ? ಮ್ಯಾಥ್ಸ್ ವಿಲ್ ಗಿವ್ ಬರ್ತ್ ಟು ಆಲ್ ಲ್ಯಾಂಗ್ವೇಜ್. ಸೊ ನಿಲ್ಸೋಕ್ಕೂ ಮುಂಚೆ, ಸೊ ಇನ್ ಆರ್ಡರ್ ಟು ಲರ್ನ್ ಮ್ಯಾಥ್ಸ್, ದಿಸ್ ಇಸ್ ಸ್ಟೋರಿ ಆಫ್ ಮ್ಯಾಥ್ಸ್ ಸ್ಟಾರ್ಟ್ಸ್ ವಿತ್ ಫಾಸ್ಟ್ ಕೌಂಟಿಂಗ್. 35,000 ವರ್ಷದ ಹಿಂದೆ ಅಲ್ಲೂ ನೋಡಿದಾಗ ಜಮೆಟ್ರಿಕಲ್ ಡಿಸೈನು ಮತ್ತು ಇದೆ. ಇದನ್ನು ಅವನ ಹೆಸರು ಐ ಜಸ್ಟ್ ಟೆಲ್ ಯು, ಇಶಾಂಗೋ ಬೋನ್ಸ್ ಅಂತ ಕರೀತಾರೆ. ಹೌದು, ಇಶಾಂಗೋ ಬೋನ್ಸ್ ಅಂತ ಕರೀತಾರೆ. ಅಲ್ಲಿ ಶುರು ಆಗುತ್ತೆ ಕತೆ. ದೆನ್ ದ ಮ್ಯಾಥ್ಸ್ ಸ್ಪೋಕನ್. ಮ್ಯಾಥ್ಸ್ ವಾಸ್ ದ ಸ್ಪೋಕನ್ ಲ್ಯಾಂಗ್ವೇಜ್ ಆರ್ ದ ಕಮ್ಯುನಿಕೇಟೆಡ್ ಲ್ಯಾಂಗ್ವೇಜ್. ಸೊ ಅವತ್ತು ಗಣಿತ ಇತ್ತು, ಇವತ್ತು ಗಣಿತ ಇರುತ್ತೆ, ನಾಳೆನೂ ಗಣಿತ ಇರುತ್ತೆ. ಸೊ ರಾಜರು ಬದಲಾಗ್ಬೋದು, ಇತಿಹಾಸ ಬದಲಾಗ್ಬೋದು, ಗಣಿತ ಬದಲಾಗಲ್ಲ. ಗಣಿತ ಬೆಳೀತಾ ಇರೋವಂಥ ಸಬ್ಜೆಕ್ಟು. ಯಾವತ್ತು ಗಣಿತ ನಮ್ಮೆಲ್ಲರನ್ನೂ ಒಪ್ಕೊಳ್ಳುತ್ತೆ, ನಮ್ಮೆಲ್ಲರನ್ನೂ ಗಣಿತ ವಿಲ್ ಹಗ್ಗಸ್. ಸೊ ಇವತ್ತು ನಮ್ಗೆ ಗೊತ್ತಿಲ್ಲದೆ ನಮ್ಮನ್ನು ತಪ್ಕೊಂಡಿರೋವಂಥ ಒಂದು ವಿಷಯ ಇದ್ದರೆ, ಗೊತ್ತಿಲ್ಲದೆ ಬಳಸ ಏನಂದರೆ, ಯಾರು ನೀನು ತಪ್ಕೊಂಡಿದ್ದಾರಪ್ಪ ಅಂದರೆ, ನನ್ನನ್ನು ತಪ್ಕೊಂಡಿರೋದ ಗಣಿತ ಕಣ್ರಿ, ನನ್ನನ್ನು ತಪ್ಕೊಂಡಿದ್ದಾರೋ ಗಣಿತ ಕಣ್ರಿ. ಅದರಿಂದ ಸೊ ದ ಸ್ಟೋರಿ ಸ್ಟಾರ್ಟ್ಸ್ ಆ್ಯಂಡ್ ಇಯರ್ ಅಪ್ ಟು 19th century ಇದೆ. ಏನೇನು ಇಂಪಾರ್ಟೆಂಟ್ ಇವೆಂಟ್ ಇದೆ. ಸೊ ಆ್ಯಕ್ಚುಲಿ ಕನ್ನಡದಲ್ಲಿ ಗಣಿತದ ಇತಿಹಾಸ ಅಂತ ಒಂದು ಬುಕ್ ಬರೆದಿದ್ದಾರೆ. ಸೊ ಎಷ್ಟು ಜನ ಓದಿದಿರೋ ಎಲ್ಲೋ ಗೊತ್ತಿಲ್ಲ, ಗಣಿತದ ಇತಿಹಾಸ ಅಂತ. ಸೊ ಯು ಹ್ಯಾವ್ ಟು ಗೋ ಥ್ರೂ ದಟ್ ಬುಕ್ಸ್, ಮ್ಯಾಥ್ಸ್ ಹಿಸ್ಟ್ರಿ ಆಫ್ ಮ್ಯಾಥ್ಸ್ ಅಂತ. ಸೊ ಬೈ ಶ್ರೀನಿವಾಸ್ ಅಯ್ಯಂಗಾರ್ ಐ ಥಿಂಕ್. ಸೊ ಐ ಜಸ್ಟ್ ಕಮ್ ಬ್ಯಾಕ್ ಟು ಇಲ್ಲೆಲ್ಲೋ ಮರ್ತೋಗಿದೆ. ಫಸ್ಟ್ ಸೆಷನ್ ಊಟ ಆದಮೇಲೆ ಐ ಸ್ಟಾರ್ಟ್ ವಿತ್ ಶೋಯಿಂಗ್ ಸಮ್ ಬುಕ್ಸ್ ವೆರಿ ಇಂಪಾರ್ಟೆಂಟ್. ಸೊ ಗಣಿತದ ಇತಿಹಾಸನ ನಾವು ಗಮನ ಕೊಡಬೇಕಾಗತ್ತೆ. ಆಗ ಗಣಿತ ನೃತ್ಯ ಮಾಡಬೇಕಾದ್ರೆ ಇತಿಹಾಸ ಗೊತ್ತಿರಬೇಕು. ಯಾವುದ್ರ ಇತಿಹಾಸ? ಹೌ ಮೆನಿ ಪೀಪಲ್ ಹ್ಯಾವ್ ಗಿವನ್ ಇಂಪಾರ್ಟೆನ್ಸ್ ಟು ಮ್ಯಾಥ್ಸ್ ಹಿಸ್ಟ್ರಿ? ಅದರಲ್ಲೂ ಇಂಡಿಯನ್ ಮ್ಯಾಥ್ಸ್ ಹಿಸ್ಟ್ರಿ. ಈಗ VVS ಶಾಸ್ತ್ರಿಗಳಾಗಲಿ ಅಥವಾ ಬಾಲಚಂದ್ರ ರಾವ್ ಕೇಳಿದಿರಲ್ವಾ? ಬಾಲಚಂದ್ರ ರಾವ್ ತುಂಬ ವರ್ಕ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಐ ಆಮ್ ವರ್ಕಿಂಗ್ ಆನ್ ಇಟ್. ಸೊ ಈ ಸಲ ಬರೆದಿರುವಂಥ ಕರ್ನಾಟಕ ತಂತ್ರಜ್ಞಾನ ಮತ್ತು ವಿಜ್ಞಾನ ಒಂದು ಬುಕ್ ರಿಲೀಸ್ ಆಗಿದೆ ಗೊತ್ತಾ? ಐ ಥಿಂಕ್ ದ ಬುಕ್ ಇಸ್ ದೇರ್. ನಿಮ್ಮ ಹತ್ರ ಇದೆಯಾ ಬುಕ್ಕು? 2 ವಾಲ್ಯೂಮ್. ಅದರಲ್ಲಿ ಫಸ್ಟ್ ವಾಲ್ಯೂಮ್ ತೊಗೊಂಬಂದಿದ್ದರೆ ಮಧ್ಯಾಹ್ನ. ಆ ಫಸ್ಟ್ ವಾಲ್ಯೂಮ್ಲಿ ನಂದು ಒಂದು 30 ಪೇಜ್ಗಳ ಪುಟ ಇದೆ. ನಾನು ಸಹ ಐ ವಾಸ್ ಏಬಲ್ ಟು ಗಿವ್ ಆ ಎನ್ಸೈಕ್ಲೋಪೀಡಿಯಾಗೆ ನನ್ನದೇ ಒಂದು ಕಾಂಟ್ರಿಬ್ಯೂಷನು ಸಹ ಮಾಡಿದ್ದೀನಿ. ಅದರಲ್ಲೂ ಕರ್ನಾಟಕದ ಗಣಿತಜ್ಞರ ಬಗ್ಗೆ ಕುರಿತು ಬರೆದೀನಿ. ಸೊ ಅದು ಯಾರ್ದು ನಾನು ಹೇಳಿದೆ, ಅವ್ರದ್ದೇ ತೊಗೊಳ್ಳಿ ಅಂತ. ಸೊ ಇಟ್ ಇಸ್ ಟ್ರಾನ್ಸ್ಲೇಟೆಡ್. ನೀವು ದ ಹೋಲ್ ಥಿಂಗ್ ಇಸ್ 30. ವೈ ಅಂತಂದರೆ ವಿ ಶುಡ್ ನೋ ಕನ್ನಡಿಗರು ಯಾರ್ಯಾರು ಗಣಿತಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಕನ್ನಡಿಗರಾಗಿ ಗಣಿತದ ಕೊಡುಗೆ ನಮ್ದೆಷ್ಟು. ಸೊ ಈ ಅಪ್ಪಿಕೋ ಚಳುವಳಿಯ ಮೂಲ ಉದ್ದೇಶ ಗಣಿತದ ಕುಣಿತದಲ್ಲಿ. ಸೊ ನಾನು ಹೇಳಿದ್ನಲ್ಲ, ಗಣಿತ ನಮ್ಮೆಲ್ಲನೂ ತಪ್ಕೊಂಡಿದೆ. ಈ ತಪ್ಕೊಂಡಿದ್ದ ಸೊ ಗಣಿತ ಚಳುವಳಿ ಮಾಡೋಣ ಅಂತ ನೀವು ಪ್ರತಿಯೊಬ್ಬರು ನಿಮ್ಮ ಸ್ಥಳಕ್ಕೆ ಹೋಗಿ ಅಲ್ಲಿ ನೀವು ಗಣಿತನ ಜಸ್ಟ್ ಮೇಕ್ ಇಟ್ ಫಾನ್ ಲರ್ನಿಂಗ್. ಒಂದು ಬೇರೆ ರೀತಿ ಹೇಳ್ಕೊಡೋಕೆ ಶುರು ಮಾಡಿ. ಶಾಲ್ ಐ ಡೂಯಿಂಗ್ ಸೇಮ್ ಪ್ರಾಬ್ಲಮ್ ಹೇಳ್ಕೊಡ್ತೀನ? ಐ ಟೇಕ್ ಎವರಿ ಪ್ರಾಬ್ಲಮ್. ನೀವು ಯಾವ್ದು ಬೇಕಾದ್ರೂ ಹೈಯೆಸ್ಟ್ ಲೆವೆಲಲ್ಲಿ ತೊಗೊಂಡೋಗಿ ಐ ಕ್ಯಾನ್ ಗಿವ್ ಇಟ್ ಅ ಮಿನಿಟ್ ಆ್ಯಂಡ್ ಗಿವ್ ಅನ್ ಆನ್ಸರ್. ದಟ್ಸ್ ಅ ಡಿಫ್ರೆಂಟ್. ಬಟ್ ಕಲಿಯೋಸೋಕ್ಕೆ ಒಂದು ಬೇರೆ ವಿಧಾನ ಇರಬೇಕು. ಸ್ಟ್ರಕ್ಚರಲಿ ಯು ಶುಡ್ ಚೇಂಜ್ ದ ವೇ ಇನ್ ವಿಚ್ ಎವ್ರಿ ಥಾಟ್ ದಟ್ ಯು ಲರ್ನ್ ಇಟ್ಸ್. ಅದಕ್ಕೆ ಥಾಟ್ ಡ್ಯಾನ್ಸ್ ಅಂತಲೇ ಕರೆಯೋದು. ಗಣಿತದ ಕುಣಿತ ಇಲ್ಲ ಆಗಬೇಕು, ತಲೆಲೇ ಕುಣಿಬೇಕು. ವಿಲ್ ಹ್ಯಾವ್ ಎ ಬ್ರೇಕ್, ಕಮ್ ಬ್ಯಾಕ್. ಎಸ್ ಯಾ ಸೆಷನ್ ಹೇಗಿತ್ತು? ನಿದ್ದೆ ಬಂತ ಯಾರಿಗಾದರೂ? ನಿಜವಾಗ್ಲೂ ಹೇಳಿ, ನಿದ್ದೆ ಮಾಡಿದವ್ರು ಎಷ್ಟು ಜನ? ಓಕೆ, ಯಾ ಥ್ಯಾಂಕ್ ಯು. ಯಾಕಂದರೆ ನಾನು ಸ್ವಲ್ಪ ನಿದ್ದೆ ಮಾಡಿದ್ದೀನಿ ಕಂಟ್ರೋಲ್ ರೂಮಲ್ಲಿ ಕೂತು. ನನಗೇನು ಕೇಳಲ್ಲ, ಅಲ್ಲಿ ವಿಡಿಯೋ ಮಾತ್ರ ನೋಡ್ತಾ ಇರಬೇಕು ನಾನು ಅಷ್ಟೇ. ಆಯಿತಾ? ಯಾ ವಿಲ್ ಬ್ರೇಕ್ ಫಾರ್ ಲಂಚ್. 2 o'clock ವಿಲ್ ಕಮ್ ಬ್ಯಾಕ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 2 ಗಂಟೆಗೆ ನಾವು ವಾಪಸ್ ಬರಲೇಬೇಕು.
ಕೆಲವರು ನೀವು ಟಿಕೆಟ್ ಬುಕ್ ಮಾಡಿದ್ದೀರಾ, ನಿಮ್ಮ ಟೈಮಿಗೆ ನೀವು ಹೋಗಬೇಕು ಅಂತ ಹೇಳಿದ್ರೆ ನಮ್ಮದು ವ್ಯಾಲಿಡೇಟರಿ ಫಂಕ್ಷನ್ ಆದ ನಂತರನೇ ಹೋಗಬೇಕು. ಪಾರ್ಟಿಸಿಪೇಷನ್ ಸರ್ಟಿಫಿಕೇಟು OOD ತಗೊಂಡು ಹೋಗ್ಬೇಕಾಗುತ್ತೆ. ನಾವು ಯಾರಿಗೂ ಪೋಸ್ಟ್ ಮಾಡಲ್ಲ, ನಾವು ಇಲ್ಲಿಂದ ಯಾರಿಗೂ ಪೋಸ್ಟ್ ಕೊರಿಯರ್ ಮಾಡಲ್ಲ. ದಯವಿಟ್ಟು ನೀವು ಅದು ತಗೋಬೇಕಾದ್ರೆ ವ್ಯಾಲಿಡೇಟರಿ ಪ್ರೋಗ್ರಾಮ್ ಆದ ನಂತರ ನಾವು ಇಶ್ಯೂ ಮಾಡೋದು. ಅದಕ್ಕಿಂತ ಕೆಲವರು ಟಿಕೆಟ್ ಕೊಟ್ಟಿಲ್ಲ, ಸೊ ಅದನ್ನು ನೆನಪಲ್ಲಿಡಿ ಆಯಿತಾ. ಅಲ್ಲಿ ಅಕೌಂಟ್ಸಿಂದ ಕೆಳಗಡೆ ಇರ್ತಾರೆ, ಪ್ರೋಗ್ರಾಮ್ ಎಲ್ಲ ಆದ ನಂತರ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಅದೆಲ್ಲಕ್ಕೆ ಟೈಮ್ ಬೇಕು. ಹಾಗಾಗಿ ಇವಾಗ ಅರ್ಧ ಗಂಟೆಯಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊಟ್ಟೆ ಗಟ್ಟಿಯಾಗಿ ಊಟ ಮಾಡಿ ಬನ್ನಿ. ಊಟಕ್ಕೇನು ಸಂಕೋಚ ಇಲ್ಲ, ಎಷ್ಟು ಸಲ ಬೇಕಾದ್ರೂ ತಗೊಳ್ಳಿ. ಇಲ್ಲಿ ಸ್ಟೇಜ್ ಹತ್ರ ಬರೋರು ಮಾತ್ರ ಆ ಒಂದು ಇಕ್ವಿಪ್ಮೆಂಟ್ ನಿನ್ನೆ ಮಿಸ್ ಆಗಿದೆ, ಇನ್ನೂ ಬಂದಿಲ್ಲ. ದಯವಿಟ್ಟು ಯಾರು ತಗೊಂಡೋಗಿದ್ರೋ ಬೈ ಮಿಸ್ ಆಗಿ ದಯವಿಟ್ಟು ಕೊಡಿ, ಅದು ತುಂಬ ಅಗತ್ಯ ಇದೆ. ವೈಷ್ಣವಿ ಅವರ ಪರ್ಸ್ ಎಲ್ಲ ಲಾಸ್ ಆಗಿದೆ ಅಂತೆ, ದಯವಿಟ್ಟು ಯಾರಿಗೆ ಸಿಕ್ಕರೆ ದಯವಿಟ್ಟು ಕೊಡಿ. ನಮ್ಮ ಇದೇ ಪ್ರೋಗ್ರಾಮಲ್ಲಿ ಫಸ್ಟ್ ಟೈಮ್ ಇದು ಅವ್ರ ಪರ್ಸ್ ಕ್ಯಾಂಪಸ್ಸಲ್ಲಿ ಎಲ್ಲೋ ಲಾಸ್ಟ್ ಆಗಿರಬೇಕು. ರಾಮಚಂದ್ರ ಸರ್ ಇದು ನೋಟ್ಬುಕ್ಕು ಪೆನ್ನು ಇಲ್ಲ ಅಂತ ನಿನ್ನೆಯಿಂದ ಒದ್ದಾಡ್ತಿದ್ದಾರೆ ಅವರು.
ಮೇಡಮ್ ಇದ್ದು ಪರ್ಸು ಸಿಕ್ತಾ? ಮೇಡಮ್ ಇದ್ದು ಪರ್ಸ್ ಇಲ್ಲ ಅಂತ ಹೇಳಿದ್ರು. ಎಲ್ಲ ಶಿಕ್ಷಕರು ಸಶಸ್ತ್ರ ಒಬ್ಬರೇ ಬಂದು ಅವ್ರ ಜವಾಬ್ದಾರಿ ಅಲ್ಲ, ಅವರ ಜವಾಬ್ದಾರಿ ಅಂತ ಹೇಳಿ ನಾವು ನಿಲ್ಸ್ಕೊಳ್ಬಹುದು, ಇಲ್ಲ ಅಂತಲ್ಲ. ಅದನ್ನ ಶಿಕ್ಷಣ ನಾವಲ್ಲ, ಹೌದು, ಕರೆಕ್ಟ್ ಕರೆಕ್ಟ್, ನಾವಲ್ಲ. ಇವಾಗಲೂ ನಾನು ಹೇಳ್ತಾ ಇದ್ದೀನಿ ಅದೇ ವರ್ಡ್. ನಿಮ್ಮ ವೈಯಕ್ತಿಕ ವಸ್ತುಗಳಿಗೆ ನಾವು ಜವಾಬ್ದಾರಲ್ಲ. ಯಾಕಂದ್ರೆ ನೀವೆಲ್ಲ ವೆಲ್ ಮೆಚೂರ್ಡ್. ಇವಾಗ ಒಂದು ಕೆಲಸ ಮಾಡ್ತೀರಾ ಸರ್ ನಮಗೆ? ತಪ್ಪಾಗುತ್ತೆ ನೀವು ಹೇಳೋದು. ಈ ತರ ಹೇಳೋದು, ಯು ಆರ್ ಟೀಚರ್ಸ್, ಯು ಆರ್ ಟೀಚರ್ಸ್, ವಿ ಆರ್ ಟೀಚರ್ಸ್. ಏನಾಯ್ತು? ಆಂಟನಿ ಅವರೇ ತಗೊಂಡಿದ್ದಾರೆ, ಚೆಕ್ ಮಾಡಿ ಅದನ್ನ ಬನ್ನಿ. ಟೀಚರ್ಸ್ ಅಂದ್ರೆ ಒಂಥರ ಬೇಜಾರಾಗುತ್ತೆ ಸರ್. ಅಲ್ಲ ಬನ್ರಿ ಇಲ್ಲಿ ಆಂಟನಿ ಅವರೇ. ನಾನು ದುಡ್ಡು ಕೊಡೋದ್ರೆ ಕೊಡ್ತೀವಿ ಸರ್. ಅದಕ್ಕೆ ಅಲ್ಲ ಇರಿ ಸರ್ ಒಂದು ಮಾತಿಲ್ಲ. ನಾವು ಹೇಳೋದು ಯಾವ ಥರ ನಾವು ಹೇಳೋದು ಯಾವ ಥರ ಹೇಳ್ತಾ ಇದ್ದೀವಿ ಅಂತಂದ್ರೆ, ಅಕಸ್ಮಾತ್ ತಗೊಂಡಿದ್ದೀರಾ, ಜಸ್ಟ್ ಮಿಸ್ ಆಗಿದೆಯಾ ತಂದು ಕೊಡಿ, ಇನ್ನೇನಿಲ್ಲ. ಇನ್ ಸ್ಟಾಪ್ ಅದನ್ನೇ ಹೇಳ್ತಾ ಇರೋದು. 2 ಸರಿ ಅದನ್ನೇ ಹೇಳೋದು, 3ನೇ ಸರಿ ಇದೆ ಹೇಳೋದು. ಆಂಟನಿ ಅವರೇ ಸ್ಟಾಪ್ ಮಾಡಿ, ಲಾಸ್ಟ್ ಮಾತಾಡೋಣ. ಉಮೇಶ್ ಗೌಡ್ಗೆ ಒಂದು ಫೋನ್ ಮಾಡು. ಯಾರಿಗೆ? ಉಮೇಶ್ ಗೌಡ್ಗೆ ಅವ್ರು ಊಟಕ್ಕೆ ಹೋದ್ರು. ಫೋನ್ ಮಾಡಿ, ಫೋನ್ ಮಾಡಿ.
ಓಕೆ, ನನಗೆ ಇಬ್ಬರು ವಾಲಂಟಿಯರ್ಸ್ ಬೇಕು. ಎನಿಬಡಿ 2 ವಾಲಂಟಿಯರ್ಸ್. ಸರ್ ನೀವೇ ಯಾವಾಗಲೂ ಬೇಡ ಸರ್. ಹ್ಞೂ, ಚಂದನ ಮೇಡಮ್ ಬೆಳಗ್ಗೆ ಬಂದಿದ್ದೀರಾ, ಇದನ್ನು ಎಲ್ರಿಗೂ ಕೊಡಿ. ಎಲ್ರಿಗೂ ಕೊಡಿ, ಒಬ್ಬರು ಮಿಸ್ ಆಗಬಾರ್ದು. ಸರ್ ಒಂದು 5 ನಿಮಿಷ ತಗೋತೀನಿ ಸರ್ ನಿಮ್ಮದು. ನಿಮ್ಮ ಫ್ರೆಂಡ್ಸು ಪಕ್ಕದ ಸೀಟಲ್ಲಿ ಕೂತವರು ಯಾರು ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವ್ರಿಗೊಂದು ವಾಟ್ಸಪ್ ಕಾಲ್ ಮಾಡಿ ಕರೀರಿ. ಟೈಮ್ ಜಾಸ್ತಿ ಹೋಗ್ತಾ ಇದೆ, ಎಷ್ಟು ಲೇಟ್ ಆದರೂ ನಿಮಗೆ ಲೇಟು. ಹಿಂದ್ಗಡೆ ಕೂತವರು ದಯವಿಟ್ಟು ಸ್ವಲ್ಪ ಮುಂದೆ ಬನ್ನಿ ಪ್ಲೀಸ್. ಮೇಡಮ್ ಒಂದು ಫಾರ್ಮ್ ನಂಗೆ ಕೊಡಿ ಮೇಡಮ್, ರೆಫರೆನ್ಸ್ಗೆ ನಾನು ಸೂಚನೆ ಕೊಡಬೇಕಲ್ಲ. ಕೆಲವರ ಕೈಗಳಿಗೆ ಆಲ್ರೆಡಿ ಫಾರ್ಮ್ ಹೋಗಿರಬೇಕು. ಇದು ಫೀಡ್ಬ್ಯಾಕ್ ಫಾರ್ಮ್ ಅಂತೇಳಿ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ. ನಂಬರ್ 1 ಪುವರ್, ನಂಬರ್ 2 ಫೇರ್, ನಂಬರ್ 3 ಆವ್ರೇಜ್, ನಂಬರ್ 4 ಗುಡ್, ನಂಬರ್ 5 ಈಸ್ ಎಕ್ಸಲೆಂಟ್. ಸೊ ಇದರ ಮಧ್ಯದಲ್ಲಿ ನೀವು ಗುರುತು ಮಾಡಿ. ಅಲ್ಲಿ ಕೆಲವೊಂದು ಕಡೆ ಸ್ಪೇಸ್ ಕೊಟ್ಟಿದ್ದಾರೆ ನಿಮ್ಮ ಸಜೆಷನ್ನು ಒಪಿನಿಯನ್ಸ್ಗಳಿಗೆ, ದಯವಿಟ್ಟು ಅದನ್ನು ಫಿಲ್ ಮಾಡಿ. ಬ್ಲ್ಯಾಂಕ್ ಕೊಡಬೇಡಿ, ಪ್ಲಸ್ ಇದು ನೋ ಕಮೆಂಟ್ಸ್ ಅಂತ ಹಾಕ್ಬೇಡಿ. ನಮಗೆ ಅದೊಂದು ತುಂಬ ಈಸಿಯಾಗಿ ಗೊತ್ತು, ನೋ ಕಮೆಂಟ್ಸ್. ಫಾರ್ಮ್ ಯಾರಿಗೆಲ್ಲ ಸಿಕ್ಕಿಲ್ಲ, ನಿಮ್ಮ ನೇಮ್, ಸ್ಕೂಲ್, ಡೆಸಿಗ್ನೇಷನ್, ಸಬ್ಜೆಕ್ಟ್, ಕಾಂಟ್ಯಾಕ್ಟ್ ನಮ್ಮ ಹತ್ರ ಇದೆ ಆಲ್ರೆಡಿ. ಸೊ ನೋ ನೀಡ್ ಆಫ್ ಫಿಲ್ಲಿಂಗ್ ಇಟ್. ಆದಷ್ಟು ಬೇಗ ನಿಮ್ಮ ರೋನ ಸೈಡಲ್ಲಿ ಫಸ್ಟ್ ಪರ್ಸನ್ ಯಾರು ಕೂತಿದಾರೋ ಅವ್ರಿಗೆ ಕೊಡಿ, ಫಿಲ್ ಮಾಡಿ, ಸೈನ್ ಮಾಡಿ. ನಿಮಗೆ ಓಕೆ, ಥ್ಯಾಂಕ್ ಯು ಚಂದನ ಮೇಡಮ್ ಆ್ಯಂಡ್ ಒನ್ ಮೋರ್ ಟೀಚರ್ ಹೂ ಹೆಲ್ಪ್ಡ್. ಸರ್ ಈ ಫಾರ್ಮ್ ತಗೊಳ್ಳಿ ಸರ್. ಎನಿ ಅದರ್ ಕಮೆಂಟ್ಸಲ್ಲಿ ದಯವಿಟ್ಟು ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ. ಇನ್ನು ಮುಂದೆ ನಾವು ಯಾವ ಥರ ಪ್ರೋಗ್ರಾಮ್ಗಳನ್ನು ಮಾಡ್ಬೋದು ಅಂತೇಳಿ. ಸೊ ವಿ ಕ್ಯಾನ್ ಥಿಂಕ್ ಆನ್ ದ್ಯಾಟ್ ಲೆವೆಲ್ ಆ್ಯಂಡ್ ಆರ್ಗನೈಸ್ ಸಚ್ ಥಿಂಗ್ಸ್. ವಿ ಮೇ ಟ್ರೈ, ಇಫ್ ನಾಟ್ ಪಾಸಿಬಲ್. 100% ಹೇಳೋಕ್ಕಾಗಲ್ಲ, ಆದರೆ ಟ್ರೈ ಮಾಡ್ಬೋದು ನಾವು. ದಯವಿಟ್ಟು ಅಕೌಂಟ್ಸ್ನವರು ಅಲ್ಲಿ ಇರ್ತಾರೆ ಹೊರಗಡೆ, ಅವರನ್ನು ಮೀಟ್ ಮಾಡಿ ಮಾತಾಡಿ ಸಾಲ್ವ್ ಮಾಡಿ ಪ್ರಾಬ್ಲಮ್. ಆಯ್ತಾ ಮೇಡಮ್? ಹೌದೌದು. ವರ್ಕ್ಶಾಪ್ ಆ್ಯಂಡ್ ಹಾಸ್ಪಿಟಾಲಿಟಿ ಅರೇಂಜ್ಮೆಂಟ್ಸಲ್ಲಿ ನಿಮ್ಮ ಕಮೆಂಟ್ಸ್ಗಳು ನಮಗೆ ತುಂಬ ಸಹಾಯಕಾರಿ ಆಗ್ತವೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಪಕ್ಕದವರು ಚೆನ್ನಾಗಿದೆ ಅಂತೇಳಿ ನಾವು ಚೆನ್ನಾಗಿದೆ ಅಂತ ಹೇಳೋದು ಬೇಡ. ಕಾಪಿ ಪೇಸ್ಟ್ ಮಾಡಬೇಡಿ. ಸೈಡಲ್ಲಿ ಫ್ರಂಟ್ ರೋಲಿ ಅಲ್ಲಿ ಫ್ರಂಟಲ್ಲಿ ಕೂತಿದ್ದಾರೆ, ಅವ್ರ ಹತ್ರ ಕೊಡಿ ಸರ್, ನಾನು ಕಲೆಕ್ಟ್ ಮಾಡ್ತೀನಿ. ಸರ್ ದಯವಿಟ್ಟು ಫಾರ್ಮ್ ತಗೊಳ್ಳಿ ಸರ್. ಇನ್ನೂ ಸ್ವಲ್ಪ ಜನ ಬರಲಿಕ್ಕಿದೆ ಅಂತ ಕಾಣುತ್ತೆ ನನಗೆ.
ಯಾರಾದ್ರು ಬಿಟ್ಟೋದ್ರೆ ಹೇಳಿ. ಸೊ ಫಾರ್ಮ್ ಫಿಲ್ ಆದವರು ದಯವಿಟ್ಟು ಸ್ವಲ್ಪ ಇದು LCD ನೋಡಿ. ಇದು ನಮ್ಮ KSTA ಯೂಟ್ಯೂಬ್ ಚಾನಲ್, KSTA ಅಕಾಡೆಮಿ ಅಂತೇಳಿ. ಇದರಲ್ಲಿ ಎಲ್ಲ ನಾವು ಮಾಡುವಂಥ ವಿಡಿಯೋಗಳು, ಇಲ್ಲಿ ನಡೆಯುವಂಥ ಲೈವು ಎಲ್ಲ ಇರ್ತವೆ. ಸೈನ್ಸ್ ಮತ್ತು ಮ್ಯಾಥ್ಸಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಾವು ಹಾಕಿದ್ದೀವಿ. ಸ್ಕ್ರೋಲ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಬಾಲಕೃಷ್ಣ ಸರ್, ಬಾಲಕೃಷ್ಣ ಅಡಿಗ ಸರ್, ಮೊದಲು DSRTಯಲ್ಲಿದ್ದರು. ಅವರು ಅನುವಂಶತೆ ಮತ್ತು ಹೆರಿಡಿಟಿ ಆ್ಯಂಡ್ ಇವ್ಯಾಲ್ಯೂಷನ್ ಅನ್ನೋ ಟಾಪಿಕನ್ನು ಇಲ್ಲೇ ಬಂದು ರೆಕಾರ್ಡ್ ಮಾಡಿ ಅದನ್ನು ನಾವು ಯೂಟ್ಯೂಬಲ್ಲಿ ಹಾಕಿದ್ದೀವಿ. ಕೆಲವೊಂದು ಶಾಲೆಗಳಿಗೂ ನಾವು ಇದನ್ನು ಕಳಿಸಿದ್ದೀವಿ DVD ಕೆಲವು ಟೀಚರ್ಸ್ ಇಲ್ಲಿ ಇರ್ಬೋದು ನನ್ನ ಪ್ರಕಾರ. 4 ಡಿವಿಷನ್ ನಾವು ಕಳಿಸಿದ್ದೀವಿ ಎಂಟೈರ್ ಕರ್ನಾಟಕ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಿತ್ ದೋಸ್ DVDs we can send it to you also. Just in the WhatsApp group you tell me whether if you want or not. Yeah. Anyway, it will be there in the YouTube. You can show it to your school kids anytime logging to the KSTA Academy. ಹಾಗೆ ನಮ್ಮದು ಫೇಸ್ಬುಕ್ ಪೇಜು ಇದೆ, ಟ್ವಿಟರ್ ಇದೆ, ಲಿಂಕ್ಡ್ಇನ್ ಇದೆ. We will be posting all the events in all the social network platforms. Wherever is there, kindly keep a watch on that. So all these videos we have done. ಕೃಷ್ಣಮೂರ್ತಿ ಸರ್ ಒಂದು ವಿಡಿಯೋ ರೆಕಾರ್ಡ್ ಆಗಿದೆ, ಅದು ಎಡಿಟ್ ಆಗಿಲ್ಲ. ಅದು ಎಡಿಟ್ ಆದ ನಂತರ ಈ ಲಿಸ್ಟಿಗೆ ಬರುತ್ತೆ. ನಮ್ಮ ಹೆಚ್ಚಿನ ಅಂಶ ಕಾರ್ಯಕ್ರಮಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಎರಡಕ್ಕೆ ಸಂಬಂಧಪಟ್ಟದ್ದು ಇರ್ತವೆ. ನಾವು ಈ ಟಾಪಿಕ್ ಬಿಟ್ಟು ಹೊರಗಡೆ ಯಾವುದೇ ಪ್ರೋಗ್ರಾಮ್ ಇಷ್ಟರ ತನಕ ಮಾಡಿಲ್ಲ, ಆಯಿತಾ? ಯಾ, ವಿತ್ ದಿಸ್ ಐ ವಿಲ್ ವೈಂಡ್ ಅಪ್ and I'll hand over the stage to sir for this session to continue. Thank you very much, sir, for your time.
ಇರಲಿ ಬಿಡಿ, ಇವಾಗ ಸೂಟ್ ಹಾಕ್ಕೊಂಡಿರ್ತೀನಿ. ಹಲೋ, ಸೊ ನಿಮಗೆ ಅರವಿಂದ್ ಗುಪ್ತಾ ಅವ್ರ ಪರಿಚಯ ಇರಬೇಕು ಡೆಫಿನೆಟ್ಲಿ. ಅವರ ಇದ್ರ ಮುಖಾಂತರ ಆಗಿರೋದು ಎಕ್ಸ್ಟರ್ನಲ್ ಸ್ಟಾರ್ ಅಂತ. ಇದರ ಒರಿಜಿನಲ್ ವಿಡಿಯೋನು ತೋರಿಸ್ತೀನಿ. ಸೊ ನೀವು ನಿಮಗೆ ಕೊಟ್ಟಿರೋವಂಥ ಸ್ಟಿಕ್ಸ್ ತೊಗೊಂಡು ಸ್ಟಿಕ್ಕಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೋಬೋದು ಹೌ ಇಟ್ ಡಸ್ ಅಂತ. ಸೊ ಹೇಗೆ ಮಾಡ್ತೀನಿ ಅನ್ನೋದು ನೋಡಿ. ಯಾರು ಮಾಡಿದ್ದೀರಾ? ಇದನ್ನ ಸ್ಟಿಕ್ ಡ್ಯಾನ್ಸ್ ಆಗಿ ಕರಿತೀರ. ಮೂಲಭೂತವಾಗಿ ಇದರ ಹಿನ್ನೆಲೆ ಬರುವಂಥದ್ದು ಐರ್ಲ್ಯಾಂಡಲ್ಲಿ ಲಾಂಗ್ಫೋರ್ಡ್ ಟೌನ್ ಅಂತ ಒಂದಿದೆ. ಲಾಂಗ್ಫೋರ್ಡ್ ಸೋರ್ ಡ್ಯಾನ್ಸ್ ಅಂತ. ನಮ್ಮಲ್ಲಿ ಜನಪದ ನೃತ್ಯಗಳು ಸಾಕಷ್ಟಿದೆ. ಯಾವುದು? ಕತ್ತಿ ವರ್ಷ ಇದೆ, ಮತ್ತು ಅದ್ರ ಜೊತೆಗೆ ಈ ಕಡೆ ಮಹದೇಶ್ವರ ಮಠ ಅದು ಯಾವುದಿದೆ, ಏನು ಹೇಳ್ತೀವಿ, ಡಮರುಗ ಥರ ಇಟ್ಕೊಂಡು ಮಾಡ್ತಾರಲ್ಲ, ಯಾವ್ದು ಹೇಳಿ? ಕಂಸಾಳೆ ಅಲ್ವಾ? ಕಂಸಾಳೆ ಕರ್ತಿ. ಅಲ್ಲಿ ಕುಣಿಯುವಾಗ ಪೀಪಲ್ ಡಸಂಟ್ ನೋ ದ ಮ್ಯಾಥ್ ಫಾರ್ಮ್ ದೇ ಟೇಕ್. ನಾವು ಅದ್ರ ಬಗ್ಗೆ ಬರಿತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಜನಪದ ನೃತ್ಯದಲ್ಲಿರುವಂಥ ಅಡಗಿರುವ ಗಣಿತದ ಆಕಾರಗಳ ಬಗ್ಗೆ ಮಾತಾಡ್ತಿಲ್ಲ. ಸೊ ಐ ವಾಂಟ್ ಯು ಪೀಪಲ್ ಟು ಎಕ್ಸ್ಪ್ಲೋರ್ ಸಚ್ ಥಿಂಗ್. ರೈಟ್ ಎನ್ ಆರ್ಟಿಕಲ್ ವಾಟ್ ಕೈಂಡ್ ಆಫ್ ಮ್ಯಾಥ್ಸ್ ಫಾರ್ಮ್ ಇಟ್ ಟೇಕ್ಸ್ ವೆನ್ ದೇ ಸ್ಟಾರ್ಟ್ ಡ್ಯಾನ್ಸಿಂಗ್ ವಿತ್ ಸಚ್ ಕೈಂಡ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಜೊತೆ ಯಾವ್ಯಾವ ಥರ ಡ್ಯಾನ್ಸ್ ಫಾರ್ಮ್ ಆಗುತ್ತೆ ಅನ್ನುವಂಥದ್ದು. ಸೊ ಇದನ್ನು ಯಾರು ಮಾಡೋಕ್ಕೆ ರೆಡಿ ಇದ್ದೀರಾ ಹೇಳಿ, ಫಸ್ಟ್ ಮಾಡಿಸೋಣ. ಆಮೇಲೆ ಐ ಕಮ್ ಬ್ಯಾಕ್ ಟು ವೇರಿಯಸ್ ಕೈಂಡ್ ಆಫ್ ಡ್ಯಾನ್ಸ್. ಇದ್ದು ಬೇಸಿಕಲಿ ಹಾಂ ಓಕೆ, ಇಲ್ಲಿ ನೋಡ್ಕೊಳ್ಳಿ, ತುಂಬ ಸಿಂಪಲ್ ಆಗಿರುತ್ತೆ. 6 ಜನ ಬೇಕಾಗುತ್ತೆ. ಸ್ಟಿಕ್ಸ್ ಇದೆ, 6 ಜನ ಬೇಕಾಗುತ್ತೆ. ಹೆಂಗೆ ಇಟ್ಕೋತಾರೆ ನೋಡಿ. ನೋಡಿ ಇಷ್ಟೊಳಗೆ ಬನ್ನಿ, ಈ ಕಡೆ ಬನ್ನಿ, ಇನ್ನೂ ಬೇಕಾರೆ. ಕೊಡಿ, ಆ ಕಡೆ ಕೊಟ್ಬೋಣ. ಆ ಕಡೆ ಇನ್ಸ್ಟ್ರಕ್ಷನ್ ಕೊಡಿ ನೋಡೋಣ. ಸೊ ಉಳಿದವ್ರಿಗೆ ಚಾಲೆಂಜು ಹಾಗೆ ಡ್ಯಾನ್ಸ್ ಮಾಡದೆ ಮಾಡಿ ಅಂತ. ಇನ್ನೊಂದು ಸ್ಟಿಕ್ ಕೊಡಿ ಅಲ್ಲಿ. ಸೊ ಇಲ್ಲಿ ಯಾರು ಓಪನ್ ಇದ್ದ ಸೆಷನಲ್ಲಿ 6 ಸ್ಟಿಕ್ ಉಪಯೋಗಿಸಿ ಇಲ್ಲಿ ಯಾರು ಟ್ರೈ ಮಾಡಿ, ಇಲ್ಲೇ ಮಾಡಿ, ಟ್ರೈ ಮಾಡಿ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ, ಸಿಂಪಲ್. ನೀವು ಇಂಟರ್ಲಾಕಿಂಗ್ ತೋರಿಸ್ತೀನಿ, ತುಂಬ ಸಿಂಪಲ್ಲು. ನೀವು ಅಲ್ಲಿ ಲಾಕಿಂಗ್ಗೆ ಆಲ್ಟರ್ನೇಟ್ ಮಾಡ್ಕೊತಾ ಹೋಗ್ಬೇಕಾಗತ್ತೆ. ಲಾಕ್ ಮಾಡಿ, ಇಲ್ಲಿ ತೊಗೊಳ್ಳಿ, ಮಾಡಿ 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 ಫಸ್ಟ್ ಮಾಡಿ, ಶೇಪ್ಸ್ ಮಾಡಿ ತೊಗೊಳ್ಳಿ. ಇನ್ನು 3 ಕೊಡ್ತೀನಿ, ತೊಗೊಳ್ಳಿ.
ಮಾಡಬೇಕಾಯ್ತಾ ಹಂಗಾರೆ ಹಾಗೆ ಮಾಡೋರಾ ಅಲ್ಲ ವಿತೌಟ್ ಡ್ಯಾನ್ಸ್ ಮಾಡಿದ್ದೀರಾ ನೀವು ಹಂಗೆ ಮಾಡಿ ಇಲ್ಲ ಅಂದ್ರೆ ಅಡ್ಜಸ್ಟ್ ಮಾಡಿ ಹಂಗೆ ಹೇಳಿರಿ ಸೇರಿಸ್ಬೇಕು ಅದು ಆಲ್ಟರ್ನೇಟ್ ಸ್ಟಿಕ್ ಆಗಬೇಕು ಒಂದು ಕೈಲೇ ಇಟ್ಕೋಬೇಕು ನೋಡಿ ಇನ್ನೊಂದ್ಸರಿ ಮಾಡಿ ಬಿಡಿಸ್ಬೇಕು ಅಲ್ಲಿ ನೋಡ್ಕೊಳ್ಳಿ ಇನ್ನೊಂದ್ಸಲಿ ಇದು ಅದೆಲ್ಲ ಬದಲು ಅಂತ ಆಲ್ಟರ್ನೇಟ್ ಆಗಿ ಇಟ್ಕೋಬೇಕಾಗತ್ತೆ ಮತ್ತೆ ಕೈ ಹಿಂಗೆ ಬರಬೇಕಾಗುತ್ತೆ ಮೇಲೆ ಕಲ್ ತಲೆ ಮೇಲೆ ಐತಿ ತಿರುಗಬೇಕು ನೀವು ತಿರುಗಬೇಕು ಹಾಂ ಆಮೇಲೆ ಒಳಗಡೆ ತಳ್ಳಬೇಕು ಆಮೇಲೆ ಲಾಕ್ ಮಾಡಿ ಪರವಾಗಿಲ್ಲ ಇದು ಒನ್ ಫಾರ್ಮು ಹಲೋ ದಿಸ್ ಒನ್ ಫಾರ್ಮ್ ಹಲೋ ಮಾಡ್ತಾರಾ ಕೊಡಿ ಸ್ಟಿಕ್ಸ್ ನೋಡ್ಕೊಂಡು ಹೋಗಿ ಕೇಳಿ ನೆಕ್ಸ್ಟ್ 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 ಮಾಡಿ ನೆಕ್ಸ್ಟು ಇದು ನೆಕ್ಸ್ಟ್ ಫಾರ್ಮ್ ಇದು ನೋಡಿ ಹಿಂಗೆ ಇಟ್ಕೋಬೇಕು ಆಮೇಲೆ ಅವ್ರು ಬೆಂದು ವಾಪಸ್ ಇಟ್ಕೋಬೇಕು ಒಬ್ರು ಬೆಂದು ಆಮೇಲೆ ಒಬ್ಬೊಬ್ರು ಒಳಗಡೆ ನುಗ್ಗಬೇಕು ಸರ್ ನೋಡ್ಕೊಳ್ಳಿ ಇಲ್ಲಿ ರೈಟ್ ದ ಕ್ವಶನ್ ಈಸ್ ಹಾಗೆ ಒಂದು ಆರ್ ಸ್ಟಿಕ್ ತೊಗೊಂಡು ನಿಮಗೆ ಕೊಟ್ಟಿರೋಂಥ ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಶೇಪ್ ಮಾಡಿ ಆರ್ ಸ್ಟಿಕ್ ಐಸ್ ಕ್ರೀಮ್ ತೊಗೊಳ್ಳಿ ಐಸ್ ಕ್ರೀಮ್ ಸ್ಟಿಕ್ ಆರಲ್ಲಿ ಪ್ಲೇನ್ ಸ್ಟಿಕ್ ಐಸ್ ಕ್ರೀಮ್ ಸ್ಟಿಕ್ ಕೊಟ್ಟಿದೆಯಲ್ಲ ಅದರಲ್ಲಿ ಇದೇ ಥರ ಇದನ್ನು ಮಾಡ್ಬೋದು ಯಾವ್ದಾರು ತೊಗೊಳ್ಳಿ ಮ್ಯಾಚ್ ಯು ಕ್ಯಾನ್ ಡೂ ಇಟ್ ನೋಡಿ ಅಲ್ಲ ರಬ್ಬರ್ ಬ್ಯಾಂಡ್ ತೆಗಿಬೇಕು ವಿತೌಟ್ ರಬ್ಬರ್ ಬ್ಯಾಂಡ್ ಲಾಕ್ ಆಗಬೇಕು ಇದು ಉಲ್ಟಾ ಮಾಡಿ ಇದೊಂದನ್ನು ಆಲ್ಟರ್ನೇಟ್ ಮಾಡಬೇಕಾಯ್ತು ಇದನ್ನು ಇದರೊಳಗೆ ಬರಬೇಕಾಯ್ತು ಲಾಕಿಂಗ್ ಸೊ ಅದೇನು ಅಂದರೆ ಲಾಕ್ ಆಗುತ್ತೆ ಇದ್ರ ಮುಖಾಂತರ ಐ ಶೋ ಯು ಸೊ ಯಾರು ಬಂದು ಇಟ್ಕೊಳ್ಳಿ ಈಗ ಇಟ್ಕೊಂಡು ತೋರಿಸಿ ಸೊ ದಟ್ ವಿಡಿಯೋಗಾರು ಒಂದು ಸ್ವಲ್ಪ ಬರ್ತೀರಾ ಅಲ್ವಾ ಓಕೆ ನಿಮಿಷ ನಾನು ಅದು ವಿಡಿಯೋ ಇಡಿ ಪರವಾಗಿಲ್ಲ ಕೆಳಗಡೆ ಇಡಿ ಆಯ್ತು ಬಿಡಿ ಸಾಕು ನಿಲ್ಸೋಣ ಆಯಿತು ಸಾಕು ಬರಕ್ಕೆ ಹೇಳಿ ಬಂದ್ಬಿಡಿ ಪರವಾಗಿಲ್ಲ ಎಲ್ಲ ಬಂದಾಯ್ತಾ ಓಕೆ
ಆ್ಯಕ್ಚುಲಾಗಿ ಇದಕ್ಕೆ ಬೇಸಿಕ್ ಬಂದಿದ್ದು ಸೈಮನ್ ಫೌಂಡೇಶನ್ ಅಂತ, ಇದರ ಒರಿಜಿನಲ್. ಸೊ ಲಾಂಗ್ಫೋರ್ಡ್ ಇದು ನೋಡಿ, ದಿಸ್ ಇಸ್ ಡನ್ ಬೈ ಅರವಿಂದ ಗುಪ್ತಾ ಅವ್ರಿಗೆ ಮುಂಚೆ, ಅಂದರೆ ಅದು ಅವ್ರು ಆಂಗ್ಲದಿಂದ ತರ್ತಾರೆ. ಇದ್ರ ಮುಂದೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಲಿ ನಡೀತಿರೋವಂಥದ್ದು. ಸೊ ಸ್ಟ್ರಕ್ಚರ್ಸ್ಗಳಂದ್ರೇನು, ಸೊ ಹೌ ಮ್ಯಾಥಮೆಟಿಕ್ಸ್ ಕ್ಯಾನ್ ಬಿ ಅಪ್ರೋಚ್ ಥ್ರೂ ಪಾರ್ಟಿಸಿಪೇಷನ್ ಥ್ರೂ ಡಿಫ್ರೆಂಟ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ಅನ್ನುವಂಥದ್ದು. ದಿಸ್ ಇಸ್ ಒರಿಜಿನಲ್. ಓಕೆ, ದ ಕ್ವಶನ್ ಈಸ್, ಲುಕ್ ಅಟ್, ದೆರ್ ಇಸ್ ಎ ಬುಕ್ ಕಾಲ್ಡ್ ಲಾಂಗ್ಫೋರ್ಡ್ ಬುಕ್ ಅಂತ ಇದೆ, ದಪ್ಪ ಬುಕ್ ಇದೆ, ನಾನು ತಂದಿಲ್ಲ. ಆ ಬುಕ್ಕಲ್ಲಿ ಈ ಕ್ರಾಫ್ಟ್ ಸ್ಟಿಕ್ಸ್ ಉಪಯೋಗಿಸ್ಕೊಂಡು ಯಾವ್ಯಾವ ಶೇಪ್ಸ್ ಮಾಡ್ಬೋದು ಅಂತ. ಇಟ್ಸ್ ಓನ್ಲಿ ನಾನು ನಿಮಗೆ ತಂದು ಕೊಟ್ಟಿದ್ದು ಕ್ರಾಫ್ಟ್ ಸ್ಟಿಕ್ಸ್ ಕೈ ಕೊಟ್ಟಿದ್ದು ಅಂದರೆ ಎಷ್ಟು ಥರ ಫಾರ್ಮೇಷನ್ ಆಗ್ಬೋದು. ನಾವು ಯಾವುದೇ ರಬ್ಬರ್ ಬ್ಯಾಂಡ್ ಉಪಯೋಗಿಸಲ್ಲ, ಗಮ್ ಉಪಯೋಗಿಸಲ್ಲ. ಒಂದು ಮರದ ಪಟ್ಟಿಗಿರುವಂತಹ ಅದರ ಒಂದು ಕ್ವಾಲಿಟಿ ಮೆಟೀರಿಯಲ್, ಅದರ ಗುಣನ ಇಟ್ಕೊಂಡು, ಗಣಿತ ಇಟ್ಕೊಂಡು ಒಂದು ಬ್ರಿಡ್ಜ್ ಹೆಂಗೆ ಬಿಲ್ಡ್ ಮಾಡ್ತಾರೆ. ಡೈವಿನ್ಸಿ ಬ್ರಿಡ್ಜ್ ಅಂತ ನಿಮಗಿದೆ. ಡೈವಿನ್ಸಿ ಬ್ರಿಡ್ಜನ್ನ ಇದರಲ್ಲಿ ನನ್ನ ಅದೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಲ್ಲಿ ಡೈವಿನ್ಸಿ ಬ್ರಿಡ್ಜ್ ಕಲಿಸಿದೆ. ಸೊ ದಿಸ್ ಹೌ ನೀವು ಕೇಳ ಡಾಟ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ದ ಲೈನ್ಸ್, ಒಂದು ಜೆಮೆಟ್ರಿಕಲ್ ಲೈನ್ ಕಲಿಯೋಕ್ಕೂ ವಿತ್ ಡಾಟ್ಸ್ ಆ್ಯಂಡ್ ಲೈನ್ಸ್ ಹೇಗೆ ಒಂದು ಶೇಪ್ಸ್ಗಳು ಫಾರ್ಮ್ಯಾಟ್ ಆಗುತ್ತೆ, ಅದನ್ನು ಮ್ಯಾಥಮೆಟಿಕಲ್ ಹಿನ್ನೆಲೆ ಹೆಂಗೆ. ಸೊ ಲುಕ್ ಅಟ್ ದ ಡ್ಯಾನ್ಸ್ ದಟ್ ಯು ಸಾ ಅಂಡ್ ದ ವಿಡಿಯೋ ನಾವು ಯು ಆರ್ ಲುಕಿಂಗ್ ಅಟ್ ಇಟ್. ಇದರ ಹಿನ್ನೆಲೆ ಗೊತ್ತಾಗುತ್ತೆ. ಸೊ ನಾವು ಉಪಯೋಗಿಸೋ ಹಂಚಿಕಡ್ಡಿ ನಮ್ಮಮ್ಮ ಅಥವಾ ನಮ್ಮ ಅಜ್ಜಿ ಊಟದೆಲ್ಲ ಮುತ್ತುಗದೆಲೆ ಹಾಕ್ತಾಯಿದ್ರು. ಮುತ್ತುಗದೆಲೆನ ಹಂಚಿಕಡ್ಡಿಲಿ ಕಟ್ಟಿ ಇದು ಮಾರ್ತಾಯಿದ್ರು. ಐ ವಾಸ್ ಫ್ಯಾಸಿನೇಟೆಡ್ ಬೈ ಯೂಸಿಂಗ್ ಎ ಸ್ಮಾಲ್ ಸ್ಟಿಕ್. ಐ ವಾಸ್ ಲುಕಿಂಗ್ ಅಟ್ ಓನ್ಲಿ ಸ್ಮಾಲ್ ಸ್ಟಿಕ್ ಲೈಕಿಂಗ್ ಎ ಸ್ಮಾಲ್ ಲೈನ್. ಒಂದು ಚಿಕ್ಕದು ಅದನ್ನು ಚುಚ್ಚಿ ಮಾಡಿ ಎಲೆ ಕಚ್ಚಿ ಅದನ್ನು ಮಾಡಿ ಒಂದು ಮುತ್ತುಗದೆಲೆ ಮಾಡುವಂಥದ್ದು, ವೇರಿಯಸ್ ಕೈಂಡ್ಸ್ ಆಫ್ ಫಾರ್ಮ್ಸ್. ಸೊ ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಇದನ್ನೇ ಮಾಡಿ ಅಂದಿದ್ದು ನಿಮಗೆ. I'll replay it again. So look at this. This is one thing that you can start doing it. Very simple. The first level is called, ಇದಕ್ಕೆ 5 ಬೇಕಾಗುತ್ತೆ. This is what actually it comes like this. ಒಂದು 5 ತೊಗೋಬೇಕಾಗುತ್ತೆ, ಒಂದ್ರ ಮೇಲೆ ಒಂದು ಹಿಂಗೆ ಇಟ್ಕೋಬೇಕಾಗುತ್ತೆ, 3ನ್ನ. ಸೊ ಇದರ ಸ್ಟಿಫ್ನೆಸ್ನ ಉಪಯೋಗಿಸಿ ಅದಲು ಬದಲು ಅಂತ ಹಿಂಗೆ ಮಾಡಿ ನಾವು ಇದು ಮಾಡಿದ್ರೆ ದಿಸ್ ವಾಟ್ ಆ್ಯಕ್ಚುಲಿ ಇಟ್ ಬಿಕಮ್ಸ್ ಲೈಕ್ ದಿಸ್. ಸೊ ಇದು ಆ್ಯಕ್ಚುಲಾಗಿ ಬಿಗಿಯಾಗೇ ಇರುತ್ತೆ, ಬಿಡಲ್ಲ ಅನ್ಲೆಸ್ ಅಂಟಿಲ್ ಯು ಈ ಸ್ಟಿಫ್ನೆಸ್ ಉಪಯೋಗಿಸಿ. ಆಗ ದಾರ ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಸ್ಟಿಕ್ಸ್ಗಳು, ಮರದ ತುಂಡುಗಳು, ಮರದ ಹಲಗೆಗಳು ಅಥವಾ ಮರದ ಒಂದು ಕೊಂಬೆಗಳು ತೊಗೊಂಡು ಅದರಲ್ಲಿ ಬ್ರಿಡ್ಜ್ ಕಟ್ತಾಯಿದ್ರು. ಬ್ರಿಡ್ಜಲ್ಲಿ ಅದಕ್ಕೆ ಒಂದು ಸಾಫ್ಟ್ನೆಸ್ನ ಉಪಯೋಗಿಸಿ ಬ್ರಿಡ್ಜ್ ಕಟ್ಟಿ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ಲಿ ಕಾರ್ ಕಾಂಪಿಟೇಷನ್ ನಡೆಯುತ್ತೆ. ಐ ಶೋ ಯು ದಟ್ ಕಾರ್ ಕಾಂಪಿಟೇಷನ್. ಮರದಲ್ಲಿ ಕಟ್ತಾರೆ, ಯಾವುದೇ ಮಳೆ ಹೊಡಿಯಲ್ಲ, ಸ್ಕ್ರೂ ಫಿಟ್ ಮಾಡಲ್ಲ, ಇಂಟರ್ಲಾಕಿಂಗ್ ಮಾಡ್ತಾರೆ. ಇಂಟರ್ಲಾಕಿಂಗ್ ಮೇಲೆ ಕಾರ್ ಓಡಿಸ್ತಾರೆ, ಕಾರ್ ಅಂತ ಅದು ಹೋಗುತ್ತೆ. ಐ ಶೋ ಯು ಹೌ ಮಚ್ ವೆಯ್ಟ್ ಇಟ್ ಕ್ಯಾನ್ ಲಿಬರೇಟ್. ದಿಸ್ ದ ಬುಕ್ ವಿಚ್ ಐ ಗಾಟ್ ಇಟ್. ಸೊ ಈ ಬುಕ್ಕಲ್ಲಿ ಇದ್ರ ಬಗ್ಗೆ ಎಲ್ಲ ಹೌ ಅನ್ ಐಸ್ ಕ್ರೀಮ್ ಸ್ಟಿಕ್ಸ್ ಗೋಯಿಂಗ್ ಬಿಹೈಂಡ್ ಅನ್ ಐಸ್ ಕ್ರೀಮ್ ಟೀಚರ್ಸ್ ಲಾಟ್ ಆಫ್ ಮ್ಯಾಥಮ್ಯಾಟಿಕ್ಸ್, ನಾಟ್ ಓನ್ಲಿ ಇನ್ ದ ಡ್ಯಾನ್ಸ್ ಫಾರ್ಮ್ ಅನ್ನುವಂಥದ್ದು. ಸೊ ಲುಕ್ ಅಟ್ ದೀಸ್ ಪೀಪಲ್, ದೇ ಆರ್ ನಾಟ್ ಯಂಗ್, ದೇ ಆರ್ ಆಲ್ ಪ್ರೊಫೆಸರ್ಸ್. ಎಸ್, ಸಾಕಷ್ಟಿದೆ. ದೇ ಆರ್ ಆಲ್ ಪ್ಯಾಷನೇಟ್ ಅಬೌಟ್ ಇಟ್. ಸೊ ನಾನು ಈ ಸ್ಟಿಕ್ಸು ಇವೆಲ್ಲ ಒತ್ಕೊಂಡ್ಬಂದಿರೋವಂಥದ್ದು, ನೀವು ಟೀಚರ್ಸ್ಗಳು ಇದೆಲ್ಲ ಏನು ಮಾಮೂಲು ಪಟ್ಟಿ ಕಟ್ತಾರೆ ಅಂತ ಹೇಳ್ತೀವಿ ಮನೆಗೆ, ಪಟ್ಟಿ ಕಟ್ಟೋದು ಹೌದಲ್ವಾ, ನೋಡಿರ್ತೀರ. ಸೈಡ್ ಪಟ್ಟಿ ಕಟ್ತಾರೆ, ವುಡನ್ ಪಟ್ಟಿಗಳು, ಅದನ್ನು ತೊಗೊಂಡು ಕಟ್ ಮಾಡಿಸ್ಕೊಂಡು ಸೇಮ್ ಪಟ್ಟಿ ಕಟ್ಟೋವಂಥದ್ದು ನೋಡಿ. ಇವತ್ತು ಒಂದು ಮ್ಯಾಥ್ಸ್ ಟೀಚ್ ಮಾಡೋಕ್ಕಾಗುತ್ತೆ ಒಂದು ಡ್ಯಾನ್ಸ್ ಫಾರ್ಮಲ್ಲಿ. ಅದ್ರ ಮುಖಾಂತರ ಜೆಮೆಟ್ರಿಕಲ್ ಕಾನ್ಸೆಪ್ಟ್ಸ್ ನಾವು ಓದೋದು ಬರೀ ಥೀರಮಲ್ಲಿ, ಬರೀ ಒಂದು ಸ್ಟ್ಯಾಂಡರ್ಡ್ ಥೀರಮ್ಸ್ಗಳು ಹೇಳ್ಕೊಡ್ತೀವಿ. ಅದರ ಆಚೆ ವಾಟ್ ಈಸ್ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್, ವಾಟ್ ಈಸ್ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂದ್ರೇನು. ಸೊ ಅದರಲ್ಲಿ ಯಾವ್ಯಾವ ಥರ ಮಾಡ್ಬೋದು. ಲುಕ್ ಅಟ್ ದಿಸ್ ಕಂಪ್ಲೀಟ್ ವಿಡಿಯೋ, ಇಟ್ ಆ್ಯಕ್ಚುಲಿ ಲುಕ್ಸ್ ಅಟ್ ದ ಹೋಲ್ ಕಾನ್ಸೆಪ್ಟ್. ಆ ಬುಕ್ ತರೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಬುಕ್ಸ್ ಓದ್ಕೊಂಬರಲ್ಲ. ನಾನು ಒಂದು ಜನ್ರೇಷನ್ಗೆ ಸೇರಿದವನು. ಹಾಕೋ ಬಟ್ಟೆ ಹಳೇದಾದರೂ ಓದೋ ಪುಸ್ತಕ ಹೊಸದಿರಬೇಕು ಅನ್ನೋ ಒಂದು ಜನ್ರೇಷನ್ಗೆ ಸೇರಿದವನು. ಏನು ಹೇಳಿ, ಈಗಷ್ಟೇ ನನ್ನ ಬಟ್ಟೆಗಳು. ಸೊ ಪುಸ್ತಕಕ್ಕೋಸ್ಕರ ಸಾಲ ಮಾಡ್ಕೊಂಡು 3 ಟನ್ ಪುಸ್ತಕ ಇದೆ, ಅದರಲ್ಲಿ 3 ಟನ್ ಬುಕ್ ಇದೆ ಮನೆ ತುಂಬ, 2 ಲೈಬ್ರರಿ. ಸೊ ಇವತ್ತು ನಾನು ದೊಡ್ಡ ಮನೆ ಬಾಡಿಗೆಲಿದ್ದೀನಿ, ವೆರಿ ಬಿಗ್ ಹೌಸ್, 90/80 ಮನೇಲಿ, ಮೈಸೂರಲ್ಲಿ ದೊಡ್ಡ ಮನೇಲಿ ಬಾಡಿಗೆ ಇದೆ. ನಂದು ಅಂತ ಸ್ವಂತ ಇಲ್ಲ, ನಂದು ಅಂತ ಇದ್ರೆ ಇದೊಂದೇ ದೊಡ್ಡ ಸ್ವಂತ. ದ ಪವರ್ ಆಫ್ ನಾಲೆಡ್ಜ್. ಸೊ ಅದು ಗ್ರೇಟ್. ಸೊ ನನ್ನ ಹೆಂಡ್ತಿನೂ ಸಹ ತುಂಬ ಸಪೋರ್ಟ್ ಕೊಟ್ಟಿದ್ದಾಳೆ. ಸಿಕ್ಕಾಬಟ್ಟೆ ಆಟ ಸಾಮಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. 3000 ಸೈಂಟಿಫಿಕ್ ಟಾಯ್ಸ್ಗಳಿದೆ, ಒಂದಲ್ಲ ಎರಡಲ್ಲ. ಐ ಕ್ಯಾನ್ ಶೋ ಯು ಲಾಟ್ ಆಫ್ ಸೈಂಟಿಫಿಕ್ ಟಾಯ್ಸ್. ಅದರಲ್ಲಿ ಗಣಿತ ಅಂದರೆ ಮಳೆ ಹೊಡೆಯೋದು ಅಂತಾರೆ. ಎವ್ರಿಬಡಿ ಕ್ಯಾನ್ ಟೇಕ್ ಎ ಫೋಟೋ. ಸೊ ದಿಸ್ ಯು ಕ್ಯಾನ್ ಡೂ ವಂಡರ್ಫುಲ್. ಪಿನ್ ಆರ್ಟ್ ಅಂತ ಕರೀತಾರೆ ಕ್ರಾಫ್ಟಲ್ಲಿ. ಸೊ ಇನ್ಕ್ಲೂಡಿಂಗ್ ಐ ಕ್ಯಾನ್ ಡೂ ಇಟ್ ಈ ಪಿನ್ನಲ್ಲಿ. ಚಿಕ್ಕ ಮಕ್ಕಳು ಹಾಕೊಂಡ್ರೆ ದೊಡ್ಡ ಸೈಜ್ ಬಂದರೆ ಇದೇನು ಚುಚ್ಚಲ್ಲ, ಇಟ್ ಕ್ಯಾನ್ ಬಿಕಮ್ ಲೈಕ್ ದಿಸ್. ಸೊ ಈ ರೀತಿ ಮ್ಯಾಥಮ್ಯಾಟಿಕ್ಸ್ ವಿಚ್ ಆ್ಯಕ್ಚುಲಿ ನಾನು ಹೇಳ್ದಂಗೆ ಅಲ್ಲಿ ಡಾಟ್ಸ್ ಬರ್ದೀನಿ, ಚುಕ್ಕಿಗಳು, ಮಳೆಗಳು. ಸೊ ದಿಸ್ ಇಸ್ ಕಾಲ್ಡ್ ಆ್ಯಸ್ ದೊಡ್ಡ ಇವಾಗತ್ತು ಎಕ್ಸಿಬಿಷನ್ಸ್ಗಳಲ್ಲಿ ಈ ಥರದ್ದೇ ಮಾಡಿಸಿರ್ತಾರೆ. ಸೈನ್ಸ್ ಇಂಥವ್ರಲ್ಲಿ ಹಾಕಿ ಅಲ್ಲೋಗಿ ನಾವು ನಿಂತ್ಕೋಬೋದು.
ಹಿಂಗೆ ಪ್ರೆಸ್ ಮಾಡೋ ನಮ್ಮ ಆಕಾರ ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಶೇಪ್ಸ್ ಆ್ಯಂಡ್ ಪ್ಯಾಟ್ರನ್ಸ್, ಬಿಕಮಿಂಗ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಔಟ್ ಆಫ್ ಇಟ್. ಇದು ಅಷ್ಟೇ ಏನು ಕಡಿಮೆ ಏನು ಕಾಸ್ಟ್ ಇಲ್ಲ, 3,500 ರೂಪಾಯಿ ಅಷ್ಟೇ, ಸಿಂಪಲ್. ಬಟ್ ನಥಿಂಗ್ ಫಾರ್ ಮೀ. ದ ಸೇಮ್ 3,500 ಒಂದು ಪ್ಯಾಂಟ್ಗೆ ಹಾಕ್ತೀನಿ. 3,500 ರೂಪಾಯಿ ಪ್ಯಾಂಟ್ ತೊಗೊಳ್ಳೋದ, 3,500 ರೂಪಾಯಿ ಟಾಯ್ ತೊಗೋತೀನಿ. ದಟ್ಸ್ ದ ಡಿಫ್ರೆನ್ಸ್. ಓನ್ಲಿ ಥಿಂಗ್ ಇಸ್ ಬೋತ್ ಆರ್. ಸೊ ಎರಡು ಹಾಕ್ಕೊಂಡು ಅದು ಹಾಕೊಂಡ್ರು ಖುಷಿ ಕೊಡುತ್ತೆ, ಇದು ಇಟ್ಕೊಂಡ್ರು ಖುಷಿ ಕೊಡುತ್ತೆ. ದ ಡಿಫ್ರೆನ್ಸ್ ಇಸ್ ಸೇಮ್ ಫಾರ್ ಮೀ. ಸೊ ದ ಕ್ವಶನ್ ಇಸ್ ಅಬೌಟ್ ಹೌ ಬೆಸ್ಟ್ ಯು ಸೇ. ಸೊ ನಿಮ್ಮ ಮಕ್ಕಳಿಗೆ ಒಂದು ಪಾನಿಪುರಿ, ಮಸಾಲೆ ಪುರಿ, ಪಿಜ್ಜಾ 300 ರೂಪಾಯಿ ಕೊಡ್ತಾರೆ. ಒಂದು ಸೈಂಟಿಫಿಕ್ ಟಾಯ್ ತೆಗೆದುಕೊಡಿ ಅಥವಾ ನಿಮ್ಮ ಸ್ಟೂಡೆಂಟ್ಸ್ಗೆ ಸೈಂಟಿಫಿಕ್ ಟಾಯ್ಸ್ನ ಪ್ರೆಸೆಂಟ್ ಮಾಡಿ. ಗಿಫ್ಟ್ ಸೈಂಟಿಫಿಕ್ ಟಾಯ್. ಇವತ್ತು ಎಕ್ಸಿಕ್ಯೂಟಿವ್ ಟಾಯ್ಸ್ ಅಂತ ಕ್ಯಾಟಗರಿ ಇದೆ. ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ. ದೇ ಆರ್ ಕಾಲ್ಡ್ ಎಕ್ಸಿಕ್ಯೂಟಿವ್ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಟಾಯ್ಸ್ ಇದೆ, ಟಾಯ್ ಆಫ್ ಫನ್ ಅಂತ ಜಮೆಟ್ರಿಕಲ್ ಟಾಯ್ಸ್ ಇದೆ, ತುಂಬ ಟಾಯ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ಇದೊಂದು ಜಮೆಟ್ರಿಕಲ್ ಟಾಯ್. ಇದು ವಿ ಕಾಲ್ ಇಟ್ ಆಸ್ ಫ್ರಿಡ್ಜೆಸ್ ಸ್ಪಿನ್ನರ್ ಅಂತ ಕರೀತಾರೆ. ಒಂದು ಸಿಲಿಂಡರ್ ಒಳಗೆ ಇನ್ನೊಂದು ಸಿಲಿಂಡರ್ ಇದೆ, ಆ ಸಿಲಿಂಡರ್ ಒಳಗೆ ಇದು ಮೂವ್ ಆಗ್ತಾ ಇರುತ್ತೆ. ಸಪೋಸ್ ಇಫ್ ಐ ಹೋಲ್ಡ್ ಇಟ್, ಸೊ ಇಟ್ ರೊಟೇಟ್ಸ್. ಸೊ ಇಲ್ಲಿ ನಾನು 2 ಕೆಲಸ ಮಾಡ್ತೀನಿ, ನೋಡೋರು ನೋಡಿ, ಕೇಳೋರು ಕೇಳಿ ಅಂತ. ಪ್ರಾಬ್ಲಮ್ ಏನು ಸರ್, ಏನು ಅಲ್ಲಿ ಪಾಡಲ್ಲಿ ಹಾಕ್ಬಿಟ್ಟು ವಿಡಿಯೋ ಇವರು ಪಾಡಕ್ಕೆ ಕೊರಿತಿದಾರಾ ಅಂತ ಪ್ರಶ್ನೆ ಬರ್ಬೋದು. ಎಸ್, ದಿಸ್ ವಾಟ್ ಆ್ಯಕ್ಚುಲಿ ಒನ್ ಡಸ್ ಸೈಮಲ್ಟೇನಿಯಸ್ ಲರ್ನಿಂಗ್ ಅಂತ ಕರೆಯುವಂಥದ್ದು. ಕೆಲವರಿಗೆ ಕಲಿಯೋಕ್ಕೆ ನನ್ನ ಕೇಳೋಕ್ಕೆ ಇಷ್ಟ ಇರಲ್ಲ, ನೋಡೋಕ್ಕೆ ಇಷ್ಟ ಇರುತ್ತೆ. ಕೆಲವ್ರಿಗೆ ನೋಡೋಕ್ಕೆ ಇಷ್ಟ ಇರಲ್ಲ, ಕೇಳೋಕ್ಕೆ ಇಷ್ಟ ಇರುತ್ತೆ. ಇಬ್ಬರೂ ಕ್ಯಾಟರ್ ಮಾಡ್ತಿದ್ದೀನಿ. ಸೊ ಇಟ್ ಈಸ್ ಅ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ. ಸೊ ಡಬಲ್ ಸ್ಟ್ಯಾಂಡರ್ಡ್ ಟೀಚಿಂಗ್ ಅಂತ. ಮೇ ಬಿ ಯು ಮೇ ನಾಟ್ ಲೈಕ್ ಇಟ್, ಪೀಪಲ್ ಮೇ ನಾಟ್ ರೆಗ್ಯುಲರ್. ನಾನು ರೆಗ್ಯುಲರ್ ಟೀಚರ್ ಅಲ್ಲ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಸೊ ಅದರಿಂದ ಐ ಯೂಸ್ ವಾಟ್ ಈಸ್ ಕಾಲ್ಡ್ ಆಸ್ ಫೋರ್ಸ್ ಲರ್ನಿಂಗ್. ಫೋರ್ಸ್ ಅಂದರೆ ತುರುಕಬೇಕು ಅಂತ. ಫೋರ್ಸ್ ನಿಮಗೆ ತುರುಕಬೇಕು, ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮೊಳಗೆ ಜ್ಞಾನ ನಿಮ್ಮೊಳಗೆ ನುಗ್ಗಬೇಕು, ಜ್ಞಾನ ದಕ್ಕಬೇಕು. ಎಸ್, a teacher job is to force the learning attitude to him. ಒಂದು ಲರ್ನಿಂಗ್ ಆ್ಯಟಿಟ್ಯೂಡ್ ಕಲ್ಮೇಲೆ ವಾಟ್ ಈಸ್ ಏನು ಕಲೀಲಿಲ್ಲ ಅಂದ್ರೇನು, ಅದರಲ್ಲೂ ಇನ್ನೊಂದಿದೆ. ಸೊ ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ನೋ CUISSANARY ಕ್ಯೂಸನರಿ ರಾಡ್ಸ್ ಅಂತ ಸಿಗುತ್ತೆ, ಕೇಳಿದ್ದೀರಾ? CUSSAN ಕ್ಯೂಸನರಿ ರಾಡ್ಸ್ ಅಂತ. ಒಂದು ಕಲರು 1 ಸೆಂಟಿಮೀಟರ್, ಎರಡನೇ ಕಲರ್ 2 ಸೆಂಟಿಮೀಟರ್, ಮೂರನೇ ಕಲರ್ 3 ಸೆಂಟಿಮೀಟರ್, 10 ಕಲರ್ಗೂ ತರೋಕ್ಕಾಗಿಲ್ಲ. 10 ಕಲರ್ ಉದ್ದದ ಕಲರ್ಸ್ ಬರುತ್ತೆ, ಕಲರ್ ಸ್ಟಿಕ್ ಇದೆ ಅದ್ರ ಬದಲು. ಸೊ ದಿಸ್ ಐ ಕ್ಯಾನ್ ಕಟ್ ಇಟ್ ಆ್ಯಂಡ್ ಶೋ ಇಟ್. ಕ್ಯೂಸನರಿ ರಾಡ್ಸ್ ಅಂತ 1950s ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಸ್ಕೂಲ್ಗಳಲ್ಲಿ, ಕಾಲೇಜಲ್ಲಿ ಟೀಚಿಂಗ್ ಮೆಟೀರಿಯಲ್ ಆಗಿ, TLM ಆಗಿ. ಅದರಲ್ಲಿ ಇಡೀ ಹೈಸ್ಕೂಲು PUC ಮ್ಯಾಥ್ಸ್ನ ಟೀಚ್ ಮಾಡ್ಬೋದು. ಕಲರ್ ರಾಡ್ಸ್ಗಳು, ಕಲರ್ ಬ್ಲಾಕ್ಸ್ಗಳು, ವುಡನ್ ಬ್ಲಾಕ್ಸ್ ಉದ್ದುದ್ದು, ದೇ ಆರ್ ಕಾಲ್ಡ್ ಕ್ಯೂಸನರಿ ರಾಡ್ಸ್. ಬಟ್ ಇವತ್ತು ಸಿಗುತ್ತೆ, ಒಂದು ಬಾಕ್ಸ್ ತುಂಬ ಸಿಗುತ್ತೆ ಕ್ಯೂಸನರಿ ರಾಡ್ಸ್ಗಳು. ಹೈಸ್ಕೂಲ್ ಟೀಚರ್ಸ್ಗೆ ಇಟ್ಸ್ ಎ ವೆರಿ ವಂಡರ್ಫುಲ್ ಟೀಚ್ ಮ್ಯಾಥಮ್ಯಾಟಿಕ್ಸ್, ಮಲ್ಟಿಪ್ಲಿಕೇಶನು, ಅಡಿಷನು, ಸಬ್ಟ್ರಾಕ್ಷನ್, ಆಲ್ ಕೈಂಡ್ ಆಫ್ ಅರ್ಥಮೆಟಿಕಲ್ ಆಪರೇಷನ್ ಕ್ಯಾನ್ ಬಿ ಡನ್ ವಿತ್ ಕ್ಯೂಸನರಿ ರಾಡ್ಸ್. ಬೇಸಿಕಲಿ ಅದರ ಕಿಟ್ ಸಿಗುತ್ತೆ, ಟೆಕ್ಸ್ಟ್ ಬುಕ್ ಸಿಗುತ್ತೆ. ಇಫ್ ಯು ವಾಂಟ್ ಐ ಸೆಂಡ್ ಕ್ಯೂಸನರಿ ರಾಡ್ಸ್ ಬಗ್ಗೆ ಇರುವಂಥ ಟೀಚಿಂಗ್ ಮೆಟೀರಿಯಲ್ ಕಳಿಸ್ಕೊಡ್ತೀನಿ. ಸೊ ಐ ವರ್ಕ್ ಲಾಟ್ ಆನ್ ಇಟ್. ಇದಲ್ಲದೆ ಅದನ್ನು ಕ್ಯೂಸನರಿ ರಾಡ್ಸು ತರೋಣ ಅಂತ ಒಂದು ಉದ್ದೇಶ ಇತ್ತು, ತರೋಕ್ಕಾಗಲಿಲ್ಲ. ಇದನ್ನು ಇನ್ನೊಂದ್ಸಲಿ ಪ್ಲೇ ಮಾಡ್ತಿರೋ ಉದ್ದೇಶ. ಸೊ ನೀವು ಇದರಲ್ಲಿ ಎಷ್ಟು ಗ್ರಹಿಸ್ಕೋತೀರಾ ಮ್ಯಾಥಮ್ಯಾಟಿಕಲ್. ಇವತ್ತು ಡ್ಯಾನ್ಸ್ ವಿತ್ ಮ್ಯಾಥ್ಸ್ ಅಂತ ತಂದುಬಿಟ್ಟು ಡ್ಯಾನ್ಸೇ ಮಾಡಲಿಲ್ಲ ಅಂದರೆ ಹೆಂಗೆ ಅನ್ನೋವಂಥ ಕ್ವಶನ್ ಬಂದಾಗ, ದಿಸ್ ಈಸ್ ಒನ್ ಡ್ಯಾನ್ಸ್. ಅಪಾರ್ಟ್ ಫ್ರಮ್ ಐ ಶೋ ಯು ದ ಹೈಯೆಸ್ಟ್ ಡ್ಯಾನ್ಸ್ ಫಾರ್ಮ್ಸ್. ವಾಲ್ಯೂಮ್ ಜಾಸ್ತಿ ಬರುತ್ತಾ? ಭರತ್, ವಾಲ್ಯೂಮ್ ಜಾಸ್ತಿ ಬರುತ್ತಾ ಅದು? ಸ್ಪೀಕರ್ ವಾಲ್ಯೂಮ್. This double square dating back only to 1992. Different traditions involve different customs, and interesting algorithmic questions are all happening here. ನಾವು ಐ ಆಮ್ ಗಿವಿಂಗ್ ದ ಚಾಲೆಂಜ್. ನೀವು ಇವಾಗ ನಾ ಸೈಲೆಂಟ್ ಆಗಿರ್ತೀನಿ, ನೀವು ಕೇಳಿಸ್ಕೋತೀರಾ, ನೋಡ್ತೀರಾ, ಒಂದೇ ಸ್ಟ್ಯಾಂಡರ್ಡ್. Originating in the Yorkshire area of England, they often recreate the same locked structures that their ancestors may have made, but they sometimes invent new ones, like this double square dating back only to 1992. Different traditions involve different costumes, different dance steps, different shapes of wood or metal swords, and different geometric patterns as the important results. But some common mathematical ideas underlie all of them. The first question a mathematician might ask is to enumerate all the possible stable structures that can be made by weaving straight sticks. For example, a simple star can be made with 5, 6, or 7 segments. This family of structures is based on regular polygons, and each stick crosses 4 others. By alternating over, under, friction at these crossings provides stability. Another family of patterns places a large polygon on the outside and a smaller polygon on the inside, like a double square or a double triangle. And one can adjust the relative size and orientation between the two
while each sword always has 4 crossings. In the math literature, these stable patterns are called popsicle stick bonds, because one can weave popsicle sticks together into a stable structure, throw it on the ground, and hope it springs apart. A childhood diversion, which is still diverting. There are some interesting technical papers analyzing their stability conditions using projective geometry, but it's an area of research with many open questions. I haven't been able to find something as basic as just a list of the simplest stable configurations. I would love to see more mathematicians interested in this topic. It's easy to prove that the minimal stable ASIC is just a list of the simplest stable configurations. I would love to see more mathematicians interested in this topic. It's easy to prove that the minimal stable structure has 4 sticks. ಓಕೆ, ಈಗ ನನ್ನೊಂದು ಬೇಸಿಕ್ ಕ್ವಶನ್, ಇಲ್ಲೊಂದು ಶೇಪ್ಸ್ ನೋಡಿರಿ. ನಮ್ಮ ದಿನ ಬಳಕೆಯಲ್ಲಿ ಈ ಥರದೊಂದು ಸ್ಟ್ರಕ್ಚರ್ನ ನೋಡ್ತೀವಿ, ಮನೇಲೂ ಇಟ್ಕೋತೀವಿ, ದುಡ್ಡು ಕೊಟ್ಟು ತೊಗೋತೀವಿ. ಯಾವುದು ಆ ವಸ್ತು ಹೇಳಿ ನೋಡೋಣ. ಹಾಂ, ನಿಜ ಹೇಳ್ತೀನಿ, ಅತ್ಯಂತ ಸರಳವಾಗಿ ಬೆತ್ತ ಬುಟ್ಟಿ ಎಣಿಯೋರು ಹೆಂಗೆ ಎಣಿತಾರ್ರಿ? ಯಾರು ನೋಡಿದ್ದೀರಾ? ನಾವು ಬಿದಿರನ ಕಲೆ, ವಾಟ್ ದೇ ಆರ್ ಯೂಸಿಂಗ್ ಇಸ್ ಎ ಸ್ಟಿಕ್ ವಿಚ್ ಆ್ಯಕ್ಚುಲಿ ಬೆಂಡ್ಸ್. ವಿ ಆರ್ ನಾಟ್ ಲುಕಿಂಗ್ ಅಟ್ ದೆಮ್, ದೇ ಆರ್ ನಾಟ್ ಎನ್ಕರೇಜಿಂಗ್. ವೆನ್ ಐ ಲುಕ್ ದೆಮ್ ಐ ಸಿ ದ ವಂಡರ್ ಆಫ್ ಮ್ಯಾಥ್ಸ್ ಇನ್ ದೇರ್ ಹ್ಯಾಂಡ್. ಅಲ್ವಾ? ಚಾಪೆ, ಐ ಶೋ ಯು ದಟ್ ಒಂದು ಚಾಪೆ. ಸೊ ವಿ ಆರ್ ನಾಟ್ ಲುಕಿಂಗ್ ಅಟ್ ದ ಥಿಂಗ್ಸ್ ಟ್ರೆಡಿಷನಲ್ ಆಗಿ, ಜನಪದವಾಗಿ, ಒಂದು ನಮ್ಮಲ್ಲೇ ಕರಗತವಾಗಿರೋ, ನಮ್ಮಲ್ಲಿ ಜನಪದವಾಗಿರುವಂಥ ಒಂದು ಇಟ್ಸ್ ಅ ಲಾಕಿಂಗ್. ನೀವು ಒಂದೊಂದು ಬುಟ್ಟಿ ತೊಗೋತೀರ, ಬುಟ್ಟಿ ಎಣಿಯುವಂಥದ್ದು, ಅದಕ್ಕೆ ನೀರು ಹಾಕಿ ಅದರ ಟೆನ್ಷನ್ ಉಪಯೋಗಿಸಿ, ಗಣಿತದ ಹೆಣಿಗೆ ಇದೆಯಲ್ಲ, ನಾವು ಜಡೆ ಎಣಿಯೋದು ಅಂತ ಹೇಳ್ತಾರೆ. ನೀವು ಬರೀ ಜಡೆ ಎಣಿಯೋದ್ರ ಬಗ್ಗೆ ಹೇಳ್ತೀವಿ. ವಿ ಆರ್ ಲುಕಿಂಗ್ ಅಟ್ ಮ್ಯಾಥಮ್ಯಾಟಿಕಲ್, ವಾಟ್ ಈಸ್ ಕಾಲ್ಡ್ ಆಸ್ ಮ್ಯಾಥಮ್ಯಾಟಿಕಲ್ ನಾಟ್ಸ್. ಗಂಟು ಹಾಕೋದು ಅಂತ ಹೇಳ್ತೀವಿ. ಈ ತುರುಬು ಗಂಟು ಅಂತೆಲ್ಲ ಹೇಳ್ತೀವಲ್ಲ, ಗಣಿತದ ಗಂಟು ಅಂತಿದೆ. ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ನೋ ಬಟ್ ನಾಟ್ ಥಿಯರಿ, ಗಂಟು ಸಿದ್ಧಾಂತ ಅಂತ ಇದೆ. ಎಷ್ಟು ಜನಕ್ಕೆ ಪರಿಚಯ ಇದೆ ಗೊತ್ತಿಲ್ಲ. ಏನು ನಾಟ್ ಥಿಯರಿ, 2 ಥರ ನಾಟ್ ಥಿಯರಿ ಇದೆ. ಒಂದು ಪ್ಯೂರ್ ನಾಟ್ ಥಿಯರಿ ವಿಚ್ ಆ್ಯಕ್ಚುಲಿ ಹೈಯೆಸ್ಟ್ ಫಿಸಿಕ್ಸ್ ಲೆವೆಲಲ್ಲಿ, ಇವತ್ತು ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಲೆವೆಲಲ್ಲಿ ನಾಟ್ ಥಿಯರಿ ಬಳಸ್ತೀವಿ. ನಾಟ್ ಥಿಯರಿ ಅನ್ನುವಂಥ ಕಾನ್ಸೆಪ್ಟು ಅದು ಕಗ್ಗಂಟಾಗಿರುತ್ತೆ. ಗಂಟು ಕಗ್ಗಂಟಲ್ಲ. ಗಂಟು ಅಂದ್ರೇನು, ಗಂಟುಗಳಲ್ಲಿ ಎಷ್ಟು ವಿಧಾನ ಇದೆ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸೊ ಆ ಗಂಟು ಹೆಂಗಾಗುತ್ತೆ, ಒಂದು ದಾರ ತೊಗೊಂಡು ಗಂಟುಗಳನ್ನ ಗುಂಪು ಮಾಡ್ತಾರೆ, ಕ್ಲಾಸಿಫಿಕೇಷನ್ ಮಾಡ್ತಾರೆ. ಪಿರಿಯಾಡಿಕ್ ಟೇಬಲ್ ಥರನೇ ಎಷ್ಟೋ ಥರ ಗಂಟುಗಳಲ್ಲಿ ಎಷ್ಟು ವಿಧಾನ ಇದೆ ಅಂತ ಹೇಳ್ತೀವಿ. ಈ ಗಂಟು ಹಾಕೋದಕ್ಕೆ ಒಂದು ಮೊದಲನ ಹಂತ ಇದು, ಈ ಥರ ಗಂಟನ್ನು ಕ್ರಿಯೇಟ್ ಮಾಡುವಂಥದ್ದು. ಇನ್ನೊಂದು ಗಂಟಿದೆ, ಈ ನಾವಿಕರು ಅಥವಾ ಟೈ ನಾಟ್ಸ್, ಐ ವಾಂಟ್ ಟು ಬೈ ದ ಟೈಗಳ ನಾಟ್ಸ್ ಇದೆ, ಅದರದ್ದೇ ಅದೊಂದು ಗಂಟು ಸಿದ್ಧಾಂತದ ಇದರಲ್ಲಿ ಪರಿಧಿಯಲ್ಲಿ ಬರಲ್ಲ. ಆ ಗಂಟುಗಳೇ ಬೇರೆ. ಅದ್ರ ಬಗ್ಗೆನೂ ತುಂಬ ಆರ್ಟಿಕಲ್ ಬರಿಬೋದು. ಆ ಗಂಟುಗಳನ್ನು ನಾವಿಕ ಯಾವುದೇ ಗಂಟುಗಳು ಹಾಕೋದು. ಇವಾಗ ಎತ್ತಿನ ಗಾಡಿಯಿಂದ ಹಿಡಿದು ನಾವು ಯಾವುದೇ ಒಂದು ಗಂಟು ಹಾಕಿ ನಾವು ಅಥವಾ ಮೌಂಟೇನ್ ಕ್ಲೈಂಬ್ ಮಾಡುವಾಗ ಉಪಯೋಗಿಸುವ ನಾಟ್ಸ್ಗಳು, ಬೇರೆ ಬೇರೆ ನಾಟ್ಸ್ಗಳಿದೆ. ದಟ್ಸ್ ಆಲ್ಸೋ ನಾಟ್ ಥಿಯರಿ. ಐ ಹ್ಯಾವ್ ಎ ಬುಕ್ಸ್ ವಿಚ್ ಆರ್ ವಂಡರ್ಫುಲ್ ಓನ್ಲಿ ಅಬೌಟ್ ಇಟ್ ಸ್ಪೀಕ್ಸ್ ಅಬೌಟ್ ನಾಟ್. ಗಂಟು ಅಂದರೆ ನಮ್ಗೆ ಇಷ್ಟೇ ಗಂಟು ಗೊತ್ತೆ. ಗಂಟು ಎಲ್ಲ ಗಂಟಾಗೋಯ್ತು, ಕಗ್ಗಂಟಾಗೋಯ್ತು ಅಂತ. ಹ್ಯಾವ್ ಎ ಗಂಟು ಬಿಡಿಸೋಕ್ಕೆ ಪ್ರಯತ್ನ ಮಾಡಿ, ಗಂಟನ್ನು ಹೆಂಗೆ ಬಿಡಿಸ್ತೀವಿ ಅಂತ. ಬಟ್ ಗಂಟಲ್ಲಿ ಒಂದು ಅತ್ಯಂತ ಅದ್ಭುತವಾದ ಕಲ್ಪನೆ ಇದು. ಸೊ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಬಗ್ಗೆ ನಾವು ಮಾತಾಡ್ತೀವಿ, ಪ್ಯಾರಲೈನ್ಸು, ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ. ದೇ ಡೋಂಟ್ ಇಂಟರ್ಸೆಕ್ಟ್, ದೇ ಪಾಸ್ ಒನ್ ಅಬೌವ್ ದ ಅದರ್. ವಾಟ್ ಹ್ಯಾಪನ್ಸ್ ಥ್ರೂಟ್ ದ ವರ್ಲ್ಡ್, ವಿಶ್ವದಲ್ಲಿ ನಡೀತಿರುವಂಥ ಪ್ರತಿಯೊಂದು ಆಬ್ಜೆಕ್ಟ್ ದಟ್ ಯು ಸಿ, ನಾವು ನೋಡುವಂಥ ಆಬ್ಜೆಕ್ಟ್ಸು ಅದು ನಾನ್ ಇಂಟರ್ಸೆಕ್ಟಿಂಗ್ ಆದಾಗ. ಇವತ್ತು ಸಹ ಮೊನ್ನೆ ದಿನ ಶ್ರೀನಾಥ್ ರತ್ನಕುಮಾರ್ ಅವರಿಗೆ ಮೊನ್ನೆ ಒಂದು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ನಾಸಾಯಿಂದ. ಅದನ್ನ ಅವರ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ. ಆ ಫೇಸ್ಬುಕ್ಕಲ್ಲಿ ಹಾಕಿರೋದ್ರಿಂದ ಆಸ್ಟ್ರಾಯ್ಡ್ಸ್ ಹಿಟ್ಟಾಗುತ್ತಲ್ಲ, ಅದು ಹಿಟ್ಟಾಗದನ್ನ ಸ್ಟಡಿ ಮಾಡೋಕ್ಕೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದರಲ್ಲಿ ಮಾಡಿದ್ದಾರೆ. ಸೊ ಯಾವುದೇ ಒಂದು ಆ ಥರ ಮಾಡಬೇಕು ಅಂದರೆ ಅದರ ಮೂಮೆಂಟ್ಸ್ಗಳನ್ನ ಹೆಂಗೆ ಅಬ್ಸರ್ವ್ ಮಾಡ್ತೀವಿ. ಸಿಂಪಲ್ ನೋಡಿ, ಇಷ್ಟೆಷ್ಟು ಗಣಿತದಿಂದ ನಾವು ಒಂದು ಸ್ಪೇಸ್ ಮ್ಯಾಸ್ಗೆ ಕನೆಕ್ಟ್ ಆಗ್ತೀವಿ. ನಾಟ್ ಥಿಯರಿಯಿಂದ ಸ್ಪೇಸ್ ಮ್ಯಾಸ್ಗೆ, ಎ ಪಾಯಿಂಟ್ ಇನ್ ಎ ಸ್ಪೇಸ್, ಎ ಲೈನ್ ಮೂವಿಂಗ್ ಇನ್ ಎ ಸ್ಪೇಸ್. ಲೈನನ್ನು ಬರೀ ಲೈನ್ ಹೆಂಗೆ ಮೂವ್ ಆಗುತ್ತೆ, ಬರೀ ಲೈನು ತೀರಮು ಅಷ್ಟೇ ಅಲ್ಲ, ತೀರಮ್ ಆಚೆ ಬೆಳೆಯುವಂಥ ಕಲ್ಪನೆಗಳಿದೆ, ಪರಿಕಲ್ಪನೆಗಳು. ದಟ್ ಈಸ್ ವೆರಿ ಬಿಗ್. ಅದರಿಂದ ದ ಹೋಲ್ ಸ್ಟೋರಿ ಈಸ್ ಅಬೌಟ್, ಇದನ್ನು ನಾನು ತಂದಿದ್ದು ಐಸ್ ಕ್ರೀಮ್ ಸ್ಟಿಕ್ಸ್ ಅದಕ್ಕೆ ತಂದಿದ್ದು. ದ ಹೋಲ್ ಕ್ವಶನ್ ಈಸ್ ಲಾಂಗ್ಫೋರ್ಡ್ಸ್. Each stick must weave with 3 other sticks to be locked. If the stick touches just 2 others, it will fall out. So a total of just 3 sticks would be too few to make a lock. And there is in fact a stable structure of 4 sticks. 4 ಸ್ಟಿಕ್ ಉಪಯೋಗಿಸೋದು. Given any stable configuration that can be made with straight segments, we expect that dancers could work out a way to weave their swords into the same configuration. Of course, there are physical limitations of the sword's length, thickness, and flexibility to take into account. Historical documents show that a nice variety of patterns have been made this way in traditional dances. But many dances require that the dancer's arms and swords together ನೀವು ಕೈ ಹಿಂಗೆ ತಿರುಗಿಸ್ಕೊಂಡ್ರಲ್ಲ ಅದನ್ನು ಟ್ವಿಸ್ಟ್ ಮಾಡಿಕೊಂಡು. they transform from a simple loop to a locked configuration. ಸೊ ಲೂಪ್ ಬಗ್ಗೆ ಮಾತಾಡ್ತೀವಿ. The swords until the very end. To a mathematician, this raises interesting questions about algorithms for creating crossings in a loop. Different dances involve different tricks to introduce the needed crossings. A simple trick for making crossings while maintaining a loop is for each dancer to turn 180 degrees while lifting their hands high. They then face outward, and for example, the left arm
which was originally connected by a sword to the person on their left, is still connected to that same person now on their right, producing one crossing above each dancer. And since each sword is held by 2 people, this puts 2 crossings in each sword. But 4 crossings are needed, 2 more. Geometrically, one can imagine extending both ends of each segment until they cross again. With physical swords, we get the same effect by sliding them to the center. Watch how this is done by widening the hands to cross their neighbor's sword with their sword. Their arms also cross an extra time, but that goes away at the end when everyone lets go. A different trick for making crossings while connected in a loop is that one sword could be held high as the dancers walk under it. Their order reverses from clockwise to counterclockwise, but they're still facing inward. So again, the neighbor from the left is now on the right, and each dancer's arms must be crossed. Watch these dancers make a 7-pointed star with 4 crossings of each sword. First, they reflect their circle in a raised sword to reverse the clockwise order to counterclockwise. This produces the first 2 crossings. Then they widen their arms, moving the swords inward, to make 2 additional crossings of each sword. Yet a different trick for making crossings while maintaining a loop is to move just the even-numbered dancers over one position by having them circle around the odd-numbered neighbor to one side. While more complex, again, a neighbor who was on one side is now on the other side, so crossings are introduced. The inner and outer swords in this double triangle correspond to the dancers in even and odd positions. And one more trick involves reaching around the back of one's neighbors before forming the initial loop. The overs or unders of the arms is then transferred to the weaving of the swords when they're brought to the center, and an extra movement here by just 2 of the dancers results in the minimal 4-sword lock. While enthusiasts keep these dances alive and invent new ones, there's much to explore. What other locks are possible? What other dance tricks could make crossings without letting go of the swords? Is there some algebra for describing these movements and predicting the result? I hope mathematicians address such questions, inspired by and enriching the world of dance. ಓಕೆ, ಈಗ ನನ್ನ ಮೊದಲು ಶುರು ಮಾಡಿದಾಗ ಡ್ಯಾನ್ಸ್ ಮಾಡಬೇಕು, ಡ್ಯಾನ್ಸಲ್ಲಿ ಸ್ಟೆಪ್ಸ್ ಇದೆ, ಡ್ಯಾನ್ಸಲ್ಲಿ ಫಾರ್ಮ್ ಇದೆ, ಡ್ಯಾನ್ಸಲ್ಲಿ ಪ್ಯಾಟ್ರನ್ಸ್ ಇದೆ, ಡ್ಯಾನ್ಸಲ್ಲಿ ಶೇಪ್ಸ್ ಇದೆ ಅಂತ ಹೇಳ್ತಿರುವಾಗ ಲಿಸನ್, ನೀವು ಧ್ವನಿನ ನಾವು ಕೇಳಿಸ್ಕೊಂಡ್ರೆ ಆಲ್ಜಿಬ್ರಾಯಿಕ್ ಜೆಮೆಟ್ರಿ ಅಂತ ಕೇಳ್ತೀವಿ. ನಿಂಗೆ ಎಷ್ಟು ಥರ ಆಲ್ಜಿಬ್ರಾ ಪರಿಚಯ ಇದೆ? ನನಗೆ ಫಸ್ಟ್ ಕ್ವಶನ್ ಇದು, ಎಷ್ಟು ಥರ ಆಲ್ಜಿಬ್ರಾ ಪರಿಚಯ ಇದೆ ಕೇಳಿ ನೋಡೋಣ. ಆಲ್ಜಿಬ್ರಾ ಯಾವ್ದು ಆಲ್ಜಿಬ್ರಾ ಪರಿಚಯ ಇರ್ಬೋದು ಹೇಳ್ತೀರಾ? ಆಲ್ಜಿಬ್ರಾ ಗೊತ್ತು, ಎಷ್ಟು ಥರ ಆಲ್ಜಿಬ್ರಾ ಇರ್ಬೋದು ಅಂತ. ನಾನು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಗೆ ಇದನ್ನು ಕೇಳ್ತೀನಿ, ಯಾಕೆಂದರೆ ಅಲ್ಲಿ ರಿಲೇಷನಲ್ ಆಲ್ಜಿಬ್ರಾ ಅಂತಿದೆ. ಏನು ಹೇಳಿ? ಕಂಪ್ಯೂಟರ್ ಸೈನ್ಸ್ ಓದೋರು ಗೊತ್ತಿರುತ್ತೆ. ದೇರ್ ಇಸ್ ಅನ್ ಆಲ್ಜಿಬ್ರಾ ಕಾಲ್ಡ್ ರಿಲೇಷನಲ್ ಆಲ್ಜಿಬ್ರಾ. ಅದನ್ನು ಇವತ್ತು ನಾವು MySQL, ಒರಾಕಲ್ ಅನ್ನುವಾಗ ಆ ಕ್ವೆರಿ ಬರೀಬೇಕು ಅಂದರೆ ಈ ರಿಲೇಷನಲ್ ಆಲ್ಜಿಬ್ರಾ ಪರಿಚಯ ಇರಬೇಕು. ಯಾವ ಆಲ್ಜಿಬ್ರಾ? ರಿಲೇಷನ್ ಆಲ್ಜಿಬ್ರಾ ರನ್ಸ್ ವೆರಿ ಇನ್ಫಾರ್ಮೇಟಿವ್ ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್ಲಿ ಒನ್ ಆಫ್ ದ ವಂಡರ್ಫುಲ್ ಸಬ್ಜೆಕ್ಟ್. ಆ್ಯಂಡ್ ಯಾರು SQL ಅಥವಾ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ನ ಅಥವಾ ಇವತ್ತಿರುವಂಥ ಕಂಪ್ಯೂಟರ್ ಸೈನ್ಸಲ್ಲಿ, ಯಾಕೆಂದರೆ ಐ ಟಾಟ್ ಅಪ್ ಟು ದ ಲೆವೆಲ್ ಆಫ್ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ವರೆಗೂ ಟೀಚ್ ಮಾಡಿ ಬಂದವನು. ಸೊ ಅದರಿಂದ ಅದರ ಎಲ್ಲ ಕಾನ್ಸೆಪ್ಟ್ಸ್ಗಳಲ್ಲಿ ಅದರ ಅಲ್ಗಾರಿಥಮು ಟೆಕ್ನಿಕ್ಸ್ ಎಲ್ಲ ಗೊತ್ತಿರೋದ್ರಿಂದ ಹೇಳ್ತಿರೋವಂಥ. ಅದರಿಂದ ಅದಲ್ಲ ಈ ಜೆಮೆಟ್ರಿ ಜೊತೆ ಆಲ್ಜಿಬ್ರಾ ಜೊತೆ ಲೀನಿಯರ್ ಆಲ್ಜಿಬ್ರಾ ಅಂತ ಒಂದು ಬರುತ್ತೆ. ಎಷ್ಟು ಜನ ಕೇಳಿದರೆ ಲೀನಿಯರ್ ಆಲ್ಜಿಬ್ರಾ? ಈ ಮ್ಯಾಟ್ರಿಸಿಸ್ ಕಲಿಸ್ಕೊಡ್ತಾರೆ. ಮ್ಯಾಟ್ರಿಸಿಸ್ ಕಲಿಸ್ಕೊಡುವಾಗ ಲೀನಿಯರ್ ಆಲ್ಜಿಬ್ರಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕ್ಯೂಬ್ ತಂದೀನಿ, ಕ್ಯೂಬ್ ಟು ಕ್ಯೂಬ್ ಸ್ಯಾಟಲೈಟ್ ಮಾತಾಡ್ತೀನಿ, ಆವಾಗ ಲೀನಿಯರ್ ಆಲ್ಜಿಬ್ರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಅದೇ ಥರ ಈ ಮ್ಯಾಥಮೆಟಿಕಲ್ ಇಂಪ್ರೆಷನ್ ಆಫ್ ದ ಲಾಂಗ್ ಸೋರ್ಡ್ ಇದು ಆ್ಯಕ್ಚುಲಾಗಿ ದಿಸ್ ಬೇಸಿಕಲಿ ಇಟ್ ಕಮ್ಸ್ ನಿಮಿಷ ಅದಲ್ಲ, ಐ ವಿಲ್ ಕಮ್ ಬ್ಯಾಕ್. Have you ever seen a traditional longsword dance and what? ಸೊ ಇದು ಹೇಳಿದ್ನಲ್ಲ ಲಾಂಗ್ ಫೋರ್ಡ್ ಡ್ಯಾನ್ಸ್ ಅಂತ. ಆ್ಯಕ್ಚುಲಾಗಿ ಇದು ಜನಪದ ನೃತ್ಯ. ಇದು ಹಿಂದೆಲ್ಲ ನೋಡಿ, ದಿಸ್ ಇಸ್ ಆಲ್ಸೋ ಎ ಡ್ಯಾನ್ಸ್ ವಿಚ್ ಆ್ಯಕ್ಚುಲಿ ದೇ ಆರ್ ಪರ್ಫಾರ್ಮಿಂಗ್. ಇದು ಹುಡುಗರು ಬಂದಿದೆಯಾ? ಇದಲ್ಲ ಸರ್, ಐ ನಾಟ್ ಸೋರ್ಡ್ ಡ್ಯಾನ್ಸೇ ಬರ್ತೀನಿ. ಸೊ ಅದಕ್ಕೆ ನಾನು ಹೇಳಿದ್ದು. ಸೊ ದಿಸ್ ಇಸ್ ಬೇಸಿಕಲಿ ದೇ ಡೂ ವಿತ್ ದ ಸ್ವೋರ್ಡ್. ಅದೇನಿದೆ ಅದು ಕತ್ತಿಗಳು, ಸ್ವೋರ್ಡ್ ಇಟ್ಕೊಂಡು ಸ್ವೋರ್ಡಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಒಬ್ಬರೊಂದು ಇಡೀ ಸ್ವೋರ್ಡ್ ಡ್ಯಾನ್ಸ್ ಇದೆ. ಐ ಥಿಂಕ್ ಐ ಮಿಸ್ ದ ವಿಡಿಯೋ ಇಯರ್. ಎನಿಯೋ ಆ ಲಾಂಗ್ ಫೋರ್ಡ್ ಡ್ಯಾನ್ಸ್, ಸ್ವೋರ್ಡ್ ಡ್ಯಾನ್ಸ್ ಅಂತ ಹಾಕಿ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ನಡೆದಿರೋದು. ಅದಕ್ಕೆ ನಾವು ಈ ರೀತಿ ಸಂಶೋಧನೆಗಳು ಯಾವುದೂ ಸಹ ಮಾಡಿಲ್ಲ. ವಿ ಆರ್ ನಾಟ್ ಡನ್ ಎನಿಥಿಂಗ್ ಆಫ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಸೊ ದಿಸ್ ಒನ್ ಪಾರ್ಟ್ ಆಫ್ ದ ಸ್ಟಿಕ್ ಡ್ಯಾನ್ಸ್ ಇರುವಂಥದ್ದು. ಎರಡನೇದು, ಐ ಕಮ್ ಬ್ಯಾಕ್ ಟು ದ ಒರಿಜಿನಲ್ ಡ್ಯಾನ್ಸ್ ವಿಡಿಯೋಸ್, ಮ್ಯಾಥಮೆಟಿಕಲ್ ಡ್ಯಾನ್ಸ್ ವಿಡಿಯೋಸ್. ಸೊ firefighter making with mass stars, mass stars reaching impression. ಓಕೆ ಇದನ್ನು ತೊಗೊಳ್ತೀನಿ, ಯಾಕೆಂದರೆ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್
choose mass ಅಂತ. There is so much practical knowledge hidden in the night sky. ಇಲ್ಲ ವಾಲ್ಯೂಮ್ ಕಡಿಮೆ ಮಾಡಿ, ಇದು ವಾಲ್ಯೂಮ್ ಜಾಸ್ತಿ ಇದೆ, ಸಾರಿ. Indigenous people use stars to find food and to navigate the land. They could also predict weather using moon halos. Astronomy has practical day-to-day application, but it might also hold answers to some pretty big questions. My name is Carly Noon, and I use maths to try and understand the universe. My research is looking at clouds outside our galaxy. These high-velocity clouds are full of hot gas, up to 9,000 degrees, and they have a very important function. They help to create stars, just like our sun. Without them, there is no more building blocks for the galaxy, and it slowly begins to die. To find out how stars are born, I analyze data from radio telescopes. I use maths to create computer models of the gas clouds. Knowing their distance, size and speed, we might be able to answer the big ಶ್ರೀನಾಥ್ ರತ್ನಕುಮಾರ್ ಬಂದಿರಲ್ಲ, ಅವ್ರ ಕೆಲಸನೂ ಇದೇ ಥರನೇ, ಸ್ಟೆಲಾರ್ ಅನಾಲಿಸಿಸ್ ಮಾಡುವಂಥದ್ದು, ಅದ್ರ ಮುಖಾಂತರ ಗ್ಯಾಲಕ್ಸಿನ ಡಿಟೆಕ್ಟ್ ಮಾಡುವಂಥದ್ದು. How much longer will it stay alive? Maths is a tool that you can take anywhere. I use it to look at big questions of the universe and life. I think to reach your full potential, you have to believe in yourself and find something that makes you happy. To create computer models of the gas clouds, knowing their distance, size. Skip. First video. First one. Important with mass to choose. ಮೊದಲನೇ ಅಲ್ಲ, ಪ್ಲೇ ಮಾಡಿ. ಪ್ಲೇ ಆಗುತ್ತಾ? Eu nasci no Rio de Janeiro e no Brasil você cresce dançando. So when I was 7, my family moved to London, and 6 years later we moved to Argentina. Empecé la escuela secundaria en Buenos Aires, pero tardé varios meses en empezar a hablar castellano. The older you get, the harder it is to learn a new language. However, ನಿಮಿಷ ಸ್ಟಾಪ್ ಮಾಡಿ, ರಿಪ್ಲೈ ಮಾಡಿ. ಇಲ್ಲೊಂದು ಡೈಲಾಗ್ ಬರುತ್ತೆ, ಕೇಳಿಸ್ಕೊಂಡು ಹೇಳಿ. ಲೈಟ್ ಬ್ಯಾಕ್ ಒಂದು ಬ್ಯಾಕ್ ಒಂಚೂರು ಬ್ಯಾಕ್. ಇನ್ನೊಂಚೂರು ಹಿಂದೆ. However, there was one thing that was always the same in every country: maths. ಇನ್ನೊಂಚೂರು ಪ್ಲೇ ಮಾಡಿ. ಸೊ ಒಂದು ನಿಮಿಷ ನಿಲ್ಲಿಸಿ. ಇಲ್ಲಿ ನನ್ನ ಕೈಲಿ ಒಂದು ಬುಕ್ ಇದೆ. ಬುಕ್ ಹೆಸರು ಅರೌಂಡ್ ದ ವರ್ಲ್ಡ್ 80 ವರ್ಡ್ಸ್. ಇದರಲ್ಲಿ 18 ಲ್ಯಾಂಗ್ವೇಜ್ ಇದೆ ಬುಕ್ಕಲ್ಲಿ. ಎಷ್ಟಿದೆ? 18 ಲ್ಯಾಂಗ್ವೇಜಸ್. ಇಟ್ಸ್ ಒನ್ ಬುಕ್ ವಿಚ್ ಕಂಟೈನ್ಸ್ 18 ಲ್ಯಾಂಗ್ವೇಜ್. ಒಂದೊಂದು ಭಾಷೆಯಲ್ಲಿ ಬರೀ 80 ಪದ. ಅಂದರೆ ಸಾಮಾನ್ಯವಾಗಿ ಅಕ್ಷರ ಜ್ಞಾನ ಇಲ್ಲದವರು ಬಳಸುವಂಥ ಪದಗಳು 80 ಪದಗಳ ಪರಿಚಯ ಇದ್ದರೆ ನಾವು ಕಮ್ಯುನಿಕೇಟ್ ಮಾಡಿ ಇಡೀ ಬದುಕನ್ನೇ ಕಲಿಬೋದು ಅನ್ನೋ ಒಂದು ದೊಡ್ಡ ಜ್ಞಾನ. ಏನಂದರೆ ಇಫ್ ಯು ನೋ 80 ವರ್ಡ್ಸ್ ಟು ಸ್ಪೀಕ್, ಯು ಕ್ಯಾನ್ ಲೀವ್ ಫಾರ್ ಅ ಲೈಫ್ ಟೈಮ್. ನಾಟ್ ನೆಸರಿ ದಟ್ ಯು ಹ್ಯಾವ್ ಟು ರೀಡ್ ಅ ಬುಕ್, ರೈಟ್ ಬುಕ್ಸ್, ನೋ ಲಾಟ್ ಆಫ್ ಥಿಂಗ್ಸ್. ಪೇಪರ್ ಓದಬೇಕಾಗಿಲ್ಲ, ಪೆನ್ ಓದಬೇಕಾಗಿಲ್ಲ. ಇನ್ನೊಬ್ಬರ ಜೊತೆ ಬದುಕಬೇಕು ಅಂದರೆ ಭಾಷೆ ಕಮ್ಯುನಿಕೇಟ್ ಮಾಡೋಬೇಕಾದ್ರೆ ಎಷ್ಟು ಪದ? 80 ಪದ ಅಷ್ಟೇ. 80 ಪದಗಳ ಪರಿಚಯ ಇದ್ದರೆ ನಾವು ಬದುಕೋಬೋದು ಅಷ್ಟೇ. ಇಟ್ಸ್ ಅ ವೆರಿ ಮಿನಿಮಮ್ ಅಷ್ಟೇ. ಸೊ ನಮ್ಮ ತಾತ ಅಜ್ಜಿ ಏನು ಗೊತ್ತಿಲ್ಲ ಅಂದರೆ 80 ಪದ ಗೊತ್ತಿಲ್ಲ, ಆಮೇಲೆ ಬೇರೆ ಪದಗಳು ತಿಳ್ಕೊತಾರೆ ಅಷ್ಟೇ. ಸೊ ಮೋಸ್ಟ್ ಆಫ್ ದ ನಾರ್ಮಲ್ ಪೀಪಲ್ ಲೀವ್ ವಿತ್ ಓನ್ಲಿ 80 ವರ್ಡ್ಸ್. ದಟ್ಸ್ ದ ಲೆಸನ್ ದಟ್ ಯು ಗಾಟ್. ಅಂದರೆ ಇದರ ಅರ್ಥ ಇನ್ನೊಂದು ಅರ್ಥನೂ ಇದೆ. ವಾಟ್ ಈಸ್ ದಟ್? ಇಫ್ ಯು ಗೋ ಟು ಎನಿ ಕಂಟ್ರಿ, 80 ವರ್ಡ್ಸ್ ಕ್ಯಾನ್ ಬಿ ಲರ್ನ್ ಬೈ ಲರ್ನ್ ಫೆಲೋ ಇನ್ 2 days or 3 days. ಅರ್ಥ ಮಾಡ್ಕೊಳ್ಳಿ. 80 ಪದಗಳನ್ನ 3 ಅಥವಾ 1 ವಾರದಲ್ಲಿ ಕಲಿಬೋದು. ಅಂದರೆ ಒಂದು ಫಾರಿನ್ ಲ್ಯಾಂಗ್ವೇಜ್ನ
ನನ್ನ 2-3 ಜನ ಸೈಂಟಿಸ್ಟ್ ಫ್ರೆಂಡ್ ಇದ್ದಾರೆ, ಅವ್ರು ಜಪಾನ್ಗೆ ಹೋದ್ರು, ಗೊತ್ತಾಗಲಿಲ್ಲ ಭಾಷೆ, ಕೂತ್ಕೊಂಡ್ರು ಡೌನ್ಲೋಡ್ ಮಾಡ್ಕೊಂಡು ಇವತ್ತು ಬೇರೆ ಟರ್ಮ್ ಇದೆ, ಇವತ್ತು ಕಮ್ಯುನಿಕೇಟ್ ಮಾಡಿ. ನಾನು ಸಹ ನನ್ನ ಮಗಳು ಜರ್ಮನಿಗೆ ಹೋಗಿದ್ದಾಳೆ ಡಾಟಾ ಸೈಂಟಿಸ್ಟ್ ಆಗಿ 4 ತಿಂಗಳಾಯಿತು. ಐ ಆಮ್ ಆಲ್ಸೋ ಲರ್ನಿಂಗ್ ಜರ್ಮನ್. ಯಾವ ಭಾಷೆಯಲ್ಲಿ ಜರ್ಮನ್ ಕಲಿತಿರ್ಬೋದು ಹೇಳಿ ನೋಡೋಣ, ಯಾವ ಭಾಷೆಯಲ್ಲಿ ಜರ್ಮನ್ ಕಲಿತಿರ್ಬೋದು ನಾನು? ಗೆಸ್. ಥ್ರೂ ಕನ್ನಡ. ಕನ್ನಡದ ಮುಖಾಂತರ ನಾನು ಜರ್ಮನ್ ಕಲಿತಾ ಇರೋದು. ಐ ಆಮ್ ನಾಟ್ ಲರ್ನಿಂಗ್ ಥ್ರೂ ಇಂಗ್ಲೀಷ್. ದ ರೀಸನ್ ಇಸ್ ವೆರಿ ಸಿಂಪಲ್. ಅಕ್ಷರಗಳು ಇಂಗ್ಲೀಷ್ ಥರನೇ ಕಾಣುತ್ತೆ, ಉಚ್ಚಾರಣೆಗೆ ತೊಂದರೆ ಆಗ್ತಾ ಇದೆ. ಅದೇ ನಾನು ಕನ್ನಡ ಪದನ ಕನ್ನಡ ಹಾಕ್ತೀನಿ, ಕನ್ನಡ ಟು ಈಗ ಗೂಗಲಲ್ಲಿ ಕನ್ನಡ ಇಂಗ್ಲೀಷ್ ಬರ್ತಾ ವಾಯ್ಸ್ ಬರ್ತಾ ಟಕ್ಕಂತ ಕ್ಲಿಕ್ ಮಾಡ್ತೀನಿ, ಕನ್ನಡ ಪದಕ್ಕೆ ಜರ್ಮನ್ ಪದ ಗೊತ್ತಾಗುತ್ತೆ. ಕನ್ನಡದ ಮುಖಾಂತರ ಜರ್ಮನ್ ಕಲಿತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಐ ಆಮ್ ಲರ್ನಿಂಗ್ ಜರ್ಮನ್ ಥ್ರೂ ಕನ್ನಡ, ನಾಟ್ ಥ್ರೂ ಇಂಗ್ಲೀಷ್. ಇಟ್ಸ್ ಪಾಸಿಬಲ್ ಟುಡೇ. ಆ್ಯಪ್ ಏನಿಲ್ಲ, ಗೂಗಲ್ಗೆ ಹೋಗಿ ಗೂಗಲ್ ಟ್ರಾನ್ಸ್ಲೇಟರ್ ತೊಗೊಳ್ಳಿ, ಇಲ್ಲ ತೋರಿಸ್ತೀನಿ ಬೇಕಾದ್ರೆ ಆನ್ಲೈನ್ ಲೈವ್ ಮಾಡೋಣ, ತೊಗೊಳ್ಳಿ 1 ನಿಮಿಷ ಲೈವ್ ಮಾಡೋಣ. ಓಕೆ, ಕ್ಯಾನ್ ಟೇಕ್. ಗೂಗಲ್ಗೆ ಹೋಗಿ ಸರ್ಚ್ಗೆ ಹೋಗಿ. ಹೌದಲ್ಲ, ಬಿಡಿ ಪರವಾಗಿಲ್ಲ, ಇಲ್ಲ ಆಮೇಲೆ ನೋಡೋಣ. ಓಕೆ, ಅದನ್ನೇ ವಿಡಿಯೋ ಪ್ಲೇ ಮಾಡಿ. ಓಕೆ, ದ ಕ್ವಶನ್ ಈಸ್ ಅಬೌಟ್, ಅಂದರೆ ನೀವು ಇದರ ಜ್ಞಾನ ನೋಡಿ, 80 ಪದ. ಈ ಬುಕ್ ಯಾಕೆ ತಂದ್ರೆ 80 ಪದ ಗೊತ್ತಿದ್ರೆ ಕಲಿಯೋಕ್ಕಾದರೆ ಇನ್ನೊಂದು ಭಾಷೆ ಕಲಿಬೋದು ಅಂತ ನಾನು ಮಾಡಿದ್ರೆ. ಅಂದರೆ ಮನುಷ್ಯ ಒಂದು ಭಾಷೆ ಕಲಿಯೋ, ನಾವು ಕನ್ನಡಿಗರು ತುಂಬ ಒಳ್ಳೆಯವರು ಅಂದ್ರೆ ಏನು ಅಂದರೆ 5 ಭಾಷೆ ಮಾತಾಡ್ತೀವಿ, ಒಂದಲ್ಲ 5 ಭಾಷೆ ಕಲಿತಿರ್ತೀವಿ. ತಮಿಳು, ಕನ್ನಡ, ಇಂಗ್ಲೀಷ್ ಅಲ್ವಾ, ತೆಲುಗು, ಹಿಂದಿ ಅಲ್ವಾ, ಅಟ್ಲೀಸ್ಟ್ ಈ ಸದರ್ನ್ ಲ್ಯಾಂಗ್ವೇಜ್. ಅದರಲ್ಲೂ ಹೆಂಗೆ ಅಂತಂದರೆ ಅವ್ರವ್ರ ಭಾಷೆಲ್ಲೇ ಮಾತಾಡ್ತೀವಿ. ನಾನು ಬೆಂಗಳೂರಲ್ಲಿ ಯಾರಿದ್ದಾರೆ ಅಂದರೆ ಇಂಗ್ಲೀಷ್ ಕನ್ನಡಿಗರಿದ್ದಾರೆ ಅಂತ ತಮಾಷೆ ಮಾಡೋವಂಥ. ಬಟ್ ಇನ್ಯಾರು ಮಲಯಾಳಿ ಕನ್ನಡಿಗರು, ಮಲಯಾಳದವ್ರು ಕನ್ನಡದವ್ರು ಮಾತಾಡೋವಂಥದ್ದು, ಗುಜರಾತಿ ಕನ್ನಡಿಗರು, ತಮಿಳು ಕನ್ನಡಿಗರು, ತಮಿಳವರು ಕನ್ನಡ ಮಾತಾಡ್ತಾರೆ, ತೆಲುಗು ಕನ್ನಡಿಗರು, ಇವತ್ತು ಒರಿಸ್ಸಾ ಕನ್ನಡಿಗರಿದ್ದಾರೆ, ಬೇರೆ ಬೇರೆ ಅವ್ರು ಕನ್ನಡ ಕಲ್ತ್ಕೊಂಡು ಕನ್ನಡ ಮಾತಾಡ್ತಾರೆ. ಯಾರೇ ಕನ್ನಡ ಕಲ್ತಿರೋರು ಕನ್ನಡ ಮಾತಾಡ್ತಿಲ್ಲ, ನಾವೆಲ್ಲ ಆಂಗ್ಲ ಕನ್ನಡಿಗರು ಏನೋ. ಸೊ ವಿ ಆಲ್ವೇಸ್ ಟ್ರೈ ಟು ಸ್ಪೀಕ್. ಕನ್ನಡದವ್ರು ಕನ್ನಡ ಜೊತೆ ಮಾತಾಡುವಾಗ ಆಂಗ್ಲದಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ, ಆಮೇಲೆ ಕನ್ನಡದವ್ರು ಅಂತ ತಿಳ್ಕೊಳ್ಳಿ. ಬಟ್ ಎನಿಯೋ ದ ಕ್ವಶನ್ ಇಸ್ ನಾಟ್ ಅಬೌಟ್ ಅಲ್ಲಿ ನೀವು ಫಾರಿನ್ ಯಾವುದೇ ಲ್ಯಾಂಗ್ವೇಜಲ್ಲಿ 1ಕ್ಕಿಂತ 2 ಅಥವಾ 3 ಭಾಷೆ ಗೊತ್ತಿದ್ರೆ ಅವ್ರಿಗೆ ಹೈಯೆಸ್ಟ್ ಪ್ರೈಸು. ಇಫ್ ಯು ನೋ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್, 2 ಲ್ಯಾಂಗ್ವೇಜ್ 3 ಲ್ಯಾಂಗ್ವೇಜ್ ಗೊತ್ತಿದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಹುದ್ದೆಗಳು ಸಿಗುತ್ತೆ. 80 ಪದ ಕಲ್ತ್ರೆ ಇನ್ನೊಂದು ಲ್ಯಾಂಗ್ವೇಜ್ ಕಲಿಬೋದು ಅನ್ನೋ ಕಲೆ ಇದೆಯಲ್ಲ. ಆ್ಯಂಡ್ ದಾಟ್ ಕ್ಯಾನ್ ಬಿ ಲರ್ನ್ಡ್ ಇನ್ ಎನಿ ಎಜುಕೇಟೆಡ್ ಫೆಲೋ. ನೀವು SLC ಮಾಡೋದು ನಾನು ಹೇಳ್ತೀನಿ, PUC ಹುಡುಗ ಖಂಡಿತ ಇನ್ನೊಂದು ಭಾಷೆ ಕಲಿಯೋದು ತುಂಬ ಸುಲಭ. ಅದು ಅವ್ರಿಗೆ ಬೇಕಾಗಿರೋ ಆ ದೇಶದಲ್ಲಿ ಅಥವಾ ಆ ಪ್ರದೇಶದಲ್ಲಿ ಪ್ರಾಂತ್ಯದಲ್ಲಿ ಯಾವುದೇ ನಮ್ಮಲ್ಲಿ ಅಂತ ಲೋಕಲ್ ಲ್ಯಾಂಗ್ವೇಜ್. ಅದರಿಂದ ಗಿವ್ ಮೈಂಡ್. ಅದರಿಂದ ಈ ಮ್ಯಾಥ್ಸ್ ಅನ್ನುವಂಥ ಸಿಂಬಲ್ ಥಾಟ್ಸ್, ಇಟ್ಸ್ ಸಿಂಬಾಲಿ. ಒಂದು ವರ್ಬಲ್, ಒಂದು ನಾನ್ ವರ್ಬಲ್ ಅನ್ನುವಾಗ ಅದಕ್ಕೆ ಜಸ್ಟ್ ಕಮ್ ಬ್ಯಾಕ್. ಸೊ ವಿಲ್ ಪ್ಲೇ ದಟ್ ಕಂಪ್ಲೀಟ್ ವಿಡಿಯೋನೇ ಪ್ಲೇ ಮಾಡಿ. ಸೊ ಇಲ್ಲಿ ಶಿ ಈಸ್ ಒನ್ ಆಫ್ ದ ಫೆಲೋ. ಈಕೆ ನೀವು ಸಿಗುತ್ತೆ ಆ್ಯಪಲ್ಲಿ, ನಿಮ್ಮ ಮೊಬೈಲಲ್ಲಿ ತೋರಿಸ್ತೀನಿ, ಯಾಕೆಂದರೆ ಟೈಮ್ ಇದೆ. ಸೊ ಮಾಡ್ತೀರಾ ಮಾಡಿ. ಓಕೆ, ಕನ್ನಡ ಟು ಇಂಗ್ಲೀಷ್, ಕನ್ನಡ ಜರ್ಮನ್ ಅಂತ ಹಾಕಿ, ಕನ್ನಡ ಟು ಜರ್ಮನ್. ಓಕೆ, ಕನ್ನಡ ಅಕ್ಷರ ಲಿಟ್ರಲ್ ಫಾರ್ಮ್ ಇಲ್ಲಿ ತೊಗೊಳ್ಳಿ, ಅಕ್ಷರ ಸಿಗುತ್ತೆ. ಇಲ್ಲಿ ಬನ್ನಿ, ಮಿನಿಮೈಸ್ ಮಾಡಿ, ಇಲ್ಲಿ ಮಿನಿಮೈಸ್ ಮಾಡಿ, ಇಲ್ಲಿ ಕನ್ನಡ ಇಲ್ಲಿ ಮಿನಿಮೈಸ್ ಮಾಡಿ, ಜಸ್ಟ್ ಮಿನಿಮೈಸ್ ಮಿನಿಮೈಸ್ ಮಾಡಿ ಸ್ಕ್ರೀನ್ನ. ಇಲ್ಲ ಇದು ಮಿನಿಮೈಸ್ ಮಾಡಿ, ಇದು ಮಿನಿಮೈಸ್ ಮಾಡಿ ನಾನು. ಅಲ್ಲಿ ಮೇಲೆ ಮಿನಿಮೈಸ್ ಮಾಡಿ, ಸ್ಕ್ರೀನ್ ಬನ್ನಿ, ಡೆಸ್ಕ್ಟಾಪ್ ಬನ್ನಿ. ಕಮ್ ಟು ಡೆಸ್ಕ್ಟಾಪ್. ಸಾರಿ, ಡೆಸ್ಕ್ಟಾಪಲ್ಲಿ ಇದು ಗೂಗಲ್ ಆನ್ಲೈನ್ ಇದಕ್ಕೆ. ಓಕೆ, ಇಲ್ಲಿದೆ ಅಲ್ವಾ, ಕನ್ನಡದಲ್ಲಿ ಏನಾದ್ರು ಟೈಪ್ ಮಾಡ್ಬೋದು. ಹೌದಾ? ಸುಮ್ಮನೆ ಇಲ್ಲಿ ಪರವಾಗಿಲ್ಲ, ಏನೋ ಒಂದು ಮಾಡೋಣ. ಓಕೆ, ದ ಕ್ವಶನ್ ಈಸ್, ಇದನ್ನು ತೊಗೊಳ್ಳಿ, ಕಾಪಿ ಮಾಡ್ಕೊಳ್ಳಿ, ಜಸ್ಟ್ ಕಾಪಿ ಇಟ್. ಓಕೆ, ಮಿನಿಮೈಸ್ ಮಾಡ್ಕೊಳ್ಳಿ. ನಾನೇ ಮಾಡಲ ಎಲ್ಲನೂ. ಓಕೆ, ಗೂಗಲ್ ಟ್ರಾನ್ಸ್ಲೇಟರ್ಲ್ಲಿ ಹಾಕಿದ್ರಲ್ಲ ಇವಾಗ, ಕನ್ನಡ ಟು ಇಂಗ್ಲೀಷ್ ಜರ್ಮನ್ ಕ್ಲಿಕ್ ಮಾಡಿ. ಇಲ್ಲ ಸರ್ಚ್ ಕೊಡಿ, ಹಂಗೆ ಕ್ಲಿಕ್ ಮಾಡಿ ಬರುತ್ತೆ. ಕನ್ನಡ ಟು ಜರ್ಮನಿ. ಕನ್ನಡ ಓಕೆ, ಕನ್ನಡ ಇಂಗ್ಲೀಷ್ ಹಾಕಿ ಪರವಾಗಿಲ್ಲ. ಇಂಗ್ಲೀಷಾ? ವಿಡಿಯೋ ಬೇಡ, ವಿಡಿಯೋ ಅಲ್ಲ, ಟೆಕ್ಸ್ಟ್, ನಾರ್ಮಲ್ ಟೆಕ್ಸ್ಟ್. ಜರ್ಮನ್, ಕನ್ನಡ ಟು ಜರ್ಮನ್ ಅಂತ ಹಾಕಿ. ಇಂಗ್ಲೀಷೇ ಪರವಾಗಿಲ್ಲ ಹಾಕಿ, ಆಮೇಲೆ ನೋಡೋಣ. ಕನ್ನಡ ಇಂಗ್ಲೀಷೇ ಫಸ್ಟೇ ಸೆಲೆಕ್ಟ್ ಮಾಡಿ. ಜರ್ಮನ್ ಹಾಕಲ್ಲ? ಅಲ್ಲ, ಅಲ್ಲಿ ಹಾಕಿ ಪರವಾಗಿಲ್ಲ. ಓಕೆ, ಇಲ್ಲಿ ಇದನ್ನು ಪೇಸ್ಟ್ ಮಾಡಿ. ಇವಾಗ ನಾನು ಪೇಸ್ಟ್ ಮಾಡಿ. ಓಕೆ, ಸೊ ಆಯಿತು. ಇಲ್ಲಿ ಉಚ್ಚಾರಣೆ ಕೊಡಿ. ಇಲ್ಲಿ ನನ್ನ ಹೆಸರು ಕೃಷ್ಣಮೂರ್ತಿ. ಇಲ್ಲಿ My name is Krishnamurti. ಸೊ ನೀವು ಯಾವುದೇ ಲೈನನ್ನ ಅಲ್ಲ, ನಾನು ಹೇಳಿದ್ನಲ್ಲ ಇವಾಗ, ನೀವೇನೇ ಕೊಡಿ, ಅಲ್ಲಿ ಈ ಕಡೆ ಮಾಡಿ, ಕನ್ನಡ ಟ್ರಾನ್ಸ್ಲೇಟ್ ಹಾಕಿ ಇಲ್ಲಿ ಮಾಡಿ. ಸೊ ನೀವು ಕೇಳಿಸ್ಕೊಳ್ಳಿ, ಅದು ಇನ್ಕ್ಲೂಡಿಂಗ್ ವೀಡಿಯೋಸ್ಗಳಿದೆ.
ಸಿಂಪ್ಲಿ ಅಬೌಟ್ 80 ವರ್ಡ್ಸ್ಗಳನ್ನ ನಾನು ಟ್ರೈ ಮಾಡಿ ನಾನು ಒಂದು ಎಕ್ಸೆಲ್ ಬುಕ್ಕಲ್ಲಿ ಹಾಕಿದ್ದೀನಿ 80 ವರ್ಡ್ಸು ಹಾಕಿದ್ದೀನಿ ಅಷ್ಟೇ ಸಾಕು. ಎನಿ ಲ್ಯಾಂಗ್ವೇಜ್, ನಾಟ್ ಓನ್ಲಿ ದಟ್ ಒನ್, ಇಫ್ ಯು ಸ್ಕಿಪ್ ಇಟ್ ಎನಿ ಲ್ಯಾಂಗ್ವೇಜ್ ಕ್ಯಾನ್ ಬಿ ಲರ್ನ್ಡ್ ಇನ್ ಎ ಡೇ. ಅದರಲ್ಲಿ ಈ ಬುಕ್ ಕೊಟ್ಟಿದ್ದ ಒಂದು ಜ್ಞಾನ ಅಂದರೆ 80 ಪದ ಅಷ್ಟೇ ಗೊತ್ತಿರೋ ಸಾಕು ಸರ್, ಯು ಕ್ಯಾನ್ ನೋ ಎ ಫಾರಿನ್ ಲ್ಯಾಂಗ್ವೇಜ್ ಅನ್ನೋದು. ಆ್ಯಂಡ್ ಫಾರ್ ಅ ಲರ್ನರ್ ಇಟ್ಸ್ ಎ 2 days ವರ್ಕ್ಶಾಪ್. ಫಾರ್ ಅ ಲರ್ನರ್ ಇಟ್ಸ್ ಎ ಮ್ಯಾಥ್ ಸ್ಕಿಲ್ ವಿಚ್ ಆಟ್ ಮಿ ಟೋಲ್ಡ್ ಮಿ. ಯಾಕೆ ಹೇಳಿದೆ ಅಂತಂದರೆ ಕೆಲವು ಬುಕ್ಗಳು ಇದೇ ಉದ್ದೇಶಕ್ಕೋಸ್ಕರ ತಂದಿದ್ದು. ನಾವು ಕಲಿ ಆರ್ಟ್ ಆಫ್ ಲರ್ನಿಂಗ್ ಆ್ಯಸ್ ಅ ಟೀಚರ್, ಹೌ ಫಾಸ್ಟ್ ಯು ಕ್ಯಾನ್ ಲರ್ನ್. ಆ ಫಾಸ್ಟ್ ಟೆಕ್ನಿಕ್ಸ್ಗಳನ್ನ ನಾವು ಹೆಂಗೆ ಕಲಿಬೇಕಾಗುತ್ತೆ. ಇವತ್ತು ಟೆಕ್ನಾಲಜಿ ಇನ್ ಮೈ ಹ್ಯಾಂಡ್, ಅಂಗೈಯಲ್ಲೇ ಅರಮನೆ. ಮೊಬೈಲು ಅಂಗೈಯಲ್ಲೇ ಅರಮನೆ. ಸೊ ಇದು ಅಂಗೈಯಲ್ಲೇ ಅರಮನೆ ಇದ್ದಂಗೆ. ನಾನು ಪ್ಲೇಸ್ಟೋರ್ಗೆ ಹೋಗಿ ಮ್ಯಾಥ್ಸ್ ಡಿಕ್ಷನರಿ ಹಾಕೊಳ್ಳಿ ಅಂತ ಹೇಳಿದೆ. ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ಹ್ಯಾವ್ ಪುಟ್ ದ ಮ್ಯಾಥ್ಸ್ ಡಿಕ್ಷನರಿ. ಹಾಕೊಂಡ್ರ. ಸೊ ಹೈಸ್ಕೂಲಲ್ಲಿ ಎಲ್ಲ ಸಬ್ಜೆಕ್ಟು ಸಿಗುತ್ತೆ. ಹೈಸ್ಕೂಲ್ ಬಯಾಲಜಿ ಸಿಗುತ್ತೆ, ಕೆಮಿಸ್ಟ್ರಿ ಸಿಗುತ್ತೆ, ಫಿಸಿಕ್ಸ್ ಸಿಗುತ್ತೆ, ಸೈನ್ಸ್ ಸಿಗುತ್ತೆ, ಪೂರ್ತಿ ಸಬ್ಜೆಕ್ಟ್ಸ್ಗಳೇ. ಆ್ಯಪೇ ಸಿಗುತ್ತೆ, ಆಫ್ಲೈನ್ ಆ್ಯಪ್ ಸಿಗುತ್ತೆ. ಏನು ಹೇಳಿದೆ? ನಾಟ್ ಆನ್ಲೈನ್, ಆಫ್ಲೈನಲ್ಲೇ ಸಿಗುತ್ತೆ. ಸೊ ಒಂದ್ಸಲಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ಆಫ್ಲೈನಲ್ಲಿ ನೋಡ್ಬೋದು. ಒಂದು 30 MB 20 MB ಇರ್ಬೋದು. ಯಾಕೆ 30 MB 20 MB ಅಂತ ಮಾತಾಡ್ತೀನಿ ಅಂದರೆ, ಈ ತಲೆ ಇದೆಯಲ್ಲ ಅಥವಾ ಯಾರ ತಲೆ ಇದೆಯಲ್ಲ, ತಲೆ ಒಳಗೆ ಬ್ರೈನ್ ಇದೆಯಲ್ಲ, ಬ್ರೈನ್ಗೆ ಎಷ್ಟು ಇಟ್ಕೋಬೋದು ಅಂತ ಒಂದು ಲೆಕ್ಕಾಚಾರ ಇದೆ. ಎಷ್ಟು ಹಿಡಿಬೋದು ನಮ್ಮ ತಲೆ ಒಳಗೆ, ಎಷ್ಟು ಇಟ್ಕೋಬೋದು ಅಂತ ಡೂ ಯು ನೋ? ಪ್ರೆಸೆಂಟೇಷನ್ ಬನ್ನಿ ಒಂದು ನಿಮಿಷ. ಓಕೆ, ದ ಕ್ವಶನ್ ಈಸ್ ಅಬೌಟ್, ತುಂಬ ಸಿಂಪಲ್ ಆಗಿ. ಸೊ ನಾನು ತಮಾಷೆಗೆ ಹೇಳುವಂಥದ್ದು, 10 ಬೆರಳು 10 ಕಾಲೊಂದು ಬೆರಳು ಒಂತಲ್ಲಿ 10 to the power of 21 ಅಂತ ಕರಿತೀವಿ. 10 to the power of 21 ನಮ್ಮ ತಲೆ ಸೇರಿ 10 to the power 10 ಪ್ಲಸ್ 1 ತಲೆ 10 to the power 21. ಅದನ್ನು ಸೈಜ್ ಹೇಳ್ತೀನಿ, ಇನ್ನು ಯಾಕೆ ಲೆಕ್ಕ ಬೇಡ, ನೀವು ಯಾವುದು ಪೆಟಾಬೈಟೋ ಯಾವುದು ಅಂತ ನೋಡಿ. ದ ಕ್ವಶನ್ ಈಸ್ ಅಬೌಟ್ ದ ಥಿಂಗ್. ಅಲ್ಲಿ ಎಷ್ಟು ಅಂತಂದರೆ, ಪ್ರಪಂಚದಲ್ಲಿರುವಂಥ ಪುಸ್ತಕಗಳು, ನಮ್ಮನೆ ನಿಮ್ಮಲ್ಲಿರುವಂಥ ಪುಸ್ತಕಗಳು ಅವೆಲ್ಲ ಒಟ್ಟು ಗುಡ್ಡೆ ಹಾಕ್ಕೊಂಡು ಅದರ 10 ಪಟ್ಟು ಲೆಕ್ಕ ಹಾಕಿ ಅಷ್ಟು ನಾ ಈ ಬ್ರೈನ್ ಇಟ್ಕೋಬೋದಂತೆ. ವಾಟ್ ಐ ಸೆಡ್, ಅಟ್ ಪ್ರೆಸೆಂಟ್ ವಾಟ್ ಇಸ್ ದ ನಂಬರ್ ಆಫ್ ಬುಕ್ಸ್ ಇನ್ ಈಚ್ ಲೈಬ್ರರಿ. ನಮ್ಮನೆ ನಿಮ್ಮಲ್ಲಿರೋ ಬುಕ್ಕು ಎಲ್ಲನೂ ಸೇರಿಸಿ ಕೌಂಟ್ ಮಾಡಿ ಅದನ್ನು 10 ಪಟ್ಟು ಮಾಡಿ ಅಷ್ಟೂ ಬುಕ್ಕನ್ನ ನಮ್ಮ ತಲೆಯಲ್ಲಿ ಇಟ್ಕೋಬೋದು. ಒಂದು ಪುಸ್ತಕ ಇಟ್ಕೊಳಕ್ಕಾಗಲ್ವನ್ರಿ? ನನ್ನ ಸ್ಟೂಡೆಂಟ್ಸ್ ಕೇಳೋದು, ಒಂದು 4 ಪುಸ್ತಕ ಇಟ್ಕೊಳಕ್ಕಾಗಲ್ವನ್ರಿ? ಸೊ ದಿಸ್ ಆಲ್ಮೋಸ್ಟ್ ಆಲ್ ದೇ ಕಾಲ್ ಇಟ್ ಆಸ್ 1 billion ಕಂಪ್ಯೂಟರ್ಸ್ ಅಂತ ಕರೀತಾರೆ. 1 billion ಕಂಪ್ಯೂಟರ್ಸ್ ಅಂತ. ಒಂದು ಕಂಪ್ಯೂಟರ್ ಜೊತೆ ನಾವು ನೋಡ್ತಿದ್ದೆ. 1 billion ಕಂಪ್ಯೂಟ್ರಲ್ಲಿ ಇಲ್ಲಿರುವಾಗ, ಈ ನ್ಯೂರಲ್ ನೆಟ್ವರ್ಕ್ ಇರುವಾಗ, ವೆದರ್ ತಲೆಗೇನು ತುಂಬ್ತೀರಾ? ನೋ. ಒನ್ ಆಫ್ ದ ಥಿಂಗ್, ಈ ಪ್ರಶ್ನೆ ಕರೆಕ್ಟ್, ಒಳ್ಳೆ ಪ್ರಶ್ನೆ ಕೇಳಿದ್ರು. ತಲೆ ಕೆಲಸ ಕೊಟ್ಟರೆ ನಿದ್ದೆ ಬರೋಲ್ಲ. ಏನಂದೆ? ತಲೆ ಕೆಲಸ ಕೊಟ್ಟರೆ ನಿದ್ದೆ ಬರೋಲ್ಲ. ತಲೆ ಇನ್ಸ್ಟ್ರಕ್ಷನ್ ಕೊಡುತ್ತೆ ಯಾವಾಗ ಎಷ್ಟೊತ್ತು ಡೀಪ್ ಸ್ಲೀಪ್ ಮಾಡಬೇಕು, 1 hour. ಇಲ್ಲಿವರೆಗೆ ನನ್ನ ಲೈಫಲ್ಲಿ ನಾನು ಹೇಳ್ತೀನಿ, ಈಗಷ್ಟೇ ಒಂದಿಷ್ಟು ವರ್ಷದಿಂದ ಬಿಟ್ಟರೆ ಐ ನೆವರ್ ಸ್ಲೆಪ್ಟ್ ಮೋರ್ ದೆನ್ 2 hours in a day. ಆ್ಯಂಡ್ ಮೋಸ್ಟ್ ಆಫ್ ಮೈ ಟೈಮ್ ಐ ಟು ಗಿವ್ ಮೈ ಫ್ರೆಂಡ್ಸ್ ಟಾಕ್ ಟು ಮೀ ಆಫ್ಟರ್ 10 o'clock 10 to 4 ಅಂತ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೂ ಫ್ರೀ ಇರ್ತೀನಿ, ಸಿಗ್ತೀನಿ, ಓದ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ, ವರ್ಕ್ ಮಾಡ್ತಿರ್ತೀನಿ. ಯಾಕೆಂದರೆ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಡೇ ಫಾರ್ ಮೀ. ಓಕೆ, ನಥಿಂಗ್. ನಾನು ಇವತ್ತು ಇಷ್ಟು ಎನರ್ಜಿ ಇದೆ ಅಂದರೆ ನನಗೆ ಭೂತ ಒಪ್ಕೊಂಡಿದ್ದೆ, ಗಣಿತದ ಭೂತ ಒಪ್ಕೊಂಡಿದ್ದೆ, ಭೂತ ಆಧಾರನೇ ಮಾಡ್ತೀನಿ. ನಾನು ನನ್ನಲ್ಲಿರುವಂಥ ಭೂತ ಹೇಳ್ತಾರಲ್ಲ, ಮಂಗಳೂರು ಕಡೆ ಭೂತದ ಕುಣಿತ, ಈ ಗಣಿತದ ಕುಣಿತ ನಿಮ್ಮ ಮುಂದೆ ಮಾಡಿದ ಅದೇ ಭೂತ. ಆ ಭೂತನೇ ನನ್ನನ್ನು ಕುಣಿಸ್ತಾ ಇರುವಂಥದ್ದು. ಇಟ್ಸ್ ನಾಟ್ ಲೈಕ್ ದಟ್. ಆ ಸ್ಟಿಫನ್ ಹಾಕಿಂಗ್ ನೋಡಿ, ಅವನಿಗೇನು, ಸ್ಟಿಫನ್ ಹಾಕಿಂಗ್ ಯೂಸ್ ಟು ಗಿವ್ ದ ಇನ್ಸ್ಟ್ರಕ್ಷನ್ ಥ್ರೂ ದ ಲಾಜಿಕ್. ಅವ್ನು ಬ್ರೈನಿಂಗ್ ಯೋಚನೆ ಮಾಡಿದ್ರೆ ಅವತ್ತೇ ಇತ್ತು, ಬ್ರೈನ್ ಥಾಟ್ಸ್ಗಳನ್ನ ಕನ್ವರ್ಟ್ ಮಾಡಿ ಟೆಕ್ಸ್ಟ್ ಮಾಡಿ ಬರ್ತಾ ಇದ್ದಿದ್ದು ಸ್ಟಿಫನ್ ಹಾಕಿಂಗ್. ಅವ್ನಿಗೊಂದು ಸಿಸ್ಟಮ್ ಕೊಟ್ಟಿದ್ರು, ಅದನ್ನು ಮೇಂಟೆನೆನ್ಸ್ ಮಾಡ್ತಿದ್ನಲ್ಲ. ಅವನಿಗೆ ಸಪೋರ್ಟಿಂಗ್ ಅಸಿಸ್ಟೆಂಟ್ಗೆ 3 ಲಕ್ಷದಿಂದ 4 ಲಕ್ಷ ಸಂಬಳ ಕೊಡ್ತಿದ್ರು. ಆ ಒಂದು ಸಿಸ್ಟಮ್ಗೆ 1 crore rupees ಸಿಸ್ಟಮ್ ಅದಲ್ಲ ನಮ್ಮ ಇಂಡಿಯನ್ನಲ್ಲಿ. ಅದರಲ್ಲಿ ಅವ್ನು ಕಮ್ಯುನಿಕೇಟ್ ಮಾಡ್ತಿದ್ದ, ವರ್ಡ್ ಬುಕ್ಕಲ್ಲಿ ಬರ್ದಿದ್ದಾರೆ. ಅವನು 30 ವರ್ಷಕ್ಕೆ ನೀವು ರೈಟ್ ಆಫ್ ಮಾಡಿದ್ರೆ ನೀನು ಸತ್ತೋಗ್ತೀಯ ಅಂತ. ನೋ, ಈ ಡಿಡ್ ನಾಟ್ ಡೈ. ಬಿಕಾಸ್ ಆರೋಗ್ಯಕರ ಬ್ರೈನನ್ನು ಅನಾರೋಗ್ಯವಾದ ಬಾಡಿ ಇಟ್ಕೋಬೋದು. An healthy brain can keep unhealthy body. ಸ್ಟಿಫನ್, ಕುಂಟು, ಹಿಂಗೆ ಸ್ವತ್ತ ಎಲ್ಲನೂ ಇಟ್ಕೋಬೋದು. ಹೆಲ್ತಿ ಬ್ರೈನ್ ಹಂಗೆ ಇಟ್ಕೊಂಡು ಹಿಂಗೆಲ್ಲ ಓಡಾಡೋರು ಮಾಡ್ತಾರೆ ಕೆಲಸಗಳು. ಯಾಕೆಂದರೆ ಬ್ರೈನ್ ಹೆಲ್ತಿ ಆಗಿರುತ್ತೆ. ಆದರೆ ತುಂಬ ಆರೋಗ್ಯದ ದೇಹ ಇಟ್ಕೊಂಡು ಕೆಟ್ಟ ಯೋಚನೆಗಳಿಟ್ಟರೆ ಅವರು ಆಗಲ್ಲಪ್ಪ ನೋವು ಅಂತಾರೆ. ಯಾಕೆ? ದೇರ್ ಬ್ರೈನ್ ಕೆನಾಟ್ ಕಂಟ್ರೋಲ್ ಆರ್ ಗಿವ್ ಇನ್ಸ್ಟ್ರಕ್ಷನ್. ಇಫ್ ಯು ಫೀಲ್ ದ ಪೇನ್, ಸಪ್ರೆಸ್ ಇಟ್ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಿರುತ್ತೆ ಬ್ರೈನ್. ನೋವು ಅನುಭವಿಸಿದ್ರು ಗೊತ್ತಾಗಲ್ಲ. ಏನಂದೇಳಿ? ನೋವು ವಿಲ್ ನಾಟ್ ಬಿ ಸೆನ್ಸ್ಡ್. ನೋವು ನೋವೇ ಅಲ್ಲ. ಮೆದುಳಿಗೆ ಮೆದುಳು ಬಳಸಿದ್ರೆ, ನಿಮ್ಮ ಪ್ರಶ್ನೆ ಮೆದುಳಿಗೆ ಬಳಸಿದ್ರೆ ನೋವೇ ಅಲ್ಲ. ಸೊ ಎಷ್ಟೋ ಕಾಯಿಲೆಗೆ ನೆನ್ನೆನೂ ಸಹ ಓದ್ತಿದ್ದೆ, ಬೆನ್ನೋವು ಬರದೇ ಇರೋಕ್ಕೆ. ಈಗ ಇವ್ರು ಮಾತಾಡಿದ್ದಾರೆ, ಹೆಗ್ಡೆ ಅವರು, ಬೆನ್ನೋವು ಬರದೇ ಇರ್ಬೋದು ಅಂದರೆ ನೀವು ಆ್ಯಕ್ಚುಲಾಗಿ ನಿಮ್ಮ ಥಾಟ್ಸ್ ಚೆನ್ನಾಗಿರೋ ಬೆನ್ನೋವು ಬರುತ್ತೆ. ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಕೆಟ್ಟ ಯೋಚನೆಗಳು ಅಂತ ಹೇಳ್ತಿದ್ರು. ಯೋಚನೆ ಅಂದರೆ ಈ ಥರದ್ದಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಲರ್ನಿಂಗ್ ಬಗ್ಗೆ ಅಲ್ಲ. ಅದು ಬಿಟ್ಟು ಬೇರೆ ಯೋಚನೆಗಳಿದ್ದರೆ, ಕೆಟ್ಟ ಯೋಚನೆಗಳಿದ್ದರೆ, ನಿಮ್ಮ ಥಾಟ್ಗಳು ಯಾವಾಗಲೂ ಕೊರಗೋ ಯೋಚನೆಗಳಿದ್ದರೆ
ಆ ಯೋಚನೆಗಳಿದ್ರೆ ಬೆನ್ನೋವು ಬರುತ್ತಂತೆ. ಅಂದರೆ ನಿಮ್ಮ ಬೆನ್ನೋವಿಗೆ ಕಾರಣ ನಿಮ್ಮ ಆಲೋಚನೆಗಳ ವಿಧಾನ, ಆಲೋಚನೆಗಳು ಅಂತ. ಅಂದರೆ ಗಣಿತ ಇಸ್ ಎ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಯಾರ್. ವೆನ್ ಐ ನೋ ಎ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ದ ಥಾಟ್ ವಿಲ್ ಬಿ ಬ್ಯೂಟಿಫುಲ್. ಸೊ ನಿಜ ಹೇಳ್ತೀನಿ, ಒಂದು 10 ವರ್ಷದಿಂದ ಸ್ವಲ್ಪ ದಿನ ಕಾಣಿಸ್ಕೊಂಡಿತ್ತು, ಯಾವುದೋ ತುಂಬ ಜವಾಬ್ದಾರಿಗಳಿಂದ ನೋವು ಬರ್ತಿದ್ದ. ಈಗ ನನಗೆ ಬೆನ್ನೋವು ಇಲ್ಲ, ಕಾಲು ನೋವು ಇಲ್ಲ. Then I came to know it's not only because it's of brain and it's of mathematics, not because only thing. I think, I breathe, I speak maths. So most of my time is spent on maths only. Every day I spend on maths, lot of time. Minimum 4 ಗಂಟೆ ಗಣಿತ ಧ್ಯಾನ ಇರುತ್ತೆ. ಸೊ ಇಲ್ಲೆಲ್ಲ ಬಂದಿರುವಂಥದ್ದು ಗಣಿತ ಶಿಕ್ಷೆ ಅನ್ನಕ್ಕೋಸ್ಕರ ಅಲ್ಲ. ಹಂಗಂದ್ರೇನು? ಗಣಿತ ಮಕ್ಳಿಗೆ ಶಿಕ್ಷೆ ಆದರೆ ಇನ್ನೇನಾಗಬೇಕಾದ್ರೆ? ಗಣಿತ ಶಿಕ್ಷೆ ಆಗಲಿಲ್ಲ ಅಂದರೆ ಇನ್ನೇನಾಗಬೇಕು? ಗಣಿತ ದೀಕ್ಷೆ ಆಗಬೇಕು. ಏನಂದೆ? ಗಣಿತ ಶಿಕ್ಷೆ ಅಲ್ಲ, ಗಣಿತ ದೀಕ್ಷೆ. ನಾವು ಟೀಚರ್ ಆಗಿ ಮಕ್ಕಳು ಕೊಡಬೇಕಾದ ಮಕ್ಕಳ ಮೇಲೆ ನಾವು ಹಿಂಗೆ ಕೈ ಇಟ್ಟರೆ ನಾವು ಪಾಠ ಹೇಳ್ಕೊಡ್ಬೇಕಲ್ಲ, ಮಿಂಚು ಸಂಚರಿಸಬೇಕು. ವಿವೇಕಾನಂದರ ರಾಮಕೃಷ್ಣ ಹಂಸ ಫಲಹಂಸರು ಅವ್ರ ತಲೆ ಮೇಲೆ ಕೈ ಇಟ್ಟರೆ ಮಿಂಚು. ಸೊ ಇಫ್ ಯು ಆರ್ ಗುಡ್ ಟೀಚರ್, ಇಫ್ ಯು ಆರ್ ಗುಡ್ ಹ್ಯೂಮನ್, ಇಫ್ ಯು ಪುಟ್ ಹ್ಯಾಂಡ್, ಅದಕ್ಕೆ ನಾವೆಲ್ಲ ಆಶೀರ್ವಾದ ಮಾಡೋದು. ಈಗ ಆಶೀರ್ವಾದ ಹಿಂಗೆ ಅಂದ್ರೇನು? ಡೆಫಿನೆಟ್ಲಿ ದೇರ್ ಇಸ್ ಅ ರಾ ಕಮ್ಸ್ ಔಟ್ ಆಫ್ ಇಟ್ and the feel will be there. They get connected and they become actually enlightened. They become enlightened. So this is not actually true fact, it's a reality which I am feeling with my teachers and I am giving to my students or my whoever comes in ನನ್ನ ಜೊತೆ ಬರೋರಿಗೆ ನಂಗೆ ಸಿಗ್ತಾ ಇದೆ. I feel it when they come to me, they talk to me and they become a lifetime friends. ಯಾಕೆ ಅಂದರೆ ಆ ಮಾತುಗಳಲ್ಲಿರುವಂಥ ಶಕ್ತಿ, ಆ ಮಾತನ್ನು ನನ್ನೊಳಗೆ ನಾನೊಂದು ಗಣಿತದ ಚುಕ್ಕಿ, ಐ ಆಮ್ ಎ ಡಾಟ್. ಯಾಕೆ ಡಾಟ್ ಬಗ್ಗೆ ಮಾತಾಡ್ತೀನಿ ಅಂದರೆ ಇಲ್ಲಿ ನಕ್ಷತ್ರಗಳ ಬಗ್ಗೆ ಮಾತಾಡಿದೆ, ಡಾಟ್ ಬಗ್ಗೆ ಮಾತಾಡಿದೆ. 1910ರಲ್ಲಿ ಹೆಣ್ಣು ಮಕ್ಕಳಿಗೆ ಟೆಲಿಸ್ಕೋಪ್ ನೋಡೋಕ್ಕೆ ಬಿಡ್ತಿರ್ಲಿಲ್ಲ, ಗೊತ್ತಿತ್ತಾ? ಸೊ ಅವ್ರನ್ನೆಲ್ಲ ಆ್ಯಕ್ಚುಲಿ ಫಿಸಿಸಿಸ್ಟ್ಗಳೆಲ್ಲ ಟೆಲಿಸ್ಕೋಪ್ ಮುಖಾಂತರ ಫೋಟೋಸ್ಗಳು ತೆಗಿತಾ ಇದ್ರು. ಆ ಫೋಟೋಸ್ ಮುಖಾಂತರ ಇಡೀ ವಿಶ್ವನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ರು. ಫೋಟೋಗ್ರಫಿಕ್ ಪ್ಲೇಟ್, ಆ ಫೋಟೋಗ್ರಫಿಕ್ ಪ್ಲೇಟಲ್ಲಿ ಬರ್ತಿದ್ದು ಚುಕ್ಕಿಗಳಷ್ಟೇ, ಸಣ್ಣ ಸಣ್ಣ ಚುಕ್ಕಿಗಳು, ಬೇರೆ ಬೇರೆ ಗಾತ್ರದ ಚುಕ್ಕಿಗಳು. ಅದರ ಮಿಲಿಮೀಟ್ರೋ ಮೈಕ್ರೋಮೀಟ್ರೋ ಲೆಕ್ಕ ಹಾಕೊಳ್ಳಿ, ಬೇರೆ ಬೇರೆ ಗಾತ್ರದ ಚುಕ್ಕಿಗಳಿರ್ತಿತ್ತು, ಡಾಟ್ಸ್ಗಳಿರ್ತಿತ್ತು. ಆ ಡಾಟ್ಸ್ನ ಅನಲೈಸ್ ಮಾಡಬೇಕಾಯಿತು. ಅನಲೈಸ್ ಮಾಡೋಕ್ಕೆ ಹೆಣ್ಮಕ್ಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ರು. ಅದರಲ್ಲಿ ಒಬ್ಬಳಿಗೆ ನೋಬೆಲ್ ಪ್ರೈಸ್ ಮಿಸ್ ಆಗುತ್ತೆ, ಒಬ್ಬರಿಗೆ ಅವಳು ಸತ್ತ ಮೇಲೆ ಗೊತ್ತಾಗುತ್ತೆ ಸತ್ತೋಗಿದ್ದಾರೆ ಅಂತ. ನೋಬೆಲ್ ಪ್ರೈಸ್ ಡಿಕ್ಲೇರ್ ಮಾಡೋಕ್ಕೆ ಬರುವಾಗ ಅವ್ರು ಸತ್ತೋಗಿರೋಂಥ ಒಂಥರ ದುರಂತ ಕಥೆಗಳು ಅವ್ರದ್ದೆಲ್ಲ. ಶಿ ಈಸ್ ಅ ವುಮನ್. ಡೂ ಯು ನೋ ದ ಟೀಮ್ ನೇಮ್ ಫಾರ್ ವಿಚ್ ದೀಸ್ ಪೀಪಲ್ ಆರ್ ಅನಲೈಸಿಂಗ್ ದ ಸ್ಟೆಲಾರ್ ಡಾಟಾ? ನಕ್ಷತ್ರಗಳ ಚುಕ್ಕಿ ಹಾಕಿ ನಕ್ಷತ್ರಗಳ ಒಂದು ನಕ್ಷತ್ರ ಹಿಂದೆ ಇದೆಯೋ ಮುಂದೆ ಇದೆಯೋ ಅದರ ಡಾರ್ಕ್ನೆಸ್, ಕಪ್ಪು ಚುಕ್ಕೆಗಳ ಗಾತ್ರಗಳನ್ನ ಕ್ಯಾನ್ ಯು ಮೆಷರ್ ದ ಏರಿಯಾ ಆಫ್ ಎ ಸ್ಮಾಲ್ ಡಾಟ್? ನಾಟ್ ಅಬೌಟ್ ದಟ್, ದ ಮ್ಯಾಥ್ಸ್ ಆಫ್ ಐ ಆಮ್ ಟಾಕಿಂಗ್ ಅಬೌಟ್ ದ ಏರಿಯಾ ಆಫ್ ಎ ಸ್ಮಾಲ್ ಡಾಟ್. ಅದಕ್ಕಿಂತ ಇನ್ನೊಂದು ಚೂರು ಡಾಟ್, ಅದ್ರ ಸೈಜು, ಅವೆರಡು ಸೈಜ್ ನೋಡಿ. ಅದು ಪಕ್ಕ ಇರೋ ನಕ್ಷತ್ರನ ಹಿಂದೆ ಮುಂದೆ ಇರೋ ನಕ್ಷತ್ರನ ಅನಲೈಸ್ ಮಾಡ್ತೀರಿ. ಅರ್ಥ ಮಾಡ್ಕೊಳ್ಳಿ. 2 ಚುಕ್ಕೆಗಳು ಹೀಗಿದೆ, ಒಂದು ಚುಕ್ಕೆ ಹೀಗಿದೆ, ಇನ್ನೊಂದು ಚುಕ್ಕೆ ಸ್ವಲ್ಪ ದೊಡ್ಡದಿದೆ. ಸೊ ವೆದರ್ ದಿಸ್ ಇಸ್ ಎ ಬಿಗರ್ ಸೈಜ್ ಸ್ಟಾರ್ ಆರ್ ಸ್ಮಾಲರ್ ಸೈಜ್, ಆರ್ ಇದು ಮುಂದೆ ಇದೆ ಇದು ಹಿಂದೆ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳಿ. ವೆದರ್ ದೇ ಆರ್ ಫಾರ್ ಬಿಹೈಂಡ್ ಆರ್ ಹಿಂದೆ ಇದೆಯೋ ಮುಂದೆ, ಈ ಡಾಟಾನ ಅನಲೈಸ್ ಮಾಡಿ ಅದರಿಂದ ಮ್ಯಾಥ್ಸ್ ಅನಲೈಸ್ ಅವರೆಲ್ಲ ಸೋಮಾರಿಗಳು. 10 ವರ್ಷ ತೊಗೋತಿರು ಒಂದೊಂದು ಸ್ಲೈಡ್ ಅನಲೈಸ್ ಮಾಡೋಕ್ಕೆ. ಹೇಳಿ, ದೇ ಆರ್ ಲೇಜಿ ಲರ್ನರ್ಸ್. But the result was very wonderful. They said there is a star behind it. ನಕ್ಷತ್ರಗಳ ರಾಶಿ ನೋಡಿದಾಗ ನಾನು ಸಹ ನಕ್ಷತ್ರಗಳು ನಾನು ಹುಟ್ಟಿದ್ದೆ ಕೃಷ್ಣ ಜನ್ಮಾಷ್ಟಮಿ ದಿನ ಹುಟ್ಟಿದ್ದು. ಸೊ ಅದಕ್ಕೆ ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಸೊ ನಾನು ಕೃಷ್ಣಮೂರ್ತಿ ಅಂತ ಕೃಷ್ಣ ಅಂತ ಹೆಸರಿಟ್ರು. ನನಗೂ ಸಹ ದೇವಸ್ಥಾನಕ್ಕೆ ಹೋದಾಗ ಮಾಡಿಸೋವಂಥ ಖಂಡಿತ ಈ ಕುತೂಹಲದ ಪ್ರಶ್ನೆಗೆ ಹೇಳ್ತೀನಿ. ಆನ್ಸರ್ ಇಸ್ ದೇರ್. ಸೊ ನಾನು ಇದೆಲ್ಲ 16,000 ಜನ ಹೆಣ್ಮಕ್ಳಿದ್ರೆ 16,000 ಎಷ್ಟು ಜನ ಮಕ್ಕಳಿದ್ರು, ಅವ್ರ ಹೆಸರೇನು, ಮಕ್ಕಳ ಹೆಸರೇನು ಅಂತ ಲೆಕ್ಕ ಇದೆ. ನೀವು ನೋಡಿ ಕೃಷ್ಣಪಾದರನ್ನ ಇಸ್ಕಾನ್ ಟೆಂಪಲ್ ಅವರ ಹಿಂದೆ ಬಿದ್ದಾಗ ಅವರೆಲ್ಲರದು ನೇಮ್ಸ್ ಎಲ್ಲ ಲಿಸ್ಟ್ ಮಾಡಿದ್ದಾರೆ. ಆವಾಗಲೇ ನಾನು ಚಿಕ್ಕ ವಯಸ್ಸಲ್ಲೇ ಸಂಸ್ಕೃತ ಕಲಿತಾಗ ನನ್ನ ಸಂಸ್ಕೃತ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲ, ಫಸ್ಟ್ ಲ್ಯಾಂಗ್ವೇಜ್ ಆಗಿತ್ತು, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿತ್ತು. ಇಟ್ಸ್ ಎ ಡಿಫ್ರೆನ್ಸ್. ಡಿಗ್ರಿವರೆಗೂ ಸಂಸ್ಕೃತನೇ ತೊಗೊಂಡಿದೆ. ಸೊ ಆಗ ಆಗಿರುವಂಥ ಕೆಲವು ಇದರಲ್ಲಿ ಆವಾಗ ಅಮರಕೋಶ, ಶಬ್ದಮಂಜರಿ ಇವೆಲ್ಲ ಕಲ್ತಿದ್ದು. ಸಿಂಹ, ಮೃಗೇಂದ್ರ ಹೇಳಿದಿರಲ್ಲ, ಒಂದೇ ಸಿಂಹ ಅನ್ನುವಂಥ 106 ಹೆಸರು ಹೇಳೋದು, ಸಹಸ್ರನಾಮಗಳು ಅವೆಲ್ಲ ಬರ್ತೀನಿ ಆಮೇಲೆ. ಸೊ ಅಲ್ಲೂ ಸಹ ಇವತ್ತು ದೇವಸ್ಥಾನಕ್ಕೆ ಹೋದಾಗ 108 ಅದು ಮಾಡ್ತೀನಿ. ಅಷ್ಟೊತ್ತರ ಅಂತಲ್ವಾ? ಸೊ ಪ್ರಶ್ನೆ ಕೇಳಿದ್ರೆ ಯಾಕೆ 108 ಮಂತ್ರದಲ್ಲಿ 108 ಇರಬೇಕು? ವೈ 108? ದಿಸ್ ವಾಸ್ ಒನ್ ಆಫ್ ದ ಕ್ವಶನ್ ಇನ್ ಲಾಸ್ಟ್ ಸೆಮಿನಾರ್ ಮಾಡಿದಾಗ. ನಮ್ಮ ಹಿಂದೂ ಇದರಲ್ಲಿ ಮಂತ್ರಗಳಲ್ಲಿ 108 ಯಾಕಿರುತ್ತೆ ಈ ಪ್ರಶ್ನೆಗಳು. ಅಥವಾ 12 ಅವರ್ಸ್ ಯಾಕಾಯಿತು? ಒಂದು ದಿನಕ್ಕೆ 12 ಗಂಟೆ ಹೆಂಗಾಯಿತು? ಯಾಕೆ ದಿನ 12 ಗಂಟೆ 12 ಗಂಟೆ AM PM ಅಂತ ಕರಿತೀವಿ. 12 ಅವರ್ಸ್ 24 ಯಾಕಾಯಿತು? ಯಾರು ಹಿಂದೆ ಹೋಗಿರೋದ್ರಿಂದ ಯಾಕೆ 10 ಗಂಟೆ ಮಾಡಲಿಲ್ಲ? ವೈ ಡಿಡ್ ನಾಟ್ ಮೇಕ್ 10? ಈಸಿ ಅಲ್ವಾ? ದಶಮಾನ ಪದ್ಧತಿ ಇರುವಾಗ 10 ಮಾಡಲಿಲ್ಲ, 12 ಯಾಕೆ ಮಾಡಿದ್ರು? ಇಲ್ಲ ಆವಾಗ ಏನೋ ಅಡಿಯಲ್ಲಿ ಮೆಜರ್ ಮಾಡ್ತಿದ್ರು, 12 ಇಂಚ್ ಮೆಜರ್ ಆಗೋಗಿತ್ತು. ಒಂದು ಸ್ಟ್ಯಾಂಡರ್ಡ್ ಕಲೆಕ್ಟ್ ಮಾಡೋರು ಅದು 12ನ ಟೈಮ್ಗೂ 12 ಹಾಕಿದ್ರು. ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಯು ಗೋ ಬ್ಯಾಕ್ ಟು ದ ಹಿಸ್ಟ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ವೈ 12 ಹ್ಯಾಸ್ ಬಿನ್ ಚೂಸನ್ ಆಸ್ ಅ ನಂಬರ್. ಆಮೇಲೆ ಸ್ಟ್ಯಾಂಡರ್ಡೈಸ್ ಮಾಡಿದ್ರು, ಎಲ್ಲರೂ ಒಪ್ಕೊಂಡ್ರು, 24 ಬೇಕಾಯಿತು ಅಂದರು. ಹಗಲು ರಾತ್ರಿ 12 ಗಂಟೆ ಹಗಲು 12 ಗಂಟೆ ರಾತ್ರಿ ಮಾಡಿದ್ರು.
ದಟ್ಸ್ ಓಲ್ಡ್ ಸ್ಟೋರಿ, ದಟ್ಸ್ ನಾಟ್ ಆ ಸ್ಟೋರಿ ಬಗ್ಗೆ ಹೇಳಕ್ಕೆ ಹೋಗ್ತಿಲ್ಲ. ಸೊ ಈ 108 ಮಂತ್ರ ಹೇಳಿದ್ರೆ ಅಂತ ಯಾವ ಥರ ಲೆಕ್ಕ ಹಾಕಿದ್ದೀರಾ? ಅಷ್ಟೋತ್ತರ ಮಾಡಿಸುವಾಗ 108 ಹೇಳ್ತಾರೆ ಅಂತ. 108ಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಯಾವ ಥರ ಕೌಂಟ್ ಮಾಡಿದ್ದೀರಾ? ಅಷ್ಟೋತ್ತರ ಮಾಡಬೇಕು ಅಂದರೆ ಅಷ್ಟೋತ್ತರ ಅಂದರೆ 108 ಮಂತ್ರ ಇರಬೇಕು. ಅಥವಾ ಯಾವುದೇ ಒಂದು ದೇವರ ಹೆಸರು 108 ಹೆಸರಲ್ಲಿ 108 ಹೆಸರುಗಳಿರಬೇಕು. ಒಂದೇ ಹೆಸರು 108 ರೀತಿಲಿ ಕರೆಯುವಂಥದ್ದು, 108 ಇದೆಯಾ ಅನ್ನೋವಂಥದ್ದು. ಯಾರು ಲೆಕ್ಕ? ನನಗೆ ಅದೊಂದು ಕ್ವಶನ್. ಹೋದರೆ ಅಷ್ಟೊತ್ತು 108 ಹೇಳಿಲ್ವಲ್ಲ, 101 92 ಎಸ್. No, I'm not talking about that one. I'm only looking at the maths part. So, ನಾನು ಹೇಳ್ತಿದ್ದು ಎಷ್ಟೋ ಸಲ ನಾನು ಹೇಳ್ತೀವಿ ಅವ್ರು ಹೇಳಿ 108 ಮಾಡಲಿ ನನಗೆ ಫಲ ಬರಲ್ವಲ್ಲ ಸರ್. ಅದು now you go back, that's one story which I don't want. But the question is about whether exactly we are using it ಅನ್ನೋ maths ಸಹ ನಾವು ನೋಡಲ್ಲ. We believe one art has been uttered. No, sometimes it's not uttered. ನೀವೇ 108 ಮಂತ್ರ ಕಲಿತಾಗ ಅದರ ಶಕ್ತಿ ಗೊತ್ತಾಗುತ್ತೆ, ದೆನ್ ಬಿಕಮ್ಸ್ ದ ಮಂತ್ರಾಸ್ ಅರ್ಥ ಗೊತ್ತಾಗುತ್ತೆ. ಅದರಿಂದ ಬಟ್ ನಾವು ಅನಲೈಸ್ ಮಾಡ್ತಿಲ್ಲ. ವಿ ಆರ್ ನಾಟ್ ಅನಲೈಸಿಂಗ್ ಲಾಟ್ ಆಫ್ ಥಾಟ್ಸ್. ಮಂತ್ರಗಳ ಜೊತೆ ಇರುವಂಥ ನಮ್ಮ ಸಂಬಂಧಗಳ ಬಗ್ಗೆ ಅನಾಲಿಸಿಸ್ ತುಂಬ ಕಡಿಮೆ ಇದೆ. ಸೊ ಇಟ್ಸ್ ಅ ಡಿಗ್ ವಿ ಹ್ಯಾವ್ ಟು ಡಿಗ್. ಬಟ್ ಅದ್ರ ಮುಂದೆ ಹೋಗಬೇಕು ಹೊರತು ಹಿಂದೆ ಹೋಗಂಗಿಲ್ಲ ನಾವು. ದ ಸ್ಟೋರಿ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಅದರಿಂದ ಈ ನಾನು ಹೇಳಕ್ಕೆ ಕೊಟ್ಟಿದ್ದು ಈ ಚುಕ್ಕೆಗಳಿದೆಯಲ್ಲ, ಚುಕ್ಕೆಗಳನ್ನ ಹಾಕಿದ್ದೀನಿ, ಚುಕ್ಕೆಗಳ 3 ಚಿತ್ರ ಬರ್ದೀನಿ. ಈ ಇದು ಎಷ್ಟು ಚುಕ್ಕೆ ಇರಬೇಕು ಕಾಣಿಸ್ತಾ ಇದೆಯಾ? ಸಮ್ ಆಫ್ ಎಷ್ಟಿದೆ? ಸೊ ಹೆಂಗೆ ಕಂಡಿರಿ 7 ಅಂತ? ಸೊ ಒಂದು ಶೇಪ್ ಇತ್ತು. ಸೊ 6 + 1 7. ಸೊ ಒಂದು ಪ್ಯಾಟ್ರನ್ ನೋಡ್ತೀರಾ, ನಂಬರ್ ಬರುತ್ತೆ, ಕೌಂಟ್ ಆಗ್ಬಿಡುತ್ತೆ. ಸೊ ವೆನ್ ಯು ಆರ್ ಏಬಲ್ ಟು ಲುಕ್ ಅಟ್ ಅ ಪ್ಯಾಟ್ರನ್ ಯು ಕ್ಯಾನ್ ನಾರ್ಮಲಿ ಕೌಂಟ್ ಇಟ್. ಕೌಂಟ್ ಅನ್ನೋದು ಈಸಿ ಆಗುತ್ತೆ, ಅದಕ್ಕೆ ಒಂದು ಪ್ಯಾಟ್ರನ್ ಇಡೋವಂಥದ್ದು. ಇದು ತೊಗೊಳ್ತೀನಿ, ಇದು ಒಂದು ಪ್ಯಾಟ್ರನ್ ಇದೆ, ಒಂದು ರೋಸ್ ಆ್ಯಂಡ್ ಕಾಲಮ್ಸ್. ಖಂಡಿತ ವಿ ಕ್ಯಾನ್ ಸಿ 4 rows ತಕ್ಷಣ ಹೇಳ್ತೀರಾ, ಮಲ್ಟಿಪ್ಲಿಕೇಶನ್ ಟೇಬಲ್ ಎಲ್ಲಿ ಉಪಯೋಗಿಸ್ತೀರಾ, ಯು ಕ್ಯಾನ್ ಡೂ ಇಟ್. ಇಲ್ಲಿ ಸಮಥಿಂಗ್ ಈಸ್ ಮಿಸ್ಸಿಂಗ್, ಇಲ್ಲೊಂದೆರಡು. ಬಟ್ ಯು ಕ್ಯಾನ್ ಡೂ ಇಟ್ ಬಿಕಾಸ್ ಇಟ್ ಈಸ್ ಆರ್ಡರ್ಡ್. ಬಟ್ ಎವ್ರಿಥಿಂಗ್ ಇಸ್ ಲೈಕ್ ದಿಸ್. ಮ್ಯಾಥ್ಸ್ ಕಲಿಸುವಾಗ ಇಷ್ಟು ಕಲಿಸುತ್ತೆ, ಬಟ್ ದೇರ್ ಇಸ್ ನೋ ಚಿತ್ರ ಅದರಲ್ಲಿ. ಈ ಥರ ಇದ್ದಾಗ ಅದೇ ನಾನು ಹಿಂಗೆ ಹೇಳಿದ್ರೆ ಹಿಂಗೆ ಯಾವ ಈ ಥರ ಬರೋ ತಕ್ಷಣ ಕೌಂಟ್ ಮಾಡೋಕ್ಕಾಗಲ್ಲ. ಇರ್ರೆಗ್ಯುಲರ್ ಆಗಿದ್ದಾಗ, ಇಫ್ ದೇ ಆರ್ ಇರ್ರೆಗ್ಯುಲರ್, why we want to learn patterns, and this is the reason why. Suppose if you learn pattern is the first step to understand the irregular patterns. Irregular pattern ಕಲಿಬೇಕು ಅಂದರೆ ರೆಗ್ಯುಲರ್ ಪ್ಯಾಟರ್ನ್ ಇಂದ ಇರ್ರೆಗ್ಯುಲರ್ ಹೋಗ್ತೀವಿ. ಬಟ್ ದ ಮೊಮೆಂಟ್ ಇದಕ್ಕೂ ಮೈಂಡ್ ಮ್ಯಾಪಿಂಗ್ ಆದರೆ ಡೆಫಿನೆಟ್ಲಿ ಮೈಂಡ್ ಕ್ಯಾನ್ ಮ್ಯಾಪ್ and take the information and count it. That's the power of mind. ಈಗ ಒಬ್ಬರು ಹೆಸರು ಮರ್ತೋಯ್ತು, ಮೊನ್ನೆ ನನ್ನದು ಅವ್ರದ್ದು ಒಂದೇ ದಿನ ಬೆಳಿಗ್ಗೆ ಅವ್ರದ್ದಿತ್ತು. ಅವರು ಗಣಿತದ ಬಗ್ಗೆ ಈಸ್ ಎ ಬ್ಲೈಂಡ್ ಫೆಲೋ, ಫಾಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತಾರೆ, ಅವ್ರು ಬಸವರಾಜ್ ಮುರುಘನ್. ಬಟ್ ನನಗೆ ಒಪ್ಕೊಳ್ತೀನಿ, ಯಾಕೆಂದರೆ ಇಟ್ಸ್ ಟ್ರೈನ್. ಎಸ್ ಇಸ್ ಬ್ರೈನ್ ಹ್ಯಾಸ್ ಬೀನ್ ಟ್ರೈನ್ ಟು ಮಲ್ಟಿಪ್ಲೈ. ಬಟ್ ಟು ಬಿ ಫ್ರಾಂಕ್ ವಿತ್ ಆಸ್ ಅ ಮ್ಯಾಥಮೆಟಿಷಿಯನ್ ಐ ಡೋಂಟ್ ಅಗ್ರಿ, ಬಿಕಾಸ್ ಸ್ಪೀಡ್ ಕ್ಯಾಲ್ಕುಲೇಷನ್ ಅಥವಾ ಫಾಸ್ಟ್ ರೀಡಿಂಗ್ ಇವ್ಯಾವುದೂ ಸಹ ಕಲಿಯೋಕ್ಕೆ ಹೆಲ್ಪ್ ಮಾಡಲ್ಲ. ಯಾವುದು ಕಲಿಯೋಕ್ಕಾಗಲ್ಲ. ಸ್ಪೀಡ್ ಇಸ್ ನಾಟ್, ಅದೇ ಸ್ಪೀಡ್ ಮ್ಯಾಥ್ಸ್ ಬುಕ್ಸ್ನೇ ತಂದೀನಿ. ಸೊ ಬೈ ಸ್ಪೀಡ್ ಮ್ಯಾಥ್ಸ್ ಯು ಕ್ಯಾನ್ ಓನ್ಲಿ ಪಾಸ್ ಎಕ್ಸಾಮ್ಸ್. ಇಲ್ಲೊಂದಿದೆ, ಬುಕ್ ಹೆಸರೇ ಚೆನ್ನಾಗಿದೆ, ಗಾಂಪರ ಗಣಿತ ಅಂತ. ಬುಕ್ ಹೆಸರೇನು? ಇದರಲ್ಲಿ ಗಣಿತದ ಬಗ್ಗೆ ಬರೀ ಚಿತ್ರಗಳು ಇದು ಕೊಟ್ಬಿಟ್ಟು ನಾನು ಹೇಳ್ತೀನಿ ಎಲ್ಲ ಫ್ಯಾಸಿನೇಷನ್ ತೋರಿಸ್ತಾರೆ. ಈ ಎಲ್ಲ ಫ್ಯಾಸಿನೇಷನ್ ಹೊಡೆದಾಗ್ತೀನಿ, ಯಾಕೆಂದರೆ ಇದ್ರ ಮೇಲೆ ಇದ್ರ ಸುತ್ತಮುತ್ತ ಇರೋ ಗಣಿತ ಯಾರೂ ಮಾತಾಡ್ತಿಲ್ಲ. ಇಲ್ಲೇನೋ ಗಣಿತ ಕುತೂಹಲಗಳು. ನೋ ಮ್ಯಾಥ್ಸ್ ನಾಟ್ ಓನ್ಲಿ ಫಾರ್ ಫ್ಯಾಸಿನೇಷನ್, ಇಟ್ಸ್ ಫಾರ್ ಯೂಸ್, ಇಟ್ಸ್ ಫಾರ್ ಪರ್ಪಸ್. ಯು ಟು ಲರ್ನ್ ಲಾಟ್ ಆಫ್ ಥಿಂಗ್ಸ್. ಅದು ಮೊನ್ನೆ ಅದು ಸರ್, ನೀವು ಇಲ್ಲಿ ಬರ್ತೀರಾ, ನೀವು ಅಪ್ ಸ್ಕಿಲ್ ಅಥವಾ ಒಂದು ಪದ ಉಪಯೋಗಿಸೋರು ಮೊನ್ನೆ ಭಾಷಣಲ್ಲೂ ಸರ್ ಗಿರೀಶ್ ಸರ್ ಅವರು ಬಳಸೋದು ಅನ್ಸುತ್ತೆ, ಅಥವಾ ಸರ್ರೇ ಬಳಸಿದ್ದು, ಐ ಥಿಂಕ್ ಸರ್ ಆಸ್ ಯೂಸ್. ಅಪ್ ಸ್ಕಿಲ್ ಆಗ್ಬೋದು ಅಥವಾ ರೀಸ್ಕಿಲ್ಲಿಂಗ್. So one of the intention maybe some of the people know it, but the question is about can I improve this concept as upskill ಮತ್ತೆ reskill ಆಗುತ್ತಾ ಅಂತ. ಒಂದು ಈ ಥರ ನೋಡಿದಾಗ ಈ ಚುಕ್ಕೆಗಳು ಹೇಳಿದ್ನಲ್ಲ, ಇವೆರಡನ್ನ ಸ್ಟಡಿ ಮಾಡ್ತಿದ್ದ ಒಂದು ಗುಂಪಿನ ಹೆಸರು, ಮಹಿಳಾ ಮಣಿಗಳ ಗುಂಪಿನ ಹೆಸರೇನಿರ್ಬೋದು? ಕಂಪ್ಯೂಟರ್. ಎಷ್ಟು ಜನಕ್ಕೆ ಈ ವಿಷಯ ಗೊತ್ತಿತ್ತು? ಕಂಪ್ಯೂಟರ್ is the name given to the women group who are working to analyze the stellar data. ಸೊ ಕಂಪ್ಯೂಟರ್ ಅನ್ನೋದು ಹೆಣ್ಣುಗೆಟ್ಟ ಹೆಸರು, ಇದು ಹೆಣ್ಣು. ಎಷ್ಟೋ ಜನ ಎಸ್ it's the name given to the team or each woman who participated. He was operator antaralla. Computer is a name given to the women who are working for looking at that star from the images they hold as styles. Is it not? Women has to feel proud of it, and we as a man should know this computer ಏನಿದು ಗಣಕ ಅನ್ನುವಾಗ. That's a story. When I start digging all this kind of information which I get it. ಸೊ ಇವೆಲ್ಲ ನೋಡಿದಾಗ, ಯಾಕೆಂದರೆ ಇಲ್ಲಿ ಚೂಸ್ ಮ್ಯಾಥ್ಸ್ ಅನ್ನುವಂಥ ಒಂದು ವಿಡಿಯೋ ನೋಡಿದ್ದು, ಚೂಸ್ ಮ್ಯಾಥ್ಸ್ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಇಲ್ಲಿ ಎಷ್ಟೋ ಹೇಳಿದ್ನ ನಾನು ಆವಾಗಲೇ ಒಂದು ತೋರಿಸಿದೆ. ಆ ಕ್ಯೂಬಲ್ಲಿ ಇದಿತ್ತು. ಆ ಕ್ಯೂಬ್ನ ಇನ್ನೊಂದು ಡೆವಲಪ್ಮೆಂಟ್ ಇವತ್ತು ಈ ದಾರನ 3 ಸರಿ ಸ್ಲಿಟ್ ಮಾಡಿದ್ದಾರೆ, ನಾನು ಹೇಳಿದೆ ದಾರದಲ್ಲೇ. ಸೊ ದಿಸ್ ಇಸ್ ಮೇಡ್ ಸ್ಲಿಟ್ ಮಾಡಿ ದಾರ ಮೂವ್ಮೆಂಟ್ ಮಾಡಿದ್ದಾರೆ. ಇದು ಶೇಪ್ ಮಾಡುತ್ತಾ, ಇದು ಸರ ಮಡಿಸಿದ್ರೆ ಕ್ಯೂಬ್ ಆಗುತ್ತೆ. ಕ್ಯೂಬಿಂದ ಬರ್ಸಿರೋದು ಇದು ರೂಬಿಕ್ ಕ್ಯೂಬ್ ಥರನೇ. ಇದನ್ನು ಹೇಳಿದ್ನಲ್ಲ, ಒಂದು ದೇ ಮೇಕ್ ವಾಟ್ ಈಸ್ ಕಾಲ್ಡ್ ಆಸ್ ಎಲ್ಲ ರಾಕ್ಷಸಗಳನ್ನ ಮಾಡುವಂಥದ್ದು ಎಲ್ಲರಿಗೂ. ಯಾಕೆಂದರೆ ಅವರು ವಾಟ್ ದೇ ಥಿಂಕ್ ಈಸ್ ಇಂಪಾರ್ಟೆಂಟ್. ಸೊ ರಾಕ್ಷಸರುಗಳು ನಾರ್ಮಲ್ ಆಗಿ ನಾವು ನೋಡುವಂಥದ್ದು ಇವೆಲ್ಲದ್ರ ಕಡೆ ಹಿಂದೆನೂ ಸಹ ರಾಕ್ಷಸರುಗಳೇ ಕಾಣುತ್ತೆ.
So most of the things they think like that, it's an image. But here the whole thread is being created with mathematically, which actually gives an image like this. Sorry, alwa. So idu sah thread inda madiyadu ನನ್ನ second development higher level. So ಇದೇ ಥರನೇ ಸೊ ಅದೇ ಥ್ರೆಡ್ ಉಪಯೋಗಿಸಿ ಬೇರೆ ಬೇರೆ ಇಮೇಜ್ ನೋಡಿ ಥ್ರೆಡ್ನ ಹಾಕಿ ಬೇರೆ ಬೇರೆ ಇಮೇಜ್ ಮಾಡಿದ್ದಾರೆ. Again these are all mathematical toys which has been bought into the domain. These are all dancing toys. Okay, ಅಷ್ಟೇ ಅಲ್ಲ ಇದರಲ್ಲಿ. ಸೊ ದಿಸ್ ವಾಟ್ ಆ್ಯಕ್ಚುಲಿ ಸ್ನೇಕ್ ಕ್ಯೂಬ್ ಇನ್ನೊಂದು ಇದರಲ್ಲಿ ನಾನು ಎಷ್ಟೇ ಇದೊಂದು ನಾನು ಇಟ್ಕೊಂಡು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾನು ಸುಮಾರು ಸಲ ಟೀಚ್ ಮಾಡಿದ್ದೀನಿ. ಸೊ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾಕೆಂದರೆ ದಿಸ್ ಈಸ್ ಕಂಪ್ಲೀಟ್ಲಿ ಒಂದು ಪಿಕ್ಚರ್ ಆಗಲ್ಲ, ಸಾಲಿಡ್ ಆಗಲ್ಲ, ಬಟ್ ಇಟ್ ಬಿಕಮ್ಸ್ ಲುಕ್ ಲೈಕ್ ಎ ಸಾಲಿಡ್. ಬಟ್ ಇದರಲ್ಲಿ ಎಲ್ಲ ಲೆಟರು ಎಲ್ಲ ಶೇಪ್ಸು ಮಾಡ್ಬೋದು. ಈ ಥರದ್ದು ಸಹ ಸಿಗುತ್ತೆ ಮ್ಯಾಥಮೆಟಿಕ್ಸು. ಇಲ್ಲೆಲ್ಲ ಲೆಟರು ಏನೇನು ಶೇಪ್ ಬೇಕು, ಅನಿಮಲ್ ಶೇಪ್ಸು, ನಂಬರ್ಸು, ಎವ್ರಿಥಿಂಗ್ ಯು ಕ್ಯಾನ್ ಡು ಇಟ್. ಅಗೈನ್ ದಿಸ್ ಈಸ್ ಥ್ರೆಡೆಡ್. ನಾನು ಇದನ್ನು ಮುರಿದಾಕ್ಬಿಟ್ಟಿದ್ದೆ. ಸೊ ಇದರೊಳಗೂ ಥ್ರೆಡ್ ಹಾಕಿದ್ದಾರೆ, ಪ್ಲಾಸ್ಟಿಕ್ ಥ್ರೆಡ್ಡು, ಟೆನ್ಷನ್ ಕ್ರಿಯೇಟ್ ಮಾಡಿದ್ದಾರೆ, ಟಾಯ್ ಕ್ರಿಯೇಟ್ ಮಾಡಿದ್ದಾರೆ. ಈಚ್ ಇಸ್ ವಾಟ್ ಇದರಲ್ಲಿ 1 2 3 4 5 ಪ್ರಿಸಮ್ಸ್ಗಳಿದೆ. ಸೊ ಮೈ ಕ್ವಶನ್ ಇಸ್ ಆಲ್ಸೋ ಲೈಕ್ ದಿಸ್. ಸಪೋಸ್ ಇಲ್ಲಿ ಓಕೆ ನಿಮ್ಮ ಹತ್ರ ಇರೋ ಸ್ಟಿಕ್ನೇ ತೊಗೊಳ್ಳಿ. ಸ್ಟಿಕ್ ತೊಗೊಂಡು ಒಂದು ಟ್ರ್ಯಾಂಗಲ್ ಮಾಡಿ ಪಕ್ಕದಲ್ಲಿ ಒಂದು ಟ್ರ್ಯಾಂಗಲ್ ಇಟ್ಕೊಳ್ಳಿ. ಕ್ವಶನ್ ತುಂಬ ಸಿಂಪಲ್ ಕ್ವಶನ್ನು, ಪಜಲ್ ಆಗುತ್ತಾ ಅನ್ನೋವಂಥದ್ದು. 6 ಸ್ಟಿಕ್ಗಳು ಬೇಕು. ಟೇಕ್ 6 ಸ್ಟಿಕ್ಸ್. ಕ್ಯಾಮ್ರಾ ಫೋಕಸ್ ಮಾಡ್ಬೋದಾ? ಹಾಂ, ಕ್ಯಾಮ್ರಾ ಫೋಕಸ್ ಮಾಡ್ತೀನಾ? ಹಾಂ, ಓಕೆ. ಸೊ 2 ಟ್ರಯಾಂಗಲ್ ಇದೆ. ಇದರಲ್ಲಿ ಒಂದು ಹೆಚ್ಚು ಕ್ವಶನ್ಸ್ಗಳನ್ನ ಕೇಳ್ಬೋದು. ಫಸ್ಟ್ ಕ್ವಶನ್, ಇದು ನಿಮಗೆ 6 ಕೊಟ್ಟಿರುವಂಥದ್ದು ಯಾವ ಒಂದು ಹೇಳಿದ್ನಲ್ಲ ನನ್ನ ಕೈಲಿದೆ, ಇದಕ್ಕೆ ಪಂಚ್ ಮಾಡೀನಿ. ಎಕ್ಸ್, ಐ ಆಮ್ ಆ್ಯನ್ ಎಕ್ಸ್ ಹಂಟರ್, ಎಕ್ಸ್ ಬೇಟೆಗಾರ. ಏನಂದರೆ ಎಷ್ಟು ಜನ ಪೈ ಬೇಟೆಗಾರರು ನೋಡಿದ್ದೀರಾ? ಪೈ ಹಿಂದೆ ಬಿದ್ದವರು, ದೇ ಆರ್ ಕಾಲ್ಡ್ ಪೈ ಹಂಟರ್ಸ್. ಪೈ ಹಿಂದೆ ಪೈ ಎಷ್ಟು ಡೆಸಿಮಲ್ ಪ್ಲೇಸಿಗೆ ನಿಲ್ತಾರೆ ಅಂತಾರಲ್ಲ ಅಂಥವ್ರನ್ನ ಪೈ ಹಂಟರ್ಸ್ ಅಂತಾರೆ. ಆ ಥರ ಈ ಹಂಟರ್ಸ್ ಇದ್ದಾರೆ, ಐ ಹಂಟರ್ಸ್ ಇದ್ದಾರೆ. ನಾನು ಎಕ್ಸ್ ಹಂಟರ್ ಸುಮಾರು ಜನ ಇದ್ದಾರೆ. ಐ ಆಮ್ ಆಲ್ಸೋ ಅನ್ ಎಕ್ಸ್ ಹಂಟರ್. ಸೊ ಮಿಸ್ಟರ್ ಎಕ್ಸ್. ಸೊ ಇನ್ನೊಂದು ನನ್ನ ಹೆಸರು ಮಿಸ್ಟರ್ ಎಕ್ಸ್. ಸೊ ಮಿಸ್ಟರ್ ಎಕ್ಸ್, ಈ ಮಿಸ್ಟರ್ ಎಕ್ಸ್ ಬರೋಕ್ಕೆ ನಂಗೆ ತುಂಬ ಚಿಕ್ಕ ವಯಸ್ಸಿಂದ ಒಂದು ಕಾರಣ. ಒಂದು ಕ್ವಶನ್ಗೆ 1 ಮಾರ್ಕ್ ಕೊಡೋ ಬದಲು ಮೇಸ್ಟ್ರು ಯಾವಾಗಲೂ ಟೀಚರ್ ತಪ್ಪು ಕೊಡ್ತಾಯಿದ್ರು. 1 ಮಾರ್ಕ್ ಕೊಡ್ತಿರ್ಲಿಲ್ಲ. ಎಷ್ಟು ಕೊಡ್ತಿಲ್ಲ? ನಾಟ್ ಈ 1 ಮಾರ್ಕ್, ಜಾಸ್ತಿ ಬರ್ಬಿಟ್ಟಿದೆ ಕಣೋ, ನಾವು ಕೇಳ್ದಕ್ಕಿಂತ ಅದಕ್ಕೆ ನಿಂಗೆ ಕೊಟ್ಟಿಲ್ಲ ಕಣೋ ಸೊನ್ನೆ ಈ ಕೊಡೋರು. ನನಗೂ ಖುಷಿ ಸರ್, ನೀವು ಎಷ್ಟು ಎಕ್ಸ್ ಕೊಡ್ತೀರಾ, 10 ಕ್ವಶನ್ಗೆ 10 ಎಕ್ಸ್ ಕೊಟ್ಟರೆ ನನಗೆ ಹ್ಯಾಪಿ ಸರ್. ಯಾಕೆ? ಸೊ ಯು ಆರ್ ಗಿವಿಂಗ್ ಇನ್ ರೋಮನ್, ಫಾರಿನ್ ಲ್ಯಾಂಗ್ವೇಜಲ್ಲಿ ಮಾರ್ಕ್ಸ್ ಕೊಡ್ತಿದ್ದೀರಾ ಸರ್. ಸೊ 10 ಪ್ರಶ್ನೆಗೆ 12 ಎಕ್ಸ್ ಇದ್ದರೆ ನನಗೆ 120 ಮಾರ್ಕ್ಸ್ ಸರ್. 10 ಕ್ವಶನ್ಗೆ 12 ಎಕ್ಸ್ ಇದ್ದರೆ 120. ಯಾಕೆ? ಎಕ್ಸ್ ಸ್ಟ್ಯಾಂಡ್ಸ್ ಫಾರ್ 10. ಇಟ್ ಇಸ್ ನಾಟ್ ನೀವು ಹಾಕಿರೋ ತಪ್ಪು ಅಂತ ನಿಮ್ಗೆ ಅನ್ಸು, ನನಗೆ ಸರಿ ಸರ್, ಯು ಆರ್ ಗಿವಿಂಗ್ 10 ಮಾರ್ಕ್ಸ್. ದಟ್ಸ್ ದ ಪಾಸಿಟಿವ್ ಆಟಿಟ್ಯೂಡ್ ಐ ಡೆವಲಪ್ಡ್. ಫ್ರಮ್ ದೇರ್ ಮೈ ಸ್ಕೂಲ್ ಡೇಸ್ ಐ ಸ್ಟಾರ್ಟೆಡ್ ಲುಕಿಂಗ್ ಲೈಕ್ ದಿಸ್. ಎಕ್ಸ್ ವಾಸ್ ಮಿಸ್ಟರ್ ಎಕ್ಸ್ ಆಗಿದ್ದು ಅಲ್ಲಿಂದನೇ. ಎಕ್ಸ್ ಹಂಟರ್ ಆಗಿದ್ದು ಅಲ್ಲೇನೆ. ಎಕ್ಸ್ ಹೆಂಗೆ ಆಲ್ಜಿಬ್ರಾ ಕಳಿಸುತ್ತೆ, ಆಲ್ಜಿಬ್ರಾ ಎಲ್ಲಿಗೆ ತೊಗೊಂಡೋಯ್ತು, ದಿನ ಆಲ್ಜಿಬ್ರಾಕ್ ಜೆಮಿಟ್ರಿ ಅಂತ ಕರಿತೀವಿ, ಆಲ್ಜಿಬ್ರಾಕ್ ಕ್ಯಾಲ್ಕುಲಸ್ ಅಂತ ಕರಿತೀವಿ. ತುಂಬ ದೊಡ್ಡ ಸಬ್ಜೆಕ್ಟ್. ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ದ ಡೀಟೇಲ್ಸ್ ಆಫ್ ಆಲ್ಜಿಬ್ರಾ. ಬರೀ ಒಂದು ಸಿಂಪಲ್ ಆಲ್ಜಿಬ್ರಾ ಕಲ್ತ್ಬಿಟ್ರೆ ಅದು ಆಲ್ಜಿಬ್ರಾ ಅಲ್ಲ. ಇವತ್ತು ಆಲ್ಜಿಬ್ರಾ ಹೆಂಗಿದೆ ಅಂದರೆ ಅವ್ರ ಜೊತೆ ಮಾತಾಡ್ತಿರೋ ಕರೆಂಟ್ ಹೊಡೆಯುತ್ತೆ, ವಿದ್ಯುತ್ ಟಕ್ ಅಂತ. ಆ ಥರ ಇವತ್ತು ಮ್ಯಾಥ್ಸ್ ಅಂದರೆ ಏನು ಸರ್ ನೀವು ಮ್ಯಾಥ್ಸ್ ಗೊತ್ತು ಅಂದರೆ ಎದುರುಗಡೆ ಅವರು ತರ ಅಂತ ಗಡಗಡ ಅಂತ ನಡುತ್ತಾರೆ. ಇಫ್ ಯು ನೋ ಮ್ಯಾಥ್ಸ್, ಹಾಂ, ಸೊ ಮ್ಯಾಥ್ಸ್ ಗೊತ್ತಿದ್ರೆ. ಸೊ ನಾರ್ಮಲಾಗಿ ದ್ವಾರಕೀಜ್ ಒಂದು ಸಿನಿಮಾನ ತಮಾಷೆ ಮಾಡ್ತಾಯಿದ್ದೆ, ಅಲ್ಲೇ ಒಂದು ಹಾಡಿದೆಯಲ್ಲ, ಏನದು ಒಂದು ಯಾವ ತಮಾಷೆ ಇದೆ, ಬೇಜಾರು ಮಾಡ್ಕೊಳ್ಳೋದ್ರೆ ಹಾಡು ಹೇಳ್ಬೋದು, ಆ ಥರ ಇರೋ ಥರ. ಸೊ ದೇ ಬಿಕಮ್ ಶೇಕ್ ಡ್ಯಾನ್ಸ್, ಅಲಾಟ್ಸ್ ಅಂತ ಒಂದು ಇದೆಯಲ್ಲ ಡ್ಯಾನ್ಸ್, ಅದೇ ಥರ. ಸೊ ಆ ಥರ ಒಂದು ಡ್ಯಾನ್ಸ್ ನೀವು ಶೇಕ್. ಸೊ ಗಣಿತ ಗೊತ್ತಿದ್ರೆ ಇಟ್ ಶೇಕ್ಸ್, ಎವ್ರಿಬಡಿ ಶೇಕ್ಸ್ ಇನ್ ಶೇಕ್ ಡ್ಯಾನ್ಸ್. ಸೊ ಅದರಿಂದ ಡ್ಯಾನ್ಸ್ ಅನ್ನೋ ಒಂದು ಪದ ನಾನು ಬಳಸಿದ್ದು ಆರ್ದಲ್ಲಿ ಕೂಡ. ಆಯಿತಾ? ಕ್ಯಾಮ್ರಾ ಫೋಕಸ್ ಆಗ್ತಿದೆಯಾ ಇಲ್ವೋ? ಇಲ್ಲ ಅಲ್ಲ? ಕ್ಯಾನ್ ಯು ಸಿ ದಿಸ್? ಇಲ್ಲ. ಓಕೆ, ದ ಕ್ವಶನ್ ಇಸ್ ಯು ಕ್ಯಾನ್ ಮೇಕ್ 2 ಟ್ರಯಾಂಗಲ್ಸ್ ಲೈಕ್ ದಿಸ್. ಹೌದಾ? ಪಕ್ಕ ಇಟ್ಕೊಳ್ತೀರ 2 ಟ್ರಯಾಂಗಲು. ಅದರಲ್ಲಿ ನೀವು 2 ಟ್ರಯಾಂಗಲ್ಸ್ನ ಹೆಂಗಾರು ಮಾಡಿ ನನಗೆ 4 ಟ್ರಯಾಂಗಲ್ಸ್ ಮಾಡ್ಸೋಕ್ಕಾಗುತ್ತೆ ಅಂತ ಫಸ್ಟ್ ಲೆವೆಲ್. ಸೊ ಕ್ವಶನ್ ಇಸ್ ಲೈಕ್ ದಿಸ್. ಸೊ ಹ್ಯಾವ್ 3 ಸ್ಟಿಕ್ಸ್. ಓಕೆ, ನಾವು ಮೂವ್ ಎನಿಥಿಂಗ್ ಹೆಂಗಾರು ಮಾಡಿ ನಂಗೆ 4 ಟ್ರಯಾಂಗಲ್ಸ್ ಬರ್ಸ್ಬೇಕು ಅಂತ. ಓಕೆ, ಲಾಜಿಕ್ ಒಂದು 5-6 ಥರ ಪ್ರಶ್ನೆ ಇದೆ. ಇದೇ ಪ್ರಶ್ನೆ ಅದೇ, ಉತ್ತರಗಳು ಬೇರೆ ಥರ, ಲಾಜಿಕ್ ಬೇರೆ ಥರ. ಸೊ ಏನು ಮಾಡ್ತೀರಾ? ತೆಗಿತೀರಾ ಆ ಒಂದಲ್ಲಿ ಒಂದು ಎಕ್ಸಲ್ಲಿ ಏನು ಮಾಡ್ತಾರೆ, ಒಂದು ಟ್ರಯಾಂಗಲಲ್ಲಿ ಒಂದನ್ನು 4ನ ಹಿಂಗೆ ಮಾಡಿಬಿಡ್ತೀರಾ. ಒಂದು ಸ್ಟಿಕ್ ತೆಗಿತೀರಾ. ಸ್ಟಿಕ್ ತೆಗೆದ್ಬಿಟ್ಟು ನಿಮ್ಮ ಲಾಜಿಕ್ನ ಹಿಂಗೆ ಇಡ್ತೀರಾ. ಮೊದಲನೇದು 4, ಎರಡನೇದು ಟ್ರಯಾಂಗಲ್ಲು. ಅದರಿಂದ 4 ಟ್ರಯಾಂಗಲ್. ಐ ಮೇಡ್ 4 ಟ್ರಯಾಂಗಲ್. ಯು ಕ್ವಶನ್ ಮೇಕ್ 4 ಟ್ರಯಾಂಗಲ್. ಐ ಮೇಡ್ 4 ಟ್ರಯಾಂಗಲ್. 4 ಅಂಡ್ ಟ್ರಯಾಂಗಲ್. 4 ಟ್ರಯಾಂಗಲ್. ಫಸ್ಟ್ ಲಾಜಿಕ್. ನೋ ಬೇರೆ ಥರ ಮಾಡಿ ಈ ಥರ ಪ್ರಶ್ನೆ. ನೆಕ್ಸ್ಟ್ ಲೆವೆಲ್ ಹೇಳ್ತೀನಿ. ಇಲ್ಲ, ನನಗೆ 4 ಟ್ರಯಾಂಗಲ್ಲೇ ಬೇಕು, ಆದರೆ ಎಲ್ಲ ಅದೇ ಶೇಪ್ ಇರಬೇಕು, ಅಷ್ಟೇ ಇದಿರಬೇಕು, ಏನಾರು ಮಾಡು ಅಂತ.
ದಟ್ ಇಸ್ ಓನ್ಲಿ ಪಾಸಿಬಲ್. ಟೇಕ್ ದಿಸ್ 3 ಟ್ರಯಾಂಗಲ್ಸ್ ಕೆಳಗಡೆ ಇಡಿ, ಇವು ಮೂರನ್ನ ನೀವು ಹಿಂಗೆ ತೊಗೊಂಡು ಹಿಂಗೆ ಕನೆಕ್ಟ್ ಮಾಡಿದ್ರೆ 3 ಡೈಮೆನ್ಷನಲ್ಲಿ ಇಟ್ ಬಿಕಮ್ಸ್ 4 ಟ್ರಯಾಂಗಲ್. ಇಟ್ ಡಸಂಟ್ ಬಿಕಮ್ 4 ಟ್ರಯಾಂಗಲ್ಸ್. ಯು ಆರ್ ಆಫ್ ಸೇಮ್ ಸೈಜ್, ಎಲ್ಲ ಸೇಮ್ ಸೈಜ್ ಇರುತ್ತೆ. ದಿಸ್ ಇಸ್ ವಾಟ್ ಯು ಆರ್ 2D ಇಂದ 3D ಹೋಗುವಂಥದ್ದು. ಸೊ ನೀವು 3 ಟ್ರಯಾಂಗಲ್ ತೊಗೋತೀರಾ, ಅದರ ಬೇಸ್ನ ಇಲ್ಲಿ ಹಾಕ್ತೀರಾ. ವಾಟ್ ಈಸ್ ದಿಸ್ ಹೆಡ್ರಾನ್? ಟೆಡ್ರಾನ್, 4 ಮುಖದ ಚತುರ್ಭುಜ ಇರೋವಂತಹ ಒಂದು ಸಾಲಿಡ್ ಫಾರ್ಮ್ ಟೆಟ್ರಾಹೆಡ್ರಾನ್ ಅಂತ ಅಲ್ವಾ. ಸೊ ಯಾಗ ನೀವು 2 ಡೈಮೆನ್ಷನಲ್ಲಿ ನಿಮ್ಮ ಥಾಟ್ ಇದ್ದರೆ ದಿಸ್ ಆನ್ಸರ್ ವಿಲ್ ನಾಟ್, ಯು ವಿಲ್ ಗೆಟ್ ಇಟ್. ಹೌದಾ? ಓಕೆ. ವಾಟ್ ಯು ಕ್ಯಾನ್ ಡೂ ವಿತ್ ಸ್ಟಿಕ್ ಈಸ್ ಮ್ಯಾಸ್ಟಿಕ್ ಪ್ರಾಬ್ಲಮ್ಸ್ ನೋಡಿದ್ದೀರಾ? ಡ್ಯೂ ನೋ ಮ್ಯಾಸ್ಟಿಕ್ಸ್? ಮ್ಯಾಸ್ಟಿಕಲ್ಲಿ ಸಾಕಷ್ಟು ಶೇಪ್ಸ್ಗಳು ಮಾಡ್ತಾರೆ ಗೊತ್ತಾ? ಸಾಕಷ್ಟು 5 ಮಾಡೋದು, ರೋಮನ್ ಲೆಟ್ರ್ ಬರೆಯೋದು, ವಿ ಡೂ ಇಟ್. ನನ್ನ ಒಂದು ತಮಾಷೆ ಇದೆ, 19ರಲ್ಲಿ 1 ಕಳೆದ್ರೆ 20 ಹೆಂಗಾಗುತ್ತೆ? 19ರಲ್ಲಿ 1 ಕಳೆದ್ರೆ 20 ಆಗಬೇಕು. 19ರಲ್ಲಿ 1 ತೆಗೆದ್ರೆ 20. ಮತ್ತೆ ತಮಾಷೆ ಮಾಡ್ತೀನಿ, 29ರಲ್ಲಿ 1 ತೆಗೆದ್ರೆ 30, 39ರಲ್ಲಿ 1 ತೆಗೆದ್ರೆ 40. ಎಲ್ಲಿ? ರೋಮನಲ್ಲಿ. So the thing is, you can make fun out of maths, bring interest from maths, the way in which start interacting childrensಗೆ, ಮಕ್ಕಳಿಗೆ ಅದನ್ನು ಹೇಳೋದು ರೀತಿ ಮತ್ತು ಘಟನೆ. ಅದಕ್ಕೋಸ್ಕರ ಯು ಹ್ಯಾವ್ ಟು ರೀಡ್ ಲಾಟ್ ಆಫ್ ಮ್ಯಾಥ್ಸ್ ಪಜಲ್ಸ್ಗಳ ಬುಕ್ಗಳನ್ನ ಓದಬೇಕು. ಅದ್ರ ಮುಖಾಂತರ ನಿಮಗೆ ಹೇಳಿದ್ನ ತುಂಬ ಮ್ಯಾಥ್ಸ್ ಪಜಲ್ಸ್ಗಳ ಬುಕ್ ಇದೆ. ಇವತ್ತು ಅದೇ ಹೇಳಿದ್ನ ಸ್ಪೀಡ್ ಮ್ಯಾಥ್ಸ್ ಅಂತ. ಈ ಸ್ಪೀಡ್ ಮ್ಯಾಥ್ಸ್ ಏನೂ ಇಲ್ಲ, ಪ್ರಯೋಜನ ಇಲ್ಲ. ಎಷ್ಟು ಫಾಸ್ಟಾಗಿ ಮಲ್ಟಿಪ್ಲೈ ಮಾಡ್ಬೋದು, ಗುಣಾಕಾರ ಇದೆಲ್ಲ ಮಾಡ್ಬೋದು. ಮತ್ತು ವೇದಿಕ್ ಮ್ಯಾಥ್ಸ್ ಸೀರೀಸು ಇದೆ. ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ಯು ನೋ. ಲಂಡನ್ ಸ್ಕೂಲ್ ಬುಕ್ಸ್ ಅವರು ಇದನ್ನು ವೇದಿಕ್ ಮ್ಯಾಥ್ಸ್ ಸ್ಕೂಲ್ಸ್ ಅಂತ ಬುಕ್ 1, ಬುಕ್ 2, ಬುಕ್ 3 ಅಂತ 3 ಲೆವೆಲಲ್ಲಿ 1, 2, 3 ಅಂತ ಮಾಡಿದ್ದಾರೆ. ಸೊ ದ J.T. Glover ಬುಕ್ಸ್ಗಳು, ಸೀರೀಸ್ ಆಫ್ ಬುಕ್ಸ್ ವಿಚ್ ಹ್ಯಾಸ್ ಬೀನ್ ಮೇಡ್. ದೀಸ್ ಬುಕ್ಸ್ ಆ್ಯಕ್ಚುಲಿ ವೇದಿಕ್ ಮ್ಯಾಥ್ಸ್ ಅಂತ ಇನ್ನೊಂದು ಬುಕ್ ಇದೆ, ಬಟ್ ಆಲ್ ದೀಸ್ ಆರ್ ಹೈಸ್ಕೂಲ್ ಲೆವೆಲ್. ಟು ಬಿ ಫ್ರಾಂಕ್ ವಿತ್ ಯು ಕ್ಯಾನ್ ಡೂ ಎನಿಥಿಂಗ್ ಮ್ಯಾಥ್ಸ್ ಬಿಹೈಂಡ್ PUC ಲೆವೆಲ್. ಸೊ ಇವೆಲ್ಲ ಏನಿದ್ರೂ ಹೈಸ್ಕೂಲ್ ಮ್ಯಾಥ್ಸ್ಗೆ ಈ ಬುಕ್ಗಳು ತುಂಬ ಸಹಾಯ ಮಾಡುತ್ತೆ. ಐ ಆಮ್ ನಾಟ್ ಆ್ಯಕ್ಚುಲಿ ವೇದಿಕ್ ಮ್ಯಾಥ್ಸ್ ಎಲ್ಲಿಯವ್ರಿಗೆ ಸಹಾಯ ಮಾಡುತ್ತೆ ಅಂದರೆ ಇದು. ಬೇರೆ ಒಂದಿದೆ, ಈಗ ಮಾಡ್ತಿರೋ ಬಾಲಚಂದ್ರ ರಾವ್ ಮಾಡ್ತಿರೋಂಥ ಬೇರೆ ಥರ ಒಂದು ಅಧ್ಯಯನ ಇದೆಯಲ್ಲ, ಅದು ಇಟ್ ವಿಲ್ ಗೋ. ಬಟ್ ದೀಸ್ ಕೈಂಡ್ ಆಫ್ ಮ್ಯಾಥ್ಸ್ ಓನ್ಲಿ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಬೇಸಿಕ್ ಕಾನ್ಸೆಪ್ಟ್. ಹೈಸ್ಕೂಲ್ ಲೆವೆಲ್ ಇರೋಂಥ ಮ್ಯಾಥ್ಸ್ಗೆ ದೀಸ್ ಆರ್ ಆಲ್ ವಂಡರ್ಫುಲ್ ಬುಕ್ಸ್. ರಿಯಲಿ ಬುಕ್. ಇದ್ರ ಬುಕ್ ಜೊತೆ ಸೊಲ್ಯೂಷನ್ ಚೆನ್ನಾಗಿದೆ, ಎಕ್ಸಸೈಸಸ್ ಚೆನ್ನಾಗಿದೆ. ಗ್ರೋವರ್ ಬುಕ್ ಅಂತ ಈ ಬುಕ್ಸ್ಗಳು ನಾವೇ ಪ್ರಿಸ್ಕ್ರೈಬ್ ಮಾಡ್ಬೋದು, ನಮ್ಮ ಇಂಡಿಯನ್ ಇದರಲ್ಲೇ ಇಲ್ಲ. ದಿಸ್ ಹ್ಯಾಸ್ ಬಿನ್ ನ್ಯೂಜಿಲ್ಯಾಂಡಲ್ಲಿ, ಲಂಡನ್ನಲ್ಲಿ ಆ ಮಕ್ಕಳಿಗೆ ಈ ಬುಕ್ಸ್ಗಳನ್ನ ಟೆಕ್ಸ್ಟ್ ಬುಕ್ ಆಗಿ ಪ್ರಿಸ್ಕ್ರೈಬ್ ಆಗಿದೆ. ಆ ಮಕ್ಕಳುಗಳು ಓದ್ತಾರೆ. ಬೀಯಿಂಗ್ ಇಟ್ ಟೇಕನ್ ಫ್ರಮ್ ಇಂಡಿಯಾ, ನಾಟ್ ಟಾಟ್ ಬೈ ಇಂಡಿಯನ್ಸ್. ದಟ್ಸ್ ಒನ್ ಆಫ್ ದ ಥಿಂಗ್ಸ್. ದೇ ಲರ್ನ್. ಅದೇ ಥರ ಸಂಸ್ಕೃತನ ಅವ್ರು ಕಲಿಯುವಂಥ ಉದ್ದೇಶ ಯಾತಕ್ಕೆ ಅಂದರೆ ಭಾಷೆ ಮತ್ತು ಧ್ವನಿಯ ಶುದ್ಧಿಗೆ. ಏನಿಗೆ? ಯಾವುದಕ್ಕೆ? ಸಂಸ್ಕೃತ ಹಳೆ ಲ್ಯಾಂಗ್ವೇಜ್ ಅನ್ನೋ ಉದ್ದೇಶಕ್ಕಲ್ಲ, ಸಂಸ್ಕೃತ ಬಗ್ಗೆ ಒಂದು ಭಾಷಾ ಶುದ್ಧಿ ಆಗುತ್ತೆ. ಯಾರು ಸೊ ಟು ಬಿ ಫ್ರಾಂಕ್ ವಿತ್ ಯು, ನೋ ಬ್ರೈನ್ ಇಸ್ ಇನ್ಫೀರಿಯರ್. ಏನಂದೆ? ನೋ ಬ್ರೈನ್ ಇಸ್ ಇನ್ಫೀರಿಯರ್. ಟ್ರೈನ್ ಇಟ್, ದೇ ಬಿಕಮ್ ಇಂಟೆಲಿಜೆಂಟ್ ಆ್ಯಂಡ್ ಟ್ಯಾಲೆಂಟೆಡ್. ಸೊ ಅದಕ್ಕೆ ಕ್ಯಾಸ್ಟ್ ಇಲ್ಲ, ಕ್ರೀಡ್ ಇಲ್ಲ, ದೇಶ ಇಲ್ಲ, ಬಾರ್ಡ್ರ್ ಇಲ್ಲ, ಕಮ್ಯುನಿಟಿ ಇಲ್ಲ. ಸೊ ನಾವು ಹಾಕೊಂಡಿರೋವಂಥ ಬಾರ್ಡರ್ಸ್ಗಳಷ್ಟೇ. ಇಫ್ ಯು ಟ್ರೈನ್ ಯುವರ್ ಬ್ರೈನ್, ಇಟ್ ಕ್ಯಾನ್ ಲೀಡ್ ಯುವರ್ ಸೆಲ್ಫ್ ಟು ದ ವಂಡರ್ಫುಲ್ ಹೈಟ್ಸ್. ಅರ್ಥ ಆಯ್ತು? ಅದರಿಂದ ಗಣಿತ ಅಂತ ಒಂದು ಕಲ್ಪನೆಗೆ ತೊಗೊಂಡೋಗುತ್ತೆ. ಟು ಕಮ್ ಬ್ಯಾಕ್ ಟು ದ ಮ್ಯಾಥ್ಸ್ ಡ್ಯಾನ್ಸ್, ಸೊ ಐ ವಾಂಟ್ ಟು ಬ್ರಿಂಗ್ ಬ್ಯಾಕ್ ದ ಹೋಲ್ ಕಾನ್ಸೆಪ್ಟ್ಸ್ ಇನ್ ಟು. ಸೊ ದಟ್ಸ್ ವೈ ಯು ಹ್ಯಾವ್ ಟು ಬೈ ಲಾಟ್ ಆಫ್ ಪಜಲ್ಸ್ ವಿಚ್ ಬೇಸಿಕಲಿ ಟೀಚ್ ವಿತ್ ಕಲರ್ಸ್. ಸೊ ಟ್ರಯಾಂಗಲ್ಸ್ ಪಜಲ್ಸ್ ಇದೆ. ಇವೆಲ್ಲ ಮಕ್ಕಳುಗಳಿಗೆ ಅಂತಂದ್ರೂ ಮಕ್ಕಳಿಗಿಂತ ಹೆಚ್ಚಾಗಿ ದೊಡ್ಡವರಿಂದ ಇದರ ಮುಂದೆ 0 to 99 ಇಯರ್ಸ್ ಅಂತ ಹಾಕಿರ್ತಾರೆ. ಎಷ್ಟು? 0 to ಆ್ಯಕ್ಚುಲಾಗಿ ಇದು ಕಂಪ್ಯೂಟರ್ ಸೈನ್ಸಲ್ಲಿ 4 ಕಲರ್ ಪ್ರಾಬ್ಲಮ್ ಅಂತಿದೆ. ಆ 4 ಕಲರ್ ಪ್ರಾಬ್ಲಮ್ಗೆ ಅಲ್ಗಾರಿಥಮ್, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಬೇರೆ ಬೇರೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ಪಾಪ್ಯುಲರ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಬ್ರಿಟಿಷರಿಗೆ ಅಂತ ಅದನ್ನು ಕೊಟ್ಟಿರೋದು. ಇಟ್ಸ್ ಕಾಲ್ಡ್ ಡಿವೈಡ್ ಆ್ಯಂಡ್ ಕಾಂಕ್ವೇರ್. ಏನದು? ಯಾವುದೇ ಪ್ರಾಬ್ಲಮ್ನ ಚಿಕ್ಕದು ಮಾಡ್ತಾ ಹೋಗಿ, ಡಿವೈಡ್ ಮಾಡ್ತಾ ಹೋಗಿ, ಸ್ಮಾಲೆಸ್ಟ್ ಮಾಡಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಡಿವೈಡ್ ಆ್ಯಂಡ್ ಕಾಂಕ್ವೇರ್. ಸೊ ಯು ಕ್ಯಾನ್ ಕಾಲ್. ಸೊ ಗ್ರೀಡಿ ಮೆಥಡ್ ಅಂತಿದೆ. ಒಂದು 10 ಪಾಪ್ಯುಲರ್ ಟೆಕ್ನಿಕ್ಸ್ ಇದೆ. ಸೊ ನೀವು ಸಿನ್ಸ್ ಇಟ್ ಈಸ್ ಫಾರ್ ಹೈಸ್ಕೂಲ್, ಐ ಕಾಂಟ್ ಗೋ ಇನ್ ಟು ದ ಕಂಪ್ಯೂಟರ್ ಸೈನ್ಸ್ ದಟ್ ಒನ್. ಸೊ ಈ ಥರ ಒಂದು ಪಜಲ್ಸ್ಗಳನ್ನ ನೀವು ತೊಗೊಂಡು ಆ ಪಜಲ್ಸ್ಗಳನ್ನ ಮಕ್ಕಳು ಮುಂದೆ ಇಟ್ಟು, ನಾಟ್ ನೆಸರಿ ದಟ್ ಯು ಕ್ಯಾನ್ ಕ್ರಿಯೇಟ್ ಸಚ್ ಪಜಲ್ಸ್ ಬೈ ಯುವರ್ ಹ್ಯಾಂಡ್. ನಾನು ಇದು ತಂದಿದ್ದೀನಿ, ಮಾಡಬಹುದು. ನಾವು ಕಲರ್ ಪಜಲ್ಸ್ಗಳನ್ನ ನಾವೇ ಕೂತು ಮಾಡ್ಬೋದು. ಅದಕ್ಕೆ ಆಟಗಳನ್ನ ಹೆಂಗೆ ಕ್ರಿಯೇಟ್ ಮಾಡ್ಬೋದು ಅನ್ನುವಂಥದ್ದು ಸಾಧ್ಯತೆ ಇದೆ. ಒಂದೇ ಪ್ರಶ್ನೆ, ಈ ಪ್ರಶ್ನೆ ಸುಲಭ, ಅದಲ್ಲ ಪ್ರಶ್ನೆ ಅಂತ. ಸೈಕಲ್ ನೋಡಿದ್ದೀರಾ? ಎಲ್ಲರೂ ಸೈಕಲ್ ನೋಡಿದ್ದೀರಾ? ಸೈಕಲ್ಗೆ ಎಷ್ಟು ಚಕ್ರ ಇದೆ? ಅದಲ್ಲ ಪ್ರಶ್ನೆ ಅದು. ಹಂಗಾರೆ ಏನು ಪ್ರಶ್ನೆ? ಸೈಕಲ್ ಚಕ್ರದಲ್ಲಿ, ವೀಲಲ್ಲಿ ಎಷ್ಟು ಸ್ಪೋಕ್ಸ್ ಇದೆ ನೋಡಿದ್ದೀರಾ? ಮೋರ್ ದೆನ್ 4 ಆನ್ಸರ್ಸ್ ಇದೆ. ನೀವು ಪ್ರತಿದಿನ ಸೈಕಲ್ ಹೊಡಿತಾರೆ, ಮಕ್ಕಳು ಹೊಡ್ತಾರೆ, ಸೈಕಲ್ ಚಕ್ರದ ಎಷ್ಟು ಸ್ಪೋಕ್ಸ್ ಇದೆ ಅಂತ ನೋಡಲ್ಲ. ಫಸ್ಟ್ ಅಬ್ಸರ್ವೇಷನ್ 42, 36, 48 ಅಂತ ಬರುತ್ತೆ. 36, 42, 48 ಅಂತ ಸ್ಪೋಕ್ಸ್ಗಳು ಬರುತ್ತೆ. ಫಸ್ಟ್ ಕ್ವಶನ್ ಅದಿರಲಿ. ಬಟ್ ಅದನ್ನು ಹೆಣೆದಿರ್ತಾರಲ್ಲ, ಸೈಕಲ್ ಸ್ಪೋಕ್ಸ್ನ ಹೆಣೆದಿರ್ತಾರಲ್ಲ, ಅದರಲ್ಲಿ
2 cross 3 cross 4x 2x 3x ಅಂದರೆ ಏನು ಅಂತ ನೀವು ಎಷ್ಟೋ ಜನ, ದಟ್ ಈಸ್ ಟ್ಯಾಂಜೆನ್ಷಿಯಲ್ ಆ್ಯಂಡ್ ಆಕ್ಸಿಯಲ್ ಕನೆಕ್ಷನ್. ಇವತ್ತು ರೇಡಿಯಲ್ ಕನೆಕ್ಷನ್ ಸ್ಟ್ರೈಟಾಗಿ ಕನೆಕ್ಟ್ ಆಗುತ್ತೆ. ಫ್ರಂಟ್ ಟೈರ್ ಯಾವಾಗಲೂ ರೇಡಿಯಲ್ ಕನೆಕ್ಟ್ ಆಗಿರುತ್ತೆ. ಆಕ್ಸಿಯಲ್ ಕನೆಕ್ಷನ್ ಅಲ್ಲಿ ಟ್ಯಾಂಜೆಂಟ್ಸ್ಗಳಿರುತ್ತೆ, ಟ್ಯಾಂಜೆನ್ಷಿಯಲ್ ಕನೆಕ್ಷನ್ಸ್ ಇರುತ್ತೆ. ನಾವು ಟ್ಯಾಂಜೆಂಟ್ಸ್ ಹೇಳ್ಕೊಡ್ತೀವಿ, ಟ್ಯಾಂಜೆಂಟ್ಸ್ ಅಲ್ಲಿರೋ ಟ್ಯಾಂಜೆಂಟನ್ನು ನೋಡಲ್ಲ. ವಿ ಆರ್ ನಾಟ್ ಲುಕಿಂಗ್ ಅಟ್ ಎ object that we are using every day. We are not finding a tangent there. We teach tangents. We don't know practical use of the tangent in a cycle. We always look at the radius. We don't teach the radial tires and radially the spokes are coming out of from the point. So radial ಬಗ್ಗೆ ನಾವು ರೇಡಿಯಸ್ ಬಗ್ಗೆ ಹೇಳ್ಕೊಡ್ತೀವಿ, ರೇಡಿಯಲ್ ಬಗ್ಗೆ ಸಾಕಷ್ಟು ಸೂರ್ಯ. ಬಟ್ ರೇಡಿಯಲ್ ಅಪ್ಲೈಡ್ ಅದನ್ನ ಹೇಳಿದೆ, AM ಮತ್ತು PM, ಅಪ್ಲೈಡ್ ಮ್ಯಾಥ್ಸ್ ಮತ್ತು ಪ್ಯೂರ್ ಮ್ಯಾಥ್ಸ್. ಸೊ ಇದು ಯಾವಾಗ ನೀವು ಪ್ಯೂರ್ ಮ್ಯಾಥ್ಸ್ ಇರೋ ದೂರ ಹೋಗ್ತಾರೆ, ಡ್ರೈ ಫ್ರೂಟ್ ಆಗ್ಬಿಡುತ್ತೆ. ಡ್ರೈ ಫ್ರೂಟ್ ಕಾಸ್ಟ್ಲಿ, ಅದನ್ನೇನಿದು ಚೆರಿ ಥರ ಮೇಲ್ಗಡೆ ಇಡ್ಬೋದು. ಬಟ್ ಇವತ್ತು ಕಾಲ ಬದಲಾಗಿದೆ, ಡ್ರೈ ಫ್ರೂಟ್ನ ಎಲ್ಲ ಅಂಗಡಿಗಳು ಓಪನ್ ಆಗಿದೆ, ಡ್ರೈ ಫ್ರೂಟ್ಸ್ ತಿಂತಿದ್ದಾರೆ. ನನ್ನಂಥವ್ರು ಉಟ್ಕೊಂಡಿದ್ದೀವಿ ಗಣಿತನ ತುರ್ಕಾರು ಕಲ್ಸೋಕ್ಕೆ, ಫೋರ್ಸ್ ಮಾಡಾರು ಕಲ್ಸ್ಕೋಕ್ಕೆ. ನಾನು ಶಾಸ್ತ್ರಿಗಳಂಥವರೆಲ್ಲ ಬಲವಂತವಾಗಿ ವಿ ವಿಲ್ ಮೇಕ್ ಮ್ಯಾಥ್ಸ್. ನೋಡಿ, ನಾನು ರೆಗ್ಯುಲರ್ ಟೆಕ್ಸ್ಟ್ ಬುಕ್ ತಂದಿಲ್ಲ ಸರ್, ಐ ಆಮ್ ನಾಟ್ ಬಾಟ್ ಟೆಕ್ಸ್ಟ್ ಬುಕ್. ಆರ್ ಯು ಲರ್ನಿಂಗ್ ಫ್ರಮ್ ದ ಟೆಕ್ಸ್ಟ್ ಬುಕ್? ನೋ, ಯು ಆರ್ ಲರ್ನಿಂಗ್ ವಾಟ್ ಯು ಆರ್ ಸೀಯಿಂಗ್, ವಾಟ್ ಯು ಆರ್ ಲುಕಿಂಗ್ ಅಟ್ ಇಟ್. ಅದರಿಂದ ಗಣಿತ ಕಲಿಬೋದು, ಇದರಿಂದ ಗಣಿತ, ಎಲ್ಲೆಲ್ಲೂ ಗಣಿತ ಅಂತ ಹೇಳ್ತೀನಿ. ಸೊ ಕ್ಯಾನ್ ವಿ ಲರ್ನ್ ಫ್ರಮ್ ಔಟ್ಸೈಡ್? Can we learn? That should explore. ಅಲ್ಲಿಂದ ಹರಳಬೇಕು. ಸರ್ಫೇಸ್, ದ ನಾಲೆಡ್ಜ್ ಟು ಸರ್ಫೇಸ್ ವಾಟ್ ಯು ಸಿ. ಏನು ನೋಡ್ತೀವೋ, ಏನು ಯೋಚಿಸ್ತೀವೋ, ಯಾವ ಆಲೋಚನೆಗಳಿಂದ ಎಲ್ಲ ಸರ್ಫೇಸ್ ಆದರೆ ದ ನಾಲೆಡ್ಜ್ ಗ್ರೋಸ್. ಅದರಿಂದ ನನಗೆ ಗಣಿತ ಕಲಿಸಿಕೊಟ್ಟ ಪಾಠ ಅದ್ಭುತ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದ ಹೋಲ್ ಕ್ವಶನ್ ಈಸ್ ನೆಕ್ಸ್ಟ್ ಅಗೈನ್ ಕಮಿಂಗ್ ಬ್ಯಾಕ್ ಟು ದಟ್. ಇವ್ರದ್ದೊಂದು ವೀಡಿಯೋ ಮುಗಿಸ್ಕೊಳ್ಳೋಣ. ಸೊ ಶಿ ಈಸ್ ಒನ್, ವಾಲ್ಯೂಮ್ ಕಡಿಮೆ ಮಾಡಿ. ಸೊ ಇದೊಂದು ವೀಡಿಯೋ ನೋಡೋಣ. ಸೊ ದ ಹೋಲ್ ಕ್ವಶನ್ ಈಸ್, ಶಿ ಈಸ್ ಒನ್ ಆಫ್ ದ ಗ್ರೇಟ್ ಮ್ಯಾಥಮ್ಯಾಟಿಷಿಯನ್ ಹೂ ಹ್ಯಾಸ್ ಫೌಂಡ್ ಹರ್ಸೆಲ್ಫ್ ಇನ್ ದ ಡಾಟಾ ಸೈನ್ಸ್. ಸೊ ಇಂಡಸ್ಟ್ರಿಯಲ್ಲಿ ಇದ್ದಾಳೆ ಅವಳು. ಶಿ ಇಸ್ ನಾಟ್ ಅವರ್ ಲ್ಯಾಂಗ್ವೇಜ್ ಇಸ್ ನಾಟ್, ಅದಕ್ಕೆ ಹೇಳೋದು. My name is Karen Ditchfield and I'm a specialist in the Portfolio Strategy and Development team at BHP. BHP is a global resources company with iron ore, copper, coal, petroleum and other commodities in its portfolio. My team ensures BHP has the right mix of assets in its portfolio worldwide. When you're learning a new dance, practice makes perfect. It's exactly the same with maths. It's exactly the same with the math. Practice makes perfect. Some people give up maths when it gets too hard. But if you keep trying, you'll get it. It's all practice. A lot of my work involves project management, working to solve complex issues, and making the right decisions for BHP. Having a maths background, I can see through the data and use a logical lens. It gives me the Use the logical lens. See through maths. And find creative solutions. Find, create solution. Maths is not just about working with numbers. I see it as a global language that has a positive impact on the world. Global language. Yes. Global language. ನಾನು ಹೇಳಿದ್ದೆ ಅದಕ್ಕೆ, ಇಟ್ಸ್ ನಾಟ್ ಓನ್ಲಿ ಗ್ಲೋಬಲ್ ಲ್ಯಾಂಗ್ವೇಜ್, ಇಟ್ಸ್ ಆ್ಯಕ್ಚುಲಿ ಲ್ಯಾಂಗ್ವೇಜ್ ಆಫ್ ದ ಯೂನಿವರ್ಸ್ ಅಲ್ಲ, ಇಡೀ ಬ್ರಹ್ಮಾಂಡದ ಒಂದು ಭಾಷೆ ಅಂತ. ಓಕೆ, ದ ಕ್ವಶನ್ ಇಸ್ ಅದಕ್ಕೆ ಹೇಳಿದಂಥದ್ದು. ಇಲ್ಲಿ ನಾನು ಬಂದೆ ಪ್ರೆಸೆಂಟೇಷನ್ ಬಂದ್ಬಿಡಿ. ಸೊ ಮೂಲ ಉದ್ದೇಶ ಸಾಕಷ್ಟು ಇವತ್ತು ವಿ ಆರ್ ಹ್ಯಾವಿಂಗ್ ಲಾಟ್ ಆಫ್ ಸೋರ್ಸ್ ಮತ್ತು ರಿಸೋರ್ಸ್ ಎರಡೂ ಇರುತ್ತೆ. ಸೋರ್ಸು ಮತ್ತು ರಿಸೋರ್ಸ್ ಎರಡೂ ಇರುತ್ತೆ. ಸೊ ಬೋತ್ ಶುಡ್ ಮ್ಯಾಚ್ ಈಚ್ ಅದರ್. ಸೊ ವಿ ಹ್ಯಾವ್ ಪ್ರೆಸೆಂಟೇಷನ್ ಇಲ್ಲಿದೆ. ಅಲ್ಲ ಇಲ್ಲಿ ಪ್ರೆಸೆಂಟೇಷನ್ ಇಲ್ಲೇ ಈ ಬಟನ್ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನಿಲ್ಲಿಸಿದೆ. ಸೊ ಅದರಿಂದ ಹಿಸ್ಟ್ರಿ ಆಫ್ ಮ್ಯಾಥಮೆಟಿಕ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಅಸ್. ಸೊ ವಿ ಹ್ಯಾವ್ ಆ್ಯಸ್ ಎನ್ ಇಂಡಿಯನ್, ನಮ್ಮದು ಭಾರತೀಯರು ಅತ್ಯಂತ ಗಣಿತನ ಇತಿಹಾಸದಲ್ಲಿ ದಾಖಲೆ ಮಾಡಿರುವಂಥದ್ದು ಇವತ್ತು ನಮ್ಮ ಮುಖ್ಯ ಉದ್ದೇಶವೂ ಅದು ಇದೆ. ಗಣಿತಶಾಸ್ತ್ರದ ಚರಿತ್ರೆ, ಇದು ಶ್ರೀನಿವಾಸ್ ಅಯ್ಯಂಗಾರ್ ಬರೆದಿರುವಂಥ ಕನ್ನಡ ಪುಸ್ತಕ. ಇದರಲ್ಲಿ ಸಾಕಷ್ಟಿದೆ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ವರ್ಕ್ ಲಾಟ್. ತುಂಬ ವರ್ಕ್ ಮಾಡಬೇಕಾಗಿದೆ, ಗಣಿತದ ಇತಿಹಾಸನ ಕೆದಕಬೇಕಾಗಿದೆ. ನಾವು ಭಾರತೀಯರಾಗಿ ಒಂದು, ಹಾಗೆ ಕನ್ನಡದವರಾಗಿ ಎರಡೂ ನೆಲೆಯಲ್ಲೂ ಸಹ ನಮ್ಮ ಗಣಿತನ ಅಭ್ಯಾಸ ಮಾಡಬೇಕಾಗುತ್ತೆ. ಗಣಿತ ಒಂದು ಅಂತ ನಮಗೆ ಚಾಲೆಂಜ್, ನಾನು ಚಾಲೆಂಜ್ ತೊಗೊಂಡಿರುವಂಥದ್ದು, ನಮ್ಮ ನೃತ್ಯ ಪ್ರಕಾರದಲ್ಲಿ, ನಮ್ಮ ಸಾಹಿತ್ಯದಲ್ಲಿ, ನಮ್ಮ ಹಾಡುಗಳಲ್ಲಿ ಗಣಿತ ಹೆಂಗೆ ಅಡಗಿದೆ ಅನ್ನುವಂಥದ್ದು. ಮ್ಯಾಥ್ಸ್ ಇನ್ ಮ್ಯೂಸಿಕ್, ಮ್ಯಾಥ್ಸ್ ವಿತ್ ಡ್ಯಾನ್ಸ್, ಮ್ಯಾಥ್ಸ್ ವಿತ್ ಪ್ಲೇ,
ಆಟಗಳಲ್ಲಿ ಗಣಿತ, ಕ್ರೀಡೆಗಳಲ್ಲಿ ಹೆಂಗೆ ಗಣಿತ ಅಡಗಿದೆ. ಇದನ್ನು ಒಂದು ಅಧ್ಯಯನ ಶುರು ಮಾಡಿದಾಗ ನಿಮಗೆ ಗಣಿತದ ವಿಶ್ವರೂಪ ಪರಿಚಯ ಆಗ್ತಾ ಹೋಗುತ್ತೆ. ಗಣಿತದ ವಿಶ್ವರೂಪ ಯಾವುದ್ರದ್ದು? ದ ವಿಶ್ವರೂಪ ಆಫ್ ಗಣಿತ. ಅದರಿಂದ ಎಷ್ಟು ಕಲಿಬೇಕು, ಹೇಗೆ ಕಲಿಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ನೋಡಿದ್ದೀರಾ ಪಜಲ್ಸ್ ಮುಖಾಂತರ ಲೆವೆಲ್ ವೈಸ್ ಗೇಮ್ಸ್ ಆಬ್ಜೆಕ್ಟಿವ್. ದಿಸ್ ಹೌ ದ ಮ್ಯಾಥ್ಸ್ ಹ್ಯಾಸ್ ಟು ಬಿ ಲರ್ನ್ಡ್. ಸೊ ಸ್ಟಾರ್ಟ್ ಲುಕಿಂಗ್ ಇನ್ ಟು ದ ಪಜಲ್ ಬುಕ್ಸ್. ಇವತ್ತು ಸಾಕಷ್ಟು ಪಜಲ್ ಬುಕ್ ಇರುತ್ತೆ. ಎಷ್ಟು ಜನ ಸುಡೋಕೋ ಮಾಡ್ತೀರಾ? ಸುಡೋಕೋ? ಓಕೆ, ವೆರಿ ಗುಡ್. ಸುಡೋಕೋ ಗುಡ್. ಅದಲ್ಲದೆ ಸುಡೋಕೋ ಅಲ್ಲದೆ ಸಾಕಷ್ಟು ಇರುತ್ತೆ. ಒನ್ ಆಫ್ ದ ನೀವು ಮ್ಯಾಥ್ಸ್ ಗೇಮ್ನ ಇನ್ವೆಂಟ್ ಮಾಡಬೇಕು ಅಂತ ಹೇಳ್ತಿದ್ದೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದೀನಿ. ಸೊ ಫ್ಯಾಕ್ಟರ್ ಗ್ರಿಡ್ ಅಂತ 6, 18, 12, 18, 3, 5, ಇಲ್ಲಿ ಒಂದು 7 ಅಂತ ಬರಿತೀನಿ. ಇವೆರಡು ಕಾಮನ್ ಫ್ಯಾಕ್ಟರ್ ಎಷ್ಟು? 6, 12ಕ್ಕೆ 6. ಸೊ ಇದನ್ನು ಬಾರ್ಡಲ್ಲಿ ಬರೀರಿ. 12 ಮತ್ತು 18 ಕಾಮನ್ ಫ್ಯಾಕ್ಟರ್, 6 ಬಾರ್ಡ್ರಲ್ಲಿ ಬರೀರಿ. 3, 5ಕ್ಕೆ ಕಾಮನ್ ಫ್ಯಾಕ್ಟರ್ 1, 5, 7ಕ್ಕೆ ಕಾಮನ್ ಫ್ಯಾಕ್ಟರ್ 1, 12, 5 ಕಾಮನ್ ಫ್ಯಾಕ್ಟರ್ 1. ಇವಿಷ್ಟೂ ಮಾಡಿ ಆ್ಯಡ್ ಮಾಡಿದಾಗ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಫ್ಯಾಕ್ಟರ್ಸ್ನ ಬಾಕ್ಸಲ್ಲಿ ಬರೆದು ಆ ಬಾರ್ಡ್ರಲ್ಲಿ ಫ್ಯಾಕ್ಟರ್ಸ್ಗಳನ್ನ ಬರೆದು ಹೈಯೆಸ್ಟ್ ಫ್ಯಾಕ್ಟರ್ ಬರೆದು ಅದನ್ನು ಟೋಟಲ್ ಮಾಡಿ ಒಂದು ಆಟ ಆಡೋದು. ಸೊ ಅದಕ್ಕೆ ಡೈಸ್ ಬಿಡೋದು. ಯು ಹ್ಯಾವ್ ಟು ಥ್ರೋ ದ ಡೈಸ್ನ ಥ್ರೋ ಮಾಡಬೇಕು. ಸೊ ಯು ಹ್ಯಾವ್ ಟು ಮೇಕ್ ಫ್ಯಾಕ್ಟರ್ ಗ್ರಿಡ್ಸ್. ಪಗಡೆಗಳು ಆಟ ಆಡಬೇಕಾಗತ್ತೆ. ಪಗಡೆ ಆಟಗಳನ್ನ ಸಾಕಷ್ಟು ಸರಿ ಬಳಸಬೇಕಾಗತ್ತೆ. ಇನ್ನೊಂದು ನಿಮಗೆ ಒಂದು ಎಕ್ಸಸೈಸ್ ಕೊಡ್ತೀನಿ. ಪೇಪರ್ ತೊಗೊಳ್ತೀರಾ, ಪೇಪರ್ ಕ್ಯೂಬ್ ಮಾಡ್ತೀರಾ. ಪೇಪರ್ ಕ್ಯೂಬ್ ನೋಡಿದಿರಲ್ಲ, ಬಾಕ್ಸ್ ಮಾಡೋದು. ಕ್ಯೂಬ್ ಮಾಡೋದು ಬರುತ್ತೆ ಎಷ್ಟು ಜನಕ್ಕೆ? ಕ್ಯಾನ್ ಯು ಡೂ ಅಸೆಂಬಲ್ ಆಫ್ ಕ್ಯೂಬ್ಸ್? ಅದ್ರ ಮುಖಾಂತರ, ಪೇಪರ್ ಮುಖಾಂತರ ನೀವು ಕ್ಯೂಬ್ ಮಾಡ್ಬೋದು. ನಾನು ಹೇಳ್ತಿದ್ದು ಮಾಡ್ಯುಲರ್ ಓರಿಗ್ಯಾಮಿ ಅಂತ. 6 ಪೇಪರ್ನ ಮಾಡ್ಬೋದು. ಬಟ್ ಅದ್ರ ಮೇಲೆ ನಂಬರ್ ಬರೀಬೇಕು. ನಂಬರ್ ಹೆಂಗೆ ಬರೋ? 1 ಒಂದು ಚುಕ್ಕಿ 1 ಅಂತ ಬರೀಬೇಕು, 1 ಅಂತ ಬರೀಬೇಕು. 6 ಫೇಸಲ್ಲಿ ಬರಿಬೋದು. ನಿಮಗೆ ಬಾಕ್ಸ್ ಮಾಡಿದಾಗ ನೀವು ಮಾಡೋವಂಥ ಎಲ್ಲರಿಗೂ ಆ ಥರ ಅಸೆಂಬಲ್ ಮಾಡಿದಾಗ ನೀವೆಲ್ಲರೂ ಮಾಡುವಂಥ 6 ಫ್ಯಾಕ್ಟೋರಿಯಲ್ ಕ್ಯೂಬ್ಸ್ ಆಗುತ್ತೆ. ನಾರ್ಮಲ್ ಕ್ಯೂಬಲ್ಲಿ ನಾರ್ಮಲ್ ಆಗಿ ಪೇರಿಂಗ್ ಆಗಿರುತ್ತೆ. 1 and 6, 2 and 5, 2 and 5, 3 and 4, 7 ಬರೋಂಗಿರುತ್ತೆ. ಬಟ್ ದಟ್ ಕ್ಯೂಬ್ ದಟ್ ಯು ಕ್ರಿಯೇಟ್, ಇಫ್ ಯು ಸ್ಟಾರ್ಟ್ ನಂಬರಿಂಗ್, ಇಟ್ ಕ್ಯಾನ್ ಬಿ ಮೇಡ್ ಇನ್ 6 ಫ್ಯಾಕ್ಟೋರಿಯಲ್ ವೇ. 6 ಫ್ಯಾಕ್ಟೋರಿಯಲ್ 720 ಕ್ಯೂಬ್ಸ್ ಆಗುತ್ತೆ. ಸೊ ದಿಸ್ ಇಸ್ ಅ ರೆಗ್ಯುಲರ್ ಕ್ಯೂಬ್. ಬಟ್ ಯು ಕ್ಯಾನ್ ಹ್ಯಾವ್ ಎನ್ ಇರ್ರೆಗ್ಯುಲರ್ ಕ್ಯೂಬ್ ದಟ್ ಕ್ಯಾನ್ ಬಿ ಮೇಡ್ 720 ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಯೂಬ್. ಎಲ್ಲೋ ಇದು ಇನ್ನು 719 ಕ್ಯೂಬ್ ಅಂತ ನನ್ನ ಕ್ವಶನ್. ಈ ಒಂದು ಕ್ಯೂಬ್ ಮಾತ್ರ ನೋಡ್ತಾ ಇದ್ದೀವಿ. ಒಂದೇ ಆರ್ಡ್ರಲ್ಲಿ 1 2 3 4 5 6 ಹಿಂಗೆ ಬರೆಯೋದು. ಹಿಂಗೆ ಬರದೆ ಆ ಥರ ಎಷ್ಟು ಥರ ಬರಿಬೋದು ಅಂತಂದರೆ ಆ ಕ್ಯೂಬಲ್ಲಿ 720 ವಿಧಾನದಲ್ಲಿ ಕ್ಯೂಬ್ ತಯಾರಿಸ್ಬೋದು. ವಿ ಡಿಡ್ ನಾಟ್ ಟ್ರೈ, ವಿ ಡಿಡ್ ನಾಟ್ ಸ್ಟಡಿ. ಸೊ ಮಕ್ಳಿಗೆ ಹೇಳ್ಕೊಡುವಾಗ ಒಂದು ಕ್ಯೂಬ್, ನನ್ನ ಕೈಲಿರುವಂಥ ಒಂದು ಡೈಸ್ ವಿಲ್ ಟೆಲ್ ಯು ಸ್ಟೋರಿ, ಮೆನಿ ಸ್ಟೋರೀಸ್. ಈ ಡೈಸು ಅಷ್ಟೇ, ಇದು ಅಷ್ಟೇ. ಕತೆಗಳು ಹೇಳುವಂಥದ್ದು ಇಲ್ಲಿ ಪರವಾಗಿಲ್ಲ, ಆಮೇಲೆ ನೋಡೋಣ. ಕತೆಗಳು ಹೇಳ್ತಾ ಹೋಗುತ್ತೆ. ಸೊ ದ ಸ್ಟೋರಿ ಅದೇ ಹೇಳಿದೆ. ಇದರ ಹೆಸರಿಗೂ ಇದ್ರ ಜೊತೆ ಅಟ್ಯಾಚ್ ಆಗಿರೋ ನಾಲೆಜ್ ಸೆನ್ಸ್. ಸೊ ನೋಯಿಂಗ್ ದ ನೇಮ್ ಆಫ್ ಎ ಥಿಂಗ್ ಆ್ಯಂಡ್ ನೋಯಿಂಗ್ ಸಮಥಿಂಗ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. I know the difference between what is the name and what is the thing ಅನ್ನುವಂಥದ್ದು. ಅದರಿಂದ ಸೊ ಹೌ ಮಚ್ ಮ್ಯಾಥ್ಸ್ ಟು ಲರ್ನ್, ಹೌ ಲರ್ನ್ ಆಫ್ಟರ್ ಲರ್ನಿಂಗ್ ಅನ್ನುವಂಥದ್ದು. ನಾರ್ಮಲ್ ಆಗಿ ಟು ಲರ್ನ್ ಟು ಸ್ಟಡಿ ನೀಡ್ ಟು ಡೂ ಸಮಥಿಂಗ್. XYZ ಆಫ್ ಮ್ಯಾಥಮೆಟಿಕ್ಸ್ ಅಂತ ಕರಿತೀನಿ. ಎಕ್ಸ್ ಅಂದರೆ ಹೇಳಿದ್ನಲ್ಲ, ಐ ಡೋಂಟ್ ನೋ. ವೈ ಯು ಡೋಂಟ್ ನೋ? XY. ಝಡ್ ನಾರ್ಮಲ್ ಆಗಿ ಇಟ್ಸ್ ಇಮ್ಯಾಜಿನ್ A+IB ಅಂತ ಬರಿತೀವಿ. Z ಇಸ್ ಸೆಟ್ ಆಫ್ ಇಮ್ಯಾಜಿನರಿ ಸೆಟ್ಗೆ Z ಅಂತಲೇ ಕರೆಯೋದು. ಇಂಟೀರಿಯರ್ ಇಟ್ಸ್ ಆಲ್ಸೋ ಕಾಲ್ಡ್ Z = A+IB ಅಂತ ಬರಿತೀವಿ. ಸೊ XYZ is X is I don't know. Y is a function. Y I don't know, ಕಲಿತೀನಿ. Then I became more imaginary. So XYZ stand for me is learning from real to imaginary. Real world to imaginary world. Real analysis to imaginary analysis. ಸೊ ಇಡೀ ಒಂದು ವಿಶ್ವರೂಪವನ್ನು ಕಾಣುವಂಥದ್ದು XYZ. ನನ್ನ ಇನ್ನೊಂದು ಪ್ರಶ್ನೆ, ಲಾಸ್ಟ್ ಬೆಂಚ್ ಹುಡುಗರು ಅಂತ ಕೇಳಿದ್ದೀರಾ? ಲಾಸ್ಟ್ ಬೆಂಚಲ್ಲಿ ಹುಡುಗರು ಕೂತಿರ್ತಾರೆ. ಈ XYZ ಲಾಸ್ಟ್ ಬೆಂಚಲ್ಲಿದೆ. ದ ಕ್ವಶನ್ ಈಸ್ XYZ. ಯಾಕೆ ಒಂದೇ ಬೆಂಚಲ್ಲಿ ಎಲ್ಲರನ್ನೂ ಕೂರಿಸಲ್ಲ? ಒಂದೇ ಬೆಂಚಲ್ಲಿ ಕೂರಿಸೋ ಲಾಸ್ಟ್ ಬೆಂಚ್ ಕ್ವಶನ್ ಬರಲ್ಲ ಅಲ್ವಾ? ಸೊ ವಿ ಡಿಡ್ ಬಿಕಾಸ್ ದ ಸ್ಪೇಸ್ ಟೇಕನ್ ಇಸ್ ಮೋರ್. ಒಂದು ಲೈನಲ್ಲಿ ಎಲ್ಲರನ್ನೂ ಕೂರ್ಸೋಕ್ಕಲ್ಲ, 100 ಜನ ಒಂದು ಲೈನಲ್ಲಿ ಕೂರ್ಸೋಕ್ಕಲ್ಲ. ಬೆಸ್ಟ್ ವೇಸ್ ಟು ಮೇಕ್ ದಟ್ ನಂಬರ್ ಎಸ್ ಎ ಮಲ್ಟಿಪ್ಲಿಕೇಶನ್ ಶಾರ್ಟೆಸ್ಟ್. ಅದರಿಂದನೇ ಗುಣಾಕಾರ, ಎ ಮಲ್ಟಿಪ್ಲಿಕೇಶನ್ ಟೇಬಲ್ 2 numbers is to create a matrix like this. ಸೊ 10ನ್ನು ಮಾಡಬೇಕು ಅಂದರೆ ಅದನ್ನು 2/5, 3/, ಅದು ಅಪ್ರಾಕ್ಸಿಮೇಟ್ಲಿ 3/3 ಅನ್ನುವಂಥ 3/4 rows ಮಾಡಿ ಅನ್ನೋದು. ದಟ್ ಕೈಂಡ್ ಆಫ್ ಒಂದು ನಂಬರ್ನ ಡಿವೈಡ್ ಮಾಡಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು. ಫಿಬೊನಾಸಿ ನಂಬರ್ಸ್ ಎಷ್ಟು ಜನ ಕೇಳಿದ್ದೀರಾ? ಹೌ ಮೆನಿ ಪೀಪಲ್ ಹ್ಯಾವ್ ಹರ್ಡ್ ಆಫ್ ಫಿಬೊನಾಸಿ ಸೀರೀಸ್? 0 1 1 2 ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಫಿಬೊನಾಸಿ ಅಂದರೆ ಸಮ್ ಆಫ್ ದ ಪ್ರೀವಿಯಸ್ ನಂಬರ್ ಇಸ್ ನೆಕ್ಸ್ಟ್ ನಂಬರ್. ನನ್ನ ಕ್ವಶನ್ ಅದಲ್ಲ, ಪ್ರಶ್ನೆ ಅದಲ್ಲ. ಎಲ್ಲಿ ಬಳಸ್ತೀರಾ? ಕಂಪ್ಯೂಟ್ರಲ್ಲಿ ಪ್ರೋಗ್ರಾಮ್ ಬರೀತಾರೆ, ಫಿಬೊನಾಸಿ ಕೋಡಿಂಗ್ ಎಲ್ಲಿ ಬಳಸ್ತಾರೆ ಅಂತ ಹೇಳಲ್ಲ. ನಾರ್ಮಲ್ ಆಗಿ ನಾವು ಯಾವುದೇ ಶೇರ್ ಕೊಡಬೇಕು ಅಂತಂದರೆ ಈಕ್ವಲ್ ಶೇರಿಂಗ್ ಇರುತ್ತೆ, 50-50. ಬಟ್ ನೆವರ್ ಇನ್ ಲೈಫ್ ಪೀಪಲ್ ಡಸಂಟ್ ಶೇರ್. ಗಂಡು ಮಕ್ಕಳು ಹೆಣ್ಮಕ್ಳು ಬೆಳೆಸುವಾಲೆ ಗಂಡು ಮಕ್ಕಳು ಜಾಸ್ತಿ ತಿನ್ನಿಸ್ತೀವಿ, ಹೆಣ್ಮಕ್ಳು ಕಡಿಮೆ ತಿನ್ನಿಸ್ತೀವಿ. ಫುಡ್ ಹ್ಯಾಬಿಟ್ಸ್. ದೆರ್ ಮೇ ಬಿ ಸಿಚುವೇಷನ್ ವೇರ್ ನಥಿಂಗ್ ಇಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಹೋಲ್ ಸೊಸೈಟಿ. ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡಿ 5ನ್ನು ಅನ್ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದರೆ 3 and 2 ಅನ್ಈಕ್ವಲ್. ಅಥವಾ 100 ನಾನು ಫಿಬೊನಾಸಿ ಡಿವಿಷನ್ ಮಾಡಿದಾಗ ಇಟ್ ವಿಲ್ ಬಿ ಅನ್ಈಕ್ವಲ್ ಡಿವಿಷನ್. ಆ ಅನ್ಈಕ್ವಲ್ ಡಿವಿಷನ್ನ ಇನ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಕಂಪ್ಯೂಟರ್ ಆರ್ಕಿಟೆಕ್ಚರಲ್ಲಿ ಮೆಮೊರಿನ ಒಂದಕ್ಕೆ ಬರೀ 2 MB ಬೇಕು, ಇನ್ನೊಂದಕ್ಕೆ 2 GB ಬೇಕು ಅನ್ನುವಾಗ ಆ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಅಲ್ಗಾರಿಥಮ್ಸ್ ಬರೀತಾರೆ. ಅಲ್ಲಿ ಫಿಬೊನಾಸಿ ಸೀರೀಸ್ನ ಬಳಸ್ತಾರೆ.
ಸೊ ಪೀಪಲ್ ಡಸನ್ ನೋ. ಹಿಂಗೆ ಅದೇ ಥರ ಬೈನರೀಸ್ ಬಡ್ಡಿ ಅಂತ ಕರಿತೀವಿ. ಬೈನರಿ ಅಂದರೆ 2 powers. ಹೇಗೆ 2 powers 2 to the power 1 2 to the power of 2 to the power of 3 ನಾವು 2 powers ಡಬಲ್ ಮಾಡಿ ಅಂತ. ಡಬಲ್ ಮಾಡೋದು ಎಲ್ಲರಿಗೂ ಖುಷಿ ಹೌದಾ? ಡಬಲ್ ಮಾಡೋದು ಎಲ್ಲರಿಗೂ ಖುಷಿ, ಡಬಲ್ ಆಗುತ್ತೆ ಅಂತ. ಅದು 2 to the power of ನೀವು ಒಂದು ಪೇಪರ್ ತೊಗೊಳ್ತೀರಾ, ಪೇಪರ್ನ ಮಡಿಸ್ತಾ ಹೋಗ್ತೀರಾ. ಒಂದು ವೈಟ್ ಪೇಪರ್ ನಿಮ್ಮ ಇದನ್ನು ತೊಗೊಳ್ಳಿ, ಪೇಪರ್ ತೊಗೊಳ್ಳಿ. ಯು ಟೇಕ್ ಯುವರ್ ಪೇಪರ್ ದಿಸ್ ವಾಟ್ ಅಲ್ಲ ಒಂದು ಸ್ಕ್ವೇರ್ ಶೀಟ್. ಓಕೆ, ಯಾವುದಾದ್ರು ಒಂದು ಪೇಪರ್ ತೊಗೊಳ್ಳಿ. ಸೊ ಈ ಪೇಪರ್ ತೊಗೊಂಡು ನೀವು ಮಡಿಸ್ತಾ ಹೋಗ್ತೀರಾ. ಅರ್ಧ ಮಡಿಸಿ, ಅದನ್ನು ಅರ್ಧ ಮಾಡಿ 4 ಆಗುತ್ತೆ, ಅದನ್ನು ಅರ್ಧ ಮಾಡಿ 8 ಆಗುತ್ತೆ, ಅದನ್ನು ಅರ್ಧ ಮಾಡಿ 16 ಆಗುತ್ತೆ, ಅದನ್ನು ಹಿಂಗೆ ಅರ್ಧ ಮಾಡಿ, ಅದನ್ನು ಅರ್ಧ ಮಾಡಿ. ಇಷ್ಟು ಮಾಡಿದ್ಮೇಲೆ ದಿಸ್ ಕಾಲ್ಡ್ 1 time 2 time 3 times 7 times. 7 times ಮೇಲೆ ನೀವು ಮಡ್ಸೋಕ್ಕಾಗಲ್ಲ. 7 timesಗೆ ಒಂದು ಥಿಕ್ನೆಸ್ ಆಗುತ್ತೆ, 8 times ಆಗಲ್ಲ. ಕೆಲವರು ರೆಕಾರ್ಡ್ ಮಾಡಿದ್ದಾರೆ, ಐ ವಿಲ್ ಕಮ್ ಬ್ಯಾಕ್ ಟು ದ ರೆಕಾರ್ಡ್ಸ್. ರೆಕಾರ್ಡ್ ಹೋಲ್ಡಿಂಗು ಎಷ್ಟಕ್ಕಿದೆ ಅಂತಲೂ ಹೇಳ್ತೀನಿ. ಆದರೆ ಇದು ನಾನು ನೀವು 42 times ಮಾಡೋಕ್ಕಾದರೆ ಎಷ್ಟು ಅಂದರೆ ಹಿಂಗೆ 1 2 ಮಡಿಸ್ತಾ ಹೋದ್ರೆ ಬಟ್ಟೆ ಮಡಿಸ್ದಂಗೆ, ಸೀರೆ ಮಡಿಸ್ದಂಗೆ ನೀನು ಹಂಗಂಗೆ ಮಡಿಸ್ತಾ ಹೋಗಬೇಕು. ಸೊ ಜಸ್ಟ್ ಯು ಹ್ಯಾವ್ ಟು ಫೋಲ್ಡ್ ಲೈಕ್ ದಟ್ ಓನ್ಲಿ, ನಾಟ್ ಲೈಕ್ ಹಿಂಗಲ್ಲ ಹಿಂಗೆ ಮಡ್ಸೋದು. ಒಂದು ಅದನ್ನು ಮತ್ತೆ ಹಿಂಗೆ ಮಡಿಸ್ಬೇಕು, ಅದನ್ನು ಹಿಂಗೆ ಮಡಿಸ್ಬೇಕು. ಮಡಿಸ್ಕೊಂಡು ಹೋದರೆ ಸುಮ್ಮನೆ ಅದನ್ನ ಮೇಲೆ ಕೂತ್ಕೊಂಡ್ರೆ ಮೂನನ್ನು ಮುಟ್ಬೋದು. ದಟ್ ಇಸ್ ದ ಥಿಕ್ನೆಸ್ ಇಟ್ ಅಚೀವ್ಸ್. ಯು ಕ್ಯಾನ್ ಡೂ ಇಟ್. If you fold 42 times, you can touch the moon. That is the thickness it achieves. That's the mathematics. So you can't do it. That's a different story. So 7 times a maximum normal ಆಗಿ. ಕೆಲವರು ತಿನ್ ಪೇಪರ್ ತೊಗೊಂಡು ಮಾಡ್ಕೊಂಡು ಅದರಲ್ಲಿ ಒಂದು 12ವರೆಗೂ ಹೋಗಿದ್ದಾರೆ. 12 ಅಷ್ಟದ್ರ ಮೇಲೆ ದಾಟಿಲ್ಲ. 12 ರೆಕಾರ್ಡ್ ಆಗಿರೋದು 12 ಮೇಲೆ ಹೋಗಿಲ್ಲ. ದ ಕ್ವಶನ್ ಟೆಲ್ಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್. ಅದೇ ಥರ ಅರ್ಧ ಮಾಡೋದಿದೆಯಾ ತುಂಬ ಈಸಿ. ಅರ್ಧ ಮಾಡ್ತಾ ಹೋಗಿ ಆಫ್ ಮಾಡ್ತಾ ಹೋಗಿ ಏನೋ ಅಂತ. ಅರ್ಧ ಮಗ್ಗಿ ಥರನೇ ಯಾವುದೇ ವಸ್ತುನ ಆಫ್ ಮಾಡುವಂಥದ್ದು ಒಂದು. ಇದನ್ನು ಕಂಪ್ಯೂಟರ್ ಅಳವಡಿಸಿ ಅದು ಈಕ್ವಲ್ ಬೈನರಿ ಬಡೀಸ್ ಅಂತ ಕರೀತಾರೆ. ಅದು ಸಹ ಕಂಪ್ಯೂಟರ್ ಪ್ರೋಗ್ರಾಮಲ್ಲಿ ಬರುತ್ತೆ. ಎಲ್ಲಿ ಬಳಸ್ತಾರೆ ಅನ್ನೋಂಥದ್ದು ಇಲ್ಲೊಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ಎಲ್ಲ ಕಲಿಸ್ತಾರೆ ನೋಡಿ. ಇಲ್ಲಿ ನಂಬರ್ಸು, ಬೇಸಿಕ್ ಆಪರೇಟರ್, ಜೆಮೆಟ್ರಿ, ಆಲ್ಜಿಬ್ರಾ, ಟ್ರಿಗ್ನಾಮೆಟ್ರಿ, ಕಾಂಪ್ಲೆಕ್ಸ್ ಕ್ಯಾಲ್ಕುಲಸ್, ಕೊನೆಗೆ ಬಂದು ನಿಲ್ಲುವಂಥದ್ದು ಇವತ್ತು ಎಕ್ಸೆಲ್ ಅಂತ ಕರಿತೀವಿ. ಅಡ್ವಾನ್ಸ್ ಎಕ್ಸೆಲ್ ಬಗ್ಗೆ ನಾನು ಮಾತಾಡೋಕ್ಕಲ್ಲ. ಎಕ್ಸೆಲಲ್ಲಿ ಫಂಕ್ಷನ್ಸ್ ಅಂತ ಇದೆ. ಫಂಕ್ಷನ್ಸಲ್ಲಿ ಇವತ್ತು ಎಲ್ಲ ಎಕ್ಸೆಲಲ್ಲಿ ಈಕ್ವಲ್ಸ್ ಹಾಕ್ಬಿಟ್ಟು ಫಾರ್ಮುಲಾ ಬರಿತೀವಿ. ಎಕ್ಸೆಲ್ ಕ್ಯಾನ್ ಹೋಲ್ಡ್ ಮೆನಿ ಥಿಂಗ್ಸ್. ಐ ಆಮ್ ಆನ್ ಅಡ್ವಾನ್ಸ್ ಕೋಚ್ ಎಕ್ಸೆಲ್, ಅದರಿಂದ ಹೇಳ್ತಾ ಇದ್ದೀನಿ. ಸೊ ಅಡ್ವಾನ್ಸ್ ಕೋಚ್ ಎಕ್ಸೆಲ್ ಕೋಚ್ ಬೇರೆ. ಅದರಿಂದ ಎಕ್ಸೆಲ್ ಕಲ್ತ್ರೆ ಸಾಕು. ಎಕ್ಸೆಲ್ಲಿ ನೀವು ಇಟ್ಕೊಂಡು ಎಕ್ಸೆಲ್ ಸೆಲ್ ಒಳಗೆ ಏನು ಒಂದು ಟೆಕ್ಸ್ಟ್ ಹಾಕ್ಬೋದು, ಇಮೇಜ್ ಹಾಕ್ಬೋದು. ಇವತ್ತು ಎಕ್ಸೆಲ್ ತುಂಬ ವೆರಿ ಪವರ್ಫುಲ್ ಟೂಲ್. ಎಕ್ಸೆಲ್ ಇವತ್ತು ಉಳ್ಕೊಂಡಿದೆ. ಅದರೊಳಗೆ ಸಾಕಷ್ಟು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಇದೆ. ಮ್ಯಾಥ್ಸ್ ಕಲಿಬೇಕು ಅಂದರೆ ಎಕ್ಸೆಲ್ ಕಲೀರಿ. ಸೊ ಗೋ ಬಿಹೈಂಡ್ ಮ್ಯಾಥ್ಸ್ ಈಕ್ವೇಷನ್ಸ್, ಅಲ್ಲಿ ಫಂಕ್ಷನ್ಸ್ ಅಂತಿದೆ. ಆ ಫಂಕ್ಷನ್ಸ್ನ ನೀವು ಅರ್ಥ ಮಾಡ್ಕೊಂಡ್ರೆ ಮ್ಯಾಥ್ಸ್ ಕಲಿಯೋಕ್ಕೆ ಅತ್ಯಂತ ಈಸಿ. ಅದರಿಂದ ಮ್ಯಾಥ್ಸ್ ಸ್ಕಿಲ್ ಎಲಿಮೆಂಟ್ರಿ, ಕಾಲೇಜ್, ಜಾಬು ಬಂದಾಗ ಬಳಸೋದಷ್ಟೇ ಎಕ್ಸೆಲ್. ಜಾಬು ಬಂದಾಗ ಬಳಸೋದೆಷ್ಟು? ಸೊ ಯುವರ್ ನಾಲೆಜ್ ಆಫ್ ಎಕ್ಸೆಲ್ ಇಸ್, ನಾನು ರಿವರ್ಸ್ ಹೇಳ್ತೀನಿ, ಎಕ್ಸೆಲ್ ಕಲ್ತ್ಕೊಳ್ಳಿ, ಎಲ್ಲ ಮ್ಯಾಥ್ಸ್ ಕಲಿಬೋದು ಅಂತ. ಎಕ್ಸೆಲ್ ಕಲ್ತ್ರೆ ಸೊ ಇವತ್ತು ಅಪ್ ಸ್ಕಿಲ್ ಅಥವಾ ರೀಸ್ಕಿಲಲ್ಲಿ ಸೊ ಯು ಲರ್ನ್ ಎಕ್ಸೆಲ್ ಇನ್ ಇಟ್ಸ್ ಫಾರ್ಮುಲಾ ಆ್ಯಂಡ್ ಇಕ್ವೇಷನ್ ಆ್ಯಂಡ್ ಫಂಕ್ಷನ್. ಯು ಕ್ಯಾನ್ ಲರ್ನ್ ಲಾಟ್ ಆಫ್ ಮ್ಯಾಥಮೆಟಿಕ್ಸ್ ಸ್ಟಾರ್ಟಿಂಗ್ ಫ್ರಮ್ ನಂಬರ್ ಥಿಯರಿ ಟು ಕ್ಯಾಲ್ಕುಲಸ್, ಅಡ್ವಾನ್ಸ್ ಕ್ಯಾಲ್ಕುಲಸ್. ಒಂದು ಸ್ಟೋರಿ. The second is, so this is the toy which actually ನಾನು ಅದ್ಭುತವಾದ ಟಾಯ್. ಸೊ ಇದು ನೋಡಿದ್ದೀರಾ, ಟೆಟ್ರಾಗನ್ ಅಂತೀವಿ, ಪೆಂಟಾಗನ್ ಅಂತೀವಿ, ಎಕ್ಸಾಗನ್ ಅಂತೀವಿ. ಸೊ ದಟ್ ಈಸ್ ವಾಟ್ ಆ್ಯಕ್ಚುಲಿ ದಟ್ ಶೇಪ್ ಇಸ್ ಕಾಲ್ಡ್. ಇದೇ ಥರನೇ. ಸೊ ದೀಸ್ ಆರ್ ದ ಟಾಯ್ಸ್ ವಿಚ್ ಐ ಹೋಲ್ಡ್ ಲಾಟ್ ಆಫ್ ಟಾಯ್ಸ್. ಅದಲ್ಲದೆ ಒಂದು ಇವಾಗ ಎಲ್ಲ ಶೇಪ್ಸ್ ಬರೆದ್ಬಿಟ್ಟು ಅಲ್ಲಿ ಕರ್ನಾಟಕದ ಒಂದು ಶೇಪ್ ಅಲ್ಲೆಲ್ಲ ಒಂದಿದೆ, ಒಂದು ಊರ ಹೆಸರಿದೆ ಪೆಂಟಲ್. ಸೊ ದ ಶೇಪ್ ಆಫ್ ಎ ಮ್ಯಾಪ್ ಇಸ್ ಆಲ್ಸೋ ಎ ಶೇಪ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ಅವರ್ ಈವನ್ ವಾಟ್ ಎವರ್ ದಟ್ಸ್ ಆಲ್ಸೋ ಶೇಪ್. ಒಂದು ಶೇಪ್ ನೋಡಿದ ತಕ್ಷಣ ಇದು ಕರ್ನಾಟಕ ಅಂತೀವಿ, ಗುಜರಾತ್ ಅಂತೀವಿ. ವಿ ಡೋಂಟ್ ಟೀಚ್ ಟು ಐಡೆಂಟಿಫೈ. ದ ಮೊಮೆಂಟ್ ಯು ಲರ್ನ್ ಅದೊಂದು ಬಾರ್ಡರ್ ಗೊತ್ತಾದ ತಕ್ಷಣ ನಮಗೆ ಆ ಶೇಪ್ಗೆ ಒಂದು ಹೆಸರು ಬರುತ್ತೆ. ಅದು ಕರ್ನಾಟಕ ಆಗ್ಬೋದು, ಹೈದರಾಬಾದ್ ಆಗ್ಬೋದು. ದ ಮೊಮೆಂಟ್ ಯು ಶುಡ್ ಲುಕ್ ಅಟ್ ಎ ಶೇಪ್, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರಿಂದ ಈ ಒಂದು ಡೈಸ್ ತೊಗೊಂಡು ಡೈಸಲ್ಲಿ ನಂಬರ್ಸ್ ಹಾಕೋಕ್ಕೆ ಶುರು ಮಾಡಿ. ಒಂದು ಆರ್ಡ್ರಲ್ಲಿ ಹಾಕಿದೆ, ಇಫ್ ಯು ಪುಟ್ ಇನ್ ಡಿಫ್ರೆಂಟ್ ಆರ್ಡರ್ ಯು ಕ್ಯಾನ್ ಕ್ರಿಯೇಟ್ ಲಾಟ್ ಆಫ್ ಆರ್ಡರ್ ಅನ್ನುವಂಥದ್ದು. ಅದರಿಂದ ಇವತ್ತು ವೇರಿಯಸ್ ಕೈಂಡ್ಸ್ ಆಫ್ ಡೈಸ್ ಇದೆ. ಐ ಡೋಂಟ್ ನೋ ವೆದರ್ ಯು ಆರ್ ಸೀನ್ ದಿಸ್ ಕೈಂಡ್. ಇದನ್ನು ತಂದಿಲ್ಲ, ಈ ಥರ ಡೈಸ್ಗಳು ಇದೆ. ನಾಟ್ ಓನ್ಲಿ ದ ಡೈಸ್ ವಿತ್ 6, ವಿ ಹ್ಯಾವ್ ಡೈಸ್ ಆಫ್ ಎವ್ರಿ ಕೈಂಡ್. ಸೊ ನೀವು ಯಾವ್ದ್ರಲ್ಲಿ ಅದರಲ್ಲಿ ನಂಬರ್ಸ್ಗಳಿದೆ, ಅದರಲ್ಲೂ ಸಹ ಆಟಗಳಿದೆ, ಆ ಆಟಗಳು ಸಹ ಇದೆ. ಸೊ ಯು ಕ್ಯಾನ್ ಬೈಟ್, ಬಟ್ ಒನ್ ಆಫ್ ದ ಥಿಂಗ್ ಇಸ್ ದೇ ಆರ್ ಕಾಸ್ಟ್ಲಿಯೆಸ್ಟ್, ವೆರಿ ಕಾಸ್ಟ್ಲಿ, ಅಫೋರ್ಡಬಿಲಿಟಿ ಇಲ್ಲ. ದೋಸ್ ಹು ಹ್ಯಾವ್ ದ ಪ್ಯಾಷನ್ ಟು ಕೀಪ್ ಫಾರ್ ದೆಮ್ಸೆಲ್ಸ್, ದೇ ಕ್ಯಾನ್ ಗೋ ಬಿಹೈಂಡ್ ಇಟ್. ಸೊ ಅದರಿಂದ ಇದು ರಾಮಾನುಜಮ್ ನಂಬರು. ಐ ಕಮ್ ಬ್ಯಾಕ್. ಸೊ ಇದನ್ನು ನೀವು ಮಾಡಬೇಕು. ದಿಸ್ ಇಸ್ ಒನ್ ಎಕ್ಸಸೈಸ್ ಐಲ್ ಗಿವ್. ನಿಮ್ಮ ಹತ್ರ ಪೇಪರ್ ಕೊಟ್ಟಿದ್ದಾರೆ, 4 ಕಲರ್ ಶೀಟ್ ಕೊಟ್ಟಿದ್ದಾರೆ, 4 ಕಲರ್ ಶೀಟ್ ಕೊಡಿ. ಇದು ದಿಸ್ ಇಸ್ ಎ ವೆರಿ ಈ ಪ್ರಾಬ್ಲಮ್ ಸೊಲ್ಯೂಷನ್. ಈ ಪ್ರಾಬ್ಲಮ್ಮು ಏನೂ ಇಲ್ಲ ಸರ್, ಸುಮ್ಮನೆ ಹಿಂಗೆ ನೋಡಿದ್ರೆ ಮಾಡಬೇಕು. ಇದಕ್ಕೆ ಏನೂ ಸೊಲ್ಯೂಷನ್. ದಿಸ್ ಕಾಲ್ಡ್ ಮಾಡ್ಯುಲರ್ ಅವ್ರಿಗೆ ಕತ್ತರಿಸಲ್ಲ, ಮಡ್ಸಲ್ಲ, ಒಂದು ಶೇಪ್ ಮಾಡ್ತಾ ಇದ್ದೀನಿ ವಿಚ್ ಯೂಸಸ್ 4 ಶೀಟ್ ಆಫ್ ಪೇಪರ್, ಬಟ್ ಇಟ್ ಶುಡ್ ಬಿ ಡನ್ ಇನ್ ಎ ಸೆಕೆಂಡ್. ಇಂಥ ಸ್ಕಿಲ್ಗಳನ್ನ ನಾವು ಸಿಂಪಲ್, ಇದೇನು ಇಲ್ಲ ಸರ್, ಇಟ್ಸ್ ಕಾಲ್ಡ್ ವೆರಿ ಸಿಂಪಲ್. ಕ್ಯಾನ್ ಯು ಡೂ ಇಟ್ ಇನ್ ಎ ಸೆಕೆಂಡ್? ಟಕ್ ಅಂತ ಮಾಡಬೇಕು. ಸೊ ಇದಕ್ಕೆ ಯಾವುದೇ ತಲೆ ಉಪಯೋಗಿಸುವಂಥ ಅವಶ್ಯಕತೆ ಇಲ್ಲ. ಸೊ ಒಂದರೊಳಗೊಂದು ಇದ್ದರ್ ಇನ್ನೊಂದು, ಒಂದರೊಳಗೊಂದು ಇದ್ದರ್ ಇನ್ನೊಂದು ಆಗುತ್ತೆ ಮತ್ತೊಂದು.
ಒಂದರೊಳಗೊಂದು ಇದ್ದವರಿದ್ದು ಆಗುತ್ತೆ ಮತ್ತೊಂದು. ದಿಸ್ ಒಂದು ಸಿಂಪಲ್ ಸ್ಕಿಲ್. ಬಟ್ ಇದನ್ನು ನಾವು ಹೇಳ್ತೀವಿ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಸಿಂಪಲ್ ಆಗಿ ಕನ್ನಡದಲ್ಲಿ ಸರಳ, ನಥಿಂಗ್. ಇದನ್ನು ವೆರಿ ಏನೂ ನಾಲೆಜ್ ಬೇಕಾಗಿಲ್ಲ ಅಂತ ಹೇಳ್ತೀವಿ. ಸೊ ದಟ್ಸ್ ವಾಟ್ ಆ್ಯಕ್ಚುಲಿ ವಿ ಕಾಲ್ ದಾಟ್. ಸೊ ದಿಸ್ ಇಸ್ ಬೇಸಿಕಲಿ ವಾಟ್ ವಿ ಸೇ ಈಸ್ ಟ್ರಿವಿಯಲ್ ಅಂತ ಇಂಗ್ಲೀಷಲ್ಲಿ ಉಪಯೋಗಿಸ್ತೀವಿ. ನಾನು ಏನೂ ಇಲ್ಲ, ವಿದಿತ್ ಸರಳ, ತಕ್ಷಣ ಮಾಡ್ಬೋದು, ತಲೆ ಬೇಕಾಗಿಲ್ಲ. ಮಾಡಿದ್ದೀರಾ? ಮಾಡೋರಾ? ತುಂಬ ಸಿಂಪಲ್. ಇಟ್ ಡಸಂಟ್ ಟೇಕ್ ಎಸ್ ಅಷ್ಟೇ. ಸುಮ್ಮನೆ ಶೇಪ್ ನೋಡ್ಕೊಂಡು ಒಂದು ಕಡೆ ಇಟ್ಕೊಂಡು ಎಲ್ಲ ತೊಗೊಳ್ಳಿ, ಅದಕ್ಕೆ ರೆಡ್ ಇಡಿ, ಅದು ಮಧ್ಯದ ಪಾಯಿಂಟ್ ಅಷ್ಟೇ, ಕಾರ್ನರ್, ಆ ಸ್ಕ್ವೇರ್, ಆ ಸ್ಮಾಲ್ ಸ್ಕ್ವೇರ್ ಕನೆಕ್ಟ್ ಮಾಡ್ತಾ ಹೋಗಿ, ಒಳಗಡೆ ಒಂದು ಹೊರಗಡೆ ಒಂದು ಅಷ್ಟೇ ಅಲ್ವಾ? ಎಸ್. ಸೊ ಬಟ್ ಇದನ್ನು ನಾವು ಸಿಂಪಲ್ ಆಗಿ ಹೇಳಿ ಟ್ರಿವಿಯಲ್ ಅಂತ, ಇಂಗ್ಲೀಷಲ್ಲಿ ಟ್ರಿವಿಯಲ್ ಹೇಳ್ತಾರೆ, ಕನ್ನಡದಲ್ಲಿ ಏನೂ ಇಲ್ಲ, ತಲೆನೇ ಬೇಕಿಲ್ಲ ಸರ್ ಇದು. ಓಕೆ, ದಾಟ್ಸ್ ಒನ್ ಥಿಂಗ್. ಸೊ ಸೆಕೆಂಡ್, ಈ ಒಂದು ಲೆವೆಲ್ ಹೇಳ್ತೀನಿ, ಲೆವೆಲ್ ಅಪ್ ಆಫ್ ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್ ಈಸ್ ಟು ಸ್ಕಿಲ್ ಲೈಕ್ ದಿಸ್. ಸೊ ನೆಕ್ಸ್ಟು, ಅದೇ ಇದೆ, ಒಂದರೊಳಗೆ ಇನ್ನೊಳಗೆ ಮತ್ತೊಂದು, ಅದ್ರ ಜೊತೆ ಸಾಕಷ್ಟು ಇನ್ನೊಂದು 4 ಸೇರಿದ್ರೆ ಅನ್ನುವಂಥದ್ದು. ನಾನ್ ಟ್ರಿವಿಯಲ್, ಇದು ಖಂಡಿತ ಇದು ಟ್ರಿವಿಯಲ್ ಅಲ್ಲ, ಅದ್ರ ಜೊತೆ ಹಿಂದೆ ಇಟ್ಬಿಡಿ ಸರ್ ಅಷ್ಟೇ, 4 ಮೂಲೆಯಲ್ಲಿ ಇಡೋದು. ಇವನ್ ಇಟ್ ಲುಕ್ಸ್ ಪಜಲ್ ಥರ ಕಂಡ್ರೂ ಇವೆಲ್ಲ ಪಜಲ್ಸ್ ಅಲ್ಲ. ಬಟ್ ದಿಸ್ ಕಾಲ್ಡ್ ಟೆಸಲೇಷನ್ ಅಂತ ಹೇಳ್ತೀವಿ ನಾವು. ನಾವು ಟೈಲ್ಸ್ಗಳು ಹಾಕುವಾಗ, ಟೈಲ್ಸ್ ರಚನೆಯಲ್ಲಿ ಸಿವಿಲ್ ಇಂಜಿನಿಯರ್ಸ್ಗಳು, ಆರ್ಕಿಟೆಕ್ಚರ್ಸ್ಗಳು ಬಳಸುವಾಗ ಈ ಒಂದು ಥಾಟ್ ಪ್ರಾಸೆಸ್ ಅವ್ರಿಗಿದ್ರೆ ದೇ ಬಿಕಮ್ ವೆರಿ ಗುಡ್ ಇಂಜಿನಿಯರ್ಸ್ ವೆನ್ ದೇ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್ ಅಂತ. ದಿಸ್ ಕಾಲ್ಡ್ ಟ್ರೊಮಿನೋ ಟೈಲಿಂಗ್ ಅಂತಲೇ ಕರೀತಾರೆ. ಟೈಲಿಂಗ್ ಮಾಡೋದ್ರಲ್ಲಿ ಒಂದು ಸ್ಟಡಿ ಮಾಡ್ತಾರೆ, ಅದರಲ್ಲಿ ಟ್ರೊಮಿನೋ ಟೈಲಿಂಗ್. ಬಟ್ ದೀಸ್ ಆರ್ ಆಲ್ ಟ್ರಿವಿಯಲ್. ಬಟ್ ಅದಕ್ಕೆ ಹೇಳುವಂಥ ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಟ್? ನೋಡಿ, ಅಲ್ಲೊಂದು ಆಬ್ಜೆಕ್ಟ್ ನೆರಳು ಬೀಳ್ತಿದೆ, ಕೆಳಗಡೆ ಬಿ ಕಾಣಿಸ್ತಿದೆ, ಆ ಕಡೆ ಜಿ ಇ ಕಾಣಿಸ್ತಿದೆ, ಈ ಕಡೆ ಇ ಜಿ ಕಾಣಿಸ್ತಿದೆ. ಆಬ್ಜೆಕ್ಟ್ ಹೆಂಗಿದೆ ಅಂದರೆ ಯಾವ ಕೋನದಲ್ಲಿ ನೀವು ನೋಡ್ತೀರೋ ಅದಾಗ್ತಿದೆ. ಅದಕ್ಕೆ ನೋಡಿದ್ದು ಸುಳ್ಳಾಗಬಹುದು, ಹೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದರೆ. ಸೊ ಲುಕಿಂಗ್ ಅಟ್ ದ ಶಾಡೋ ಯು ಕೆನಾಟ್ ಡಿಸೈಡ್ ದಟ್ ವಾಸ್ ಇ, ದಟ್ ವಾಸ್ ಜಿ ಅಲ್ಲ. ಸೊ ವಾಟ್ ಆ್ಯಕ್ಚುಲಿ ದಟ್ಸ್ ದ ನಾಲೆಜ್ ಆಫ್ ಸೈಂಟಿಫಿಕ್ ಅಬ್ಸರ್ವೇಷನ್ ದಟ್ ಯು ಗೆಟ್ ಬ್ಯಾಕ್. ಅದಕ್ಕಿಂತ ಅದ್ಭುತ ಅದು ಇದು. ಯು ಕ್ಯಾನ್ ಸಿ ದಟ್ ಒನ್. ಸೊ ಈ ಸಿಲಿಂಡರ್ ಈ ಕಡೆಯಿಂದ ಇಮೇಜ್ ಪ್ರೊಜೆಕ್ಟ್ ಮಾಡಿರೋದು, ಇಟ್ ಬಿಕಮ್ಸ್ ಎ ಸ್ಕ್ವೇರ್ ಲೈಕ್ ಥಿಂಗ್. ಈ ಕಡೆಯಿಂದ ಶಾಡೋ ಕಲರ್ ಕೊಟ್ಟರೆ, ಈ ಕಡೆಯಿಂದ ಕೊಟ್ಟರೆ ಸರ್ಕಲ್ ಆಗುತ್ತೆ. ಒಂದೇ ಸಿಲಿಂಡರ್ನ ಬೇರೆ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ನಮಗೆ ಬರುವಂಥ ಇಮೇಜಸ್ ದಟ್ ಯು ಗೆಟ್. ಸೊ ದಿಸ್ ವಾಟ್ ಆ್ಯಕ್ಚುಲಿ ಐ ಗೆಟ್ ಎನ್ ಇಮೇಜ್. ನಾನು ನೋಡ್ತಿರೋದು ಸಪ್ರೆಸ್ ಮಾಡಿದಾಗ. ಸೊ ವೆನ್ ಯು ಲುಕ್ ಅಟ್ ಅ ಸ್ಟೆಲ್ಲರ್ ಆಬ್ಜೆಕ್ಟ್, ವೆದರ್ ಇಟ್ ಸಿಲಿಂಡ್ರಿಕಲ್, ವೆದರ್ ದೇ ಆರ್ ಸರ್ಕಲ್, ವೆದರ್ ದೇ ಆರ್ ಸ್ಕ್ವೇರ್, ಇಟ್ಸ್ ನಾಟ್ ಈಸಿ ಥಿಂಗ್ ಟು ಡಿಸಿಷನ್ ನೀವು ನೋಡೋವಂಥದ್ದು. ಅದರಿಂದ ವಾಟ್ ಡಾಟಾ ದೇ ಕಲೆಕ್ಟ್, ಹೌ ಟು ಕಂಕ್ಲೂಡ್ ಈ ಆಬ್ಜೆಕ್ಟ್ ಹಿಂಗೆ ಇದೆ ಅಂತ ಹೇಳೋವಂಥದ್ದಿಲ್ಲ. ವೈ ಅರ್ತ್ ಇಸ್ ಸ್ಪಿಯರ್? ಯಾರು ಆನ್ಸರ್ ಕೇಳಿದ್ದೀರಾ? ಯಾಕೆ ಪ್ರಶ್ನೆ ಕೇಳ್ತಿಲ್ಲ? ಇವಾಗ ಬೆಟ್ಟ ಗುಡ್ಡಕ್ಕೆ ಹಿಂಗೆ ಶೇಪ್ ಇದೆಯಪ್ಪ, ಸಮುದ್ರ ಹೆಂಗಿದೆ, ದೂರದಿಂದ ಕಾಣಿದ್ರೆ ಯಾಕೆ ಅರ್ಥ ಸ್ಪೆರಿಕಲ್ ಕಾಣ, ಕಾಮೆಟ್ಸು ಮಾತ್ರ ಆಸ್ಟ್ರಾಯ್ಡ್ಸ್ ಮಾತ್ರ ಕಲ್ ಥರನೇ ಕಾಣುತ್ತೆ, ಮರ್ತ ಅಥವಾ ಬೇರೆ ಎಲ್ಲ ರೌಂಡ್ ಶೇಪ್ ಯಾಕಿರುತ್ತೆ? ಅಥವಾ ನೀವು ಝೀರೋ ಗ್ರಾವಿಟಿಗೆ ಹೋದಾಗ ಯಾವುದೇ ಆಬ್ಜೆಕ್ಟ್ ನೀರು ತೊಗೊಂಡ್ರೆ ನೀರು ಗುಂಡ್ಗ ಯಾಕಾಗುತ್ತೆ ಅಂತ ಕ್ವಶನ್ ಕೇಳಿದಾಗ, ದಾಟ್ಸ್ ವಾಟ್ ಆ್ಯಕ್ಚುಲಿ ವೈ ಮ್ಯಾಥ್ಸ್ ಆ್ಯಂಡ್ ಅದರ್ ಸಬ್ಜೆಕ್ಟ್ ಗೆಟ್ ಕನೆಕ್ಟೆಡ್ ಆ್ಯಂಡ್ ವಾಟ್ ಮೇಕ್ಸ್ ಮ್ಯಾಥ್ಸ್ ಮೋರ್ ಸೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಹೈಯೆಸ್ಟ್ ನಾಲೆಜ್ ಆಫ್ ಮ್ಯಾಥಮೆಟಿಕ್ಸ್ ಸ್ಪೆರಿಕಲ್ ನಾಲೆಜಲ್ಲಿ ಪಡಿತೀವಿ. ಸೊ ಅದಕ್ಕಿಂತ ಇಂಟ್ರೆಸ್ಟ್ ಒಂದು ನಂಬರಲ್ಲಿ ಹೇಳ್ತಾ ಇದ್ದೀನಿ. ಲುಕ್ ಅಟ್ ದಿಸ್ ನಂಬರ್ ವಿಚ್ ಆ್ಯಕ್ಚುಲಿ ಹ್ಯಾವ್ ಒಂದು ಕಡಿಮೆ ಒಂದು ಹೆಚ್ಚು ಬಾಕ್ಸರ್ ಇನ್ನೇನು ಅಂತ. ಒಂದು ಕಡಿಮೆ ಒಂದು ಹೆಚ್ಚು 1 2 3 4 5 6 7 8 9 9 8 7 6 5 4 3 2 1 -1. ಒಂದು ಹೆಚ್ಚು ಒಂದು ಕಡಿಮೆ 9 ಅಂಕಿಲ್ ಬಾಕ್ಸ್ ಇದ್ರೆ ಬರೋದು ಅಷ್ಟೇ 8 ಯಾವಾಗಲೂ. ತುಂಬ ಈಸಿ, ಚೆನ್ನಾಗಿದೆ. ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಪಜಲ್. ಸೊ ದಿಸ್ ಹೌ ಲುಕ್ ಅಟ್ ದ ನಂಬರ್ಸ್ ಡಿವಿಷನ್ ಆ್ಯಂಡ್ ದೇ ಲುಕ್ ಅಟ್ ದೀಸ್ ಕೈಂಡ್ ಆಫ್. ಸೊ ಏನು ನಂಬರ್ ಥಿಯರಿ ಏನು ಸ್ಟಡಿ ಮಾಡ್ತಿರಾಗ ಎಷ್ಟು ಚೆನ್ನಾಗಿ ಸ್ಟಡಿ ಮಾಡ್ತಾರೆ ಅಂದರೆ ದೇ ಲುಕ್ ಅಟ್ ದೀಸ್ ಥಿಂಗ್ಸ್ ಆ್ಯಂಡ್ ಫೈಂಡ್ ದ ಬ್ಯೂಟಿ ಇನ್ ದಟ್, ಪ್ಯಾಷನ್, ಇಂಟ್ರೆಸ್ಟಿಂಗ್, ಕುತೂಹಲ. ನೋಡಿ, ಒಂದು ಹೆಚ್ಚು ನಾನು ಹೇಳ್ತೀನಿ, ಒಂದು ಕಡಿಮೆ ಒಂದು ಹೆಚ್ಚು ಬಾಕ್ಸರ್ ಏನು, ಅದು 9ರಿಂದ 1ವರೆಗೆ ಅಷ್ಟೇ. ಆ 9 ಇಟ್ಕೊಂಡೆ ನಾನು ಆಟ ಆಡೋಕ್ಕೆ ತೋರಿಸುವಾಗ ಇದೊಂದು ಆಟ. ಸೊ ದಿಸ್ ವಾಟ್ ಆ್ಯಕ್ಚುಲಿ ವಿ ಪ್ಲೇ ವಿತ್ ನಂಬರ್ಸ್. ಸೊ ಅದೇ ಥರ ಇನ್ನೊಂದಿರೋವಂಥದ್ದು ಅತ್ಯಂತ ಅದ್ಭುತವಾದ್ದು. ಇದು ನೋಡಿ, ಅಕ್ಕಪಕ್ಕ ಕೂತ್ಕೊಂಡ್ರೆ ತಲೆ ಮೇಲೆ ಬಂತು ಅಂತ. ಅಕ್ಕಪಕ್ಕ ಕೂತ್ಕೊಂತು ಒಟ್ಟು ಎಷ್ಟು ಅಂದರೆ ತಲೆ ಮೇಲೆ ಕೂತ್ಕೊಂಡು ಗುಣಿಸ್ತು ಅಂತ. ಸೊ 2 5 9 2 ಈಸ್ ಆಲ್ಸೋ ಸೇಮ್ ಥಿಂಗ್. ಅದರ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಅದನ್ನು ನಾನು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಮಾಡಿದ್ರೆ, ಸೊ ದೇ ಫೈಂಡ್ 2 to the power of 5 ಟಕ್ ಟಕ್ ಅಂತ ಪಕ್ಕ ಇರೋದು ತಲೆ ಮೇಲೆ ಹೋಗ್ತಂತೆ. ಸೊ ನನ್ನ ಫ್ರೆಂಡ್ ತಲೆ ಮೇಲೆ ಕೂತಾರೆ, ಅವ್ನ ಫ್ರೆಂಡ್ ತಲೆ ಮೇಲೆ ಕೂತಾರೆ ಅಂತ. ಸೊ ದಿಸ್ ಒನ್ ಅನದರ್ ಇಂಟ್ರೆಸ್ಟಿಂಗ್ ದೇ ಫೈಂಡ್ ಇಟ್. ಸೊ ದಿಸ್ ಈಸ್ ವಾಟ್ ಆ್ಯಕ್ಚುಲಿ ಐ ವಾಂಟೆಡ್ ಟು ಡೂ ಯು ನಾವು. ಪೇಪರ್ ತೊಗೋತೀರಾ, ಫೋಲ್ಡ್ ಮಾಡ್ತೀರಾ, ಒಂದು ಬಾಕ್ಸ್ ಮಾಡ್ತೀರಾ, ಟೈಮ್ ಇಲ್ಲ ಅನಿಸುತ್ತೆ, ನೋಡ್ಕೊಳ್ಳಿ. ಈ ಥರ ಮಾಡಿದಾಗ ದಿಸ್ ಇಸ್ ಕಾಲ್ಡ್ ಆಸ್ ಮಾಡ್ಯುಲರ್ ಓರಿಗಾಮಿ ಅಂತ ಕರಿತೀವಿ. ಇದು ಒಂದು ಆಟ. ಅವರು ಓರಿಗಾಮಿ ಟೀಚ್ ಮಾಡ್ತಾರೆ, ನಾನು ಮಾಡ್ಯುಲರ್ ಓರಿಗಾಮಿ ಟೀಚ್ ಮಾಡ್ತೀನಿ. ಅದಲ್ಲದೆ ಇನ್ನೊಂದು ಅದರ ನೆಕ್ಸ್ಟ್ ಲೆವೆಲ್ ಇರುವಂಥದ್ದು ವಾಟ್ ಈಸ್ ಕಾಲ್ಡ್ ಆಸ್ ಕ್ರೀಸ್ ಪ್ಯಾಟ್ರನ್ಸ್ ಅಂತ. ಕ್ರೀಸ್ ಅಂದ್ರೇನು? ನಮ್ಮಲ್ಲಿ ನರಿಗೆಗಳು ಬೀಳುತ್ತೆ. ಸೊ ಈ ಮಡಿಸಿದಾಗ ಬರುವಂಥ ನರಿಗೆಗಳನ್ನ ಸ್ಟಡಿ ಮಾಡ್ತಾ ಹೋಗ್ತಾರೆ. ವಿ ಆಲ್ವೇಸ್ ಸ್ಟಡಿ ಏನು ಸ್ಟಡಿ ಮಾಡ್ತೀವಿ?
ನರಿಗೆಗಳು. ಸೊ ಮಡಿಸಿದಾಗ ಓಪನ್ ಮಾಡಿದಾಗ ನರಿಗೆ ಪ್ಯಾಟರ್ನ್ಸಿಂದ ನಾವು ಶೇಪ್ ಒಪ್ಟೈನ್ ಮಾಡೋಕ್ಕಾಗುತ್ತಾ ಅಂತ, ದಟ್ಸ್ ಕಾಲ್ಡ್ ಕ್ರೀಸ್ ಪ್ಯಾಟರ್ನ್. ದೊಡ್ಡ ಮ್ಯಾಥಮೆಟಿಕ್ಸ್, ತುಂಬ ದೊಡ್ಡ ಮ್ಯಾಥಮೆಟಿಕ್ಸ್. ಪೀಪಲ್ ಡಸನ್ ನೋ ಇಟ್ಸ್ ಅ ವೆರಿ ಬಿಗ್ ಮ್ಯಾಥಮೆಟಿಕ್ಸಲ್ ಬ್ರಾಂಚ್, ಕ್ರೀಸ್ ಪ್ಯಾಟರ್ನ್ಸ್ನ ಸ್ಟಡಿ ಮಾಡುವಂಥದ್ದು. ಸೊ ಆ ಕ್ರೀಸ್ ಪ್ಯಾಟರ್ನ್ ಸ್ಟಡಿ ಮಾಡುವಂತಾಗ ಸಾಕಷ್ಟು ಕ್ರೀಸ್ ಪ್ಯಾಟರ್ನ್ ಸ್ಟಡಿ ಮಾಡ್ತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಓಕೆ, ನಾರ್ಮಲ್ ಆಗಿ ಯಾವುದು ಬಿಲ್ ಬಿಸಾಕಲ್ಲ, ಜೇಬಲ್ ಬಿಲ್, ಅದಕ್ಕೆ ಅವಾಗ ದುಡ್ಡು ಬಂತು. ಸೊ ಈ ಥರ ಇಟ್ಕೊಳ್ತೀನಿ. ನನಗೆ ಚಿಕ್ಕ ವಯಸ್ಸಲ್ಲೇ ಕ್ರೀಸ್ ಪ್ಯಾಟರ್ನ್ಸ್ ಅಂದರೆ ಇದು ಬಂದಾಗ ನನಗೆ ಇದನ್ನು ಕಡಲೆಕಾಯಿ ಪೊಟ್ಟಣ ಥರ ಕಟ್ಕೊಳ್ಳೋ ಅಭ್ಯಾಸ ಆಯಿತು. ಸೊ ಐ ಯೂಸ್ ಟು ರೊಟೇಟ್ ಲೈಕ್ ದಿಸ್. ಇದು ಸ್ವಲ್ಪ ದೊಡ್ಡದೇ ಇದೆ. ಓಕೆ, ಹಾಂ, CREA ಕ್ರೀಸ್, ಮಡಿಚೋದು, ಕ್ರೀಸ್ CREASC. ಸೊ ಇದು ತೊಗೊಂಡು ನಾನು ಅದರಲ್ಲೂ ಹಿಂಗೊಂದ್ಸಲಿ ಮಾಡ್ತೀನಿ. ಸೊ ಹಿಂಗೆ ಮಾಡಿದಾಗ ಇದನ್ನು ಬಿಚ್ಚಿ ನೋಡಿದಾಗ ಇದರಲ್ಲೊಂದು ಕ್ರೀಸ್ ಪ್ಯಾಟರ್ನ್ ಬರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಯುವರ್ ಎಕ್ಸಗನ್, ನಿಮ್ಮ ಜೇನುಗೂಡು ಬೆಳೆಯೋ ಥರ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಥರ ಬರುತ್ತೆ ಕ್ರೀಸ್ ಪ್ಯಾಟರ್ನ್ಸ್. ಸೊ ಇಟ್ ಕಮ್ಸ್ ಲೈಕ್ ಸ್ಮಾಲ್ ಎಕ್ಸಗನ್ ಗ್ರೋಯಿಂಗ್ ಪ್ಯಾಟರ್ನ್ಸ್. ಸೊ ಇಟ್ಸ್ ಟು ಟೀಚ್ ವಾಟ್ ಈಸ್ ಇಂಟಿಗ್ರೇಷನ್ ಮತ್ತು ಇದು ಮಾಡುವಾಗ ಹೇಗೆ ಗ್ರೋತ್ ಆಗುತ್ತೆ, ರೇಟ್ ಆಫ್ ಚೇಂಜ್ ಅನ್ನುವಂಥದ್ದು. ಈ ಕ್ರೀಸ್ ಪ್ಯಾಟರ್ನ್ ಸ್ಟಡಿ ಮಾಡಿದಾಗ ಕ್ಯಾಲ್ಕುಲಸ್ನ ಟೀಚ್ ಮಾಡೋಕ್ಕೆ ಈ ಕ್ರೀಸ್ ಪ್ಯಾಟರ್ನ್ಸ್ಗಳನ್ನ ನಾವು ಬಳಸ್ಬೋದು. ಸಾಕಷ್ಟು ಕ್ರೀಸ್ ಪ್ಯಾಟರ್ನ್ಸ್ ಇದರಲ್ಲಿರುವಂಥದ್ದು. ಸೊ ಇದರ ಗ್ರೋತು ಮತ್ತು ವಿ ಕಾಲ್ ಇಟ್ ಎಕ್ಸ್ಪೊನೆನ್ಷಿಯಲ್ ಮತ್ತು ಇದು ಮಾಡುವಂಥದ್ದು. ಇದು ಒಂದು ಬಾಕ್ಸ್ ಮಾಡ್ಬೋದು. ಸೊ ಐ ಬಾಡ್ ಇಟ್, ಬಾಕ್ಸ್ನ ಮಾಡೋಕ್ಕಾಗ್ತಿಲ್ಲ. ಸೊ ಅದೊಂದು ಇದೆ. ನೀವು 2 ಮಾಡಬೇಕಾಗಿತ್ತು ವರ್ಕ್ಶಾಪ್ಗೆ. ಸೊ ಇನ್ನೊಂದು ಗಣಿತ ಗಡಿಯಾರಗಳು ಅಂತ. ಗಣಿತ ಗಡಿಯಾರದಲ್ಲಿ ಗಡಿಯಾರದ ಮೂಮೆಂಟ್ಸ್ಗಳು ಸಿಗುತ್ತೆ, ಈ ಥರ ಕ್ಲಾಕ್ಸ್ಗಳು ಸಿಗುತ್ತೆ. ಇಲ್ಲಿ ನಾನು ಹೇಳ್ದಂಗೆ ಗಡಿಯಾರದ ಸಿಂಬಲ್ಸ್ಗಳು ಹಾಕಿ ಕ್ಲಾಕ್ ಮೂವ್ಮೆಂಟ್ ಮಾಡಿ, ಇದು ಈ ಕ್ಲಾಕ್ಗೆ ಈ ಥರ ಇವತ್ತು ಬೋರ್ಡು ಸಿಗುತ್ತೆ, ಎಲ್ಲ ಸಿಗುತ್ತೆ. ಇದ್ರ ಮೇಲೆ ನೀವು ಯಾವ್ದು ಬೇಕಾದ್ರೂ ಸಂಖ್ಯೆಗಳನ್ನ ಬರಿಬೋದು. ಒಂದಷ್ಟು ತೋರಿಸ್ತೀನಿ ಒಂದು ಎಂಡ್ ಸೆಷನ್ಗೆ ಮುಂಚೆ. ಸೊ ಆ ನಂಬರ್, ಈ ಥರ ಗಡಿಯಾರಗಳು ನಾವು ನಮ್ಮ ಇದ್ರ ಮೇಲೆ ಹಾಕೊಂಡ್ರೆ ನಮ್ಮ ಮ್ಯಾಥಮೆಟಿಕಲ್ ಸ್ಕಿಲ್ ಏನು ಅಂತ ಕ್ರಿಪ್ಟೋಗ್ರಫಿ ಮಾಡಿ 1ರಿಂದ 1 ಮಾಡ್ಬೋದಾ, 2ರಿಂದ 1 ಮಾಡ್ಬೋದಾ, 3ರಿಂದ 1 ಮಾಡ್ಬೋದಾ ಅನ್ನೋಂಥದ್ದು ಕಾನ್ಸೆಪ್ಟ್ಸು. ಸೊ ದಟ್ಸ್ ಹೌ ದ ಹೋಲ್ ಕ್ವಶನ್ ಆಫ್ ಈ ಬಾಕ್ಸ್ ಮಾಡಿ ಇದರ ಮೇಲೆ ಕ್ಯೂಬ್ ಮಾಡಿ, ಆ ಕ್ಯೂಬಲ್ಲಿ ಈ ಥರ ಕ್ಯೂಬ್ಗಳ ಸ್ಟ್ರಕ್ಚರ್ ಮಾಡಿ, ನಾನು ಹೇಳ್ದಂಗೆ ಇದು ಆ್ಯಕ್ಚುಲಾಗಿ ಒಂದು ಸಿಲಿಂಡ್ರ್ ಒಳಗೆ ಇನ್ನೊಂದು ಸಿಲಿಂಡ್ರ್ ಕೂರಿಸ್ಬಿಟ್ಟು ಸ್ಕ್ವೇರ್ ಕಟ್ ಮಾಡಿರೋದು. ಇದನ್ನು ಫ್ರಿಡ್ಜಸ್ ಸ್ಪಿನ್ನರ್ ಅಂತಾರೆ. ಸೊ ಈಗ ಹಾಕೊಂಡ್ರೆ ಈಗ ತಿರುಗ್ತಿರುತ್ತೆ, ಈಗ ಹಾಕೊಂಡ್ರೆ ಈಗ ತಿರುಗ್ತಿರುತ್ತೆ, ಎರಡೂ ಥರ ಈಗ ತಿರುಗ್ತಿರುತ್ತೆ. ಇದು ಬೇಸಿಕಲಿ ದ ಯೂಸ್ ಫಾರ್ ವಾಟ್ ಇಸ್ ಕಾಲ್ಡ್ ಆಸ್ ಟೆನ್ಷನ್. ಹೋದರೆ ಟೆನ್ಷನ್ ಇದೆ, ಇಟ್ಕೊಳ್ಳಿ ಸರ್, ಆಟ ಆಡ್ತಾ ಇರಿ ಸರ್, ಟೆನ್ಷನ್ ಹೊರಟೋಗುತ್ತೆ ಅಂತ. ಸೊ ಇದನ್ನೆಲ್ಲ ಇವತ್ತು ಮೆಡಿಕಲ್ ಟ್ರೀಟ್ಮೆಂಟ್ ಅದು ಇದಕ್ಕೆಲ್ಲ ಈ ಥರ ಕೊಡ್ತಾರೆ. ಸುಮ್ಮನೆ ಬೇಜಾರಾದ ಹಿಂಗೆ ತಿರುಗಿಸ್ತಾ ಇರಿ ಸರ್ ಕೈಯಲ್ಲಿ. ಸೊ ನಿಮಗೆ ಪ್ರೆಷರ್ ಕಡಿಮೆ ಆಗುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ. ಸೊ ದೀಸ್ ಆರ್ ಆಲ್ ನಾವು ಯೂಸ್ಡ್ ಫಾರ್ ವಾಟ್ ಈಸ್ ಕಾಲ್ಡ್ ಆಸ್ ಈ ಥರ ಟಾಯ್ಸ್. ಫಾರ್ ಮೀ ದೀಸ್ ಆರ್ ನಾಟ್ ಓನ್ಲಿ ಅ ಟಾಯ್ಸ್, ದೀಸ್ ಆರ್ ದ ಗ್ರೇಟೆಸ್ಟ್ ವಂಡರ್ಫುಲ್ ಟಾಯ್ಸ್ ವಿಚ್ ಐ ಗಾಟ್ ಇಟ್. ಸೊ ಅದ್ಭುತವಾದ ಈ ಟಾಯ್ಸ್ಗಳು ಸುಮಾರಿದೆ. ಅದರಲ್ಲಿ ಇನ್ನೊಂದು ಈ ಥರದ್ದು ಇನ್ನೊಂದಿದೆ. 6 ಫೇಸಲ್ಲೂ 6 ಸೇ ಇದೆ. ನಾನು ಹೇಳ್ತೀನಿ ಯಾವುದೇ ವಿಷಯಕ್ಕೆ 2 ಮುಖ ಇದೆ. ನಾನು ಹೇಳ್ತಿಲ್ಲ ಇದು 6 ಮುಖ ಕೋಟೆ, ನಾನು ಹೇಳ್ತೀನಿ ಗಣಿತದ ಭದ್ರಕೋಟೆ ಅಂತ. ಇದು ಗಣಿತದ, ಇದು 6 ಮುಖದ ಕೋಟೆ. ಇಲ್ಲಿ ಗಣಿತವೇ ರಾಣಿ, ಮಹಾರಾಣಿ ಅಂತ. ಸೊ ದಟ್ಸ್ ಕಾಲ್ಡ್ 6 ಮುಖ ಕೋಟೆ. 6 ಮುಖ ಕೋಟೆ ಅದು ಬೇರೆ ಸ್ಟೋರಿ ಮಾಡೋಕ್ಕಾಗ್ತಿಲ್ಲ. ಸೊ ಡ್ರಾಮ್ಯಾಟಿಕ್ ಆಗಿ ಐ ಡೂ ದಟ್. ಅವ್ನು ಮಾಡುವಂಥ ಪಾತ್ರ ನಾನು ಗಣಿತ ಹೇಳ್ಕೊಡುವಾಗ ಗಣಿತದ ಭದ್ರಕೋಟೆಗೆ ಬನ್ನಿ, ಈ ಕೋಟೆ ಹೆಂಗಿದೆ ನೋಡಿ, ಚಿತ್ರದುರ್ಗ ಕೋಟೆ ಇದು ಕಲ್ಲಿನ ಕೋಟೆ ಥರನೇ, ಇದು ಒಂದು ಕಲ್ಲು, ಈ ಕಲ್ಲನ್ನು ಗುದ್ದಿ ಜ್ಞಾನ ಬರುತ್ತೆ ಅಂತ. ಸೊ ಆ ಗಣಿತದ ಕಲ್ಲನ್ನು ಹೆಂಗೆ ಗುದ್ದಬೇಕು, ಅದರಿಂದ ಹೇಗೆ ಶಿಲೆ ಮಾಡಬೇಕು ಅನ್ನುವಂಥದ್ದು ಆ ಕಲ್ಲುಗಳು ತೋರಿಸ್ತಾ. ಅದೇ ಥರ ಇದು 6 ಮುಖದ. ಸೊ ಐ ಆಲ್ವೇಸ್ ಐ ಹ್ಯಾವ್ ಮೋರ್ ದೆನ್ 2 ಫೇಸಸ್ ಹೇಳ್ತಾರೆ ಎಲ್ಲರೂ. ಸಾಮಾನ್ಯವಾಗಿ 2 ಫೇಸು, ನಾಣ್ಯಕ್ಕೆ 2 ಮುಖ. ಇಲ್ಲ ಮಿನಿಮಮ್ 6 ಫೇಸ್. ನಾನು ಹೇಳ್ತಾನೆ ನಾನು ಗಂಡನಾಗಿ, ಅಪ್ಪನಾಗಿ, ಆಫೀಸಲ್ಲಿ ಒಬ್ಬ ಆಫೀಸರ್ ಆಗಿ, ಇಲ್ಲಿ ಒಬ್ಬ ಗಣಿತಜ್ಞನಾಗಿ, ಸೊ ಅಥವಾ ಗಣಿತ ಪ್ರಿಯನಾಗಿ, ಗಣಿತ ಚುಕ್ಕೆಯಾಗಿ. ಸೊ ನನಗೆ 6ಕ್ಕೂ ಹೆಚ್ಚು ಮುಖಗಳಿದೆ ಅಂತ. ಸೊ ಐ ಆಮ್ ಎನ್ ಹೆಡ್ರಾನ್, ಐ ಆಮ್ ಎ ಪಾಲಿಹೆಡ್ರಾನ್. ಸೊ ಯಾವ ಹೆಡ್ರಾನ್ ಅಂತ ಇನ್ನೂ ಡಿಸೈಡ್ ಆಗ್ತಾ ಇಲ್ಲ. ಇಟ್ಸ್ ಗ್ರೋಯಿಂಗ್, ಮೆನಿ ಫೇಸಸ್ ಆರ್ ಗ್ರೋಯಿಂಗ್. ಐ ಡೋಂಟ್ ನೋ ವೇರ್ ದಟ್ ಶೇಪ್ ಸ್ಟಾಪ್ಸ್ ಆ್ಯಂಡ್ ದಟ್ ಶೇಪ್ಸ್ ಐ ಕ್ಯಾನ್ ಫಿಕ್ಸ್. ದಿಸ್ ಇಸ್ ಮೈ ಹೆಡ್ರಾನ್, ದಿಸ್ ಮೈ ನಂಬರ್ ಆಫ್ ಫೇಸಸ್. ಸೊ ಇದು ಅಷ್ಟೇ. ಇದು ಸಹ ಒಂದು ಕಡೆ ಸ್ವಿಚ್ ಇದೆ, ಒಂದು ಕಡೆ ಶೇಪ್ ಇದೆ, ಒಂದು ಕಡೆ ಬಾಲ್ ಇದೆ, ಒಂದು ಕಡೆ ಸ್ವಿಚ್ ಇದೆ, ಒಂದು ಕಡೆ ಡ್ರೈವಿಂಗ್ ಫೇಸ್ ಇದೆ. ಇದು ಅಷ್ಟೇ ವಂಡರ್ಫುಲ್ ಎಕ್ಸಿಕ್ಯೂಟಿವ್ ಟಾಯ್ಸ್. ಕೈಲಿ ಇಟ್ಕೊಂಡು ಇದು ಮಾಡ್ತಾ ಇದ್ದರೆ ನಾಟ್ ಓನ್ಲಿ ನ್ಯೂರಲ್ ಒಂದು ಆಗೋದರೆ, ಈ ಮೌಸು ಇದೆಲ್ಲ ಉಪಯೋಗಿಸಿ ನಾನು ಇದ್ದಾರೆ, ಅದಕ್ಕೆಲ್ಲ ಒಂದು ಎಕ್ಸಸೈಸ್ ಕೊಟ್ಟಾಗುತ್ತೆ ಬ್ಲಡ್ ಫ್ಲೋಗೆ. ಎರಡನೇದು, ದಿಸ್ ಈಸ್ ವಾಟ್ ಆ್ಯಕ್ಚುಲಿ ಮ್ಯಾಥಮೆಟಿಕಲ್ ಎಕ್ಸಿಕ್ಯೂಟಿವ್ ಟಾಯರ್. ಮ್ಯಾಥ್ಸ್ನ ಫೇಸ್ ಕೊಟ್ಟು ಟೆಕ್ನಾಲಜಿ ಹಾಕ್ಬಿಟ್ಟು ಅರ್ಥ ಮಾಡಿಕೊಂಡು ಒಂದು ಸೃಷ್ಟಿ ಮಾಡಿರುವಂಥ ಅದ್ಭುತವಾದ ಒಂದು, ವಿ ಕಾಲ್ ಇಟ್ ಆಸ್, ಏನು ಹೇಳ್ತಾರೆ ಹೇಳಿ ಇದಕ್ಕೆಲ್ಲ, ಫ್ರಿಡ್ಜೆಟ್ ಸ್ಪಿನ್ನರ್ ಅಂತ ಕರೆದು ಬಿಡ್ತಾರೆ. ದೇ ಕಾಲ್ ಇಟ್ ಆಸ್ ಫ್ರಿಡ್ಜೆಟ್ ಸ್ಪಿನ್ನರ್ ಅಂತ ಅಂದ್ಬಿಟ್ಟು. ನಾರ್ಮಲ್ ಆಗಿ ಮಕ್ಕಳೆಲ್ಲ ಆಟ ಆಡ್ತಿರ್ತೀನಿ, ಟ್ರರ್ ಅಂತ ತಿರುಗಿಸ್ತಲ್ಲ. ಸೊ ದಿಸ್ ಇಸ್ ಎ ಫ್ರಿಡ್ಜೆಟ್ ಸ್ಪಿನ್ನರ್ ಗೇಮ್. ಬಟ್ this what actually, other than that, I see lot of maths. A cube converted into a fidget spinner is more mathematical insist. So that is a cube from which you can get this kind of concept, cube to cube satellite anta ಒಂದು ಮಾತುಕತೆ ಇದೆ. So the question is next, ಇದನ್ನು ನೀವು ಟ್ರೈ ಮಾಡ್ಬೋದು. ನೋಡಿ ನಿಮ್ಮ ಈಗಲೇ ನಿಮ್ಮ ಮೊಬೈಲ್ಗೆ ಹಾಕ್ಬೋದು. ಒಂದು ನಿಮಿಷ, ಪ್ರೈಮ್ ಫ್ಯಾಕ್ಟರ್ ಕ್ಯಾಲ್ಕುಲೇಟರ್ ಅಂತ ಇಂಟರ್ನೆಟ್ಟಲ್ಲಿ, ಒಂದೇ ನಿಮಿಷ ಮುಗಿಸೋಣ. ಗೊತ್ತಾ 10 ಮಿನಿಟ್ಸ್ ಗೊತ್ತಾಯ್ತು ಅಲ್ಲ.
ಇದಕ್ಕೆ ಬನ್ನಿ, ಬ್ರೌಸರ್ಗೆ ಆಲ್ ಟ್ಯಾಬ್ ಹಾಕಿ ಕೆಳಗಡೆ ಗೂಗಲ್ ಎಸ್ಕೇಪ್ ಒತ್ತಿ, ಡೆಸ್ಕ್ಟಾಪ್ ಇದನ್ನು ಓಕೆ. ಪ್ರೈಮ್ ಫ್ಯಾಕ್ಟರ್ ಇಲ್ಲಿ ಟೈಪ್ ಮಾಡಿ, ಪ್ರೈಮ್ ಫ್ಯಾಕ್ಟರ್ ಕ್ಯಾಲ್ಕುಲೇಟರ್ 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 ಯಾಕೋ ಬರ್ತಾ ಇಲ್ಲ ಇರೋದು. ನೋಡೋಣ ಸಿಗ್ಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಇದನ್ನು ಅದೇ ಸ್ಕ್ರೀನ್ ಬರ್ಸಿ. ಇಲ್ಲ ಇದು ಬ್ರೌಸರ್ ಸ್ಕ್ರೀನ್ ಅದೇ ಓಕೆ ಬರ್ತಾ ಇಲ್ಲ. ಮಿನಿಮೈಸ್ ಮಾಡಿ. ಇಲ್ಲ ಇದನ್ನ ಸ್ಕ್ರೀನ್ ಮಿನಿಮೈಸ್ PowerPoint ಮಿನಿಮೈಸ್ ಮಾಡಬೇಕು ಅದು ಸ್ಕ್ರೀನ್ ಗೊತ್ತಲ್ಲ. ತುಂಬ ಇದಿದೆ ಫೋಲ್ಡರ್ಸ್, ಅದಕ್ಕೇನೋ ಗೊತ್ತಲ್ಲ. ಇಲ್ಲ ಆ ಥರ ಇಲ್ಲ, ಅಲ್ಲ ಅದು ವಿಜುವಲ್ ಆಗಿ ಬರ್ತಾ ಇಲ್ಲ. ಅದು ಈಗ ಬಂತ ಅಲ್ಲ ಅಲ್ಲ ಇಲ್ಲ ಪಕ್ಕದಷ್ಟು ಇದಲ್ಲ ಅದರಲ್ಲೇ ಟ್ಯಾಬು, ಇದರಲ್ಲೇ ಇನ್ನೊಂದು ಟ್ಯಾಬು ನೋಡಿದ್ರೆ ಇನ್ನೊಂದು ಇದು ಹಾಕಿದಾರಾ, ಇದರಲ್ಲಿ ಇದೆಯಾ? ಹಾಂ ಇದೆ. ಓಕೆ, ಕ್ರೋಮ್ಗೆ ಹೋಗಿದ್ದಾರೆ, ಇದರಲ್ಲಿ ಇದಕ್ಕೆ ಹೋಗಿ, ಇದಕ್ಕೆ ಹೋಗಿ ಹೇಳ್ತೀನಿ. ಹಾಂ ಅಲ್ಲ ಇದನ್ನೇ ತೆಗೀರಿ, ಇದನ್ನು ತೆಗೀರಿ. ಓಪನ್ ಅದು ಬಂತಲ್ವಾ, ಅದು ಅಂತ ಕ್ಲಿಕ್ ಮಾಡಿ ಸರ್. ಕ್ಲಿಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇಲ್ಲ ಬಿಡಿ ಇನ್ನೊಂದು ಆ ಕೊನೆಯಲ್ಲಿ ಮಾಡೋಣ, ಪರವಾಗಿಲ್ಲ ಬಿಟ್ಬಿಡಿ, ಅವ್ರಿಗೆ ಹೇಳ್ತೀನಿ ಬಿಡಿ. ಓಕೆ, ಇದನ್ನೇ ಬಂತ, ಇನ್ನೊಂದು 2 ಮುಗಿಸ್ಕೊಂಡು ಅಲ್ಲಿ ಕ್ಲೋಸ್ ಡೌನ್. ಟೈಮ್ ಸರ್, ಇನ್ನೂ ಟೈಮ್ ಇದೆ ಅಲ್ಲಿ. ಇಲ್ಲ 4 ಗಂಟೆ ಬಿಟ್ಟರು 10ವರೆಗೂ ನಡೀತು. ಹಾಂ ನಡೀತು. ಓಕೆ, ಇಲ್ಲಿ 4:30ವರೆಗೂ ಹೇಳಿದ್ದೆ ನಾನು. ಓಕೆ, ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಒಂದು ಕ್ಯಾಲ್ಕುಲೇಟರ್ ಸಿಗುತ್ತೆ, ನಿಮ್ಮ ಮೊಬೈಲಲ್ಲಿ ಹಾಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿ, ನಿಮ್ಮ ಮೊಬೈಲ್ ನಂಬರ್ಸ್ಗೆ ಫ್ಯಾಕ್ಟರ್ಸ್ಗಳನ್ನ ಫ್ಯಾಕ್ಟರ್ಸ್ ಟ್ರೀ ಕೊಡುತ್ತೆ. ಸೊ ಫ್ಯಾಕ್ಟರ್ಸ್ ಟ್ರೀ, ಪ್ರೈಮ್ ಫ್ಯಾಕ್ಟರ್ ಆಫ್ ಯುವರ್ ಮೊಬೈಲ್ ನಂಬರ್ 10 ಡಿಜಿಟ್ ನಂಬರ್ ಆಗ್ಬೋದು. ಇಲ್ಲಿ ಮಾಡೋಕ್ಕಾಗ್ತಿಲ್ಲ, ದಟ್ಸ್ ಕಾಲ್ಡ್ ಪ್ರೈಮ್ ಫ್ಯಾಕ್ಟರ್ ಕ್ಯಾಲ್ಕುಲೇಟರ್ ಅಂತ ಸಿಗುತ್ತೆ. ಪ್ರೈಮ್ ಫ್ಯಾಕ್ಟರ್ ಕ್ಯಾಲ್ಕುಲೇಟರ್ ಅಂತ, ಪ್ರೈಮ್ ಫ್ಯಾಕ್ಟರ್ ಕ್ಯಾಲ್ಕುಲೇಟರ್, ಫ್ಯಾಕ್ಟರೈಸೇಷನ್ ಅಲ್ಲ, ಪ್ರೈಮ್ ಫ್ಯಾಕ್ಟರ್ ಕ್ಯಾಲ್ಕುಲೇಟರ್ ಬರ್ತಲ್ಲ. ಇದು ಇದರಲ್ಲಿ PowerPoint ಪ್ರೆಸೆಂಟೇಷನ್. ಓಕೆ ಸೊ ಯಾರ್ದಾದ್ರು ಮೊಬೈಲ್ ನಂಬರ್ ಹೇಳಿ. 997 ಹೇಳಿ, ಅಲ್ಲ ಹೇಳಿ ಪಂದಿಂದ ಹೇಳಿ. 797 797 545 2059. ದಟ್ಸ್ ಹೌ ವಿ ಹ್ಯಾವ್ ಟು ಪ್ಲೇ ಲೈಕ್ ದಿಸ್. ಸೊ ಈಗ ಹಾಕ್ಬಿಟ್ಟು ಸರಿನಾ, ಕ್ರಿಯೇಟ್ ಎ ಫ್ಯಾಕ್ಟರ್ ಟ್ರೀ ಆರ್ ಆಲ್ಸೋ ಕ್ರಿಯೇಟ್ ಶೋ ಮಿ ದ ಆಲ್ ಫ್ಯಾಕ್ಟರ್ ಅಂತ ಎರಡೂ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ, ನಿಮ್ಮ ಮೊಬೈಲ್ ನಂಬರ್ನ ಕ್ಯಾಲ್ಕುಲೇಟ್ ಅಂತ ಕೊಟ್ಟರೆ, ಸೊ ನೋಡಿ, ಸೊ ಇಟ್ ಟೆಲ್ಸ್ ದ ಫ್ಯಾಕ್ಟರ್ ಟ್ರೀ ಕ್ರಿಯೇಟ್ ಮಾಡುತ್ತೆ. ಸೊ ಯು ಆರ್ ವಂಡರ್ಫುಲ್ ಯಾರ್, ಯು ಗಾಟ್ ಓನ್ಲಿ 2 ಫ್ಯಾಕ್ಟರ್ಸ್. One is a prime, 2 factors only, 2 primes a factor. Your number is made up of 2 prime factors. To be frank with you, ನನಗೆ ಈ ಥರ ಕೆಲವ್ರದ್ದು ಮಾತ್ರ ಈ ಥರ 2 ಫ್ಯಾಕ್ಟರ್ ಸಿಗುತ್ತೆ. ಅದಲ್ಲ, ದಟ್ಸ್ ನಾಟ್ ದಿಸ್ ರಿಯಲಿ ಇಂಟ್ರೆಸ್ಟಿಂಗ್ ನಂಬರ್. ಸೊ ಓನ್ಲಿ 1 2 your mobile number is yes, your mobile number is made up of 2 prime factor. ಇನ್ನೊಬ್ರದ್ದು ಯಾರ್ದಾರು ತೊಗೊಳ್ಳಿ. ಸೊ ನಿಮ್ಮದೇ ಬೇಕಾದ್ರೆ ಟೈಪ್ ಮಾಡಿ, ಇವ್ರದ್ದೇ ಮಾಡ್ತಾರೆ ನೋಡೋಣ. ಇಸ್ ನಂಬರ್ ಟೈಪ್ ಮಾಡಿ ಸರ್. ಸೊ ಇಸ್ ನಂಬರ್, ಸೊ ಈಸ್ ಟೈಪಿಂಗ್ ಇಸ್ ನಂಬರ್, calculate. So look at this working. So his concept again really good. Only 2. It's also one of the number is a prime factor. It's a lucky number. So you can remember yours also is a next are the rock nodi. 810. ಇನ್ನೊಂದು ಯಾರೋ ಆಗ್ತಾರೆ ನೋಡೋಣ. ಇವ್ರದ್ದು 3 ನಂಬರು. ಸೊ ಕೆಲವ್ರದ್ದು 10ವರೆಗೂ ಎಷ್ಟು ಬಂತು? ಓಕೆ, ಅಷ್ಟೊಂದಿದೆ, ಜಾಸ್ತಿ ಇದೆ. ಸೊ ದಿಸ್ ಇದಕ್ಕೆ ಒಂದು ಟ್ರೀ ಕ್ರಿಯೇಟ್ ಮಾಡುತ್ತೆ. ಕಂಪ್ಯೂಟರ್ ಸೈನ್ಸ್ದು ಪ್ರೈಮ್ ಟ್ರೀ ಕ್ರಿಯೇಟ್ ಮಾಡುತ್ತೆ. ಫಸ್ಟ್ ಲೆವೆಲ್ ಏನು, ಸೆಕೆಂಡ್ ಲೆವೆಲ್ ಏನು, ಅದರ CSV ಫಾರ್ಮ್ಯಾಟ್ ಏನು, ಎಕ್ಸ್ಪೊನೆನ್ಷಿಯಲ್ ಫಾರ್ಮ್ಯಾಟ್ ಏನು, ಫ್ಯಾಕ್ಟರ್ಸ್ಗಳೇನು. ಸೊ ದಿಸ್ ವಾಟ್ ಆ್ಯಕ್ಚುಲಿ ನಿಮ್ಮ ನಂಬರ್ ನಿಮಗೆ ಗೊತ್ತಾ? ನಾನು ಶುರು ಮಾಡಿದೆ.
ನೀವು ಇಂದ 5 ನಂಬರ್ ಬರೀರಿ, 5 ನಂಬರಿಂದ ಸೊ ಯುವರ್ ಓನ್ ನಂಬರ್ ಕ್ಯಾನ್ ಎನ್ಲೈಟನ್ ಯುವರ್ ನಾಲೆಡ್ಜ್, ಯುವರ್ ಓನ್ ನಂಬರ್ ಕ್ಯಾನ್ ಎನ್ಲೈಟ್ ಯುವರ್ ಮ್ಯಾಥಮೆಟಿಕಲ್ ಸ್ಕಿಲ್ ಸೆಟ್. ನಿಮ್ಮ ಗೊತ್ತಿರುವಂಥ ನಿಮ್ಮ ಸಂಖ್ಯೆಗಳ ನಿಮ್ಮ ಸ್ಕಿಲ್ ಸೆಟ್ನೆ. ಸೊ ಯು ಡೋಂಟ್ ಹ್ಯಾವ್ ಟು ಲರ್ನ್ ಫ್ರಮ್ ಲಾಟ್ ಆಫ್ ಬುಕ್ಸ್. ವಾಟ್ ಯು ನೋ, if it gets expanded, if it gets big, it becomes big. Okay, next PPT ಗೆ ಬಂದ್ಬಿಡಿ, presentation. Okay, so the question is about prime factorization ಹೇಳಿದೆ. So next question is full view ಕೊಟ್ಬಿಡೋಣ ಅಥವಾ ಹಿಂಗೆ ಎಲ್ಲ ಬಿಡಿ ಪ್ರಾಯ. Okay, ಅದರಿಂದ so the whole question is about maths ಅಂದ್ರೆ ಏನು ಅಂತ ಸಾಕಷ್ಟು ನಾನು ಫೇಸ್ಬುಕ್ಕಲ್ಲಿ ಹಾಕಕ್ಕೆ ಶುರು ಮಾಡಿದೆ. ಸೊ ಗಣಿತದ ಅಯೋಮಯ, ಆಯಾಮದ ಗಣಿತ ಅಂತ ಹೇಳ್ದಂಗೆ, ಅದೇ ಥರ ಸಚಿತ್ರ ಇವಾಗ ಗಣಿತ ಪುಸ್ತಕ ಥರ ಸಚಿತ್ರ ಗಣಿತ ಪುಸ್ತಕ ಗೊತ್ತಿತ್ತು, ಮಗ್ಗಿ ಪುಸ್ತಕ ಗೊತ್ತಿತ್ತು. ಇವತ್ತು ನಾವು ಸಚಿತ್ರ ಗಣಿತ ಪುಸ್ತಕಗಳನ್ನ ಮಾಡ್ಬೋದು, ಸಚಿತ್ರ ಗಣಿತ ಪುಸ್ತಕಗಳು ಮಾಡ್ಬೋದು, ಇದೆ ಸಚಿತ್ರ ಗಣಿತ ಪುಸ್ತಕಗಳನ್ನ ಮಾಡ್ಬೋದು. ಅದರಿಂದ ಸಚಿತ್ರವಾಗಿ ಗಣಿತ ಕಲಿಬೋದು. ಸೊ ನೋಡಿ ಅಲ್ಲಿ ಫ್ರ್ಯಾಕ್ಷನ್, ರೇ, ಸರ್ಕಲ್, ರಿಫ್ಲೆಕ್ಷನ್, ರೊಟೇಷನ್ ಅನ್ನೋವಂಥ ಅದನ್ನು ಬರೆದಿರೋವಂಥ ಕಾನ್ಸೆಪ್ಟ್ಸ್ಗಳು. ಸೊ ಅದೇ ಥರನೇ ಸೊ ದ ಹೋಲ್ ಕ್ವಶನ್ ಇಸ್ ಅಬೌಟ್ ಹೀಗೆ ನಾವು ಒಂದು ಫೇಸ್ ತೊಗೊಂಡು ಅದರಲ್ಲಿ ಐಲರ್ಸ್ ಫಾರ್ಮುಲಾನ ಇಟ್ಕೊಂಡು ಅದರಲ್ಲಿ ಎಡ್ಜಸ್ ಎಷ್ಟಿದೆ. ನನ್ನ ಒಂದು ಕ್ವಶನು, ಡೂ ಯು ನೋ ಎನಿಬಡಿ ಯೂಸ್ ಹ್ಯಾಂಗ್ ಒಂದೇ ಒಂದು ಸೊ 2 ಫೇಸ್ ನಾವು ಹೇಳ್ತೀವಿ, ಏನು ಹೇಳೋದಾಗ ಹಿಂದೆ 2 ಡೈಮೆನ್ಷನಲ್ ಫೇಸ್ ಇದೆಲ್ಲ ಇಲ್ಲೊಂದು ಒಂದೇ ಒಂದು ಫೇಸ್ ಇರುವಂಥ ಯಾವ್ದಾದ್ರು ಆಬ್ಜೆಕ್ಟ್ ಗೊತ್ತಿದೆಯಾ? ಒಂದೇ ಒಂದು ಫೇಸ್ ಇರೋ ಆಬ್ಜೆಕ್ಟ್, ಇಟ್ ಶುಡ್ ಹ್ಯಾವ್ ಓನ್ಲಿ 1 ಫೇಸ್. ಎಸ್, ಓಕೆ, ಸ್ಪಿಯರ್ ಇರುತ್ತೆ. ಅದಲ್ಲದೆ ಇಫ್ ಯು ಟೇಕ್ ದಿಸ್ ಸ್ಟ್ರಿಪ್ ಆ್ಯಂಡ್ ಜಾಯಿನ್ ಲೈಕ್ ದಿಸ್, ವಾಟ್ ಇಟ್ ಬಿಕಮ್ಸ್, ಹಿಂಗೆ ಜಾಯಿನ್ ಮಾಡಿದಾಗ ಏನಾಗುತ್ತೆ? ಮೋಬಿಯಸ್ ಸ್ಟ್ರಿಪ್ ಒಂದೇ ಸರ್ಫೇಸ್ ಇರೋದು, ಇಟ್ ಡಸಂಟ್ ಹ್ಯಾವ್ ಎನಿ 2 ಸರ್ಫೇಸ್. ಸೊ ಮೋಬಿಯಸ್ ಸ್ಟ್ರಿಪ್ ನಿಮ್ಗೆ ಜ್ಞಾಪಕ ಬರಬೇಕು, ಒಂದು ಸರ್ಫೇಸ್ ಅನ್ನುವಾಗ ಮೋಬಿಯಸ್ ಸ್ಟ್ರಿಪ್ಪು ಸಹ ಜ್ಞಾಪಕ ಬರಬೇಕು. ದಟ್ಸ್ ಒನ್ ಕೈಂಡ್ ಆಫ್ ಥಿಂಗ್ ದಟ್ ಯು ವಿಲ್ ಹ್ಯಾವ್ ಮೋರ್ ದೆನ್ 1 ಫೇಸ್ ಅನ್ನುವಂಥದ್ದು. ಸೊ ಅದೇ ಥರನೇ ಸೊ ಇವರು ಮಾರ್ಟಿನ್ ಗಾರ್ಡ್ನರ್ ನನ್ನ ಮಾನಸ ಗುರು, ಮತ್ತು ಈಸ್ ದ ಒನ್ ಹೂ ಹ್ಯಾಸ್ ಟೇಕನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 70s 90sಲ್ಲಿ ಇಡೀ ಅಮೆರಿಕಾಗೆ ವಿಜ್ಞಾನನ ಮನೆಗೂ ತಲುಪಿಸ್ತಾ ಹೋಗ್ತಾರೆ. ಈಸ್ ಕಾಲ್ಡ್ ಮಾರ್ಟಿನ್ ಗಾರ್ಡ್ನರ್ ಪುಸ್ತಕಗಳಿದೆ ಪಜಲ್ಸ್ ಮುಖಾಂತರ ಅವ್ರಿಗೆ ಹೇಳುವಂಥದ್ದು. ಸೊ ಫಾರ್ ಮಾರ್ಟಿನ್ ಗಾರ್ಡ್ನರ್ ಹ್ಯಾಸ್ ಟರ್ನ್ಡ್ ಡಜನ್ಸ್ ಆಫ್ ಇನ್ನೋಸೆಂಟ್ ಯಂಗ್ಸ್ಟರ್ ಇಂಟು maths professor and thousands of maths professor into innocent youngster. Look at this is one guy who has made, and I am ಅವರ ಒಂದು ಶೂನ ನಾನು ಹಾಕೊಂಡು ಓಡಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. he has given my his shoes and I am just walking, try to use his shoes in order to walk in Karnataka, at least ಕರ್ನಾಟಕದ ನಡಿಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದೇ ಥರ ಮೂರನೇ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಲೈಕ್ ಮೈ ಲೈಫ್ ಈಸ್ ಲೀವ್ಡ್ ಮೇನ್ಲಿ ಇನ್ಸೈಡ್ ಬ್ರೈನ್. ಸೊ ಮೈ ಇನ್ನು 10 ನಿಮಿಷ ನಾಲ್ಕು ಹೋಯ್ತು ಮುಗಿತಾ ಬಂತು. ಸೊ ಅಲ್ಲ ಮುಗಿತಾ ಬಂತು, ಆಯಿತು, ಓಕೆ, ಮುಗಿತಾ ಬಂತು 10 ನಿಮಿಷ, ಓಕೆ, ಕರೀರಿ. ಓಕೆ, ಅದರಿಂದ ಗಣಿತ ಕಲಿಬೇಕು ಅಂದರೆ ಸೊ ನೋ ಮನಿ ವಿತೌಟ್ ಮ್ಯಾಥ್ಸ್. ಸೊ ಗಣಿತ ಅಂದರೆ ಈ ಥರ ಆಕಾರಗಳ ಹೆಸರುಗಳೆಲ್ಲ ನೀವು ಕಲಿಬೇಕಾಗತ್ತೆ. ಲಿಸ್ಟ್ ಕಳಿಸಿದ್ದೀನಿ, 16 ಆಕಾರಗಳು ಇದೆ, ಬೇಸಿಕ್ ಶೇಪ್ಸು. ಅದಲ್ಲದೆ ಇರ್ರೆಗ್ಯುಲರ್ ಶೇಪ್ಸ್ದು ಮಕ್ಳಿಗೆ ಹೇಳ್ಕೊಡ್ಬೇಕಾಗತ್ತೆ. ವಾಟ್ ಈಸ್ ರೆಗ್ಯುಲರ್, ವಾಟ್ ಈಸ್ ಇರ್ರೆಗ್ಯುಲರ್ ಆಲ್ಸೋ ಇಟ್ ಹ್ಯಾಸ್ ಟು ಬಿ ಟಾಟ್. ಆ್ಯಂಡ್ ನಂಬರ್ಸ್ ಒಂದು ಕಲಿಬೇಕಾಗತ್ತೆ. ಇದೊಂದು ಫ್ಯಾಕ್ಟರ್ ಗ್ರಿಡ್ ಹೇಳಿದ್ದೆ, ಫ್ಯಾಕ್ಟರ್ ಗ್ರಿಡ್ ಥರನೇ. ಸೊ ಈ ನಂಬರ್ಸ್ ನಾವು ಕಾಣುವಂಥದ್ದು ನಂಬರ್ಸ್ಗಳು ಸಾಕಷ್ಟು ಆಟ ಆಡ್ಬೋದು. ಇವೆಲ್ಲ ಆಟಗಳು. ಸೊ ಡಾಟ್ಸ್ ಆ್ಯಂಡ್ ಬಾಕ್ಸ್ ಚುಕ್ಕಿ ಆಟ ಆಡ್ತಿದ್ದು. ಚುಕ್ಕಿ ಆಟದ ಹೊಸ ಆಟಗಳಿದೆ, ಚುಕ್ಕಿ ಆಟಗಳು. ಸೊ ಅದರಲ್ಲಿ ಮೇಯ್ನಾಗಿ 3 ಲೈನ್ ಆ ಥರ 9 ಡಾಟ್ ಬರೆದು 3 ಲೈನಲ್ಲಿ ಬರೀರಿ, ಕೊನೆಯಲ್ಲಿ ಒಂದೇ ಲೈನಲ್ಲಿ ಬರೀರಿ, ಅಷ್ಟು ಚುಕ್ಕಿನ ಒಂದೇ ಲೈನಲ್ಲಿ ಬರಿಬೋದು. ಸೊ ಒನ್ ಪ್ರಾಬ್ಲಮ್ ಹ್ಯಾಸ್ ಮೆನಿ ಸೊಲ್ಯೂಷನ್. ಸೊ ದಟ್ಸ್ ಒಂದು ಎಲ್ಲರೂ ಕೇಳ್ತಾರೆ ಒಂದು 4 ಲೈನ್ ಉಪಯೋಗಿಸಿ 9 ಡಾಟ್ಸ್ ಮಾಡಿ ಅಂತ. ಅದೇ ಟ್ರ್ಯಾಂಗಲ್ ಉಳಿಸಿ ಇಡೀ ವಿಶ್ವನ ಬರಿಬೋದು. ಲುಕ್ ಅಟ್ ದಿಸ್ ಜೆಮೆಟ್ರಿಕಲ್ ಡ್ರಾಯಿಂಗ್ ಆಫ್ ದ ಯೂನಿವರ್ಸ್. ಇಲ್ಲಿದೆಲ್ಲ ಕಾಣಿಸುತ್ತೆ. ಆಲ್ ಟ್ರ್ಯಾಂಗಲ್ಸ್ ಹ್ಯಾವ್ ಬೀನ್ ಯೂಸ್ ಟು ರೆಪ್ರೆಸೆಂಟ್ ದ ಹೋಲ್ ನೇಷನ್. ಇದು ಹಲವು ಆಯಾಮಗಳಿದೆ. ಗಣಿತ ಕಲಿಸಿ, ಗಣಿತ ತಿಳಿಸಿ, ಆಯಾಮ ಗಣಿತ ಕಲಿಸಿ. ಸೊ ಅದರಿಂದ ವಾಟ್ ಯು ಸಿ ಇಸ್ ಲೈಕ್ ದಿಸ್. ಸೊ ಚುಕ್ಕಿ ಆಟ ಆಡ್ತಿದ್ದು. ಈ ಚುಕ್ಕಿ ಆಟದಲ್ಲೇ ಹೇಳ್ದಂಗೆ ಗ್ರಾಫ್ ಥಿಯರಿಯಲ್ಲಿ ಅದೇ ಇಶಾಂಗ್ ಬೋನ್ಸ್ ಅನ್ನುವಂಥದ್ದು. ಇಲ್ಲಿ ನೋಡಿ 8 ಡಾಟ್ಸಲ್ಲಿ ಈ ಥರ ಲೈನ್ಸ್ ಕನೆಕ್ಟ್ ಮಾಡಿದ್ರೆ ಒಂದು ಸ್ಟಾರ್ ಆಗುತ್ತೆ. ಆಲ್ಟರ್ನೇಟ್ ಮೂರನೇ, ಎವ್ರಿ 3rd ಡಾಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್, ಎವ್ರಿ 2nd ಡಾಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್, ಎವ್ರಿ 4th ಡಾಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್. ಇಫ್ ಯು ಕನೆಕ್ಟ್ ಎವ್ರಿ 9th 1 2 3 4 6 9ನೇದಿಂದ 9ನೇದು ಕನೆಕ್ಟ್ ಮಾಡ್ಬೋದು. 1ರಿಂದ 2, 1ರಿಂದ 3ನೇದು, 1ರಿಂದ 4ನೇದು, ಈ ಥರ ನೀವು ಕನೆಕ್ಟಿಂಗ್ ಡಾಟ್ಸ್ ಮಾಡಿದ್ರೆ ಬೇರೆ ಬೇರೆ ಶೇಪ್ಸ್ಗಳು ಬರುತ್ತೆ. ಸೊ ಜಸ್ಟ್ ಡಾಟ್ಸ್, ಆ ಡಾಟ್ಸ್ ಸುತ್ತ ನಡಿಗೆ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರೆ 1ರಿಂದ 1ಕ್ಕೆ, 1ರಿಂದ 2ನೇದಕ್ಕೆ, 1ರಿಂದ 3ನೇದಕ್ಕೆ, 1ರಿಂದ 4ನೇದಕ್ಕೆ ಕನೆಕ್ಟ್ ಮಾಡ್ತಾ ಹೋದರೆ ದ ಶೇಪ್ಸ್ ದಟ್ ಯು ಗಿಟ್ ಈಸ್ ಇಂಟ್ರೆಸ್ಟಿಂಗ್. ಎ ಪಾಲಿಗನ್ಸ್ ಆಫ್ ಮೆನಿ ಸ್ಟ್ರಕ್ಚರ್. ಇದೊಂದನ್ನೇ ವರ್ಕ್ಶಾಪ್ ಥರ ಮಾಡೋದು, 1 hour ವರ್ಕ್ಶಾಪ್ ಇಷ್ಟೇ ಇಲ್ಲಿ ತೋರಿಸ್ತಿರೋವಂಥದ್ದು. ಎಂಡ್ ಆಫ್ ಮೈ ಸೆಷನ್ ಕಮ್ಸ್ ಟು ದಿಸ್ ಒನ್. ಸೊ ಅದರಿಂದ ಈಗ ಇದೊಂದು ಅದ್ಭುತವಾದ ಪ್ರಾಬ್ಲಮ್. ಸೊ ದ ಹೋಲ್ ಕ್ವಶನ್ ಈಸ್ ಅಬೌಟ್
ಹೌ ಟು ಅಂಡರ್ಸ್ಟ್ಯಾಂಡ್ ನನ್ನ ಒಂದು ನಕ್ಷತ್ರ ರೋಹಿಣಿ ನಕ್ಷತ್ರ ರಾಶಿ ವೃಷಭ ರಾಶಿ ಇದನ್ನು ಫೋಟೋ ಹಾಕ್ಬಿಟ್ಟು ಡಾಟ್ಸ್ ಹಾಕ್ಬಿಟ್ಟು ಒಂದು ಕಡೆ ನಕ್ಷತ್ರ ಇನ್ನೊಂದು ಕಡೆ ರಾಶಿ ಇನ್ನೊಂದು ಕಡೆ ಹಾಕ್ಬಿಟ್ಟು ಲೈಟ್ ಹಾಕ್ಬಿಟ್ಟು ಒಂದು ಬಾಕ್ಸ್ ಮಾಡಿದ್ದೀನಿ ಮನೇಲಿದೆ. ಸೊ ಅದರಲ್ಲಿ ನಾನು ನನ್ನ ನಕ್ಷತ್ರನ ನನ್ನ ರಾಶಿನ ಅಲ್ಲಿರುವಂಥ ಸ್ಪೇಸು ಎಲ್ಲನೂ ಗುರುಸಿ. ಸೊ ಯು ಕ್ಯಾನ್ ಮೇಕ್ ಎ ಜಸ್ಟ್ ಇನ್ ಯುವರ್ ಹೌಸ್ ಓನ್ಲಿ ಯಾವ ಸ್ಟೆಲ್ಲಾರ್ ಯಾವ ಒಂದು ರಾಶಿಲಿ ಬರುತ್ತೆ ಯಾವ ಒಂದು ಗುಂಪಲ್ಲಿ ಬರುತ್ತೆ ಅಂತ ಇಟ್ಕೊಂಡು ನೋಡ್ರೆ ಯು ಕ್ಯಾನ್ ವಂಡರ್ಫುಲಿ ಲುಕ್ ಅಟ್ ಯುವರ್. ರಾತ್ರಿ ಹೊತ್ತು ನಿಮ್ಮ ರಾಶಿ ಗುರ್ಸೋಕ್ಕಾಗತ್ತೆ ಅಂತ ಇಂಪಾರ್ಟೆಂಟ್. ನಿಮ್ಮ ನಕ್ಷತ್ರ ಮತ್ತು ನಿಮ್ಮ ರಾಶಿ ಗುರ್ಸೋಕ್ಕಾದ್ರೆ ನಿಮ್ಮ ಕಲಿಕೆಯ ಸಾರ್ಥಕ. ನೀವು ಹುಟ್ಟಿದ ನಕ್ಷತ್ರ ನೀವು ಹುಟ್ಟಿದ ರಾಶಿನಾಗ ಅನ್ಸುತ್ತೆ. ಸೊ ಅದರಿಂದ ದ ಹೋಲ್ ಕ್ವಶನ್ ಈಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಹೌ ದ ಮ್ಯಾಪ್ಸ್ 4 ಕಲರ್ ಪ್ರಾಬ್ಲಮ್ ಅಂತ ಇವೆಲ್ಲ ಬೇರೆ ಬೇರೆ ಕಲರ್ ಇದರಲ್ಲಿ ಅವನದೊಂದು ತುಂಬ ಈ ರೀತಿ ಇದು ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ಎಂಡ್ ಅಪ್ ವಿತ್ ದಿಸ್ ಐ ಟೋಲ್ಡ್ 10 to the power ಆಫ್ ಸೈಜ್ ಆಫ್ 1.2 ZB ಅಂತ ಹೇಳ್ತೀವಿ. ಬ್ರೈನ್ ಇಟ್ಕೊಳ್ಳುವಂಥ ಸಾಧ್ಯತೆ 1.2 ZB ಅನ್ನುವಂಥದ್ದಲ್ಲಿ 1.2 10 to the power of 21 ಅಂತ ಕೇಳ್ತೀವಿ. ಅದೇ 21 ಅಷ್ಟು ಶಕ್ತಿ ಇದೆ. ಅದರಿಂದ ಇದೊಂದು ಗುಂಪು. ನಾನು ಇಲ್ಲೊಂದು ಪದ ಇದೆ. ವಾಟ್ ಈಸ್ ದಿಸ್ ವರ್ಡ್? ಬೋರ್ ಬಾಕಿ. ಬೋರ್ ಬಾಕಿ ಅನ್ನೋದು ಯುದ್ಧ ನಡೀತಿರೋ 2ನೇ ಮಹಾಯುದ್ಧ 1ನೇ ಮಹಾಯುದ್ಧ ನಡೀತಿರುವಾಗ ಗಣಿತಜ್ಞರು ಸಹ ಯುದ್ಧದಲ್ಲಿ ಭಾಗವಹಿಸಬೇಕಾಗುತ್ತೆ. ಎವ್ರಿ ಪ್ರೊಫೆಸರ್ ಹ್ಯಾಸ್ ಟು ಪಾರ್ಟಿಸಿಪೇಟ್ ಇನ್ ವಾರ್. ಎಷ್ಟೋ ಜನ ಸತ್ತೋಗ್ತಾರೆ. ಇವತ್ತು ಸುಮಾರು ಜನ ಮೇಲಾಗಿದ್ರೆ ನೀವು ಹೋಗಲೇಬೇಕು. 18 ವರ್ಷದವರು ವಾರ್ಗೆ ಹೋಗ್ತಾರೆ. ಆದರೆ ಅವರು ಟೀಚ್ ಮಾಡೋಂಗಿಲ್ಲ, ಯೂನಿವರ್ಸಿಟಿಲಿ ಟೀಚ್ ಮಾಡೋಂಗಿಲ್ಲ. ಅಂಥವರೆಲ್ಲ ಗುಂಪು ಸೇರ್ಕೋತಾರೆ, ಒಂದು ಶೆಡ್ಡಲ್ಲಿ ಸೇರ್ಕೋತಾರೆ. ಅವ್ರಿಗೆಲ್ಲ ಒಂದು ಹೆಸರು ಇಟ್ಕೋತಾರೆ, ಗುಪ್ತನಾಮ ಇಟ್ಕೊಳ್ತಾರೆ. ಗುಪ್ತನಾಮದ ಹೆಸರು ಒಂದು ಮಿಲಿಟ್ರಿ ಜನರಲ್ ಹೆಸರು, ಅದರ ಬೋರ್ ಬಾಕಿ ಅಂತ ಮಿಲಿಟ್ರಿ ಜನರಲ್ ಹೆಸರು. ಬಂದೆ ಸರ್, ಆಯಿತು ಮುಗೀತು ಸರ್, ಮುಗಿಸ್ತೀನಿ ಒಂದೇ ನಿಮಿಷ. ಸೊ ಆ ಬೋರ್ ಬಾಕಿ ಅಂತ, ಬೋರ್ ಬಾಕಿ ಅನ್ನೋದು ಒಂದು ಗಣಿತದ ಗುಂಪು. ಆ ಗಣಿತದ ಗುಂಪಿದೆಯಲ್ಲ, ಗುಟ್ಟಾಗಿ ಹೆಸರು ಅದು ಒಂದು ಹೇಳಿದ ನಾವು ಒಂದು ಗುಪ್ತ ನಾಮಕರಣ ಮಾಡ್ಕೊಳ್ತಾ ಇದ್ದು. ಆ ಒಂದು ಗುಪ್ತ ನಾಮಕರಣ ಹೆಸರು ಗುಂಪು. ಇವರೆಲ್ಲ ಗುಂಪಲ್ಲಿದ್ದವರು. ಇದರಲ್ಲಿ ಹೆಚ್ಚು ಜನ ಇವತ್ತು ಫೀಲ್ಡ್ ಮೆಡಲ್ ಇದೆ. ಅವರೆಲ್ಲ ಮ್ಯಾಥ್ಸ್ ಬುಕ್ ಬರಿತಾ ಇದ್ರು. ಇವತ್ತು ಅಡ್ವಾನ್ಸ್ ಕ್ಯಾಲ್ಕುಲಸ್ ಇವೆಲ್ಲ ಬರೆದಿರುವಂಥದ್ದು ಈ ಬೋರ್ ಬಾಕಿಗಳೇ. ಏನು ಯಾರು ಬರ್ದಿರೋದು? ಬೋರ್ ಬಾಕಿ. ಯುದ್ಧದ ಸಮಯದಲ್ಲಿ ಅವರು ಅವರ ಹೆಸರಲ್ಲಿ ಏನನ್ನೂ ಪಬ್ಲಿಷ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾರು ಒಬ್ಬರು ಗುಂಪೆಲ್ಲ ಸೇರ್ಕೊಂಡು ಬರೀ ಯಾರು ಒಬ್ಬರು ಬರೆಯೋರು. ಅಂಥ ದೊಡ್ಡ ದೊಡ್ಡ ಪುಸ್ತಕಗಳು, ಗಣಿತಕ್ಕೆ ದೊಡ್ಡ ದೊಡ್ಡ ಪುಸ್ತಕಗಳು ಕೊಟ್ಟಿದ್ದಾರೆ, ಬುಕ್ಸ್ ಕೊಟ್ಟಿದ್ದಾರೆ. ಇಂಥ ಬೋರ್ ಬಾಕಿಗಳ ಒಂದು ಚಿತ್ರ ಮುಂದೆ ಒಂದಿಬ್ಬರು ಬೋರ್ ಬಾಕಿಗಳು, ನಾನು ಆ ಬೋರ್ ಬಾಕಿ ನಾನು ಆ ಬುಕ್ ಬರೆದವನು ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲಿವರೆಗೂ ಹೇಳ್ಕೊಂಡಿಲ್ಲ. ಫೀಲ್ಡ್ ಮೆಡಲ್ ಎಲ್ಲ ಬಂದಿದೆ ಅವ್ರಿಗೂ ಸಹ. ಸೊ ನನ್ನ ಸೆಷನ್ ಮುಗಿದ ಮೇಲೆ ನಾನು ಹೇಳಬೇಕಾಗಿದೆ ಏನು ಉಳ್ಕೋಬೇಕು. ನಾನು ಸೆಷನ್ ಮುಗಿದ ಮೇಲೆ ಅಂದರೆ ಬೋರ್ ಹೊಡಿಯೋದು ಬಾಕಿ ಇರಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಫೀಲ್ಡ್ ಮೆಡಲ್ ತೊಗೊಂಡವರು ಅಕ್ಷಯ್ ವೆಂಕಟೇಶ್ 84 ಮತ್ತು 2014 2018ದಲ್ಲಿ ಫೀಲ್ಡ್ ಮೆಡಲ್ ನಮ್ಮ ಭಾರತೀಯರು ತೊಗೊಂಡಿರೋರು, ಫೀಲ್ಡ್ ಮೆಡಲ್ ತೊಗೊಂಡವರು. ಅವರಿಗೆ ಒಂದು ನನ್ನ ನಮನ. ಭಾರತೀಯ ಗಣಿತಜ್ಞರಿಗೆ ನನ್ನ ನಮನ, ಅಗಣಿತ ನಮನಗಳು. ಸೊ ಇವರೆಲ್ಲರೂ ಇಲ್ಲದೆ ಗಣಿತ ನನ್ನಲ್ಲಿ ಸೇರೋದು ಸಾಧ್ಯ ಇಲ್ಲ. ಇವರೆಲ್ಲರೂ ನನ್ನೊಳಗೆ ಅವತಾರ ಇರ್ತಾರೆ. ಸೊ ಪರಕಾಯ ಪ್ರವೇಶ ಮಾಡ್ತಾರೆ. ಸೊ ದೇ ಕಮ್ ಇನ್ಸೈಡ್ ಮೀ. ಆಲ್ ದೀಸ್ ಪೀಪಲ್ ಕಮ್ ಇನ್ಸೈಡ್ ಮೀ. ಅದರಿಂದ ಹೋಲ್ ಥಿಂಗ್ ಈಸ್ ಇವತ್ತು ಪೈಥಾಗರಸ್ ಥಿಯರಮ್ ಬಗ್ಗೆ ಮಾತಾಡಬೇಕಾದ್ರೆ ಸಿಂಗಲ್ ಕಟ್ ಥಿಯರಮ್. ಸೊ ಅದರಿಂದ ಪೈಥಾಗರಸ್ ಟ್ರೀ ಅಂತ ಕರೀತಾರೆ. ಡ್ಯಾನ್ಸ್ ವಿತ್ ಮ್ಯಾಥ್ಸ್. ಐ ಎಂಡ್ ವಿತ್ ಮೈ ಡ್ಯಾನ್ಸ್ ವಿತ್ ಪೈಥಾಗರಸ್ ಡ್ಯಾನ್ಸ್. ಸೊ ಕೃಷ್ಣಮೂರ್ತಿ ಸರ್ಗೆ ನಾನು KSTA ಮತ್ತು ಶಿವಕುಮಾರ ಮೆಮೋರಿಯಲ್ ಟ್ರಸ್ಟ್ ಅವರಿಂದ ಅವರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಂಜಾಯ್ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ ಸೆಷನನ್ನು. 3 ದಿವಸಗಳ ಈ ಕಾರ್ಯಕ್ರಮದ ಸಮಾರಂಭಕ್ಕೆ ನಾವು ತಲುಪಿದ್ದೀವಿ. ಆ ಹಂತಕ್ಕೆ ಒಂದು 2 ನಿಮಿಷ ಟೈಮ್ ಕೊಡಿ, ನಾವು ಸ್ಟೇಜ್ ಸೆಟ್ ಮಾಡ್ತೀವಿ. ದಯವಿಟ್ಟು ಎಲ್ಲೂ ಹೋಗಬೇಡಿ, ಯಾಕೆಂದರೆ ನೀವು ಎಷ್ಟು ಲೇಟ್ ಮಾಡ್ತೀರೋ ಅಷ್ಟು ಲೇಟಾಗಿ ನಾವು ಬಿಡಬೇಕಾಗುತ್ತೆ. ಅದಕ್ಕಾಗಿ ಸೊ ವಿಲ್ ಸ್ಟಾರ್ಟ್ ದ ವ್ಯಾಲಿಡೇಟರಿ ಪ್ರೋಗ್ರಾಮ್ ನಾವು. ಅದು ತೆಗಿಯೋಕ್ಕಾಗಲಿಲ್ಲ, ನೋಡೋಣ. ಕೊಡ್ತೀನಿ ಬಿಡಿ ಸರ್. ಎಕ್ಸಿಬಿಟ್ ಮಾಡೋಕ್ಕೆ ಬರ್ತೀನಿ. ನಿಮ್ಮ ಸ್ಕೂಲೇಜ್ ಕರೀರಿ, ಎಲ್ಲನೂ ಒಂದು ಕಡೆ ಫಸ್ಟ್ ಎಕ್ಸಿಬಿಟ್ ಮಾಡಿಬಿಡ್ತೀನಿ ಟೈಮಲ್ಲಿ, ಆಮೇಲೆ ನಾನು ಮಾತಾಡ್ತೀನಿ. ಸಾಕು ಅದಕ್ಕೆ ಸೈಡಲ್ಲಿ ಬುಕ್ ಹಾಕ್ಬಿಡೋಣ. ಹೇಳೋಕ್ಕಾಗಿಲ್ಲ, ಇರಲಿ ನೋಡೋಕ್ಕಾಗಿಲ್ಲ. ಒಂದೇ ನಿಮಿಷ ಮಾಡಿಕೊಡ್ತೀನಿ ಸರ್. 10 minutes ಐ ಡೂ ಇಟ್. ಬಿಡಿ ಪರವಾಗಿಲ್ಲ, ಹಂಗೆ ಹಾಕಿ ಸರ್. 1 ನಿಮಿಷ ಕ್ಲಿಯರ್ ಮಾಡ್ಕೊಡಿ.
ಅದು ಅದರಲ್ಲಿ ಇನ್ನೊಂದು ಬ್ಯಾಗ್ ಅಲ್ಲ, ಸಿಂಗಲ್ ಬ್ಯಾಗ್ ಅಲ್ಲಿ ಅದು ಆ ಬ್ಯಾಗಲ್ಲಿ ಇವತ್ತು. ಹ್ಞೂ ಅಲ್ಲ ಇದು ಅದಕ್ಕೆ ಇಲ್ಲಿ ಬಿಡಿ ಹಾಕ್ಬಿಡಿ. ಹಾಂ ಇಲ್ಲ ಪರವಾಗಿಲ್ಲ, ಹಾಗೆ ಇಟ್ಬಿಡಿ, ಕ್ಲೋಸ್ ಮಾಡಿ. ಯಾವುದು ತೋರ್ಸೋಕ್ಕಾಗಲ್ಲ, ಇಲ್ಲಿ ಬಿಡಿ ತರ್ತೀನಿ. ನಾನು ಅನ್ಕೋತೀನಿ ಯಾವುದು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಮಾತೇ ಜಾಸ್ತಿ ಆಗ್ಬಿಡುತ್ತೆ. ಸರ್ ಅಲ್ಲಿರ್ಬೇಕು. ಮೊಬೈಲ್ ಲಿಂಕ್ ಕೊಡಿ ನನಗೆ. ಇಲ್ಲ 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 ಇದ್ಯಾರ್ದು ಮೊಬೈಲ್ ಅದಕ್ಕೆ ಸರ್ದು ಸರ್, ನಂದಲ್ಲ ಸರ್ದು. ನಮಗೆಲ್ಲರಿಗೂ ಕೂಡ ಶುಭ ಸಂಜೆಯ ಶುಭ ಕಾಮನೆಗಳು. ತಾವೆಲ್ಲರೂ ಕೂಡ 3 ದಿನಗಳಿಂದ ಈ ಒಂದು ಕಾರ್ಯಾಗಾರದಲ್ಲಿ ತುಂಬ ಲವಲವಿಕೆಯಿಂದ ಖುಷಿಯಿಂದ ಭಾಗವಹಿಸಿದ್ದೀರಿ. ಈಗ ಕಾರ್ಯಕ್ರಮದ ಸಮಾರಂಭ. ಈ ಸಮಾರಂಭದಲ್ಲಿ ನೆರೆದಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಲಿದ್ದಾರೆ ನಮ್ಮ ಹಿರಿಯ ವೈಜ್ಞಾನಿಕ ಅಧಿಕಾರಿಗಳಾದಂಥ ಡಾಕ್ಟರ್ ಆನಂದ್ರವರು. ಈ 3 ದಿನಗಳ ತರಬೇತಿ ಕಾರ್ಯಕ್ರಮವು ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಎಂದು ಭಾವಿಸುತ್ತೇನೆ. ಇಂದಿನ ಈ ಸಮಾರಂಭದಲ್ಲಿ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರು ಪದ್ಮಶ್ರೀ ಪುರಸ್ಕೃತರಾದ ಪ್ರೊಫೆಸರ್ ಎಸ್ ಅಯ್ಯಪ್ಪನ್ರವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲು ಒಪ್ಪಿ ನಮ್ಮೊಂದಿಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಿಫೆನ್ಸ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನ ಆಡಿಟರ್ ಆ್ಯಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಆಗಿರುವ ಶ್ರೀ BS ಕೃಷ್ಣಮೂರ್ತಿರವರು ಭಾಗವಹಿಸಿದ್ದಾರೆ. ಅವರಿಗೆ ಅಕಾಡೆಮಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ.
ಈ ಸಮಾರಂಭದಲ್ಲಿ ನಮ್ಮೊಂದಿಗೆ ಭೌತವಿಜ್ಞಾನ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ MK ಉಮಾರ್ ಅವರು ಭಾಗವಹಿಸಿದ್ದಾರೆ. ಅವರು ಈ 3 ದಿನಗಳ ಕಾರ್ಯಾಗಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಜ್ಞಾನವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಅಕಾಡೆಮಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮೊಂದಿಗೆ ಶರ್ಮಿತಾ ಸಾಹು, ರಿಟೈರ್ಡ್ ಪ್ರೊಫೆಸರ್ ಇನ್ ಫಿಸಿಕ್ಸ್, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಮಹಿಳಾ ಕಾಲೇಜಿನ ಪ್ರಾಧ್ಯಾಪಕರು ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅಕಾಡೆಮಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ AM ರಮೇಶ್ ರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಎಲ್ಲ ಶಿಬಿರಾರ್ಥಿಗಳು ಹಾಗೂ ಅಕಾಡೆಮಿಯ ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ ಸ್ವಾಗತವನ್ನು ಬಯಸುತ್ತೇನೆ. ತಮಗೂ ಸ್ವಾಗತ ಸರ್. ಈಗ ಈ 3 ದಿನಗಳ ಕಾಲ ಈ ಕಾರ್ಯಾಗಾರದ ಬಗ್ಗೆ ಏನು ನಡೀತು ಅದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ತಕ್ಕಂಥ ಒಂದು ಸಮಯ. ತಾವೇ ವಾಲಂಟಿಯರ್ ಆಗಿ ಯಾರಾದರೂ ಕೂಡ ಒಂದು 3-4 ಜನ ಬಂದು ತಮ್ಮ ಅನಿಸಿಕೆಗಳನ್ನು ಕಾರ್ಯಾಗಾರದ ಬಗ್ಗೆ ತಿಳಿಸ್ಬೇಕು ಅಂತ ಕೋರಿಕೆ. ಬನ್ನಿ ಬೇಗ ಬೇಗ. ತಾಯಿ ಶಾರದಾಂಬೆಗೆ ಮನದಲ್ಲಿ ಸ್ಮರಿಸುತ್ತಾ 3 ದಿನಗಳ ಕಾಲದ ಸುಂದರವಾದ ಪಯಣದಿಂದ ಹೊರಗೆ ಬರೋದು ಸ್ವಲ್ಪ ಕಷ್ಟ ಆಗ್ತದೆ. ಒಂದು ಸುಂದರವಾದ ಅನುಭವ, ಸುಂದರವಾದ ಜೀವನದ ಒಂದು ದಿನಗಳು 3 ದಿನಗಳು ಕಳೆದಾವೆ. ಅದಕ್ಕಾಗಿ ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ಮನಸ್ಸಿನಿಂದ ಸ್ಮರಿಸುತ್ತಾ ಅವರಿಗೆ ಧನ್ಯವಾದ ಹೇಳುತ್ತಾ ನಾವೊಂದು ಚಿಕ್ಕ ಕಥೆ ಮೂಲಕ ಈ ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಬ್ಬ ರಾಜ ಇದ್ದ. ಅವನಿಗೂ ಆ ರಾಜ್ಯದ ಎಲ್ಲ ಜನರಿಗೆ ಸುಖವಾಗಿರಬೇಕು, ಸಮೃದ್ಧವಾಗಿರ್ಬೇಕಂತ ವಿಚಾರ ಮಾಡಿ ಏನು ಮಾಡಬೇಕು ಅಂತ ರಾಜಗುರುನ ಕೇಳಿದಾಗ ಆ ರಾಜಗುರು ಏನು ಹೇಳಿದಾರಪ್ಪ ಅಂದರೆ, ನೀನು ಈ ಕಾಡಿನಲ್ಲಿ ಒಂದು ಅಪರೂಪವಾದ ಆ್ಯಪಲ್ ಸಿಗ್ತದೆ, ಹಣ್ಣು ಸಿಗ್ತದೆ, ಅದನ್ನು ತಂದು ಪೂಜೆ ಮಾಡು ಅಂತ ಹೇಳಿದ. ಅವನು ರಾಜ ಎಲ್ಲ ಸೈನಿಕರು ತೆಗೆದುಕೊಂಡು ಕಾಡಿಗೆ ಹೋದ, ಎಲ್ಲವನ್ನ ಆ್ಯಪಲ್ ಹುಡುಕಾಡಿದ. ಸಾಯಂಕಾಲವರೆಗೆ ಆಯಿತು, ಆ ಆ್ಯಪಲ್ ಸಿಕ್ತು. ಆ ಕಾಡಿನಲ್ಲಿರುವಂಥ ಗುರುಗಳು ರಾಜರನ್ನು ಸ್ವಾಗತ ಮಾಡಿ, ಬನ್ನಿ ನಿಮ್ಗೆ ಆ್ಯಪಲ್ ಕೊಡ್ತೀನಿ, ಆದರೆ ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅಂದ. ಎಲ್ಲರೂ ತಂದಿದ್ದರು, ಎಲ್ಲರೂ ಸ್ವೀಕಾರ ಮಾಡಿದ್ರು. ರಾಜ ಎಲ್ಲ ಸ್ವೀಕಾರ ಮಾಡಿದ ನಂತರ ಸ್ವಲ್ಪ ಆ ಕಡೆ ತಿರುಗಾಡಕ್ಕೆ ಪ್ರಾರಂಭ ಮಾಡಿದ. ತಿರುಗಾಡುವಾಗ ಅವನಿಗೆ ಸುಂದರವಾದ ಮುತ್ತು ರತ್ನ ಕಾಣಿಸಾಕತ್ತು. ಅಲ್ಲಿಂದ ಸ್ವಲ್ಪ ಹೋದಾಗ ವಜ್ರ ವೈಡೂರು ಕಾಣಿಸಾಕತ್ತು. ಸಾಕಷ್ಟು ಕುದುರೆಗಳು, ಸಾಕಷ್ಟು ಆನೆಗಳು, ಸಾಕಷ್ಟು ವಜ್ರ ವೈಡೂರು ಕಾಣಿಸ್ತು. ಮನಸ್ಸು ಚಲವಿಚಲ ಆಯಿತು. ಕೊನೆಗೆ ಏನಾಯ್ತಪ್ಪ ಅಂದ್ರೆ, ಊಟ ಮಾಡುವಾಗ ಆ ಗುರು ಕನ್ಯೆ ಋಷಿ ಇದ್ರಲ್ರಿ, ಆ ಋಷಿ ಕನ್ಯೆ ಊಟಕ್ಕೆ ನೀಡಕ್ಕೆ ಬಂದಳು. ಅವ್ನ ಮನಸ್ಸು ಕರಗಿತು. ಇಲ್ಲ, ನಾ ಏನಾದರೂ ಮಾಡಿ ಋಷಿ ಕನ್ಯೆನ ಮದುವೆ ಮಾಡಲೇಬೇಕು ಅಂತ ವಿಚಾರ ಮಾಡಿದ. ಗುರು ಹೇಳಿದ್ರು, ಬೇಡ, ನೀವು ಯಾಕೆ ಬಂದಿದ್ದಾದ್ರೂ ಉದ್ದೇಶ ತೆಗೆದುಕೊಂಡು ಹೋಗ್ರಿ, ಬೇಡ ಅಂತ ಅಂದರು. ಆದರೆ ಏನು ಮಾಡ್ರು, ಋಷಿ ಎಲ್ಲ ಊಟ ಬಿಟ್ಟ, ಎಲ್ಲ ಬಿಟ್ಟ, ಆ ಗುರು ಕನ್ಯೆನ ಎತ್ಕೊಂಡು ಹೋಗ್ಬಿಟ್ಟ. ಎಲ್ಲ ಉದ್ದೇಶ ಏನು ಮಾಡಿದ, ಮರ್ತು ಬಿಟ್ಟ. ಅವ್ರು ಬಂದಿದ್ದ ಉದ್ದೇಶ ಏನು, ಹಣ್ಣು ಮರ್ತು ಬಿಟ್ಟಲ್ರಿ. ಆದರೆ ಆ ರಾಜ ಯಾರು, ಆ ಗುರುಕನ್ಯೆ ಯಾರು, ಆ ಕತೆ ಯಾರ್ದು? ಆ ರಾಜ ಯಾರಪ್ಪ ಅಂದರೆ ನಾವೇ ರಾಜರು. ಆ ಗುರುಕನ್ಯೆ ಯಾರು, ಆ ಋಷಿ ಯಾರು? ಇವರೇ ಮಹಾನುಭಾವ ಋಷಿಗಳು. ಅವ್ರು ಏನು ಹೇಳ್ತಾ ಇದ್ದಾರೆ, ಹಣ್ಣು ತೆಗೆದುಕೊಂಡು ಹೋಗಿ ಅಂದರೆ ಜ್ಞಾನದ ನಿಧಿಯನ್ನು ತೆಗೆದುಕೊಂಡು ಹೋಗಿ ನಾವೇನು ಮಾಡ್ತಾ ಇದ್ವಿ, ಊಟ ಅದನ್ನು ಬಿಟ್ಟು ಬೇರೆ ಏನು ಮಾಡ್ತಾ ಇದ್ವಿ. ಇಂಥ ಅದ್ಭುತವಾದ ಟ್ರೈನಿಂಗನ್ನು ಒಂದು ನಿಮಿಷ ಸಹ ಮಿಸ್ ಮಾಡದೆ ನಾನು ಆನಂದಿಸಿದೆ. ದಯಮಾಡಿ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಹೆಸರನ್ನೇ ರಮೇಶ್ ಸರ್ ಶಾಂತವಾಗಿ ಎಲ್ಲ ನೋಡ್ತಾ ಇದ್ದಾರೆ. ಆದರೆ ಒಂದು ದಿವಸ ಸ್ಟೇಜ್ ಮೇಲೆ ಬರಲಿಲ್ಲ. ಇದೇ ದೊಡ್ಡ ಸ್ಥಾನ. ಆಂಟನಿ ಸರ್ ಎಲ್ಲರನ್ನು ನೋಡ್ತಾ ಇದ್ರು, ಆದರೆ ಟೈಮ್ ಟು ಟೈಮ್ ಪಂಚುವಾಲಿಟಿ ನೋಡ್ರಿ ಎಷ್ಟು ಅದ್ಭುತ ಅದ. ಅದನ್ನು ನಾವು ಕಲಿಬೇಕು, ಜೀವನದಲ್ಲಿ ಇದನ್ನು ರೂಢಿಯನ್ನು ಮಾಡಬೇಕು. ಅದಕ್ಕಾಗಿ ಒಂದು ಕೋಟ್, ಹವ್ಯಾಸ ಬದಲಾಯಿಸು ಹಣೆ ಬರಹ ಬದಲಾಯಿತು. ಹವ್ಯಾಸ ಬದಲಾಯಿಸು ಹಣೆ ಬರಹ ಬದಲಾಯಿಸು. ದಡ ಸೇರಲು ದೋಣಿಯನ್ನು ಬದಲಾಯಿಸಬೇಡ, ದೋಣಿಯ ದಿಕ್ಕ ಬದಲಾಯಿಸು, ದಡ ಸೇರ್ತಾ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಸುನೀಲ್ ಎಸ್ ಜನವಾಡಿ ಅಂತ. ನಾನು ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಿಂದ ಬಂದೀನಿ. ಎಲ್ಲರಿಗೂ ಧನ್ಯವಾದ. ನಾ ಮ್ಯಾಥ್ಸ್ ಮತ್ತು ಸೈನ್ಸು ಫ್ರಮ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆ್ಯಂಡ್ ಐ ಆಮ್ ವರ್ಕಿಂಗ್ ಆಸ್ RP ಫಾರ್ 15 years. ಎಲ್ಲ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆ ಮತ್ತು ಸ್ಟೇಟ್ ಲೆವೆಲ್ ಎಲ್ಲ ತರಬೇತಿಗೆ ಅಟೆಂಡ್ ಆಗಿದ್ದೇನೆ. ಅಲ್ಲಿ ತರಬೇತಿ ಕೊಡ್ತಾ ಇದ್ದೀನಿ. ಮತ್ತು ನಾನು TGT ಶಿಕ್ಷಕ. 1 ರಿಂದ 8ನೇ ತರಗತಿ ಇರುವಂಥ ಶಾಲೆಗೆ ನಾನು ಕಲಿಸ್ತಾ ಇದ್ದೀನಿ. ದಯಮಾಡಿ ಇಂಥ ಅವಕಾಶ ಕೊಟ್ಟಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಧನ್ಯವಾದ. ತುಂಬ ಸ್ವಾರಸ್ಯಕರವಾಗಿ ಅನಿಸಿಕೆಗಳನ್ನು ತಿಳಿಸಿದಂಥ ಸುನಿಲ್ ಅವರೇ ನಿಮಗೆ ಧನ್ಯವಾದಗಳು.
ಬನ್ನಿ ಮೇಡಮ್. ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ನನ್ನೆಲ್ಲ ಸ್ನೇಹಿತರೆ, ಬಹುಶಃ ಕೊರೋನಾ ನಂತರ ನಾವೆಲ್ಲರೂ ಒಗ್ಗೂಡ್ಲಿಕ್ಕೆ ಅಥವಾ ಎಲ್ಲರನ್ನ ಮತ್ತೊಮ್ಮೆ ಭೇಟಿ ಮಾಡಲಿಕ್ಕೆ ಇದೊಂದು ಸದಾವಕಾಶ ಸಹ. ಈ ಹಿಂದೆ ಹೇಗಿತ್ತು ಪರಿಸ್ಥಿತಿ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಈಗ ನಮ್ಮ ಮಕ್ಕಳ ಸ್ಥಿತಿ ಹೇಗಿದೆ ಅನ್ನೋದು ನಮಗೆ ಗೊತ್ತಿದೆ. ಮತ್ತೆ ಪುನಃ ಖಾಲಿ ಹಾಳೆ ಆಗಿದ್ದಾರೆ. ಆ ಖಾಲಿ ಹಾಳೆ ಮೇಲೆ ನಾವು ಅಕ್ಷರಗಳನ್ನು ಮೂಡಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಈ ನಿಟ್ಟಿನಲ್ಲಿ ನಿಜವಾಗ್ಲೂ ಈ ಪುನಶ್ಚೇತನ ಕಾರ್ಯಕ್ರಮ ನಮಗೆಲ್ರಿಗೂ ನಿಜವಾಗ್ಲೂ ಬಹಳ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ ನಾವಿಲ್ಲಿಂದ ಏನು ಸಂಪನ್ಮೂಲವನ್ನು ತಗೊಂಡು ಹೋಗ್ತಾ ಇದ್ದೀವೋ ಆ ಸಂಪನ್ಮೂಲವನ್ನು ನಾವು ಮಕ್ಕಳಿಗೆ ತಲುಪಿಸಿದಲ್ಲಿ ಅದಕ್ಕಿಂತ ಉತ್ತಮವಾದ ಶಿಕ್ಷಕರು ನಮ್ಮಲ್ಲಿದ್ದಾರೆ, ನಂಗೆ ಗೊತ್ತಿದೆ. ಈಗ ನಾವು 3 ದಿನಗಳ ಒಡನಾಟದಲ್ಲಿ ತುಂಬ ಜನರು ನಮ್ಮ ಈ ಒಂದು ಗ್ರೂಪ್ ನಾವೇನು ವಾಟ್ಸಪ್ಪಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವೋ ಅಲ್ಲಿ ನೀವು ಮಾಡಿರುವಂತಹ ವಿಡಿಯೋಗಳನ್ನಾಗಲಿ ಅಥವಾ ನೀವು ಮಾಡಿರುವಂತಹ ಕೆಲಸಗಳನ್ನು ಅದರಲ್ಲಿ ಹಂಚ್ಕೊಂಡಿದ್ದೀರಾ. ಅದನ್ನು ನೋಡಿದಾಗ ಅನಿಸಿದ್ದು ಏನಂತ ಹೇಳಿದ್ರೆ, ಒಬ್ರಿಗಿನ್ನ ಮತ್ತೊಬ್ಬರು ಇನ್ನೂ ಚೆನ್ನಾಗಿ ವಿಷಯಗಳನ್ನು ತಿಳ್ಕೊಂಡಿರ್ತಾರೆ. ಹಂಚಿಕೊಂಡಾಗ ನಮ್ಮಲ್ಲಿ ನಮ್ಮ ಬೋಧಿಸುವ ಗುಣಮಟ್ಟವನ್ನು ಇನ್ನೂ ಹೆಚ್ಚಿಸ್ಕೋಬಹುದು ಅನ್ನೋಂಥದ್ದು. ಈ ನಿಟ್ಟಿನಲ್ಲಿ ಈ ಸಂಸ್ಥೆಯ ಬಗ್ಗೆ ನಾನು ಹೇಳಲೇಬೇಕು. ಹನಿ ಹನಿಗೂಡಿದ್ರೆ ಹಳ್ಳ ಅನ್ನೋ ಹಾಗೆ ಈ ಒಂದು ಸಂಸ್ಥೆ ಈ ಒಂದು ರೂಪವನ್ನು ಪಡ್ಕೊಳ್ಳೋದಕ್ಕೆ ಯಾರೆಲ್ಲ ಕಾರಣಕರ್ತರು ಅನ್ನೋದನ್ನು ನಾವು 3 ದಿನಗಳ ಈ ತರಬೇತಿ ಸಮಯದಲ್ಲಿ ತಿಳ್ಕೊಂಡಿದ್ದೀವಿ. ಆ ಎಲ್ಲ ಹಿರಿಯರನ್ನು ಶ್ರಮಿಸ್ತಾ ಅದರ ಜೊತೆಗೇನೆ ಅವರ ಈ ಶ್ರಮದ ಫಲವಾಗಿ ನಾವು ಇವತ್ತು ಪಡ್ಕೊಂಡಿರೋ ಈ ಒಂದು ಏನು ಕೆಲವೊಂದು ರಿಸೋರ್ಸ್ಗಳನ್ನು ನಾವು ತಗೊಂಡು ಹೋಗ್ತಾ ಇರೋದಿರ್ಬೋದು, ಸಾಫ್ಟ್ ಆಗಿರ್ಬೋದು, ಹಾರ್ಡ್ ಕಾಪಿ ಆಗಿರ್ಬೋದು, ಇದನ್ನು ನಾವು ನಮ್ಮ ಮಕ್ಕಳಿಗೆ ತಲುಪಿಸುವಲ್ಲಿ ಜೊತೆಗೆ ಈಗಿನ ಒಂದು ಧ್ಯೇಯ ವಾಕ್ಯ ನಿಮಗೆ ಗೊತ್ತೇ ಇದೆ 2022ರದು, ಬೇಸಿಕ್ ಸೈನ್ಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳಿ. ಆ ಮೂಲ ವಿಜ್ಞಾನದ ಬೆಳವಣಿಗೆಗೆ ನಮ್ಮೆಲ್ಲರ ಕೊಡುಗೆಯನ್ನು ಕೊಡ್ತಾ ಆ ಮೂಲ ವಿಜ್ಞಾನ, ಈಗ ಮೊನ್ನೆ ಶಾಸ್ತ್ರಿ ಸರ್ ಅವರು ಹೇಳಿದ್ದು ಅದೇ, ನಮ್ಮ ಮೂರ್ತಿ ಸರ್ ಅವರು ಹೇಳಿದ್ದು ಅದೇನೆ, ಮಕ್ಕಳಿಗೆ ಆದಷ್ಟು ಮೂಲಭೂತ ವಿಜ್ಞಾನದ ಬಗ್ಗೆ, ಗಣಿತದ ಬಗ್ಗೆ ಹೆಚ್ಚಿನ ಒಲವನ್ನು ಮೂಡಿಸೋಣ ಅನ್ನೋಂಥದ್ದು. ನಿಜವಾಗ್ಲೂ ನೀವು ಗಮನಿಸಿ, ನಾವೆಲ್ಲ ಮಗ್ಗಿನ ಬಾಯಲ್ಲಿ ಹೇಳ್ತಾ ಇದ್ವಿ, ಯಾವುದನ್ನು ಕೇಳಿದ್ರು ಪಟ್ ಅಂತ ಬರ್ತಾ ಇತ್ತು. ಈಗಿನ ಮಕ್ಕಳಿಗೆ ಕೇಳಿದ್ರೆ ಬರೋದೇ ಇಲ್ಲ, ಅಭ್ಯಾಸ ಇಲ್ಲ. ಜೊತೆಗೆ ನಮ್ಮಲ್ಲಿ ಮಾಧ್ಯಮಗಳಿದೆ, ಮಾಧ್ಯಮಗಳ ಬಳಕೆ ಬೇಕು ನಿಜ, ಆದರೆ ಅದು ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಆ ಮಾಧ್ಯಮದಿಂದ ಹೊರಗೆ ತಂದು ಅವರ ಮೆದುಳನ್ನು ಕೆಲಸ ಕೊಟ್ಟು ನಿದ್ದೆ ಮಾಡದ ಹಾಗೆ ಮಾಡಿ ಶಾರ್ಪ್ ಮಾಡೋಣ, ಅದನ್ನೇ ಮೂರ್ತಿ ಸರು ಹೇಳ್ಕೊಟ್ಟಿದ್ದು. ಆ ಕೆಲಸದಲ್ಲಿ ನಾವು ಮುಂದುವರಿಯೋದಕ್ಕೆ ನಮಗೆ ಈ ಪುನಶ್ಚೇತನ ತರಬೇತಿ ನಿಜವಾಗ್ಲೂ ನೆರವಾಗಿದೆ ಅಂತ ಹೇಳ್ತಾ, ಈ ತರಬೇತಿಯನ್ನು ನಮಗೆ ಒದಗಿಸಿದಂತಹ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಹಾಗೂ ಇದಕ್ಕೆ ಕಾರಣಭೂತರಾದಂಥ ಡಾಕ್ಟರ್ SK ಶಿವಕುಮಾರ್ ಸರ್ ಟ್ರಸ್ಟ್ ಅವರೆಲ್ಲರಿಗೂ ಸಹ ನಾನು ಸರ್ವರ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ಚಂದನ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪೊನ್ನಂಪೇಟೆ, ಕೊಡಗು ಜಿಲ್ಲೆಯಿಂದ ಬಂದಿದ್ದೀನಿ. ಥ್ಯಾಂಕ್ ಯು. ವಿಜ್ಞಾನವನ್ನು ಬೋಧಿಸ್ತೀನಿ 9 ಮತ್ತು 10ನೇ ತರಗತಿ. ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಮಾತಾಡೋಕ್ಕಿಂತ ಮುಂಚೆ ನನ್ನ ಒಂದು ಬಾಲ್ಯದ ಜೀವನವನ್ನು ನೆನೆಸ್ಕೊಂಡು ಒಂದೆರಡು ಮಾತಾಡ್ತೀನಿ. ನಾನು ಗ್ರಾಮೀಣ ವಿದ್ಯಾರ್ಥಿ, ಅಂದರೆ ನಾನು 10ನೇ ತರಗತಿ ಮುಗಿಯುವವರೆಗೂ ಯಾವುದೇ ವಿದ್ಯುತ್ ಸಂಪರ್ಕ ಇಲ್ಲದ ಮನೆಯಲ್ಲಿ ಬೆಳೆದದ್ದು ನಾನು. ಏನಕ್ಕೆಂದರೆ ನಾನು 1 to 7th ಚೈಲ್ಡ್ಹುಡ್ಡು, ಒಂದು ಸ್ವಲ್ಪ ಸ್ಪೋರ್ಟ್ಸು ಆಡೋದು ಹುಚ್ಚು. 8ನೇ ತರಗತಿಗೆ ಹೋದಾಗ ವಿಜ್ಞಾನ ಮಾಸ್ಟ್ರು ವಿ ಮಲ್ಲಿಕಾರ್ಜುನಯ್ಯ ಅಂತ ಇವತ್ತು ಲೈವ್ ಇದ್ದಾರೆ, ಬದುಕಿದ್ದಾರೆ. ಅವರು ಕರೆದುಬಿಟ್ಟು ನನ್ನ ಒಂದು ಮಾತು ಹೇಳಿದರು, ನೀನು ಓದೋದ್ರಲ್ಲಿ ತುಂಬ ಬ್ರಿಲಿಯಂಟ್ ಇದೆಯಾ, ಆಟ ಯಾವಾಗ ಬೇಕಾದ್ರೂ ನೀನು ಆಡ್ಬೋದು, ಫಸ್ಟು ನೀನು ಓದು ಚೆನ್ನಾಗಿ ಅಂತ ಒಂದೇ ಮಾತು ಹೇಳಿದ್ದವರು. ಅಪ್ ಟು ನಾನು BEd ಮುಗಿಸಿ ಜಾಬ್ ಆಗಿ ಈಗ 2018ರಲ್ಲಿ ವಾಲಿಬಾಲ್ ಮುಟ್ಟಿದ್ದು ನಾನು. ಅಲ್ಲಿವರೆಗೂ ಆಟ ಆಡಿದ್ದೀನಿ ಇಲ್ಲ ಅಂತಲ್ಲ, ಬರೀ ಜಸ್ಟ್ 5 or 10 minutes ಅಷ್ಟೇ. ರಜದಲ್ಲೂ ನಮ್ಮೂರಲ್ಲಿ ನಾನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ, ಇವತ್ತಿಗೂ ಓದಿದರೆ ರಂಗಯ್ಯನ ಮಗನ ಥರ ಓದಬೇಕು ಅಂತಾರೆ. ಎಮ್ಮೆ ಹೊಡ್ಕೊಂಡು ಕುರಿ ಹೊಡ್ಕೊಂಡು ಕೆರವಳಿಗೆ ಹೋಗಿ ತಗೊಂಡು ಬಿಟ್ಕೊಳ್ಳಿವೆ. ಸದ್ಯ ಅವು ನನ್ನ ಒಂದು ಮುಗ್ಧತೆಗೆ ಅವು ಸಹ ಮುಗ್ಧತೆಯಾಗಿ ಸ್ಪಂದಿಸವು. ನನ್ನ ಬಿಹೇವಿಯರ್ ಹೆಂಗಿತ್ತೋ ನಮ್ಮ ಎಮ್ಮೆದು ಹಂಗೆ ಇತ್ತು, ಕುರಿದು ಹಂಗೆ ಇತ್ತು.
ಏನಕ್ಕೆ ಅಂದರೆ ನಾನು ಪುಸ್ತಕ ತಗೊಂಡು ಕೆರೆ ಮಧ್ಯದಲ್ಲಿ ಛತ್ರಿ ಹಿಡ್ಕೊಂಡು ಕೂತ್ಕೊಂಡು ಓದ್ತಾ ಇದ್ದೆ. ಅವನ ಛತ್ರಿ ಎಲ್ಲಿಟ್ಟಿರ್ತೀನೋ ಆ ಸರ್ಕಲ್ ರೌಂಡಲ್ಲೇ ಮೇಯವು. ಈಗ ನಾನು ಓದೋದಕ್ಕೆ ಅವು ಹೆಲ್ಪ್ ಮಾಡೋ, ಅಕಸ್ಮಾತ್ ಅವೇ ಎಸ್ಕೇಪ್ ಆಗಿದ್ರೆ ನಾ ಬುಕ್ ಇಟ್ಬಿಟ್ಟು ಅವು ಹುಡುಕ್ಬೇಕಾಗಿತ್ತು ನಾನು. ಹಾಗಾಗಿ ನಿದ್ದೆ ಬಂದರೆ ಹಂಗೆ ಮನಗ್ತಾ ಇದ್ದೆ. ನಾನು ಮನೆಗಿದ್ರು ಅಷ್ಟೇ, ನಾವಂದ್ರೆ ಬಂದು ಮನಗೋ ಕುರಿ. ನಾನು ಟಿಲ್ B.Ed ಮುಗಿಸೋದ್ರೊಳಗೂ ಅದೇ ಥರ ಕೂಲಿ ಕೆಲಸನೂ ಮಾಡ್ಕೊಂಡು ಓದಿದೆ. ಅದನ್ನೇ ಓದಿ. ಏನಕ್ಕೆ ಅಂದರೆ ನಮ್ಮ ಒಂದು ಗುರುಗಳು ವಿ ಮಲ್ಲಿಕಾರ್ಜುನ ಸರ್ರು, ನೀನು ಸೈನ್ಸಲ್ಲಿ 25 ಮಾರ್ಕ್ಸಿಗೆ ಟೆಸ್ಟ್ ಕೊಡ್ತಾಯಿದ್ರು, 24 ಮಾರ್ಕ್ಸ್ ತೆಗೆದ್ರೆ 1 ತಿಂಗಳು ಮಾತಾಡಿಸ್ತಾ ಇಲ್ಲ ಅವ್ರು ನನ್ನ. ನೀನು 25 ತೆಗಿ, ಆ ತಿಂಗಳು ಪೂರ್ತಿ ಮಾತಾಡಿಸ್ತೀನಿ ನಿನ್ನ. 24 ತೆಗೆದ್ರೆ ನೀನು ನನ್ನ ಮಕ್ಕ ನೋಡಬೇಡ, ಕತ್ತು ಬಗ್ಸ್ಕೊಂಡು ಹೋಗ್ಬೇಕು ನೀನು, ಅಷ್ಟೇ ಹೇಳಿದ್ದು. ಆಮೇಲೆ ಒಂದು ಗಿಡದಲ್ಲಿ ಒಂದು ಎಲೆ ಕಿತ್ತಿದ್ದೆ, ಸುಮ್ಮನೆ ಹುಡುಗ ಅಲ್ವಾ, ಹಿಂಗೆ ಸುಮ್ಮನೆ ಎಗದು ಹಿಂಗೆ ಅಂದೆ, ಎಲೆ ಬಿದ್ದುಬಿಡ್ತು. ತಿನ್ನು ಎಲೆಯನ ಅಂದರು. ಅದು ಫೋಟೋಸಿಂಥಸಿಸ್ ರಿಯಾಕ್ಷನ್ ಮಾಡುತ್ತೆ, ಅದ್ರದ್ದು ಕಷ್ಟ ಅದಕ್ಕೆ ಗೊತ್ತು. ನಿಮ್ಮದು ಚೈಲ್ಡ್ಹುಡ್ಡು. ಯಾಕೆಂದರೆ ಅದರಲ್ಲಿ ಅವರು ವಿಜ್ಞಾನವನ್ನು ನನಗೆ ಹೇಳಿದರು. ಇವತ್ತಷ್ಟೇ ಒಂದು ಎಲೆ ಮುಟ್ಟಬೇಕಾದ್ರೂ ಅವ್ರ ಜ್ಞಾಪಕ ಬರ್ತಾರೆ ನನಗೆ. ಏಕೆಂದರೆ ಯಾವುದೇ ವಿಜ್ಞಾನ ಆಗಲಿ, ಗಣಿತ ಆಗಲಿ, ಕನ್ನಡ ಆಗಲಿ, ಅದನ್ನು ನಾವು ಅನ್ವಯ ಮಾಡ್ಕೊಂಡಾಗಲೇ ಮಾತ್ರ ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ಸಕ್ಸಸ್ ಆಗಲಿಲ್ಲ. ಯಾಕೆ ನನ್ನ ಗುರುಗಳು ನೆನೆಸ್ಕೊಂಡೆ ಅಂದರೆ, ಅವು ಗುರುಗಳು ನೀನು ವಿಜ್ಞಾನ ಶಿಕ್ಷಕ ಆಗಲೇಬೇಕು, ನೀನು ನನಗೆ ಏನು ಗುರು ಕಾಣಿಕೆ ಕೊಡಬೇಡ ಕಣಪ್ಪ, ನಾನು ರಿಟೈರ್ಡ್ ಆಗೋದ್ರೊಳಗೆ ನೀನು ವಿಜ್ಞಾನ ಶಿಕ್ಷಕ ಆಗಬೇಕು ಅಂತ. ಈಗ 12 ವರ್ಷ ಸರ್ವಿಸ್ ಮುಗೀತು, ಇನ್ನು 25 ವರ್ಷ ಇದೆ. ಅಷ್ಟರಲ್ಲಿ ಏನಕ್ಕೆ ಅಂದರೆ ಇಂಥ IASಗೆ ಟ್ರೈನಿಂಗ್ ಹೋಗಿದ್ದೀನಿ. ಡಾಕ್ಟರ್ MS ಹೆಗಡೆ ಪ್ರೊಫೆಸರ್ ಇದ್ದಾರೆ, ಕೆಮಿಸ್ಟ್ರಿ ಹೆಡ್ಡು. ಅಂಥವ್ರ ಕೈ ಕೆಳಗೆ ಒಂದು ರೀತಿಯ ಪ್ರಾಕ್ಟಿಕಲ್ ಪಡ್ಕೊಳ್ಳುವಂಥ ಜ್ಞಾನ ಅವಕಾಶ ಸಿಕ್ತು. ಯಾಕಂದರೆ ಸೈನ್ಸ್ ತಗೊಳ್ಳೋತಿ ನನಗೆ ಸಿಕ್ತು. ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ISRO ಅಂತ ಹೆಸರು ಕೇಳಿದ್ರೇ ಮೈ ರೋಮಾಂಚನ ಆಗುತ್ತೆ. ಅಂಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋ ಅಂಡರಲ್ಲಿ ನಾವೊಂದು ಟ್ರೈನಿಂಗ್ ತೊಗೊಂಡಿದ್ದೀನಿ ಅಂದರೆ ಅದು ಯಾವುದೋ ಪೂರ್ವ ಜನ್ಮದ ಪುಣ್ಯ. ನಾನು ನಮ್ಮ ಸ್ಕೂಲ್ ಗ್ರೂಪಿಗೆ ನೆನ್ನೆ ಪ್ರಾಕ್ಟಿಕಲ್ ಮಾಡೋದೊಂದು ಫೋಟೋ ಹಾಕಿದ್ದೆ. ನಮ್ಮ HM ಸಮೇತ ನಮ್ಮ ಸ್ಟಾಫ್ ಹೇಳಿದರು, ನೀನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ಯಾ, ನಾವು ಸೈನ್ಸ್ ತೊಗೋಬೇಕಾಯಿತು. ಸೈನ್ಸ್ ತೊಗೊಂಡಿದ್ರೆ ಆ ವಿಜ್ಞಾನಿಗಳನ್ನು ನೋಡೋದ ಒಂದು ಅನುಕೂಲನಾದರೂ, ಒಂದು ಅವಕಾಶನಾದರೂ ನಮಗೆ ಸಿಗ್ತಾ ಇತ್ತು. ಈಗ ನಾವು ಅಯ್ಯಪ್ಪನ್ ಸರ್ ನೋಡ್ಬೋದಾಯಿತು, ರಮೇಶ್ ಸರ್ ನೋಡಬೇಕು, ಅಪಾಯಿಂಟ್ಮೆಂಟ್ ತೊಗೊಂಡು ನೋಡೋದು ಎಷ್ಟಿದೆ. ಅವರಲ್ಲಿ ಒಡನಾಟವನ್ನು ನಾವು ಬೆಳೆಸ್ಕೊಂಡಿದ್ದೀವಿ, ಅವರಲ್ಲಿರುವಂಥ ಜ್ಞಾನವನ್ನು ನಾವು ಹಂಚ್ಕೊಂಡಿದ್ದೀವಿ. ಈಗ ಎಷ್ಟು ಒಂದು ಬಗ್ಸೆಯಷ್ಟು ಜ್ಞಾನವನ್ನು ಪಡೆದು ಬರೀ ಕೇವಲ ಒಂದು ಡ್ರಾಪ್ಸ್ ಮಕ್ಕಳಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ರು, ಅದರಿಂದ ಎಷ್ಟೋ ಜನ ಸರ್ ಸಿ ವಿ ರಾಮನ್ ಅಂತವರು. ನಾನು ಇದೊಂದು ಮಕ್ಕಳಲ್ಲಿ ಅಬ್ಸರ್ವ್ ಮಾಡೋದು, ನನ್ನ ಸೈನ್ಸಲ್ಲಿ ಬೇಕಾದ್ರೆ ನಮ್ಮದು ಏನು DSERT ಇದೆ ಏನಿದೆ, ಅವ್ರು ಬೇಕಾದ್ರೆ ನನಗೆ ನೋಟಿಸ್ ಕೊಡಲಿ ಪರ್ಸೆಂಟೇಜ್ ಕಮ್ಮಿ ಇದೆ ಅಂತ, ಅದನ್ನು ನಾನು ಫೇಸ್ ಮಾಡ್ತೀನಿ. ಮಕ್ಕಳು ಯಾವುದೇ ಕಾರಣಕ್ಕೂ ಮೂಲಭೂತ ವಿಜ್ಞಾನದಿಂದ ಅವರು ಫೇಲ್ಯೂರ್ ಆಗಬಾರ್ದು. ನಾನು ಯಾವ ಮಗು ಏನಾರು ಪ್ರಶ್ನೆ ಕೇಳಲಿ, ಅವನು ತಲೆಹರಟೆ ಕ್ವಶನ್ ಕೇಳಲಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಯಾಕೆಂದರೆ ಅವನು ಇದು ಅವನಿಗೆ ಬುದ್ಧ ಹೆಂಗೆ ಅಂಗುಲಿಮಾಲನ್ನು ಬದಲಾಯಿಸಿದ್ನೋ ಆ ರೀತಿ ಅವನು ಪೋಲಿ ಹುಡುಗನ್ನು ಸಹ ನಾವು ವಿಜ್ಞಾನದ ಕಡೆಗೆ ತರಬೇಕು ಅನ್ನೋದೇ ಒಂದು ನನ್ನ ಮೂಲ ಉದ್ದೇಶ. ಯಾಕೆಂದರೆ ಬೋಧನೆ ಮಾಡೋರು ಎಲ್ಲರೂ ಬೇಕಾದ್ರೂ ಸಿಗ್ತಾರೆ, ಉಪದೇಶ ಮಾಡೋರು ರೋಡಲ್ಲೂ ಸಿಗ್ತಾರೆ. ಆದರೆ ಮನಪರಿವರ್ತನೆ ಮಾಡೋರು ಸಿಗೋದು ಜಗತ್ತಿನಲ್ಲಿ ತುಂಬ ಕಷ್ಟ ಇದೆ. ಅದಕ್ಕೆ ಮಾಧ್ಯಮಗಳು ಒಂದು ದಿಕ್ಕಲ್ಲಿ ಹೋಗ್ತಾ ಇದ್ದಾವೆ, ವಿದ್ಯಾರ್ಥಿಗಳು ಮಾಡಲ್ ಅಂತ ಅವರೊಂದು ದಿಕ್ಕಲ್ಲಿ ಹೋಗ್ತಿದ್ದಾರೆ. ನಾವು ಟ್ರಯಾಂಗಲ್ ಆಗಿ ಒಂದಕ್ಕೊಂದು ಸಿಗ್ತಾನೇ ಇಲ್ಲ. ಈಗ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಡಿಸ್ಟೆನ್ಸ್ ಇದೆ, ಆ ಪಾಯಿಂಟ್ ಮುಟ್ಟೋಣ ಅದು ಇನ್ನೊಂದು ಡಿಸ್ಟೆನ್ಸ್ಗೆ ಹೋಗಿರುತ್ತೆ. ಹಿಂಗೆ ನಾವು ಓಡಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಏನು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಏನಿದೆ, ಅವರು ನನಗೊಂದು ಈ ಒಂದು ತರಬೇತಿಗೆ ಬಂದು ನಿಮ್ಮೆಲ್ಲರ ಒಡನಾಟವನ್ನು ಹಂಚಿಕೊಂಡು ಇಲ್ಲಿರುವಂಥ ಜ್ಞಾನವನ್ನು ನಾನು ಪಡೆದುಕೊಂಡು ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ಕಲ್ತಿದ್ರು ನಾವು 99% ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವರಲ್ಲೂ ಸಹ ನಿಮ್ಮಲ್ಲಿ ಈ ಸಂಸ್ಥೆ ಹೆಸರು ಕೇಳಿ ಇದರಿಂದ ನಾವು ನಮ್ಮ ಸರಲ್ಲಿ ಹೋಗಿ ಬಂದಿದ್ದರು, ಅವರಿಂದ ಜ್ಞಾನವನ್ನು ಪಡೆದಿದ್ದಾರೆ, ಅದನ್ನು ನಾವು ಮೋಟಿವೇಟ್ ಮಾಡಬೇಕು ಅನ್ನೋದು. ಅವರಲ್ಲಿ 1% ಹೆಂಗೆ ವಿ ಮಲ್ಲಿಕಾರ್ಜುನ ನಾನು ಪ್ರಚೋದನೆ ಆದ್ನೋ, ನನ್ನಿಂದನೂ ಸಹ 4 ಜನ ವಿದ್ಯಾರ್ಥಿಗಳು ಪ್ರಚೋದನೆ ಆದರೆ ಅವರಿಂದ 40 ಜನ ವಿದ್ಯಾರ್ಥಿಗಳು ಬದಲಾವಣೆ ಆಗ್ತಾರೆ ಅಂತ ಆಶಿಸುತ್ತಾ ಈ ವೇದಿಕೆಯಲ್ಲಿ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅನಿಸುತ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೈ ನೇಮ್ ಶಿವಗಂಗಯ್ಯ ಫ್ರಮ್ ಹಾಸನ್. ನನ್ನ ಹೆಸರು ಕೊಟ್ರು ಬಸಪ್ಪ ಅಂತಂದೇಳಿ, ನಾನು ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೇನೆ. ವೇದಿಕೆಯ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ನಮಸ್ಕರಿಸುತ್ತಾ ನನ್ನ ಈ ಒಂದು ತರಬೇತಿ ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಬಾವಿಯಲ್ಲಿ ಒಂದು ಕಪ್ಪಿತ್ತಂತ, ಯಾವುದೋ ಒಂದು ಅಕ್ಕಿ ಬಂದು ಅದನ್ನು ಹೆಕ್ಕೊಳ್ತಂತ, ಹೆಕ್ಕೊಂಡ್ಬಿಟ್ಟು ತಿನ್ನಕ್ಕಂತ ತಗೊಂಡು ಹೋಯ್ತಂತ. ಹೋಗ್ತಾ ಹೋಗ್ತಾ ಒಂದು ದೊಡ್ಡ ನದಿಯಾಗ ಬೈ ಮಿಸ್ ಆಗಿ ಬಿಟ್ಟು ಹೋಯ್ತಂತ.
ಈಗ ನಾನು ಯಾದಗಿರಿಯ ಒಂದು ಸಣ್ಣ ಹಳ್ಳಿಯಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ಕಪ್ಪೆ ಥರ ಇದ್ದೆ. KSTA ಒಂದು ಹಕ್ಕಿ ಎತ್ಕೊಂಬಂತು, ಈ ದೊಡ್ಡ ನದಿ ಬಿಡ್ತು. ನಾನು ಸಣ್ಣನಿದ್ದಾಗಿದ್ದನು ವಿಜ್ಞಾನಿಗಳ ಬಗ್ಗೆ ಕುತೂಹಲ ಇತ್ತು ನನಗೆ. ಹೆಂಗಪ್ಪ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ವಿಜ್ಞಾನಿಗಳು ನೋಡಿ ದೊಡ್ಡ ದೊಡ್ಡ ಕೂದಲ ಬಿಟ್ಟಿರ್ತಾರೆ, ಮತ್ತು ಇವು ಫ್ರೆಂಚ್ ಗಡ್ಡ ಇರುತ್ತೆ, ಮತ್ತು ಟೋಪಿಗೆ ಹಾಕ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ಇವೆಲ್ಲ ಹಾಕ್ಕೊಂಡಿರ್ತಾರೆ. ಸೊ ಸಾಮಾನ್ಯವಾಗಿ ಅವ್ರ ಕಲ್ಚರ್ ಇರ್ತದೆ. ನನಗೆ ವಿಜ್ಞಾನಿಗಳಂದ್ರೆ ಅದೇ ಭಾವನೆ ಇತ್ತು. ಸೊ ನಾನು ನಿನ್ನೆ ವಿಜ್ಞಾನಿಗಳನ್ನು ನೋಡಿದೆ. ಶ್ರೀನಾಥ್ ಸರ್ ಆಗಿರ್ಬೋದು, ಗಿರೀಶ್ ಸರ್ ಆಗಿರ್ಬೋದು. ನನಗೆ ಅನಿಸ್ತೌದಲ್ಲ, ವಿಜ್ಞಾನಿಗಳು ನಮ್ಮ ನಡುವೆ ಇರ್ತಕ್ಕಂಥ ವಿಜ್ಞಾನಿಗಳನ್ನು ನಾವು ವಿಜ್ಞಾನಿಗಳಂದ್ರೆ ಅದೇ ಬರ್ತದೆ ನನ್ನ ತಲೆಯಾಗ, ನಿಜವಾಗಲ್ಲ ಸರ್. ಹಂಗೆ ಇನ್ನೊಂದು ಏನು ಇದೈತೆ ಅಂದರೆ, ನಾವು ಬರೀ ಅವ್ರು ಎಷ್ಟು ಥಾಟ್ಸ್ ಅಂದರೆ ನನ್ನ ತಂಡ ಹೊಡಿತಾರಂತಲ್ಲ, ಅವರ ಲೆಜೆಂಡ್ಗಳ ಮುಂದೆ ನಾವು ಮಾತಾಡೋಕೆ ಅರಲ್ಲ, ಆ ನಮೂನಿ ಅದರ ಅವರು. ನಾನು ರಿಯಲಿ ರಮೇಶ್ ಅವ್ರನ್ನ ಭಾಳಷ್ಟು ಅಬ್ಸರ್ವ್ ಮಾಡಿದ್ದೀನಿ. ಎಷ್ಟು ನಾಟ್ ಓನ್ಲಿ ಒಂದು ವ್ಯವಸ್ಥೆ ನಡ್ಕೊಂಡು ಹೋಗ್ಲಿಕ್ಕೆ, ನಾವು ಬರೀ ಸಣ್ಣ ಶಾಲೆಗೆ ಇದ್ಕೊಂಡೆ ನಾವು ಏನೇನಿರುತ್ತೆ ವ್ಯವಸ್ಥೆ ಅಂತ ಗೊತ್ತಿರ್ತದೆ ನಮಗೆ. ಅಂಥದ್ದು ಇಂಥ ಇನ್ಸ್ಟಿಟ್ಯೂಟನ್ನು ಅಷ್ಟು ಚೆನ್ನಾಗಿ ಅಡ್ಮಿನಿಸ್ಟ್ರೇಟ್ ಮಾಡ್ತಾರಲ್ಲ. ಇನ್ನೊಂದು ಏನು ಅನ್ನಿಸ್ತಪ್ಪ ಅಂತಂದು ಹೇಳಿದ್ರೆ, ನನಗೆ ಗೌರ್ಮೆಂಟ್ ಎಷ್ಟು ಫೆಸಿಲಿಟಿ ಕೊಡ್ತಾ ಇದೆ. ನಾನು ಇವತ್ತು ಡಿಸೈಡ್ ಅನ್ಕೊಂಬಿಟ್ಟೆ, ನಾನು ಈಗಿರ್ತಕ್ಕಂಥ ಟೀಚಿಂಗ್ ಬೇರೆ, ನೆಕ್ಸ್ಟ್ ಹೋಗ್ತೀನಲ್ಲ ಆ ಟೀಚಿಂಗ್ ಬೇರೆ ಆಗ್ತಾಯಿದೆ ನನ್ನ ಸ್ಟೈಲು ಅಂತ ಅನಿಸಿದೆ. ಅದ್ರ ಪ್ರಯತ್ನ ಏನು ಮಾಡಬೇಕಂತ ಮೈಂಡಲ್ಲಿ ಎಷ್ಟೋ ಸಲ ಕ್ಯಾಲ್ಕುಲೇಷನ್ ಹಾಕಿದೆ. ಇದು ಒಂದು ಸರ. ನನ್ನ ಕೃಷ್ಣಮೂರ್ತಿ ಸರು, ಮೇಡಮ್ ಅವರು, ಸರ್ ಅಷ್ಟು ಏಜ್ ಆಗಿದೆಯಲ್ಲ, ಎನರ್ಜಿ ಇದೆಯಲ್ವ ಸರ್, ರಿಯಲಿ ನಮಗೆ ನಾವು ಹುಡುಗರಾಗಿ ನಾಚ್ಕೋಬೇಕು. ಆ ಎನರ್ಜಿ ಇದೆಯಲ್ಲ ಸರ್, ಕುಣಿತಿದ್ರು ನಿಜವಾಗ್ಲೂ ಡ್ಯಾನ್ಸ್. ಸರ್ ಕೃಷ್ಣಮೂರ್ತಿ ಸಾರಿಗೆ ಅದನ್ನು ಹೇಳ್ಬೇಕಂತ ನಾನು ಸ್ಟೇಜ್ ಮೇಲೆ ಬಂದೆ ಸರ್. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ ನಾನು. ಗಣಿತ ಪ್ರೇಮಿ ಅಂದರೆ ಸರ್ ಥರ ಒಬ್ಬ ವಿದ್ಯಾರ್ಥಿ ಇದ್ನಂತ, ಗಣಿತ ಪ್ರೇಮಿ ಇದ್ನಂತ. ಅವ ಸರಂಗೆ ಕುಂತರು ಗಣಿತ ನಿಂತರು ಗಣಿತ ಅವ್ರು ಹೇಳಿದ್ರಲ್ಲ, ಹಿರಣ್ಯಕಶಿಪು ಭಕ್ತ ಪ್ರಹ್ಲಾದ, ಆ ಥರ. ಅವನಿಗೆ ಪ್ರೀತಿ ಉಕ್ಕಿಬಿಡ್ತಂತ ಒಂದು ಹುಡುಗಿ ಮೇಲೆ. ಲೆಟ್ರ್ ಬರಿಬೇಕಲ್ಲ ಇವಾಗಿನಂಗೆ ಮೆಸೇಜು ಎಲ್ಲ ಇರಲಿಲ್ಲ, ಟೆಕ್ನಾಲಜಿ ಹಿಂದಿತ್ತು ಅವಾಗ ಒಂದು ಪ್ರೇಮ ಪತ್ರ ಬರೆದಂತ. ಗಣಿತ ಬಿಟ್ಟರೆ ಇನ್ನೇನೇ ಗೊತ್ತಲ್ಲ ತಲೆಯಾಗ, ಅದೇ ಸ್ಟೈಲೆಲ್ಲ ಬರೆದಂತ. ಹೆಂಗೆ ಬರೀತಾ ನೋಡ್ರಿ. ಆ ಮಧುರ ಮುಂಜಾನೆಯಲ್ಲಿ ಸೂರ್ಯನಿಂದ ಹೊರಟ ಸಮಾನಾಂತರ ಕಿರಣಗಳು ಭೂಮಿಗೆ ಮುತ್ತಿಕ್ಕುವ ಆ ಸಮಯದಲ್ಲಿ ಆ ಟ್ರಿಗ್ನಾಮೆಟ್ರಿಕಲ್ ಓಣೆಯ ಸರಳ ರೇಖೆಯಂತೆ ಸಾಗುವ ಆ ಹಾದಿಯಲ್ಲಿ ನಾನು ಬರ್ತಾ ಇದ್ದೆ. ಚಿಕ್ಕದಾದರ ಗಗನಚುಂಬಿ ಗೋಪುರಗಳನ್ನು ನಾಚುವಂಥ ನಿನ್ನ ಚೌಕಾಕಾರದ ಮನೆ ಮುಂದೆ ಭೂಮಿಗೆ ಲಂಬಾಕೋನದಲ್ಲಿ ನಿಂತಿದ್ದೆ. ನಿನ್ನ ವೃತ್ತಾಕಾರದ ಮುಖ, ಶಂಕಾಕಾರದ ಮೂಗು, ಗೋಳಾಕಾರದ ಕಣ್ಣುಗಳನ್ನು ನೋಡಿ ನಿನ್ನ ಆಯತಾಕಾರದ ಕೈತೋಟದಲ್ಲಿರುವ ಹೂಗಳು ತಲೆ ತಗ್ಗಿ ನಾಚಿ ನಿಂತವು. ಪ್ರಿಯೇ, ಪೈಥಾಗೊರಸ್ ಪ್ರಮೇಯದ ಮೇಲಾಣೆ, ನಾನೆಂದು ನಿನ್ನ ಕೈ ಬಿಡಲಾರೆ. ನಿನ್ನ ತ್ರಿಕೋನಾಕಾರದ ಹೃದಯಕ್ಕೆ ನನ್ನ ತ್ರಿಕೋನಾಕಾರದ ಹೃದಯ ಬಿಟ್ಟು ಚತುರ್ಭುಜರಾಗೋಣವೇ. ಆ ಥರ ಅಂದರೆ ಸರ್ ನೋಡ್ರಿ, ಸರ್ ಒಂದು ನನಗೆ ಭಾಳ ಇದಾಯಿತು. ಸರ್ ಇಷ್ಟು ನಾಲೆಜಬಲ್ ಅದರ, ನಾನು ಬಾಡಿಗೆ ಮನೆಯಲ್ಲಿ ವಾಸ ಇದ್ದೀನಿ ಅಂತ ಅಂದರು. ನೋಡಿ ಸರ್ಕಾರ ಇವತ್ತು ನಮಗೆಲ್ಲ ಎಷ್ಟೆಲ್ಲ ಪಗಾರ ಕೊಡ್ತಾ ಇದೆ. ರಿಯಲಿ ನನಗೆ ಅನಿಸ್ಬಿಡ್ತು, ಏನಪ್ಪ ಡೆಡಿಕೇಶನ್ ಅಂದರೆ ಹೆಂಗಿರ್ಬೇಕಪ್ಪ. ನಾಟ್ ಓನ್ಲಿ ಫಾರ್ ದೇರ್ ನಾಲೇಜು, ಇವನ್ ಅವ್ರ ಲೈಫ್ ಸ್ಟೈಲು ಎಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದಕ್ಕೆ ನನಗೆ ಭಾಳ ಇನ್ಫ್ಲೂಯೆನ್ಸ್ ಆಯ್ತು. ಇಲ್ಲಿ ಬಂದಿರತಕ್ಕಂಥದ್ದು ನಾಲೇಜ್ ಅಷ್ಟೇ ಅಲ್ಲ ಸರ್, ನಿಜವಾಗ್ಲೂ ಅವ್ರ ಲೈಫ್ ಸ್ಟೈಲು ಎಲ್ಲದೂ ಕೂಡ ನಾವು ಅದು ಇನ್ಫ್ಲೂಯೆನ್ಸ್ ಆಗ್ತದ. ನಿಜವಾಗ್ಲೂ ಅದರ ಹೇಳೋಕ್ಕೆ ಸಾಧ್ಯ, ವರ್ಡಿಂಗ್ ಬರ್ತಲ್ಲ ನನಗೆ. ಹಂಗಾಗಿ ಈ ಒಂದು ಸಂದರ್ಭದಲ್ಲಿ ನನ್ನ 4 ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಹನೀಯರಿಗೂ ಮತ್ತು ಎಲ್ಲ ಶಿಕ್ಷಕರು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಸಿದ್ದಪ್ಪ ಅವರು ವಿಜ್ಞಾನಿಗಳ ಬಗ್ಗೆ ಹೇಳ್ತಾ, ಯಾಕೆ ವಿಜ್ಞಾನಿಗಳವಾಗೆಲ್ಲ ಗಡ್ಡ ಬಿಡ್ತಿದ್ವು ಅಂದರೆ ಈಗಿನಷ್ಟು ಏರ್ ಸೆಲ್ಯೂನ್ಗಳು ಇರಲಿಲ್ಲ. ಈಗೆಲ್ಲ ಏರ್ ಸೆಲ್ಯೂನ್ಗಳು ಇರೋದ್ರಿಂದ ಎಲ್ಲರೂ ನೀಟಾಗಿದ್ದಾರೆ. ಅಲ್ಲಿ ನೋಡಿ ಯು ಆರ್ ರಾವ್ ಸರು, ಎಸ್ ಕೆ ಶಿವಕುಮಾರ್ ಸರ್ ಎಲ್ಲರೂ ಕೂಡ ಅದಷ್ಟೇ. ಮತ್ತು ಇವತ್ತು ಪೇಪರ್ನಲ್ಲೂ ಕೂಡ ನಾನು ಬೆಳಿಗ್ಗೆ ನೋಡಿದೆ, ಹೈಸ್ಕೂಲ್ ಟೀಚರ್ನಲ್ಲಿ ಸುಮಾರು 2 ಲಕ್ಷ ಇದ್ದಾರಂತೆ, 2 ಲಕ್ಷ ಚಿಲ್ಲರೆ. ಅದರಲ್ಲಿ ಲೇಡೀಸ್ಗೇ BP ಶುಗರ್ ಜಾಸ್ತಿ ಅಂತೆ. ಅದರಲ್ಲಿ 60% ಅವರೇ ಇದ್ದಾರಂತೆ. ಅದು ಕೇಳಿ ನನಗೂ ಕೂಡ ಶಾಕ್ ಆಯಿತು. ಇವಾಗ ಕಾರ್ಯಕ್ರಮಕ್ಕೆ ಬರೋಣ. ಈಗ
ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಡಾಕ್ಟರ್ ರಮೇಶ್ ಸರ್ ಅವರು ಈ ಕಾರ್ಯಾಗಾರದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ. ಗುಡ್ ಈವ್ನಿಂಗ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾನ್ಯ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್ ಅಯ್ಯಪ್ಪನ್ ಸರ್, ಡಾಕ್ಟರ್ ಕೃಷ್ಣಮೂರ್ತಿ ಸರ್, ಡಾಕ್ಟರ್ ಆನಂದ್ ಹಾಗೂ ಎಲ್ಲ ಶಿಕ್ಷಕ ಮಿತ್ರರೇ, ಈ 3 ದಿನಗಳ ಕಾರ್ಯಾಗಾರ ತಮಗೆಲ್ಲ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮೊದಲನೇ ದಿನ ಬಾಹ್ಯಾಕಾಶ, ಖಗೋಳಶಾಸ್ತ್ರದ ಬಗ್ಗೆ ಹಾಗೆ ಓರಿಗ್ಯಾಮಿ ಬಗ್ಗೆ ಸೆಷನ್ಗಳನ್ನು ಇಟ್ಟಿದ್ವಿ. ನೆಕ್ಸ್ಟ್ ಡೇ ಉಮಾ ಮೇಡಮ್ ಆಮೇಲೆ ಶರ್ಮಿಷ್ಠಾ ಮೇಡಮ್ ನಿಮಗೆ ವಿವಿಧ ಪ್ರಯೋಗಗಳ ಬಗ್ಗೆ ತಿಳಿಸಿದ್ರು. ಇವತ್ತು ಖಂಡೇಲ್ವಾಲ್ ಅವರು ನಿಮ್ಮ ಬೋಧನೆ ಬಗ್ಗೆ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸಿದ್ರು. ನಮ್ಮ ಡಾಕ್ಟರ್ ಕೃಷ್ಣಮೂರ್ತಿಯವರು ಗಣಿತದ ಕುಣಿತದ ಬಗ್ಗೆ ತಿಳಿಸಿದ್ರು. ಇವರ ಕುಣಿತ ಕೆಲವರಿಗೆ ತುಂಬ ಇಷ್ಟ ಆಗಿದೆ ಅನಿಸುತ್ತೆ. ಈಗಾಗಲೇ ಬಂದು ಒಂದು ಪದ್ಯನ ಹೇಳೋದ್ರು ಗಣಿತದ ಬಗ್ಗೆ. ಅಕಾಡೆಮಿಲಿ ಈ ಥರ ಕಾರ್ಯಕ್ರಮ 2006ರಿಂದ ಪ್ರಾರಂಭ ಆಗಿತ್ತು. ಆಮೇಲೆ DSCRT ಅವರು ಇಲ್ಲ ವಿವಿಧ ಜಿಲ್ಲೆಗಳಲ್ಲಿ ನಾವೇ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ರು. ಅದಕ್ಕೋಸ್ಕರ ನಾವು ಹೆಚ್ಚು ಮಾಡ್ತಾ ಇರಲಿಲ್ಲ, ಕೆಲವು ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಈಗ ನೀವೆಲ್ಲರೂ ಬಹಳ ಖುಷಿಯಿಂದ ಎಂಥೂಸಿಯಾಸಮಿಂದ ಪಾರ್ಟಿಸಿಪೇಟ್ ಮಾಡಿರೋದು ನೋಡಿದ್ರೆ ವರ್ಷಕ್ಕೆ ಒಂದು 3-4 ಕಾರ್ಯಕ್ರಮ ಇಂಥದ್ದು ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ವಿಜ್ಞಾನ ಮತ್ತು ಗಣಿತ ನಾನು ಇನಾಗ್ರಲಲ್ಲೂ ಹೇಳಿದೆ, ಗಣಿತ ಕೆಲವು ವಿದ್ಯಾರ್ಥಿಗಳಿಗೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ನೀವೆಲ್ಲ ಈಗ 3 ದಿವಸದಲ್ಲಿ ಗಣಿತದ ಬಗ್ಗೆನೇ ಹೆಚ್ಚು ಕಲ್ತ್ಕೊಂಡಿದ್ದೀರಿ. ವಿದ್ಯಾರ್ಥಿಗಳು ಹೆಚ್ಚು ಗಣಿತದ ಬಗ್ಗೆ, ವಿಜ್ಞಾನದ ಬಗ್ಗೆ ಒಲವು ತೋರಿಸೋಂಗೆ ಮಾಡೋ ಒಂದು ಕಲೆ ನಿಮ್ಗಾಗಲೇ ಈಗ ಕರಗತ ಆಗಿದೆ. ಅವರನ್ನೆಲ್ಲ ಮೋಟಿವೇಟ್ ಮಾಡ್ತೀರಾ ಅಂದ್ಕೊಂಡಿದ್ದೀರಿ. ನಮ್ಮ ಅಕಾಡೆಮಿ ಮೂಲ ಉದ್ದೇಶನೇ ಅದೇ, ಬೇಸಿಕ್ ಸೈನ್ಸ್ಗೆ ಎಂಕರೇಜ್ಮೆಂಟ್ ಕೊಡೋದು. ಬೇಸಿಕ್ ಸೈನ್ಸ್ ಅಲ್ಲದೆ ಎಂಜಿನಿಯರಿಂಗ್ ಮಾಡ್ತೀವಿ, ಹೆಚ್ಚು ಬೇಸಿಕ್ ಸೈನ್ಸ್ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಜೀವವಿಜ್ಞಾನ ಮತ್ತು ಗಣಿತದ ಬಗ್ಗೆ ಹೆಚ್ಚು ತರಬೇತಿ ಕಾರ್ಯಕ್ರಮ ಮಾಡ್ತೀವಿ. ಇದಲ್ಲದೆ PG ಹುಡುಗರಿಗೂ ಮಾಡ್ತಾಯಿದ್ದೀವಿ, ರಿಸರ್ಚ್ ಸ್ಕಾಲರ್ಸ್ಗೂ ಮಾಡ್ತಾಯಿದ್ದೀವಿ. ಹೆಚ್ಚು ನಿಮ್ಮನ್ನೆಲ್ಲ ನೋಡಿದ ಮೇಲೆ ಹೆಚ್ಚು 2 ಲಕ್ಷ ಟೀಚರ್ಸ್ ಇದ್ದಾರೆ ಅಂತ ಹೇಳಿದ್ರು ನಮ್ಮ ಮಾದೇವೇಗೌಡರು. ವರ್ಷಕ್ಕೆ 2-3 ಮಾಡಿದ್ರು ಸಹ ಅದೇನು ಸಾಗರದಲ್ಲಿ ಅಷ್ಟೇ ಆಗೋದು. ಇನ್ನೊಂದು IISc ಅವ್ರದ್ದು ಒಂದು ಕ್ಯಾಂಪಸ್ ಇದೆ, ಅಲ್ಲೂ ಸಹ ತರಬೇತಿ ಕಾರ್ಯಕ್ರಮ, ಅದು ಜಾಸ್ತಿ 1 ವೀಕು 10 ಡೇಸ್ ಮಾಡ್ಬೋದು ಅನಿಸುತ್ತೆ. ನೀವು ಕೆಲವರು ಆಗಲೇ ಅಟೆಂಡ್ ಆಗಿದ್ದೀರಾ. ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ತುಂಬ ಅನುಕೂಲ ಇದೆ. ನಾವು ಮುಂದೆ ಆ ಥರ ಒಂದು ಪ್ರಯೋಗಾಲಯ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಇನ್ಹೌಸಲ್ಲಿ 1 ವೀಕ್ ಟ್ರೈನಿಂಗ್ ಮಾಡೋದು ಮುಂದಿನ ಉದ್ದೇಶ ಆಗಿದೆ. ನಮ್ಮ ಮಾನ್ಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಉದ್ದೇಶ ಇತ್ತು. ಕೊರೋನಾಯಿಂದ 2 ವರ್ಷದಿಂದ ನಾವು ಹೆಚ್ಚು ಆನ್ಲೈನ್ ಕೋರ್ಸ್ಗಳನ್ನೇ ಮಾಡ್ತಾ ಇದ್ವಿ. ನಿಮಗೂ ಅಗತ್ಯ ಇದ್ದರೆ ಬೇಕಾದ್ರೆ ಆನ್ಲೈನ್ನಲ್ಲಿ ಟಾಕ್ಸ್ ಏರ್ಪಾಡು ಮಾಡೋದಕ್ಕೆ ಅಕಾಡೆಮಿಯಿಂದ ಪ್ರಯತ್ನ ಪಡ್ತೀವಿ. ನಿಮಗೆಲ್ಲರಿಗೂ ಉತ್ತಮ ಭವಿಷ್ಯ ಇರಲಿ. ಇನ್ನು ಮುಂದೆ ಅಕಾಡೆಮಿಗೆ ಮುಂದಿನ ಯಾವುದಾದ್ರೂ ಕಾರ್ಯಾಗಾರ ಇದ್ದರೆ ನೀವು ಅಥವಾ ನಿಮ್ಮ ಕಲೀಗ್ಸ್ಗೆ ರೆಫರ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮೇಡಮ್ ಅವರು, ತಮ್ಮ ಹೆಸರು ಮೇಡಮ್? ಅಲ್ಲ, ಅವರು ಹಿಂದೆ ನೀವು ಫೋನ್ ಮಾಡಿದರೆ ಅವರು ನನ್ನ ಜೊತೆ ಇನ್ನೂ 4-5 ಜನ ಬರ್ತೀವಿ ಅಂತ ಕರ್ಕೊಂಬಂದರು. ಆ ಥರ ಮೋಟಿವೇಟ್ ಮಾಡಬೇಕು. ಸಪ್ನಾ ಮೇಡಮ್ ಅವರು ಫೋನ್ ಮಾಡಿಬಿಟ್ಟು ನನ್ನ ಜೊತೆ ಇನ್ನೂ 4-5 ಜನ ಟೀಚರ್ಸ್ ಬರ್ತಾರೆ, ಅವ್ರನ್ನ ಅಕಾಮಡೇಟ್ ಮಾಡಬೇಕು ಅಂದರು. ತಕ್ಷಣ ಓಕೆ ಅಂತ ಹೇಳಿದೆ. ಯಾಕೆಂದರೆ ಹೆಚ್ಚು ಶಿಕ್ಷಕರು ತರಬೇತಿ ಆದರೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋದೊಂದು ನಮ್ಮ ಅಭಿಪ್ರಾಯ. ನಿಮಗೆಲ್ಲ ಒಳ್ಳೆಯದಾಗಲಿ. ಇನ್ನು ಹೆಚ್ಚು ವಿದ್ಯಾರ್ಥಿಗಳನ್ನು ಮೂಲ ವಿಜ್ಞಾನದ ಕಡೆಗೆ ಒಲವು ತೋರಿಸೋದಕ್ಕೆ ನೀವು ಪ್ರಯತ್ನ ಪಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಗೆ ತಾಳ್ಮೆ ಮತ್ತು ಸಹನೆಗೆ ಮತ್ತೊಂದು ಹೆಸರು ಅಂತಂದರೆ ನಮ್ಮ ರಮೇಶ್ ಸರ್ ಅವರೇ. ಇವಷ್ಟೇ ಅಲ್ಲ, ಮೊದಲಿನಿಂದಲೂ ಕೂಡ ಅವರು ಅಷ್ಟೇ ಇದ್ದಾರೆ. ಮತ್ತು ನಮ್ಮ ಸರಳತೆ ಮತ್ತು ಸಜ್ಜನಿಕೆಗೆ ಹೆಸರಾದಂತಹ ಕಾಯಕವೇ ಕೈಲಾಸ ಅಂತ ನಂಬಿ, ಈಗ ಮಾತಾಡ್ಸ್ಕೊಡಲ್ರು ನನ್ನನ್ನು ಇವರು, ಕಾಯಕವನ್ನೇ ತಮ್ಮ ಉಸಿರನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ನಮ್ಮ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಅಯ್ಯಪ್ಪನ್ರವರಿಂದ ಈಗ ಅಧ್ಯಕ್ಷೀಯ ನುಡಿ. ಬಹಳ ಧನ್ಯವಾದಗಳು ಶ್ರೀ ಮಾದೇಗೌಡ್ರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಶ್ರೀ ಕೃಷ್ಣಮೂರ್ತಿಯವರೇ, ಶ್ರೀಮತಿ ಉಮಾ ಅವರೇ, ಅಕಾಡೆಮಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಎಂ ರಮೇಶ್ ಅವರೇ, ನನ್ನ ಸಹೋದ್ಯೋಗಿಗಳು, ಹಿರಿಯ ವೈಜ್ಞಾನಿಕರು ಡಾಕ್ಟರ್ ಆನಂದ್,
ಶ್ರೀನಿವಾಸ್, ಶ್ರೀ ಉಮೇಶ್, ಮತ್ತು ನಮ್ಮ ಆಡಳಿತಾಧಿಕಾರಿ ಶ್ರೀ ಮಾದೇಗೌಡರು, ಮತ್ತು ನೀವೆಲ್ಲ ನಾಡಿನ ಮೂಲೆ ಮೂಲೆಯಿಂದ ಎಲ್ಲರೂ ಬಂದಿದ್ದೀರಿ. ನಾವು 50 ಜನ ಆಗುತ್ತೆ, 40 ಜನ ಆಗುತ್ತೆ, 60 ಜನ ಆಗುತ್ತೆ ಅಂದ್ಕೊಂಡಿದ್ದು ಎಲ್ಲ ಗುರಿನ ನೀವು ದಾಟಿಸಿ 70-72 ಜನ ನೀವೆಲ್ಲ ಬಂದಿದ್ದೀರಿ. ಇವತ್ತು 3 ದಿನಗಳಲ್ಲಿ ಏನು ನಡೀತು ಅಂತ ನಾವು ಏನು ಅದನ್ನು ಬರೆದು ರಿಟರ್ನ್ ರಿಪೋರ್ಟ್ ಕೇಳಬೇಕಾಗಿರಲಿಲ್ಲ. ನಿಮ್ಮ ಮಾತುಗಳು ಕೇಳಿದ್ದು ಒಂದು, ನಿಮ್ಮ ಮುಖಗಳು ನೋಡಿದ್ರೆ ಗೊತ್ತಾಯಿತು ಎಷ್ಟು ಚೆನ್ನಾಗಿತ್ತು ಅಂತ. ಅದಕ್ಕೆ ಇವಾಗ ಒಂದು ನಿರ್ಧಾರ ತೊಗೊಂಡಿದ್ದೇನು ಅಂದರೆ, ಇವತ್ತು ಮುಗಿಸಲ್ಲ ಇದು, ನಾಳೆಯಿಂದ ಇನ್ನೂ 3 ದಿನ ಇದನ್ನ ಕಂಟಿನ್ಯೂ ಮಾಡ್ತೀವಿ. ಸರಿಯಾ? ಸೊ ಯಾರ್ಯಾರು ಬ್ಯಾಗ್ಗಳು ತಂದಿದ್ದೀರಿ, ಎಲ್ಲ ಬಟ್ಟೆ ಗಿಟ್ಟೆ ಕಟ್ಕೊಂಡಿದ್ದೀರಿ, ಎಲ್ಲ ಬಿಚ್ಚಿಬಿಟ್ಟು ಬಿಚ್ಚಂದರೆ ಎಲ್ಲ ಬಟ್ಟೆಗಳೆಲ್ಲ ಏನು ಬ್ಯಾಗಲ್ಲಿ ಹಾಸಿಗೆ ಸುತ್ತಿದ್ದು ಅದೆಲ್ಲ ತೆಗೆದು ಇನ್ನು 3 ದಿನ ಇಲ್ಲಿ ಅಕಾಡೆಮಿಲಿ ಇರಬೇಕು. ಆಯಿತಾ ಇಲ್ವಾ? ತುಂಬ ಥ್ಯಾಂಕ್ಸ್ ನಿಮಗೆ. ಯಾಕೆಂದರೆ ಇಷ್ಟು ನೀವೆಲ್ಲ ಯು ಹ್ಯಾವ್ ಬೀನ್ ಟೀಚಿಂಗ್ ಫಾರ್ ಸಚ್ ಎ ಲಾಂಗ್ ಟೈಮ್. ಎಜುಕೇಷನ್ ಸೆಕ್ಟರಲ್ಲಿ ತುಂಬ ದಿನ ನೀವು ನಿಮ್ಮನ್ನು ರೂಢಿಸ್ಕೊಂಡಿದ್ದೀರಿ. ನಿಮ್ಮಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು ಲಾಭ ಪಡೀತಿದ್ದಾರೆ. ನಮ್ಮ ಡಾಕ್ಟರ್ ರಮೇಶ್ ಅವರು ಹೇಳಿದಂಗೆ 2 ಲಕ್ಷ ಜನ ಟೀಚರ್ಸ್ನ ನಾವು ರೀಚ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಒಂದೇ ಮಾಧ್ಯಮ ಅಂದರೆ ಶಿಕ್ಷಕರು. ನಿಮ್ಮಿಂದ ನಾವು ಒಂದು ಹಣತೆ ಹಚ್ಚಿದ್ರೆ ನೀವು ಇನ್ನು 1000 ಹಣತೆ ಹಚ್ತೀರಿ ಅಂತ ನಮ್ಮ ನಂಬಿಕೆ. ಅದಕ್ಕೋಸ್ಕರ ಈ ಥರ ಕಾರ್ಯಾಗಾರವನ್ನು ಶುರು ಮಾಡಿದ್ದು. ಅದಕ್ಕೆ ಜೊತೆ ಕೈಗೂಡಿಸಿದವರು ನಮ್ಮ ಹಿಂದಿನ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಎಸ್ ಕೆ ಶಿವಕುಮಾರ್ ಮೆಮೋರಿಯಲ್ ಟ್ರಸ್ಟ್ನವರು ಕೂಡ ಅದು ಜಾಯಿನ್ ಆಗಿ ಇವೆರಡು ಸಂಸ್ಥೆಗಳು ಸೇರಿ ಈ 3 ದಿನಗಳ ಒಂದು ಅಭಿಯಾನ, ಇದು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂದರೆ ಟ್ರೈನಿಂಗ್ ಪ್ರೋಗ್ರಾಮಿಂದ ನಾವು ಎಲ್ಲ ಸಬ್ಜೆಕ್ಟು ಕವರ್ ಮಾಡಬೇಕು, ಆ ಥರನೂ ಇಲ್ಲ. ಒಂದು ಜಸ್ಟ್ ಇನ್ ಇಂಟ್ರೊಡಕ್ಷನ್ ಟು ಸ್ಪೇಸ್, ಟು ದೆನ್ ಫಿಸಿಕ್ಸ್, ಡಿಫ್ರೆಂಟ್ ಆಸ್ಪೆಕ್ಟ್ಸ್, ದೆನ್ ಟುಡೇ ಯು ಹರ್ಡ್ ಅಬೌಟ್ ಮ್ಯಾಥಮೆಟಿಕ್ಸ್, ಈ ಥರ ಒಂದು ಇಂಟ್ರೊಡಕ್ಷನ್. ಇಟ್ ವಾಸ್ ಓನ್ಲಿ ಇನ್ ಇಂಟ್ರೊಡಕ್ಷನ್ ಅಭಿಯಾನ. ಮೋರ್ ದೆನ್ ಇನ್ಫಾರ್ಮೇಷನ್, ಇದು ಸ್ಟೈಲ್ ಆಫ್ ಟೀಚಿಂಗ್. ಯಾವ ಥರ ಮಾಡಿದ್ರೆ ಮಕ್ಕಳಿಗೆ ಇನ್ನೂ ನೀವು ಮಕ್ಕಳ ಹತ್ರ ಹೋಗ್ಬೋದು ಅದನ್ನು. ಯಾಕೆಂದರೆ ಇದನ್ನು ಯಾಕೆ ಹೇಳ್ತೀವಿ ಅಂದರೆ, ನಾವೇನೋ BSc ಮಾಡಿದ್ವಿ, ನೀವು ಹೇಳ್ದಂಗೆ ಸುನಿಲ್ ಅವರೇ PhD MSc ಮಾಡಿದ್ವಿ, PhD ಮಾಡಿದ್ವಿ. ಆದರೆ ಇವತ್ತಿನ ದಿನ ಕೂಡ ನಮಗೆ ಟೀಚರ್ಸ್ ಅಂದರೆ ತಕ್ಷಣ ಕಣ್ಮುಂದೆ ಬರೋರು ಹೈಸ್ಕೂಲ್ ಟೀಚರ್ಸ್. ನಾನು ನ್ಯಾಷನಲ್ ಹೈಸ್ಕೂಲಲ್ಲಿ ಓದಿದೆ 67ರಿಂದ 70ವರೆಗೆ ಬೆಂಗಳೂರಲ್ಲಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಇವತ್ತು ಕೂಡ ಆಮೇಲೆ BScಲಿ MScಲಿ ನೂರಾರು ಟೀಚರ್ಸ್ಗಳು ಬಂದು, ಬಟ್ ಬೇಸಿಕ್ ಬುನಾದಿ ಅದು ಫೌಂಡೇಶನ್ ಹಾಕಿದ್ದು ಹೈಸ್ಕೂಲ್ ಟೀಚರ್ಸು. ಅವ್ರು ಏನು ಓದಿಸಿದ್ರು ಇವತ್ತಿನ ಕೂಡ ನ್ಯೂಟನ್ಸ್ ಲಾಸ್ ಅಂದರೆ ಅವ್ರ ನಮ್ಮ ಡಾಕ್ಟರ್ BV ದಕ್ಷಿಣಾಮೂರ್ತಿ ಅಂತ ಅವರಿದ್ದರು. ಅವಾಗೇನು ಸಂಬಳ ಏನು 150 ರೂಪಾಯಿ 1967-70ರಲ್ಲಿ 150, 120, 200 ರೂಪಾಯಿಂದ ಏನು ಜಾಸ್ತಿ ಸಂಬಳ ಇರ್ತಾ ಇರಲಿಲ್ಲ. ಆದರೆ ಅವ್ರ ಕಮಿಟ್ಮೆಂಟು, ನಾನು ಏನು ಕೇಳ್ತೀನಿ ಅಂದರೆ, ಒಂದು ಉದಾಹರಣೆಗೆ ಜನಗಣಮನ ನಮ್ಮದು ರಾಷ್ಟ್ರಗೀತೆಯಲ್ಲಿ ಒಂದು ಕಡೆ ಉತ್ಕಲ ಅಂತ ಬರುತ್ತೆ, ಒಂದು ಕಡೆ ಉಚ್ಛಲ ಅಂತ ಬರುತ್ತೆ. ಇವಾಗಲೂ ಕೂಡ ನನಗೆ ಜ್ಞಾಪಕ ಇದೆ, ನಮ್ಮ ಬಯಾಲಜಿ ಟೀಚರು ಶ್ರೀ HL ನಾಗರಾಜ್ ಅಂತ, ಕೆಲವರು ಇದ್ದಾರೆ, ಕೆಲವರು ಹೋಗ್ಬಿಟ್ಟಿದ್ದಾರೆ. ಬೋರ್ಡ್ ಮೇಲೆ ಬರೆದು ಉತ್ಕಲ ಎಲ್ಲಿ ಬರಬೇಕು, ಉಚ್ಛಲ ಎಲ್ಲಿ ಬರಬೇಕು ಅಂತ ಹೇಳಿ, ಅದೇ ನಮ್ಮ ಮನಸ್ಸಿನಲ್ಲಿದೆ. ಇಲ್ಲೇ ಎಲ್ಲರೂ ಏನೋ ಒಂದು ಹೇಳ್ಬಿಡೋವಿ ನಾವು, ಅಥವಾ ಹಾಡ್ಕೊಂಡು ಹೊಟ್ಟೋಗೋಣ ಅಂತ. ಸೊ ಆ ಥರ ಒಂದು ಪ್ರಯಾಸ, ಶಿಸ್ತು, ಕ್ರಮಬದ್ಧತೆ, ಸಮಯ ಪಾಲನೆ. ಆಮೇಲೆ ನಾವು ಕಾಲೇಜಿನಲ್ಲೂ ನೋಡಲಿಲ್ಲ ಟೀಚರ್ಸ್ಗಳಲ್ಲಿ. ಆಮೇಲೆ ಮುಂದೆ ಸಂಶೋಧನೆ ಅದು ಇದು ಅದೆಲ್ಲ ನಡೀತಾ ಇರುತ್ತೆ. ಆದರೆ ಹೈಸ್ಕೂಲ್, ಯಾಕೆಂದರೆ ಒಂದು ನಾವು ರಿಸೆಪ್ಟಿವ್ ಏಜು, ಆ ಏಜಲ್ಲಿ ನೀವು ಏನು ಹೇಳ್ಕೊಟ್ರೆ, ನೀವು ಹೇಳ್ದಂಗೆ ಬರೀ ಪಾಠ ಅಲ್ಲ, ಜೀವನ ಶೈಲಿ, ಅವರು ಓಡಾಡುವ ರೀತಿ, ಅವರ ಹಾವಭಾವ, ಅವರ ಭಾವನೆ ಎಕ್ಸ್ಪ್ರೆಷನ್ ಮಾಡೋದು. ಆಮೇಲೆ ಎಷ್ಟೊಂದು ಸಲ ಕರೆದು ಒಂದು ಸಲ ಬೈಯೋದು, ಒಂದು ಸಲ ಬೆನ್ನು ತಟ್ಟೋದು, ಒಂದು ಸಲ ಮನೆಗಳಿಗೆ ಬಂದು ಕೌನ್ಸಿಲಿಂಗ್ ಮಾಡೋದು. ಆ ಎಲ್ಲ ಪದ್ಧತಿಗಳು ಇವಾಗಿಲ್ಲ. ಯಾಕೆಂದರೆ ಸಂಖ್ಯೆನೂ ಜಾಸ್ತಿ ಆಗಿದೆ, ಟೆಕ್ನಾಲಜಿನೂ ಜಾಸ್ತಿ ಆಗಿದೆ, ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಬಂದಿದೆ, ರಿಮೋಟ್ ಎವ್ರಿಥಿಂಗ್ ಈಸ್ ಆನ್ ದ ಪಾಮ್ ಅಂತ ಹೇಳ್ತಾರಲ್ಲ, ಹಂಗೆ ಮೊಬೈಲ್ ಆ ಥರ ಇದೆಲ್ಲ ಆಗಿದೆ. ಆದರೆ ನೀವು ಎಷ್ಟು ಜನನ ನೀವು ಹೌ ಮೆನಿ ಪೀಪಲ್ ಯು ಕ್ಯಾನ್ ಇನ್ಫ್ಲೂಯೆನ್ಸ್ ಅಂತ ನನಗೆ ಗೊತ್ತು. ನಿಮಗೆ ಕಷ್ಟಗಳು ಎಷ್ಟಿರುತ್ತೆ, ಎಷ್ಟು ಲೋಡ್ ಇರುತ್ತೆ, ಟೀಚಿಂಗ್ ಲೋಡು, ಮತ್ತು ಸ್ಕೂಲ್ಗಳಲ್ಲಿ ಯಾವ ಥರ ಪರಿಸರ ಇರುತ್ತೆ, ವಾತಾವರಣ ಇರುತ್ತೆ, ನಿಮ್ಮ ಒತ್ತಡಗಳು ಏನಿರುತ್ತೆ, ಅದೆಲ್ಲ ಗೊತ್ತು. ಆದರೆ ದಯವಿಟ್ಟು ಈ ಥರ ಒಂದು 3 ದಿನ 6 ದಿನ, ಒಂದು ವರ್ಷಕ್ಕೊಂದು ಸಲ, ನಾನು ಅದನ್ನೇ ಎಲ್ಲರಿಗೂ ಹೇಳ್ತಿರ್ತೀನಿ, ವರ್ಷಕ್ಕೊಂದು ಸಲ ಒಂದು ರಿಫ್ರೆಷರ್ ಪ್ರೋಗ್ರಾಮ್ ನಮ್ಮ ಇರುವ ಒಂದು ಸ್ಟಾಫ್ ರೂಮಿಂದ, ಸ್ಕೂಲಿಂದ ಹೊರಗಡೆ ಹೋಗಿ, ಇನ್ನು ಎಷ್ಟೋ ಸ್ಕೂಲಿಂದ ಇಲ್ಲಿ ಬಂದಿದ್ದಾರೆ, ಅವ್ರ ಜೊತೆ ಬೆರೆತು ಈ ಥರ ನುರಿತ ಕೃಷ್ಣಮೂರ್ತಿಯವರು ನಮಗೆ ಸಿಗ್ತಾರ,
ಅವ್ರು ಹಾಡು ಗಣಿತ ಹೇಳ್ತಾಯಿದ್ರು, ಅವರೇ ಕುಣಿತಾಯಿದ್ರು, ಬೋರ್ಡ್ ಮೇಲೂ ಗಣಿತ ಕುಣಿತಾ ಇತ್ತು, ಎಲ್ಲ ಒಟ್ಟಿಗೆ ಒಂದು ಯಕ್ಷಗಾನ ಥರ ನನಗೆ ಅನ್ನಿಸ್ತು ಇವತ್ತು ನಾನು ನೋಡಿದಾಗ. ಸೊ ಆ ಥರ, ಅಥವಾ ನಿನ್ನೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಪ್ರೋಗ್ರಾಮ್ ಆಯಿತು, ಇವತ್ತು ಬೆಳಗ್ಗೆ ಖಂಡೇಲ್ವಾರ್ ಅವ್ರು ಹೇಳಿದ್ರು. ಇದೆಲ್ಲ ನಮಗೆ ಸ್ಕೂಲ್ನಲ್ಲಿ ನಮ್ಗೆ ಭಾಳ ಅಪರೂಪ ಸಿಗೋದು. ನಾನೊಂದು ಅರಿಕೆ ಮಾಡ್ಕೊಳ್ಳೋದೇನು ಅಂದರೆ, ನೀವು ಹೋದ್ಮೇಲೆ ಒಂದು ನಿಮ್ಮ ಅನುಭವಗಳನ್ನ ಇಲ್ಲಿಗೆ ಬರಲಿಕ್ಕೆ ಆಗದ, ನಿಮ್ಮಷ್ಟು ಭಾಗ್ಯ ಇಲ್ಲದಿದ್ದ ಟೀಚರ್ಸ್ಗಳೇ ಜೊತೆ ಸ್ವಲ್ಪ ಹಂಚ್ಕೊಳ್ಳಿ. ನಮ್ಮ ಕಡೆಯಿಂದ ಯೂಟ್ಯೂಬಲ್ಲಿ ಎಷ್ಟಾಗುತ್ತೋ ಅದನ್ನು ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅದನ್ನು ಶೇರ್ ಮಾಡಿ, ಅದ್ರ ಬಗ್ಗೆ ಮಾತಾಡಿ. ಆದರೆ ನಿಮ್ಮ ಪ್ರಿನ್ಸಿಪಾಲ್ ಹತ್ರ, ಹೆಡ್ ಮಾಸ್ಟರ್ ಹತ್ರ ಹೋಗಿ ಇವಾಗ ಇಲ್ಲಿಗೆ ಬಂದರೆ ಭಾಳ ಒಳ್ಳೆಯದು. ಇವಾಗ ನಿಮಗೆ ಇವರೆಲ್ಲ ಗೊತ್ತು, ನಿಮಗೆ ರಿಸೋರ್ಸ್ ಪರ್ಸನ್ ಯಾರು ಅಂತ, ಇವ್ರನ್ನೇ ಕರೆಸಿ ನಿಮ್ಮ ಸ್ಕೂಲ್ಗೆ. ಇವಾಗ ಕೃಷ್ಣಮೂರ್ತಿ ಅವರೇ ಬೇಕಾದ್ರೆ ಒಂದಿನ ನಿಮ್ಮ ಸ್ಕೂಲ್ ಎಲ್ಲಿ, ಚಿಕ್ಕೋಡಿ ಇರಲಿ, ಹುಬ್ಬಳ್ಳಿ ಇರಲಿ, ಬೆಳಗಾಂ ಇರಲಿ, ಅಲ್ಲಿಗೆ ಬಂದು ಅವ್ರಿಗೇನು ರೈಲು ಭತ್ಯೆ ಕೊಟ್ಟರೆ ಬಂದು 3 ದಿನ ಅಲ್ಲಿ ವಾಸ್ತವ್ಯ ಹೂಡಿದ್ರೆ ಅವರಿಂದ ನಿಮ್ಮ ಮೂಲಕ ಇಡೀ ಸ್ಕೂಲಿನ ಎಲ್ಲ ಉಪಾಧ್ಯಾಯರಿಂದ ಮತ್ತು ಮಕ್ಕಳು ಕೂಡ ಅವರಿಗೆ ಒಂದು ಸ್ಫೂರ್ತಿ, ಚೈತನ್ಯ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಕೂಡ ಸ್ವಲ್ಪ ನೀವು ಆ ಅವಕಾಶನೂ ಮಾಡ್ಕೊಳ್ಳಿ. ಯಾಕೆಂದರೆ ಇವಾಗ ಎಲ್ಲರ ಹತ್ರ ವಾಟ್ಸಪ್ ಇದೆ, ಇದಿದೆ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಏನು 1 ವಾರದಲ್ಲಿ ನೀವು ಅರೇಂಜ್ ಮಾಡಿಬಿಡ್ಬೋದು. ಸೊ ನಾವು KSTA ಕಡೆಯಿಂದ ನಾವು ಮಾಡ್ತೀವಿ, ಆದರೆ ನೀವು ಕೂಡ ನಿಮ್ಮ ಸ್ಕೂಲ್ನಲ್ಲಿ ನಿಮ್ಮ ಪ್ರಭಾವ ಉಪಯೋಗಿಸಿ ಅದನ್ನು ಕೂಡ ಅರೇಂಜ್ ಮಾಡಿ. ಮತ್ತು ನಿಮ್ಗಳ ಮಧ್ಯ ಏನೇನು ಸಾಧ್ಯತೆಗಳಿದೆ, ಕಮ್ಯುನಿಕೇಷನ್ನು, ಅದನ್ನೆಲ್ಲ. ಯಾಕೆಂದರೆ ನಾವು ಒಂದು ಸಲ ನೀವು KSTಗೆ ಬಂದುಬಿಟ್ರೆ ಅವರೇನು ಸ್ಟ್ಯಾಂಪ್ ಹಾಕಿದ್ರೆ ಇಲ್ಲಿ ಹಚ್ಚೆ ಹಾಕ್ತಾರೆ, ಇಲ್ಲಿ ಹಚ್ಚೆ ಹಾಕಿಲ್ವಾ? ಇಲ್ಲಿ ಹಚ್ಚೆ ಹಾಕ್ತಾರೆ, ಮರೆತುಬಿಟ್ರು ಅನ್ಸುತ್ತೆ. ಇಲ್ಲಿ KSTದು ಒಂದು ಹಚ್ಚೆ ಹಾಕ್ತಾರೆ, ಕೊನೆ ದಿನ ಅದು ಚೆನ್ನಾಗಿ ಕಾಯಿಸ್ಬಿಟ್ಟು ಇಲ್ಲೊಂದು ಹಚ್ಚೆ ಹಾಕ್ತಾರೆ, ಮುದ್ರೆ. ಅದು 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 ಹಾಕಿದಾರಾ? ಹಾಂ, ಅದು ಹಾಕ್ತಾರೆ. ಅದು ಯಾಕೆ ಹೇಳಿದೆ ಅಂದರೆ ಹಾಕ್ಬಿಡಿ. ಹಾಂ, ಯಾಕೆಂದರೆ ನೀವು 1 ದಿನಕ್ಕೆ ಬರಲಿ, 3 ದಿನಕ್ಕೆ ಬರಲಿ, 1 ವಾರಕ್ಕೆ ಬರಲಿ, ನಾವು ಹಚ್ಚೆ ಹಾಕ್ಬಿಡ್ತೀವಿ. ನೀವು KSTAದ ಸದಸ್ಯರು, KSTA ಸಹೋದ್ಯೋಗಿಗಳು. ಅದರಿಂದ ನಮ್ಮ ಪರಿವಾರ ಪ್ರತಿ ಟ್ರೈನಿಂಗ್ ಪ್ರೋಗ್ರಾಮಲ್ಲೂ ಇನ್ನೊಂದು 75-80 ಜನಕ್ಕೆ ಆ್ಯಡ್ ಆಗ್ತಾರೆ. ನಾವು ಇರೋದು 15 ಜನ ಅಷ್ಟೇ ಈ ಕಟ್ಟಡದಲ್ಲಿ, ಈ ಬಿಲ್ಡಿಂಗಲ್ಲಿ. ಆದರೆ ಪ್ರತಿ ಟ್ರೈನಿಂಗ್ ಪ್ರೋಗ್ರಾಮಲ್ಲೂ ನಮಗೆ ಆ್ಯಡ್ ಆಗಿ ಇವಾಗ ನಾವು ಸುಮಾರು 1000 ಜನ ಇದ್ದೀವಿ KSTA ಪರಿವಾರ. ಸೊ ಆ ಪರಿವಾರನ ಉಪಯೋಗಿಸ್ಕೊಂಡು ವಿಜ್ಞಾನನ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು. ಇವಾಗ ಬೆಳಗ್ಗೆ ಮೇಡಮ್ ಹೇಳಿದ್ರು, AI ನಿಮ್ಮ ಜೊತೆ ಇಟ್ಕೊಳ್ಳಿ, AR ನಿಮ್ಮ ಜೊತೆ ಇಟ್ಕೊಳ್ಳಿ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಗ್ಮೆಂಟೆಡ್ ರಿಯಾಲಿಟಿ. ನನಗೆ ಅರ್ಥ ಆಗುತ್ತೆ, ಬೆಂಗಳೂರಲ್ಲಿ ಏನೋ ಆಗೋದು ಇದು ಸೌಲಭ್ಯ ಸಿಗುತ್ತೆ, ಬೇರೆ ಕಡೆ ಪವರ್ ಇರಲ್ಲ, ಕಮ್ಯುನಿಕೇಷನ್ ಇರಲ್ಲ, ಇಂಟರ್ನೆಟ್, ಇದೆಲ್ಲ ಸಮಸ್ಯೆಗಳಿದೆ. ಆದರೆ ದಾರಿ ಏನಂದರೆ ಏನಾದ್ರು ಒಂದು ಹುಡ್ಕೊಂಡು ಇನ್ನೋವೇಷನ್ ಮಾಡಬೇಕಲ್ಲ. ಇವಾಗ ನೀವು ಕೇಳಿದ್ರೆ ಪ್ರತಿಯೊಂದು ಟಾಕ್ ಕೂಡ 3 ದಿನದಲ್ಲಿ ಎಷ್ಟು ನಾವು ಯಾವಾಗಲೂ ಇಲ್ಲಿ ವಿಜ್ಞಾನದ ಬಗ್ಗೆ ಮಾತಾಡ್ತೀವಿ, ತಂತ್ರಜ್ಞಾನದ ಬಗ್ಗೆ ಮಾತಾಡ್ತೀವಿ, ಯಾಕೆಂದರೆ ಟಾಟಾ ಇನ್ಸ್ಟಿಟ್ಯೂಟು ಅದೆಲ್ಲ ಹೇಳಿದ್ರಿ. ಆದರೆ KSTಯಲ್ಲಿ ವಿಶೇಷವಾಗಿ ಏನಂದರೆ ಆವಿಷ್ಕಾರ, ಇನ್ನೋವೇಷನ್. ಆ ಇನ್ನೋವೇಷನ್ ಮಾಡೋಕ್ಕೆ ನಾವೇನು PhD ಮಾಡಬೇಕಾಗಿಲ್ಲ. ನಾವು ಏನು ಓದಿದ್ದೀವೋ ಅದೇ ಸಾಕು. ನಮ್ಮ ಪರಿಸರಗಳಲ್ಲಿ, ನಮ್ಮ ಅನುಭವದಿಂದ, ನಮ್ಮ ಸ್ಕೂಲ್ಗಳು, ಇವಾಗ ನೀವು ಹೇಳೋದಲ್ಲ, ಇನ್ನು ಎಮ್ಮೆ ಹಸುಗಳು ಕೂಡ ಅದು ಕೂಡ ಕಲಿಯತ್ವೆ. ಸ್ವಲ್ಪ ಗೊತ್ತಾಗೋದ್ರೆ ಈ ಸುನಿಲ್ ಛತ್ರಿ ಇವರೇ ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗೋದಂತ, ಛತ್ರಿ ಸುತ್ತಾನೇ ರೌಂಡ್ ಹೊಡಿತಾ ಇರ್ತಾರೆ. ಹಾಗೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇಲ್ಲಿ 10 ಸಲ ಓಡಾಡಿದ್ರೆ ಹಸು ಗೊತ್ತಾಗುತ್ತೆ ಇದು. ಸೊ ದಟ್ ಈಸ್ ಲರ್ನಿಂಗ್. ಸೊ ಆ ಥರ ಆವಿಷ್ಕಾರನ ಎಲ್ಲ ಸ್ಕೂಲಲ್ಲೂ ಮಾಡ್ಬೋದು. ನನಗೆ ಜ್ಞಾಪಕ ಇದೆ, ಅವಾಗ ಏನು ನಮಗೇನು ಇದ್ರ ಬಗ್ಗೆ ಕಲ್ಪನೆ ಇಲ್ಲ. ಆದರೆ ನಮ್ಮ ಹೈಸ್ಕೂಲ್ ಟೀಚರ್ಸು ಆವಿಷ್ಕಾರದ ಬಗ್ಗೆ, ಆವಿಷ್ಕಾರ ವರ್ಡ್ ಯೂಸ್ ಮಾಡಿರಲಿಲ್ಲ, ಇನ್ನೋವೇಷನ್ ಖಂಡಿತ ವರ್ಡ್ ಯೂಸ್ ಮಾಡಿರಲಿಲ್ಲ. ಬಟ್ ಇನ್ನೋವೇಷನ್ ಎಷ್ಟು ಥರ ಮಾಡಿಸ್ತಾಯಿದ್ರು ನಮ್ಮ ಕೈಲಿ ಅಂದರೆ ಇವತ್ತು ಕೂಡ. ಆಮೇಲೆ ಕೂಡ ನಾವು PhD ಕೂಡ ಅಷ್ಟು ಕಲಿಯಿಲ್ಲ. ಅಷ್ಟು ಒಂದು ಅವ್ರಿಗೆ ಕಮಿಟ್ಮೆಂಟು, ಡೆಡಿಕೇಷನ್ನು, ಮಕ್ಕಳ ಬಗ್ಗೆ ಅಷ್ಟು ಕಾಳಜಿ. ಅದಕ್ಕೆ ಕೂಡ ಇವತ್ತು 4 ಅಕ್ಷರ ಮಾತಾಡ್ಬೋದಾದ್ರೆ ನಾವು ಹೈಸ್ಕೂಲ್ ಟೀಚರ್ಸ್ನ ಜ್ಞಾಪಕ ಮಾಡ್ಕೋತೀವಿ. ಸೊ ಆ ಥರ ನೀವುಗಳು ಕೂಡ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮನ್ನು ನೆನಪಿಸ್ಕೊಳ್ಬೇಕು. ನೀವು ವಾಪಸ್ ಹೋದಾಗ ಇಂಥ ಒಬ್ಬರು ಟೀಚರ್ ನಮ್ಮ ಜೊತೆ ಇದ್ರಲ್ಲಪ್ಪ, ನಾನು ಸ್ಕೂಲ್ ಹೋಗಿ ಬೇಜಾರಾಗುತ್ತೆ ಅಂತ ಮಕ್ಕಳು ಅಳ್ತಾರೆ. ಎಷ್ಟೊಂದು ಸ್ಕೂಲಲ್ಲಿ ಮಕ್ಕಳು ಅಳ್ತಾರೆ. ಅಥವಾ ಯಾರೋ ಟೀಚರ್ ಟ್ರಾನ್ಸ್ಫರ್ ಆದರೆ ಮಕ್ಕಳು ಅಳ್ತಾರೆ. ಸೊ ಆ ಥರ ಒಂದು ಕಮಿಟ್ಮೆಂಟು, ಒಂದು ರಿಲೇಷನ್ ಬೇಕು ನಮಗೆ. ಇವತ್ತಿನ ನಾವು ಟೀಚರ್ಸ್ಗಿಂತ ಜಾಸ್ತಿ ಮೆಂಟರ್ಸ್ ಆಗಬೇಕು. ಯಾಕೆಂದರೆ ಇವತ್ತಿನ ಸವಾಲುಗಳೇನಿದೆ, ಸ್ಟೂಡೆಂಟ್ಸ್ ಸವಾಲುಗಳು ಹೈಸ್ಕೂಲಲ್ಲೇ ಸರಿ, ಅದಾಗ್ಬಿಟ್ರೆ ಆಲ್ರೆಡಿ ಸೋ ಮೆನಿ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಸ್ಟೂಡೆಂಟ್ಸ್, ಸೋ ಮೆನಿ ಚಾಲೆಂಜಸ್. ಅದು ಪರಿಸರದ ಬಗ್ಗೆ ಇರ್ಬೋದು, ಎನ್ವಿರಾನ್ಮೆಂಟ್, ಪೊಲ್ಯೂಷನ್ ಬಗ್ಗೆ ಇರ್ಬೋದು. ಸೊ ಈ ಥರ ಪ್ರತಿ ಹೆಜ್ಜೆಯಲ್ಲೂ ಎನರ್ಜಿ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಸೊ ಈಗ ಟ್ರಾಫಿಕ್. ಸೊ ಈ ಥರ ಎಲ್ಲದಕ್ಕೂ PhDಗಳೇ ಬೇಕಾಗಿಲ್ಲ. ಯಾಕೆಂದರೆ ಇವಾಗ ನಿಮ್ಮ ಪೊನ್ನಂಪೇಟೆಯಲ್ಲಿ ಒಂದು ಲೋಕಲ್ ಲ್ಯಾಂಡ್ ಸ್ಲೈಡ್ ಆಯಿತು, ಅಲ್ಲಿ ಸೊಲ್ಯೂಷನ್ ಬೇಕಾದರೆ ಲೋಕಲ್ನವರೇ. ಇಟ್ ಇಸ್ ಥಿಂಕ್ ಗ್ಲೋಬಲಿ, ಆ್ಯಕ್ಟ್ ಲೋಕಲಿ ಅಂತ ಯಾವಾಗಲೂ. ಸೊ ಸೊಲ್ಯೂಷನ್ಸ್ ಹ್ಯಾವ್ ಟು ಕಮ್ ಫ್ರಮ್ ಲೋಕಲ್ ಪೀಪಲ್. ಸೊ ಆ ಲೋಕಲ್ ಪೀಪಲ್ ಬೆಸ್ಟ್ ಫೇಸ್ ಆಫ್ ಲೈಫ್ ಈಸ್ ಹೈಸ್ಕೂಲ್.
8th 9th 10th ನೀವು ಹೇಳೋದಲ್ಲ 1 to 8 ಅದೆಲ್ಲ ಆ ಸ್ಟೇಜಲ್ಲಿ ನೀವು ಏನು ಅವ್ರಿಗೆ ಬೋಧನೆ ಜೊತೆಗೆ ಏನೇನು ವಿಚಾರಗಳನ್ನ ಟ್ರಾನ್ಸ್ಮಿಟ್ ಮಾಡ್ತೀರಿ ಅದು ಬಹಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಒಂದು ರಿಪಿಟೇಷನ್ ಮಾಡ್ತೀನಿ, ರಮೇಶ್ ಅವರೇ ದಯವಿಟ್ಟು ಚೇಂಜ್ ಮಾಡ್ಕೋಬೇಡಿ, ಇದು ಬೇಜಾರು ಮಾಡ್ಕೋಬೇಡಿ. ಇದು ಏನಂದರೆ ರಿಪಿಟೇಷನ್ ಇದೆ. ಯಾಕೆಂದರೆ ನನಗೆ ಯಾರೋ ಹೇಳೋದು, ಸರ್ ಇನ್ಫಾರ್ಮೇಷನ್, ನಾಲೆಡ್ಜ್, ವಿಸ್ಡಮ್ ಅಂದರೆ ಏನು ಅಂತ, ಅಂದರೆ ಮಾಹಿತಿ, ಜ್ಞಾನ, ಬುದ್ಧಿವಂತಿಕೆ ಅಂದರೆ ಏನು ಅಂತ. ಅವರು ಉದಾಹರಣೆ ಕೊಟ್ಟಿದ್ದು ಅವರು ಹಳ್ಳಿಯಿಂದ ಬರೋರೆ. ಏಕೆಂದರೆ ಇಲ್ಲಿ ನಾನು ತುಂಬ ಏನೋ ಹಳ್ಳಿ ಬ್ಯಾಕ್ಗ್ರೌಂಡ್ ಇದೆ ಅಂದ್ಕೋತೀನಿ. ಅದಕ್ಕೆ ನಾವೆಲ್ಲ ಕನ್ನಡದಲ್ಲಿ ನಾವು ಕಲ್ತಿದ್ದು, ನಾನಂತೂ ಕಲ್ತಿದ್ದು ಗೌರ್ಮೆಂಟ್ ಪ್ರೈಮರಿ ಕನ್ನಡ ಮೀಡಿಯಮ್ ಸ್ಕೂಲಲ್ಲಿ ನಂಜನಗೂಡಲ್ಲಿ. ಸೊ ಹಂಗೇನು 7ನೇ ಕ್ಲಾಸ್ನಾಗ ಕನ್ನಡದಲ್ಲೇ ಓದಿದ್ದು. ಆದರೆ ಅರ್ಥ ಮಾಡಿಸ್ತಾ ಇದ್ದ ಶೈಲಿ ಇದೆಯಲ್ಲ ಟೀಚರ್ಸು, ಅದು ಇವತ್ತು ಕೂಡ ಚೆನ್ನಾಗಿ ನಿಂತಿದೆ. ಸೊ ಅವ್ರು ಏನು ಹೇಳಿದ್ರು ಮಹಾನುಭಾವರು, ರೈತ ಮಹಾನುಭಾವರು ಅಂದರೆ ಟೊಮೆಟೊ ತಿನ್ಬೋದು, ಅದು ಮಾಹಿತಿ. ಟೊಮೆಟೊ ಹಣ್ಣು ತರಕಾರಿ ಅಲ್ಲ, ಅದು ಜ್ಞಾನ. ಟೊಮೆಟೊ ಹಣ್ಣು ಅದು ಫ್ರೂಟ್ ಸಲಾಡಲ್ಲಿ ಹಾಕಬಾರ್ದು, ಅದು ಬುದ್ಧಿವಂತಿಕೆ, ಅದು ವಿಸ್ಡಮ್ ಅಂತ. ಸೊ ಈ ಥರ ನಮ್ಮ ಮಣ್ಣಿನ ವಾಸನೆ ಜೊತೆ ಎಷ್ಟೆಷ್ಟು ಥರ ಅನುಭವಗಳಿರುತ್ತೆ, ಅದನ್ನೆಲ್ಲ ರೂಢೀಕರಿಸ್ಕೊಂಡು ಏನು ಒಂದು ಹೊಸ ಹೆಜ್ಜೆ, ಒಂದೇ ದಾರಿಯಲ್ಲಿ ನಡೀತಾ ಇರೋ 100 ಮಕ್ಕಳಿಗೆ ನೀವು 10 ಹೊಸ ಹೆಜ್ಜೆಗಳನ್ನು ಕಲ್ಪಿಸಿದ್ರೆ ಅದೇ ಅವ್ರ ಜೀವನ ಆಗಿಬಿಡುತ್ತೆ. ಸೊ ಅದಕ್ಕೆ ಆವಿಷ್ಕಾರ ಬೇಕಾಗೋದಕ್ಕೆ ನಮಗೆ ಮೇಯ್ನಾಗಿ ಮನಸ್ಸು ಬೇಕು, ಮತ್ತು ಮಿದುಳು, ನಮ್ಮ ಬ್ರೈನು ಇನ್ನೊಬ್ಬರಿಗೆ ಸ್ವಲ್ಪ ನಮ್ಮ ಏನು ಶಕ್ತಿ ಇದೆ. ನಮಗೆ ಭಾಳ ಸಮಸ್ಯೆಗಳಿವೆ, ನಾನು ಖಂಡಿತ ಒಪ್ಕೋತೀನಿ ಟೀಚಿಂಗಲ್ಲಿ ಎಲ್ಲ ಕಡೆ. ಬಟ್ ಅಂದೂ ಈ ಥರ ಒಂದು ಅಪೋರ್ಚುನಿಟಿ ನಮಗೆ ಸಿಗೋದು ಭಾಳ ಕಷ್ಟ. ಕರ್ನಾಟಕದಲ್ಲಿ ಇವತ್ತಿನ ದಿನ ಎಜುಕೇಷನ್ ಪಾಲಿಸಿ, ನ್ಯೂ ಎಜುಕೇಷನ್ ಪಾಲಿಸಿ ಎಲ್ಲ ಮಾತಾಡ್ತಾರೆ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಭಾಳ ಕಷ್ಟಗಳಿದೆ. ನಮಗೆ ಟ್ರೈನಿಂಗ್ ಬೇಕು, ನಮಗೆ ಏನೇನೋ ಇನ್ನೂ ಸಲಕರಣೆ ಸೌಲಭ್ಯಗಳು ಬೇಕು. ಬಟ್ ಅದ್ರ ಮಧ್ಯ ನಾವೇನು ಮಾಡ್ತಿದ್ದೀವಿ ಅಂದರೆ KSTಯಲ್ಲಿ ಈ ಥರ ಪ್ರೋಗ್ರಾಮ್ಗಳಲ್ಲಿ ಒಂಥರ ಲೀಪ್ ಫ್ರಾಗಿಂಗ್ ಅಂತ, ಅಂದರೆ ಇನ್ನೊಂದು ಸ್ವಲ್ಪ ಮುಂದೆ ನಿಮ್ಮನ್ನು ಇನ್ನೊಂದು 4 ಹೆಜ್ಜೆ ಬೇಗ ತೊಗೊಂಡು ಹೋಗುವಂಥ ಒಂದು ಪ್ರಯತ್ನ ಅಷ್ಟೇ. ಈಗ ಸ್ಪೇಸ್ದು ಲೆಕ್ಚರ್ ಕೇಳಿದ್ವಿ, ಅದೆಲ್ಲ ತಕ್ಷಣ ಅದನ್ನು ನೀವು ಹೋಗಿ ಕ್ಲಾಸಲ್ಲಿ ಮಾಡೋಕ್ಕಾಗಲ್ಲ. ಆದರೆ ನಿಮಗೆ ಒಂದು ಅದ್ರ ಬಗ್ಗೆ ಒಂದು ಅರಿವಿದ್ದರೆ ಅದು ಮಕ್ಕಳಿಗೆ ಪಾಠ ಮಾಡುವಾಗ ತಾನಾಗಿ ಬರುತ್ತೆ. ಅದು ನೀವೇನು ಅದ್ರ ಬಗ್ಗೆ ಅಭ್ಯಾಸ ಮಾಡೋಕ್ಕಾಗಿಲ್ಲ. ಇಲ್ಲಿ ಕೇಳಿದ 3 ದಿನ ನೀವು ಹೋದರೆ ನಿಮಗೆ ಅನುಭವ ಇಲ್ದಂಗೆ ನಿಮಗೆ ಅದು ಒಂದು ಎಕ್ಸ್ಪ್ರೆಷನ್ ಆಗುತ್ತೆ ನೀವು ಪಾಠ ಶುರು ಮಾಡಿದಾಗ. ಅದರಿಂದ ಹೇಳ್ದಂಗೆ ನಿಮ್ಮ ಇಲ್ಲಿಗೆ ಬರೋಕ್ಕೆ ಮುಂಚೆ, ಇಲ್ಲಿಗೆ ಬಂದ ಮೇಲೆ, ನೀವು ಸ್ಕೂಲಿಗೆ ಹೋದಾಗ ನಿಮ್ಮ ಟೀಚಿಂಗ್ನಲ್ಲಿ ಒಂದು ಪರಿವರ್ತನೆ ನಾವು ಕಾಣಬೇಕು. ಅದೇ ನಮ್ಮ ಒಂದು ನಿರೀಕ್ಷೆ, ಅಪೇಕ್ಷೆ. ಸೊ ಅದನ್ನು ದಯವಿಟ್ಟು ಸ್ಕೂಲ್ ಲೆವೆಲಲ್ಲಿ ಮಾಡಿ ಜನ ಹೇಳಬೇಕು, ನೋಡಿ KSTಯಲ್ಲಿ ಹೋಗಿದ್ದು 3 ದಿನಕ್ಕೆ ಹೋದರೆ ಇಷ್ಟಾದರೆ ಇವ್ರನ್ನ 1 ತಿಂಗಳು ಕಳಿಸಿದ್ರೆ ಏನು ಮಾಡಿಬಿಡೋದು ನಮ್ಮ ಸ್ಕೂಲಲ್ಲಿ ಅಂತ ಪ್ರಿನ್ಸಿಪಾಲ್ಗಳು ಸೊ ವಾಟ್ ವಿ ವಾಂಟ್ ಈಸ್ ದಿಸ್ KSTA, KSTA ನೆಟ್ವರ್ಕ್, KSTA ಗ್ರೂಪ್, ವಾಟ್ಸಪ್ ಏನೇ ಆಗಲಿ. ಬಟ್ ವಾಟ್ಸಪ್ ಮಾಡೋದು ಏನಾಗುತ್ತೆ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಹ್ಯಾಪಿ ಬರ್ಡೇ ಅದೇ ಆಗ್ಬಿಟ್ಟು ಆಮೇಲೆ ಸೈನ್ಸ್ ಅದೇ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಸೊ ಅದು ಸ್ವಲ್ಪ ನೋಡಿ ಅದು ನೀವು ಹೆಂಗೆ ಮಾಡ್ತೀರಿ ಅಂತ. ಬಟ್ KSTA ಕಡೆಯಿಂದ ನಿಮ್ಗೆ ಇನ್ನು ಮುಂದೆನೂ ಕೂಡ ಯಾವುದೇ ತರಹದ ಒಂದು ಅಸಿಸ್ಟೆನ್ಸ್ ಬೇಕಾದರೆ, ಗೈಡೆನ್ಸ್ ಬೇಕಾದರೆ, ಹೆಲ್ಪ್ ಬೇಕಾದರೆ, ಯಾಕೆಂದರೆ ಫಾರ್ಚುನೇಟ್ಲಿ ನಾವು ಬೆಂಗಳೂರಲ್ಲಿರೋದ್ರಿಂದ ಇಲ್ಲಿ ಇವತ್ತು ನೋಡೋದಲ್ಲ, ಕೃಷ್ಣಮೂರ್ತಿಯವರು 3 ದಿನದಿಂದ ಬಂದಲ್ಲ ರಿಸೋರ್ಸ್ ಪರ್ಸನ್ಸು, ಆ ಥರ 100 ಜನ ಇದ್ದಾರೆ. ಫಾರ್ಚುನೇಟ್ಲಿ ಅವರೆಲ್ಲ ಇವತ್ತು ದೇ ಆರ್ ಆ್ಯಂಕ್ಷಿಯಸ್ ಟು ಹೆಲ್ಪ್ ಯು ಔಟ್. ಅವರೆಲ್ಲರೂ ಮೊದಲು ಅವ್ರವ್ರದ್ದೇ ಲ್ಯಾಬ್ಗಳಲ್ಲಿರೋರು. ಇವತ್ತಿನ ದಿನ ಅವರು ದೇ ವಾಂಟ್ ಟು ರೀಚ್ ಔಟ್ ಟು ಎವರಿ ಡಿಸ್ಟ್ರಿಕ್ಟ್, ಎವರಿ ತಾಲ್ಲೂಕು. ಮಕ್ಕಳಿಗೆ ಪಾಠ ಚೆನ್ನಾಗಿ ಮಾಡಿಬಿಟ್ರೆ ಅವ್ರು ಮುಂದೆ ಅವರಾಗೆ ಬೆಳ್ಕೊಡ್ತಾರೆ ಅಂತ ಒಂದು ಒಪ್ಪಿಗೆ ಎಲ್ಲ ಕಡೆ ಬಂದುಬಿಟ್ಟಿದೆ. ಸೊ ವಾಟ್ ವಿ ರಿಕ್ವೆಸ್ಟ್ ಯು ಈಸ್, ಯು ಪ್ಲೀಸ್ ಬಿಕಮ್ KSTA ambassadors. ರಿಮೆಂಬರ್ KSTA ಆ್ಯಂಡ್ ದೆನ್ ಎಟ್ ವಾಟ್ ಎವರ್ ಸ್ಟೇಜ್ ಯು ರಿಕ್ವೈರ್ ಯು ಆಸ್ಕ್ ಫಾರ್ ಹೆಲ್ಪ್. ನಿಮ್ಮ ಸ್ಕೂಲಲ್ಲಿ ಯಾವುದಾದ್ರು ಕಾರ್ಯಕ್ರಮ ಮಾಡಿದ್ರೆ, ಯಾವುದಾದ್ರು ಒಂದು ವಿಜ್ಞಾನ ಕಾರ್ಯಕ್ರಮ ಮಾಡಿದ್ರೆ, ಯಾರು 1-2 ರಿಸೋರ್ಸ್ ಪರ್ಸನ್ ಬೇಕಾದರೆ, ಯಾವ ಸಬ್ಜೆಕ್ಟಲ್ಲಿ ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ನಾವು ಖಂಡಿತ ಅದೆಲ್ಲ ನಿಮಗೆ ಒದಗಿಸ್ಕೊಡ್ಬೋದು. ಆ ಥರ ಒಂದು ತೊಂದರೆ. ಹಾಗೆಯೇ ನೀವು ಏನಾದರೂ ಒಳ್ಳೆಯ ಲೇಖನಗಳನ್ನ ಬರೆದ್ರೆ, ಯಾಕೆಂದರೆ ನಿಮ್ಮ ಪರಿಸರದಲ್ಲಿ ಬೇರೆ ಥರ ಲೇಖನಗಳು ಬರೀಬೋದು. ಅದು ಪರಿಸರದ ಬಗ್ಗೆ ಇರ್ಬೋದು, ಬಿಹೇವಿಯರ್ ಬಗ್ಗೆ, ಅನಿಮಲ್ ಬಿಹೇವಿಯರ್ ಬಗ್ಗೆ ಇರ್ಬೋದು. ನಾನು ಬಯಾಲಜಿಸ್ಟು ಅದಕ್ಕೆ ಹೇಳ್ತೀನಿ, ಆದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅದೆಲ್ಲ. ಸೊ ನೀವು ಆ ಲೇಖನಗಳನ್ನ ಬರೆದ್ರೆ, ಕನ್ನಡ, ಇಂಗ್ಲೀಷ್ ಯಾವುದೆಲ್ಲರವೇ ನಿಮ್ಮದೇ ಶೈಲಿಯಲ್ಲಿ ಒರಿಜಿನಲ್ ಆರ್ಟಿಕಲ್ ಬರೆದ್ರೆ ನಾವು ಅದನ್ನು ಪಬ್ಲಿಷ್ ಮಾಡ್ಬೋದು. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ವಿಜ್ಞಾನ ಲೋಕ ಅಂತ ದ್ವೈಮಾಸಿಕ ಪತ್ರಿಕೆ ಬರ್ತಾಯಿದೆ. ನಾಡಿನಾದ್ಯಂತ ಸುಮಾರು 2000 ಕಾಪಿ ಲೈಬ್ರರಿಗಳಿಗೆ ಹೋಗುತ್ತೆ. ಸೊ ನೀವು ಕೂಡ ಅದರಲ್ಲಿ ಲೇಖಕರಾಗಿ ಭಾಗವಹಿಸ್ಬೋದು. ಆಯಿತಾ? ಖಂಡಿತ ಮಾಡಬೇಕಿದು, ಇನ್ನು ಮರಿಬಾರ್ದು. ಅದು 2 ಪೇಜಸ್ ಸಾಕು, 4 ಪೇಜಸ್ ಸಾಕು. ನಿಮ್ಮ ಅನುಭವನೇ ಸಾಕು. ಇವಾಗ ಹೇಳಿದಲ್ಲ, ಎಷ್ಟೊಂದು ಜನ 1-2 ಹುಡುಗರದು ಅವ್ರದ್ದೆಲ್ಲ ಅದೇ ಸಾಕು ನಮಗೆ ಟೀಚರ್ಸ್ಗೆ ಯಾವ ಥರ ಅವ್ರನ್ನ ಮೋಟಿವೇಟ್ ಮಾಡೋದು, ಎನ್ಕರೇಜ್ ಮಾಡೋದು, ಇನ್ಸ್ಪೈರ್ ಮಾಡೋದು, ಅದು ನಮ್ಮ ಉದ್ದೇಶ. ಅದಕ್ಕೆ ನಮಗೆ ಟೀಚರ್ಸೇ ಆರ್ ರಿಸೋರ್ಸ್ ಪರ್ಸನ್ಸ್. ಅದಕ್ಕೇನು ಇದನ್ನು ಎಲ್ಲರೂ ಒಂದು ಕಡೆ ಕೀಳರಿಮೆ ಇದ್ದರೆ
ನಾನು ಏನು ಹೈಸ್ಕೂಲ್ ಟೀಚರು, ನಾನು PhD ಮಾಡಿ ಆ ಥರ ದಯವಿಟ್ಟು ಅದನ್ನು ತೆಗೆದುಬಿಡಿ. ಹೈಸ್ಕೂಲ್ ಟೀಚರ್ಸ್ ಆರ್ ದ ಬೆಸ್ಟ್ ಟೀಚರ್ಸ್ ಇನ್ ದ ವರ್ಲ್ಡಲ್ಲೇ ಕೇಳಿ, ಇಡೀ ವರ್ಲ್ಡಲ್ಲಿ, ಭಾರತದಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಟೀಚಿಂಗಿಂದ ಜಾಸ್ತಿ ಮಕ್ಕಳು ಕಲಿಯೋದು ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ನಾವು ಕಲಿತು ಅರಗಿಸ್ಕೊಂಡು ಮಕ್ಕಳಿಗೆ ಕೊಡೋದು ಅದು ಬಹಳ ಬಹಳ ಮುಖ್ಯ ಫೇಸ್ ಆಫ್ ಲೈಫ್. ಸೊ ಅದನ್ನೆಲ್ಲ ನೀವು ಮಾಡ್ತಾಯಿದ್ದೀರಿ. ಅದರಿಂದ ನಮ್ಮ ಕಡೆಯಿಂದ ನಿಮಗೆ ಒಂದು ದೊಡ್ಡ ಪ್ರಣಾಮಗಳು. ನನ್ನ ಹೈಸ್ಕೂಲ್ ಟೀಚರ್ಸ್ಗಳನ್ನ ನೆನೆಸ್ಕೊಳ್ತಾ, ನೀವು ಇಲ್ಲಿ ಯಾರು ಕೂತಿದ್ದೀರಿ ನಿಮ್ಮೆಲ್ಲರ ಮುಖದಲ್ಲಿ ಅವ್ರನ್ನೇ ನೋಡ್ತಾ ಇದ್ದೆ, ಅವರಲ್ಲಿ ಅವರೆಲ್ಲ ಇದ್ದಾರಾ ಇಲ್ಲಿ ಅಂತ. ಸೊ ಅದಕ್ಕೆ ನಿಮಗೆ ದೊಡ್ಡ ಒಂದು ಸಲ್ಯೂಟು. ಮತ್ತು ಮುಂದೆ ಹೋಗ್ತಾ ಹೋಗ್ತಾ ವಿಜ್ಞಾನ ಯಾವ ಸ್ಟೇಜಲ್ಲಿ ಇದಾಗ್ತಾ ಇದೆ ಅಂದರೆ, ಪ್ರೋಗ್ರೆಸ್ ಆಗ್ತಾ ಇದೆ ಅಂದರೆ ಇಂಪಾಸಿಬಲ್. ನಮ್ಮಗಳಿಗೆ ನಮ್ಮ ಒಂದು ಡಿಸಡ್ವಾಂಟೇಜ್ ಏನಿದೆ, ನಮ್ಮ ಸ್ಕೂಲು ಅದು ನಾವು ಎಷ್ಟು ಅದರಲ್ಲಿ ಕೆಲಸ ಮಾಡಬೇಕು. ಲೈಬ್ರರಿಗಳಲ್ಲಿ ಎಲ್ಲ ಸಿಗಲ್ಲ. ಇಂಟರ್ನೆಟ್ ಏನೋ ಇದೆ ಎಲ್ಲ ಅರ್ಥ, ಅದರಲ್ಲಿ ಈ ವರ್ಲ್ಡಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೋಬೋದು ಸೈನ್ಸಲ್ಲಿ. ಅದನ್ನು ಸ್ವಲ್ಪ ದಯವಿಟ್ಟು ಗಮನ ಹರಿಸಿ. ಇವತ್ತಿನ ದಿನ ಒಂದು ಬ್ಯಾಕ್ಟೀರಿಯಾ ಕಂಡುಹಿಡಿದ್ದಾರೆ, 3 ಇಂಚಿನ ಬ್ಯಾಕ್ಟೀರಿಯಾ ಅಂದರೆ ಮೊದಲು ನಾವು ಮೈಕ್ರೋಸ್ಕೋಪಲ್ಲಿ ಮಾತ್ರ ನೋಡ್ತಾ ಇದ್ವಿ. ಇವಾಗ ಏನಿಲ್ಲ, ಇವಾಗ ವೆಬ್ ಟೆಲಿಸ್ಕೋಪ್ ಬಂದಿದೆ. ಆಕಾಶದಲ್ಲಿ ನಾವು ಎಷ್ಟು ಈ ಭೂಮಿ ಬಂದು ಎಷ್ಟು ಲಕ್ಷ ವರ್ಷ ಆಯಿತು, ನಾವೇನು ನೋಡಿರಲಿಲ್ಲ. ಅದು ಈಗ 3 ತಿಂಗಳಲ್ಲಿ ಆ ಟೆಲಿಸ್ಕೋಪ್ ನಾವು ನೋಡದೇ ಇರುವಂಥ ವಿಸ್ಮಯಗಳನ್ನೆಲ್ಲ ಕಳಿಸ್ತಾ ಇದೆ. ಸೊ ಇದೆಲ್ಲ ನೀವು ಯಾವಾಗಲಾರು, ಈಗ ದಿನನಿತ್ಯ ನಿಮಗೆ ಭಾಳ ಬ್ಯುಸಿ ಇರ್ತೀರಿ, ಅದು ಯಾವಾಗಲಾರು ಸಂಡೇನೋ ಯಾವ ಥರ ಕೂತ್ಕೊಂಡು 1 ಗಂಟೆ 1.5 ಗಂಟೆ 2 ಗಂಟೆ ಸುಮ್ಮನೆ ಇದನ್ನೆಲ್ಲ ಮಾಡಿದ್ರೆ ಮಕ್ಕಳಿಗೆ ಹೊಸ the moment you come to this ಬ್ಲ್ಯಾಕ್ ಬೋರ್ಡ್, ದೇ ಆಲ್ ವಿಲ್ ಫೀಲ್ ವೆರಿ ಇನ್ಸ್ಪೈರ್ಡ್. ಇಲ್ಲಿ ಒಬ್ಬರು ಮೇಡಮ್ ಇದ್ದಾರೆ, ಇಲ್ಲಿ ಒಬ್ಬರು ಮೇಷ್ಟ್ರು ಇದ್ದಾರೆ, ನಮಗೆ ಹೊಸ ಒಂದು ವಿಷಯ ಅಷ್ಟೇ ಅಲ್ಲ, ಒಂದು ಹೊಸ ಅನುಭವ ಕೊಡ್ತಾರೆ ಕ್ಲಾಸಲ್ಲಿ ಅಂತ. ನಾವು ವಿ ಆಲ್ಸೋ ಕ್ಯಾನ್ ರೀಡ್ ಸೋ ಮೆನಿ ಥಿಂಗ್ಸ್ ಫ್ರಮ್ ದ ಗೂಗಲ್. ಗೂಗಲ್ ಇವಾಗ ದೊಡ್ಡ ಗುರು ಆಗಿಬಿಟ್ಟಿದ್ದಾನೆ. ಅದು ಯಾವುದು ಆಗ್ಬಿಟ್ಟಿದ್ದಾನೋ ಗೊತ್ತಿಲ್ಲ, ಬಟ್ ಗೂಗಲ್ ಅಂತೂ ಆಗಿದೆ ಅದೇನೋ. ಸೊ ಬಟ್ ಅದು ಇನ್ಫ್ಯಾಕ್ಟ್ ವಿ ವಾಂಟ್ ಟು ಟೇಕ್ ಔಟ್ ಪೀಪಲ್ ಫ್ರಮ್ ಔಟ್ ಆಫ್ ಗೂಗಲ್, ಬಿಕಾಸ್ ಗೂಗಲ್ ಈಸ್ ಆಲ್ವೇಸ್ ನಾಟ್ ಅಪ್ಡೇಟೆಡ್, ಗೂಗಲ್ ಈಸ್ ಆಲ್ವೇಸ್ ನಾಟ್ ಕರೆಕ್ಟ್. ಅದು ಏನಿದೆಯೋ ಅದು ಕೊಡುತ್ತಷ್ಟೇ. ಸೊ ನಮಗೆ ಇವಾಗ ಆ್ಯಕ್ಚುಯಲ್ ಫೇಸ್ ಟು ಫೇಸ್ ಮೆಂಟರಿಂಗ್, ಅದು ಆ ಒಂದು ಗುರು ಶಿಷ್ಯ ಪರಂಪರೆ ಏನಿತ್ತು, ವಿ ವಾಂಟ್ ಟು ರಿಯಲಿ ಬ್ರಿಂಗ್ ಬ್ಯಾಕ್. ಅಂದರೆ ಇವಾಗ ನೀವು ನನ್ನ ಮಾತುಗಳನ್ನ ಕೇಳಿ ನೋಡಿ ಆಮೇಲೆ ಅದನ್ನು ಮನಸ್ಸಿಗೆ ತೊಗೊಂಡ್ರೇ ಅದು ಅರ್ಥ ಆಗೋದು. ಬರೀ ಕ್ಲಾಸ್ ಏನೋ ಸ್ಮಾರ್ಟ್ಫೋನಲ್ಲಿ ನೋಡ್ಬಿಟ್ಟು ನಾವು ಕಲ್ತ್ಕೋತೀನಿ ಅಂದರೆ ಅದು ಇಂಪಾಸಿಬಲ್. ಅದಕ್ಕೆ ಹಂಗಿದ್ರೆ ನಾವೆಲ್ಲ ಬೇಕೇ ಆಗಿರಲಿಲ್ಲ. ಆದರೆ ಎಲ್ಲಿ ತನಕ ಶಿಕ್ಷಣ ಇರುತ್ತೋ ಅಲ್ಲಿ ತನಕ ಶಿಕ್ಷಕರು ಇರಲೇಬೇಕು. ನೋ ಸ್ಮಾರ್ಟ್ಫೋನ್, ನೋ ಗ್ಯಾಡ್ಜೆಟ್ ಕ್ಯಾನ್ ರೀಪ್ಲೇಸ್ ಸಬ್ಸ್ಟಿಟ್ಯೂಟ್ ಟೀಚರ್ಸ್. ಅದಕ್ಕೆ ಇಲ್ಲಿ ವಾಟ್ ವಿ ವಾಂಟ್ ಈಸ್ ಹ್ಯೂಮನ್ ಸೆಂಟ್ರಿಕ್ ಎಜುಕೇಷನ್. ಇಲ್ಲಿ ಕರೆಸೋದು ಅಷ್ಟೇ, ಈ ಥರ ರಿಸೋರ್ಸ್ ಪರ್ಸನ್ಸ್, ಈ ಥರ ಶ್ರೀ ಕೃಷ್ಣಮೂರ್ತಿ ಥರ ನೂರಾರು ಮಹಾನುಭಾವರು ಬೆಂಗಳೂರಲ್ಲಿ ತಮ್ಮ ಸಮಯ ಕೊಡ್ತಾರೆ, ತಮ್ಮ ಟೈಮ್ ಏನಿದ್ದು ಬಿಟ್ಟು ಕೆಲಸ ಬಿಟ್ಟು ಬರ್ತಾರೆ. ಸೊ ಅವ್ರಿಗೆ ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತಾ, ಮತ್ತು ನಿಮ್ಮೆಲ್ಲರಿಗೂ ನೀವೆಲ್ಲ ಬಂದಿದ್ದು ನಿಮ್ಮ ಅನುಭವಗಳನ್ನ ಕೇಳಿ ಒಂದು 4 ಒಳ್ಳೆ ಮಾತಾಡಿದ್ರಿ. ಅದರಿಂದ ನಾವು ಇನ್ನೂ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ಬೋದು ನಾಳೆಯಿಂದ ಅಂತ ಒಂದು ಅನಿಸಿಕೆ. ಮತ್ತು ನಿಮ್ಮ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ಗಳು, ಮ್ಯಾನೇಜ್ಮೆಂಟು, ಪ್ರಿನ್ಸಿಪಾಲ್ಗಳು ಅವ್ರಿಗೆಲ್ಲ ನಿಮ್ಮನ್ನು ಕಳಿಸಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದ ಅರ್ಪಿಸುತ್ತಾ, ಮತ್ತು ಡಾಕ್ಟರ್ ಶಿವಕುಮಾರ್ ಮೆಮೋರಿಯಲ್ ಟ್ರಸ್ಟ್ಗೆ ಈ ಒಂದು ವಿನೂತನ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಆಯಿತು. ಅವ್ರಿಗೆ ಕೂಡ ಕೃತಜ್ಞತೆ ಸಲ್ಲಿಸ್ತಾ, ನೀವು ತುಂಬ ಚೆನ್ನಾಗಿದೆ ಅಂದರೆ ನಾವು ಇಲ್ಲ ಇನ್ನು 3 ದಿನ ಕಂಟಿನ್ಯೂ ಮಾಡಲ್ಲ, ಇವಾಗ ಹೋಗಿದ್ದು ಬನ್ನಿ ಮನೆಗೆ. ಆದರೆ ಈ ಥರ ಪ್ರಯೋಗಗಳನ್ನ ತಿರ್ಗಾ ಇನ್ನೂ ಹೆಚ್ಚು ಮಾಡ್ತೀವಿ. ವರ್ಷದಲ್ಲಿ 2-3 ಸಲ ಈ ಥರ ಮಾಡಿ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀವಿ. ಇದೊಂದು ಮತ್ತೊಮ್ಮೆ ಆಲ್ ದ ಬೆಸ್ಟ್ ಟು ಯು. ಈ ಸಲ ಅಮೃತ ಮಹೋತ್ಸವ, ಆಜಾದಿ ಕಾ ಅಮೃತ ಮಹೋತ್ಸವ ನಾನು ನೋಡ್ದಂಗೆ ಇಲ್ಲಿ ಕೂತಿರೋ ಎಲ್ಲ ಆಡಿಯನ್ಸು ನಾನು ನೋಡಲ್ಲ, ಆದರೆ ನೀವು ಸೆಂಟಿನರಿ ನೋಡ್ತೀರಿ. ನೀವು ಭಾರತ ಸ್ವಾತಂತ್ರ್ಯದ ಶತಮಾನೋತ್ಸವ ನೋಡ್ತೀರಿ. ಇಲ್ಲಿರೋ ಕೂತಿರುವ ಇಲ್ಲ ನೀವು ಎಲ್ಲರೂ ನೋಡ್ತೀರಿ. ಸೊ ಆವಾಗ ನಾವು ಏನು ಒಂದು ಸಣ್ಣ ಅಳಿಲು ಸೇವೆ ಮಾಡೋಕ್ಕಾಗತ್ತೆ ಈ ಸಮಾಜಕ್ಕೆ ಈ ಶಿಕ್ಷಣದ ಮೂಲಕ ಹೈಸ್ಕೂಲ್ ಲೆವೆಲಲ್ಲಿ ನೀವು ಮಾಡ್ತೀರಿ ಅಂತ ನಂಬಿ, ಮತ್ತೆ KSTಗೆ ಎನಿ ಟೈಮ್ ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮಾನ್ಯ ಅಧ್ಯಕ್ಷರು ನಮ್ಮ ಅಕಾಡೆಮಿಯ ವಸಿಷ್ಠ ಮಹರ್ಷಿಗಳಿದ್ದ ಹಾಗೆ ಶ್ರೀರಾಮನಂತಹ ರಮೇಶರು ಕೂಡ ಇದ್ದಾರೆ. ಹಾಗೆಯೇ ಬೇಡಿದ್ದೆಲ್ಲವನ್ನು ಕೂಡ ನೀಡ್ತಕ್ಕಂಥ ಮಂತ್ರಾಲಯದ ಗುರು ರಾಘವೇಂದ್ರ ಮಹಾಸ್ವಾಮಿಗಳಿದ್ದಾಗೇ ನಮ್ಮ ಅಯ್ಯಪ್ಪನ್ ಸರ್ ಅವರು. ಇವರು ಕೇಂದ್ರ ಸರ್ಕಾರದ ICARನಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಇದ್ದು ಬಂದಿರತಕ್ಕಂಥವ್ರು. ಇವರು ಇವತ್ತಿಗೂ ಕೂಡ ನಮ್ಮ ದೇಶದ ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ ಕುಲಾಧಿಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತು ಇನ್ನೊಂದೇನು ಅಂದರೆ ಇಡೀ ನಮ್ಮ ದೇಶದ ಎಲ್ಲ ಲ್ಯಾಂಗ್ವೇಜ್ಗಳು ಕೂಡ ಅವ್ರಿಗೆ ಬರ್ತವೆ. ಇಂತಹ ಒಂದು ಅವ್ರ ಜೊತೆ ಅವರು ನಮ್ಮ ಅಕಾಡೆಮಿನಲ್ಲಿ ಇರ್ತಕ್ಕಂಥದ್ದೇ ನಮಗೊಂದು ರೀತಿ ಪುಣ್ಯ ಅಂತ ನಾವು ಭಾವಿಸ್ತಾ, ಇವಾಗ ನಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಕ್ಕಂಥ ಸಮಯ.
ನಮ್ಮ ಊಟದ ವ್ಯವಸ್ಥೆಯನ್ನು ಮಾಡಿದಂಥವ್ರು ಚಂದ್ರಶೇಖರ್, ವಸತಿ ವ್ಯವಸ್ಥೆಯನ್ನು ಮಾಡಿದಂಥವ್ರು ಕೂಡ ಚಂದ್ರಶೇಖರ, ಅವ್ರಿಗೆ ಹೇಳ್ತಾರೆ. ಅವರೆಲ್ಲರಿಗೂ ಮತ್ತು ನಮ್ಮ ಅಕಾಡೆಮಿದು ಕೂಡ ಅತಿಥಿಗಳನ್ನು ತುಂಬ ಸತ್ಕಾರ ಮಾಡ್ತಕ್ಕಂಥದ್ದು ಭಾಳ ಹಿಂದಿನಿಂದಲೂ ಕೂಡ ಅದು ಚೆನ್ನಾಗಿ ನಡ್ಕೊಂಡು ಬಂದಿದೆ. ಇವಾಗ ನಮ್ಮ ಉಮೇಶ್ ಘಾಟ್ಗಿಯವರು ಆ ಸಮಯದಲ್ಲಿ ವಂದನೆಗಳನ್ನು ಸಲ್ಲಿಸ್ತಕ್ಕಂಥ ಸಮಯದಲ್ಲಿ ಎಲ್ರಿಗೂ ಕೂಡ ಹೇಳ್ತಾರೆ. ಇವಾಗ ವಂದನೆಗಳನ್ನು ಸಲ್ಲಿಸಲಿದ್ದಾರೆ. ಹೇಳಿ ಸರ್. ಎಲ್ಲರಿಗೂ ಶುಭ ಸಂಜೆ. ವೆರಿ ಗುಡ್ ಈವ್ನಿಂಗ್ ಟು ಒನ್ ಆ್ಯಂಡ್ ಆಲ್ dignitaries on the dais, teachers and my dear colleagues. It is my privilege and I stand before you to convey our heartfelt thanks to one and all who are the reason behind this 3 days successful workshop. I would like to thank the founding director of the Dr. S.K. Shivakumar Memorial Trust, Dr. C.R. Girija Madam, co-founder Dr. Smita Shivakumar and patron Srimati Sindhu Shivakumar for associating with us in organizing this 3-day workshop to train the trainers, KSTA and all the participants present here, and my own behalf we deeply respect them and our grateful thanks to them. First and also I would like to thank our today's resource expert Shri B.S. Krishnamurthy sir, who is a defense account auditor and system admin in DRDO, who spent most of his time today and made us all here to dance with him on the subject of mathematics on behalf of KSTA and on behalf of Memorial Trust and on behalf of all the teachers. Thank you very much, sir. Also, I would like to thank Dr. M.K. Uma Madam and Dr. Sharmishra Sahu Madam, who were with us yesterday and taught us with simple science physics experiments made from local and easily homemade science models. And today also they are present here. On behalf of KSTA and on behalf of all the teachers, we thank you very much, ma'am. I would like to extend my best and warm wishes to and grateful thanks to our chairman Professor S. Sayappan sir for inspiring us with real zeal and passion to bring out the best for society from students, teachers and all other professionals by initiating and excelling various such programs and outreaching promotional activities in the field of science, technology, innovation and research. Thank you very much, sir. I wish to express my deep gratitude to all the resource experts, scientists and professors, Dr. V. Girish, Dr. Srinath Ratan Kumar, Shri V.S.S. Shastri, Dr. Pratima Khandelwal for enriching us with their experience. I must thank here DSCRT Director Dr. Sumangla for their support in organizing this workshop. Also, I would like to thank our CEO Dr. A.M. Ramesh sir for lifting us and enrouting towards the success in each of the tasks of this workshop with his patience and guidance. Thank you, sir, on behalf of all of us. Also, I would like to thank our senior scientific officers, Dr. Anandar, Shri V.K. Srinivasu, who guided us in all the activities of academy with their support in organizing this program. I must thank our administrative officer, who is the main anchor of this workshop with his impeccable and fluent Kannada Nirupane, Shri Mahadeva Gowda sir. Thank you very much, sir. Also, I would like to thank our accounts team, Shantaraju, Dilip Kumar, Chandrasekhar Murthy, K.C. Umesha, Kumari Leelu, Panduranga, Mohan Bharat Kumar, K.C. Ramesha, Gopal and other technical and non-technical team for their supporting staff, and Prema for their valuable support in organizing this 3-day workshop. On behalf of all present here, we thank you very much. The special thanks to Dr. Shri Chandrasekhar Murthy and Shantaraju for your taking care of your hospitality.
I must thank my sincere, I must express my sincere thanks to our non-stop flashman, we can say, Mr. Anthony Maurel Lobo, for his untiring support in organizing this workshop and making it grand success. Thank you, Mr. Lobo, on behalf of all the teachers and my own behalf. Finally, I would like to thank all the teachers who were trainees or students, we can say, here for 3 days. Thank you one and all. Thank you very much. Also, I request you to give your feedback at our website as well as Google search reviews, which can help us to improve our future programs. And finally, thank you and wish you all happy and safe journey. Thank you. ತಮಗೂ ವಂದನೆಗಳು ಘಾಟ್ಕಿಯವರೇ. ಈಗ ರಾಷ್ಟ್ರಗೀತೆ, ತಾವೆಲ್ಲರೂ ಕೂಡ ಎದ್ದು ನಿಲ್ಬೇಕಾಗಿತ್ತು. There will be a photo session at the entrance. Please gather there. ನಮಗೆಲ್ಲರಿಗೂ ಕೂಡ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ನಮ್ಮ ಕ್ಯಾಂಟೀನ್ ಆವರಣದಲ್ಲಿ. ತಾವೆಲ್ಲರೂ ಕೂಡ ಸ್ವೀಕರಿಸಿ, ಹಾಗೆಯೇ ತಮ್ಮೆಲ್ಲರ ಪ್ರಯಾಣ ಸುಖಕರವಾಗಿರಲಿ ಅಂತ ಆಶಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಇದು ಗ್ರೂಪ್ ಫೋಟೋ, ಇಂಡಿವಿಜುವಲ್ ಅಲ್ಲ, ಎಲ್ಲ ಡಿಗ್ನಿಟರಿ ಸಮೇತ. ದಯವಿಟ್ಟು ಪ್ಲೀಸ್